ಸುದ್ದಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೇಯಾ ಶೆಟ್ಟಿ. ಎಸ್ಐಟಿ ಬುರುಡೆ ಕಳೆದ ಕೆಲವಾರು ವಾರಗಳಿಂದ ಪ್ರತಿ ಮನೆಯಲ್ಲಿ ಪ್ರತಿ ಗಲ್ಲಿಯಲ್ಲಿ ಕೂಡ ಸುದ್ದಿ ಆಗ್ತಿರುವಂತಹ ವಿಷಯ ಇದುವೆ. ಯಾಕಂತ ಹೇಳಿದ್ರೆ ಕಳೆದ ಕೆಲವಾರು ದಿನಗಳ ಹಿಂದೆ ಒಬ್ಬ ಅನಾಮಿಕ ವ್ಯಕ್ತಿ, ಒಬ್ಬ ಮುಸುಕುದಾರಿ ವ್ಯಕ್ತಿ ತನ್ನ ಪತ್ರದ ಮುಖೇನ ನಾನು ಒಂದು ನೂರಾರು ಶವವನ್ನು 1995ರಿಂದ 2014ರವರೆಗೆ ನೂರಾರು ಶವವನ್ನು ಹೂತಿಟ್ಟಿದ್ದೀನಿ. ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ಅನೇಕ ಕಡೆ ಅಂದರೆ ಮುಖ್ಯವಾಗಿ ಅತ್ಯಾಚಾರ ಆಗಿರುವಂತಹ, ಕೊಲೆ ಆಗಿರುವಂತಹ ಆ ಹೆಣವನ್ನು ಹೂತಿಟ್ಟಿರುವಂತಹ ದೂರನ್ನು ಕೊಟ್ಟಿದ್ದ. ಅದರ ಅಂಗವಾಗಿ ಇದೀಗ SIT ಆ ಒಂದು ತಂಡ ಆ ಒಂದು ತನಿಖೆಯನ್ನು ಕೈಗೊಂಡು ಜೂನ್ 28ರಿಂದ ಫಸ್ಟ್ ದಿನ ಒಂದು ಮಹಜರ್ ಪ್ರಕ್ರಿಯೆ ಆಗುತ್ತೆ. ಒಟ್ಟು 13 ಸ್ಪಾಟ್ ಅನ್ನ ಈ ಅನಾಮಿಕ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಆತ ಎಲ್ಲೆಲ್ಲಿ ಆ ಸ್ಪಾಟ್ ಅನ್ನ ಹೇಳಿದನೋ ಆ ಸ್ಪಾಟ್ ನೆಲ್ಲ ಫೈಂಡ್ ಔಟ್ ಮಾಡಿ ಒಟ್ಟು 13 ಸ್ಪಾಟ್ ಅನ್ನ ಫೈಂಡ್ ಔಟ್ ಮಾಡಲಾಗುತ್ತೆ. ಆ ನಂತರವಾಗಿ ಅದರ ಮಾರನೇ ದಿನ 29ರಿಂದ ಡೇ 1ನಿಂದ ಹೇಗೆ ಅವನು ಸ್ಪಾಟ್ ಅನ್ನು ಹೇಳಿದನೋ ಅಲ್ಲಿಂದ ಕ್ರಮ ಸಂಖ್ಯೆಯಾಗಿ 1ರಿಂದ 13ರವರೆಗೆ ಉತ್ಖನನ ಪ್ರಕ್ರಿಯೆ ಕೂಡ ಆಗುತ್ತೆ. ಈವರೆಗೆ 1ರಿಂದ 10 ಕಡೆ ಈ ಒಂದು ಉತ್ಖನನ ಪ್ರಕ್ರಿಯೆ ಆಗಿದೆ. ಆದರೆ ಎಲ್ಲೂ ಕೂಡ ಸ್ಪಾಟ್ ನಂಬರ್ 6 ಹೊರತುಪಡಿಸಿ ಬೇರೆ ಎಲ್ಲೂ ಕೂಡ ಯಾವುದೇ ಒಂದು ಸಾಕ್ಷಿಯಾಗ್ಲಿ ಯಾವುದೇ ಕಳೆಬರಹ ಆಗಲಿ ಏನು ಕೂಡ ಸಿಕ್ಕಿಲ್ಲ. ಆದರೆ ಇದೀಗ ಇವತ್ತು ಸ್ಪಾಟ್ ನಂಬರ್ 11, 12, 13 ಕೊನೆಯ ಹಂತದ ಆ 3 ಭಾಗದಲ್ಲಿ ಮಾತ್ರ ಉತ್ಖನನ ಪ್ರಕ್ರಿಯೆ ಆಗುತ್ತೆ. ಸುಮಾರು 11 ಗಂಟೆಗೆ ಬರುತ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇತ್ತು. ಸೊ ಇನ್ನು ಕೆಲವೇ ಹೊತ್ತಲ್ಲಿ ಆ ಒಂದು ಸ್ಪಾಟ್ಗೆ SIT ಅಧಿಕಾರಿಗಳು, ಆಮೇಲೆ ತಹಶೀಲ್ದಾರು, AC ಇಷ್ಟೆಲ್ಲ ವರ್ಗೀಸ್ ಬರುವಂತ ಸಾಧ್ಯತೆ ಕೂಡ ಇದೆ. ಜೊತೆಗೆ ಆ ಒಂದು ಅನಾಮಿಕ ವ್ಯಕ್ತಿ ಕೂಡ ಬರುವ ಸಾಧ್ಯತೆ ಕೂಡ ಇದೆ. ಆದರೆ ಇದೀಗ ಇವತ್ತು ಒಂದು ಕ್ಲೈಮ್ಯಾಕ್ಸ್ ಆಗಬಹುದು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅಂದ್ರೆ ಕೊನೆಯ 3 ಸ್ಪಾಟ್ ಇವತ್ತು ಒಂದು ಉತ್ಖನನ ಆಗುತ್ತೆ. ಅದು ಮುಗಿಯುತ್ತಾ ಇವತ್ತೇನಾದ್ರೂ ಆ ಒಂದು ಅನಾಮಿಕ ವ್ಯಕ್ತಿ ಹೇಳಿರೋ ಪ್ರಕಾರ ಆ 3 ಸ್ಪಾಟ್ ಅಲ್ಲೂ ಕೂಡ ಸಿಕ್ಕಿದ್ರೆ ನಿಜ ಕೂಡ ಕ್ಲೈಮ್ಯಾಕ್ಸ್ ಸಿಗಬಹುದು. ನಮ್ಮ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ನೋಡ್ತಾ ಇದ್ದೀನಿ ದೃಶ್ಯಾವಳಿ ಮೂಲಕ. SIT ಕಚೇರಿಯಿಂದ ಈಗಾಗಲೇ ಆ ಒಂದು ಅಧಿಕಾರಿಗಳು ಹೊರಟಿರುವಂತಹ ದೃಶ್ಯಾವಳಿ ನೋಡ್ತಾ ಇದ್ದೀರಾ. ಆ ಮುಸುಕುದಾರಿ ವ್ಯಕ್ತಿಯನ್ನ ಕರ್ಕೊಂಡು SIT ಅಧಿಕಾರಿಗಳು ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಇಲಾಖೆ ಸಂಬಂಧಪಟ್ಟ ಸೋಕೋ ಇಲಾಖೆ ಆಗಿರ್ಬೋದು, ಆಮೇಲೆ ವಿಧಿವಿಜ್ಞಾನ ಇಲಾಖೆ ಕೆಲವೊಂದು ಅಧಿಕಾರಿಗಳು ಸೇರ್ಕೊಂಡು ಆ ಮುಸುಕುದಾರಿ ವ್ಯಕ್ತಿಯನ್ನ ಕರ್ಕೊಂಡು ಆ ಒಂದು ಇವತ್ತು ಗುರುತಿಸಿರುವಂತಹ 11, 12, 13 ಆ ಸ್ಪಾಟ್ ಹತ್ರ ಬರ್ತಾ ಇದ್ದಾರೆ. ಒಂದು ಕೆಲವೇ ಒಂದು 10 ನಿಮಿಷಗಳಲ್ಲಿ ಆ ಸ್ಪಾಟ್ಗೆ ತಲುಪುವಂತಹ ಸಾಧ್ಯತೆ ಕೂಡ ಇದೆ. ಇವತ್ತು ಬೇರೆ ಒಂದು ಸೋಮವಾರ ಕೂಡ, ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಕೂಡ ಇರುತ್ತೆ. ಆದ್ರೂ ಕೂಡ ಇವತ್ತಿನ ಈ ಒಂದು ಘಟನೆಯಿಂದಾಗಿ ಎಲ್ಲ ಕಡೆ ಪೊಲೀಸ್ ಬಂದೋಬಸ್ತ್ ಇದೆ, ಪೊಲೀಸ್ ಪಹರೆ ಕೂಡ ಇದೆ. ಹಾಗಾಗಿ ವಾಹನಗಳಿಗೆ ಸ್ವಲ್ಪ ಅಲ್ಲಿ ಅನುವು ಮಾಡಿಕೊಡುವಂತಹ ವ್ಯವಸ್ಥೆ ಕೂಡ ಇರುವಂಥದ್ದು. ಇನ್ನು ನಿನ್ನೆ ಭಾನುವಾರ ಒಂದು ರಜಾ ದಿನ ಕೂಡ ಇತ್ತು, ಅವರಿಗೆ ಒಂದು ರೆಸ್ಟ್ ಕೂಡ ಇತ್ತು. ಆದ್ರೂ ಕೂಡ ನಿನ್ನೆಯ ದಿನ ಆ 3 ಸ್ಪಾಟ್ ಇದು ಕೊನೆಯ 3 ಸ್ಪಾಟ್ ನಂಬರ್ 11, 12, 13 ಈ 3 ಕಡೆ ಕೂಡ ಶಸ್ತ್ರಸಜ್ಜಿತ ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲಿ ಪಹರೆಯನ್ನು ಕಾಯ್ದಿದ್ರು. ಅಂದ್ರೆ ಯಾವುದೇ ಸಂದರ್ಭದಲ್ಲಿ ಕೂಡ ಯಾರ್ದು ಬಂದು ಅಲ್ಲಿನ ಸಾಕ್ಷಿ ನಾಶ ಮಾಡಬಹುದಾ ಅಂದ್ರೆ ಕೆಲವೊಂದು ಇದು ಬಹಳ ಸೂಕ್ಷ್ಮ ವಿಚಾರ ಆಗಿರೋ ಕಾರಣಕ್ಕೋಸ್ಕರ ಬಹಳ ಅಚ್ಚುಕಟ್ಟಾದ ಬಹಳ ವ್ಯವಸ್ಥಿತವಾಗಿರುವಂತಹ ಒಂದು ಪಹರೆ ಕಾಯ್ಬೇಕಾಗತ್ತೆ, ಬಹಳ ಸೆಕ್ಯೂರಿಟಿ ಕೊಡ್ಬೇಕಾಗುತ್ತೆ. ಹಾಗಾಗಿ ನಿನ್ನೆಯ ದಿನ ಒಂದು ಉತ್ಖನನ ಪ್ರಕ್ರಿಯೆಗೆ ಒಂದು ರಜೆ ಕೊಡಲಾಗಿತ್ತು. ಹಾಗಾಗಿ ಇವತ್ತು ಮತ್ತೆ ಅದು ಆರಂಭ ಆಗ್ತಾ ಇದೆ. ಸುಮಾರು ಒಂದು 11ರಿಂದ 11:15 ಒಳಗೆ ಆ ಒಂದು ಉತ್ಖನನ ಪ್ರಕ್ರಿಯೆ ಆರಂಭ ಆಗ್ಬೋದು. ಈಗ ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿ ಮೂಲಕ SIT ಕಚೇರಿಯಿಂದ ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗ SIT ಕಚೇರಿ ಕೂಡ ಆರಂಭ ಆಗಿರುವಂತದ್ದು. ಆ ಕಚೇರಿಯಿಂದ ಈಗಾಗಲೇ ಅಲ್ಲಿನ ಅಧಿಕಾರಿಗಳು ಆ ಮುಸುಕುದಾರಿ ವ್ಯಕ್ತಿಯನ್ನ ಕರ್ಕೊಂಡು ಆ ಸ್ಪಾಟ್ ನಂಬರ್ 11 ಹೋಗ್ತಾ ಇದ್ದಾರೆ. ಸೊ ಮೊನ್ನೆ ಶನಿವಾರ ದಿನ ಸ್ಪಾಟ್ ನಂಬರ್ 8, 9, 10 ಆ 3 ಭಾಗವನ್ನು ಕೂಡ ಉತ್ಖನನ ಮಾಡಿದ್ರು. ಆದ್ರೆ ಅಲ್ಲಿ ಯಾವುದೇ ಒಂದು ಕಳೆ ಬರಹ ಕೂಡ ಸಿಕ್ಕಿಲ್ಲ. ಆ ಅನಾಮಿಕ ವ್ಯಕ್ತಿ ಬಹಳ ದೃಢವಾಗಿ ಹೇಳಿದ್ದ ಆ ಸ್ಪಾಟ್ ನಂಬರ್ 1ರಿಂದ 13ರವರೆಗೆ ಕೂಡ ನಾವು ಉತ್ಖನನ ಮಾಡಿದಾಗ ಅಲ್ಲಿ ಸಾಕ್ಷಿ ಸಿಗುತ್ತೆ ಅಂತ. ಆದ್ರೆ ಆತನ ಹೇಳಿಕೆ ಪ್ರಕಾರ 1ರಿಂದ 10ನೇ ಆ ಸ್ಪಾಟ್ ತನಕ ಯಾವುದೇ ಒಂದು ಸ್ಪಾಟ್ ನಂಬರ್ 6 ಹೊರತುಪಡಿಸಿ ಬೇರೆ ಎಲ್ಲೂ ಕೂಡ ಯಾವುದೇ ಒಂದು ಕಳೆ ಬರಹ, ಸಾಕ್ಷಿ, ಅಸ್ಥಿಪಂಜರ ಸಿಕ್ಕಿಲ್ಲ. ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ಕೆಲವೊಂದು ಬಿಡಿಭಾಗ, ಅಸ್ಥಿಪಂಜರದ ಕೆಲವೊಂದು ಬಿಡಿಭಾಗ ಸಿಕ್ಕಿತ್ತು. ಅದು ಈಗಾಗಲೇ ಆ ವಿಧಿವಿಜ್ಞಾನ ಇಲಾಖೆಯವರು ಅದನ್ನ ಒಂದು ವಶಪಡಿಸಿಕೊಂಡು ಅದರ ಒಂದು ತನಿಖೆಯನ್ನು ಕೂಡ ಮಾಡಿರುವಂತಹ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ನು ಸದ್ಯಕ್ಕೆ ಉಳಿದಿರುವಂತಹ ಸ್ಪಾಟ್ ನಂಬರ್ 11, 12, 13 ಇಲ್ಲಿ ಆತ ಹೇಳಿರೋ ಪ್ರಕಾರ ಅಸ್ಥಿಪಂಜರ ಸಿಗುತ್ತಾ, ಏನಾದ್ರು ಕಳೆ ಬರಹ ಸಿಗುತ್ತಾ, ಸಾಕ್ಷಿ ಸಿಗುತ್ತಾ ಅಂತ ಬಹಳ ಕ್ಯೂರಿಯಾಸಿಟಿ ಇರುವಂತಹ ಇವತ್ತಿನ ದಿನ ಡೇ 7
ಸೊ ಡೇ 6 ತನಕ ನಾವು ನೋಡ್ತಾ ಇದ್ವಿ. ಪ್ರತಿದಿನ ಕೂಡ ನಾವು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಲೈವ್ ಪ್ರಸಾರ ಮೂಲಕ, ನೇರ ಪ್ರಸಾರ ಮೂಲಕ ಅಲ್ಲಿ ಆಗ್ತಿರುವಂತಹ ಪ್ರತಿಯೊಂದು ಮಾಹಿತಿನ ಕೂಡ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ವಿ. ನಮ್ಮ ಸುದ್ದಿ ನ್ಯೂಸ್ ತಂಡದ ಸುದ್ದಿ ಚಾನೆಲ್ ಮುಖ್ಯಸ್ಥ ದಾಮೋದರ್ ಆಗಿರ್ಬೋದು, ಆಮೇಲೆ ಕ್ಯಾಮ್ರಾ ಪರ್ಸನ್ ವನೀಶ್ ಆಗಿರ್ಬೋದು, ಆದಿತ್ಯ ಶೆಟ್ಟಿ ಆಗಿರ್ಬೋದು, ಎಲ್ಲರೂ ಕೂಡ ನಿಶಾನ್ ಆಗಿರ್ಬೋದು, ಸುವೀರ್ ಆಗಿರ್ಬೋದು, ಎಲ್ಲರೂ ಕೂಡ ಸೇರ್ಕೊಂಡು ಅಲ್ಲಿ ಒಂದು ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ರು. ಇವತ್ತು ನೀವು ನೋಡ್ತಾ ಇದ್ದೀರಿ, 2 ದೃಶ್ಯಾವಳಿ ನೋಡ್ತಾ ಇದ್ರೆ, ಒಂದು ಸ್ಪಾಟ್ ನಲ್ಲಿ ಇರುವಂತಹ ದೃಶ್ಯಾವಳಿ, ಇನ್ನೊಂದು SIT ಕಚೇರಿಯಿಂದ ಹೊರಡ್ತಿರುವಂತಹ ದೃಶ್ಯಾವಳಿ. ಆ ಸ್ಪಾಟ್ ನಲ್ಲಿ ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ಸ್ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಆಮೇಲೆ ಕಾರ್ಮಿಕರು ಕೂಡ ಈಗಾಗಲೇ ಅಲ್ಲಿ ಬಂದು ಅಲ್ಲಿ ಎಲ್ಲ ಒಂದು ನೋಡ್ತಾ ಇದ್ದಾರೆ, ಆ ಸ್ಪಾಟ್ ನಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇನ್ನು ಮಿನಿ JCB ಕೂಡ ಈಗಾಗಲೇ ಆ ಸ್ಪಾಟ್ಗೆ ಬಂದು ತಲುಪಿದೆ. ಸೊ ಮೊನ್ನೆ ಕೂಡ ಹಾಗೆ ನಾವು ಕಳೆದ 2-3 ದಿನಗಳಿಂದ ಮಿನಿ JCB ಅನ್ನು ಕೂಡ ಅಲ್ಲಿ ಬಳಸಲಾಗ್ತಾ ಇದೆ. ಇವತ್ತು ಕೂಡ ಆರಂಭದಲ್ಲೇ ಆ ಮಿನಿ JCB ಅನ್ನ ಅಲ್ಲಿ ಇಟ್ಕೊಂಡಿದ್ದಾರೆ. ಸೊ ಒಂದು ವೇಳೆ ಏನೋ ಸಂದರ್ಭ ಬಂದಾಗ, ಅದು ಅಗತ್ಯತೆ ಬಂದಾಗ ಆ JCB ಅನ್ನು ಕೂಡ ಬಳಸುವಂತ ಸಾಧ್ಯತೆ ಕೂಡ ಇದೆ. ಸೊ ಪ್ರಾರಂಭದಲ್ಲಿ ಮಾನವ ಶ್ರಮದ ಮೂಲಕ, ಆ ಕಾರ್ಮಿಕರ ಮೂಲಕ ಅಲ್ಲಿ ಒಂದು ಉತ್ಖನನ ಪ್ರಕ್ರಿಯೆ ಆಗುತ್ತೆ. ಆ ನಂತರವಾಗಿ ಅಲ್ಲಿ ಏನಾದರೂ JCB ಅಗತ್ಯತೆ ಬಂದಾಗ ಅದನ್ನು ಕೂಡ ಬಳಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈಗಾಗಲೇ ಆ ಸ್ಪಾಟ್ಗೆ JCB ಅನ್ನು ಕೂಡ ತಂದು ನಿಲ್ಲಿಸಿದ್ದಾರೆ. ಸೊ ಕಾರ್ಮಿಕರು ಕೂಡ ಇದ್ದಾರೆ, ಪೊಲೀಸ್ ಬಂದೋಬಸ್ತ್ ಕೂಡ ಇದೆ, ಸರ್ಪಗಾವಲು ಕೂಡ ಇದೆ. ಇದು ಕೂಡ ಹಾಗೆ ಹೆದ್ದಾರಿಯ ಬದಿಯಲ್ಲೇ ಇರೋ ಕಾರಣಕ್ಕೋಸ್ಕರ ಇವತ್ತು ಕೂಡ ಅನೇಕ ಮಂದಿ ಪಬ್ಲಿಕ್ಸ್ ಅಂದ್ರೆ ಸಾರ್ವಜನಿಕರು, ಗ್ರಾಮಸ್ಥರು ಬರುವಂತ ಸಾಧ್ಯತೆ ಕೂಡ ಇದೆ. ಇನ್ನು ಅಲ್ಲಿ ಮಾಧ್ಯಮದವರು ಕೂಡ ಹಾಗಿದೆ, ಒಂದಿಷ್ಟೊಂದು ಅಂತರವನ್ನ ಕೊಟ್ಟಿದ್ದಾರೆ. ಈ ಅಂತರದಲ್ಲಿ ನೀವು ಅಲ್ಲಿ ರೆಕಾರ್ಡಿಂಗ್ ಅನ್ನ ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಸೊ ಈಗ ನೋಡ್ಬೋದು ಅಲ್ಲಿ ಕಾರ್ಮಿಕರಾಗಿರ್ಬೋದು, ಅಲ್ಲಿ ಈಗಲೇ ನೋಡಿ ಗ್ರೀನ್ ಶೇಡ್ ನೆಟ್ ಅನ್ನು ಕೂಡ ಹಾಕಿರುವಂಥದ್ದು. ಸೊ ಈಗ ನೋಡಿ ದೃಶ್ಯಾವಳಿ ನೋಡ್ತಾ ಇದ್ರೆ ನೀವು, ಆ ಒಂದು ಸ್ಪಾಟ್ಗೆ ಪೊಲೀಸ್ ಬಂದೋಬಸ್ತ್ನಲ್ಲಿ SIT ಅಧಿಕಾರಿಗಳ ಜೊತೆಗೆ ಆ ಮುಸುಕುದಾರಿ ವ್ಯಕ್ತಿಯನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ಇರುವಂತಹ ಆ ಸ್ಪಾಟ್ ನಂಬರ್ 11, 12, 13 ಇವತ್ತು ಸ್ಪಾಟ್ ನಂಬರ್ 11ರ ಉತ್ಖನನ ಪ್ರಕ್ರಿಯೆ ಆಗತ್ತೆ. ಅಲ್ಲಿಗೆ ಇದೀಗ ಬಹಳ ವೇಗವಾಗಿ ಆ ಒಂದು SIT ಅಧಿಕಾರಿಗಳು ಆ ಮುಸುಕುದಾರಿ ವ್ಯಕ್ತಿಯನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಒಂದು ಉತ್ಖನನ ಪ್ರಕ್ರಿಯೆ, ಈ ಒಂದು ಎಕ್ಸ್ಕವೇಷನ್ ಬಹಳ ಇಂಪಾರ್ಟೆಂಟ್, ಬಹಳ ಕುತೂಹಲ ಹುಟ್ಟಿಸಿರುವಂತಹ ಒಂದು ಪ್ರಕ್ರಿಯೆ. ಯಾಕಂತ ಹೇಳಿದ್ರೆ ಇವತ್ತು ಉಳಿದಿರೋದು ಕೇವಲ 3 ಸ್ಪಾಟ್. ಆತ ಹೇಳಿರುವಂತಹ 13 ಸ್ಪಾಟ್ ಅಲ್ಲಿ ಈಗಾಗಲೇ 10 ಸ್ಪಾಟ್ ನ ಎಕ್ಸ್ಕವೇಷನ್ ಆಗಿದೆ. ಇನ್ನು ಉಳಿದಿರೋದು ಕೇವಲ 3 ಸ್ಪಾಟ್. ಆ 3 ಸ್ಪಾಟ್ ಅಲ್ಲಿ ಆತ ಹೇಳಿರುವಂತೆ ಏನಾದ್ರು ಕಳೆಬರ ಸಿಕ್ಕಿದ್ರೆ ಈ ತನಿಖೆಯ ವೇಗ ಇನ್ನಷ್ಟು ವೇಗವಾಗಿ ಸಾಗುತ್ತೆ. ಸಿಗದಿದ್ದರೆ ಮತ್ತಷ್ಟು ಆತ ಏನಾದ್ರು ಸ್ಪಾಟ್ ಹೇಳ್ತಾನ, ಅಥವಾ ಆತ ಇನ್ನೊಂದು ಕಲ್ಲೇರಿಯಲ್ಲಿ ಕೂಡ ಒಂದು ನಾನು 15 ವರ್ಷದ ಬಾಲಕಿ ಅಂದ್ರೆ ಆಕೆಯ ಹೂತಿದ್ದಿ, ನಾನು ಆಕೆಯನ್ನ ಹೂಳ್ಬೇಕಾದ್ರೆ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರುವಂತಹ ಕೆಲವು ಮಾರ್ಕ್ ಕೂಡ ಇತ್ತು. ಅದನ್ನ ಖಂಡಿತವಾಗ್ಲೂ ಗೊತ್ತು ನಂಗೆ. ಅಲ್ಲಿ ಅಂತೂ ಫಿಕ್ಸ್ ಆಗಿ ಅಲ್ಲಿ ಸಿಗುತ್ತೆ ಅನ್ನುವಂತ ಕೂಡ ಆತ ಒಂದು ಪತ್ರದ ಮುಖಾಂತರ ಹೇಳಿದ್ದ. ಹಾಗಾಗಿ ಒಂದು ವೇಳೆ ಇವತ್ತು ಈ 11, 12, 13ರಲ್ಲಿ ಯಾವುದೇ ಒಂದು ಕಳೆ ಬರಹ ಅಸ್ಥಿಪಂಜ ಸಿಗದೆ ಇದ್ದಾಗ ಆ ಒಂದು ವ್ಯಕ್ತಿ ನೆಕ್ಸ್ಟ್ ಕಲ್ಲೇರಿಗೆ ಹೋಗುವ ಸಾಧ್ಯತೆ ಕೂಡ ಇರುತ್ತೆ. SIT ಅಧಿಕಾರಿಗಳು ಆತನನ್ನ ಕರ್ಕೊಂಡು ಕಲ್ಲೇರಿಯ ಆ ಭಾಗಕ್ಕೂ ಹೋಗುವಂತ ಸಾಧ್ಯತೆ ಕೂಡ ಇರುತ್ತೆ. ಇನ್ನೊಂದು ಇವತ್ತು ವಿಶೇಷವಾಗಿ ಈಗ ನೀವು ನೋಡ್ತಾ ಇದ್ದೀರಾ, ಬಹಳ ವೇಗವಾಗಿ SIT ಅಧಿಕಾರಿಗಳು ಪೊಲೀಸ್ ಬಂದೋಬಸ್ತ್ ಜೊತೆಗೆ ಆ ಒಂದು ಮುಸುಕುದಾರಿ ವ್ಯಕ್ತಿಯನ್ನ ಆ ಸ್ಪಾಟ್ ನ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಇವತ್ತು ಕೂಡ ವೇಗವಾಗಿ ಆದ್ರೆ ತನಿಖೆಯ ಹಂತ ಕೂಡ ವೇಗವಾಗಿ ಆಗುತ್ತೆ. ಸೊ ಮೊನ್ನೆ ಕೂಡ ಹಾಗೇನೆ ಸ್ಪಾಟ್ ನಂಬರ್ 8, 9, 10 ಆಯಿತು. ಅಲ್ಲೂ ಕೂಡ ಹಾಗೆ ಸ್ವಲ್ಪ ಮಳೆಯ ಸಮಸ್ಯೆಯಿಂದಾಗಿ ಸ್ವಲ್ಪ ಕೆಲಸ ಕೂಡ ಸ್ವಲ್ಪ ನಿಧಾನಗತಿ ಕೂಡ ಆಗಿರುವಂಥದ್ದು. ಆದರೆ ಇವತ್ತು ಕೂಡ ಮಳೆ ಬಂದರೆ ಮತ್ತಷ್ಟು ಸಮಸ್ಯೆ ಆಗ್ಬೋದು. ಆದರೂ ಅದಕ್ಕೆಲ್ಲವೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿರ್ತಾರೆ. ಯಾಕಂತ ಹೇಳಿದ್ರೆ ಹೇಳಕ್ಕಾಗಲ್ಲ, ಬೆಳಗ್ಗಿನಲ್ಲೂ ಕೂಡ ಆ ಒಂದು ಹವಾಮಾನ ವಾತಾವರಣ ಕೂಡ ಮಳೆ ಬರೆಯುವ ಸಾಧ್ಯತೆಯನ್ನು ಕೂಡ ತೋರಿಸ್ತಾ ಇದೆ. ಹಾಗಾಗಿ ಇವತ್ತಿನ ಈ ಒಂದು ಎಕ್ಸ್ಕವೇಷನ್ ಪ್ರಕ್ರಿಯೆಗೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಯನ್ನು ಕೂಡ ಅಧಿಕಾರಿಗಳು ಮಾಡ್ಕೊಂಡಿರ್ತಾರೆ. ಸೊ AC ಸ್ಟೆಲ್ಲಾ ವರ್ಗೀಸ್ ಬರ್ಬೋದು, ತಹಶೀಲ್ದಾರ್ ಕೂಡ ಬರುವ ಸಾಧ್ಯತೆ ಇದೆ. ಇನ್ನು SIT ಅಧಿಕಾರಿಗಳು ಯಾರು ಇರ್ತಾರೆ ಹೇಳಕ್ಕಾಗಲ್ಲ. ಜಿತೇಂದ್ರ ದಯಾಮ ಅಂತೂ ಮೊನ್ನೆಯಿಂದ ಇದ್ರು, ಸೈಮನ್ ಇದ್ರು. ಹಾಗೆ ಇವತ್ತು ಯಾರು ಬರುವ ಸಾಧ್ಯತೆ ಇದೆ ಅಂತ ಇನ್ನೂ ಕೂಡ ನಮಗೆ ಮಾಹಿತಿ ಲಭ್ಯವಾಗಿಲ್ಲ. ಆದ್ರೆ ನಾವಂತೂ ಯಾವುದೇ ಒಂದು ವಿಚಾರವನ್ನು ಕೂಡ ಊಹಾಪೋಹಕ್ಕೆ ನಾವು ಹೋಗೊಡೋದಿಲ್ಲ. ಅಲ್ಲಿ ಏನು ಇದೆ ಅದನ್ನ ನಾವು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ವಿ, ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ನಾವು ಯಾವುದು ಗಾಸಿಪ್ ಅನ್ನ ಹೇಳಲ್ಲ, ಯಾವುದೇ ಒಂದು ನಮ್ಗೆ ಒಂದು ವ್ಯೂಸ್ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇಲ್ಲ. ಅಲ್ಲಿ ಏನಾಗ್ತಾ ಇದೆ ಅಲ್ಲಿ ಅಧಿಕಾರಿಗಳ ಜೊತೆ ಮಾತಾಡಿ ನಮ್ಮ
ದಾಮೋದರ್ ಆಗಿರ್ಬೋದು, ನಿಶಾನ್, ಸುವೀರು, ವನೀಶ್, ಆದಿತ್ಯ, ಈ ಥರ ಯಾರೆಲ್ಲ ನಮ್ಮ ಸುದ್ದಿಯ ಸ್ಟಾಫ್ಸ್ ಅಲ್ಲಿದ್ದಾರೆ ಅವರೆಲ್ಲರೂ ಕೂಡ ಅವ್ರ ಹತ್ರ ಮಾತಾಡಿ ಅಲ್ಲಿ ಏನು ಒಂದು ನಿಜಾಂಶ ಸಿಗುತ್ತೋ ಅದನ್ನು ನಮಗೆ ಕೊಟ್ಟು ಅದರ ಮೂಲಕ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ವಿನಃ ಯಾವುದೇ ಊಹಾಪೋಹ ಆಗಲಿ ಗಾಸಿಪ್ ಅನ್ನು ನಾವು ಇಲ್ಲಿ ಸೃಷ್ಟಿ ಮಾಡ್ತಾ ಇಲ್ಲ. ಸೊ ಇದೀಗ ಆ ಸ್ಪಾಟ್ನ ಹತ್ರ ಆ ಮುಸುಕುದಾರಿ ವ್ಯಕ್ತಿಯನ್ನು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿ. ಇನ್ನೊಂದು ಇವತ್ತು ಒಂದು ಹೊಸ ಟ್ವಿಸ್ಟ್ ಕೂಡ ಆಗ್ಬೋದು. ಮೊನ್ನೆಯ ದಿನ ಒಬ್ಬ ಜಯಂತ್ ಟಿ ಅನ್ನುವಂತಹ ವ್ಯಕ್ತಿ, ನಾನು ಅಂದರೆ RTI ಕಾರ್ಯಕರ್ತ ಕೂಡ ಹೌದು, ಅವ್ರು ಹೇಳಿರೋ ಪ್ರಕಾರ ನಾನು 15 ವರ್ಷಗಳ ಹಿಂದೆ ಒಂದು 13ರಿಂದ 16 ವರ್ಷದ ಒಂದು ಹುಡುಗಿಯನ್ನ ಇವರು ಅಲ್ಲಿ ಹೂತಿಟ್ಟಿದ್ದಾರೆ. ಸೊ ಯಾವುದೇ ಒಂದು ಕಾನೂನು ಕ್ರಮ ಕೈಗೊಳ್ಳದೇ ಹೂತಿಟ್ಟಿದ್ದಾರೆ. ಇದಕ್ಕೆ ಯಾವುದೋ ಒಂದು ಕೈವಾಡ ಕೂಡ ಇದೆ, ಇದೆಲ್ಲವೂ ನನಗೆ ಗೊತ್ತು, ನಾನು ಕೂಡ ಇದರ ಬಗ್ಗೆ ನಾನು ಅಲ್ಲಿ ಆ ಸ್ಪಾಟ್ನ ತೋರಿಸ್ತೀನಿ ಅಂತ ಮಾತನ್ನು ಕೂಡ ಹೇಳಿರುವಂಥದ್ದು. ಮೊನ್ನೆ ಅವರು SIT ಕಚೇರಿಗೆ ಹೋಗಿ ಆ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ಇವತ್ತು ಆ ಜಯಂತ್ ಟಿ ಕೂಡ ಆ ಸ್ಪಾಟ್ಗೆ ಬರ್ತಾರಾ, ಇನ್ನು ಕೂಡ ಕ್ವಶ್ಚನ್ ಮಾರ್ಕ್. ಇನ್ನಷ್ಟು ನಮಗೆ ಆ ಮಾಹಿತಿ ಲಭ್ಯವಾಗಬೇಕಾಗಿದೆ. ಅವ್ರು ಬಂದರೆ ಮತ್ತಷ್ಟು ಈ ಕೇಸ್ಗೆ ಟ್ವಿಸ್ಟ್ ಕೂಡ ಸಿಗುತ್ತೆ. ಜೂನ್ 28ಕ್ಕೆ ಶುರುವಾಗಿರುವಂತಹ ಫಸ್ಟ್ ದಿನ ಮಹಜರ್ ಪ್ರಕ್ರಿಯೆ ಆಗುತ್ತೆ. ಆ ನಂತರದವಾಗಿ ಈ ಒಂದು ಡಿಗ್ಗಿಂಗ್ ಜುಲೈ 28ಗೆ ಆರಂಭವಾಗಿತ್ತು. ಸೊ ಜುಲೈ 28ಗೆ ಆರಂಭ ಆಗಿರುವಂತಹ ಮಹಜರ್ ಪ್ರಕ್ರಿಯೆ ಆ ನಂತರವಾಗಿ ಡಿಗ್ಗಿಂಗ್ ಪ್ರಕ್ರಿಯೆ ಆಗುತ್ತೆ ಪ್ರತಿಯೊಂದು ಸ್ಪಾಟ್ ಅಲ್ಲೂ ಕೂಡ. ಒಟ್ಟು ಈವರೆಗೆ 10 ಸ್ಪಾಟ್ ಆಗಿದೆ. 10 ಸ್ಪಾಟ್ ಅಲ್ಲಿ ಯಾವುದೇ ಕಳೆಬರ ಸಿಕ್ಕಿಲ್ಲ. ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ಕೆಲವೊಂದು ಮೂಳೆಯ ತುಂಡುಗಳು ಸಿಕ್ಕಿರುವಂಥದ್ದು. ಅದನ್ನು ಈಗಾಗಲೇ ಒಂದು ಇನ್ವೆಸ್ಟಿಗೇಷನ್ಗೆ ಅದನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಉಳಿದಿರುವಂಥದ್ದು ಸ್ಪಾಟ್ ನಂಬರ್ 11, 12, 13. ಹಾಗಾಗಿ ಇವತ್ತು ಬಹಳ ಕುತೂಹಲ ಹುಟ್ಟಿಸಿರುವಂತಹ ಡಿಗ್ಗಿಂಗ್ ಪ್ರಕ್ರಿಯೆ, ಎಕ್ಸ್ಕವೇಷನ್ ಪ್ರಕ್ರಿಯೆ. ಹಾಗಾಗಿ ಇವತ್ತು ಏನಾಗುತ್ತೆ, ಆತ ಹೇಳಿರೋ ಪ್ರಕಾರ, ಆತನ ಆತ್ಮವಿಶ್ವಾಸ ಪ್ರಕಾರ ಇವತ್ತು ಆ ಸ್ಪಾಟಲ್ಲಿ ಏನಾದರೂ ಕಳೆಬರ ಅಥವಾ ಸಾಕ್ಷಿ ಸಿಗುತ್ತಾ, ಆತನ ಆತ್ಮವಿಶ್ವಾಸ ವರ್ಕೌಟ್ ಆಗುತ್ತಾ, ಲೆಕ್ಕಾಚಾರ ವರ್ಕೌಟ್ ಆಗುತ್ತಾ ಅನ್ನೋ ಕಾಯಲೇಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಕ್ಲೈಮ್ಯಾಕ್ಸ್ ಹಂತ ತಲುಪುತ್ತಾ, ಈ ಒಂದು ಡಿಗ್ಗಿಂಗ್ ಪ್ರಕ್ರಿಯೆಗೆ ಒಂದು ಕ್ಲೈಮ್ಯಾಕ್ಸ್ ಅಂತ ತಲುಪುತ್ತಾ, ಅಥವಾ ಮತ್ತಷ್ಟು ಒಂದು ವೇಳೆ ಅಲ್ಲಿ ಆತ ಹೇಳಿರೋ ದೂರಿನ ಪ್ರಕಾರ ಸಿಕ್ಕಿದ್ರೆ ಆ ತನಿಖೆ ಇನ್ನಷ್ಟು ವೇಗವಾಗಿ ಸಾಗುತ್ತೆ. ಒಂದು ಸಿಗದೇ ಇದ್ರೆ ಮತ್ತಷ್ಟು ಆತನನ್ನ ತನಿಖೆ ಮಾಡಿ, ಆತನನ್ನ ವಿಚಾರಣೆ ಮಾಡಿ ಬೇರೆ ಸ್ಪಾಟ್ನ ಅವನು ಹೇಳ್ತಾನ ಹೇಗೆ ಅಂತ ಕೂಡ ಇನ್ವೆಸ್ಟಿಗೇಷನ್ ಮಾಡುವ ಸಾಧ್ಯತೆ ಕೂಡ ಇರುವಂಥದ್ದು. ಜೊತೆಗೆ ಆ ವ್ಯಕ್ತಿ ಹೇಳಿರುವಂತಹ ಕಲ್ಲೇರಿಯ ಸ್ಪಾಟ್ ಅಲ್ಲಿ ಕೂಡ ಇನ್ನೂ ಕೂಡ ವಿಚಾರಣೆ ಆಗಿಲ್ಲ. ಆ ಕಲ್ಲೀರಿಗೆ ಸ್ಪಾಟ್ಗೆ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಆತ ಹೇಳಿರೋ ಪ್ರಕಾರ ಅಲ್ಲಿ ಕೂಡ ಒಂದು 15 ವರ್ಷದ ಆಸುಪಾಸಿನ ಹುಡುಗಿಯನ್ನ, ಲೈಂಗಿಕ ದೌರ್ಜನ್ಯ ಮಾಡಿರುವಂಥ ಹುಡುಗಿಯನ್ನ ನಾನೇ ಹೂತಿದ್ದೀನಿ, ಆಕೆ ಬೇರೆ ವಿದ್ಯಾರ್ಥಿನಿ ಆಗಿದ್ಲು, ಆಕೆ ನಾನು ಹೂತಿದ್ದು ನನಗೆ ಕರೆಕ್ಟಾಗಿ ಗೊತ್ತು, ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರುವಂಥ ಕೆಲವು ಮಾರ್ಕ್ ಕೂಡ ಇತ್ತು. ಹಾಗಾಗಿ ಅಲ್ಲಿ ಕರ್ಕೊಂಡು ಹೋದ್ರೆ ನಾನು ಅಲ್ಲಿ 100% ಆಗಿ ಏನಾದರೂ ಸಿಗುತ್ತೆ ಅನ್ನುವಂಥ ಮಾತನ್ನು ಕೂಡ ಆತ ಪತ್ರದ ಮುಖಾಂತರ ಕೊಟ್ಟಿರುವಂಥದ್ದು. ಹಾಗಾಗಿ ಅಲ್ಲಿ ಹೋಗುವ ಸಾಧ್ಯತೆ ಇದೆಯಾ ಇನ್ನು ಕೂಡ ಯಾವುದು ಗೊತ್ತಿಲ್ಲ. ಸದ್ಯಕ್ಕೆ ಇದೀಗ ಇವತ್ತು ಸ್ಪಾಟ್ ನಂಬರ್ 11, 12, 13 ಡಿಗ್ಗಿಂಗ್ ಪ್ರಕ್ರಿಯೆ ಆಗುವಂಥದ್ದು. ಈಗ ಸಮಯ 11:15 ಆಗ್ತಾ ಬಂತು. ಇನ್ನು ಕೆಲವೇ ಕ್ಷಣದಲ್ಲಿ ಆ ಸ್ಪಾಟ್ನ SIT ಅಧಿಕಾರಿಗಳು ತಲುಪುವಂತಹ ಸಾಧ್ಯತೆ ಇದೆ. ಮುಸುಕುದಾರಿ ವ್ಯಕ್ತಿ ಬರುವಂತಹ ಸಾಧ್ಯತೆ ಇದೆ. ಕೆಲವೇ ಹೊತ್ತಲ್ಲಿ ಆ ಸ್ಪಾಟ್ನ ತಲುಪುತ್ತಾರೆ. ಅದಾಗಿ ಮತ್ತೆ ಆ ಮಾನವ ಶ್ರಮದ ಮೂಲಕ ಆ ಒಂದು ಸ್ಪಾಟ್ನ ಎಕ್ಸ್ಕವೇಷನ್ ಮಾಡ್ತಾರೆ, ಉತ್ಖನನ ಮಾಡ್ತಾರೆ. ಸೊ ಕೆಲವು ಅಡಿಗಳ ತನಕ JCB ಬಳಸ್ತಾರ ಗೊತ್ತಿಲ್ಲ. ಸದ್ಯಕ್ಕಂತೂ ಈಗ ಅಲ್ಲಿ ಕಾರ್ಮಿಕರು ಕೂಡ ರೆಡಿ ಇದ್ದಾರೆ, ಮಿನಿ JCB ಕೂಡ ಅಲ್ಲಿ ಸ್ಪಾಟ್ ಅಲ್ಲಿ ಇರುವಂಥದ್ದು. ಹಾಗಾಗಿ ಮುಂದಿನ ಹಂತ ಏನು ಅನ್ನೋದನ್ನ ನಮಗೆ ದಾಮೋದರ್ ಹೇಳಬೇಕಷ್ಟೇ, ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದು. ಸೊ ದಾಮೋದರ್ ಕೂಡ ಆ ಸ್ಪಾಟ್ಗೆ ಹೋಗಿರ್ತಾರೆ. ಈಗ ಸದ್ಯಕ್ಕೆ ಅಲ್ಲಿ ಮಾಹಿತಿಯನ್ನು ಕಲೆ ಹಾಕಿರ್ತಾರೆ. ಮುಂದೆ ಅವರಿಗೆ ನಾವು ಸಂಪರ್ಕವನ್ನ ಮಾಡಿ ಅವರಿಂದ ಮಾಹಿತಿ ಕಲೆ ಹಾಕುವಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಆ ಸ್ಪಾಟ್ ನಲ್ಲಿ ನಮ್ಮ ಚಾನೆಲ್ ಮುಖ್ಯಸ್ಥ ದಾಮೋದರ್ ಇದ್ದಾರೆ. ಅವರು ಪ್ರತಿಯೊಂದು ಆಗಿರುವಂತಹ ಚಲನವಲನ ಆಗಿರ್ಬೋದು, ಇನ್ವೆಸ್ಟಿಗೇಷನ್ ಹಂತ ಆಗಿರ್ಬೋದು, ಎಲ್ಲವನ್ನು ಕೂಡ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಇದೀಗ ನಮ್ಗೆ ಸಂಪರ್ಕ ಸಿಕ್ಕಿರುವಂತದ್ದು ದಾಮೋದರ್. ಎಸ್, ಓವರ್ ಟು ಯು ದಾಮೋದರ್. ಏನಾಗ್ತಾ ಇದೆ, ಯಾವ ತರ ಇವತ್ತು ಆಗ್ಬೋದು ಡಿಗ್ಗಿಂಗ್ ಪ್ರಕ್ರಿಯೆ ಅನ್ನೋದು? ಶ್ರೇಯಾ, ಈಗಾಗಲೇ ಮುಸುಕುದಾರಿ ಆಗಮಿಸಿ ಆತ ಮಹಜರು ಮಾಡಿದ ನಂತರ ನಿರಂತರವಾಗಿ 5 ದಿನಗಳ ಸತತವಾಗಿ 5 ದಿನಗಳ ಕಾಲ ಉತ್ಖನನ ಕಾರ್ಯ ಆಗಿರುವಂತದ್ದು. ಮೊದಲ ಉತ್ಖನನ ಕಾರ್ಯ ನೇತ್ರಾವತಿ ಸ್ನಾನಘಟ್ಟದ ಬಳಿ ಆಗಿರುವಂತದ್ದು. ಅಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರ ಆಗ್ಲಿ ಏನು ಕೂಡ ಪತ್ತೆ ಆಗ್ಲಿಲ್ಲ. ತದ ಬಳಿಕ 2ನೇ ದಿನ 4 ಗುರುತುಗಳಲ್ಲಿ ಉತ್ಖನನ ಕಾರ್ಯ ಆಗಿರುವಂತದ್ದು. 1ರಿಂದ 2ರಿಂದ 5
ಈ 4 ಕಡೆಯೂ ಕೂಡ ಯಾವುದೇ ರೀತಿಯಂತ ಕಳೇಬರ ಕಂಡು ಬಂದಿರಲಿಲ್ಲ. ಅದರ ಜೊತೆಗೆ 3ನೇ ದಿನ 6ನೇ ಒಂದು ಗುರುತಿನಲ್ಲಿ ಒಂದು ಕಳೇಬರ ಕಂಡು ಬಂದಿತ್ತು. ಅದು ಕೂಡ ಕಳೇಬರದ ಕೆಲವು ತುಂಡುಗಳು ಮಾತ್ರ ಪತ್ತೆಯಾಗಿರುವಂತಹದ್ದು. ಅವುಗಳನ್ನ ಈಗಾಗಲೇ ಪಡೆದುಕೊಂಡಂತಹ ಅಧಿಕಾರಿಗಳು ವಿಧಿವಿಜ್ಞಾನ ಇಲಾಖೆಗೆ ಪರೀಕ್ಷೆಗೆಂದು ಕಳುಹಿಸಿಕೊಟ್ಟಿದ್ದಾರೆ. ಅದರ ರಿಸಲ್ಟಿನ ನಿರೀಕ್ಷೆಯಲ್ಲಿ SIT ಕೂಡ ಇದೆ. ಯಾಕಂತಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿ ಆ ಒಂದು ರಿಸಲ್ಟ್ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಅದರ ರಿಸಲ್ಟ್ಗಾಗಿ SIT ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಅದರ ಜೊತೆಗೆ ತದಬಳಿಕ 2 ಸೈಟ್ಗಳು, ಒಂದು 7 ಮತ್ತು 8, ಇಲ್ಲೂ ಕೂಡ ಯಾವುದೇ ರೀತಿಯಂತಹ ಕಳೇಬರಗಳು ಪತ್ತೆ ಆಗ್ಲಿಲ್ಲ. ಆನಂತರ 9 ಮತ್ತು 10 ಇಲ್ಲಿಯೂ ಕೂಡ ಯಾವುದೇ ಕಳೇಬರಗಳು ಪತ್ತೆ ಆಗ್ಲಿಲ್ಲ. ಒಟ್ಟಿನಲ್ಲಿ ಸತತವಾದಂತಹ 5 ದಿನಗಳ ನಿರಂತರವಾದಂತಹ ಉತ್ಖನನ ಕಾರ್ಯದಲ್ಲಿ ಒಂದು ಗುರುತಿನಲ್ಲಿ ಮಾತ್ರ ಕಳೇಬರ ಪತ್ತೆಯಾಗಿದೆ. ಒಂದು ಗುರುತಿನಲ್ಲಿ ಮಾತ್ರ ಕಳೇಬರ ಪತ್ತೆಯಾಗಿರೋದ್ರಿಂದ ಆ ಕಳೇಬರವನ್ನ ಈಗಾಗಲೇ ಅದನ್ನ ಕಳುಹಿಸಿಕೊಟ್ಟು ಅದರ ಪರೀಕ್ಷೆ ಮತ್ತು ಅದರ ಜೊತೆಗೆ ಅದರ ತನಿಖೆಗಳು ಮುಂದುವರಿತಾ ಇದೆ. ಅದರ ಜೊತೆಗೆ ಮೊದಲ ಉತ್ಖನನ ಕಾರ್ಯ ನಡೆದಂತಹ ಗುರುತಿನಲ್ಲಿ ಸಿಕ್ಕಂತಹ ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡಿನ ಬಗ್ಗೆ ಒಂದು ಸ್ಪಷ್ಟತೆ ಸಿಕ್ಕಿದೆ. ಯಾಕೆಂತಂದ್ರೆ ಅದು ನೆಲಮಂಗಲದ ದಾಬಸ್ಪೇಟೆಯ ಸುರೇಶ್ ಎಂಬುವರಿಗೆ ಸೇರಿದ್ದು ಮತ್ತು ಆತನ ತಾಯಿಗೆ ಸೇರಿದ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಉಳಿದ ಯಾವುದೇ ಗುರುತಿನಲ್ಲಿ ಏನೂ ಕೂಡ ಪತ್ತೆಯಾಗಲಿಲ್ಲ. ಇವತ್ತು ನೇತ್ರಾವತಿಯ ಸ್ನಾನಘಟ್ಟದ ಬಳಿ ಇರುವಂತಹ 11 ಮತ್ತು 12ನೇ ಗುರುತಿನಲ್ಲಿ ಮೊದಲು ಉತ್ಖನನ ಕಾರ್ಯ ನಡೆಯುತ್ತೆ. ಅದಕ್ಕೋಸ್ಕರ ತಾವೀಗ ವಿಡಿಯೋ ನೋಡ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ಆಗಿ. ಆ ಒಂದು ವಿಡಿಯೋದಲ್ಲಿ ನಿಮಗೆ ಕಂಡು ಬರ್ತಾ ಇದೆ ನೇರ ಪ್ರಸಾರದಲ್ಲಿ. ಪ್ರಮುಖವಾಗಿ ಅದಕ್ಕೋಸ್ಕರ ಶೇಡ್ ನೆಟ್ ಅನ್ನ ಕಟ್ಟುವಂತಹ ಕೆಲಸವನ್ನ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಮತ್ತು ಸ್ಥಳೀಯರು ಇಲ್ಲಿ ಮಾಡ್ತಾ ಇರುವಂತದ್ದು. ಜೊತೆಗೆ ಶೇಡ್ ನೆಟ್ ಅನ್ನ ಕಟ್ಟಿ ಯಾರಿಗೂ ಕೂಡ ಕಾಣದಂತಹ ರೀತಿಯಲ್ಲಿ ಉತ್ಖನನ ಕಾರ್ಯವನ್ನ ನಿರಂತರವಾಗಿ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಒಂದು ಲೇಯರ್ ಶೇಡ್ ನೆಟ್ ಬಳಕೆ ಮಾಡಿದ್ರೆ ಸಾಕಾಗೋದಿಲ್ಲ ಅನ್ನುವಂತ ಕಾರಣಕ್ಕಾಗಿ 2 ಲೇಯರ್ ಶೇಡ್ ನೆಟ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ತಾವೀಗ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇರ್ಬೋದು. ಯಾಕಂತಂದ್ರೆ ಬಿಸಿಲಿಗೆ ಶೇಡ್ ನೆಟ್ಟಿನ ಒಳಭಾಗದ ದೃಶ್ಯಗಳನ್ನ ಕೊಂಚ ಮಟ್ಟಿಗೆ ಕಾಣುತ್ತೆ. ಅದರ ಜೊತೆಗೆ ಈಗಾಗಲೇ ಬಿಸಿಲು ಇರೋದ್ರಿಂದ ಶೇಡ್ ನೆಟ್ ನ ಇನ್ನೊಂದು ಲೇಯರ್ ಅನ್ನು ಕೂಡ ಅಳವಡಿಸ್ತಾ ಇದ್ದಾರೆ, ಯಾರಿಗೂ ಕೂಡ ಕಾಣಬಾರದು ಅನ್ನುವಂತ ಕಾರಣಕ್ಕಾಗಿ. ಪುತ್ತೂರಿನ AC ಸ್ಟೆಲ್ಲಾ ವರ್ಗೀಸ್ ಅವರ ಸಮ್ಮುಖದಲ್ಲಿ ನಡೆಯುವಂತಹ ಉತ್ಖನನ ಕಾರ್ಯಕ್ಕೆ ಈಗಾಗಲೇ ಅಧಿಕಾರಿಗಳು ಬೆಳ್ತಂಗಡಿಯಿಂದ ಹೊರಟಿದ್ದು ಮುಸುಕುದಾರಿ ಈಗಾಗಲೇ ಬೆಳ್ತಂಗಡಿಯ SIT ಕಚೇರಿಗೆ ಆಗಮಿಸಲು ಆತನನ್ನ ಕರೆದುಕೊಂಡು ಇಲ್ಲಿಗೆ ಅಂದ್ರೆ ಸ್ನಾನಘಟ್ಟಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಈಗ ಬರ್ಲಿಕ್ಕೆ ಆಯ್ತು. ಯಾಕಂತಂದ್ರೆ ಪ್ರಮುಖವಾಗಿ ಈಗಾಗಲೇ ರೀಚ್ ಆಗ್ತಾ ಇದ್ದಾರೆ. ಶ್ರೇಯಾ ಅವರು ರೀಚ್ ಆಗ್ತಾ ಇದ್ದಾರೆ. ಈಗ ಮುಸುಕುದಾರಿಯ ವಾಹನ ಇರುವಂತಹ ವಾಹನ ಆಗಮನ ಆಗ್ತಾ ಇದೆ. ಈಗಾಗಲೇ ಮುಸುಕುದಾರಿ ಅಲ್ಲಿ ರೀಚ್ ಆಗ್ತಾ ಇರುವಂತದನ್ನು ತಾವು ಗಮನಿಸ್ತಾ ಇದ್ದೀರಿ. ಮುಸುಕುದಾರಿಯ ಆಗಮನವಾಗಿದೆ. ಇದೀಗ 11 ಮತ್ತು 12ನೇ ಒಂದು ಗುರುತಿನಲ್ಲಿ ಉತ್ಖನನ ಕಾರ್ಯ ನಡೀಲಿಕ್ಕಿರುವಂತದ್ದು. ಇಲ್ಲಿಗೆ ಮುಸುಕುದಾರಿ ಈಗಾಗಲೇ ರೀಚ್ ಆಗಿರುವಂತದನ್ನು ತಾವೀಗ ಗಮನಿಸ್ತಾ ಇದ್ರಿ. ನೇರ ಪ್ರಸಾರದಲ್ಲಿ ಆ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ರಿ. ಇವತ್ತು 11 ಮತ್ತು 12ನೇ ಗುರುತಿನಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ. ಬಹಳಷ್ಟು ಬೇರೆ ಬೇರೆ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾಗಳಿರ್ಬೋದು, ಫೇಸ್ಬುಕ್ ನಲ್ಲಿ ಇರ್ಬೋದು, ಅಲ್ಲಿ ಇಲ್ಲಿ ಎಲ್ಲಾ ಕಡೆಯೂ ಕೂಡ 9ನೇ ಗುರುತಿನಲ್ಲಿ ಅಷ್ಟುಂಟು, 10ನೇ ಗುರುತಿನಲ್ಲಿ ಇಷ್ಟುಂಟು ಅನ್ನುವಂತಹ ಒಂದು ಹೇಳಿಕೆಗಳಿರ್ಬೋದು, ಬರಹಗಳಿರ್ಬೋದು, ಅದೊಂದು ರೀತಿಯಲ್ಲಿ ಒಂದು ಬೇರೆಯಾದಂತಹ ಕುತೂಹಲವನ್ನ ಅದು ಉಂಟು ಮಾಡಿತ್ತು. ಅದರ 9 ಮತ್ತು 10ನೇ ಗುರುತಿನಲ್ಲಿ ಯಾವುದೇ ಕಳೇಬರಗಳು ಪತ್ತೆಯಾಗಲಿಲ್ಲ. ಇದೀಗ 11 ಮತ್ತು 12ನೇ ಗುರುತಿನ ಉತ್ಖನನಕ್ಕಾಗಿ ಈಗಾಗಲೇ ಮುಸುಕುದಾರಿಯನ್ನ ಸ್ಥಳಕ್ಕೆ ಕರೆದುಕೊಂಡು ಬಂದಿರುವಂತಹ ನೇರ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಈ ಮೂಲಕ ಸ್ಥಳದಲ್ಲಿ ಬಹಳಷ್ಟು ಅಧಿಕಾರಿಗಳು ಕೂಡ ಸೇರಿರುವಂತದ್ದು. AC ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಉತ್ಖನನ ಕಾರ್ಯಕ್ಕೆ ಈಗಾಗಲೇ ಸ್ಥಳಕ್ಕೆ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಜೊತೆಗೆ ಅಧಿಕಾರಿಗಳ ಜೊತೆಗೆ ಮುಸುಕುದಾರಿಯನ್ನ ಕರೆದುಕೊಂಡು ಬರಲಾಗಿದೆ. ಆತನನ್ನ ಒಳಭಾಗಕ್ಕೆ ಕರೆದುಕೊಂಡು ಹೋಗುವ ದೃಶ್ಯಾವಳಿಯನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಒಳಭಾಗಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿಂದ 11ನೇ ಗುರುತಿನತ್ತ ಆತನನ್ನ ಕರೆದುಕೊಂಡಲಾಗತ್ತೆ. 11ನೇ ಗುರುತಿನತ್ತ ಆತನನ್ನ ಕರೆದುಕೊಂಡು ಹೋದ ನಂತರ ಅಲ್ಲಿ ಮೊದಲ ಒಂದು 11ನೇ ಗುರುತನ್ನ ಮೊದಲನೇದಾಗಿ ಉತ್ಖನನ ಮಾಡಲಾಗುತ್ತೆ. ಉತ್ಖನನ ಮಾಡಿದ ನಂತರ 12ನೇ ಗುರುತನ್ನ ಉತ್ಖನನ ಮಾಡಲಾಗುತ್ತೆ. ತದಬಳಿಕ 13 ಅನ್ನುವಂತಹ ನಿರೀಕ್ಷೆಗಳಿವೆ. ಅದರ ಜೊತೆಗೆ 13 ಅಜಕೂರಿ ರಸ್ತೆಯಲ್ಲಿರುವಂತಹದ್ದು. 11ನೇ ಗುರುತು ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರೋದು. 11 ಮತ್ತು 12 ಸುಮಾರು 10 ಅಡಿ ಅಂತರದಲ್ಲೇ ಇರೋದ್ರಿಂದ ಈ 2 ಗುರುತುಗಳನ್ನು ಇವತ್ತು ಉತ್ಖನನ ಮಾಡುವಂತಹ ಸಾಧ್ಯತೆ ಇದೆ. ನಾವು ಬೇರೆ ಲೆಕ್ಕಾಚಾರಗಳನ್ನ ಹಾಕುದಾದ್ರೆ ಮೊದಲ ಗುರುತು ಒಂದು ದಿನದಲ್ಲಿ ಆಗಿತ್ತು. ಒಂದು ದಿನ ತೆಗೆದುಕೊಂಡಿತ್ತು ಮೊದಲ ಗುರುತನ್ನ ಒಂದು ಉತ್ಖನನ ಮಾಡೋದಕ್ಕೆ. ಅದರ ಜೊತೆಗೆ 6ನೇ ಗುರುತಿನಲ್ಲಿ ಕಳೇಬರ ಪತ್ತೆ ಆದಂತ ಹಿನ್ನೆಲೆಯಲ್ಲಿ ಆ ಗುರುತು ಅಂದ್ರೆ ಆ 6ನೇ ಗುರುತು ಕೂಡ ಒಂದು ದಿನವನ್ನು ತೆಗೆದುಕೊಂಡಿತ್ತು. ಉಳಿದಂತೆ ಎಲ್ಲವೂ ಕೂಡ ಅಲ್ಲಿ ಯಾವುದೇ ರೀತಿಯ ಕಳೇಬರ ಪತ್ತೆಯಾಗದಂತಹ ಹಿನ್ನೆಲೆಯ ಅವೆಲ್ಲವೂ ಕೂಡ ವೇಗವಾಗಿ ನಡೆದಿತ್ತು. ಈಗ ಅಧಿಕಾರಿಗಳು ಉತ್ಖನನ ಕಾರ್ಯದರಿಗೆ ಆಗಮಿಸಿರುವಂತದ್ದು. ಉತ್ಖನನ ಕಾರ್ಯದರಿಗೆ ಆಗಮಿಸಿ ಈ ಒಂದು ಕಾರ್ಯವನ್ನ ಆರಂಭಿಸ್ಲಿಕ್ಕೆ ಕ್ಷಣಗಣನೆ ಇದೆ. ಅದರ ಜೊತೆಗೆ ಮಿನಿ JCB ಯನ್ನು ಕೂಡ ತರಿಸಿಟ್ಟುಕೊಂಡಿದ್ದಾರೆ. ಜೊತೆಗೆ ಕಾರ್ಮಿಕರು ಕೂಡ ಆಗಮಿಸ್ತಾ ಇದ್ದಾರೆ.
ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಈಗಾಗಲೇ ಆಗಮಿಸಿದ್ದು ಉತ್ಖನನ ನಡೆಯುವಂತಹ ಸ್ಥಳಕ್ಕೆ ಅಂದ್ರೆ ಸ್ಥಳದ ಒಳಭಾಗಕ್ಕೆ ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಉತ್ಖನನ ಕಾರ್ಯದ ಕೆಲಸ ಆರಂಭಗೊಂಡಿದೆ. ಒಂದು ದಿನದ ಬ್ರೇಕ್ನ ನಂತರ ಅಂದ್ರೆ ಭಾನುವಾರದ ಬ್ರೇಕ್ನ ನಂತರ ಉತ್ಖನನ ಕಾರ್ಯ ಈಗಾಗಲೇ ಆರಂಭಿಸಿರುವಂತದ್ದು. ಉತ್ಖನನ ಕಾರ್ಯಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಈಗಾಗಲೇ ಅಧಿಕಾರಿಗಳು ಒಳಭಾಗಕ್ಕೆ ಪ್ರವೇಶವನ್ನು ನೀಡಿದ್ದು ಒಳಭಾಗದಲ್ಲಿ ಇದ್ದಾರೆ. ಜೊತೆಗೆ ಮುಸುಕುದಾರಿಯನ್ನು ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಒಳಭಾಗ ಕರೆದುಕೊಂಡು ಹೋದ ನಂತರ 11ನೇ ಗುರುತಿನಲ್ಲಿ ಉತ್ಖನನ ಕಾರ್ಯ ನಡೆಯಲಿಕ್ಕಿದೆ. 11ನೇ ಗುರುತಿನಲ್ಲಿ ಉತ್ಖನನ ಕಾರ್ಯ ನಡೆದ ನಂತರ 12ನೇ ಗುರುತಿನ ಉತ್ಖನನ ಕಾರ್ಯ ನಡೆಯಲಿಕ್ಕಿದೆ. ಬಹಳಷ್ಟು ಕುತೂಹಲದ ಕೇಂದ್ರ ಬಿಂದು ಸ್ನಾನಘಟ್ಟ ಆಗಿತ್ತು ಇಲ್ಲಿಯ ತನಕ. ಆದ್ರೆ ಬಹಳಷ್ಟು ಮಾಧ್ಯಮಗಳಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲೂ ಇರ್ಬೋದು 10 ಮತ್ತು 11ನೇ ಗುರುತಿನ ಬಗ್ಗೆ ಬಹಳಷ್ಟು ಒಂದು ತಮ್ಮದೇ ಆದಂತಹ ಆಯಾಮಗಳನ್ನು ವ್ಯಕ್ತಪಡಿಸಿದರೆ, ಆದರೆ 10 ಮತ್ತು 11ನೇ ಗುರುತಿನಲ್ಲಿ ಯಾವುದೇ ರೀತಿಯ ಕಳೆಬರ ಪತ್ತೆ ಆಗಲಿಲ್ಲ. 10 ಮತ್ತು 11ನೇ ಗುರುತಿನಲ್ಲಿ ಕಳೆಬರ ಪತ್ತೆ ಆಗ್ತದೆ ಅನ್ನುವಂತಹ ರೀತಿಯಲ್ಲೇ ಮಾತನಾಡಿದಂತದ್ದಿದೆ. ಬರವಣಿಗೆ 10 ಮತ್ತು 9ನೇ ಗುರುತಿನಲ್ಲಿ 10 ಮತ್ತು 9ನೇ ಗುರುತಿನಲ್ಲಿ ಕಳೆಬರ ಪತ್ತೆಯಾಗಿದೆ, ಆಗ್ತದೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ಅದರ ಜೊತೆಗೆ ಫೇಸ್ಬುಕ್ ನ ಬರಹಗಳಿರ್ಬೋದು, ಸೋಷಿಯಲ್ ಮೀಡಿಯಾದ ಬರಹಗಳಿರ್ಬೋದು, ಅದರ ಜೊತೆಗೆ ಕೆಲವು ಮಾಧ್ಯಮಗಳು ಕೂಡ ವರದಿ ಮಾಡಿದಂತದ್ದು ಇರ್ಬೋದು. ಆದರೆ 9 ಮತ್ತು 10ನೇ ಗುರುತಿನಲ್ಲಿ ಏನೂ ಕೂಡ ಪತ್ತೆ ಆಗ್ಲಿಲ್ಲ. ಇದೀಗ 11ನೇ ಗುರುತಿನಲ್ಲಿ ಉತ್ಖನನ ಕಾರ್ಯ ಆರಂಭಗೊಳ್ಳಿಕ್ಕಿದೆ. 11ನೇ ಗುರುತಿನತ್ತ ಅಧಿಕಾರಿಗಳು ತೆರಳಿರುವಂತದ್ದು. 11ರ ನಂತರ 12 ಈ ಎರಡೂ ಗುರುತಿಗೂ ಕೂಡ ಹಸಿರು ಶೇಡ್ ನೆಟ್ ಅನ್ನು ಅಳವಡಿಕೆ ಮಾಡಿದ್ದಾರೆ. ಎರಡೂ ಗುರುತಿನಿಗೂ ಕೂಡ ಆ ಹಸಿರು ಶೇಡ್ ನೆಟ್ ಅನ್ನು ಅಳವಡಿಸಿ ಯಾವುದೇ ರೀತಿಯ ಉತ್ಖನನ ಕಾರ್ಯದ ದೃಶ್ಯಗಳು ಹೊರಭಾಗಕ್ಕೆ ಕಂಡು ಬರದಂತಹ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಎಂದಿನಂತೆ ಅಂದ್ರೆ ಇದು ಮೊನ್ನೆಯಿಂದನೂ ಕೂಡ ಹೀಗೆ ಮಾಡ್ತಿದ್ದಾರೆ. ಅದೇ ರೀತಿಯಾದಂತಹ ಉತ್ಖನನ ಕಾರ್ಯಕ್ಕೆ ಇದೀಗ ಮುಂದಾಗಿದ್ದಾರೆ. ಈಗ ಪ್ರಮುಖವಾಗಿ 11ನೇ ಗುರುತಿನಲ್ಲಿ ಉತ್ಖನನ ಕಾರ್ಯ ಆರಂಭಿಸಿದ್ದಾರೆ ಅಂತ ಹೇಳ್ಬಹುದು. ಯಾಕಂತಂದ್ರೆ 11ನೇ ಗುರುತಿನತ್ತ ಸ್ಟೆಲ್ಲಾ ವರ್ಗೀಸ್ ಮತ್ತು ಇತರ ಅಧಿಕಾರಿಗಳು ಬಂದು ಸೇರ್ತಾ ಇರುವಂತದ್ದು. ಪ್ರಮುಖವಾಗಿ ಅಲ್ಲಿರ್ತಕ್ಕಂತಹ ಕಳೆಗಿಡಗಳನ್ನ ಮೊದಲಾಗಿ ತೆರವುಗೊಳಿಸಿ ತದಬಳಿಕ ಉತ್ಖನನ ಕಾರ್ಯಕ್ಕೆ ಮುಂದಾಗುವಂತದ್ದನ್ನ ತಾವು ಗಮನಿಸಬಹುದು. ಈ ನೇರ ದೃಶ್ಯಾವಳಿ ಮೊನ್ನೆಯಿಂದನೂ ಕೂಡ ಅಂದ್ರೆ ಮಹಜರು ದಿನದಿಂದ ಇಲ್ಲಿಯ ತನಕವೂ ಕೂಡ ನೇರ ದೃಶ್ಯಾವಳಿಗಳಲ್ಲಿ ತಾವು ಅದನ್ನ ಗಮನಿಸ್ತಾ ಇದ್ರಿ. ನಿರಂತರವಾಗಿ ಈ ಒಂದು ಉತ್ಖನನ ಕಾರ್ಯ ಹೇಗಾಗ್ತಾ ಇದೆ, ಯಾವ ರೀತಿಯಾಗಿ ಉತ್ಖನನ ಕಾರ್ಯ ನಡೀತಾ ಇದೆ ಅನ್ನುವಂತಹ ದೃಶ್ಯಾವಳಿಗಳನ್ನ ತಾವೀಗ ಗಮನಿಸ್ತಾ ಇದ್ರಿ. ಅದರ ಜೊತೆಗೆ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನಮಗೆ ಏನು ಕಾಣಬಾರದು ಅನ್ನುವಂತಹ ರೀತಿಯಲ್ಲಿ ಅವರು ಶೇಡ್ ನೆಟ್ ಅನ್ನ ಜೋಡಿಸಿರುವಂತಹ ಸ್ಥಳಗಳಲ್ಲಿ ಸ್ವಲ್ಪ ಮಟ್ಟಿಗೆ ದೃಶ್ಯ ಕಾಣುತ್ತೆ ಅನ್ನುವಂತಹ ಒಂದು ಕಾಣುವ ಸಾಧ್ಯತೆಗಳಿರೋದ್ರಿಂದ ಅದನ್ನು ಕೂಡ ಮುಚ್ಚುವಂತ ಕೆಲಸವನ್ನ ಇದೀಗ ಸಿಬ್ಬಂದಿ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ನಿರಂತರವಾಗಿ ಶೇಡ್ ನೆಟ್ ಅನ್ನ ಅಳವಡಿಸಿ ಅಂದ್ರೆ ಸತತವಾಗಿ ಮೊನ್ನೆ ಶನಿವಾರದ ತನಕ ನಡೆದಂತಹ ಕಾರ್ಯ ಅದಾದ ನಂತರ ಒಂದಿನ ಬ್ರೇಕ್ ಅನ್ನ ತೆಗೆದುಕೊಂಡಿದ್ರು. ಬ್ರೇಕಿನ ನಂತರ ಮತ್ತೆ ಈಗ ಉತ್ಖನನ ಕಾರ್ಯ ಆರಂಭಗೊಳ್ತಾ ಇದೆ. ಈಗಾಗಲೇ ಒಂದು 10 ಸ್ಥಳಗಳಲ್ಲಿ ಉತ್ಖನನ ನಡೆದಿದ್ದು 10 ಸ್ಥಳಗಳ ಪೈಕಿ 6ನೇ ಸ್ಥಳದಲ್ಲಿ ಒಂದು ಕಳೆಬರ ಸಿಕ್ಕಿದ್ದು ಬಿಟ್ರೆ ಉಳಿದ 9 ಸ್ಥಳಗಳಲ್ಲಿ ಯಾವುದೇ ಕಳೆಬರ ಸಿಕ್ಕಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಇದೀಗ 11ನೇ ಒಂದು ಸ್ಪಾಟ್ ನಲ್ಲಿ ಉತ್ಖನನ ಕಾರ್ಯ ಆರಂಭಗೊಂಡಿರುವಂತದ್ದು. 11ನೇ ಸ್ಪಾಟ್ ನಂತರ 12 ಮತ್ತು 13 ಉತ್ಖನನ. ಇವತ್ತು ಪ್ರಮುಖವಾಗಿ 2 ಸ್ಪಾಟ್ನ ಉತ್ಖನನ ಆಗಬಹುದು ಅನ್ನುವಂತ ನಿರೀಕ್ಷೆಗಳಿವೆ. ಅದರ ಜೊತೆಗೆ ಈಗಾಗಲೇ 10 ಸ್ಪಾಟ್ಗಳು ಈಗಾಗಲೇ ಮುಗ್ದಿರುವಂತದ್ದು. ಅದರ ಜೊತೆಗೆ ಬಹಳಷ್ಟು ಒಂದು ಇಲ್ಲಿ ಸಂಚಾರಕ್ಕೂ ಕೂಡ ಸ್ವಲ್ಪ ಗಂಟೆಗೆ ತೊಂದರೆ ಕಾಣಿಸಬಹುದು. ಯಾಕೆ ಅಂತಂದ್ರೆ ಮುಖ್ಯ ರಸ್ತೆಯ ಸಮೀಪದಲ್ಲೇ ಇದು ಇರೋದ್ರಿಂದ, ಅಂದ್ರೆ ಮುಖ್ಯ ರಸ್ತೆಯ ಸಮೀಪದಲ್ಲೇ ಇದು ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಈಗ ಹೋಗುವಂತ ವಾಹನಗಳು ಕೂಡ 40ರ ಸ್ಪೀಡ್ ನಲ್ಲಿದ್ದ ವಾಹನಗಳು 5-10ರ ಸ್ಪೀಡ್ ಇಳಿಯುತ್ತೆ. ಅಲ್ಲಿ ಅವುಗಳನ್ನೆಲ್ಲ ಗಮನಿಸಿಕೊಂಡು ಹೋಗುವಂತದನ್ನ ನಾವು ನೋಡ್ತಾ ಇರ್ಬೋದು. ಅದರ ಜೊತೆಗೆ ಅಲ್ಲಲ್ಲಿ ಟ್ರಾಫಿಕ್ ಸ್ಲೋ ಮೂವಿಂಗ್ ಟ್ರಾಫಿಕ್ ಕಂಡು ಬರ್ತಾ ಇರೋದ್ರಿಂದ ಇಲ್ಲಿಯೂ ಕೂಡ ಬಹಳಷ್ಟು ಸಮಸ್ಯೆಗಳು ಆಗ್ತವೆ. ಅದರ ಜೊತೆಗೆ ಮಾಧ್ಯಮಗಳಿಗೂ ಕೂಡ ಸವಾಲಿನ ಕೆಲಸ, ಜೊತೆಗೆ ಇಲ್ಲಿ ಅಧಿಕಾರಿಗಳು ಕೂಡ ಸವಾಲಿನ ಕೆಲಸವಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ ಶ್ರೇಯ. ಯಾಕಂತಂದ್ರೆ ಬಿಗಿ ಪೊಲೀಸ್ ಬಂದೋಬಸ್ತಿನ ಅವಶ್ಯಕತೆ ಇದೆ. ಬಿಗಿ ಪೊಲೀಸ್ ಬಂದೋಬಸ್ತಿನ ಅವಶ್ಯಕತೆ ಇದೆ. ಅದರ ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಿಕೊಂಡು ಈ ಒಂದು ಕಾರ್ಯವನ್ನ ಮುಂದುವರಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂತಹ ಒಂದಷ್ಟು ಸಿಬ್ಬಂದಿ ಒಂದು ಶೇಡ್ ನೆಟ್ ಏನಿದೆ, ಶೇಡ್ ನೆಟ್ ಅಳವಡಿಕೆಯ ಸುತ್ತಲೂ ಅಥವಾ ಅಷ್ಟು ಉದ್ದಕ್ಕೂ ಕೂಡ ಇಲ್ಲಿ ನಿಂತ್ಕೊಂಡಿದ್ದಾರೆ. ಈ ಮೂಲಕ ಒಂದು ಭದ್ರತೆಯನ್ನು ಒದಗಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಮಾಧ್ಯಮಗಳಿಗೆ ಎದುರು ಭಾಗಕ್ಕೆ ಅಂದ್ರೆ ರಸ್ತೆಯ ಪಕ್ಕದಲ್ಲೇ ತಾವು ಇರಬೇಕು ಅನ್ನುವಂತಹ ಸೂಚನೆಯನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾರ್ಗದ ಅಥವಾ ರಸ್ತೆಯ ಇನ್ನೊಂದು ಭಾಗದಲ್ಲಿ ಮಾಧ್ಯಮದವರು ಇದ್ದಾರೆ. ಆ ರಸ್ತೆ ಅಂದ್ರೆ ಶೇಡ್ ನೆಟ್ಟಿನ ಪಕ್ಕಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಅಂದ್ರೆ ಅವರು ಅಂತಹದೊಂದು ಮನವಿಯನ್ನು ಕೂಡ ಮಾಡ್ಕೊಂಡು ಆ ರೀತಿಯಾದಂತಹ ಮನವಿಯನ್ನು ಮಾಡಿಕೊಂಡು ಇಲ್ಲಿ ಇದೀಗ ಆ ಒಂದು ಉತ್ಖನನ ಕಾರ್ಯ ಆರಂಭಗೊಳ್ತಾ ಇರುವಂತದ್ದು ಶ್ರೇಯ.
ಎಸ್ ದಾಮೋದರ, ಇನ್ನೊಂದು ಹೊಸ ದೂರುದಾರ ಪ್ರತ್ಯಕ್ಷ ಆಗಿರುವಂಥ ಜಯಂತ್ ಟಿ ಅನ್ನುವಂಥವ್ರು. ಸೊ ಅವರ ಬಗ್ಗೆ ಅದು ಮಾಹಿತಿ ಇದೆಯಾ? ಅವರು ಆ ಸ್ಪಾಟ್ಗೆ ಬರ್ತಾರಾ ಹೇಗೆ ಅನ್ನುವಂಥದ್ದು? ಶನಿವಾರ 7 ಗಂಟೆಯ ಸುಮಾರಿಗೆ ಜಯಂತ್ ಟಿ ಅನ್ನುವಂತಹ ವ್ಯಕ್ತಿ ಬೆಳ್ತಂಗಡಿಯ SIT ಕಚೇರಿಗೆ ಆಗಮಿಸಿ ತಾನೊಂದು ದೂರನ್ನು ಕೊಡ್ತೇನೆ, ತಾನೊಂದು ಒಂದು ಹೆಣವನ್ನ ನೋಡಿದ್ದೇನೆ, ಆ ಹೆಣದ ಸರಿಯಾದಂತಹ ಅಂತ್ಯ ಸಂಸ್ಕಾರ ಆಗ್ಲಿಲ್ಲ, ಅವತ್ತು ಪೊಲೀಸ್ನವರು ಅದಕ್ಕೆ ಯಾವುದೇ ರೀತಿಯಂತ ಸ್ಪಂದನೆ ನೀಡಿಲ್ಲ, ಇದರಲ್ಲಿಯೂ ಕೂಡ ಕೆಲವರದ್ದು ಭಾಗಿದಾರಿಕೆ ಇದೆ ಅನ್ನುವಂತಹ ಸಂಶಯ ಇದೆ, ಈ ಕಾರಣಕ್ಕಾಗಿ ಅದನ್ನು ಕೂಡ ತನಿಖೆ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಅಂತ ಹೇಳ್ಕೊಂಡು ಅವ್ರು ಆಗಮಿಸಿದ್ರು. ಅದಕ್ಕಿಂತ ಮೊದಲು ಮಾಧ್ಯಮದವರಿಗೆ ಒಂದು ಮೆಸೇಜ್ ಬಂದಿತ್ತು, ಆ ಮೆಸೇಜಿನಲ್ಲಿ ಒಬ್ಬ ಸಾಕ್ಷಿದಾರ ಬರ್ತಾರೆ ಅನ್ನುವಂತಹದ್ದು ಗೊತ್ತಿತ್ತು, ಆದ್ರೆ ಜಯಂತ್ ಟಿ ಅವರು ಬರ್ತಾರೆ ಅನ್ನುವಂಥದ್ದು ಗೊತ್ತಿರ್ಲಿಲ್ಲ. ಈಗ ಜಯಂತ್ ಟಿ ಅವರು ಆಗಮಿಸಿರುವಂತದ್ದು, ಜಯಂತ್ ಟಿ ಅವರು ಆಗಮಿಸಿ ಅವರು ತಮ್ಮ ಹೇಳಿಕೆಯನ್ನ ಮೊನ್ನೆ ಕೊಟ್ಟಿದ್ದಾರೆ, ಅಂದ್ರೆ ಮಾಧ್ಯಮಗಳಿಗೆ ತಮ್ಮ ಹೇಳಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂತಹ ಮಾಧ್ಯಮದವರಿಗೆ ಹೇಳಿಕೆ ಕೊಟ್ಟ ನಂತರ ಅವ್ರು ದೂರು ಕೊಡ್ಲಿಕ್ಕೆ ಬರಬೇಕಾಗಿತ್ತು, ಆದ್ರೆ SIT ಅಧಿಕಾರಿಗಳು ಅವತ್ತು ಸಾಯಂಕಾಲ ಆಗಿರೋದ್ರಿಂದ ದೂರು ಕೊಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಸೋಮವಾರ ದೂರನ್ನು ಕೊಡಿ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ. ಓಕೆ, ಧನ್ಯವಾದಗಳು ದಾಮೋದರ್ ನಿಮ್ಮ ಮಾಹಿತಿಗಾಗಿ. ಥ್ಯಾಂಕ್ ಯು. ಎಸ್ ದಾಮೋದರ ಹೇಳ್ತಾ ಇದ್ರು ಅಲ್ಲಿ ಯಾವ ಥರ ಭದ್ರತೆ ಇದೆ, ಯಾವ ರೀತಿಯಾಗಿ ಆ ಗ್ರೀನ್ ಶೆಡ್ ನೆಟ್ಟನ್ನು ಹಾಕಿದ್ದಾರೆ. ಸೊ ಎರಡೆರಡು ರೀತಿಯಲ್ಲಿ ಒಂದು ಬಹಳ ಮುತುವರ್ಜಿಯಿಂದ, ಸೊ ಯಾವುದೇ ರೀತಿಯಲ್ಲಿ ಕೂಡ ಬಿಸಿಲು ಬಂದಾಗ ಒಂದು ಅವರಿಗೆ ಸಮಸ್ಯೆ ಆಗ್ಬೋದು ಅನ್ನೋ ಕೂಡ ರೀಸನ್ ಇರುತ್ತೆ, ಜೊತೆಗೆ ಯಾರಿಗೂ ಕೂಡ ಅಲ್ಲಿ ಆಗ್ತಿರುವಂಥ ಚಲನವಲನ ಏನೆಲ್ಲ ಒಳಗಡೆ ಆಗ್ತಿದೆ ಯಾವುದು ಕೂಡ ಕಾಣಿಸ್ಬಾರ್ದು ಅನ್ನೋ ರೀತಿಯಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಒಂದು ಎರಡು ಅಂತರದಲ್ಲಿ ಆ ಒಂದು ಗ್ರೀನ್ ಶೆಡ್ ನೆಟ್ಟನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದು. ಇನ್ನು ಆಗಲೇ ಹೇಳ್ತಾ ಇದ್ರು ಮಾಧ್ಯಮದವರು ಕೂಡ ಹಾಗೆ ನೀವು ರಸ್ತೆಯ ಪಕ್ಕದಲ್ಲಿ ಆ ಕಡೆ ಇರಬೇಕು, ಈ ಕಡೆ ಬರುವ ಹಾಗಿಲ್ಲ ಮನವಿಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಮಾಧ್ಯಮದವರು ಕೂಡ ಅದಕ್ಕೆ ಒಂದು ಸ್ಪಂದನೆಯನ್ನು ಕೊಟ್ಟು ರಸ್ತೆ ಈ ಕಡೆಯಲ್ಲಿ ನಿಂತ್ಕೊಂಡು ರೆಕಾರ್ಡ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ದೂರುದಾರ ವ್ಯಕ್ತಿ ಮಿಸ್ಟರ್ X ಏನಿದ್ದಾರೆ ಆ ವ್ಯಕ್ತಿ ಕೂಡ ಆ ಸ್ಪಾಟ್ಗೆ ಬಂದಿರುವಂಥದ್ದು, SIT ಅಧಿಕಾರಿಗಳು ಕೂಡ ಇದ್ದಾರೆ. ಇನ್ನು ಪುತ್ತೂರಿ AC ಸ್ಟೆಲ್ಲಾ ವರ್ಗೀಸ್ ಕೂಡ ಆ ಸ್ಪಾಟ್ಗೆ ಬಂದಿರುವಂಥದ್ದು. ಸೊ ಅವರ ಮುಂದಾಳತ್ವದಲ್ಲಿ ಇದೀಗ ಸ್ಪಾಟ್ ನಂಬರ್ 11, 12, 13 ಇವತ್ತು 3 ಕೂಡ ಆಗುತ್ತಾ ಇಲ್ವಾ ಹೇಳೋಕೆ ಅಸಾಧ್ಯ ಆಗುತ್ತೆ. ಸದ್ಯಕ್ಕೆ ಇವತ್ತು ಸ್ಪಾಟ್ ನಂಬರ್ 11ರ ಆ ಎಕ್ಸ್ಕವೇಷನ್ ಪ್ರಕ್ರಿಯೆ ಆಗುತ್ತೆ. ಸೊ ಜೊತೆಗೆ ಮೊನ್ನೆ ಶನಿವಾರ ದಿನ ಬಹಳ ಲೇಟ್ ಆಗಿತ್ತು, ಒಂದು 12 ಗಂಟೆಯ ವೇಳೆ ಆಗಿತ್ತು ಅದು ಆ ಉತ್ಖನನ ಪ್ರಕ್ರಿಯೆ. ಬಟ್ ಇವತ್ತು ಸ್ವಲ್ಪ ಬೇಗವಾಗಿ ಮುಂಚಿತವಾಗಿ ಆ ಸ್ಪಾಟ್ಗೆ ಬಂದಿದ್ದಾರೆ. ಸೊ ಹಾಗಾಗಿ ಇವತ್ತು ಸ್ವಲ್ಪ ವೇಗವಾಗಿ ಆ ಪ್ರಕ್ರಿಯೆ ಮುಗಿಯುವ ಸಾಧ್ಯತೆ ಇದ್ರೆ ಸ್ಪಾಟ್ ನಂಬರ್ 10 ನಂತರ 11 ಆಗಿ 13 ಕೂಡ ಹೋಗುವ ಸಾಧ್ಯತೆ ಕೂಡ ಇರಬಹುದು. ಆದರೆ ಎಲ್ಲವೂ ಕೂಡ ಈ ಒಂದು ಹವಾಮಾನಕ್ಕೆ ಜೊತೆಗೆ ಅಲ್ಲಿರುವಂತಹ ಅಗಿಬೇಕಾ ತೆಗೆಯುವಂಥ ಸಮಯ ಕೂಡ ಅದಕ್ಕೆ ಒಂದು ಅನ್ವಯ ಆಗುತ್ತೆ. ಹಾಗೆ ಅದರ ಮೇಲೆ ಇವತ್ತು ಎಷ್ಟರ ಒಂದು ಡಿಗ್ಗಿಂಗ್ ಪ್ರಕ್ರಿಯೆ ಆಗುತ್ತೆ, ಆ ಒಂದು ಉತ್ಖನನ ಪ್ರಕ್ರಿಯೆ ಆಗುತ್ತೆ ಅನ್ನೋದು ನಮಗೆ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಆ ಸ್ಪಾಟ್ನಲ್ಲಿ ಬಿಗಿ ಬಂದೋಬಸ್ತ್ ಇರುವಂಥದ್ದು, ಎಲ್ಲರೂ ಕೂಡ ಒಂದು ಪೊಲೀಸ್ ಅಧಿಕಾರಿಗಳು ಸಜ್ಜಿತವಾಗಿ ಇರುವಂಥದ್ದು. ಸೊ ಯಾವುದೇ ಒಂದು ಸಮಸ್ಯೆ ಆಗಬಾರ್ದು, ಯಾವುದೇ ಒಂದು ಅಡಚಣೆ ಆಗಬಾರ್ದು, ಯಾವುದೇ ಒಂದು ಈ ಒಂದು ತನಿಖೆಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಬಹಳ ಒಂದು ಶಿಸ್ತಿನಿಂದ ಪ್ರತಿಯೊಂದು ಕಡೆ ಒಂದು ಹದ್ದಿನ ಕಣ್ಣನ್ನ ಇಟ್ಟು ನೋಡ್ತಾ ಇರುವಂಥದ್ದು, ಸ್ವಲ್ಪ ಗಾವಲನ್ನ ಹಾಕ್ತಾ ಇರುವಂಥದ್ದು. ಜೊತೆಗೆ ಇದು ಕೂಡ ಒಂದು ಹೆದ್ದಾರಿಯ ಬದಿಯಲ್ಲಿ ಇರುವ ಸ್ಪಾಟ್ ಆಗಿರೋ ಕಾರಣಕ್ಕೋಸ್ಕರ ಮೊನ್ನೆ ಕೂಡ ಹಾಗೇನೆ ಸ್ಪಾಟ್ ನಂಬರ್ 9 ಮತ್ತು 10 ಕೂಡ ಹಾಗೇನೆ ಅದು ದಾರಿಯ ಬದಿಯಲ್ಲೇ ಇತ್ತು, ನೋಡುವವರಿಗೆ ಕೂಡ ಕಾಣಿಸುವಂತಹ ಸ್ಪಾಟ್ ಆಗಿತ್ತು. ಇವತ್ತು ಕೂಡ ಅಂತಹ ಸ್ಪಾಟ್ ಕೂಡ ಆಗಿದೆ. ಹಾಗಾಗಿ ಅನೇಕ ಮಂದಿ ಪಬ್ಲಿಕ್ಸ್ ಬರುವಂಥ ಸಾಧ್ಯತೆ ಇದೆ, ಜೊತೆಗೆ ಟ್ರಾಫಿಕ್ ಜಾಮ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಅದೆಲ್ಲವನ್ನು ಕೂಡ ಒಂದು ವ್ಯವಸ್ಥಿತವಾಗಿ ಅಲ್ಲಿ ಒಂದು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಬಂದೋಬಸ್ತ್ ಕೂಡ ಇದೆ. ಇನ್ನು ಆಗಲೇ ಹೇಳ್ತಿದ್ರು 2 ಗ್ರೀನ್ ಶೇಡ್ ನೆಟ್ಟನ್ನು ಕೂಡ ಹಾಕಿದ್ದಾರೆ. ಸೊ ಯಾವುದೇ ರೀತಿಯಲ್ಲಿ ಕೂಡ ಈ ಕಡೆ ಇರುವಂಥವರಿಗೆ ಒಳಗಡೆ ಡಿಗ್ಗಿಂಗ್ ಪ್ರಕ್ರಿಯೆ ಕಾಣಿಸಬಾರ್ದು, ಎಲ್ಲ ಕೂಡ ಗೌಪ್ಯವಾಗಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಬಹಳ ಬಂದೋಬಸ್ತನ್ನು ವಹಿಸಿ ಈ ಒಂದು ಎಕ್ಸ್ಕವೇಷನ್ ಪ್ರಕ್ರಿಯೆ ಕೂಡ ಆಗ್ತಾ ಇರುವಂಥದ್ದು. ಇನ್ನು ಈಗಾಗಲೇ ಆ ಸ್ಪಾಟಿಗೆ ಮಿನಿ JCB ಕೂಡ ಬಂದಿದೆ, ಆ ಒಂದು ಕಾರ್ಮಿಕರು ಕೂಡ ಬಂದಿರುವಂಥದ್ದು. ಹಾಗಾಗಿ ಆರಂಭದಲ್ಲಿ JCBಯನ್ನು ಬಳಸ್ತಾರಾ ಅಥವಾ ಮಾನವ ಶ್ರಮದ ಮೂಲಕನೇ ಡಿಗ್ಗಿಂಗ್ ಪ್ರಕ್ರಿಯೆ ಆಗುತ್ತಾ ನಾವು ಕಾದು ನೋಡಬೇಕಾಗಿದೆ. ಸದ್ಯಕ್ಕೀಗ ಒಳಗಡೆ ಏನಾಗ್ತಾ ಇದೆ ಅಂತ ಯಾರು ಕೂಡ ಗೊತ್ತಾಗ್ತಾ ಇಲ್ಲ. ಕೆಲವೇ ಹೊತ್ತಲ್ಲಿ ಅಲ್ಲಿರುವಂತಹ ಅಧಿಕಾರಿಗಳ ಜೊತೆ ಮಾತನಾಡಿ ಆ ನಂತರ ಅಲ್ಲಿರೋ ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಯತ್ನವನ್ನು ನಮ್ಮ ದಾಮೋದರ ಮಾಡ್ತಾರೆ. ಸೊ ಈಗ ನಮ್ಮ ಸ್ಪಾಟ್ಗೆ ನಮ್ಮ ಸುದ್ದಿ ಸಿಬ್ಬಂದಿಗಳಾಗಿರುವಂಥ ನಿಶಾನ್ ಹೋಗಿರ್ತಾರೆ, ಸುವೀರ್ ಹೋಗಿರ್ತಾರೆ, ಇನ್ನು ನಮ್ಮ ಕ್ಯಾಮ್ರಾ ಪರ್ಸನ್ ವನೀಶ್ ಮರೋಡಿ ಆಗಿರ್ಬೋದು, ಆದಿತ್ಯ ಶೆಟ್ಟಿ ಬಳಂಜ ಆಗಿರ್ಬೋದು, ಕಳೆದ ಕೆಲವಾರು ದಿನಗಳಿಂದ ಆರಂಭದಿಂದಲೂ ಕೂಡ ಡೇ 1 ಇಂದ ಇವತ್ತಿನವರೆಗೂ ಆ ಸ್ಪಾಟಲ್ಲಿ ಇದ್ದು ಬೆಳಗಿಂದ ಸಂಜೆವರೆಗೆ ಎಷ್ಟು ಹೊತ್ತು ಅಲ್ಲಿ ಒಂದು ಎಕ್ಸ್ಕವೇಷನ್ ಪ್ರಕ್ರಿಯೆ ಆಗುತ್ತೋ ಅಷ್ಟು ಸಮಯಗಳವರೆಗೂ ಕೂಡ ಅವರು ಅಲ್ಲಿ ಇದ್ದು ಅಲ್ಲಿ ಆಗ್ತಿರುವಂತಹ ಪ್ರತಿಯೊಂದು ಡೆವಲಪ್ಮೆಂಟ್ ಕೂಡ ನಮಗೆ ವರದಿ ಮಾಡ್ತಾ ಇದ್ದಾರೆ, ಆ ದೃಶ್ಯಾವಳಿ ಮೂಲಕ ನಮಗೆ ತೋರಿಸ್ತಾ ಇದ್ದಾರೆ. ಸೊ ಜೊತೆಗೆ ನೀವು ಆಗಲೇ ಹೇಳ್ತಾ ಇದ್ವಿ ನಮ್ಮ ದಾರಿಯ
ಆ ಕಡೆ ಇರುವಂಥದ್ದು ಆ ಎಕ್ಸ್ಕವೇಷನ್ ಪ್ರಕ್ರಿಯೆ, ಈ ಕಡೆ ಮಾಧ್ಯಮದವರಿಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಸದ್ಯಕ್ಕೆ ಆ ವಾಹನ ಹೋದಾಗ ಅಥವಾ ದೊಡ್ಡ ಗಾತ್ರದ ವಾಹನ ಹೋದಾಗ, ಅದು ಬಸ್ ಆಗಿರ್ಬೋದು ಅಥವಾ ಟಿಪ್ಪರ್ ಆಗಿರ್ಬೋದು, ಲಾರಿ ಹೋದಾಗ ಸ್ವಲ್ಪ ಅಡಚಣೆ ಆಗುತ್ತೆ. ಸದ್ಯಕ್ಕೆ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿರುವ ಸಾಧ್ಯತೆ ಕೂಡ ಇದೆ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಸ್ಲೋ ಮೂವಿಂಗ್ ವೆಹಿಕಲ್ ಮೂವ್ಮೆಂಟ್ ಕೂಡ ಇದೆ. ಟೂ ವೀಲರ್ಸ್ನವರಾಗಿರ್ಬೋದು ಬಹಳ ವೇಗವಾಗಿ ಯಾರು ಕೂಡ ಹೋಗ್ತಾ ಇಲ್ಲ. ಸೊ ಅಲ್ಲಿ ಆ ಸ್ಪಾಟಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಪ್ರತಿಯೊಬ್ಬರು ಹೋಗ್ತಾ ಇದ್ದಾರೆ. ಯಾಕಂದರೆ ಇವತ್ತು ಒಂದು ನಿರ್ಣಾಯಕ ಘಟ್ಟ ಇರುವಂಥದ್ದು. ಆತ ಹೇಳಿರೋ ಪ್ರಕಾರ ಸ್ಪಾಟ್ ನಂಬರ್, ಆತ ಆರಂಭದಲ್ಲಿ ಹೇಳಿರೋ ಪ್ರಕಾರ ಸ್ಪಾಟ್ ನಂಬರ್ 1ರಲ್ಲೂ ಕೂಡ ಇದೆ, 2ರಲ್ಲೂ ಕೂಡ ಇದೆ ಅಂತ ಹೇಳ್ತಾ ಇದ್ದ. ಆದರೆ ಎಲ್ಲಿ ಕೂಡ ಯಾವುದೇ ಕಡೆ ಬರಹ ಸಿಕ್ಕಿಲ್ಲ. ಇದೀಗ ಇರುವಂಥದ್ದು ಸ್ಪಾಟ್ ನಂಬರ್ 11, 12, 13 ಎಲ್ಲಾದರೂ ಆತ ಹೇಳಿರೋ ಪ್ರಕಾರ ಅಲ್ಲಿ ಏನಾದರೂ ಕಡೆ ಬರಹ ಸಿಗುತ್ತಾ ನಾವು ಕಾದು ನೋಡಬೇಕಾಗಿದೆ.
ಎಸ್, ನೀವು 2 ವಿಂಡೋ ಮೂಲಕ ನೋಡ್ತಾ ಇದ್ದೀರಾ, ನಮ್ಮ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಚಾನೆಲ್ ನೋಡ್ತಾ ಇದ್ದೀರಾ. ಒಂದು ಕಡೆ ಆ ಉತ್ಖನನ ಪ್ರಕ್ರಿಯೆಗೆ ಎಲ್ಲರೂ ಸಿದ್ಧವಾಗ್ತಿರುವಂತಹ ದೃಶ್ಯಾವಳಿ, ಇನ್ನೊಂದು ಕಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ದೃಶ್ಯಾವಳಿ ನೋಡ್ತಾ ಇದ್ದೀರಾ. ಇವತ್ತು ಡೇ 7 ನಲ್ಲಿ ಆಗ್ತಿರುವಂತಹ ಈ ಒಂದು ಉತ್ಖನನ ಪ್ರಕ್ರಿಯೆ ಎಲ್ಲ ಒಂದು ದೃಶ್ಯಾವಳಿ ನೀವು ನೋಡ್ತಾ ಇರುವಂಥದ್ದು. ಈಗ ಸ್ಪಾಟ್ಗೆ SIT ಅಧಿಕಾರಿಗಳಾಗಿರ್ಬೋದು, ಅರಣ್ಯ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಆಮೇಲೆ ಸೋಕೋ ಇಲಾಖೆಯವರಾಗಿರ್ಬೋದು, ಆಮೇಲೆ FSL ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲರೂ ಕೂಡ ಆ ಒಂದು ಸ್ಪಾಟ್ ಹತ್ರ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಡಿಗ್ಗಿಂಗ್ ಪ್ರಕ್ರಿಯೆಯಲ್ಲಿ ಎಲ್ಲ ಮುಂದಾಳತ್ವ ವಹಿಸಿಕೊಂಡು ಎಲ್ಲವನ್ನು ಕೂಡ ಅಲ್ಲಿ ನೋಡುವಂತಹ, ಇನ್ವೆಸ್ಟಿಗೇಷನ್ ಮಾಡುವಂತಹ ಪ್ರಕ್ರಿಯೆ ಕೂಡ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ನಾವು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ನೇರ ದೃಶ್ಯಾವಳಿ ಮೂಲಕ, ನೇರ ಪ್ರಸಾರ ಮೂಲಕ ನಿಮಗೆ ಅಲ್ಲಿ ಆಗ್ತಿರುವಂತಹ ಪ್ರತಿಯೊಂದು ಡೆವಲಪ್ಮೆಂಟ್ ಬಗ್ಗೆ ಕೂಡ ನಮಗೆ ಮಾಹಿತಿ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ವಿ, ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಯಾವುದೇ ಗಾಸಿಪ್ ಆಗಿರ್ಬೋದು, ಯಾವುದೇ ಊಹಾಪೋಹ ಆಗಿರ್ಬೋದು, ಯಾವುದೇ ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇಲ್ಲ. ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ಯಾವ ಥರ ಮಾಹಿತಿ ಬರುತ್ತೋ ಅದನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಹೆಚ್ಚಿನ ಕಡೆ ಒಂದು ಗಾಸಿಪ್ ಆಗ್ತಾ ಇದೆ, ಆ ಸ್ಪಾಟ್ ನಂಬರ್ 8 ಸಿಗ್ತಂತೆ, ಸ್ಪಾಟ್ ನಂಬರ್ 7 ಸಿಗ್ತಂತೆ, ಮೀಡಿಯಾದವರು ಕೊಡ್ತಾ ಇಲ್ಲ ಅಂತ. ಖಂಡಿತವಾಗ್ಲೂ ಎಲ್ಲೂ ಕೂಡ ಯಾವುದೂ ಕೂಡ ಸಿಕ್ಕಿಲ್ಲ. ಸ್ಪಾಟ್ ನಂಬರ್ 6 ಹೊರತುಪಡಿಸಿ ಸ್ಪಾಟ್ ನಂಬರ್ 1ರಲ್ಲಿ ಒಂದು ಪರ್ಸ್ ಸಿಕ್ಕುತ್ತೆ. ಆ ಪರ್ಸ್ ಅಲ್ಲಿ ಒಂದು ಪಾನ್ ಕಾರ್ಡ್ ಸಿಗುತ್ತೆ, ಇನ್ನೊಂದು ಡೆಬಿಟ್ ಕಾರ್ಡ್ ಸಿಗುತ್ತೆ. ಅದರ ಬಗ್ಗೆ ಕೂಡ ಸ್ಪಷ್ಟನೆ ಇದೆ. ಅದು ಯಾರೂ ಕೂಡ ಒಬ್ಬ ಅಲ್ಲಿ ಸತ್ತಿರುವಂತಹ ವ್ಯಕ್ತಿ ಇದ್ದಲ್ಲ, ಆತ ನಮ್ಮ ನೆಲಮಂಗಲದ ದಾಬಾಸ್ಪೇಟೆ ಲಕ್ಕೂರಿಗೆ ಸಂಬಂಧಪಟ್ಟ ವ್ಯಕ್ತಿ ಆಗಿರ್ತಾರೆ ಸುರೇಶ್ ಅನ್ನುವಂಥವ್ರು. ಆತ 2024ರಲ್ಲಿ ಮಾರ್ಚ್ ತಿಂಗಳಲ್ಲಿ ಜಾಂಡೀಸ್ನಿಂದ ಮೃತಪಟ್ಟಿರ್ತಾನೆ. ಆತನ ಪರ್ಸ್ ಅಲ್ಲಿ ಸಿಗುತ್ತೆ. ಆದರೆ ಅದು ಕೂಡ ಇಲ್ಲಿ ಹೇಗೆ ಬಂತು ಅಂತ ಪ್ರಶ್ನೆ ಕೂಡ ಹಲವರಲ್ಲಿ ಮೂಡುತ್ತೆ. ಅಲ್ಲಿ ಅವರ ತಾಯಿ ಸುಬ್ಬಲಕ್ಷ್ಮಿ ಹೇಳಿರೋ ಪ್ರಕಾರ ಆ ಸುರೇಶ್ ಅನ್ನುವಂಥವ್ರು ಆಗಾಗ್ಗೆ ಧರ್ಮಸ್ಥಳಕ್ಕಾಗಿರ್ಬೋದು, ಬೇರೆ ಬೇರೆ ಕಡೆ ಟ್ರಿಪ್ ಹೋಗ್ತಾ ಇದ್ದ. ಸೊ ಒಂದು ಸಲ ಅವರು ವಾಪಸ್ ಬಂದಾಗ ನನ್ನ ಪರ್ಸ್ ಕಳವಾಗಿದೆ, ನನ್ನ ಮೊಬೈಲ್ ಕಳವಾಗಿದೆ, ನನ್ನ ಪರ್ಸ್ನಲ್ಲಿ ಆಧಾರ್ ಕಾರ್ಡ್ ಇತ್ತು, ಪಾನ್ ಕಾರ್ಡ್ ಇತ್ತು, ಡೆಬಿಟ್ ಕಾರ್ಡ್ ಇತ್ತು, ಎಲ್ಲ ಕೂಡ ಮಿಸ್ ಆಗಿದೆ ಅನ್ನುವಂತಹ ಕೂಡ ಒಂದು ದೂರನ್ನು ಕೊಟ್ಟಿದ್ದ. ಅದರ ತಕ್ಷಣವಾಗಿ ಅವರ ತಾಯಿ ಸುಬ್ಬಲಕ್ಷ್ಮಿ ಅವರು ಆ ಒಂದು ಡೆಬಿಟ್ ಕಾರ್ಡನ್ನು ಬ್ಲಾಕ್ ಕೂಡ ಮಾಡಿರ್ತಾರೆ. ಯಾಕಂತ ಹೇಳಿದ್ರೆ ಆ ಡೆಬಿಟ್ ಕಾರ್ಡ್ ಸುಬ್ಬಲಕ್ಷ್ಮಿ ಅವ್ರದ್ದಾಗಿತ್ತು. ಹಾಗಾಗಿ ಅವರು ಹೇಳಿರೋ ಪ್ರಕಾರ ಆತ ಮೋಸ್ಟ್ಲಿ ಆ ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಸ್ನಾನ ಮಾಡಬೇಕಾದ್ರೆ ಅಥವಾ ನಮ್ಮ ಧರ್ಮಸ್ಥಳಕ್ಕೆ ಬಂದಾಗ ಪಿಕ್ ಪಾಕೆಟ್ ಆಗಿದ್ದು ಇರ್ಬೋದು. ಸೊ ಆ ಸಮಯದಲ್ಲಿ ಮಿಸ್ ಆಗಿರುವಂಥ ಪರ್ಸ್ ಅಲ್ಲಿ ಸಿಕ್ಕಿರ್ಬೋದು ಅನ್ನೋ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು ಕೂಡ ನಮಗೆ ಸ್ಪಷ್ಟತೆ ಸಿಕ್ಕಿರುವಂಥದ್ದು. ಇದೀಗ ಆನಂತರವಾಗಿ ಸ್ಪಾಟ್ ನಂಬರ್ 6 ಅಲ್ಲಿ ಡಿಗ್ಗಿಂಗ್ ಮಾಡಬೇಕಾದ್ರೆ ಸಿಕ್ಕಿರುವಂಥದ್ದು ಕೆಲವು ಮೂಳೆಯ ಪೀಸ್ಗಳು, ಕಳೆ ಬರಹದ ಕೆಲವು ಪೀಸ್ಗಳು. ಅದು ಕೂಡ ಒಬ್ಬ ಪುರುಷನಿಗೆ ಸಂಬಂಧಪಟ್ಟಂತಹ ಮೂಳೆ ಅನ್ನೋದು ಕೂಡ ಅಲ್ಲಿ ನಮಗೆ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಸಿಕ್ಕಿರುವಂತಹ ಒಂದು ಮಾಹಿತಿ. ಆದರೆ ಆತ ಯಾರು ಏನು ಇನ್ನೂ ಕೂಡ ಗೊತ್ತಾಗಿಲ್ಲ. ಅದಕ್ಕೆ ಆದಷ್ಟು ಬೇರೆ ಬೇರೆ ಆಯಾಮದ ತನಿಖೆ ಕೂಡ ಆಗುತ್ತೆ. ಇದೀಗ ಸದ್ಯಕ್ಕೆ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಈ ಒಂದು ಡಿಗ್ಗಿಂಗ್ ಪ್ರಕ್ರಿಯೆ ಆಗುತ್ತೆ. ಆ ಡಿಗ್ಗಿಂಗ್ ಪ್ರಕ್ರಿಯೆಯಲ್ಲಿ ಕಳೆಬರ ಸಿಕ್ಕುತ್ತಾ ಅಂತ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸಿಕ್ಕಿದ ತಕ್ಷಣ ಅದನ್ನ FSL ಡಿಪಾರ್ಟ್ಮೆಂಟ್ ಅವರು ಅದನ್ನ ವಶಪಡಿಸಿಕೊಂಡು ಅದರ ಮೇಲೆ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇದು ಬಹಳ ಸುಲಭದ ಇನ್ವೆಸ್ಟಿಗೇಷನ್ ಅಂತೂ ಖಂಡಿತ ಅಲ್ಲ. ಬಹಳ ಸೂಕ್ಷ್ಮ ವಿಚಾರ, ಜೊತೆಗೆ ಬಹಳ ದಿನವನ್ನು ತೆಗೆದುಕೊಳ್ಳುತ್ತೆ. ಕೇವಲ 1 ತಿಂಗಳು, 2 ತಿಂಗಳು, 3 ತಿಂಗಳು ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಇದು ವರ್ಷಗಟ್ಟಲೆ ಹೋಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಸದ್ಯಕ್ಕೆ ಇದೀಗ ಪ್ರಾಥಮಿಕ ಹಂತದಲ್ಲಿ ಈ ಒಂದು ಎಕ್ಸ್ಕವೇಷನ್ ಪ್ರಕ್ರಿಯೆ ಆಗ್ತಾ ಇದೆ. ಸ್ಪಾಟ್ ನಂಬರ್ 11, 12, 13ರಲ್ಲಿ ಇವತ್ತು ಆಗುತ್ತಾ ಗೊತ್ತಿಲ್ಲ. ಸದ್ಯಕ್ಕೆ ಸ್ಪಾಟ್ ನಂಬರ್ 11ರ ಡಿಗ್ಗಿಂಗ್ ಪ್ರಕ್ರಿಯೆ ಆಗ್ತಾ ಇದೆ, ಉತ್ಖನನ ಪ್ರಕ್ರಿಯೆ ಆಗ್ತಾ ಇದೆ. ಮುಸುಕುದಾರಿ ವ್ಯಕ್ತಿ ಏನು ಆ ಮಿಸ್ಟರ್ ಎಕ್ಸ್ ಇದ್ದಾನೆ, ಆ ಅನಾಮಿಕ ವ್ಯಕ್ತಿ ಇದ್ದಾನೆ, ಆ ದೂರುದಾರ ಏನಿದ್ದಾನೆ, ಆತ ಕೊಟ್ಟಿರುವಂಥ ದೂರಿನ ಪ್ರಕಾರ ಇವತ್ತು ಈ ಸ್ಪಾಟ್ ನಂಬರ್ 11ರಲ್ಲಿ ಎಕ್ಸ್ಕವೇಷನ್ ಪ್ರಕ್ರಿಯೆ ಆಗುತ್ತೆ. ಇಲ್ಲಿ ಒಂದು ವೇಳೆ ಕಳಬರ ಸಿಕ್ಕಿದ್ರೆ ಇವರ ಒಂದು ತನಿಖೆ ಮತ್ತಷ್ಟು ವೇಗವಾಗಿ ಹೋಗುತ್ತೆ. ಇಲ್ಲದೆ ಇದ್ರೆ ಮತ್ತೆ 11ಕ್ಕೆ ಹೋಗ್ತಾರೆ, ಅಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ 12ಕ್ಕೆ ಹೋಗ್ತಾರೆ, ಅಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ 13ಕ್ಕೆ ಹೋಗ್ತಾರೆ. ಆಗ್ಲೇ ಹೇಳ್ತಾ ಇದೆ, ಈಗ ಸ್ಪಾಟ್ ನಂಬರ್ 11ರಲ್ಲಿ ಆ ಉತ್ಖನನ ಪ್ರಕ್ರಿಯೆ ಆಗ್ತಾ ಇದೆ. ಆ ನಂತರವಾಗಿ ಅಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸ್ಪಾಟ್ ನಂಬರ್ ನೆಕ್ಸ್ಟ್ಗೆ ಹೋಗ್ತಾರೆ, ಸ್ಪಾಟ್ ನಂಬರ್ 12ಕ್ಕೆ ಹೋಗ್ತಾರೆ. ಅಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ 13ಕ್ಕೆ ಹೋಗ್ತಾರೆ. ಬಟ್ 13 ಇವತ್ತು ಆಗುತ್ತಾ ಇಲ್ವೋ ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಒಂದು ಡಿಗ್ಗಿಂಗ್ ಪ್ರಕ್ರಿಯೆ ತುಂಬಾ ವೇಗವಾಗಿ ಆದ್ರೆ ವೇಗವಾಗಿ ಕೂಡ ಈ ಪ್ರಕ್ರಿಯೆ ಆಗುತ್ತೆ. ಆದ್ರೆ ಆ ಒಂದು ಉತ್ಖನನ ಪ್ರಕ್ರಿಯೆಯಲ್ಲಿ ಏನಾದ್ರು ಅಡಚಣೆ ಆದಾಗ ಅಥವಾ ತುಂಬಾ ಗಟ್ಟಿಯಾದ ಮಣ್ಣು ಇದ್ದಾಗ ತುಂಬಾ ಕಷ್ಟ ಆಗುತ್ತೆ. ಅಥವಾ ಒಂದು ವೇಳೆ ಅಲ್ಲಿ ಕಳೆಬರ ಸಿಗದೆ ಹೋದಾಗ ಮತ್ತಷ್ಟು ಅಡಿ, ಅಂದ್ರೆ ಒಂದು ವೇಳೆ ಆ ಅನಾಮಿಕ ವ್ಯಕ್ತಿ ಮತ್ತಷ್ಟು ಅಡಿ ಅಗೆಯಿರಿ, ಮತ್ತಷ್ಟು ಅಗಲ ಹೋಗ್ಬೇಕು ಅಂತ ಹೇಳಿದಾಗ
ಎಂದು ಹೇಳಿದಾಗ ಆ ಸೂಚನೆಯನ್ನು ಕೂಡ ಪರಿಗಣಿಸುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಮತ್ತಷ್ಟು ಆ ಡಿಗ್ಗಿಂಗ್ ಪ್ರಕ್ರಿಯೆ ಕೂಡ ಆಗುವಂಥ ಸಾಧ್ಯತೆ ಕೂಡ ಇದೆ. ಹೋಗಿ ಅಲ್ಲಿ ಒಂದು ವೇಳೆ 11ರಲ್ಲಿ ಸಿಕ್ಕದೆ ಹೋದಾಗ ನೆಕ್ಸ್ಟ್ ಅವರು 12ಕ್ಕೆ ಹೋಗ್ತಾರೆ. ಸೊ ಅದು ಮಧ್ಯಾಹ್ನದ ಒಳಗಡೆ ಆಗುತ್ತಾ ಅಥವಾ ಮಧ್ಯಾಹ್ನ ಮೇಲೆ ಆಗುತ್ತಾ ಇನ್ನು ಕೂಡ ಹೇಳೋಕೆ ಅಸಾಧ್ಯವಾಗುತ್ತೆ. ಸದ್ಯಕ್ಕಂತೂ ಈಗ ಸ್ಪಾಟ್ ನಂಬರ್ 11ರಲ್ಲಿ ಡಿಗ್ಗಿಂಗ್ ಪ್ರಕ್ರಿಯೆ ಆಗ್ತಾ ಇದೆ. ಸೊ ಏನು ಆ ಒಂದು ವ್ಯಕ್ತಿ ಕಳೆದ ಒಂದು 2-3 ವಾರಗಳ ಹಿಂದೆ ಒಂದು ಪತ್ರದ ಮುಖಾಂತರ ಒಂದು ವಕೀಲ ಓಜಸ್ವಿ ಗೌಡ ಹಾಗೂ ಸಚಿನ್ ದೇಶಪಾಂಡೆಗೆ ಒಂದು ಲೆಟರ್ ಬರೀತಾರೆ. ಆ ಲೆಟರಲ್ಲಿ ನಾನು 1995ರಿಂದ 2014ರವರೆಗೆ 100 ಶವವನ್ನು ಹೂತಿಟ್ಟಿದ್ದೀನಿ. ನನಗೀಗ ಪಶ್ಚಾತ್ತಾಪ ಆಗಿದೆ. ನನಗೆ ಒಂದು ಅದರ ಬಗ್ಗೆ ನಾನು ಕನ್ವಿನ್ಸಿಂಗ್ ಈಗ ಇದ್ದೀನಿ. ಅದಕ್ಕೋಸ್ಕರ ನನಗೆ ಪ್ರಾಣ ರಕ್ಷಣೆಯನ್ನು ಕೊಟ್ಟರೆ ನಾನು ಆ ಒಂದು ಸ್ಪಾಟಿಗೆ ಬಂದು ಆ ಸ್ಪಾಟ್ನನ್ನು ನಾನು ಫೈಂಡ್ ಔಟ್ ಮಾಡಿ ತನಿಖೆಯನ್ನು ಮಾಡೋಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಒಂದು ದೂರನ್ನು ಕೊಟ್ಟಿದ್ದ. ಅದರ ಅನ್ವಯ SIT ಒಂದು ಫಾರ್ಮ್ ಮಾಡಿ ಅದರ ಮುಖಾಂತರ ಇದೀಗ ಒಂದು ತನಿಖೆ ಪ್ರಕ್ರಿಯೆ ಆಗ್ತಾ ಇದೆ. ಇದೀಗ ಪ್ರೈಮರಿ ಇನ್ವೆಸ್ಟಿಗೇಷನ್ ಆಗ್ತಾ ಇರುವಂಥದ್ದು ಆ ಒಂದು ಅನಾಮಿಕ ವ್ಯಕ್ತಿಯ ದೂರಿನ ಅನ್ವಯ. ಸೊ ಈವಾಗಲೇ ಸ್ಪಾಟ್ ನಂಬರ್ 1ರಿಂದ 10ರವರೆಗೆ ಈ ಉತ್ಖನನ ಪ್ರಕ್ರಿಯೆ ಆಗಿದೆ. ಅದರಲ್ಲಿ ಸ್ಪಾಟ್ ನಂಬರ್ 6 ಹೊರತುಪಡಿಸಿದಂತೆ ಬೇರೆ ಎಲ್ಲೂ ಕೂಡ ಯಾವುದೇ ಒಂದು ಕಳೆಬರ ಆಗಲಿ ಯಾವುದೇ ಒಂದು ಸಾಕ್ಷಿ ಸಿಕ್ಕಿಲ್ಲ. ಕೇವಲ ಒಂದು ಸ್ಪಾಟ್ ನಂಬರ್ 1ರಲ್ಲಿ ಯಾರಿಗೋ ಒಂದು ಅದಕ್ಕೂ ಈ ಕೇಸ್ಗೂ ಈ ಒಂದು ದೂರಿಗೂ ಸಂಬಂಧ ಪಡೆದೇ ಇರುವಂಥ ಒಂದು ಸಾಕ್ಷಿ ಸಿಗುತ್ತೆ. ಆ ನಂತರವಾಗಿ ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ಕೆಲವೊಂದು ಸಣ್ಣ ಸಣ್ಣ ಮೂಳೆಯ ಪೀಸ್ಗಳು ಸಿಗುತ್ತೆ. ಆ ನಂತರವಾಗಿ ಯಾವುದೇ ಸ್ಪಾಟಲ್ಲಿ ಕೂಡ ಏನು ಆ ಒಂದು ವ್ಯಕ್ತಿ ಆ ಒಂದು ಅನಾಮಿಕ ವ್ಯಕ್ತಿ ಬಹಳ ಒಂದು ಆತ್ಮವಿಶ್ವಾಸದಿಂದ ಬಹಳ ಒಂದು ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದ್ದ ಈ ಸ್ಪಾಟಲ್ಲಿ ಸಿಕ್ಕೇ ಸಿಗುತ್ತೆ, ಈ ಸ್ಪಾಟಲ್ಲಿ ಕಳೆಬರ ಇದೆ ಅಂತ ಹೇಳ್ತಾ ಇದ್ರು. ಆದರೆ ಅಲ್ಲಿ ಒಂದು ಉತ್ಖನನ ಮಾಡಿದಾಗ ಅಲ್ಲಿ ಯಾವುದೇ ಒಂದು ಕಳೆಬರವಾಗಲಿ ಏನು ಕೂಡ ಸಿಕ್ಕಿಲ್ಲ. ಆದರೆ ಇದೀಗ ಹಲವಾರು ಕಡೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಬೇರೆ ಬೇರೆ ಗಾಸಿಪ್ ಮುಖಾಂತರ 2-3 ಕಡೆ ಡಿಗ್ಗಿಂಗ್ ಮಾಡಬೇಕಾದ್ರೆ ಅಲ್ಲಿ ಕಳೆಬರ ಸಿಕ್ಕಿದ್ಯಂತೆ, ಅಸ್ಥಿಪಂಜರ ಸಿಕ್ಕಿದ್ಯಂತೆ, ಬುರುಡು ಸಿಕ್ಕಿದ್ಯಂತೆ ಅನ್ನುವಂಥ ಅನೇಕ ವಿಚಾರಗಳು ಹರಡ್ತಾ ಇದೆ. ಅದರದ್ದು ಖಂಡಿತವಾಗ್ಲೂ ಸುಳ್ಳು. ಸ್ಪಾಟ್ ನಂಬರ್ 6 ಹೊರತುಪಡಿಸಿ ಬೇರೆ ಎಲ್ಲೂ ಕೂಡ ಯಾವುದೇ ಕಳೆಬರಹ ಯಾವುದೇ ಸಾಕ್ಷ್ಯ ಕೂಡ ಸಿಕ್ಕಿಲ್ಲ. ಇದೀಗ ಆತ ಹೇಳಿರೋ ಪ್ರಕಾರ ಸ್ಪಾಟ್ ನಂಬರ್ 10, 11, 12, 13ರಲ್ಲಿ 100% ಆಗಿ ಕಳೆಬರಹ ಇದೆ, ಅಲ್ಲಿ ಅಸ್ಥಿಪಂಜರ ಇದೆ, ಅಲ್ಲಿ ಸಾಕ್ಷಿ ಸಿಗುತ್ತೆ ಅಂತ ಹೇಳ್ತಾ ಇದ್ದ. ಆದರೆ ಅದು ಕೂಡ ಸ್ಪಾಟ್ ನಂಬರ್ 10ರಲ್ಲಿ ಹುಸಿಯಾಗಿದೆ. ಇದೇ ಇರುವಂಥದ್ದು ಎಲ್ಲರ ಒಂದು ಕ್ಯೂರಿಯಾಸಿಟಿ ಇರುವಂಥ ಸ್ಪಾಟ್ ನಂಬರ್ 11, 12, 13. ಸೊ ಇದೀಗ ಸ್ಪಾಟ್ ನಂಬರ್ 11ರ ಡಿಗ್ಗಿಂಗ್ ಪ್ರಕ್ರಿಯೆ ಆಗ್ತಾ ಇದೆ, ಉತ್ಖನನ ಪ್ರಕ್ರಿಯೆ ಆಗ್ತಾ ಇದೆ. ಇಲ್ಲಿ ಒಂದು ವೇಳೆ ಆ ಕಳೆಬರ ಸಿಕ್ಕಿದ್ರೆ ಏನಾದರೂ ತನೆಬುರುಡೆ ಆಗಿರ್ಬೋದು ಅಥವಾ ಮೂಳೆಯ ಪೀಸ್ಗಳು ಅಸ್ಥಿಪಂಜರ ಸಿಕ್ಕಿದ್ರೆ ಈ ತನಿಖೆ ಮತ್ತಷ್ಟು ವೇಗವನ್ನು ತಲುಪುತ್ತೆ. ಇಲ್ಲದೆ ಹೋದರೆ ಮತ್ತೆ ಬೇರೆ ಸ್ಪಾಟ್ಗೆ ಹೋಗ್ತಾರೆ, ಅಲ್ಲಿ ಕೂಡ ಮತ್ತೆ ಎಕ್ಸ್ಕವೇಷನ್ ಆಗುತ್ತೆ. ಅಲ್ಲಿ ಸಿಕ್ಕಿದ್ರೆ ಅದು ಕೂಡ ಓಕೆ ಇವನ ಕೊಟ್ಟಂಥ ದೂರಿಗೆ ಒಂದು ಪುರಾವೆ ಇದೆ ಅಂತ ಆಗುತ್ತೆ. ಒಂದು ವೇಳೆ ಎಲ್ಲೂ ಕೂಡ 11ರಲ್ಲಿ ಆಗಿರ್ಬೋದು 12ರಲ್ಲಿ 13ರಲ್ಲಿ ಯಾವುದೇ ಒಂದು ಪುರಾವೆ ಸಿಗದೆ ಹೋದಾಗ ಮತ್ತೆ ಈ SIT ಅಧಿಕಾರಿಗಳ ಕ್ರಮ ಏನಾಗುತ್ತೆ, ಆ ವ್ಯಕ್ತಿಯನ್ನು ಯಾವ ಥರ ವಿಚಾರಣೆ ಮಾಡ್ತಾರೆ ಯಾವುದು ಕೂಡ ಗೊತ್ತಿಲ್ಲ. ಎಲ್ಲ ಕೂಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಇದೆ. ಯಾಕಂತ ಹೇಳಿದ್ರೆ ಪೊಲೀಸ್ ಅಧಿಕಾರಿಗಳ ಅಥವಾ SIT ಅಧಿಕಾರಿಗಳ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಸ್ಟೆಪ್ ಏನು ಅನ್ನೋದು ಯಾರು ಕೂಡ ಊಹೆ ಮಾಡೋಕ್ಕೂ ಸಾಧ್ಯವಾಗುವುದಿಲ್ಲ. ಅವರ ಆ ಸ್ಟೆಪ್ ಬಹಳ ಒಂದು ಸೂಕ್ಷ್ಮವಾಗಿ ಮತ್ತು ಬಹಳ ಗೌಪ್ಯವಾಗಿರುತ್ತೆ. ಹಾಗಾಗಿ ಈ ಒಂದು ವ್ಯಕ್ತಿಯ ಬಗ್ಗೆ ಒಂದು ವೇಳೆ ಆ ಸ್ಪಾಟಲ್ಲಿ ಯಾವುದೇ ಒಂದು ಕಳೆಬರ ಸಾಕ್ಷಿ ಸಿಗದೇ ಇದ್ದಾಗ ನೆಕ್ಸ್ಟ್ ಸ್ಟೆಪ್ ಈ SIT ಅಧಿಕಾರಿಗಳು ಆ ಅನಾಮಿಕ ವ್ಯಕ್ತಿಯ ಮೇಲೆ ಏನು ಕೈಗೊಳ್ತಾರೆ ಎಲ್ಲವೂ ಕೂಡ ಯಾವುದು ಕೂಡ ಗೊತ್ತಿಲ್ಲ. ಎಲ್ಲವೂ ಕೂಡ ಒಂದು ಕ್ವಶ್ಚನ್ ಮಾರ್ಕ್ ಆಗಿದೆ. ನಾವು ಯಾವುದು ಕೂಡ ಹಾಗೆ ಆಗ್ಬೋದು ಹೀಗೆ ಆಗ್ಬೋದು ಈ ಥರ ಒಂದು ಸಾಧ್ಯತೆ ಇದೆ ಅಂತ ಯಾವುದು ಕೂಡ ನಾವು ಹೇಳೋಕೆ ಮುಂದಾಗೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ಬಹಳ ಸೂಕ್ಷ್ಮ ವಿಚಾರ ಇದು. ಹಾಗಾಗಿ ಒಂದು ವೇಳೆ ಆ ಅನಾಮಿಕ ವ್ಯಕ್ತಿ ಕೊಟ್ಟ ದೂರಿನ ಅನ್ವಯ ಇವತ್ತು ಏನಾದರೂ ಸ್ಪಾಟ್ ನಂಬರ್ 11ರಲ್ಲಿ ಏನಾದರೂ ಒಂದು ಪಳೆಯುಳಿಕೆ ಏನಾದರೂ ಒಂದು ಅಸ್ಥಿಪಂಜರ ಏನಾದರೂ ಕಳೆಬರ ಸಿಕ್ಕಿದೆ ಆದಲ್ಲಿ ಓಕೆ ಆತ ಹೇಳಿದ್ರಲ್ಲಿ ನಿಜಾಂಶ ಇದೆ ಅನ್ನೋದು ಕೂಡ ಗೊತ್ತಾಗೋದು. ಅದು ಅಲ್ಲದೇನೆ ಒಂದು ವೇಳೆ ಯಾರೋ ಒಂದು ಹಿರಿಯ ವ್ಯಕ್ತಿಯ ಅಥವಾ ಪುರುಷನ ವ್ಯಕ್ತಿಯ ಒಂದು ಮೂಳೆ ಸಿಕ್ಕಿದ್ರು ಕೂಡ ಅದು ಕೂಡ ಆತನ ದೂರಿಗೂ ಕೂಡ ಆ ಒಂದು ಸಿಕ್ಕಿರುವಂಥ ಸಾಕ್ಷ್ಯಕ್ಕೂ ತುಂಬಾನೇ ಒಂದು ಅಜಗಜಾಂತರ ವ್ಯತ್ಯಾಸ ಆಗುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ಒಂದು ಕೇಸ್ ಬೇರೆ ಬೇರೆ ಆಯಾಮವನ್ನು ತೆಗೆದುಕೊಳ್ಳುತ್ತೆ. ಒಂದು ತನಿಖೆಯ ಆಯಾಮ ಆದರೆ ಇನ್ನೊಂದು ಒಂದು ವೇಳೆ ಇಲ್ಲಿ ಯಾವುದೇ ಒಂದು ಪುರಾವೆಗಳು ಸಿಗದೆ ಹೋದ್ರೂ ಕೂಡ ಆಗ್ಲೂ ಕೂಡ ಆ ವ್ಯಕ್ತಿ ಯಾಕೆ ಈ ಥರ ದೂರು ಕೊಟ್ಟ,
ಅನ್ನುವಂಥದ್ದು ಕೂಡ ಬೇರೆ ಬೇರೆ ಆಯಾಮ ತೆಗೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಸದ್ಯಕ್ಕೆ ಇದೀಗ ಆ ಸ್ಪಾಟ್ ನಂಬರ್ 1ರಿಂದ 13ವರೆಗೆ ಏನು ಆ ಒಂದು ದೂರುದಾರ ವ್ಯಕ್ತಿ ಮಹಜರು ಪ್ರಕ್ರಿಯೆಯಲ್ಲಿ ಈ ಸ್ಪಾಟ್ ಅನ್ನು ಫೈಂಡ್ ಔಟ್ ಮಾಡಿದರು, ಅದೆಲ್ಲವೂ ಕೂಡ ಬಹಳ ಬಿಗಿ ಬಂದೋಬಸ್ತಿಂದ ಬಹಳ ಸೆಕ್ಯೂರಿಟಿಯನ್ನು ಇಟ್ಕೊಂಡು ಆ ಸ್ಪಾಟ್ನಲ್ಲಿ ನಿಗಾ ವಹಿಸಿರುವಂಥದ್ದು ಪೊಲೀಸ್ ಅಧಿಕಾರಿಗಳು. ನಿನ್ನೆ ಒಂದು ರಜಾ ದಿನ ಆಗಿತ್ತು, ಭಾನುವಾರ ಆಗಿತ್ತು. ಅದು ನಮಗೆ ಶನಿವಾರ ಸ್ವಲ್ಪ ಗೊಂದಲ ಇತ್ತು, ಭಾನುವಾರ ಕೂಡ ಈ ಒಂದು ಉತ್ಖನನ ಪ್ರಕ್ರಿಯೆ ಆಗುತ್ತಾ ಅನ್ನುವಂಥದ್ದು. ಆದರೆ ಆ ಭಾನುವಾರ ದಿನ ಅಧಿಕಾರಿಗಳು ರಜಾವನ್ನ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಇವತ್ತಿನಿಂದ ಮತ್ತೆ ಸೋಮವಾರದಿಂದ ಸಮಯ ಗಂಟೆ ಸರಿಯಾಗಿ 11 ಕಾಲಕ್ಕೆ ಆ ಸ್ಪಾಟ್ಗೆ ಅಧಿಕಾರಿಗಳು ಆ ಮುಸುಕುದಾರಿ ವ್ಯಕ್ತಿ ರೀಚ್ ಆಗಿದ್ರು. ಅನಂತರವಾಗಿ ಇದೀಗ ಆ ಒಂದು ಗ್ರೀನ್ ಶೆಡ್ ನೆಟ್ ಒಳಗಡೆ ಡಿಗ್ಗಿಂಗ್ ಪ್ರಕ್ರಿಯೆ ಕೂಡ ಆಗ್ತಾ ಇದೆ. ಆದರೆ ಎಷ್ಟು ಅಡಿ ಅಗಲ, ಎಷ್ಟು ಅಡಿ ಉದ್ದಕ್ಕೆ, ಆಳಕ್ಕೆ ಆ ಒಂದು ಡಿಗ್ಗಿಂಗ್ ಪ್ರಕ್ರಿಯೆ ಆಗಿದೆ ಇನ್ನೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಸೊ ಆ ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಯತ್ನವನ್ನು ದಾಮೋದರ್ ಮಾಡ್ತಾ ಇದ್ದಾರೆ. ಸೊ ಕೆಲವೇ ಹೊತ್ತಲ್ಲಿ ನಾವು ಅವರನ್ನು ಕೂಡ ಸಂಪರ್ಕವನ್ನ ಮಾಡ್ತೀವಿ. ಸದ್ಯಕ್ಕೆ ಇದೀಗ ಅಲ್ಲಿ ಏನಾಗ್ತಾ ಇದೆ, ಆ ಪೊಲೀಸ್ ಅಧಿಕಾರಿಗಳು ಸೋಕೋ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಆಮೇಲೆ FSL ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ನಮ್ಮ ಬೆಳ್ತಂಗಡಿ ಕೂಡ ಇರ್ಬೋದು ಅಥವಾ ಪುತ್ತೂರಿನವ್ರು ಕೂಡ ಇರ್ಬೋದು. ಅಂದ್ರೆ ಅಲ್ಲಿ AC ಇರುವಂಥವರು AC ಸ್ಟೆಲ್ಲಾ ವರ್ಗೀಸ್ ಅವರು ಪುತ್ತೂರಿನ AC ಆಗಿರ್ತಾರೆ. ಸೊ ಹಾಗಾಗಿ ಅವರ ಜೊತೆ ಕೂಡ ಕೆಲವಷ್ಟು ಅಧಿಕಾರಿಗಳು, ಪುತ್ತೂರಿನ ಅಧಿಕಾರಿಗಳು ಕೂಡ ಅಲ್ಲಿ ಬರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಅವರ ಒಂದು ಮುಂದಾಳತ್ವದಲ್ಲಿ, ಅವರ ಒಂದು ಪ್ರಮುಖ ಪಾತ್ರದ ಮೂಲಕ ಇವತ್ತು ಸ್ಪಾಟ್ ನಂಬರ್ 11ರ ಉತ್ಖನನ ಪ್ರಕ್ರಿಯೆ ಆಗ್ತಾ ಇದೆ. ಸೊ ನೆಕ್ಸ್ಟ್ ಸ್ವಲ್ಪ ಹೊತ್ತಲ್ಲೇ ಅಲ್ಲಿ ಏನಾಗಿದೆ, ಎಷ್ಟು ಆಳಕ್ಕೆ ಆ ಡಿಗ್ಗಿಂಗ್ ಪ್ರಕ್ರಿಯೆ ಆಗಿದೆ, ಏನಾದ್ರೂ ಕಳೆಬರ ಸಿಕ್ಕಿದ್ಯಾ ಅಥವಾ ಏನಾದರೂ ಮತ್ತೆ ನೆಕ್ಸ್ಟ್ ಸ್ಟೆಪ್ ಅವರು ಏನು ಕೈಗೊಳ್ತಾರೆ ಯಾವುದು ಕೂಡ ಸದ್ಯಕ್ಕೆ ನಮಗೆ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯಕ್ಕೆ ನಮ್ಮ ಮುಖ್ಯಸ್ಥ ದಾಮೋದರ ಅಲ್ಲಿ ಇದ್ದಾರೆ, ನಮ್ಮ ಕ್ಯಾಮ್ರಾ ಪರ್ಸನ್ ವನೀಶ್ ಮರೋಡಿ ಆಗಿರ್ಬೋದು, ಆದಿತ್ಯ ಶೆಟ್ಟಿ ಬಳಂಜ ಆಗಿರ್ಬೋದು, ಎಲ್ಲರೂ ಕೂಡ ಆ ಸ್ಪಾಟ್ನಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ ಬಗ್ಗೆ ನಮಗೆ ನೇರ ದೃಶ್ಯಾವಳಿ ಮೂಲಕ ನಮಗೆ ತೋರಿಸ್ತಾ ಇದ್ದಾರೆ. ಸುದ್ದಿ ನ್ಯೂಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ, ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಅಲ್ಲಿ ಆಗ್ತಿರುವಂತಹ ಆ ಅಧಿಕಾರಿಗಳು ಆ ದಾರಿ ಮಧ್ಯೆ ಇರುವಂತಹ ಆ ಜಾಗಕ್ಕೆ ಹೋಗುವಂಥ ದೃಶ್ಯಾವಳಿ ಆಗಿರ್ಬೋದು, ಆ ಗ್ರೀನ್ ಶೇಡ್ ನೆಟ್ ಆಗಿರ್ಬೋದು, ಎಲ್ಲವೂ ಕೂಡ ಪ್ರತಿಯೊಂದು ಅಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನು ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡ್ತಾ ಇದೆ. ಇನ್ನು ಆಗಲೇ ಬೆಳಗಿನ ಹೊತ್ತಲ್ಲೇ ಆ ಒಂದು ಮಿನಿ ಎಸ್ಕವೇಟರ್ ಕೂಡ ಬಂದಿರುವಂಥದ್ದು, ಮಿನಿ JCB ಕೂಡ ಅಲ್ಲಿ ಬಂದಿರುವಂಥದ್ದು, ಜೊತೆಗೆ ಕಾರ್ಮಿಕರು ಕೂಡ ಇರುವಂಥದ್ದು. ಮುಖ್ಯವಾಗಿ AC ಸ್ಟೆಲ್ಲಾ ವರ್ಗೀಸ್ ಹಾಗೆ SITಯ ಮುಖ್ಯ ಅಧಿಕಾರಿಗಳ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಅಲ್ಲಿ ಮೊಬೈಲ್ ಬಳಸುವಂತಿಲ್ಲ. ಯಾಕಂತ ಹೇಳಿದ್ರೆ ಒಂದು ವೇಳೆ ಅಲ್ಲಿ ಏನಾದರೂ ಮಾಹಿತಿ ಲೀಕ್ಔಟ್ ಆಗುತ್ತೆ, ಮಾಧ್ಯಮಗಳಿಗಾಗಿರ್ಬೋದು, ಅಲ್ಲಿರುವಂಥ ಬೇರೆ ಬೇರೆ ಗ್ರಾಮಸ್ಥರಿಗೆ ಅಲ್ಲಿರುವಂತಹ ಮಾಹಿತಿಯನ್ನು ರವಾನೆ ಮಾಡುವ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೋಸ್ಕರ, ಅಥವಾ ಅವರ ತನಿಖೆಗೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಯಾರಿಗೂ ಕೂಡ ಅಲ್ಲಿ ಮೊಬೈಲ್ ಯೂಸ್ ಮಾಡುವಂಥ ಅವಕಾಶವನ್ನು ಕೊಟ್ಟಿಲ್ಲ. ಕೇವಲ AC ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು, ಜೊತೆಗೆ SITಯ ಮುಖ್ಯವಾಗಿರುವಂತಹ ಅಧಿಕಾರಿಗಳಿಗೆ ಹೊರತುಪಡಿಸಿ ಯಾರು ಕೂಡ ಅಲ್ಲಿ ಮೊಬೈಲ್ ಬಳಸುವಂತಿಲ್ಲ. ಯಾವುದೇ ಮೊಬೈಲ್ ಫೋಟೋಗ್ರಫಿ ಮಾಡುವ ಹಾಗಿಲ್ಲ, ಮೊಬೈಲ್ ವಿಡಿಯೋಗ್ರಫಿ ಮಾಡುವ ಹಾಗಿಲ್ಲ. ವಿಡಿಯೋಗ್ರಫಿಗೋಸ್ಕರನೇ ಅಲ್ಲಿ ಪ್ರತ್ಯೇಕವಾಗಿ ಒಬ್ಬ ವ್ಯಕ್ತಿಯನ್ನು ನಿಯೋಜನೆ ಮಾಡಲಾಗಿದೆ. ಆತ ಪ್ರಾರಂಭದಿಂದ ಜುಲೈ 28ರಿಂದ ಇವತ್ತಿನವರೆಗೆ ಆಗಸ್ಟ್ 4ರವರೆಗೆ ಅಲ್ಲಿ ಏನೆಲ್ಲ ಆಗಿದೆ ಪ್ರತಿಯೊಂದು ಪ್ರಕ್ರಿಯೆಯೂ ಕೂಡ ಆ ಒಂದು ವ್ಯಕ್ತಿ ವಿಡಿಯೋಗ್ರಫಿ ಮೂಲಕ ರೆಕಾರ್ಡ್ ಮಾಡ್ಕೋತಾರೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಸಾಕ್ಷಿ ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿಯಾಗಿ ಅಲ್ಲಿ ಉತ್ಖನನ ಪ್ರಕ್ರಿಯೆ ಆಗಿದೆ, ಅಲ್ಲಿ ಯಾರೆಲ್ಲ ಇದ್ರು, ಮುಸುಕುದಾರಿ ವ್ಯಕ್ತಿಯಲ್ಲಿ ಯಾವ ತರ ಅವನ ಮೂವ್ಮೆಂಟ್ ಹೇಗಿತ್ತು, ಎಲ್ಲವನ್ನು ಕೂಡ ಪ್ರತಿಯೊಂದನ್ನು ಕೂಡ ಯಾವುದನ್ನು ಬಿಡದೇನೆ ಇಂಚಿಂಚನ್ನು ಕೂಡ ಆ ಒಂದು ವಿಡಿಯೋಗ್ರಫಿ ಮೂಲಕ ರೆಕಾರ್ಡ್ ಮಾಡ್ಕೋತಾರೆ. ಅದು ಕೂಡ ಸಾಕ್ಷಿಗೆ ಬಹಳ ಬಹಳ ಮುಖ್ಯ. ಹಾಗಾಗಿ ಇವತ್ತು ಸ್ಪಾಟ್ ನಂಬರ್ 11, 12, 13ರ ಆ ಒಂದು ಪ್ರಕ್ರಿಯೆಗೆ ಮುಂದಾಗಿದ್ದಾರೆ. ಸೊ ಇವತ್ತು ಸದ್ಯಕ್ಕೆ ಈಗ ಆರಂಭ ಆಗಿರುವ ಸ್ಪಾಟ್ ನಂಬರ್ 11 ಇದು ಎಷ್ಟು ತಾಸುಗಳ ಕಾಲ ಆಗುತ್ತೆ, ಎಷ್ಟು ಅಡಿ ಅಗಲವನ್ನ ಅಲ್ಲಿ ಒಂದು ಡಿಗ್ಗಿಂಗ್ ಮಾಡ್ತಾರೆ, ಎಷ್ಟು ಅಡಿ ಆಳಕ್ಕೆ ಡಿಗ್ಗಿಂಗ್ ಅನ್ನ ಮಾಡ್ತಾರೆ, ಯಾವುದು ಕೂಡ ಸದ್ಯಕ್ಕೆ ಯಾವುದು ಕೂಡ ಮಾಹಿತಿ ಇಲ್ಲ. ಸದ್ಯಕ್ಕೆ ನಮಗೆ ಗೊತ್ತಾಗಿರುವಂಥದ್ದು ಒಳಗಡೆ ಉತ್ಖನನ ಪ್ರಕ್ರಿಯೆ ಆಗ್ತಾ ಇದೆ ಅನ್ನುವಂಥದ್ದು, ಒಳಗಡೆ ಎಕ್ಸ್ಕವೇಷನ್ ಆಗ್ತಾ ಇದೆ ಅನ್ನುವಂಥದ್ದು ಮಾತ್ರ ಗೊತ್ತು. ಇನ್ನೊಂದು ಆಗ್ಲೇ ನಾವು ಹೇಳ್ತಾ ಇದ್ವಿ, ಒಬ್ಬ ಸಾಮಾಜಿಕ ಹೋರಾಟಗಾರ ಜಯಂತ್ T ಅನ್ನುವಂಥವರು ಮೊನ್ನೆ ಶನಿವಾರ, ಅದು ಕೂಡ ಒಂದು ಇಡೀ ಸಂಜೆ 7 ಗಂಟೆಯ ಸುಮಾರಿಗೆ ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಾನು 15 ವರ್ಷಗಳ ಹಿಂದೆ ಒಂದು 13ರಿಂದ 16 ವರ್ಷದ ಒಳಗಿನ ಒಬ್ಬ ಬಾಲಕಿಯನ್ನ ಹೂತಿಟ್ಟಂತಹ ಒಂದು ಮಾಡಿರುವಂತಹ ಆ ಒಂದು ಪ್ರಕ್ರಿಯೆ ನಾನು ಕಣ್ಣಾರೆ ನೋಡಿದ್ದೀನಿ. ಅಲ್ಲಿ ಯಾವುದೇ ಕೂಡ ಕಾನೂನು ಪ್ರಕ್ರಿಯೆ ಆಗಿಲ್ಲ, ಯಾವುದೇ ಒಂದು ಮೇನೆಲ್ಲ ಒಂದು
ಇನ್ವೆಸ್ಟಿಗೇಷನ್ ಆಗಬೇಕು, ಏನೆಲ್ಲ ಒಂದು ತನಿಖೆ ಆಗಬೇಕು, ಯಾವುದು ಕೂಡ ಆಗಿಲ್ಲ. ನೇರವಾಗಿ ಕೆಲವೊಬ್ಬರ ಕೈವಾಡದ ಮೂಲಕ, ಕೆಲವೊಬ್ಬರ ಯಾರೊಬ್ಬರ ಮೂಲಕ ಆ ಒಂದು ಪ್ರಕರಣವನ್ನು ಮುಚ್ಚುವಂತಹ ಕೆಲಸವೂ ಆಗಿದೆ. ನನಗೆ ಅದು ಕಣ್ಣಾರೆ ನಾನು ನೋಡಿದ್ದೀನಿ. ಆ ಸ್ಪಾಟ್ ನಾನು ತೋರಿಸ್ತೀನಿ ಅಂತ ಒಂದು ದೂರನ್ನು ಕೂಡ ಕೊಟ್ಟಿದ್ದ. ಆದರೆ ಅವತ್ತು ಶನಿವಾರ ಸಂಜೆ ಆಗಿರೋ ಕಾರಣಕ್ಕೋಸ್ಕರ, ಜೊತೆಗೆ ಆತ ವ್ಯಕ್ತಿ ಕೇವಲ ಮಾಧ್ಯಮಕ್ಕೆ ಹೇಳಿಕೊಟ್ಟರೆ ಸಾಕಾಗೋದಿಲ್ಲ, ಆತ ಅದರ ದೂರನ್ನು ಕೂಡ ಕೊಡಬೇಕಾಗುತ್ತೆ. ಹಾಗಾಗಿ ಅವತ್ತು ಶನಿವಾರ ಸಂಜೆ ಆಗಿರೋ ಕಾರಣಕ್ಕೋಸ್ಕರ, ಜೊತೆಗೆ ನೆಕ್ಸ್ಟ್ ಭಾನುವಾರ ರಜಾ ದಿನ, ಆವತ್ತು ದೂರು ಕೊಡೋಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಆ ಒಂದು ವ್ಯಕ್ತಿಗೆ SITಗೆ ಬಂದು, ಆ ಕಚೇರಿಗೆ ಬಂದು ದೂರು ಕೊಡೋಕ್ಕೆ ಹೇಳಿರ್ತಾರೆ. ಸೊ ಆ ವ್ಯಕ್ತಿ ಒಂದು ವೇಳೆ ದೂರು ಕೊಟ್ಟರೆ ಆ ದೂರಿನ ಒಂದು ಪರಿಗಣನೆಗೆ ತೆಗೆದುಕೊಂಡು ನೆಕ್ಸ್ಟ್ ಈ ಅನಾಮಿಕ ವ್ಯಕ್ತಿ ಹೇಗೆ ಆತನ ಒಂದು ಮುಂದಾಳತ್ವದಲ್ಲಿ ಆತನ ಆ ಸ್ಪಾಟಿಗೆ ಕರ್ಕೊಂಡು ಬಂದು ಹೇಗೆ ಒಂದು ಉತ್ಖನನ ಪ್ರಕ್ರಿಯೆ ಆಗಿದೆಯೋ ಅದೇ ರೀತಿಯಾಗಿ ಆ ಜಯಂತ್ ಟಿ ಅನ್ನುವಂತಹ ಸಾಮಾಜಿಕ ಹೋರಾಟಗಾರರನ್ನು ಕೂಡ ಆ ಸ್ಪಾಟ್ಗೆ ಕರ್ಕೊಂಡು ಬಂದು ಅವರ ಮುಂದೆಯೇ ಅಲ್ಲಿ ಒಂದು ಉತ್ಖನನ ಪ್ರಕ್ರಿಯೆ ಮಾಡುವ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈಗಾಗಲೇ ಆ ಜಯಂತ್ ಟಿ ಅನ್ನುವಂಥ ವ್ಯಕ್ತಿ ದೂರು ಕೊಟ್ಟಿದ್ದಾರಾ ಇಲ್ವಾ ಅದು ಕೂಡ ನಮಗೆ ಸದ್ಯಕ್ಕೆ ಗೊತ್ತಿಲ್ಲ. ಒಂದು ವೇಳೆ ದೂರು ಕೊಟ್ಟರೆ ಆ ಒಂದು ಕೇಸನ್ನು ಕೂಡ ಈ SIT ಅಧಿಕಾರಿಗಳು ಅದರ ಪರಿಗಣನೆಗೆ ತೆಗೆದುಕೊಂಡು ಇಲ್ಲಿ ಈ ಒಂದು ತನಿಖೆಗೆ ಮತ್ತಷ್ಟು ಬೇರೆ ಟ್ವಿಸ್ಟ್ ಕೂಡ ಕೊಡುವ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಇದೀಗ ಇಲ್ಲಿರೋದೀಗ ಮೇಜರ್ ಆಗಿರುವಂಥದ್ದು ಆ ಒಬ್ಬ ಮುಸುಕುದಾರಿ ವ್ಯಕ್ತಿ ಮಾತ್ರ. ಸೊ ಈಗಾಗಲೇ ಅವರು SIT ಅಧಿಕಾರಿಗಳು ಹೇಳಿದ್ದಾರೆ ಸೂಚನೆ ಮೂಲಕ, ಯಾರಾದರೂ ತಮ್ಮ ಮನೆಯಿಂದ ಯಾರಾದರೂ ಕಾಣೆಯಾಗಿದ್ರೆ, ಯಾರಾದರೂ ಕೊಲೆಯಾಗಿದ್ರೆ, ಯಾರಿಗಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ ಇದ್ರೆ ಅದನ್ನು ಇಲ್ಲಿ ಬಂದು ನಮಗೆ ದೂರನ್ನು ಕೊಡಿ, ಯಾವ ವರ್ಷ ಅಂತ ನಮಗೆ ಹೇಳಿ ಅನ್ನುವಂಥದ್ದು ಕೂಡ ಹೇಳಿದ್ರು. ಒಂದು ವೇಳೆ ಯಾರಾದರೂ ಬಂದು ದೂರು ಕೊಟ್ಟರೆ, ಅಥವಾ ನನ್ನ ಮಗಳು, ನನ್ನ ಮಗ, ನನ್ನ ಹೆಂಡತಿ, ನನ್ನ ಗಂಡ ಈ ಥರ ಕಾಣೆಯಾಗಿದ್ರು, ಈ ವರ್ಷದಲ್ಲಿ ಕಾಣೆಯಾಗಿದ್ರು, ಎಲ್ಲಿ ಹೋಗಿದ್ದಾಗ ಎಲ್ಲ ಒಂದು ದೂರು ಕೊಟ್ಟಾಗ ಒಂದು ವೇಳೆ ಈ ತನಿಖೆಗೆ ಅದು ಕೂಡ ಸಪೋರ್ಟ್ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ SIT ಅಧಿಕಾರಿಗಳು ಈ ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಅಂತಹ ಯಾವುದೇ ಒಂದು ದೂರುಗಳು ಬಂದಿಲ್ಲ. ಮೊನ್ನೆ ಒಂದು ಅನನ್ಯ ಭಟ್ ಮತ್ತೆ ಈ ಒಂದು ಜಯಂತ್ ಟಿ ಹೊರತುಪಡಿಸಿ ಬೇರೆ ಯಾವುದಕ್ಕೂ ದೂರುಗಳು ಬಂದಿರುವುದು ಕೂಡ ನಮಗೆ ಯಾವುದು ಮಾಧ್ಯಮ ಕೂಡ ಸಿಕ್ಕಿಲ್ಲ. ಸದ್ಯಕ್ಕೆ ಮೇನ್ ಆಗಿ ಆ ಒಂದು ಅನನ್ಯ ಭಟ್ ಅನ್ನುವಂತಹ ಒಂದು ಹುಡುಗಿ ಮಿಸ್ಸಿಂಗ್ ವಿಷಯ ಆಗಿರ್ಬೋದು, ಜೊತೆಗೆ ಈ ಜಯಂತ್ ಟಿ ಹೇಳಿರುವಂತಹ ಆ ಒಂದು ಬಾಲಕಿ, ಅದು ಯಾರು ಬಾಲಕಿ, ಎಲ್ಲಿಯವಳು ಏನೂ ಗೊತ್ತಿಲ್ಲ. ಅವರು ಹೇಳಿದ ಪ್ರಕಾರ ಆ ಒಂದು ಬಾಲಕಿಯನ್ನ ಹೂತಿಟ್ಟಿರುವಂಥದ್ದನ್ನ ಕಣ್ಣಾರೆ ಕಂಡಿದ್ದೀನಿ. ಯಾವುದೋ ಒಂದು ಕೈವಾಡದ ಮೂಲಕ ಅದನ್ನು ಹೂತಿಟ್ಟಿದ್ದಾರೆ. ಅಲ್ಲಿರುವಂಥ ಯಾವುದೇ ಒಂದು ಕಾನೂನು ಪ್ರಕ್ರಿಯೆ ಯಾವುದೂ ಕೂಡ ಆಗಿಲ್ಲ, ಯಾವುದೇ ಇನ್ವೆಸ್ಟಿಗೇಷನ್ ಆಗಿಲ್ಲ, ಏನೂ ಆಗಿಲ್ಲ. ಅಲ್ಲಿ ಎಲ್ಲರೂ ಕೂಡ ತಪ್ಪಿಸಿ ಎಲ್ಲರೂ ಕೂಡ ಕಣ್ಣ ಮುಚ್ಚಲಿ ಆಡಿಸುವ ರೀತಿಯಲ್ಲಿ ಆ ಒಂದು ಹುಡುಗಿಯನ್ನ ಮಣ್ಣು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಆ ದೂರಲ್ಲಿ ಅಂದರೆ ಮಾಧ್ಯಮಕ್ಕೆ ಹೇಳಿದ್ರು. ಆದರೆ ಇನ್ನೂ ಕೂಡ SITಗೆ ದೂರು ಕೊಟ್ಟಿದ್ದಾರಾ, SIT ಕಚೇರಿಗೆ ಹೋಗಿದ್ದಾರಾ, ಇನ್ನು ಕೂಡ ಆ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯಕ್ಕೆ ಆ ಒಂದು ಮುಸುಕುದಾರಿ ವ್ಯಕ್ತಿ ಮಿಸ್ಟರ್ ಎಕ್ಸ್, ಆ ಬ್ಲ್ಯಾಕ್ ಮಾಸ್ಕ್ ಧಾರಿ ಮಾತ್ರ ಈಗ ಸದ್ಯಕ್ಕೆ ನಮಗೆ ಇಲ್ಲಿ ಮೇನ್ ಆಗಿ ಕಾಣಿಸುವಂಥದ್ದು. ಆತ ಕೊಟ್ಟಿರೋ ದೂರಿನ ಅನ್ವಯ ಇದೀಗ ಸ್ಪಾಟ್ ನಂಬರ್ 11ರಲ್ಲಿ ಡಿಗ್ಗಿಂಗ್ ಪ್ರಕ್ರಿಯೆ ಆಗ್ತಾ ಇದೆ, ಉತ್ಖನನ ಪ್ರಕ್ರಿಯೆ ಆಗ್ತಾ ಇದೆ. ಸೊ ನಮ್ಮ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ನೀವು ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇರುವಂಥದ್ದು ಎರಡು ವಿಂಡೋ ಮೂಲಕ. ಒಂದು ಬೆಳಗ್ಗೆ ಅವರು ಸ್ಪಾಟ್ಗೆ ಬಂದಾಗ ಒಳಗಡೆ ಹೋಗುವಂತ ಆ ಒಂದು ಮೂವ್ಮೆಂಟ್ ಆಗಿರ್ಬೋದು, ಇನ್ನೊಂದು ಈ ಕಡೆ ಆ ಒಂದು ಗ್ರೀನ್ ಶೇಡ್ ನೆಟ್ ಒಳಗಡೆ ಏನೆಲ್ಲ ಒಂದು ಪ್ರಕ್ರಿಯೆ ಆಗ್ತಾ ಇದೆಯೋ ಅದು ನಮಗೆ ಕಾಣಿಸ್ತಾ ಇಲ್ಲ. ಆದರೆ ನಮಗೆ ಕೊಡುವಂಥ ಪ್ರಯತ್ನ ನಾವು ಮಾಡಲೇಬೇಕಾಗುತ್ತೆ. ಅಂದರೆ ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ಯಾವ ಥರ ಮೂವ್ಮೆಂಟ್ಸ್ ಇದೆ ಎಲ್ಲವೂ ನಾವು ಹೇಳಲೇಬೇಕಾಗುತ್ತೆ. ಯಾಕಂದರೆ ಯಾವುದು ಕೂಡ ಗಾಸಿಪ್ ಇದರ ಬಗ್ಗೆ ಏನಾದರೂ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಏನಾಗ್ತಾ ಇದೆ ಆ ಒಂದು ನೈಜಾಂಶವನ್ನು ತೋರಿಸುವಂಥ ಪ್ರಯತ್ನವನ್ನು ನಾವು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಮಾಡ್ತಾ ಇದ್ವಿ. ನೀವು ಹೊರಗಡೆ ನೋಡ್ತಾ ಇದ್ದೀರಾ ಆ ಒಂದು ಪೊಲೀಸ್ ಕಾನ್ಸ್ಟೇಬಲ್ಸ್ಗಳಾಗಿರ್ಬೋದು ಎಲ್ಲರೂ ಕೂಡ ಬಹಳ ಬಿಗಿ ಬಂದೋಬಸ್ತಲ್ಲಿ ಅಲ್ಲಿ ಪಹರೆ ಕಾಯ್ತಾ ಇದ್ದಾರೆ. ಯಾವುದೇ ಒಂದು ಅಡಚಣೆ ಆಗಬಾರ್ದು ಆ ಒಂದು ಇನ್ವೆಸ್ಟಿಗೇಷನ್ಗೆ ಅನ್ನೋ ಕಾರಣಕ್ಕೋಸ್ಕರ. ಆಮೇಲೆ ಗ್ರಾಮಸ್ಥರು ಬಂದು ಅಲ್ಲಿ ಬಂದು ನಿಲ್ಲುವಂಥ ಕೆಲಸ ಆಗಬಾರ್ದು, ಯಾವುದೇ ಅಡಚಣೆ ಆಗಬಾರ್ದು, ಟ್ರಾಫಿಕ್ ಜಾಮ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಬಹಳ ಬಿಗಿ ಬಂದೋಬಸ್ತನ್ನು ಹಾಕಿದ್ದಾರೆ. ಸ್ವಲ್ಪ ಗಾವಲು ಕಾಯ್ತಾ ಇದ್ದಾರೆ. ಪ್ರತಿಯೊಬ್ಬರು ಹದ್ದಿನ ಕಣ್ಣಲ್ಲಿ ಅಲ್ಲಿ ಏನೆಲ್ಲ ಆಗ್ತದೆ ಎಲ್ಲವನ್ನು ನೋಡ್ತಾ ಇದ್ದಾರೆ. ಸದ್ಯಕ್ಕೆ ಅಲ್ಲಿ ಆಗಲೇ ದಾಮೋದರ ಹೇಳ್ತಾ ಇದ್ರು, ನಮ್ಮ ಚಾನೆಲ್ ಮುಖ್ಯಸ್ಥ ದಾಮೋದರ್ ದೊಂಡೋಲೆ ಹೇಳ್ತಾ ಇದ್ರು, ಇಲ್ಲಿ ಬಹಳ ಅಂದರೆ 40-50 ಕಿಲೋಮೀಟರ್ಗಿಂತ ಬಹಳ ಕಡಿಮೆಯಾಗಿ ಒಂದು 5-10 ಕಿಲೋಮೀಟರ್ ವೇಗದಲ್ಲಿ ಎಲ್ಲ ಕೂಡ ಸಾಕ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಬಹಳ ಇಂಟ್ರೆಸ್ಟಿಂಗ್ ಇರುವಂಥ ವಿಚಾರ ಆಗಿದೆ ಇದು, ಬಹಳ ಸೂಕ್ಷ್ಮ ವಿಚಾರ, ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಹೌದು. ಈ ಒಂದು ತನಿಖೆಯ ವಿಚಾರ, ಈ ಒಂದು ಕೇಸ್ ವಿಚಾರ, ಈ SIT ತನಿಖೆ ವಿಚಾರ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಲ್ಲಿ ಏನಾಗ್ತಾ ಇದೆ ಅಂತ ನಾವು ಕಣ್ಣಾರೆ ನೋಡಬೇಕು ಅಂತ ಅಲ್ಲಿ ಬರುವಂಥ ಸಾಧ್ಯತೆ ಕೂಡ ಇದೆ. ಮೊನ್ನೆ ಸ್ಪಾಟ್ ನಂಬರ್ 1ರಿಂದ
ಸ್ಪಾಟ್ ನಂಬರ್ 8ರವರೆಗೆ ಯಾವುದು ಕೂಡ ಜನಕ್ಕೆ ಕಾಣಿಸ್ತಾ ಇರಲಿಲ್ಲ, ಎಲ್ಲೂ ಕೂಡ ಡೀಪ್ ಫಾರೆಸ್ಟ್ ಅಲ್ಲಿ ಇತ್ತು. ಒಂದು ಸ್ಪಾಟ್ ನಂಬರ್ 7 ಮಾತ್ರ ನೇತ್ರಾವತಿಯ ಆ ಒಂದು ಹೊಳೆಯ ಬದಿಯಲ್ಲಿತ್ತು, ಅದು ಕೂಡ ಕಾಣಿಸ್ತಾ ಇತ್ತು. ಆಮೇಲೆ ಮೊನ್ನೆ ಶನಿವಾರ ಆಗಿರುವಂತಹ ಸ್ಪಾಟ್ ನಂಬರ್ 8, 9 ಕೂಡ ಹಾಗೇನೆ, ಅದು 8, 9, 10 ಅದು ಕೂಡ ಹಾಗೇನೆ, ಅದು ಕೂಡ ದಾರಿಯ ಬದಿಯಲ್ಲಿತ್ತು, ಅದು ಕೂಡ ಜನರಿಗೆ ಕಾಣಿಸ್ತಾ ಇತ್ತು. ಇದೀಗ ಸ್ಪಾಟ್ ನಂಬರ್ 11, 12, 13 ಅದು ಕೂಡ ಹಾಗೇನೆ ದಾರಿಯ ಬದಿಯಲ್ಲೇ ಇದೆ, ಹೆದ್ದಾರಿಯ ಬದಿಯಲ್ಲೇ ಇದೆ. ಸಾವಿರಾರು ವೆಹಿಕಲ್ಸ್ ಮೂವ್ಮೆಂಟ್ ಆಗ್ತಾ ಇರುತ್ತೆ ಅಲ್ಲಿ. ಅನೇಕ ಮಂದಿ ಗ್ರಾಮಸ್ಥರು ಇರುವಂತಹ ಪ್ರದೇಶ ಕೂಡ ಹೌದು, ಅಲ್ಲಿ ಸ್ಥಳೀಯರು ಕೂಡ ಬರುವ ಸಾಧ್ಯತೆ ಇದೆ. ಹಾಗಾಗಿ ಅಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಅಲ್ಲಿ ಪೊಲೀಸ್ ಸರ್ಪಗಾವಲನ್ನು ಕೂಡ ಹಾಕಿರುವಂಥದ್ದು ನೀವು ನೋಡ್ತಾ ಇದ್ರೆ. ನಾವು ಅಂದ್ರೆ ನಮ್ಮ ದೃಶ್ಯ ಮಾಧ್ಯಮಗಳು ಎಲ್ಲವೂ ಕೂಡ ರಸ್ತೆಯ ಈ ಬದಿ ಇದೆ, ರಸ್ತೆಯ ಇನ್ನೊಂದು ಬದಿಯಲ್ಲಿ ಆ ಡಿಗ್ಗಿಂಗ್ ಪ್ರಕ್ರಿಯೆ ಆಗ್ತಾ ಇದೆ. ಸೊ ಯಾವುದೋ ಪೊಲೀಸ್ ಅವ್ರು ಬಂದ್ಬಿಟ್ಟು ಅಲ್ಲಿ ಏನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ಏನೋ ಸಜೆಷನ್ಸ್ ಕೊಡ್ತಾ ಇದ್ದಾರೆ. ಮೋಸ್ಟ್ಲಿ ಸ್ವಲ್ಪ ಅಂತರವನ್ನ ಕಾಯ್ದುಕೊಳ್ಳೋಕೆ ಹೇಳ್ತಿರ್ಬೋದು, ಹೇಳಕ್ಕಾಗಲ್ಲ. ಮೋಸ್ಟ್ಲಿ ಅಲ್ಲಿ ಏನಾದರೂ ಅಡಚಣೆ ಆಗ್ತಾ ಇರ್ಬೋದು. ಹಾಗಾಗಿ ಅಲ್ಲಿ ಏನೋ ಬಂದು ಅಲ್ಲಿ ಹೇಳ್ತಾ ಇದ್ದಾರೆ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು, ಆಮೇಲೆ ಪಹರೆಯವರಾಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ಇದ್ದಾರೆ. ಅಲ್ಲಿ ಇದ್ದು ಆ ಒಂದು ಅಲ್ಲಿರುವಂತಹ ವ್ಯವಸ್ಥೆಯನ್ನ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಸುದ್ದಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ, ಸುದ್ದಿ ನ್ಯೂಸ್ ಬೆಳ್ತಂಗಡಿ ಎಕ್ಸ್ಕ್ಲೂಸಿವ್ ಆಗಿ ಅಲ್ಲಿ ಆಗ್ತಿರುವಂಥ ಎಲ್ಲ ಒಂದು ಡೆವಲಪ್ಮೆಂಟನ್ನು ನಿಮಗೆ ನೇರವಾಗಿ ತೋರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಯಾವುದೇ ಗಾಸಿಪ್ಗೆ ನಾವು ಹೋಗೊಡ್ತಾ ಇಲ್ಲ, ಯಾವುದೇ ಊಹಾಪೋಹಕ್ಕೆ ಹೋಗೊಡ್ತಾ ಇಲ್ಲ. ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ, ಅಲ್ಲಿ ಏನು ಮಾಹಿತಿ ನಮಗೆ ಸಿಗುತ್ತೆ ಅದನ್ನು ನಿಮಗೆ ನೇರವಾಗಿ ಹೇಳುವಂಥ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡ್ತಾ ಇದೆ. ಸೊ ನಾವಾಗಲೇ ನಾವು ಪ್ರತಿ ಬಾರಿ ಹೇಳ್ತೀವಿ, ನಮ್ಮದು ನಿಷ್ಪಕ್ಷಪಾತವಾಗಿರುವಂಥ ಯಾವುದೇ ಒತ್ತಡಗಳಿಗೆ ಮಣಿಯುವಂತಹ ಚಾನೆಲ್ ಕೂಡ ಅಲ್ಲ. ಹಾಗಾಗಿ ನಾವು ಅಲ್ಲಿ ಯಾವುದೇ ಊಹಾಪೋಹ ಆಗಿರ್ಬೋದು ಏನಕ್ಕೆ ಕೂಡ ನಾವು ಬೆಲೆ ಕೊಡಲ್ಲ. ಏನು ಕೇವಲ ಅಲ್ಲಿ ಏನಾಗ್ತಾ ಇದೆ, SIT ತನಿಖೆ ಯಾವ ಥರ ಆಗ್ತಾ ಇದೆ, ಡೇ 1 ಇಂದ ಡೇ 7 ತನಕ ಏನೆಲ್ಲ ಆಗಿದೆ ಅದನ್ನಷ್ಟೇ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ವಿ ವಿನಃ ಬೇರೆ ಯಾವುದು ಕೂಡ ಗಾಸಿಪ್ ಆಗಲಿ ಏನು ಕೂಡ ಹೇಳುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇಲ್ಲ. ನಮಗೆ ಇಲ್ಲಿ ವ್ಯೂಸ್ ಆಗಬೇಕು, ನಮ್ಮ TRP ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇಲ್ಲ. ಕೇವಲ ಅಲ್ಲಿ ಏನಾಗ್ತಿದೆ ಆ ನಿಜಾಂಶವನ್ನು ಹೇಳುವಂಥ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ, ವಿಶೇಷವಾಗಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡ್ತಾ ಇದೆ. ಇದೀಗ ಸ್ಪಾಟ್ ನಂಬರ್ 11ರ ಆ ಒಂದು ಹೆದ್ದಾರಿಯ ಬದಿ ಇರುವಂತಹ ಆ ಸ್ಪಾಟ್ ಅಲ್ಲಿ ಆಗ್ತಿರುವಂತಹ ಆ ಒಂದು ಎಕ್ಸ್ಕವೇಷನ್ ಪ್ರಕ್ರಿಯೆಯ ದೃಶ್ಯಾವಳಿಯನ್ನ ತೋರಿಸ್ತಾ ಇದೀವಿ. ಆದ್ರೂ ಕೂಡ ನಮ್ಮ ಈ ಒಂದು ಕ್ಯಾಮ್ರಾ ಪರ್ಸನ್ಗಳು ಆದಿತ್ಯ ಶೆಟ್ಟಿ ಬಳಂಜ ಆಗಿರ್ಬೋದು, ವನೀಶ್ ಆಗಿರ್ಬೋದು, ಹೇಗಾದ್ರೂ ಮಾಡಿ ಒಳಗಡೆ ಏನಾಗ್ತಾ ಇದೆ ಅಂತ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದಷ್ಟು ಝೂಮ್ ಮಾಡಿ ತೋರಿಸ್ತಾ ಇದ್ದಾರೆ. ಆ ಒಂದು ಗ್ರೀನ್ ಶೇಡ್ ನೆಟ್ ಅಲ್ಲಿ ಒಂದು ಎರಡು ಹಾಕಿದ್ದಾರೆ, ಅಲ್ಲಿ 2 ಗ್ರೀನ್ ಶೇಡ್ ನೆಟ್ ಅನ್ನು ಹಾಕಿದ್ದಾರೆ. ಹಾಗಾಗಿ ಒಳಗಡೆ ಏನಾಗ್ತಾ ಇದೆ ಯಾವುದು ಕೂಡ ಸೂಕ್ಷ್ಮವಾಗಿ ಕೂಡ ನೋಡೋಕೆ ಅಸಾಧ್ಯವಾಗುತ್ತೆ. ಹಾಗಾಗಿ ಅದಕ್ಕೋಸ್ಕರ ಈ ಒಂದು ನಮ್ಮ ಕ್ಯಾಮ್ರಾ ಪರ್ಸನ್ಗಳು, ಮುಖ್ಯವಾಗಿ ಆದಿತ್ಯ ಶೆಟ್ಟಿ ಬಳಂಜ ಹಾಗೇನೆ ವನೀಶ್ ಮರೋಡಿ, ಬಹಳ ಝೂಮ್ ಮಾಡಿ 2 ಕ್ಯಾಮ್ರಾ ಮೂಲಕ ಅಲ್ಲಿ ದೃಶ್ಯಾವಳಿಯ ಸೆರೆ ಹಿಡಿಯುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಮುಖ್ಯವಾಗಿ SDM ವಿದ್ಯಾರ್ಥಿಗಳು ನಮ್ಮ ಚಾನಲ್ ಅಲ್ಲಿ ಇಂಟರ್ನ್ಶಿಪ್ಗೋಸ್ಕರ ಬಂದಿದ್ರು. ಅವರು ಕೂಡ ಕಳೆದ 7 ದಿನಗಳಿಂದ ಕೂಡ ಅದು ಸ್ಪಾಟ್ ಅಲ್ಲೇ ಇದ್ದು, ಅದು ಯಕ್ಷಿತ್ ಆಗಿರ್ಬೋದು, ಆಮೇಲೆ 1-2-3 ಜನ ಮಕ್ಕಳು ಎಲ್ಲರೂ ಕೂಡ ಸೇರ್ಕೊಂಡು ಅಲ್ಲಿರುವಂತಹ ಮಾಹಿತಿಯನ್ನು ಕಲೆ ಹಾಕಿ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಆ ಇಂಟರ್ನ್ಶಿಪ್ ಮಕ್ಕಳು ನಿಜಕ್ಕೂ ಕೂಡ ಈ ಒಂದು ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಜರ್ನಲಿಸ್ಟ್ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಮೆಚ್ಚಲೇಬೇಕಾಗುತ್ತೆ. ಆ ಒಂದು ಶ್ರುತ ಆಗಿರ್ಬೋದು, ಶ್ರುತ ಜೈನ್ ಆಗಿರ್ಬೋದು, ಶ್ರುತ ಶೆಟ್ಟಿ ಆಗಿರ್ಬೋದು, ಯಕ್ಷಿತ್ ಆಗಿರ್ಬೋದು, ಆಮೇಲೆ ದಿನೇಶ್ ಆಗಿರ್ಬೋದು, ಒಟ್ಟು 4 ವಿದ್ಯಾರ್ಥಿಗಳು ನಮ್ಮ ಸುದ್ದಿ ನ್ಯೂಸ್ ಬೆಳ್ತಂಗಡಿಗೆ ಇಂಟರ್ನ್ಶಿಪ್ಗೋಸ್ಕರ ಬಂದಿದ್ರು. ಅವರನ್ನು ಕೂಡ ನಾವು ಕೇವಲ ಈ ಸಂದರ್ಭದಲ್ಲಿ ಆಫೀಸಲ್ಲಿ ಕೂರಿಸದೆ ಆ ಸ್ಪಾಟ್ಗೆ ಕಳಿಸಿ ಅಲ್ಲಿ ಆಗ್ತಿರುವ ಡೆವಲಪ್ಮೆಂಟ್ ಬಗ್ಗೆ ನೀವು ನೇರವಾಗಿ ಒಂದು ಮಾಹಿತಿನ ಕಲೆ ಹಾಕಿ ನಿಜವಾದ ಪತ್ರಕರ್ತರು ಏನು ಮಾಡಬೇಕು ಅದನ್ನು ಮಾಡಿ ಅಂತ ಕಳಿಸಿರೋ ನಿಟ್ಟಿನಲ್ಲಿ ಅವರು ಕೂಡ ನಿಜವಾಗಿ ಸ್ಟೂಡೆಂಟ್ಗಳ ಆಗದೆ, ನಿಜಕ್ಕೂ ಕೂಡ ಸ್ಟೂಡೆಂಟ್ಗಳ ಆಗದೆ ಜರ್ನಲಿಸ್ಟ್ಗಳ ರೀತಿಯಾಗಿ ಅಲ್ಲಿ ಆಗ್ತಿರುವಂತಹ ಎಲ್ಲ ಮಾಹಿತಿ ನಮಗೆ ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ನಿಜ ಕೂಡ ಮೆಚ್ಚಲೇಬೇಕು. ಅವರು ಕೂಡ ಅದು ಗ್ರೇಟ್ ಎಕ್ಸ್ಪೀರಿಯನ್ಸ್. ಕೇವಲ ಇಂಟರ್ನ್ಶಿಪ್ ಮಾಡಿ ಕೇವಲ ಒಂದು ಪೇಪರ್ ಅನ್ನ ಓದಿ ಅಲ್ಲಿ ಬಂದಿರುವಂತಹ ರಿಪೋರ್ಟ್ ಅನ್ನ ಮಾಡುವಂಥದ್ದಲ್ಲ, ನಿಜ ಕೂಡ ಸ್ಪಾಟ್ಗೆ ಹೋಗಿ ಅಲ್ಲಿ ಏನಾಗ್ತಾ ಇದೆ ಆ ವಾಕ್ತೃ ಆಗಿರ್ಬೋದು ಅಥವಾ ಒಬ್ಬರನ್ನ ಪ್ರಶ್ನೆ ಮಾಡುವಂಥದ್ದಾಗಿರ್ಬೋದು, ಹೇಗೆ ನಾವು ಮಾಹಿತಿನ ಕಲೆ ಆಗಬೇಕು, ಇದು ಒಂಥರ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಇದೆ. ಆಕ್ಚುಲಿ ಇನ್ವೆಸ್ಟಿಗೇಟಿವ್ ರಿಪೋರ್ಟಿಂಗ್ ಇದು. ಹಾಗಾಗಿ ಇಲ್ಲಿ ಇವರಿಗೆ ಮುಖ್ಯವಾಗಿ ಈ ಒಂದು SDM ವಿದ್ಯಾರ್ಥಿಗಳಿಗೆ ಇನ್ವೆಸ್ಟಿಗೇಟಿವ್ ರಿಪೋರ್ಟಿಂಗ್ ಅಂದ್ರೆ ಏನು ಅನ್ನೋದನ್ನು ಕೂಡ ತೋರಿಸಿಕೊಂಡಂತ ಒಂದು ಹೆಮ್ಮೆ ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿಗೆ ಇದೆ. ಸೊ ಮುಖ್ಯವಾಗಿ ನಮ್ಮ ದಾಮೋದರ್
ಕಳೆದ 7 ದಿನಗಳಿಂದಲೂ ಕೂಡ ಅಲ್ಲೇ ಸ್ಪಾಟಲ್ಲೇ ಇದ್ದು ಬೆಳಗಿನ ಜಾವ ಬಂದು ಸಂಜೆ ಅದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, 8 ಗಂಟೆ ಆಗುತ್ತೋ 9 ಗಂಟೆ ಆಗುತ್ತೋ ಗೊತ್ತಿಲ್ಲ, ಅಷ್ಟು ಹೊತ್ತು ಕೂಡ ಅಲ್ಲಿ ಇದ್ದು ಬಿಸಿಲಿರಲಿ ಮಳೆ ಇರಲಿ ಯಾವುದೇ ಕೂಡ ಲೆಕ್ಕಿಸದೆ ಒಬ್ಬ ನಿಜವಾದ ಪತ್ರಕರ್ತರಾಗಿ ಅವರಂದ್ರೆ ಮುಂಚೆ ತುಂಬ ಎಕ್ಸ್ಪೀರಿಯನ್ಸ್ಡ್ ಜರ್ನಲಿಸ್ಟ್ ಅವರು. ಬೆಂಗಳೂರಲ್ಲಿ ದಿಗ್ವಿಜಯ ಆಗಿರ್ಬೋದು, ಆಮೇಲೆ ಜನಶ್ರೀ ಆಗಿರ್ಬೋದು, ಅದು ಮುಖ್ಯವಾದ ಚಾನಲಲ್ಲಿ ವರ್ಕ್ ಮಾಡಿರುವಂತಹ ದಾಮೋದರ ದೊಂಡೋಲೆ ಇದೀಗ ನಮ್ಮ ಸುದ್ದಿ ನ್ಯೂಸ್ ಬೆಳ್ತಂಗಡಲ್ಲಿದ್ದಾರೆ. ಹಾಗಾಗಿ ನಮ್ಮ ಸ್ಟೇಟ್ ನ್ಯೂಸ್ಗೂ ನಮ್ಮ ಸುದ್ದಿ ನ್ಯೂಸ್ ಬೆಳ್ತಂಗಡಿಗೆ ಯಾವುದೇ ಒಂದು ವ್ಯತ್ಯಾಸ ಕೂಡ ಇಲ್ಲ. ನಾವೆಲ್ಲರೂ ಕೂಡ ಬಹಳ ವಿಶೇಷವಾಗಿ ಅಲ್ಲಿ ಆಗ್ತಿರುವಂತಹ ಪ್ರತಿಯೊಂದನ್ನು ಕೂಡ ನಿಜಾಂಶವನ್ನು ಕೊಡುವಂತ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡ್ತಾ ಇದೆ. ಮುಖ್ಯವಾಗಿ ನಮ್ಮ ಸ್ಟೇಟ್ ನ್ಯೂಸ್ ಅಲ್ಲಿ ವರ್ಕ್ ಮಾಡಿರುವಂತಹ ದಾಮೋದರ ದೊಂಡೋಲೆ ಆಗಿರ್ಬೋದು, ಆಮೇಲೆ ಪ್ರಥಮವಾಗಿ ನಮ್ಮ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಅವರು ವರ್ಕ್ ಕ್ಯಾಮ್ರಾ ಪರ್ಸನ್ ಆಗಿ ಮಾಡಿರುವಂಥದ್ದು. ಸೊ ಯಾರು ಆಯುಧ ಶೆಟ್ಟಿ ಹಾಗೇನೆ ವನೀಶ್ ಮರುಡ್, ಬೇರೆ ಎಲ್ಲೂ ಕೂಡ ಅವರಿಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ. ಆದರೂ ಕೂಡ ಇಂತಹ ಒಂದು ಸನ್ನಿವೇಶದಲ್ಲಿ ಬಹಳ ಸೂಕ್ಷ್ಮ ವಿಚಾರ, ಬಹಳ ದೊಡ್ಡ ವಿಚಾರ, ಇಂತಹ ಸಂದರ್ಭದಲ್ಲಿ ಕೂಡ ಅವರು ಇಬ್ಬರು ವಿಶೇಷವಾಗಿ ಪ್ರಯತ್ನ, ತಮ್ಮ ಒಂದು ಸಾಮರ್ಥ್ಯಕ್ಕೂ ಮೀರಿ ಪ್ರಯತ್ನ ಪಟ್ಟು ಅಲ್ಲಿ ಆಗ್ತಿರುವಂತಹ ಪ್ರತಿಯೊಂದು ಡೆವಲಪ್ಮೆಂಟ್ ಅನ್ನು ಕೂಡ ಕ್ಯಾಮ್ರಾ ಮೂಲಕ ಸೆರೆ ಹಿಡಿದು ನಿಮ್ಗೆ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಅವರನ್ನು ನಾವು ಹೇಳಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಕೇವಲ ನಾವು ಸ್ಟುಡಿಯೋದಲ್ಲಿ ಕೂತು ಹೇಳೋದು ಮುಖ್ಯ ಅಲ್ಲ, ಆ ಸ್ಪಾಟ್ ನಲ್ಲಿ ಇದ್ದು ಆ ಒಂದು ದೃಶ್ಯವನ್ನ ಕಲೆಕ್ಟ್ ಮಾಡಿ ಅಲ್ಲಿ ಓಡಾಡಿ ಮಾಹಿತಿನ ಕಲೆ ಹಾಕೋದು ತುಂಬಾ ಇಂಪಾರ್ಟೆಂಟ್. ನಾವು ಇಲ್ಲಿ ಕೂತ್ರೆ ಏನೂ ಆಗೋದಿಲ್ಲ, ನಾವು ಕೂತು ಅಲ್ಲಿ ಸಿಗುವಂತ ಮಾಹಿತಿನಷ್ಟೇ ಹೇಳಬಹುದು. ಆದ್ರೆ ಆ ಸ್ಪಾಟ್ ನಲ್ಲಿ ಶ್ರಮ ವಹಿಸಿ ಆ ಬಿಸಿಲು ಮಳೆ ಗಾಳಿ ಯಾವುದನ್ನು ಕೂಡ ಲೆಕ್ಕಿಸದೆ ಆ ದಾಮೋದರ ಆಗಿರ್ಬೋದು, ವನೀಶ್ ಆಗಿರ್ಬೋದು, ಆದಿತ್ಯ ಎಲ್ಲರೂ ಕೂಡ ಬಹಳ ವಿಶೇಷವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಈಗ ನೀವು ನೋಡ್ತಾ ಇದ್ದೀರಾ ಆ ಒಂದು ಸ್ಪಾಟ್ ನಂಬರ್ 2 ಒಂದು ಆ ಒಂದು ಅರಣ್ಯದ ಒಳಗಡೆ ಝೂಮ್ ಮಾಡಿ ತೋರಿಸ್ತಾ ಇದ್ದಾರೆ. ಇನ್ನೊಂದು ರೋಡ್ ಸೈಡ್ ಇರುವಂತಹ ಆ ಒಂದು ಗ್ರೀನ್ ಶೆಡ್ ನೆಟ್ ಅಲ್ಲಿ ಇರುವಂತಹ ದೃಶ್ಯಾವಳಿಯ ನೀವು ನೋಡ್ತಾ ಇದ್ದೀರಾ. ಸೊ ಸ್ಪಾಟ್ ನಂಬರ್ 11 ಡಿಗ್ಗಿಂಗ್ ಪ್ರಕ್ರಿಯೆ ಆಗ್ತಾ ಇದೆ. ಆ ಡಿಗ್ಗಿಂಗ್ ಪ್ರಕ್ರಿಯೆಯಲ್ಲಿ ಯಾವ ತರ ಕೆಲಸ ಆಗುತ್ತೆ, ಯಾರೆಲ್ಲ ಅಧಿಕಾರಿಗಳು ಇದ್ದಾರೆ, ಯಾರೆಲ್ಲ ಅಂದ್ರೆ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರ ಮುಂದಾಳತ್ವದಲ್ಲಿ ಈ ಒಂದು ಕೆಲಸ ಆಗ್ತಾ ಇದೆ. ಜೊತೆಗೆ SIT ಅಧಿಕಾರಿ ಜಿತೇಂದ್ರ ದಯಾಮ್ ಆಗಿರ್ಬೋದು, ಆಮೇಲೆ ಸೈಮನ್ ಇದ್ದರು. ಇನ್ನು ಸದ್ಯಕ್ಕೆ ನಿಮ್ಗೆ ಮಾಹಿತಿ ಗೊತ್ತಿಲ್ಲ, ಆದ್ರೆ ದಯಾಮ ಅಂತೂ ಜಿತೇಂದ್ರ ದಯಾಮ್ ಅಂತೂ ಮೊನ್ನೆಯಿಂದ ಕಳೆದ ಡೇ 1 ಕೂಡ ಅಲ್ಲಿ ಬಂದು ಆ ಸ್ಪಾಟ್ ನಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ಇದ್ದಾರೆ. ಸೊ ಇವತ್ತು ಸ್ಪಾಟ್ ನಂಬರ್ 11 ಡಿಗ್ಗಿಂಗ್ ಪ್ರಕ್ರಿಯೆ ಆಗ್ತಾ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಆ ಒಂದು ದೂರದವರ ವ್ಯಕ್ತಿ, ಆ ಅನಾಮಿಕ ವ್ಯಕ್ತಿ ಏನಿದ್ದಾರೆ, ಆ ಮುಸುಕುದಾರಿ ವ್ಯಕ್ತಿ ನೆಕ್ಸ್ಟ್ ಲಾಸ್ಟ್ ಜೂನ್ 22ರಂದು ಒಂದು ದೂರನ್ನ ಕೊಟ್ಟಿರ್ತಾರೆ. ಯಾರಿಗೆ ಅಂತ ಹೇಳಿದ್ರೆ ಪತ್ರದ ಮುಖಾಂತರ, ಯಾರಿಗೆ ಬೆಂಗಳೂರಿನ ವಕೀಲ ಓಜಸ್ವಿ ಗೌಡ ಹಾಗೆ ಸಚಿನ್ ದೇಶಪಾಂಡೆಗೆ ಒಂದು ಪತ್ರವನ್ನು ಬರೆದಿರ್ತಾರೆ. ಆ ಪತ್ರದಲ್ಲಿ ನನಗೆ ಈಗ ಗಿಲ್ಟಿ ಬಂದಿದೆ, ನನಗೆ ಪಶ್ಚಾತ್ತಾಪ ಇದೆ. ಯಾಕಂತ ಹೇಳಿದ್ರೆ ನಾನು ಒಂದು 1995ರಿಂದ 2014ರವರೆಗೆ 100 ಶವವನ್ನ, ಮುಖ್ಯವಾಗಿ ಅತ್ಯಾಚಾರ ಆಗಿರುವಂತಹ, ಕೊಲೆ ಆಗಿರುವಂತಹ ಹೆಣವನ್ನ ಧರ್ಮಸ್ಥಳ ಗ್ರಾಮದ ಅನೇಕ ಕಡೆ ನಾನು ಮಣ್ಣು ಮಾಡಿದ್ದೀನಿ. ನನಗೆ ಈಗ ಅದು ಪಶ್ಚಾತ್ತಾಪ ಆಗಿದೆ. ಅದಕ್ಕೋಸ್ಕರ ನಾನು ಆ ಒಂದು ಗಿಲ್ಟಿಯನ್ನ ಹೊರಪಡಿಸೋಕ್ಕೋಸ್ಕರ ನನಗೆ ಒಂದು ಆ ಎಲ್ಲವನ್ನು ಕೂಡ ಆ ಸ್ಪಾಟನ್ನು ಹೇಳ್ತೀನಿ. ನನಗೆ ಮುಖ್ಯವಾಗಿ ಪ್ರಾಣ ರಕ್ಷಣೆ ಬೇಕು. ಪ್ರಾಣ ರಕ್ಷಣೆ ಕೊಟ್ಟರೆ ನಾನು 100% ಆಗಿ ನಿಮ್ಮ ಮುಂದೆ ಬಂದು ಆ ಸ್ಪಾಟನ್ನು ಹೇಳ್ತೀನಿ ಅಂತ ಹೇಳಿದ. ಅದರ ಪ್ರಕಾರವಾಗಿ ಕ್ರಮಬದ್ಧವಾಗಿ ಹಂತದಲ್ಲಿ ಬೇರೆ ಬೇರೆ ಸ್ಟೆಪ್ ಮೂಲಕ ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು, ಆಮೇಲೆ ಬೆಳ್ತಂಗಡಿಯ ಕೋರ್ಟ್ ಆಗಿರ್ಬೋದು, ಎಲ್ಲವೂ ಕೂಡ ತನಿಖೆಯನ್ನ ಮಾಡಿ ಕಳೆದ 3 ವಾರಗಳ ಹಿಂದೆ ಆ ಒಂದು ಅನಾಮಿಕ ವ್ಯಕ್ತಿ ಬೆಳ್ತಂಗಡಿ ಕೋರ್ಟ್ ಕೂಡ ಬಂದಿದ್ರು. ಅಲ್ಲಿ ಕೂಡ ಒಟ್ಟು 3 ತಾಸುಗಳ ಕಾಲ, 3 ರಿಂದ 4 ತಾಸುಗಳ ಕಾಲ ವಿಚಾರಣೆ ಆಗುತ್ತೆ. ಬೇರೆ ಬೇರೆ ಪ್ರಶ್ನೆಯ ಮುಖಾಂತರ ಆ ವ್ಯಕ್ತಿಯನ್ನ ವಿಚಾರಣೆ ಮಾಡ್ತಾರೆ. ಆ ನಂತರವಾಗಿ ಜುಲೈ 28ರಿಗೆ ಪ್ರಥಮವಾಗಿ ಮಹಜರ್ ಪ್ರಕ್ರಿಯೆ ಆಗುತ್ತೆ. ಎಲ್ಲವೂ ಕೂಡ ಸ್ಪಾಟ್ ನಂಬರ್ ಏನೆಲ್ಲ ಇದೆ, ಆತ ವ್ಯಕ್ತಿ ಎಲ್ಲಿ ತೋರಿಸ್ತಾನೋ ಅಲ್ಲೆಲ್ಲವನ್ನು ಕೂಡ ಮಾರ್ಕ್ ಮಾಡುವಂತ ಕೆಲಸವೂ ಆಗುತ್ತೆ. ಒಟ್ಟು 13 ಸ್ಪಾಟ್ ಅನ್ನ ಆ ಅನಾಮಿಕ ವ್ಯಕ್ತಿ ತೋರಿಸ್ತಾನೆ. ಅದರ ನಂತರವಾಗಿ ನೆಕ್ಸ್ಟ್ 29ರಿಂದ ಜುಲೈ 29ರಿಂದ ಡೇ 1 ಆಗಿ ಆ ಒಂದು ಎಕ್ಸ್ಕವೇಷನ್ ಪ್ರಕ್ರಿಯೆ ಆಗುತ್ತೆ, ಉತ್ಖನನ ಪ್ರಕ್ರಿಯೆ ಆಗುತ್ತೆ ಸ್ಪಾಟ್ ನಂಬರ್ 1ರಲ್ಲಿ. ಸೊ ಮೊದಲನೇ ದಿನ ಅಂದ್ರೆ ಯಾವ್ದು ಕೂಡ ಅವರಿಗೆ ಅಷ್ಟೊಂದು ಏನಾಗುತ್ತೆ ಮುಂದೆ ಹೇಗೆ ಮಾಡ್ಬೋದು ಯಾವ್ದು ಗೊತ್ತಿರೋದಿಲ್ಲ. ಸ್ಪಾಟ್ ನಂಬರ್ 1ರಲ್ಲಿ ಪೂರ್ತಿ ದಿನ ತೆಗೆದುಕೊಡುತ್ತೆ. ಆ ಒಂದು ಜುಲೈ 29ರಂದು ಕೇವಲ ಒಂದು ಸ್ಪಾಟ್ ಮಾತ್ರ ಉತ್ಖನನ ಪ್ರಕ್ರಿಯೆ ಆಗುತ್ತೆ. ಆತ ಹೇಳಿರೋ ಪ್ರಕಾರ, ಆ ಒಂದು ಮುಸುಕುದಾರಿ ವ್ಯಕ್ತಿ ಹೇಳಿರೋ ಪ್ರಕಾರ, ಫಸ್ಟ್ 6 ಅಡಿ ಉದ್ದ 6 ಅಡಿ ಅಗಲ
ಆ ಒಂದು ಸ್ಪಾಟನ್ನು ಅಗೇಲಾಗುತ್ತೆ. ಅದರಲ್ಲಿ ಯಾವುದೇ ಕಳೆ ಬರಹ ಏನು ಸಿಗದೇ ಇದ್ದಾಗ ಮತ್ತಷ್ಟು ಅಗಲ ಅಗೇರಿ ಅಂತ ಯಾವಾಗ ಆ ಒಂದು ಮುಸುಕುದಾರಿ ವ್ಯಕ್ತಿ ಹೇಳ್ತಾರೋ 15 ಅಡಿ ಅಗಲ 10 ಅಡಿ ಉದ್ದದಷ್ಟು ಮತ್ತೆ ಅದನ್ನು ಆ ಒಂದು ಸ್ಪಾಟನ್ನು ಡಿಗ್ಗಿಂಗ್ ಮಾಡ್ತಾರೆ. ಆದರೂ ಕೂಡ ಅಲ್ಲಿ ಯಾವುದೇ ಒಂದು ಕಳೆ ಬರಹ ಆಗಲಿ ಯಾವುದೇ ಒಂದು ಸಾಕ್ಷಿ ಸಿಗೋದಿಲ್ಲ. ಆ ನಂತರವಾಗಿ ಮಾರನೇ ದಿನ ಎರಡು ಸ್ಪಾಟ್ ನಂಬರ್ 2, 3, 4 ಆಗುತ್ತೆ. ನೆಕ್ಸ್ಟ್ 5, 6, 7 ಆಗುತ್ತೆ. ಆಗ 5, 6, 7ರಲ್ಲಿ ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ಕೆಲವೊಂದು ಸಣ್ಣ ಸಣ್ಣ ಪೀಸ್ಗಳು ಸಿಗುತ್ತೆ. ನೆಕ್ಸ್ಟ್ ಬಂದಿರುವಂಥದ್ದು ಅವರು 8, 9, 10. ಆ 8, 9, 10ರಲ್ಲೂ ಕೂಡ ಹಾಗೇನೆ ಯಾವುದೇ ಕಳೆ ಬರಹ ಸಿಗೋದಿಲ್ಲ. ಇವತ್ತು ಕೊನೆಯದಾಗಿ 10, 11, 12, 13 ಇದರಲ್ಲಿ ಕಳೆ ಬರಹ ಸಿಗುತ್ತಾ? ಇನ್ನು ಕೂಡ ಕ್ವಶ್ಚನ್ ಮಾರ್ಕ್. ಆತನ ಆತ್ಮವಿಶ್ವಾಸ ವರ್ಕೌಟ್ ಆಗುತ್ತಾ? ಕ್ವಶ್ಚನ್ ಮಾರ್ಕ್. ಕ್ಲೈಮ್ಯಾಕ್ಸ್ ಸಿಗುತ್ತಾ? ಕ್ವಶ್ಚನ್ ಮಾರ್ಕ್. ಓಕೆ, ಯಾವುದು ಕೂಡ ಉತ್ತರ ಇಲ್ಲ. ಒಂದು ವೇಳೆ ಆತ ಹೇಳುವ ದೂರಿನ ಪ್ರಕಾರ ಸ್ಪಾಟ್ ನಂಬರ್ 11ರಲ್ಲಿ ಏನಾದರೂ ಒಂದು ಕಳೆ ಬರಹ ಸಾಕ್ಷಿ ಸಿಕ್ಕಿದ್ದೇ ಆದಲ್ಲಿ ಮತ್ತಷ್ಟು ಈ ಇನ್ವೆಸ್ಟಿಗೇಷನ್ ಫಾಸ್ಟಾಗಿ ಮೂವ್ ಆಗುತ್ತೆ. ಇಲ್ಲದೆ ಹೋದರೆ ಬೇರೆ ಬೇರೆ ಆಯಾಮದಲ್ಲಿ ಮತ್ತಷ್ಟು ವಿಚಾರಣೆ ಆಗುತ್ತೆ. ನಿಜಕ್ಕೂ ಕೂಡ ಆ ವ್ಯಕ್ತಿ ಹೇಳಿದ್ರೆ ನಿಜಾಂಶ ಇದೆಯಾ? ಇನ್ನು ಲಾಸ್ಟ್ ಟೈಮ್ ಒಂದು ಗ್ರಾಮ ಪಂಚಾಯತ್ ಅವರು ಒಂದು ಪ್ರೆಸ್ ಮೀಟನ್ನು ಮಾಡಿರ್ತಾರೆ. ಆಗಲೂ ಹೇಳ್ತಾರೆ ಈ ಹಿಂದೆ ಸ್ಮಶಾನ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಈ ನಮ್ಮ ಧರ್ಮಸ್ಥಳಕ್ಕೆ ಬಂದಂಥ ಅನೇಕ ಅಲ್ಲಿ ಹೆಣಗಳು ಸಿಗ್ತಾ ಇತ್ತು. ಮುಖ್ಯವಾಗಿ ನಮ್ಮ ಧರ್ಮಸ್ಥಳವನ್ನು ಮುಕ್ತಿಧಾಮ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಬಂದು ಸತ್ರೆ ನಮಗೆ ಮುಕ್ತಿ ಸಿಗುತ್ತೆ ಅಂತ ನಂಬಿಕೆ ಅನೇಕರದ್ದು, ಆ ಒಂದು ಮೂಢನಂಬಿಕೆ ಅನೇಕರದ್ದು. ಹಾಗಾಗಿ ಅನೇಕ ಮಂದಿ ಆ ಟೈಮಲ್ಲಿ ಇಲ್ಲಿ ಬಂದು ಸಾಯ್ತಾ ಇದ್ರು, ಆತ್ಮಹತ್ಯೆ ಮಾಡ್ಕೋತಾ ಇದ್ರು. ಆಮೇಲೆ ಇಲ್ಲಿ ಬಂದು ಬೇರೆ ಬೇರೆ ಅಂದರೆ ಮುಖ್ಯವಾಗಿ ಮುಕ್ತಿಗೋಸ್ಕರ ಸಾಯ್ತಾ ಇದ್ರು. ಅನಾಥ ಶವಗಳು ಸಿಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ನಾವು ಅನೇಕ ಕಡೆ ಈ ಡಿಗ್ಗಿಂಗನ್ನು ಮಾಡಿ ಮಣ್ಣಲ್ಲಿ ಅವರನ್ನು ಹೂಡುವಂಥ ಕೆಲಸ ಆಗಿದೆ. ಹಾಗಾಗಿ ಈತ ಕೊಟ್ಟಿರುವಂಥ ಹೇಳಿಕೆಗೂ ಅದಕ್ಕೂ ಸಂಬಂಧ ಇಲ್ಲ. ಅವರು ಹೇಳಿದ ಪ್ರಕಾರ ಯಾರು ಗ್ರಾಮ ಪಂಚಾಯತ್ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅಧಿಕಾರಿಗಳಾಗಿರ್ಬೋದು, ಆಮೇಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೇಳಿರೋ ಪ್ರಕಾರ ಈ ಹಿಂದೆ ಸ್ಮಶಾನ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಅನಾಥ ಶವಗಳನ್ನು ಬೇರೆ ಬೇರೆ ಕಡೆ ಮಣ್ಣು ಮಾಡಲಾಗಿದೆ ಅನ್ನುವಂಥದ್ದು ಹೇಳಿದರು. ಹಾಗಾಗಿ ಒಂದು ವೇಳೆ ಈಗ ಸಿಕ್ಕಿರುವಂಥ ಒಂದು ವೇಳೆ ಕಳೆ ಬರಹ ತನಿಖೆ ಮಾಡಿದಾಗ ಈ ಅನಾಮಿಕ ವ್ಯಕ್ತಿ ಕೊಟ್ಟಿರುವಂಥ ದೂರಿಗೂ ಆ ಕಳೆ ಬರಹಕ್ಕೂ ತಾಳೆಯಾಗದೆ ಇದ್ದರೆ ಅದು ಒಂದು ವೇಳೆ ಓಕೆ ಅವ್ರು ಹೇಳಿದ ಪ್ರಕಾರ ಇದು ಯಾವುದು ಅನಾಥ ಶವ ಆಗಿರ್ಬೋದು ಅಂತ ಕೂಡ ಆಗುತ್ತೆ. ಆದರೆ ಯಾವುದು ಕೂಡ ಈಗ ನಮಗೆ ಯಾವುದು ಕೂಡ ಹೇಳೋಕೆ ಆಗೋದಿಲ್ಲ, ಸಾಧ್ಯತೆ ಕೂಡ ಇಲ್ಲ. ಸದ್ಯಕ್ಕೆ ಎಲ್ಲವೂ ಕೂಡ ಬಹಳ ಕುತೂಹಲಕಾರಿಯ ಈ ಸ್ಟೆಪ್ ಇದು. ಸ್ಪಾಟ್ ನಂಬರ್ 11, 12, 13. ಸೊ ಆ ಮುಸುಕುದಾರಿ ವ್ಯಕ್ತಿ ಪ್ರಾರಂಭದಲ್ಲಿ ಸ್ಪಾಟ್ ನಂಬರ್ 1ರಿಂದ 10ರವರೆಗೂ ಕೂಡ ಎಲ್ಲ ಕಡೆ ಇದೆ ಅಂತ ಹೇಳಿದ್ರು. ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ಆತ ಹೇಳಿರೋ ಪ್ರಕಾರ ಒಂದು ಕಳೆ ಬರಹ ಸಿಕ್ಕಿದೆ. ಆದರೆ ಆ ವ್ಯಕ್ತಿ ಸ್ಪಾಟ್ ನಂಬರ್ 10ರಲ್ಲಿ ಸಿಗುತ್ತೆ ಹೇಳಿದ್ರು, ಅಲ್ಲೂ ಕೂಡ ಸಿಕ್ಕಿಲ್ಲ. ಇದೀಗ ಸ್ಪಾಟ್ ನಂಬರ್ 11, 12, 13ರಲ್ಲಿ 16 ಹೆಣ ಇದೆ ಅಂತ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಹಾಗಾಗಿ ಇದೀಗ ಸ್ಪಾಟ್ ನಂಬರ್ 11ರಲ್ಲಿ ಕೂಡ ಏನೋ ಸಿಗ್ಬಹುದಾ ಇನ್ನು ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ ಅಲ್ಲಿ ಮಾಹಿತಿಗೋಸ್ಕರ. ಅಲ್ಲಿ ಏನಾಗ್ತಾ ಇದೆ, ಎಷ್ಟು ಅಡಿ ಅಗಲ, ಎಷ್ಟು ಅಡಿ ಆಳಕ್ಕೆ ಈಗ ಡಿಗ್ಗಿಂಗ್ ಪ್ರಕ್ರಿಯೆ ಆಗಿದೆ, ನಾವು ಕೂಡ ಇನ್ನೂ ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ನಾವು ಕೂಡ ಬಹಳ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀವಿ. ನಿಮಗೆ ಮಾಹಿತಿಯನ್ನು ಕೊಡ್ತೀವಿ, ಕ್ಷಣ ಅಪ್ಡೇಟ್ಸ್ ಅನ್ನು ಕೊಡ್ತೀವಿ. ಸದ್ಯಕ್ಕೆ ಈಗ ಅಲ್ಲಿ ಆ ಒಂದು ಸ್ಪಾಟ್ ನಂಬರ್ 11ರಲ್ಲಿ ಡಿಗ್ಗಿಂಗ್ ಪ್ರಕ್ರಿಯೆ ಆಗ್ತಾ ಇದೆ.
ಓಕೆ, ಸುದ್ದಿ ನ್ಯೂಸ್ ಬೆಳ್ತಂಗಡಿ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರ ಒಂದು ದೃಶ್ಯಾವಳಿ ಇದು. ಆ ಸ್ಪಾಟ್ನಲ್ಲಿ ಈಗ ಹೆವಿ ಮೂವ್ಮೆಂಟ್ ಕೂಡ ಆಗ್ತಾ ಇದೆ. ಮೋಸ್ಟ್ಲಿ ಅಲ್ಲಿ ಪ್ರಕ್ರಿಯೆ ಮುಗಿತಾ ಅಥವಾ ಏನಾದರೂ ಕಳೆಬರ ಸಿಕ್ಕಿತ್ತಾ ಇನ್ನು ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ಅಲ್ಲಿ ಬಹಳ ವೇಗವಾಗಿ ಮೂವ್ಮೆಂಟ್ ಕೂಡ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ನಿರ್ಗಮಿಸ್ತಾ ಇದ್ದಾರೆ ಅಥವಾ ಬೇರೆ ಏನೋ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಕೂಡ ಗೊತ್ತಿಲ್ಲ. ಡಿಗ್ಗಿಂಗ್ ಅಂತೂ ಮಾಡ್ತಾ ಇದ್ದಾರೆ, ಆದರೆ ಬಹಳ ವೇಗವಾಗಿ ಅಲ್ಲಿ ಚಲನವಲನ ಕಾಣಿಸ್ತಾ ಇದೆ. ಇವರು ಗ್ರೀನ್ ಶೇಡ್ ನೆಟ್ ಹಾಕಿದ್ರು ಕೂಡ ಒಳಗಡೆ ಏನಾಗ್ತಾ ಇದೆ ಅನ್ನೋದನ್ನ ನಮ್ಮ ಕ್ಯಾಮ್ರಾ ತೋರಿಸ್ತಾ ಇದ್ದಾರೆ. ಮುಖ್ಯವಾಗಿ ಅಲ್ಲಿ ನೋಡ್ತಾ ಇರ್ಬೋದು, ಆ ಕಾರ್ಮಿಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಫಾರೆಸ್ಟ್ ಅಧಿಕಾರಿಗಳಾಗಿರ್ಬೋದು, SIT ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಸ್ಪಾಟ್ ಅಲ್ಲಿ ಇದ್ದಾರೆ. ಸೊ ನೋಡ್ತಾ ಇದ್ದಾರೆ ಡಿಗ್ಗಿಂಗ್ ಪ್ರಕ್ರಿಯೆ, ಮಾನವ ಶ್ರಮದ ಮೂಲಕ ಡಿಗ್ಗಿಂಗ್ ಪ್ರಕ್ರಿಯೆ ಆಗ್ತಾ ಇದೆ. ಇನ್ನು ಕೂಡ ಎಷ್ಟು ಆಳ ಹೋಗಿದೆ, ಎಷ್ಟು ಉದ್ದ ಹೋಗಿದೆ ಗೊತ್ತಿಲ್ಲ. ಸದ್ಯಕ್ಕಂತೂ ಬಹಳ ಫಾಸ್ಟ್ ಆಗಿ ಬಹಳ ವೇಗವಾಗಿ ಡಿಗ್ಗಿಂಗ್ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಈಗ ದಿನ 7 ಈ ಒಂದು ತನಿಖೆ ಆರಂಭವಾಗಿ, ಹಾಗಾಗಿ ಬಹಳ ವೇಗವಾಗಿ ಈ ಪ್ರಕ್ರಿಯೆ ಮುಗಿಸ್ಬೇಕಾಗುತ್ತೆ. ಮತ್ತಷ್ಟು ದಿನ ಹೋದಾಗ ಆ ತನಿಖೆ ಮತ್ತಷ್ಟು ನಿಧಾನಗತಿ ಆಗುತ್ತೆ. ಹಾಗಾಗಿ ಬಹಳ ವೇಗವಾಗಿ ಈ ಪ್ರಕ್ರಿಯೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬಹಳ ವೇಗವಾಗಿ ಈ ತನಿಖೆನ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ಲೈವ್ ಆಗಿ ನೋಡ್ತಾ ಇದ್ದೀರಿ ನೀವು. ಬಹಳ ವೇಗವಾಗಿ ಪ್ರತಿಯೊಬ್ಬರು ಮೂವ್ಮೆಂಟ್ ಆಗ್ತಾ ಡಿಗ್ಗಿಂಗ್ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಉತ್ಖನನ ಕೆಲಸ ಆಗ್ತಾ ಇದೆ. ಒಂದು ವೇಳೆ ಕಳೆಬರಹ ಸಿಕ್ಕಿದ್ರೆ ಈ ಕೇಸ್ ಮತ್ತಷ್ಟು ಬೇರೆ ಫಾಸ್ಟ್ ಆಗಿ ಮೂವ್ ಆಗಿ ಬೇರೆ ಏನಾದ್ರು ಆಯಾಮ ತೆಗೆದುಕೊಳ್ಳುತ್ತೆ. ಸದ್ಯಕ್ಕಂತೂ ಈಗ ಯಾವುದೋ ರಿಪೋರ್ಟ್ ನಮಗೆ ಸಿಕ್ಕಿಲ್ಲ ಅಲ್ಲಿ ಏನಾಗಿದೆ ಅಂತ. ಸದ್ಯಕ್ಕೆ ಅಲ್ಲಿ ಬಹಳ ವೇಗವಾಗಿ ಉತ್ಖನನ ಪ್ರಕ್ರಿಯೆ ಆಗ್ತಿರುವಂತಹ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಲೈವ್ ಮೂಲಕ, ನೇರ ಪ್ರಸಾರ ಮೂಲಕ ನಾವು ನಿಮಗೆ ತೋರಿಸ್ತಾ ಇರುವಂತಹ ದೃಶ್ಯಾವಳಿ ಇದು. ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ತೋರಿಸುವಂತಹ ದೃಶ್ಯಾವಳಿ ಇದು. ಒಳಗೆ ಆಗ್ತಿರುವಂತಹ ಎಕ್ಸ್ಕವೇಷನ್ ಪ್ರಕ್ರಿಯೆ. ನೋಡ್ತಾ ಇದ್ದೀರಾ ಬಹಳ ಸಂಖ್ಯೆಯಲ್ಲಿ ಅಲ್ಲಿ ಗ್ರಾಮಸ್ಥರು ಸೇರಿರುವಂಥದ್ದು. ಆ ದೃಶ್ಯಾವಳಿ ನೀವು ನೋಡ್ತಾ ಇದ್ದೀರಾ. ಅದು ಮಾಧ್ಯಮದವರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು, ಎಲ್ಲರೂ ಕೂಡ ಸ್ಥಳೀಯರು ಸೇರಿಕೊಂಡು ಆ ಒಂದು ಪ್ರಕ್ರಿಯೆಯನ್ನು ನೋಡ್ತಾ ಇದ್ದಾರೆ. ಅವರು ಕೂಡ ಬಹಳ ಕ್ಯೂರಿಯಾಸಿಟಿ ಇರುವಂಥದ್ದು, ಒಂದು ವೇಳೆ ಕಳೆಬರ ಸಿಗುತ್ತಾ. ಸೊ ಆ ಅನಾಮಿಕ ವ್ಯಕ್ತಿ ಹೇಳಿರುವ ಪ್ರಕಾರ ಸ್ಪಾಟ್ ನಂಬರ್ 11ರಲ್ಲಿ ಸಿಗುತ್ತೆ. ಸ್ಪಾಟ್ ನಂಬರ್ 11ರಲ್ಲಿ ಆ ಕಳೆಬರ ಸಿಗುತ್ತೆ ಅಂತ ಆ ವ್ಯಕ್ತಿ ಹೇಳಿದ್ದ. ಹಾಗಾಗಿ ಪ್ರತಿಯೊಬ್ಬ ಗ್ರಾಮಸ್ಥರಾಗಿರ್ಬೋದು, ಅಲ್ಲಿರುವಂತಹ ಪಬ್ಲಿಕ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ನಿಂತು ವೀಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಮಿನಿ JCB ಕೂಡ ಇದೆ. ಆ ಮಿನಿ JCBಯಲ್ಲಿ ಕೂಡ ಆ ಒಂದು ಉತ್ಖನನ ಪ್ರಕ್ರಿಯೆ ಆಗುವ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಅಲ್ಲಿ ಏನಾದ್ರೂ ಡಿಗ್ಗಿಂಗ್ ಪ್ರಕ್ರಿಯೆಗೆ ಅಡಚಣೆ ಆದ್ರೆ, ಮಾನವ ಶ್ರಮದಲ್ಲಿ ಆ ಒಂದು ಉತ್ಖನನ ಕೆಲಸ ಆಗೋದಿಲ್ಲ ಅಂತ ಆದ್ರೆ, ಅಲ್ಲಿ ಆ ಮಿನಿ JCBಯನ್ನ, ಮಿನಿ ಎಕ್ಸ್ಕವೇಟರ್ನ ಯೂಸ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಆ ಮಿನಿ ಎಕ್ಸ್ಕವೇಟರ್ನ ಹೊರಗಡೆ ನಿಲ್ಲಿಸಲಾಗಿದೆ. ಮೊನ್ನೆ ಕೂಡ ಹಾಗೆ ಸ್ಪಾಟ್ ನಂಬರ್ 9 ಮತ್ತು 10ರಲ್ಲೂ ಕೂಡ ಹಾಗೇನೆ ಪ್ರಾರಂಭದಲ್ಲಿ ಆ ಮಿನಿ ಎಕ್ಸ್ಕವೇಟರ್ನ ಹೊರಗಡೆ ನಿಲ್ಲಿಸಲಾಗಿತ್ತು. ಯಾವಾಗ ಒಳಗಡೆ ಮಾನವ ಶ್ರಮದ ಮೂಲಕ ಆಗೋದಿಲ್ಲ ಅಂತ ಆದಾಗ ಆ ಒಂದು ಮಿನಿ JCBಯನ್ನ ಒಳಗಡೆ ತೆಗೆದುಕೊಂಡು ಹೋಗಿ ಅಲ್ಲಿ ಉತ್ಖನನ ಪ್ರಕ್ರಿಯೆಯನ್ನು ಆರಂಭ ಮಾಡಲಾಗಿತ್ತು. ಇವತ್ತು ಕೂಡ ಹಾಗೇನೆ ಡೇ 7, ಇವತ್ತು ಕೂಡ ಹಾಗೇನೆ ಅಲ್ಲಿ ಈಗ ಸದ್ಯಕ್ಕೆ ಮಾನವ ಶ್ರಮದ ಮೂಲಕ ಉತ್ಖನನ ಪ್ರಕ್ರಿಯೆ ಆಗ್ತಾ ಇದೆ. ಆದ್ರೆ ಇದೀಗ ಸದ್ಯಕ್ಕೆ ಆ ಒಂದು ಗ್ರೀನ್ ಶೇಡ್ ನೆಟ್ ಹೊರಭಾಗದಲ್ಲಿ ಆ ಮಿನಿ ಎಕ್ಸ್ಕವೇಟರ್ ಅನ್ನ ಹೊರಗಡೆ ಇಳಿಸಲಾಗಿದೆ. ಒಳಗಡೆ ಮಾನವ ಶ್ರಮದ ಮೂಲಕ ಉತ್ಖನನ ಪ್ರಕ್ರಿಯೆ ಆಗ್ತಾ ಇದೆ.
ದೃಶ್ಯಾವಳಿ ಇದು. ಆ ಸ್ಪಾಟ್ ನಂಬರ್ 11 ದೃಶ್ಯಾವಳಿ. ಹೊರಗಡೆ ಸುತ್ತಲೂ ಕೂಡ ಎಲ್ಲ ಕಡೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಲ್ಲ ಕಡೆ ಕೂಡ ಹಾಗೇನೆ ಪ್ರತಿಯೊಂದು ಭಾಗದಲ್ಲಿ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ. ಸಜ್ಜಿತವಾಗಿರುವಂತಹ ಪೊಲೀಸರು ಅಲ್ಲಿ ಸರ್ಪಗಾವಲನ್ನು ಕಾಯ್ತಾ ಇದ್ದಾರೆ. ಬಹಳ ಉದ್ದವಾಗಿ ಬಹಳ ದೊಡ್ಡದಾಗಿರುವಂತಹ ಗ್ರೀನ್ ಶೇಡ್ ನೆಟ್ ಅನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದು. ಅದರ ಹೊರಭಾಗದಲ್ಲಿ ದಾರಿಯ ಪಕ್ಕದಲ್ಲೇ ಎಲ್ಲರೂ ಕೂಡ ಒಂದು ಕಾನ್ಸ್ಟೇಬಲ್ಸ್ ಆಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಪಹರೆಯವರಾಗಿರ್ಬೋದು, ಎಲ್ಲರೂ ಕೂಡ ಸೇರ್ಕೊಂಡು ಬಿಗಿ ಬಂದೋಬಸ್ತನ್ನು ಒದಗಿಸಿರುವಂಥದ್ದು. ಇನ್ನು ಹೊರಭಾಗದಲ್ಲಿ ಕೂಡ ಹಾಗೆ ನಾವು ಆಗಲೇ ತೋರಿಸಿದ್ರು, ನಮ್ಮ ಕ್ಯಾಮ್ರಾ ಪರ್ಸನ್ ವರೀಶ್ ತೋರಿಸ್ತಾ ಇದ್ರು. ಅಲ್ಲಿನ ಪಬ್ಲಿಕ್ಸ್ ಕೂಡ ಹಾಗೆಯೇ, ಮಾಧ್ಯಮದವರ ಜೊತೆಗೆ ಆ ಪಬ್ಲಿಕ್ಸ್ ಕೂಡ ಹಾಗೆಯೇ ಆ ಸ್ಪಾಟ್ಗೆ ಬಂದು ಅಲ್ಲಿ ಏನಾಗ್ತಾ ಇದೆ ಅಂತ ನೇರವಾಗಿ ನೋಡುವಂಥ ಪ್ರಯತ್ನ ಮಾಡ್ತಿರುವಂಥ ದೃಶ್ಯಾವಳಿಯನ್ನು ಕೂಡ ನಾವು ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದೀವಿ. ನಮ್ಮ ಕ್ಯಾಮ್ರಾ ಪರ್ಸನ್ ವನೀಶ್ ಬಹಳ ಝೂಮ್ ಮಾಡಿ ಒಳಗಡೆ ಆಗ್ತಿರುವಂಥ ಆ ಒಂದು ಮೂವ್ಮೆಂಟ್ ಬಗ್ಗೆ, ಆ ಡಿಗ್ಗಿಂಗ್ ಪ್ರಕ್ರಿಯೆ ಬಗ್ಗೆ ತೋರಿಸುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೊರಗಡೆ ಗ್ರೀನ್ ಶೇಡ್ ನೆಟ್ ಮೂಲಕ ಏನೂ ಕಾಣಿಸೋದಿಲ್ಲ, ಯಾಕಂದ್ರೆ ಎರಡು ರೀತಿಯಲ್ಲಿ ಗ್ರೀನ್ ಶೇಡ್ ನೆಟ್ ಅನ್ನ ಹಾಕಿದ್ದಾರೆ. ಹಾಗಾಗಿ ಒಳಗಡೆ ಏನಾಗ್ತಾ ಇದೆ ಅನ್ನೋದು ಯಾವುದು ಕೂಡ ಕಾಣಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ವನೀಶ್ ಮುಖ್ಯವಾಗಿ ಆ ಒಂದು ಝೂಮ್ ಮಾಡಿ ಒಳಗಡೆ ಆಗ್ತಿರುವಂತಹ ಆ ಮೂವ್ಮೆಂಟ್ ಅನ್ನು ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ವೀಕ್ಷಕರ ಕುತೂಹಲಕ್ಕೆ ತಣ್ಣೀರು ಹಾಕಬಾರ್ದು, ಕುತೂಹಲಕ್ಕೆ ಏನಾದರೂ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯ ಒಂದು ಪ್ರಯತ್ನವನ್ನು ಕೂಡ ಅಲ್ಲಿನ ಸ್ಪಾಟ್ ಅಲ್ಲಿ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಇದೀಗ ಸ್ಪಾಟ್ ನಂಬರ್ 11 ಡಿಗ್ಗಿಂಗ್ ಪ್ರಕ್ರಿಯೆ ಮುಕ್ತಾಯ ಆಗಿದೆಯಾ ಇಲ್ವಾ, ನೆಕ್ಸ್ಟ್ ಸ್ಪಾಟ್ಗೆ ಹೋಗಿದಾರಾ ಅಥವಾ ಅಲ್ಲಿ ಕಳೆಬರ ಸಿಕ್ಕಿದ್ಯಾ, ಏನಾದರೂ ಆಗ್ತಾ ಹೇಳಿರೋ ಪ್ರಕಾರ ಆತನ ಆತ್ಮವಿಶ್ವಾಸದ ಪ್ರಕಾರ ಅಲ್ಲಿ ಏನಾದರೂ ಕಳೆಬರ ಸಿಕ್ಕಿದ್ಯಾ ಇನ್ನು ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯಕ್ಕಂತೂ ಸ್ಪಾಟ್ ನಂಬರ್ 11ರಲ್ಲಿ ನಮ್ಮ ಎಲ್ಲ ಒಂದು ಸಿಬ್ಬಂದಿಗಳು ಅಲ್ಲಿ ಇದ್ದಾರೆ. ಅಲ್ಲಿ ಆಗ್ತಿರುವಂತಹ ಪ್ರಕ್ರಿಯೆನ ರೆಕಾರ್ಡ್ ಮಾಡ್ತಾ ಇದ್ದಾರೆ, ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ಅದು ಕೇವಲ ನಮ್ಮ ಸುದ್ದಿ ನ್ಯೂಸ್ ಮಾತ್ರ ಅಲ್ಲ, ಸ್ಟೇಟ್ ಚಾನೆಲ್ಸ್ ಆಗಿರ್ಬೋದು, ನ್ಯಾಷನಲ್ ಚಾನೆಲ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ಬಂದು ದಾಂಡ ಹೂರಿದ್ದಾರೆ. ಮೊನ್ನೆಯಿಂದ ಕೂಡ ಎಲ್ಲೂ ಯಾರು ಕೂಡ ವಾಪಸ್ ಹೋಗಿಲ್ಲ. ಮುಂದೆ ಏನಾಗುತ್ತೆ ಒಂದು ಪ್ರಶ್ನಾರ್ಥ ಚಿಹ್ನೆ ಇರುವ ಕಾರಣಕ್ಕೋಸ್ಕರ ಯಾರು ಕೂಡ ಚಾನ್ಸ್ ತೆಗೆದುಕೊಳ್ಳದೆ ಈ ಮೊನ್ನೆಯಿಂದ ಡೇ 1 ಇಂದ ಜುಲೈ 28ರಿಂದ ಆರಂಭ ಆಗಿರುವಂತಹ ಈ ಒಂದು ಪ್ರಕ್ರಿಯೆಯಲ್ಲಿ ಸ್ಟೇಟ್ನವರಾಗಿರ್ಬೋದು, ಆಮೇಲೆ ನ್ಯಾಷನಲ್ ಚಾನೆಲ್ ಆಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ಇದ್ದು ಅಲ್ಲಿ ಆಗ್ತಿರುವಂತಹ ಪ್ರತಿಯೊಂದು ಮೂವ್ಮೆಂಟ್ನ ಕೂಡ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಇನ್ನು ನಾವು ಕೂಡ ಹಾಗೇನೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ, ಮುಖ್ಯವಾಗಿ ಬೆಳ್ತಂಗಡಿಯ ನಂಬರ್ 1 ಚಾನೆಲ್ ಆಗಿರೋ ಕಾರಣಕ್ಕೋಸ್ಕರ ಬೆಳ್ತಂಗಡಿ ಅದೇನೇ ಡೆವಲಪ್ಮೆಂಟ್ ಆದರೂ ಕೂಡ ನಾವು ಕೊಡುವಂಥ ಪ್ರಯತ್ನ ಮಾಡಲೇಬೇಕಾಗುತ್ತೆ. ಸೊ ಮಾಡ್ತಾ ಕೂಡ ಇದ್ದೀವಿ. ಹಾಗಾಗಿ ಇದು ಮುಖ್ಯವಾಗಿ ನಮ್ಮ ಬೆಳ್ತಂಗಡಿ ತಾಲೂಕು ಆಗಿರುವಂತಹ ದೊಡ್ಡ ಪ್ರಕರಣ ಇದು, ದೊಡ್ಡ ತನಿಖೆ ಇದು, ಬಹಳ ದೊಡ್ಡದಾಗಿರುವಂತಹ ಬಹಳ ಸೂಕ್ಷ್ಮವಾಗಿರುವಂತಹ ತನಿಖೆ ಇದು. ಹಾಗಾಗಿ ಅಲ್ಲಿ ಆಗ್ತಿರುವಂತಹ ಪ್ರತಿಯೊಂದು ವಿಚಾರವನ್ನು ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ನಾವು ನಿಮಗೆ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಹೇಳುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ವಿ. ಯಾವುದೇ ಗಾಸಿಪ್ ಇಲ್ಲ, ಯಾವುದೇ ಸುಳ್ಳು ಮಾಹಿತಿ ಇಲ್ಲ. ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ಅಧಿಕಾರಿಗಳು ಏನು ಹೇಳ್ತಾರೆ, ಯಾವ ಮಾಹಿತಿಯನ್ನು ಕೊಡ್ತಾರೆ, ಯಾವುದೇ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ, ಅದನ್ನು ಮಾತ್ರ ನಿಮಗೆ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ವಿ. ಅಲ್ಲಿಯವರೆಗೂ ಕೂಡ ಅಲ್ಲಿ ಆಗ್ತಿರುವಂತಹ ದೃಶ್ಯಾವಳಿಯನ್ನು ಮಾತ್ರ ನಿಮಗೆ ನೇರವಾಗಿ ಯಾವುದೇ ಒಂದು ನಿಮಗೆ ಅಡಚಣೆ ಇಲ್ಲದೇನೆ ಎಲ್ಲವನ್ನು ಕೂಡ ಲೈವ್ ಮೂಲಕ ಅಂತ ತೋರಿಸುವಂತ ಪ್ರಯತ್ನವನ್ನು ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡ್ತಾ ಇದೆ. ಸದ್ಯಕ್ಕೆ ಅಲ್ಲಿ ಹೊರಭಾಗದಲ್ಲಿ ಪಬ್ಲಿಕ್ಸ್ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಅಷ್ಟೇ ಸಂಖ್ಯೆಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಇದೆ, ಪಹರೆಯವರು ಇದ್ದಾರೆ. ಎಲ್ಲವೂ ಕೂಡ ಅಲ್ಲಿ ಯಾವುದೇ ಒಂದು ಅಡಚಣೆ ಆಗಬಾರ್ದು, ಟ್ರಾಫಿಕ್ ಜಾಮ್ ಆಗಬಾರ್ದು, ವಾಹನ ಸವಾರರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಆ ಟ್ರಾಫಿಕ್ ಪೊಲೀಸ್ನವರಾಗಿರ್ಬೋದು ಎಲ್ಲರೂ ಕೂಡ ಸೇರ್ಕೊಂಡು ವಾಹನದ ಒಂದು ವೇಳೆ ಸ್ಲೋ ಮೂವ್ಮೆಂಟ್ ಇದ್ರೆ ಅವರನ್ನ ವೇಗವಾಗಿ ಕಳಿಸುವಂತ ಪ್ರಯತ್ನವನ್ನು ಕೂಡ ಅಲ್ಲಿರುವಂತಹ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ನಾವು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಯಾವುದೇ ಒಂದು ಸ್ಟೇಟ್ ನ್ಯೂಸ್, ನ್ಯಾಷನಲ್ ನ್ಯೂಸ್ ಚಾನೆಲ್ ಕಡಿಮೆ ಇಲ್ಲದಂತೆನೆ, ಅವರಿಗೂ ಸಾಟಿ ಇಲ್ಲದಂತೆಯೇ ನಾವು ಕೂಡ ಅಲ್ಲಿ ಆಗ್ತಿರುವಂತಹ ಪ್ರತಿಯೊಂದು ಡೆವಲಪ್ಮೆಂಟ್ ಅನ್ನು ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ, ಮುಖ್ಯವಾಗಿ ಅವರಿಗೂ ಸಿಗದಿರುವಂತಹ ದೃಶ್ಯಾವಳಿಯನ್ನು ಕೂಡ ನಾವು ತೋರಿಸುವಂತ ಕೆಲಸವನ್ನ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಧರ್ಮಸ್ಥಳದ ಬಗ್ಗೆ ಪ್ರತಿಯೊಂದು ಅನೇಕ ಕಾಂಟ್ಯಾಕ್ಟ್ ಕೂಡ ನಮ್ಮ ದಾಮೋದರಿಗಿದೆ, ಅನೇಕ ಸಂಪರ್ಕ ಇದೆ, ಅನೇಕ ವಿಷಯಗಳು ನಮ್ಮ ದಾಮೋದರಿಗೆ ಗೊತ್ತು. ಹಾಗಾಗಿ ಹೆಚ್ಚಿನ ಮಾಹಿತಿ ನಮ್ಮಲ್ಲಿ ಮಾತ್ರ ಸಿಗೋಕೆ ಸಾಧ್ಯವಾಗುತ್ತೆ. ಹಾಗಾಗಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನೀವು ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಈ ಚಾನೆಲ್ನ ಕ್ವಿಟ್ ಆಗಬೇಡಿ. ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ಅಲ್ಲಿ ಆಗ್ತಿರುವಂತಹ ಪ್ರತಿಯೊಂದು ಮಾಹಿತಿ ಕೂಡ ಕೊಡುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ತಾಲೂಕಿನಲ್ಲಿ ಆಗ್ತಿರುವಂತಹ ದೊಡ್ಡ ಪ್ರಕರಣ ಇದು, ದೊಡ್ಡ ತನಿಖೆ ಇದು. ಅದೆಂತೆಂತಹ ಅಧಿಕಾರಿಗಳು ಬಂದಿದ್ದಾರೆ, ಎಲ್ಲರದ್ದು ಕೂಡ ಪ್ರತಿಯೊಂದು ವಿಚಾರವನ್ನು ಕೂಡ ನಾವು ಈ ಒಂದು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಕೊಡ್ತಾ
ಆಗ್ತಾ ಇರುವಂತಹ ದೃಶ್ಯಾವಳಿ ಇದು. ಸದ್ಯಕ್ಕೆ ಗ್ರೀನ್ ಶೇಡ್ ನೆಟ್ ಒಳಗಡೆ ಏನಾಗ್ತಾ ಇದೆ, ಯಾವ ತರ ಅಲ್ಲಿ ಒಂದು ಮಾನವ ಶ್ರಮದ ಮೂಲಕ ಉತ್ಖನನ ಪ್ರಕ್ರಿಯೆ ಆಗ್ತಾ ಇದೆ, ಎಲ್ಲವನ್ನು ಕೂಡ ನಾವು ತೋರಿಸುವಂತಹ ನೇರ ದೃಶ್ಯಾವಳಿ ಮೂಲಕ ತೋರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ವಿ. ಇದು ಯಾವುದೇ ರೆಕಾರ್ಡಿಂಗ್ ಫುಟೇಜ್ ಅಲ್ಲ, ಇದು ಕಂಪ್ಲೀಟ್ ಆಗಿ ಲೈವ್ ಫುಟೇಜ್. ಅಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಾಗಿ ಬಿಗಿ ಬಂದೋಬಸ್ತ್ ಇದೆ, ಎಷ್ಟು ಪೊಲೀಸ್ ಕಾನ್ಸ್ಟೇಬಲ್ಸ್ ಇದ್ದಾರೆ, ಎಷ್ಟು ಪೊಲೀಸ್ ಅಧಿಕಾರಿಗಳು ಇದ್ದಾರೆ, ಅವರು ಏನ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಹದ್ದಿನ ಕಣ್ಣಿನ ಮೂಲಕ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ, ಎಲ್ಲವನ್ನು ಕೂಡ ತೋರಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ಸೊ ಆಗ್ಲೇ ಹೇಳ್ತಾ ಇದ್ವಿ ನಾವು, ಅಲ್ಲಿ ಯಾವುದೇ ಟ್ರಾಫಿಕ್ ಜಾಮ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಅಲ್ಲಿ ಕೆಲಸವನ್ನು ಮಾಡಲಾಗ್ತಾ ಇದೆ. ಪಬ್ಲಿಕ್ಸ್ ಆಗಿರ್ಬೋದು, ಆಮೇಲೆ ಮುಖ್ಯವಾಗಿ ವಾಹನ ಸವಾರರು ಕೂಡ ಹಾಗೆ ನಿಂತ್ಕೊಂಡು ಅಲ್ಲಿಗೆ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಹೋಗುವಂತ ಸಾಧ್ಯತೆ ಕೂಡ ಇದೆ. ಸೊ ಮುಖ್ಯವಾಗಿ ಈಗ ಮಿನಿ ಎಸ್ಕವೇಟರ್ ಕೂಡ ಹೊರಗಡೆ ಇದೆ, ಮಿನಿ JCB ಕೂಡ ಹೊರಗಡೆ ಇದೆ. ಅದನ್ನು ಕೂಡ ಒಂದು ವೇಳೆ ಸಂದರ್ಭ ಬಂದಲ್ಲಿ ಅದನ್ನು ಕೂಡ ಬಳಸಲಾಗುತ್ತೆ. ಮೊನ್ನೆ ಕೂಡ ಹಾಗೇನೆ, ಕಳೆದ ಕೆಲವಾರು ದಿನಗಳಲ್ಲಿ ಕೂಡ ಹಾಗೇನೆ ಆರಂಭದಲ್ಲಿ ಮಾನವ ಶ್ರಮದ ಮೂಲಕ ಡಿಗ್ಗಿಂಗ್ ಪ್ರಕ್ರಿಯೆ ಆಗತ್ತೆ. ಆ ನಂತರವಾಗಿ ಒಂದು ವೇಳೆ ಅಗತ್ಯ ಬಂದಾಗ ಆ ಒಂದು ಮಿನಿ ಎಸ್ಕವೇಟರ್ನ ಬಳಸ್ಕೊಂಡು ಅಲ್ಲಿ ಒಂದು ಉತ್ಖನನ ಪ್ರಕ್ರಿಯೆಯನ್ನು ಕೂಡ ಮುಂದುವರಿಸುವಂತ ಸಾಧ್ಯತೆ ಇದೆ. ಸೊ ಇವತ್ತು ಕೂಡ ಹಾಗೇನೆ ಬೇಗ ಬೆಳಗಿನ ಜಾವ ಬೇಗ ಆ ಒಂದು ಸ್ಪಾಟ್ಗೆ ಆ ಒಂದು ಮಿನಿ JCB ಬಂದಿರುವಂತದ್ದು. ಆ ನಂತರವಾಗಿ ಕಾರ್ಮಿಕರು ಈಗ ಮಾನವ ಶ್ರಮದ ಮೂಲಕ 6 ಅಡಿ ಉದ್ದ 6 ಅಡಿ ಅಗಲದಷ್ಟು ಆ ಒಂದು ಸಮಾಧಿಯನ್ನ ಅಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ಅತ್ಯಂತ ಸುಲಭವಲ್ಲ. ಆಗಿದಂತಹ ಮಣ್ಣು ಸುಮಾರು ವರ್ಷ ಆಗಿದೆ, 30 ವರ್ಷಗಳ ಹಿಂದಿನ ಪ್ರಕರಣ ಇದು. 1995ರಿಂದ 2014ರವರೆಗೆ ಅಂತೇಳಿ ಅದು ಅಂದಾಜು 30 ವರ್ಷಗಳ ಹಿಂದಿನ ಪ್ರಕರಣ ಇದು. ಹಾಗಾಗಿ ಆ ಮಣ್ಣು ಮತ್ತಷ್ಟು ಗಟ್ಟಿಯಾಗಿರುವ ಸಾಧ್ಯತೆ ಇರುತ್ತೆ. ಜೊತೆಗೆ ಅಲ್ಲಿ ಭೌಗೋಳಿಕವಾಗಿ ಅನೇಕ ಬದಲಾವಣೆ ಕೂಡ ಆಗಿರುತ್ತೆ. ಈಗ ನಾವು 1 ವರ್ಷ 2 ವರ್ಷಕ್ಕೇನೆ ನಾವು ಒಂದು ಸ್ಪಾಟ್ ಇಂದ ಮತ್ತೊಂದು ಸ್ಪಾಟ್ಗೆ ಹೋದಾಗ 1 ವರ್ಷ 2 ವರ್ಷಕ್ಕೇನೆ ಮತ್ತೆ ಆ ಸ್ಪಾಟ್ಗೆ ಹೋದಾಗ ನಮ್ಗೆ ಸ್ವಲ್ಪ ಚೇಂಜಸ್ ಆಗಿರುತ್ತೆ. ಅಲ್ಲಿ ಗಿಡಗಂಟೆಗಳಿರುತ್ತೆ, ಪೊದೆಗಳಿರುತ್ತೆ, ಮರಗಳು ಇರುತ್ತೆ, ಏನಾದ್ರು ಒಂದು ಬದಲಾವಣೆ ಆಗಿರುತ್ತೆ. ಆದ್ರೆ ಇದು 30 ವರ್ಷಗಳ ನಂತರ ಆಗಿರುವಂತಹ ಪ್ರಕರಣ. ಹಾಗಾಗಿ ಅಲ್ಲಿ ಕೂಡ ಅನೇಕ ರೀತಿಯಾಗಿ ಎನ್ವೈರನ್ಮೆಂಟಲ್ ಚೇಂಜಸ್ ಆಗಿರುತ್ತೆ, ಭೌಗೋಳಿಕ ಬದಲಾವಣೆ ಆಗಿರುತ್ತೆ, ಗಿಡಗಂಟೆಗಳು ತುಂಬಿರುತ್ತೆ, ಪೊದೆಗಳು ಇರುತ್ತೆ, ಮರಗಳು ಇರುತ್ತೆ. ಹಾಗಾಗಿ ಅದನ್ನ ನೋಡಿಕೊಂಡು ಆ ಸ್ಪಾಟ್ನನ್ನ ಫೈಂಡ್ ಔಟ್ ಮಾಡಿ ಅಲ್ಲಿ ಒಂದು ಡಿಗ್ಗಿಂಗ್ ಪ್ರಕ್ರಿಯೆಯನ್ನು ಮಾಡಲಾಗುತ್ತೆ. ಒಂದು ವೇಳೆ ಮರ ಇದ್ರೆ, ಗಿಡಗಂಟೆ ಇದ್ರೆ ಅದನ್ನ ಕಡಿದು ಅದನ್ನ ಕ್ಲಿಯರ್ ಮಾಡಿ ಆ ನಂತರವಾಗಿ ಅಲ್ಲಿ ಒಂದು ಎಕ್ಸ್ಕವೇಷನ್ ಕೆಲಸ ಆಗುತ್ತೆ. ಸದ್ಯಕ್ಕೆ ಇದೀಗ ಮಾನವ ಶ್ರಮದ ಮೂಲಕ ಅಲ್ಲಿ ಒಂದು ಉತ್ಖನನ ಪ್ರಕ್ರಿಯೆ ಆಗ್ತಾ ಇರುವಂತಹ ದೃಶ್ಯಾವಳಿ. ಸುದ್ದಿ ನ್ಯೂಸ್ ಬೆಳ್ತಂಗಡಿ ಬಹಳ ವಿಶೇಷವಾಗಿ ಎಕ್ಸ್ಕ್ಲೂಸಿವ್ ಆಗಿ ಅಲ್ಲಿ ಆಗ್ತಿರುವಂತಹ ಆ ಡೆವಲಪ್ಮೆಂಟ್ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಒಂದು ವ್ಯಕ್ತಿ ಯಾರು, ಈ ಅನಾಮಿಕ ದೂರುದಾರ ಸಫಾಯಿ ಕರ್ಮಚಾರಿ ಆಗಿದ್ದವನು, ಮುಂಚೆ ಅಲ್ಲಿ ನೈರ್ಮಲ್ಯವನ್ನ ಮಾಡ್ತಾ ಇರುವಂತಹ ವ್ಯಕ್ತಿಯಾಗಿದ್ದ ಆತ. ನಾನು 1995ರಿಂದ 2014ರವರೆಗೆ ಮುಖ್ಯವಾಗಿ ಅತ್ಯಾಚಾರ ಆಗಿರುವಂತಹ ಅಥವಾ ಕೊಲೆಯಾಗಿರುವಂತಹ 100 ಶವವನ್ನು ಹೂತಿಟ್ಟಿದ್ದೀನಿ, ಅದನ್ನು ಮಣ್ಣು ಮಾಡಿದ್ದೀನಿ, ಅದನ್ನು ನಾನು ಹೇಳೋಕೆ ತಯಾರಾಗಿದ್ದೀನಿ, ನನಗೆ ಒಂದು ಪ್ರಾಣ ರಕ್ಷಣೆ ಕೊಟ್ಟರೆ ನಾನು ಅದನ್ನು ಹೇಳೋಕೆ ಸಿದ್ಧನಾಗಿದ್ದೀನಿ ಅಂತ ಹೇಳ್ಬಿಟ್ಟು ದೂರನ್ನ ಕೊಟ್ಟಿದ್ದ, ಪತ್ರವನ್ನು ಪಡೆದಿದ್ದ. ಆ ನಂತರವಾಗಿ ಆ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡಂತಹ ಅಧಿಕಾರಿಗಳು ನೆಕ್ಸ್ಟ್ ಅದರ ಸರ್ಕಾರ ಕೂಡ ಅದನ್ನು ಮುಖ್ಯವಾಗಿ ಪರಿಗಣಿಸಿ ಒಂದು SITಯನ್ನ ಫಾರ್ಮ್ ಮಾಡುತ್ತೆ. SITಯಲ್ಲಿ ಒಟ್ಟು 20 ಅಧಿಕಾರಿಗಳು, ಮುಖ್ಯವಾಗಿ ಪ್ರಣಬ್ ಮೊಹಂತಿ ಅವರ ಮುಂದಾಳತ್ವದಲ್ಲಿ DIG ಅನುಚೇತ್ ಆಗಿರ್ಬೋದು, ಆಮೇಲೆ ಜಿತೇಂದ್ರ ದಯಾಮ್ ಆಗಿರ್ಬೋದು, ಸೈಮನ್ ಆಗಿರ್ಬೋದು, ಈ ತರ ಅನೇಕ ಮಂದಿ ಅಧಿಕಾರಿಗಳು ಒಳಪಟ್ಟಂತೆ ಒಂದು SIT ಒಂದು ಫಾರ್ಮ್ ಆಗುತ್ತೆ. ಒಟ್ಟು 20 ಅಧಿಕಾರಿಗಳು ಇರ್ತಾರೆ. ಅದರ ಕೂಡ ಒಂದು 2 ಆ ಒಂದು ಟೀಮಿಂದ ಹೊರ ಬರ್ತಾರೆ. ಕಾರಣ ಒಂದು, ಅವರಿಗೂ ಕೂಡ ಧರ್ಮಸ್ಥಳಕ್ಕೂ ಒಂದು ನಂಟಿರುತ್ತೆ, ಅವರು ಇಲ್ಲಿಯವರೇ ಆಗಿರ್ತಾರೆ. ಹಾಗಾಗಿ ಈ ತನಿಖೆಗೆ ನಮ್ಮಿಂದ ಯಾವುದೇ ಸಮಸ್ಯೆ ಆಗಬಾರ್ದು, ನಮ್ಮ ಮೇಲೆ ಯಾವುದೇ ಕೂಡ ಒಂದು ಗೊಂದಲ ಏರ್ಪಾಡಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮುಂಜಾಗೃತವಾಗಿಯೇ ಅವರು ಆ ಒಂದು ಟೀಮಿಂದ ಹೊರ ಹೋಗ್ತಾರೆ. ಇನ್ನು ಉಳಿದಂತೆ ಎಲ್ಲ ಅಧಿಕಾರಿಗಳು ಕೂಡ ಈ SIT ಆ ಒಂದು ಫಾರ್ಮ್ ಅಲ್ಲಿ ಇದ್ದು ಈ ಒಂದು ತನಿಖೆಗೆ ಮುಂದಾಗಿದ್ದಾರೆ. ಮುಖ್ಯವಾಗಿ ಪ್ರಣಬ್ ಮೊಹಂತಿ ಪ್ರಾರಂಭದಲ್ಲಿ ಅವರು ಈ ಸ್ಪಾಟ್ಗೆ ಬಂದಿದ್ರು. ಆ ನಂತರವಾಗಿ ಅವರು ಬೆಂಗಳೂರಲ್ಲೇ ಕೂತು ಅಲ್ಲಿಂದಲೇನೆ ಗೈಡ್ಲೈನ್ಸ್ ಕೊಡೋದಾಗಿರ್ಬೋದು, ಸಜೆಷನ್ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅಗತ್ಯ ಬಂದಾಗ ಅವರು ಫ್ಲೈಟ್ ಮೂಲಕನೇ ನಮ್ಮ ಇಲ್ಲಿ ಧರ್ಮಸ್ಥಳಕ್ಕೆ ಬಂದು ಈ ಸ್ಪಾಟ್ಗೆ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ, ಅಗತ್ಯ ಬಂದಾಗ ಮಾತ್ರ. ಅದರ್ವೈಸ್ ಅವರು ಅಲ್ಲೇ ಕೂತು ಇಲ್ಲಿ ಏನಾಗ್ತಾ ಇದೆ ಅದೆಲ್ಲ ಮಾಹಿತಿನ ಕೂಡ ಕಲೆ ಹಾಕ್ತಾ ಇದ್ದಾರೆ.
ಅದು DI ಅನುಚೇತ್ ಕೂಡ ಆಗಿರ್ಬೋದು, ಅವರು ಕೂಡ ಹಾಗೇನೆ ಪ್ರತಿಯೊಂದನ್ನು ಕೂಡ ಇಲ್ಲಿ ಆಗ್ತಿರುವಂಥ ಡೆವಲಪ್ಮೆಂಟ್ನನ್ನು ಫಾಲೋ ಅಪ್ ಮಾಡಿಕೊಂಡು ಎಲ್ಲವನ್ನು ಕೂಡ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ, ಸಜೆಷನ್ಸ್ ಕೊಡ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಏನು ಮಾಡ್ಬೋದು ಅನ್ನೋದನ್ನು ಕೂಡ ಅವರು ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ ಜಿತೇಂದ್ರ ದಯಾಮ್ ಆಗಿರ್ಬೋದು, ಆಮೇಲೆ ಸೈಮನ್ ಆಗಿರ್ಬೋದು, ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಅವರ ಒಂದು ಮುಂದಾಳತ್ವದಲ್ಲಿ ಈ ಒಂದು ಉತ್ಕರಣ ಪ್ರಕ್ರಿಯೆ ಆಗ್ತಾ ಇದೆ. ಇವತ್ತು ಡೇ 1 ಇಂದ ಡೇ 7 ತನಕ ಈ ಉತ್ಕರಣ ಪ್ರಕ್ರಿಯೆ ಆಗಿದೆ. ಮೊದಲನೇದಾಗಿ ಮಹಜರ್ ಪ್ರಕ್ರಿಯೆ ಆಗುತ್ತೆ, ಆ ನಂತರವಾಗಿ ಉತ್ಕರಣ ಪ್ರಕ್ರಿಯೆ ಆಗಿರುವಂಥದ್ದು ಸ್ಪಾಟ್ ನಂಬರ್ 1ರಿಂದ ಸ್ಪಾಟ್ ನಂಬರ್ 10ರವರೆಗೆ. ಸ್ಪಾಟ್ ನಂಬರ್ 6 ಹೊರತುಪಡಿಸಿ ಎಲ್ಲೂ ಕೂಡ ಯಾವುದೇ ಒಂದು ಕಳೆಬರ ಕೂಡ ಸಿಕ್ಕಿರುವುದಿಲ್ಲ. ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ಕೆಲವೊಂದು ಸಣ್ಣ ಸಣ್ಣ ಮೂಳೆಯ ಪೀಸ್ಗಳು ಸಿಕ್ಕಿದ್ದು ವಿನಃ ಬೇರೆ ಯಾವುದೇ ಸ್ಪಾಟಲ್ಲಿ ಆ ಒಂದು ವ್ಯಕ್ತಿ ಏನು ಅನಾಮಿಕ ವ್ಯಕ್ತಿ ಯಾವ ರೀತಿಯಲ್ಲಿ ಜಲವಿಜ್ಞಾನ ಹೇಳುವ ರೀತಿಯಲ್ಲಿ ಇಲ್ಲಿ ನೀರು ಸಿಗುತ್ತೆ ಅಂತ ಹೇಗೆ ಹೇಳ್ತಾರೋ ಅದೇ ರೀತಿಯಲ್ಲಿ ಈ ಅನಾಮಿಕ ವ್ಯಕ್ತಿ ಕೂಡ ಈ ಸ್ಪಾಟಲ್ಲಿ ಕಳೆಬರ ಸಿಗುತ್ತೆ, ಪುರಾವೆಗಳು ಸಿಗುತ್ತೆ. ಈ ಹಿಂದೆ ಮಣ್ಣು ಮಾಡಿರುವಂತಹ ಆ ಒಂದು ಮೃತ ಶರೀರದ ಕಳೆಬರಹ ಸಿಗುತ್ತೆ ಅಂತ ಹೇಳಿದ್ರು. ಆದರೆ ಆತನ ಹೇಳಿಕೆ ಎಲ್ಲ ಕೂಡ 90% ಇಷ್ಟರ ಒಳಗಿನ 1ರಿಂದ 10 ಸ್ಪಾಟಲ್ಲಿ 95% ಕೂಡ ಸುಳ್ಳಾಗಿದೆ. ಕೇವಲ ಒಂದು ಸ್ಪಾಟ್ ಹೊರತುಪಡಿಸಿದಂತೆ ಆ ಒಂದು ಸ್ಪಾಟಲ್ಲಿ ಮಾತ್ರ ಒಬ್ಬ ಪುರುಷಗೆ ಸಂಬಂಧಪಟ್ಟಂತಹ ಮೂಳೆಗಳು ಲಭಿಸಿರುವಂಥದ್ದು. ಅದರ ಹೊರತುಪಡಿಸಿ ಬೇರೆ ಯಾವುದು ಕೂಡ ಸಿಕ್ಕಿಲ್ಲ. ಈಗ ಇರುವಂಥದ್ದು ಜಾಗ ಅಂತ ಇದೆ ಸ್ಪಾಟ್ ನಂಬರ್ 11, 12, 13. ಇವತ್ತು ಈ 3 ಸ್ಪಾಟ್ನ ಎಕ್ಸ್ಕವೇಷನ್ ಆಗುತ್ತಾ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಸ್ಪಾಟ್ ನಂಬರ್ 11ರಲ್ಲಿ ಮಾತ್ರ ಉತ್ಕರಣ ಪ್ರಕ್ರಿಯೆ ಆಗ್ತಾ ಇದೆ. ಅಲ್ಲಿ ಕಳೆಬರ ಸಿಕ್ಕಿದ್ಯಾ, ಏನಾದರೂ ಕುರುಹು ಸಿಕ್ಕಿದ್ಯಾ ಇನ್ನು ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಮಾಹಿತಿ ಸಿಕ್ಕಿದ ತಕ್ಷಣ ನಿಮಗೆ ಹೇಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ನಾವು ಸುಳ್ಳು ಮಾಹಿತಿ ಅಂತ ಕೊಡೋದಿಲ್ಲ. ಸಿಕ್ಕಿತ್ತಂತೆ, ಹೌದಂತೆ ಅನ್ನುವಂಥ ಯಾವುದೇ ಒಂದು ಊಹಾಪೋಹ ನಾವು ಕೊಡುವಂಥ ಪ್ರಮೇಯವೇ ಇಲ್ಲ, ಆ ಸಾಧ್ಯತೆ ಕೂಡ ಇಲ್ಲ. ನಾವು ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ಏನು ಮಾಹಿತಿ ಸಿಗುತ್ತೆ, ಅಲ್ಲಿ ಸಿಕ್ಕಿದ್ರೆ ಮಾತ್ರ ನಾವು ಕೊಡ್ತೀವಿ ವಿನಃ ಯಾವುದೇ ಒಂದು ಸುಳ್ಳು ಸುದ್ದಿಯನ್ನು ನಾವು ಕೊಡುವಂಥ ಪ್ರಯತ್ನ ಕೂಡ ಮಾಡೋದಿಲ್ಲ. ಇದು ನಮ್ಮ ಸುದ್ದಿ ನ್ಯೂಸ್ ಬೆಳ್ತಂಗಡಿ ವಿಶೇಷವಾಗಿರುವಂಥ ಒಂದು ವಿಷಯ ಕೂಡ ಹೌದು. ನಾವು ಯಾವತ್ತೂ ಕೂಡ ಹಾಗೇನೆ ಯಾವುದೇ ಒಂದು ವರದಿ ಆಗಿರ್ಬೋದು, ಯಾವ ಸುದ್ದಿ ಆಗಿರ್ಬೋದು, ಸುಳ್ಳು ಸುದ್ದಿಯನ್ನು ಹಬ್ಬಿಸೋದಿಲ್ಲ. ಏನು ನೈಜಾಂಶ ಇದೆಯೋ ಅದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇನ್ನು ಈ ದೊಡ್ಡ ಪ್ರಕರಣ ಕೂಡ ಹೌದು. ಈ ದೊಡ್ಡ ಪ್ರಕರಣದಲ್ಲಿ ಪ್ರತಿಯೊಂದು ವಿಚಾರ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಬಹಳ ಸೂಕ್ಷ್ಮ ಕೂಡ ಹೌದು. ಹಾಗಾಗಿ ಪ್ರತಿಯೊಂದು ವಿಚಾರವನ್ನು ಕೂಡ ಅಲ್ಲಿ ಏನೆಲ್ಲ ಅಪ್ಡೇಟ್ ಸಿಗುತ್ತೋ ಅದನ್ನು ನಾವು ನೇರವಾಗಿ ಹೇಳುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ. ಸುದ್ದಿ ನ್ಯೂಸ್ ಬೆಳ್ತಂಗಡಿ ಯೂಟ್ಯೂಬ್ ಚಾನೆಲ್ ಮೂಲಕ, ಲೈವ್ ಪ್ರಸಾರ ಮೂಲಕ, ನೇರ ಪ್ರಸಾರ ಮೂಲಕ ಅಲ್ಲಿ ಏನೆಲ್ಲ ಆಗ್ತಾ ಇದೆಯೋ, ಏನೆಲ್ಲ ಚಲನವಲನ ಆಗ್ತಾ ಇದೆಯೋ, ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆಯೋ ಅದನ್ನು ಪಡೆದುಕೊಂಡು ನಾವು ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಆ ಸ್ಪಾಟಲ್ಲಿ ಮುಖ್ಯವಾಗಿ ನಮ್ಮ ಚಾನೆಲ್ ಮುಖ್ಯಸ್ಥ ದಾಮೋದರ ದಂಡೋಲಿ ಆಗಿರ್ಬೋದು, ನಮ್ಮ ಕ್ಯಾಮ್ರಾ ಪರ್ಸನ್ ಆಯುತ ಶೆಟ್ಟಿ ಬಳಂಜ ಆಗಿರ್ಬೋದು, ವನೀಶ್ ಮರೋಡಿ ಆಗಿರ್ಬೋದು, ಜೊತೆಗೆ ಇಂಟರ್ನ್ಶಿಪ್ ಮಕ್ಕಳಾಗಿರುವಂಥ ಯಕ್ಷಿತ್ ಆಗಿರ್ಬೋದು, ಶ್ರುತ ಜೈನ್ ಆಗಿರ್ಬೋದು, ಶ್ರುತನ್ ಶೆಟ್ಟಿ ಆಗಿರ್ಬೋದು, ದಿನೇಶ್ ಆಗಿರ್ಬೋದು, ಎಲ್ಲರೂ ಕೂಡ ಕೇವಲ ಆ ಸ್ಪಾಟಲ್ಲಿ ಮಾತ್ರ ಅಲ್ಲ, ಪ್ರಸಾದ್ ಹಾಗೆಯೇ ಇಂಟರ್ನ್ಶಿಪ್ ಹುಡುಗ ದಿನೇಶ್ ಅವರು ಮುಖ್ಯವಾಗಿ SIT ಕಚೇರಿಯಲ್ಲಿ ಕೂಡ ಅಲ್ಲಿ ಇದ್ದು ಅಲ್ಲಿ ಆಗ್ತಿರುವಂಥ ಡೆವಲಪ್ಮೆಂಟ್ನ ಕೂಡ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಒಂದು ಮುಖ್ಯವಾಗಿ ಈ ಜಯಂತ್ ಟಿ ಅನ್ನುವಂಥ ಸಾಮಾಜಿಕ ಹೋರಾಟಗಾರ ಅನ್ನುವಂಥ ವ್ಯಕ್ತಿ ಅಲ್ಲಿ ಬಂದು ದೂರು ಕೊಡ್ತಾರಾ ಅನ್ನುವಂಥ ಒಂದು ಕೂಡ ವಿಚಾರ ಇದೆ. ಮೊನ್ನೆ ಏನು ಒಂದು ಶನಿವಾರ ದಿನ ಅವರು ಒಂದು ಸಂಜೆ 7 ಗಂಟೆಯ ಸುಮಾರಿಗೆ ಮಾಧ್ಯಮಕ್ಕೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಾನು ಸುಮಾರು ಒಂದು 15 ವರ್ಷಗಳ ಹಿಂದೆ ಒಟ್ಟು ಒಂದು 13ರಿಂದ 16 ವರ್ಷದ ಒಂದು ಬಾಲಕಿಯನ್ನ ಹೂತಿರುವಂಥ ಆ ಒಂದು ಘಟನೆಯನ್ನ ಕಣ್ಣಾರೆ ನೋಡಿದ್ದೀನಿ. ಆಕೆಯ ಮೇಲೆ ಲೈಂಗಿಕ ಹಲ್ಲೆ ಆಗಿರುವಂಥ ಪುರಾವೆ ಕೂಡ ಇತ್ತು. ಹಾಗಾಗಿ ಆ ಸ್ಪಾಟ್ ಬಗ್ಗೆ ನನಗೆ ಗೊತ್ತು ಅನ್ನುವಂಥ ಮಾತನ್ನು ಕೂಡ ಇವರು ಸಾಮಾಜಿಕ ಹೋರಾಟಗಾರ ನೀತಿ ತಂಡದ ರಾಜ್ಯಾಧ್ಯಕ್ಷ ಇಂಚಿಲಂಪಾಡಿ ಮೂಲದ ಜಯಂತ್ ಟಿ ಅವರು ಆಗಸ್ಟ್ 2ರಂದು ಕೂಡ ಒಂದು ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಿರುವಂಥದ್ದು. 15 ವರ್ಷಗಳ ಹಿಂದೆ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದ ಹುಡುಗಿಯೊಬ್ಬಳ ಮೃತದೇಹವನ್ನ ಯಾವುದೇ ಕಾನೂನು ಪ್ರಕ್ರಿಯೆಯನ್ನು ಪೂರೈಸದೆ ಹೂಡಲಾಗಿದೆ, ಯಾರೋ ಒಬ್ಬರು ಮಧ್ಯೆ ಬಂದು ಇದನ್ನು ಮುಚ್ಚಿ ಹಾಕಿಸಿದ್ದಾರೆ ಎಂದು ಆರೋಪವನ್ನ ಮಾಡಿದ್ರು. ಆನಂತರವಾಗಿ ಅವತ್ತು ಶನಿವಾರ ಆದ ಕಾರಣಕ್ಕೋಸ್ಕರ, ಜೊತೆಗೆ ಸಂಜೆ ಹೊತ್ತಾಗಿ ಆಗಿರೋ ಕಾರಣಕ್ಕೋಸ್ಕರ ಅವರಿಗೆ ದೂರು ಕೂಡ ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಇವತ್ತು, ನಿನ್ನೆಯ ಭಾನುವಾರ ರಜಾ ದಿನ, ಹಾಗಾಗಿ ಇವತ್ತು ಆ ವ್ಯಕ್ತಿ
SIT ಕಚೇರಿಗೆ ಬಂದು ದೂರು ಕೊಡುವ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಆ ವ್ಯಕ್ತಿ ಬಂದು ದೂರು ಕೊಟ್ಟರೆ ಅದನ್ನು ಕೂಡ SIT ಅಧಿಕಾರಿಗಳು ಮುಖ್ಯವಾಗಿ ಪರಿಗಣಿಸಿ ಆ ಜಯಂತ್ ಟಿ ಅವರನ್ನು ಕೂಡ ಆ ಸ್ಪಾಟ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಮತ್ತೆ ಎಕ್ಸ್ಕವೇಷನ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈಗ ಸದ್ಯಕ್ಕೆ ಇಬ್ಬರು ವ್ಯಕ್ತಿಗಳು ಇಲ್ಲಿ ಮುಖ್ಯವಾಗಿ ಕಾಣಿಸ್ಕೊಡ್ತಾ ಇದ್ದಾರೆ. ಒಬ್ಬ ಆ ಅನಾಮಿಕ ವ್ಯಕ್ತಿ, ಮುಸುಕುಧಾರಿ ವ್ಯಕ್ತಿ, ಇನ್ನೊಬ್ಬರು ಖುಲ್ಲಾಗಿ ಮಾಧ್ಯಮದ ಮುಂದೆ ಬಂದು ಯಾವುದೇ ಭಯವಿಲ್ಲದೆ ಇಷ್ಟು ವರ್ಷಗಳ ಕಾಲ ಎಲ್ಲೂ ಕೂಡ ಇದ್ರ ಬಗ್ಗೆ ಮಾತು ಹೇಳದೇ ಇರುವಂತಹ ವ್ಯಕ್ತಿ ಇದೀಗ ಮಾಧ್ಯಮದ ಮುಂದೆ ಬಂದು ಖುಲ್ಲಾಗಿ ಯಾವುದೇ ಭಯವಿಲ್ಲದೆ ನಾನು ಕಣ್ಣಾರೆಯಾಗಿ ಆ ಬಾಲಕಿಯನ್ನ ಮಣ್ಣು ಮಾಡಿರುವಂತಹದನ್ನ ನೋಡಿದ್ದೀನಿ, ಆ ಒಂದು ಹುಡುಗಿಯ ಮೈ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರುವಂತಹ ಗುರುತು ಕೂಡ ಇತ್ತು ಅನ್ನುವಂಥ ಕೂಡ ಹೇಳಿದ್ರು. ಒಂದು ಗುರುತು ಅಂತ ಹೇಳಿದ್ರೆ ಮುಖ್ಯವಾಗಿ ಯಾರೋ ಒಬ್ಬರು ಅದನ್ನ ಒಂದು ಮರೆಮಾಚುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ನಾನು ಅದರ ಬಗ್ಗೆ ಹೇಳೋಕೆ ತಯಾರಾಗಿದ್ದೀನಿ ಅನ್ನೋ ಮಾತನ್ನು ಕೂಡ ಆ ಒಂದು ವ್ಯಕ್ತಿಯರು ಹೇಳಿದ್ರು. ಹಾಗಾಗಿ ಅವರ ದೂರನ್ನ ಪರಿಗಣಿಸಿದ್ದೆ ಆದಲ್ಲಿ ಮತ್ತೆ ಈ ಒಂದು ತನಿಖೆಗಿಂತ ಮತ್ತಷ್ಟು ಆ ತನಿಖೆ ಕೂಡ ಆಗುವ ಸಾಧ್ಯತೆ ಕೂಡ ಇದೆ. ಸುಮಾರು 15 ವರ್ಷಗಳ ಹಿಂದೆ ಅವ್ರು ಯಾವ ತರ ಹೇಳಿದ್ರು ಅಂತ ಹೇಳಿದ್ರೆ, ಸುಮಾರು 15 ವರ್ಷಗಳ ಹಿಂದೆ ನಾನೊಂದು ಡೆಡ್ ಬಾಡಿಯನ್ನ ಕಣ್ಣಾರೆ ನೋಡಿದ್ದೀನಿ. ಅದು 13ರಿಂದ 15 ವರ್ಷದ ಹುಡುಗಿಯದ್ದಾಗಿತ್ತು. FIR ದಾಖಲಾಗಿಲ್ಲ, ಬಾಡಿಯನ್ನ ಹಾಸ್ಪಿಟಲ್ಗೆ ಕೊಂಡೋಗಿಲ್ಲ, ಯಾವುದೇ ಕಾನೂನು ಪ್ರಕ್ರಿಯೆಯನ್ನು ಪಾಲಿಸದೆ ಶವವನ್ನ ಅಲ್ಲೇ ಹೂತು ಹಾಕಲಾಗಿದೆ. ಯಾರೋ ಒಬ್ಬರು ಇದಕ್ಕೆ ಬೇಕಾದವರು ಮಧ್ಯೆ ಬಂದು ಅದನ್ನು ಮುಚ್ಚಿ ಹಾಕಿಸಿದ್ದಾರೆ. ಶವವನ್ನ ಹೂತಿರುವ ಜಾಗ ನನಗೆ ಈಗಲೂ ನಿಖರವಾಗಿ ಗೊತ್ತಿದೆ. ನಾನು SIT ಅಧಿಕಾರಿಗಳಿಗೆ ಆ ಸ್ಥಳವನ್ನ ತೋರಿಸೋಕೆ ಸಿದ್ಧನಿದ್ದೇನೆ. ಹೂತಿರುವವರು ಯಾರು ಎನ್ನುವ ಮಾಹಿತಿ ಕೂಡ ಗೊತ್ತಿದೆ. ಅದು ಕೊಲೆಯೋ ಅಥವಾ ಬೇರೆಯೋ ಎಂದು ನನಗೆ ಗೊತ್ತಿಲ್ಲ. ಆದರೆ ಆಗ ಶವ ಸ್ವಲ್ಪ ಕೊಳೆತ ಸ್ಥಿತಿಯಲ್ಲಿತ್ತು ಎಂದು ಅವರು ಆ ಮಾಧ್ಯಮಕ್ಕೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಯಾರು? ಈ ಜಯಂತ್ ಟಿ ಅನ್ನುವಂತಹ ಸಾಮಾಜಿಕ ಹೋರಾಟಗಾರ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಹಾಗಾಗಿ ಒಂದು ವೇಳೆ ಆ ವ್ಯಕ್ತಿ SIT ಕಚೇರಿಗೆ ಹೋಗಿ ದೂರು ಕೊಟ್ರೆ ಆ ಒಂದು ದೂರನ್ನು ಕೂಡ ಮುಖ್ಯವಾಗಿ ಪರಿಗಣಿಸಿ ಅದರ ತನಿಖೆ ಕೂಡ ಆಗುತ್ತೆ. ಹಾಗಾಗಿ ಅದಕ್ಕೋಸ್ಕರ ಅಲ್ಲಿ SIT ಕಚೇರಿಯಲ್ಲಿ ಕೂಡ ಹಾಗೆ ನಮ್ಮ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿರುವಂತಹ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರುವಂತಹ ಪ್ರಸಾದ್ ಇದ್ದಾರೆ, ಇಂಟರ್ನ್ಶಿಪ್ ಹುಡುಗ ದಿನೇಶ್ ಇದ್ದಾರೆ. ಅಲ್ಲಿ ಕೂಡ ಏನೇ ಡೆವಲಪ್ಮೆಂಟ್ ಆಗುತ್ತೆ ಅದನ್ನು ಕೂಡ ಅವರು ಅಲ್ಲಿ ಕ್ರಾಸ್ ಚೆಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಅದನ್ನು ಫೈಂಡ್ ಔಟ್ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಓಕೆ, ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿ ಇದು ಸುದ್ದಿ ನ್ಯೂಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಎರಡು ವಿಂಡೋ ಮೂಲಕ ನಾವು ಒಂದು ಅಲ್ಲಿ ಎಕ್ಸ್ಕವೇಷನ್ ಪ್ರಕ್ರಿಯೆಯ ಇನ್ನೊಂದು ಝೂಮ್ ಮಾಡಿ ಒಳಗಡೆ ಏನಾಗ್ತಾ ಇದೆ ಅದನ್ನು ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ವಿ. ಬಹಳ ಪ್ರಾಮಾಣಿಕ ಪ್ರಯತ್ನ ಇದು. ನಮ್ಮ ವನೀಶ್ ಮರೋಡಿ ಆಗಿರ್ಬೋದು, ಐದು ಶೆಟ್ಟಿ ಬಳಂಜ ಆಗಿರ್ಬೋದು, ಆಮೇಲೆ ನಮ್ಮ ಚಲನ ಮುಖ್ಯಸ್ಥ ದಾಮೋದರ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಲ್ಲಿ ಎಲ್ಲವ ಇಂಚಿಂಚು ಮಾಹಿತಿನ ಕೂಡ ಕಲೆ ಹಾಕಿ ನಿಮಗೆ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಈಗ ಸ್ಪಾಟ್ ನಂಬರ್ 11ರಲ್ಲಿ ಡಿಗ್ಗಿಂಗ್ ಪ್ರಕ್ರಿಯೆ ಆಗ್ತಾ ಇದೆ. ಏನಾಗಿದೆ, ಅಲ್ಲಿ ಎಷ್ಟು ಅಡಿ ಹೋಗಿದೆ, ಎಷ್ಟು ಅಗಲ ಹೋಗಿದೆ, ಇನ್ನೂ ಕೂಡ ಮಾಹಿತಿ ಕಲೆಯಾಗಿಲ್ಲ. ಸದ್ಯಕ್ಕೆ ಅಲ್ಲಿ ಡಿಗ್ಗಿಂಗ್ ಪ್ರಕ್ರಿಯೆ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ, ಪ್ರೋಸೆಸ್ ಅಲ್ಲಿ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಈಗ ಏನಾಗ ದುರ್ಧಾರಿ ವ್ಯಕ್ತಿ, ಮುಸುಕುಧಾರಿ ವ್ಯಕ್ತಿ ಕೂಡ ಅಲ್ಲಿದ್ದಾರೆ. ಜಿತೇಂದ್ರ ದಯಾಮ ಕೂಡ ಇದ್ದಾರೆ. ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಕೂಡ ಇದ್ದಾರೆ. ಪೊಲೀಸ್ ಅಧಿಕಾರಿಗಳು ಇದ್ದಾರೆ. ಸೋಕೋ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, FSL ಡಿಪಾರ್ಟ್ಮೆಂಟ್ ಅಂದರೆ ವಿಧಿ ವಿಜ್ಞಾನ ಇಲಾಖೆಯವರಾಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ಇದ್ದು ಈ ಇನ್ವೆಸ್ಟಿಗೇಷನ್ ಅಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರೂ ಕೂಡ ಮುಂದಾಳತ್ವ ವಹಿಸಿ ಆ ಒಂದು ಕಾರ್ಮಿಕರಿಗೆ ಒಂದು ಗೈಡ್ಲೈನ್ಸ್ ಅನ್ನ ಕೊಟ್ಟು ಇಷ್ಟು ಅಡಿ ಅಗಲ ಆಗಿರಿ, ಇಷ್ಟು ಉದ್ದ ಆಗಿರಿ ಅಂತ ಒಂದು ಗೈಡ್ಲೈನ್ಸ್ ಕೂಡ ಕೊಡ್ತಾ ಇರುವಂಥದ್ದು. ಇನ್ನು ಆ ಮುಸುಕುಧಾರಿ ವ್ಯಕ್ತಿ ಕೂಡ ಹಾಗೇನೆ ಆ ಸ್ಪಾಟ್ ಅಲ್ಲಿ ಇದ್ದು ಅಲ್ಲಿರುವಂತಹ ಯಾವ ಸ್ಪಾಟ್ ಅಲ್ಲಿ ಈಗ ಒಟ್ಟು 11, 12, 13 ಸ್ಪಾಟ್ ಅಲ್ಲಿ ಇಲ್ಲಿ ಅಗಿಬೇಕು ಅನ್ನುವಂಥ ಕೂಡ ಸೂಚನೆ ಕೊಡ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ ಅಲ್ಲಿ ಸ್ಪಾಟ್ ನಂಬರ್ 11ರಲ್ಲಿ ಈಗಾಗಲೇ ಸುಮಾರು ಗಂಟೆ 12 ಆಯಿತು. 11ವರೆಗೆ ಶುರುವಾಗಿತ್ತು, ಈಗ ಗಂಟೆ 12 ಸೊ ಹಾಗೆ ಸುಮಾರು ಒಂದು 4 ರಿಂದ 5 ಅಡಿ ಅಗೆದಿರುವಂತ ಸಾಧ್ಯತೆ ಇದೆ ಅಂದಾಜು ಪ್ರಕಾರ. ಅಂದ್ರೆ ನಾವು ಮೊನ್ನೆಯಿಂದ ಗಮನ ಹರಿಸಿದಂತೆ ಇಷ್ಟು ವೇಳೆಗೆ ಒಂದು 75 to 80% ಅಗ್ದಿರ್ತಾರೆ. ಹಾಗಾಗಿ ಇಲ್ಲೂ ಕೂಡ ಆಗಿರಬಹುದು. ಆದರೆ ಇನ್ನೂ ಕೂಡ ಕಳೆಬರ ಸಿಕ್ಕಿರುವಂತಹ ಯಾವುದೇ ಮಾಹಿತಿ ಕೂಡ ಲಭ್ಯವಾಗಿಲ್ಲ.
ಎಸ್, ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ದೃಶ್ಯಾವಳಿ ನೋಡ್ತಾ ಇರುವಂಥದ್ದು ನೀವು ಎಕ್ಸ್ಕ್ಲೂಸಿವ್ ಆಗಿ ಎರಡೆರಡು ವಿಂಡೋ ಮೂಲಕ. ಒಂದು ಉತ್ಕರ್ಣ ಪ್ರಕ್ರಿಯೆ ದೃಶ್ಯಾವಳಿ, ಇನ್ನೊಂದು ರಸ್ತೆ ಬದಿಯಲ್ಲಿ ಪಬ್ಲಿಕ್ಸ್ ಬಂದು ಅಲ್ಲಿ ನಡೆದಿರುವಂಥ ದೃಶ್ಯಾವಳಿ. ಎಲ್ಲರೂ ಕೂಡ ಬಹಳ ಕ್ಯೂರಿಯಾಸಿಟಿಯಿಂದ ಒಂದು ಕಡೆ ಮೊಬೈಲ್ ನೋಡ್ತಾ, ಮೊಬೈಲಲ್ಲಿ ಏನಾದರೂ ಅಪ್ಡೇಟ್ಸ್ ಬರ್ತಾ ಇದೆಯಾ, ನ್ಯೂಸಲ್ಲಿ ಏನಾದರೂ ಅಪ್ಡೇಟ್ಸ್ ಬರ್ತಾ ಇದೆಯಾ, ಇನ್ನೊಂದು ನೇರವಾಗಿ ಅಲ್ಲಿ ನೋಡ್ತಾ ಅಲ್ಲಿ ಆಗ್ತಾ ಇರುವಂಥ ಆ ಒಂದು ಮೂಮೆಂಟ್ ಬಗ್ಗೆ ನೋಡ್ತಾ ಇರುವಂಥ ದೃಶ್ಯಾವಳಿ ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ಅನೇಕ ಸಂಖ್ಯೆ ಆಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ಬಂದು ಸೇರ್ಕೊಂಡಿರುವಂಥದ್ದು. ಅಂದರೆ ಮುಖ್ಯವಾಗಿ ಬಹಳ ದೊಡ್ಡ ಪ್ರಕರಣ ಆಗಿರೋ ಕಾರಣಕ್ಕೋಸ್ಕರ ಇಲ್ಲಿ ಇರಲೇಬೇಕಾಗುತ್ತೆ. ಸೊ ಅವ್ರು ಹೇಳಿರೋ ಪ್ರಕಾರ ಸ್ಪಾಟ್ ನಂಬರ್ 1ರಿಂದ ಸ್ಪಾಟ್ ನಂಬರ್ 13ರವರೆಗೆ ಈ ಉತ್ಖನನ ಪ್ರಕ್ರಿಯೆ ಆಗುತ್ತೆ. ಈಗಾಗಲೇ ಸ್ಪಾಟ್ ನಂಬರ್ 10ರವರೆಗೆ ಎಕ್ಸ್ಕವೇಷನ್ ಆಗಿದೆ. ಇನ್ನು ಉಳಿದಿರುವಂಥದ್ದು ಸ್ಪಾಟ್ ನಂಬರ್ 11, 12, 13. ಈಗ ಸ್ಪಾಟ್ ನಂಬರ್ 11ರ ಎಕ್ಸ್ಕವೇಷನ್ ಆಗ್ತಾ ಇದೆ. ಇದು ಎಷ್ಟೊತ್ತಿಗೆ ಮುಗಿಯುತ್ತೆ ಇನ್ನು ಕೂಡ ವಿಚಾರ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಈಗ ಆಗ್ತಾ ಇರುವಂಥ ದೃಶ್ಯಾವಳಿ ಸ್ಪಾಟ್ ನಂಬರ್ 11ರ ಎಕ್ಸ್ಕವೇಷನ್ ಪ್ರಕ್ರಿಯೆ. ಎಸ್, ಇದರ ಬಗ್ಗೆ ಈಗ ಮಾಹಿತಿ ಕೊಡೋಕೆ ಜಾಯಿನ್ ಆಗಿದ್ದಾರೆ ದಾಮೋದರ್. ಎಸ್, ಹೇಳಿ ಶ್ರೇಯಾ. ದಾಮೋದರ್, ಈಗ ಏನಾಗ್ತಾ ಇದೆ? ಏನಾದ್ರು ಎಕ್ಸ್ಕವೇಷನ್ ಪ್ರಕ್ರಿಯೆ ಮುಕ್ತಾಯ ಆಗಿದ್ಯಾ? ಏನಾದ್ರು ಕಳೆಬರ ಸಿಕ್ಕಿದ್ಯಾ ಅಂತ ಏನಾದ್ರೂ ವಿಚಾರ ಗೊತ್ತಾಯ್ತಾ? ಈಗಾಗಲೇ ಏನು ಅಂತಂದ್ರೆ ಅಲ್ಲಿ ಕ್ಯಾಮ್ರಾ ಕಣ್ಣಿಗೆ ಕಾಣ್ತಾ ಇರುವಂತಹ ಸ್ಥಳ 11ನೇ ಸ್ಥಳದಲ್ಲಿ ಉತ್ಖನನ ಕಾರ್ಯವನ್ನ ಮುಂದುವರಿಸ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಕೆಲವೊಂದು ಅಧಿಕಾರಿಗಳು ಮೇಲ್ಭಾಗಕ್ಕೆ ಹೋಗಿದ್ದಾರೆ, ಆ ಗುಡ್ಡದ ಮೇಲ್ಭಾಗಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಇದೆ. ಯಾಕೆ ಹೋಗಿದ್ದಾರೆ ಏನು ಅನ್ನುವಂಥದ್ದು ಇನ್ನೂ ಗೊತ್ತಿಲ್ಲ. ಈ ಅಂಥದ್ದೊಂದು ಕನ್ಫ್ಯೂಷನ್ ಸ್ಟೇಜ್ ಅಲ್ಲಿ ಇದೇವೆ ಎಲ್ಲರೂ ಕೂಡ. ಅಂದ್ರೆ ಉತ್ಖನನ ಕಾರ್ಯ ಮೇಲ್ಭಾಗಕ್ಕೆ ಹೋಗಿದ್ದಾರೆ, ಅಲ್ಲಿ ಅವ್ರು ಉತ್ಖನನ ಕಾರ್ಯ ಮಾಡ್ತಾ ಇದಾರೆ ಅನ್ನೋಂಥ ಸ್ಪಷ್ಟತೆ ಸಿಗ್ತಾ ಇಲ್ಲ. ಅಂತೂ ಇಂತೂ ಈಗ ಇಲ್ಲಿ ಸ್ವಲ್ಪ ಗೊಂದಲ ಇದೆ. 11ನೇ, ಅದು ನಿನ್ನೆ 10ನೇದ್ರಲ್ಲೂ ಕೂಡ ಅದೇ ರೀತಿ ಗೊಂದಲ ಇತ್ತು. ಮತ್ತೆ ನೋಡಿದ್ರೆ ಅವ್ರು ಉತ್ಖನನ ಮಾಡಿದ್ರು. ಈಗ 11ನೇದ್ರಲ್ಲಿ ಅಂಥದ್ದೊಂದು ಗೊಂದಲ ಇದೆ. ಅವ್ರು ಮೇಲ್ಭಾಗಕ್ಕೆ ಹೋಗಿದ್ದಾರೆ ಅನ್ನೋಂಥ ಗೊಂದಲಗಳಿದಾವೆ. ನೋಡ್ತಾ ಇದೀವಿ, ಅಂದ್ರೆ ಮೇಲ್ಭಾಗಕ್ಕೆ ಅವರು ಕಾಡಿನ ಮೇಲ್ಭಾಗಕ್ಕೆ ಏನೋ ಹೋಗಿದಾರ ಅಂತ. ನಮ್ಮದು ಕ್ಯಾಮರಾವು ಕೂಡ ಒಂದು ಗುಡ್ಡದ ಮೇಲೆ ನಿಂತ್ಕೊಂಡು ವಿಡಿಯೋ ಕೊಡ್ತಾ ಇದಾರೆ, ಬರ್ತಾ ಇದೆ ಅಂತ ಅನ್ಸುತ್ತೆ. ಅಲ್ಲಿ ಅದರಲ್ಲಿ ಯಾವುದೇ ಕುರುಹುಗಳು ಕೂಡ ಕಾಣಿಸ್ತಾ ಇಲ್ಲ. ಅಲ್ಲಿ ಆಗಿರುವಂತದ್ದು ಇಂಥ ದೃಶ್ಯಗಳು ಕೂಡ ಕಾಣಿಸ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಗೊಂದಲಗಳಿದಾವೆ ವಿಷಯ. ನಾನು ನಿಮಗೆ ಕೆಲವು ಒಂದು 5ರಿಂದ 10 ನಿಮಿಷದಲ್ಲಿ ಒಂದು ಅಪ್ಡೇಟ್ ಮಾಡ್ತೇವೆ ಏನಾಗಿದೆ ಅನ್ನೋದು. ಒಂದು ಮೇಲ್ಭಾಗಕ್ಕೆ ಹೋಗಿ ನಾವು ಕೂಡ ಏನಾದ್ರು ಹೆಚ್ಚಿನ ಮಾಹಿತಿಗಳನ್ನ ಪಡೆಯುವಂತಹ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗ್ತೇವೆ ವಿಷಯ. ಓಕೆ ದಾಮೋದರ್. ಎಸ್, ಅವ್ರು ಹೇಳ್ತಾ ಇದ್ರು ಈಗ ಸ್ಪಾಟ್ ನಂಬರ್ 11ರನ್ನ ಅಲ್ಲಿ ಉತ್ಖನನ ಪ್ರಕ್ರಿಯೆ ಆಗುವ ಜೊತೆಗೇನೆ ಸ್ವಲ್ಪ ಗುಡ್ಡದ ಮೇಲ್ಭಾಗ ಹೋಗಿ ಅಲ್ಲಿ ಏನೋ ಅವ್ರ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ನಿಜಕ್ಕೂ ಉತ್ಖನನ ಪ್ರಕ್ರಿಯೆ ಅಥವಾ ಏನಾಗಿದೆ ಯಾವುದು ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ಆ ಸ್ಪಾಟ್ನ ನಮ್ಮ ಒಂದು ಕ್ಯಾಮ್ರಾ ಪರ್ಸನ್ಗಳು ಝೂಮ್ ಮಾಡಿ ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಏನಾಗಿದೆ, ಏನಾದರೂ ಮತ್ತೆ ಆ ಸ್ಪಾಟ್ನ ಫೈಂಡ್ ಔಟ್ ಮಾಡಿದಾರ ಯಾರು, ಈ ಒಂದು ಅನಾಮಿಕ ವ್ಯಕ್ತಿ, ಅಥವಾ ಯಾಕಲ್ಲಿ ಹೋದ್ರು, ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ಒಂದು ಸಾಕ್ಷಿ ಸಿಕ್ಕಿದ್ಯಾ, ಈ ಥರ ಅನೇಕ ಪ್ರಶ್ನೆಗಳು ಇದೆ. ಇನ್ನು ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಸದ್ಯಕ್ಕೆ ಆ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನ ಅಲ್ಲಿಂದ ದಾಮೋದರ ದೊಡ್ಡವಲ್ಲಿ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅಲ್ಲಿ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಆ ಸ್ಪಾಟ್ ನಂಬರ್ 11ರಿಂದ ಕೆಲವಷ್ಟು ಮಂದಿ ಸ್ವಲ್ಪ ಆ ಗುಡ್ಡ ಭಾಗಕ್ಕೆ ಹೋಗಿದ್ದಾರೆ, ಮೇಲ್ಭಾಗಕ್ಕೆ ಹೋಗಿದ್ದಾರೆ, ಅಲ್ಲಿ ಏನೋ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಯಾಕೆ ಮಾಡ್ತಾ ಇದ್ದಾರೆ, ಏನಾಯ್ತು, ಅಂತಹ ಬದಲಾವಣೆ ಯಾಕಾಯ್ತು, ಸಡನ್ ಚೇಂಜಸ್ ಯಾಕೆ, ಆ ದೂರದರ ವ್ಯಕ್ತಿ ಅಲ್ಲಿ ಕರ್ಕೊಂಡು ಹೋದ್ನ, ಈ ಥರ ಅನೇಕ ಪ್ರಶ್ನೆಗಳು ಇದೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ದಾಮೋದರದಲ್ಲಿ ಮಾಡ್ತೀರಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಕೂಡ ಕಾಯ್ತಾ ಇದ್ದೀವಿ. ಸದ್ಯಕ್ಕೆ ಆ ಸ್ಪಾಟ್ನ ಝೂಮ್ ಮಾಡಿ ತೋರಿಸುವಂಥ ಪ್ರಯತ್ನವನ್ನು ನಮ್ಮ ಕ್ಯಾಮ್ರಾ ಪರ್ಸನ್ಗಳು ಆದಿತ್ಯ ಶೆಟ್ಟಿ ಆಗಿರ್ಬೋದು, ವನೀಶ್ ಮರೋಡಿ ಮಾಡ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಆ ಸ್ಪಾಟ್ ನಂಬರ್ 11ರಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ಗುಡ್ಡ ಭಾಗದಲ್ಲಿ ಆ ಒಂದು ಡಿಗ್ಗಿಂಗ್ ಪ್ರಕ್ರಿಯೆ ಆಗ್ತಾ ಇದೆಯಾ ಅದು ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ಅಲ್ಲಿ ಏನೋ ಒಂದು ಕೆಲವೊಂದು ಮೂವ್ಮೆಂಟ್ಸ್ ಕಾಣಿಸ್ತಾ ಇದೆ. 100% ಆಗಿ ಇದೆ ಅಂತ ಹೇಳೋಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ. ಮೇ ಬಿ ಅಲ್ಲಿ ಕೂಡ ಡಿಗ್ಗಿಂಗ್ ಪ್ರಕ್ರಿಯೆ ಆಗ್ಬೋದು, ಅದು ಹೊರತುಪಡಿಸಿದ ಬೇರೆ ಏನು ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ ಅಲ್ಲಿ. ಅಂದರೆ ಒಂದು ವೇಳೆ ಆ ಸ್ಪಾಟ್ ಏನಾದರೂ ಅನಾಮಿಕ ವ್ಯಕ್ತಿ ಆ ಸ್ಪಾಟ್ಗೆ ಹೋಗೋಣ, ಅಲ್ಲಿ ಏನಾದರೂ ಇರ್ಬೋದು ಅಂತ ಹೇಳುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಎಲ್ಲ ಅಧಿಕಾರಿಗಳು ಆ ಕಾರ್ಮಿಕರು ಅಲ್ಲಿ ಹೋಗುವಂಥ ಸಾಧ್ಯತೆ ಕೂಡ ಇರಬಹುದು. ಸದ್ಯಕ್ಕಂತೂ ಅಂತಹ ನಮಗೆ ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ. ಅದನ್ನು ಕಲೆ ಹಾಕುವಂಥ ಪ್ರಯತ್ನವನ್ನು ದಾಮೋದರ್ ಮಾಡ್ತಾ ಇದ್ದಾರೆ. ಅವರು ನಮಗೆ ಮಾಹಿತಿ ಕೊಟ್ಟ ತಕ್ಷಣ ನಿಮಗೆ ಹೇಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಸದ್ಯಕ್ಕೆ ಈ ಸ್ಪಾಟ್ ನಂಬರ್ 11 ಹಾಗೇನೆ ನೆಕ್ಸ್ಟ್ ಆ ಒಂದು ಗುಡ್ಡದ ಮೇಲ್ಭಾಗ ಇರುವಂತಹ ಜಾಗದಲ್ಲಿ ಏನೊಂದು
ಕೆಲಸಗಳು ಆಗ್ತಾ ಇದೆಯೋ ಅದನ್ನು ನಾವು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ನೇರ ದೃಶ್ಯಾವಳಿ ಮೂಲಕ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು SIT ತನಿಖೆ ಉತ್ಖನನ ಪ್ರಕ್ರಿಯೆ ಡೇ 7. ಡೇ 1 ಡೇ 7 ತನಕ ಈ ಉತ್ಖನನ ಪ್ರಕ್ರಿಯೆ ಆಗಿದೆ. ಪ್ರಾರಂಭದಲ್ಲಿ ಮಹಜರು ಪ್ರಕ್ರಿಯೆ, ಸ್ಪಾಟ್ ಫೈಂಡ್ ಔಟ್ ಪ್ರಕ್ರಿಯೆ, ಆನಂತರವಾಗಿ ಡೇ 2 ಡೇ 7 ತನಕ ಉತ್ಖನನ ಪ್ರಕ್ರಿಯೆ ಎಕ್ಸ್ಕವೇಷನ್ ಪ್ರಕ್ರಿಯೆ ಆಗಿದೆ. ಆರಂಭ ದಿನದಲ್ಲಿ ಕೇವಲ ಒಂದೇ ಒಂದು ಸ್ಪಾಟ್ ಮಾತ್ರ ಎಕ್ಸ್ಕವೇಷನ್ ಆಗಿದೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಗೊಂದಲ ಆಗಿತ್ತು. 6 ಅಡಿ ಉದ್ದ 6 ಅಡಿ ಅಗಲ ಅಗಿಬೇಕಾದ್ರೆ ಯಾವುದೇ ಒಂದು ಕಳೆಬರ ಸಿಗದ ಸಂದರ್ಭದಲ್ಲಿ ಆ ಒಂದು ವ್ಯಕ್ತಿ, ಅನಾಮಿಕ ವ್ಯಕ್ತಿ, ಮತ್ತಷ್ಟು ಅಗಲ ಹೋಗಿ ಮತ್ತಷ್ಟು ಅಗಲ ಅಗಿರಿ ಅಂತ ಹೇಳಿದಾಗ 15 ಅಡಿ ಅಗಲ 10 ಅಡಿ ಆಳದಷ್ಟು ಅಗೆದಾಗ ಅಲ್ಲೂ ಕೂಡ ಯಾವುದೇ ಕಳೆಬರ ಸಿಕ್ಕಿರೋದಿಲ್ಲ. ಹಾಗಾಗಿ ಆವತ್ತು ಪೂರ್ತಿ ದಿನ ಕೇವಲ ಒಂದೇ ಒಂದು ಸ್ಪಾಟ್ನ ಎಕ್ಸ್ಕವೇಷನ್ ಪ್ರಕ್ರಿಯೆ ಆಗಿರುವಂಥದ್ದು. ಮಾರನೇ ದಿನ 2, 3, 4 ಆಗುತ್ತೆ. ಆವತ್ತು ಕೂಡ ಹಾಗೆಯೇ ಯಾವುದೇ ಒಂದು ಕಳೆ ಬರಹವಾಗಲಿ ಯಾವುದೇ ಸಾಕ್ಷಿ ಲಭ್ಯವಾಗುವುದಿಲ್ಲ. ಅದರ ನೆಕ್ಸ್ಟ್ ಡೇ 5, 6, 7 ಆಗುತ್ತೆ. ಆಗ ಮಾತ್ರ ಸ್ಪಾಟ್ ನಂಬರ್ 6ರಲ್ಲಿ ಕೆಲವೊಂದು ಸಣ್ಣ ಸಣ್ಣ ಮೂಳೆಯ ಪೀಸ್ಗಳು ಸಿಗುತ್ತೆ. ಅಸ್ಥಿಪಂಜರದ ಕೆಲವೊಂದು ಪುಡಿ ಪುಡಿಯಾಗಿರುವಂತಹ ಭಾಗಗಳು ಸಿಗುತ್ತೆ. ತಕ್ಷಣ ಆ ಒಂದು ಸಾಕ್ಷಿಯನ್ನ ಕಲೆಕ್ಟ್ ಮಾಡಿರುವಂತಹ FSL ಅಧಿಕಾರಿಗಳು ಅದನ್ನ ಈಗ ಇನ್ವೆಸ್ಟಿಗೇಷನ್ಗೆ ಕಲೆ ಹಾಕಿರುವಂಥದ್ದು. ಆನಂತರವಾಗಿ ನೆಕ್ಸ್ಟ್ 8, 9, 10 ಆಗುತ್ತೆ. ಯಾವತ್ತು ಶನಿವಾರ ದಿನ ಅಲ್ಲೂ ಕೂಡ ಹಾಗೇನೆ ಆ ವ್ಯಕ್ತಿ ನಿಖರವಾಗಿ ಹೇಳಿರುವಂಥದ್ದು, ಇಲ್ಲಿ ಸಿಗುತ್ತೆ 100% ಆಗಿ ನಾನು ಈ ಒಂದು ಜಾಗದಲ್ಲಿ ಹೆಣವನ್ನ ಮಣ್ಣು ಮಾಡಿದ್ದೀನಿ ಅಂತ ಹೇಳಿದ್ದ. ಆದರೆ ಅಲ್ಲೂ ಕೂಡ ಯಾವುದೇ ಸಾಕ್ಷ್ಯಗಳು ಲಭ್ಯವಾಗುವುದಿಲ್ಲ. ಇನ್ನು ಆ ನೇತ್ರಾವತಿಯ ಬದಿಯಲ್ಲಿ, ಹೊಳೆಯ ಬದಿಯಲ್ಲಿ ಕೂಡ ಒಂದು ಸ್ಪಾಟ್ ಇರುತ್ತೆ. ಅಲ್ಲಿ ಕೂಡ ಒಂದು 3 ಅಡಿ ಅಗಲ ಅಗದಾಗ ನಿಮಗೆ ಸಿಗುತ್ತೆ ಅಂತ ಹೇಳಿದ. ಅಲ್ಲೂ ಕೂಡ ಯಾವುದು ಕೂಡ ಸಿಕ್ಕಿರುವುದಿಲ್ಲ. ಅಲ್ಲೂ ಒಂದು ಕೆಲವು ಸಾಧ್ಯತೆ ಇರುತ್ತೆ. ಅದು 2019ರಲ್ಲಿ ಫ್ಲಡ್ ಬಂದಿರುತ್ತೆ, ನೆರೆ ಬಂದಿರುತ್ತೆ. ಅಂಥ ಸಂದರ್ಭದಲ್ಲಿ ಕೂಡ ಅದು ಹೋಗುವಂಥ ಸಾಧ್ಯತೆ ಕೂಡ ಇರಬಹುದು, ಹೇಳೋಕೆ ಅಸಾಧ್ಯವಾಗುತ್ತೆ. ಆದರೆ ಬೇರೆ ಎಲ್ಲೂ ಕೂಡ ಆ ಕಳೆಬರ ಸಿಗದೇ ಇದ್ದಾಗ ಇಲ್ಲಿ ಸಿಗುವ ಸಾಧ್ಯತೆ ಇದೆಯಾ ಅನ್ನೋದು ಕೂಡ ಪ್ರಶ್ನೆ ಈಗ ಮೂಡ್ತಾ ಇದೆ. ಹಾಗಾಗಿ ಇದೀಗ ಈ ಸ್ಪಾಟ್ ನಂಬರ್ 11 ಏನಾಗುತ್ತೆ, ಸ್ಪಾಟ್ ನಂಬರ್ 12 ಏನಾಗುತ್ತೆ, ಸ್ಪಾಟ್ ನಂಬರ್ 13ರಲ್ಲಿ ಸಿಗುತ್ತಾ? ಒಂದು ವೇಳೆ ಸಿಕ್ಕಿದ್ರೆ ತನಿಖೆ ಸ್ವಲ್ಪ ಫಾಸ್ಟ್ ಆಗಿ ಆಗುತ್ತೆ. ಇಲ್ಲದೆ ಹೋದ್ರೆ ಎಲ್ಲೂ ಕೂಡ ಸಿಗದೆ ಹೋದಾಗ ಈ ಅನಾಮಿಕ ವ್ಯಕ್ತಿಯ ವಿಚಾರಣೆ ಯಾವ ಡೈವರ್ಷನ್ ತೆಗೆದುಕೊಳ್ಳುತ್ತೆ, ಯಾವ ಹಂತಕ್ಕೆ ಹೋಗುತ್ತೆ, ನೆಕ್ಸ್ಟ್ ಸ್ಟೆಪ್ ಈ ಅಧಿಕಾರಿಗಳದ್ದು ಏನು ಯಾವುದು ಕೂಡ ಗೊತ್ತಿಲ್ಲ. ಅವರ ಸ್ಟೆಪ್ ನಾವು ಯಾವುದು ಕೂಡ ಮುಂಚಿತವಾಗಿ ಹೇಳೋಕೆ ಅಸಾಧ್ಯವಾಗುತ್ತೆ. ಯಾಕಂತ ಹೇಳಿದ್ರೆ ಇದು ಬಹಳ ದೊಡ್ಡ ಪ್ರಕರಣ, ಬಹಳ ಸೂಕ್ಷ್ಮ ತನಿಖೆ ಕೂಡ ಹೌದು. ಹಾಗಾಗಿ ನೆಕ್ಸ್ಟ್ ಎಲ್ಲೂ ಕೂಡ ಕಳೆಬರ ಸಿಗದೆ ಹೋದಾಗ ಮೋಸ್ಟ್ಲಿ ಕಲ್ಲೇರಿ ಕೂಡ ಒಂದು ಭಾಗ ಹೌದು. ಕಲ್ಲೇರಿಯಲ್ಲಿ ಕೂಡ ಆತ ಪತ್ರದ ಮುಖಾಂತರ ಕಲ್ಲೇರಿಯಲ್ಲಿ ಕೂಡ ಹಾಗೆ ನಾನು ಒಂದು 16 ವರ್ಷದ ಒಂದು ಬಾಲಕಿಯನ್ನ ಮುಖ್ಯವಾಗಿ ಲೈಂಗಿಕ ದೌರ್ಜನ್ಯ ಆಗಿರುವಂತಹ ಮಾರ್ಕ್ ಇರುವಂತಹ ಹುಡುಗಿಯನ್ನ ಒಂದು ಮಣ್ಣು ಮಾಡಿದ್ದೀನಿ, ಅದು ನನಗೆ ನಿಖರವಾಗಿ ಆ ಸ್ಪಾಟ್ ಗೊತ್ತು ಅಂತ ಕೂಡ ಆ ವ್ಯಕ್ತಿ ಹೇಳಿದ್ದ. ಹಾಗಾಗಿ ಒಂದು ವೇಳೆ ಈ ಸ್ಪಾಟ್ ನಂಬರ್ 11, 12, 13 ಆದ ನಂತರ ಇಲ್ಲಿ ಸಿಕ್ಕಿದ್ರು ಸಿಗದಿದ್ರು ಅಲ್ಲಿ ಹೋಗುವ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಅದು ಕೂಡ ಒಂದು ದೂರುದಾರನ ಸಾಕ್ಷಿ ಕೂಡ ಹೌದು, ಅದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಅದರ ಜೊತೆಗೆ ಏನು ಶನಿವಾರ ಸಂಜೆ 7 ಗಂಟೆಗೆ ಮಾಧ್ಯಮದ ಮುಂದೆ ಜಯಂತ್ ಟಿ ಅನ್ನುವಂತಹ ಸಾಮಾಜಿಕ ಹೋರಾಟಗಾರ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಾನು ಕೂಡ ಒಂದು 15 ವರ್ಷಗಳ ಹಿಂದೆ 13ರಿಂದ 16 ವರ್ಷದ ಸುಮಾರಿನ ಒಂದು ಹೆಣ್ಣು ಮಗುವಿನ, ಅದು ಕೂಡ ಕೊಳೆತ ರೀತಿಯಿದ್ದಂತಹ ಒಂದು ಹೆಣ್ಣು ಮಗುವನ್ನ ಮಣ್ಣು ಮಾಡಿರುವಂತಹ ಒಂದು ಸನ್ನಿವೇಶವನ್ನು ಕಣ್ಣಾರೆ ನೋಡಿದ್ದೀನಿ. ಆ ಸ್ಪಾಟ್ ನನಗೆ ನಿಖರವಾಗಿ ಗೊತ್ತು. ಹಾಗಾಗಿ ನಾನು ಕೂಡ SIT ಅಧಿಕಾರಿಗಳ ಜೊತೆ ನಾನು ಕೂಡ ತನಿಖೆಗೂ ಸಿದ್ಧ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದ. ಆದರೆ ಆವತ್ತು ಶನಿವಾರ ಸಂಜೆ ಆಗಿದ್ದ ಕಾರಣಕ್ಕೋಸ್ಕರ, ಜೊತೆಗೆ ನೆಕ್ಸ್ಟ್ ಭಾನುವಾರ ರಜಾ ಇದ್ದ ಕಾರಣಕ್ಕೋಸ್ಕರ, ಕೇವಲ ಮಾಧ್ಯಮಕ್ಕೆ ಹೇಳಿಕೊಟ್ಟ ಅನ್ನೋ ಕಾರಣಕ್ಕೋಸ್ಕರ SIT ಅಧಿಕಾರಿಗಳು ಅದನ್ನ ಮುಖ್ಯವಾಗಿ ಪರಿಗಣನೆಗೆ ತೆಗೆದುಕೊಳ್ಳೋಕೆ ಸಾಧ್ಯವಾಗುವುದಿಲ್ಲ. ಆತ ಒಂದು ವೇಳೆ ಆ ಜಯಂತ್ ಟಿ ಅನ್ನುವಂತಹ ವ್ಯಕ್ತಿ ನಮ್ಮ SIT ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ ಹೊಸದಾಗಿ ಆಗಿರುವಂತಹ SIT ಕಚೇರಿಗೆ ಬಂದು ದೂರು ಕೊಟ್ಟರೆ ಅದನ್ನು ಕೂಡ ಪರಿಗಣಿಸಿ ನೆಕ್ಸ್ಟ್ ಈ SIT ಅಧಿಕಾರಿಗಳು ಹೇಗೆ ಈ ಮುಸುಕುದಾರಿ ವ್ಯಕ್ತಿನ ಕರ್ಕೊಂಡು ಹೋಗಿ ಆ ಸ್ಪಾಟ್ ಕರ್ಕೊಂಡು ಹೋಗಿ ಡಿಗ್ಗಿಂಗ್ ಪ್ರಕ್ರಿಯೆಯನ್ನು ಮಾಡಿದ್ರು, ಅದೇ ರೀತಿಯಲ್ಲಿ ಈ ಜಯಂತ್ ಟಿಯನ್ನು ಕೂಡ ಕರ್ಕೊಂಡು ಹೋಗಿ ಡಿಗ್ಗಿಂಗ್ ಪ್ರಕ್ರಿಯೆ ಮಾಡುವಂತಹ ಉತ್ಖನನ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಇದೀಗ ಮೇಯ್ನ್ ಆಗಿ ಆ ಮುಸುಕುದಾರಿ ವ್ಯಕ್ತಿಯ ಆ ಒಂದು ದೂರಿನ ಆಧಾರವನ್ನು ಇಟ್ಕೊಂಡು ಅದನ್ನು ಮುಖ್ಯವಾಗಿ ಪರಿಗಣಿಸಿಕೊಂಡು ಇದೀಗ ಸ್ಪಾಟ್ ನಂಬರ್ 11ರಲ್ಲಿ
ಉತ್ಖನನ ಪ್ರಕ್ರಿಯೆ ಆಗ್ತಾ ಇರುವಂತಹ ದೃಶ್ಯಾವಳಿ ನೇರವಾಗಿ ನೋಡ್ತಾ ಇದ್ದೀರಿ ನೀವೀಗ. ಗುಡ್ಡದ ಮೇಲ್ಭಾಗ ಏನೀಗ ಆ ದಾಮೋದರ ಹೇಳಿದ್ರು, ಸ್ಪಾಟ್ ನಂಬರ್ 11 ಸ್ವಲ್ಪ ಮೇಲ್ಭಾಗ ಗುಡ್ಡ ಭಾಗದಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಅಲ್ಲಿ ಏನೋ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಏನು ಡಿಗ್ಗಿಂಗ್ ಪ್ರಕ್ರಿಯೆ ಆಗ್ತಾ ಇದೆಯಾ ಏನು ಕೂಡ ಗೊತ್ತಿಲ್ಲ. ಆದ್ರೆ ಆ ಸ್ಪಾಟ್ ಅಲ್ಲಿ ಆಗ್ತಿರುವಂತಹ ಮೂವ್ಮೆಂಟ್ ಬಗ್ಗೆ, ಅಲ್ಲಿ ಆಗ್ತಿರುವಂತಹ ಚಲನವಲನ ಬಗ್ಗೆ ನಮ್ಮ ಕ್ಯಾಮ್ರಾ ಪರ್ಸನ್ಗಳಾಗಿರುವಂತಹ ಆಯುಧ ಶೆಟ್ಟಿ ಬಳಂಜ ಆಗಿರ್ಬೋದು, ವನೀಶ್ ಮರೋಡಿ ಆಗಿರ್ಬೋದು, ಅದನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಈ ದೃಶ್ಯಾವಳಿಯನ್ನ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಇನ್ನು ಮುಖ್ಯವಾಗಿ ಅದು ಯಾವುದೇ ಚಾನೆಲ್ಸ್ ಆಗಿರ್ಬೋದು, ಆದ್ರೆ ಸುದ್ದಿ ನ್ಯೂಸ್ ಬೆಳ್ತಂಗಡಿಗೆ ಬಹಳ ನಿಖರವಾಗಿರುವಂತಹ ಸತ್ಯಾಂಶ ಇರುವಂತಹ ಮಾಹಿತಿ ಲಭ್ಯವಾಗುತ್ತೆ. ಹಾಗಾಗಿ ನಾವು ಯಾವುದೇ ಊಹಾಪೋಹವನ್ನ ಹೇಳೋಕೆ ಮುಂದಾಗುವುದಿಲ್ಲ. ನಮ್ಗೆ ಯಾವ ಒಂದು ನಿಖರವಾದ ಮಾಹಿತಿ ಸಿಗುತ್ತೋ ಅದರ ತಕ್ಷಣ ನಿಮ್ಗೆ ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೀವಿ. ನಮ್ಮ ದಾಮೋದರ ದುಂಡೋಲಿಯವರು ಮೂಲತಃ ಧರ್ಮಸ್ಥಳದವರೇ, ಹಾಗಾಗಿ ಅವರಿಗೆ ಅನೇಕ ಮಂದಿಯ ಸಂಪರ್ಕ ಇದೆ. ಜೊತೆಗೆ ಅವರು ಬೆಂಗಳೂರಲ್ಲಿ ಸ್ಟೇಟ್ ಚಾನಲ್ ವರ್ಕ್ ಮಾಡಿರುವಂತಹ ವ್ಯಕ್ತಿ ಕೂಡ ಹೌದು. ಬಹಳ ಸೀನಿಯರ್ ಪ್ರೋಗ್ರಾಮ್ ಹೆಡ್ ಆಗಿರ್ಬೋದು, ಸೀನಿಯರ್ ರಿಪೋರ್ಟರ್ ಆಗಿರ್ಬೋದು, ಬಹಳ ಹಿರಿಯ ಪತ್ರಕರ್ತ ಕೂಡ ಹೌದು. ಹಾಗಾಗಿ ಅವರಿಗೆ ಅನೇಕ ಜನರ ಸಂಪರ್ಕ ಕೂಡ ಇದೆ. ಹಾಗಾಗಿ ಅವರಿಗೆ ನಿಖರವಾಗಿ ಅವರು ಇಲ್ಲಿನ ಗ್ರಾಮದವರೇ, ಧರ್ಮಸ್ಥಳ ಗ್ರಾಮದವರೇ ಹೌದು. ಜೊತೆಗೆ ಬೆಳ್ತಂಗಡಿಯ ಎಲ್ಲ ಒಂದು ಮೂಲೆಯ ಮಾಹಿತಿ ಕೂಡ ಗೊತ್ತಿದೆ ಅವರಿಗೆ. ಅನೇಕ ಮಂದಿಯ ಸಂಪರ್ಕ ಕೂಡ ಇದೆ. ಹಾಗಾಗಿ ಪ್ರತಿಯೊಂದು ವಿಚಾರಗಳು ಅವರಿಗೆ ನಿಖರವಾಗಿ ಸಿಗುತ್ತೆ. ಹಾಗಾಗಿ ನಮ್ಮ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಸತ್ಯಾಂಶವು ಮಾತ್ರ ನಿಮಗೆ ಸಿಗುತ್ತೆ ವಿನಃ ಯಾವುದೇ ಊಹಾಪೋಹ, ಯಾವುದೇ ಗಾಸಿಪ್ಗಳು ಸಿಗೋದಿಲ್ಲ. ಸದ್ಯಕ್ಕೆ ನಮಗೆ ಸಿಕ್ಕಿರುವಂಥ ಮೊನ್ನೆಯಿಂದ ಆಗಿರುವಂಥ ಡೆವಲಪ್ಮೆಂಟಲ್ಲಿ ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ಕೆಲವೊಂದು ಅಸ್ಥಿಪಂಜರದ ಮೂಲೆಗಳು ಸಿಕ್ಕಿರುವಂಥದ್ದು. ಅದು ಹೊರತುಪಡಿಸಿ ಬೇರೆ ಎಲ್ಲೂ ಕೂಡ ಸ್ಪಾಟ್ ನಂಬರ್ 1ರಿಂದ ಸ್ಪಾಟ್ ನಂಬರ್ 10ರವರೆಗೆ, ಸ್ಪಾಟ್ ನಂಬರ್ 6ಅನ್ನ ಬಿಟ್ಟು ಬೇರೆ ಎಲ್ಲೂ ಕೂಡ ಯಾವುದೇ ಕುರುಹುಗಳು ಕೂಡ ಲಭ್ಯವಾಗಿಲ್ಲ. ಆದರೆ ಆರಂಭದಲ್ಲಿ ಡೇ 1ನಲ್ಲಿ ಯಾವಾಗ ಒಂದು ಸ್ಪಾಟ್ ನಂಬರ್ 1ಅನ್ನ ಉತ್ಖನನ ಮಾಡಬೇಕಾದ್ರೆ ಅಲ್ಲಿ ಒಂದು ಪರ್ಸ್ ಸಿಗುತ್ತೆ. ಆ ಪರ್ಸಲ್ಲಿ ಒಂದು ಪಾನ್ ಕಾರ್ಡ್ ಇರುತ್ತೆ, ಆಮೇಲೆ ಡೆಬಿಟ್ ಕಾರ್ಡ್ ಇರುತ್ತೆ. ಹಾಗಾದ್ರೆ ಆ ಪರ್ಸ್ ಯಾರದ್ದು, ಆ ಪಾನ್ ಕಾರ್ಡ್, ಡೆಬಿಟ್ ಕಾರ್ಡ್ ಯಾರ್ದು ಅನ್ನುವಂಥದ್ದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಅದಕ್ಕೂ ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಸ್ಪಷ್ಟತೆಯನ್ನು ಕೊಟ್ಟಿದೆ. ನಮಗೆ ಸ್ಪಷ್ಟತೆಯಾಗಿರುವಂತಹ ನಿಖರವಾದ ಮಾಹಿತಿ ಲಭ್ಯವಾಗಿರುವಂಥದ್ದು. ಆ ಒಂದು ಪರ್ಸ್ ನೆಲಮಂಗಲದ ದಾಬಸ್ಪೇಟೆಯ ಸುರೇಶ್ ಅನ್ನುವಂಥ ವ್ಯಕ್ತಿಯ ಪರ್ಸ್ ಆಗಿತ್ತು. ಆತ 2024ರ ಮಾರ್ಚರಲ್ಲಿ ಜಾಂಡಿಸಿಗೆ ತುತ್ತಾಗಿ ಸಾವನ್ನಪ್ಪಿದ್ದ. ಅದು ಕೂಡ ನೆಲಮಂಗಲದ ದಾಬಸ್ಪೇಟೆಯಲ್ಲೇ ಲಕ್ಕೂರಲ್ಲಿರುವಂತಹ ಅವರ ಜಮೀನಲ್ಲೇ ಆ ಒಂದು ವ್ಯಕ್ತಿಯನ್ನು ಕೂಡ ಮಣ್ಣು ಮಾಡಲಾಗಿತ್ತು ಅನ್ನೋ ಮಾಹಿತಿಯನ್ನು ಕೂಡ ಆತನ ತಾಯಿ ಸುಬ್ಬಲಕ್ಷ್ಮಿ ಕೂಡ ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಿರುವಂಥದ್ದು. ಆದ್ರೆ ಆ ಒಂದು ಸುರೇಶ್ ಅನ್ನುವಂಥ ವ್ಯಕ್ತಿ ತುಂಬಾ ಕುಡಿತಾ ಇದ್ದ, ಅವನಿಗೆ ಕುಡಿತದ ಚಟ ಇತ್ತು. ಜೊತೆಗೆ ಆತ ಫ್ರೆಂಡ್ಸ್ ಜೊತೆ ಆಗಾಗ್ಗೆ ಟ್ರಿಪ್ ಹೋಗ್ತಾ ಇದ್ದ. ಸೊ ಒಂದು ಸಲ ಅವನು ಟ್ರಿಪ್ಪಿಂದ ಬಂದಾಗ ನನ್ನ ಒಂದು ಪರ್ಸ್ ಕಳವಾಗಿದೆ, ನನ್ನ ಪರ್ಸ್ ಮಿಸ್ ಆಗಿದೆ, ಪರ್ಸಲ್ಲಿ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ದಾಖಲೆಗಳು, ಮುಖ್ಯವಾಗಿ ಡೆಬಿಟ್ ಕಾರ್ಡ್ ಕೂಡ ಮಿಸ್ ಆಗಿದೆ ಅಂತ ಅವನು ಹೇಳಿದ್ದ, ಮೊಬೈಲ್ ಮಿಸ್ ಆಗಿದೆ ಅಂತ ಹೇಳಿದ್ದ ಅಂತ ಸುಬ್ಬಲಕ್ಷ್ಮಿ ಅವರು ಹೇಳಿದ್ರು. ಆ ತಕ್ಷಣವಾಗಿ ಸುಬ್ಬಲಕ್ಷ್ಮಿ ಅವರು ಆ ಒಂದು ಡೆಬಿಟ್ ಕಾರ್ಡನ್ನು ಬ್ಲಾಕ್ ಮಾಡಿದ್ದಾರೆ. ಸೊ ಈಗ ನಾವು ನೋಡ್ತಾ ಇರುವ ದೃಶ್ಯಾವಳಿ ಇದು ಆ ಸ್ಪಾಟ್ ನಂಬರ್ 11ರ ಹೊರಭಾಗದಲ್ಲಿ ಬಿಗಿ ಬಂದೋಬಸ್ತ್, ಶಸ್ತ್ರಸಜ್ಜಿತವಾಗಿರುವಂತಹ ಪೊಲೀಸ್ ಅಧಿಕಾರಿಗಳ ಬಿಗಿ ಬಂದೋಬಸ್ತ್ನ ದೃಶ್ಯಾವಳಿ. ಅವರ ಕೈ ನೋಡ್ತಾ ಇದೆ, ಬಹಳ ದೊಡ್ಡ ದೊಡ್ಡ ಗನ್ನು ಕೂಡ ಇದೆ. ಬಹಳ ಶಿಸ್ತಿನಿಂದ ಪ್ರತಿಯೊಂದು ಕಡೆ ಕಣ್ಣು ಹಾಯಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಮೊಬೈಲ್ ಚೆಕ್ ಮಾಡ್ತಾ ಇದ್ದಾರೆ. ಮೊಬೈಲ್ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ, ಅಥವಾ ಸುತ್ತಮುತ್ತ ಏನಾಗ್ತಾ ಇದೆ, ಯಾರಾದರೂ ಅನುಮಾನಾಸ್ಪದವಾಗಿ ಕಾಣಿಸ್ತಾ ಇದ್ದಾರಾ, ಪ್ರತಿಯೊಂದನ್ನು ಕೂಡ ಯಾರಿಂದಲೂ ಕೂಡ ಈ ಒಂದು ತನಿಖೆಗೆ ಅಡಚಣೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬಹಳ ಬಿಗಿ ಬಂದೋಬಸ್ತಲ್ಲಿ ಆ ಒಂದು ಸ್ಪಾಟ್ ಅನ್ನ ಪಹರೆ ಕಾಯ್ತಾ ಇದ್ದಾರೆ, ಕಣ್ಗಾವಲಲ್ಲಿ ಕಾಯ್ತಾ ಇದ್ದಾರೆ. ಹದ್ದಿನ ಕಣ್ಣಿನ ಮೂಲಕ ಪ್ರತಿಯೊಂದನ್ನು ಕೂಡ ವಿಚಾರ ಮಾಡ್ತಾ ಇರುವಂಥದ್ದು. ಇನ್ನೂ ಕೂಡ ಆ ಒಂದು ಎಕ್ಸ್ಕವೇಟರ್ ಬಳಕೆ ಆಗಿಲ್ಲ. ಮೊನ್ನೆ ಎಲ್ಲ ಇಷ್ಟು ಹೊತ್ತಿಗೆ ಆಲ್ಮೋಸ್ಟ್ ಆಗಿ ಒಂದು ಮಿನಿ JCB ಬಳಸಿ
ಆ ಒಂದು ಉತ್ಖನನ ಪ್ರಕ್ರಿಯೆಗೆ ಅದನ್ನು ಯೂಸ್ ಮಾಡ್ತಾ ಇದ್ರು. ಆದರೆ ಇವತ್ತು ಪಾಪ ಆ ಒಂದು ಮಿನಿ JCB ಡ್ರೈವರ್ ಯಾವುದೇ ಒಂದು ಕೆಲಸ ಇಲ್ಲದೆ ಅದರ ಮೇಲ್ಭಾಗ ಒಂದು ಸುಮ್ಮನೆ ಕೂತಿರುವಂಥ ದೃಶ್ಯಾವಳಿಯನ್ನು ಕೂಡ ನಮ್ಮ ಕ್ಯಾಮ್ರಾ ಪರ್ಸನ್ ವನೀಶ್ ಆಗಿರ್ಬೋದು, ಆದಿತ್ಯ ತೋರಿಸ್ತಾ ಇದ್ದಾರೆ. ಯಾವಾಗ ನಮ್ಮ ಒಂದು ಕೆಲಸ ಬರ್ಬೋದು ಅಂತ ಆ ಒಂದು ವ್ಯಕ್ತಿ ಕಾಯುತ್ತಿರುವಂತಿದೆ. ಸದ್ಯಕ್ಕೆ ಮಾನವ ಶ್ರಮದ ಮೂಲಕ ಆ ಡಿಗ್ಗಿಂಗ್ ಪ್ರಕ್ರಿಯೆ ಆಗ್ತಾ ಇದೆ. ಮುಂದೆ ಏನಾಗುತ್ತೆ ಇನ್ನು ಕೂಡ ಹೇಳೋಕೆ ಅಸಾಧ್ಯ. ಸದ್ಯಕ್ಕೆ ಏನಾದರೂ ಕಳೆಬರ ಸಿಕ್ಕಿದ್ಯಾ, ಸಾಕ್ಷಿ ಸಿಕ್ಕಿದ್ಯಾ ಇನ್ನು ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ಹೊರಭಾಗದಲ್ಲಿ ಆ ಸ್ಪಾಟ್ನ ಹೊರಭಾಗದಲ್ಲಿ ಅನೇಕ ಸಂಖ್ಯೆಯಲ್ಲಿ ಗ್ರಾಮಸ್ಥರಾಗಿರ್ಬೋದು, ಜೊತೆಗೆ ಅಲ್ಲಿ ಕೂಡ ಮೀಡಿಯಾದವರು ಕೂಡ ಇದ್ದಾರೆ. ಹಾಗಾಗಿ ಯಾರು ಗ್ರಾಮಸ್ಥರು ಯಾರು ಮೀಡಿಯಾದವರು ಹೇಳೋಕೆ ಕೂಡ ಅಸಾಧ್ಯವಾಗುತ್ತೆ. ಸದ್ಯಕ್ಕೆ ಪ್ರತಿಯೊಬ್ಬರು ಕೂಡ ಬಹಳ ಕುತೂಹಲದಿಂದ ಈ ಒಂದು ಘಟನೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಏನಾದರೂ ಸಾಕ್ಷಿ ಸಿಗುತ್ತಾ, ಏನಾದರೂ ಕಳೆಬರ ಸಿಗುತ್ತಾ? ಈ ಸ್ಪಾಟ್ ನಂಬರ್ 1 ರಿಂದ 10ರಲ್ಲಿ 6 ಹೊರತುಪಡಿಸಿ ಬೇರೆ ಎಲ್ಲೂ ಕೂಡ ಏನು ಕೂಡ ಸಿಕ್ಕಿಲ್ಲ. ಆದರೆ ಇವತ್ತಾದ್ರೂ ಈ ಸ್ಪಾಟ್ ನಂಬರ್ 11ರಲ್ಲಿ ಏನಾದ್ರೂ ಕಳೆಬರ ಸಿಗುತ್ತಾ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಕಾಯ್ತಾ ಇರುವಂಥದ್ದು. ಇನ್ನು ಈಗಾಗಲೇ ಅನೇಕ ಮಂದಿಗೆ ಆಕ್ರೋಶ ಕೂಡ ಬುಗಿ ಹೇಳ್ತಾ ಇದೆ. ಏನು ಈ ಅನಾಮಿಕ ವ್ಯಕ್ತಿ ಇಷ್ಟೆಲ್ಲ ಹೇಳಿದ್ರು ಕೂಡ ಎಲ್ಲೂ ಕೂಡ ಏನು ಕೂಡ ಸಿಕ್ಕಿಲ್ಲ, ಈತ ಬುರುಡೆ ವಿಷಯದಲ್ಲಿ ಬುರುಡೆ ಬಿಡ್ತಾ ಇದ್ದಾನ ಅನ್ನುವಂತಹ ಅನೇಕ ಪ್ರಶ್ನೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಅನೇಕರು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ವ್ಯಕ್ತಿ ನಿಜ ಕೂಡ ಬುರುಡೆ ಬಿಡ್ತಾ ಇದ್ದಾನೆ ಬುರುಡೆ ವಿಷಯದಲ್ಲಿ. ಏನು ಇಷ್ಟು ದಿನ ಆದ್ರೂ ಕೂಡ ಒಂದೇ ಒಂದು ಕಡೆ ಒಂದು ಸ್ಪಾಟ್ ಹೊರತುಪಡಿಸಿ ಬೇರೆ ಎಲ್ಲೂ ಕೂಡ ಕಳೆಬರ ಸಿಕ್ಕಿಲ್ಲ, ಬೇರೆ ಎಲ್ಲೂ ಕೂಡ ಸಾಕ್ಷಿ ಲಭ್ಯವಾಗಿಲ್ಲ. ಹಾಗಾದ್ರೆ ಆ ವ್ಯಕ್ತಿ ನಿಜಕ್ಕೂ ಕೂಡ ನಿಜ ಹೇಳ್ತಾ ಇದ್ದಾನ? ಈ ತರ ಅನೇಕ ಪ್ರಶ್ನೆಗಳು ಕೂಡ ಜನಸಾಮಾನ್ಯರಲ್ಲಿ ಮೂಡಿರುವಂಥದ್ದು. ಅವರು ನೋಡ್ತಾ ಇರುವಂಥದ್ದು ಪ್ರತಿ ದಿನಕ್ಕೂ ನೋಡ್ತಾ ಇದ್ದಾರೆ, ಡೇ 1 ನೋಡ್ತಾ ಇದ್ದಾರೆ. ಎಲ್ಲಾದ್ರೂ ಆ ಒಂದು ಅನಾಮಿಕ ವ್ಯಕ್ತಿಯ ದೂರಿನ ಅನ್ವಯ ಏನಾದ್ರೂ ಸಾಕ್ಷಿ ಸಿಕ್ಕುತ್ತಾ, ಏನಾದ್ರೂ ಕಳೆಬರ ಸಿಕ್ಕುತ್ತಾ, ಆತನ ಆ ಒಂದು ದೂರಿಗೆ ಏನಾದ್ರೂ ತಾಳೆಯಾಗುತ್ತಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಕೂಡ ನೋಡ್ತಾ ಇದ್ದಾರೆ. ಈವನ್ ನಾವು ಮೀಡಿಯಾದವರು ಕೂಡ, ನಾವು ಒಂದು ಮಾಧ್ಯಮದವರು ಕೂಡ ಹಾಗೇನೆ ಆತನ ದೂರಿಗೆ ಏನಾದ್ರೂ ಪುಷ್ಟಿ ಸಿಗುತ್ತಾ, ನಿಜ ಕೂಡ ಅಲ್ಲಿ ಅವನ ದೂರಿನ ಪ್ರಕಾರ ಯಾರಾದ್ರೂ ಕೊಲೆ ಆಗಿದ್ರೆ, ಯಾರಾದ್ರೂ ಅತ್ಯಾಚಾರ ಆಗಿದ್ರೆ ಅವರ ಕಳೆಬರ ಸಿಗುತ್ತಾ ಅನ್ನುವಂಥದ್ದು ಕೂಡ ನಾವು ಕೂಡ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀವಿ. ಸದ್ಯಕ್ಕೆ ಯಾವುದೇ ಕೂಡ ವಿಚಾರಗಳು ಸಿಕ್ಕಿಲ್ಲ, ಯಾವುದೇ ವಿಚಾರಗಳು ಕೂಡ ಲಭ್ಯವಾಗಿಲ್ಲ. ಆ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಚಾನೆಲ್ ಮುಖ್ಯಸ್ಥ ದಾಮೋದರ್ ದೊಂಡೋಲೆ ಮಾಹಿತಿನ ಕಲೆ ಹಾಕುವಂತ ಪ್ರಕ್ರಿಯೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ಆಗ್ಲೇ ಹೇಳ್ತಾ ಇದ್ರು ಸ್ಪಾಟ್ ನಂಬರ್ 11ರಲ್ಲಿ ಆ ಡಿಗ್ಗಿಂಗ್ ಪ್ರಕ್ರಿಯೆ ಆಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಅವರು ಆ ಒಂದು ಭಾಗದಿಂದ ಸ್ವಲ್ಪ ಮೇಲ್ಭಾಗಕ್ಕೆ ಹೋಗಿ ಸ್ಪಾಟ್ ಸ್ವಲ್ಪ ಗುಡ್ಡಗಾಡಿಗೆ ಹೋಗಿ ಅಲ್ಲಿ ಒಂದು ಏನೋ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಡಿಗ್ಗಿಂಗ್ ಪ್ರಕ್ರಿಯೆ ಮಾಡ್ತಾ ಇರ್ಬೋದು, ಗೊತ್ತಿಲ್ಲ. ಸದ್ಯ ನಾನು ಕೂಡ ಅಲ್ಲಿ ಹೋಗುವಂತ ಪ್ರಯತ್ನ ಕೂಡ ಅಲ್ಲಿ ಹೋಗಿ ಕೆಲವೊಂದು ಮಾಹಿತಿಯನ್ನ ಅಲ್ಲಿ ಹೋಗುವ ಸಾಧ್ಯ ಇಲ್ಲ, ಹೋಗುವಂತ ಆಸ್ಪದವನ್ನು ಕೂಡ ಅಲ್ಲಿ ಅಧಿಕಾರಿಗಳು ಕೊಡೋದಿಲ್ಲ. ಆದ್ರೂ ಕೂಡ ಯಾರ ಮುಖಾಂತರನಾದ್ರೂ ಮಾಹಿತಿಯನ್ನು ಕಲೆ ಹಾಕುವಂತ ಪ್ರಯತ್ನವನ್ನು ಕೂಡ ದಾಮೋದರ್ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ಒಂದು ವೇಳೆ ಮಾಹಿತಿ ಕೊಟ್ರೆ ನಾವು ಅದನ್ನ ನಿಮ್ಗೆ ಹೇಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಜೊತೆಗೆ ಅವರೇ ನೇರವಾಗಿ ಫೋನ್ ಮೂಲಕ ಸಂಪರ್ಕವನ್ನ ಮಾಡಿ ನಿಮ್ಗೆ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಸದ್ಯಕ್ಕೆ ಇದೀಗ ಸ್ಪಾಟ್ ನಂಬರ್ 11ರ ಡಿಗ್ಗಿಂಗ್ ಪ್ರಕ್ರಿಯೆ ಆಗ್ತಾ ಇದೆ. ಜೊತೆಗೆ ಅದರ ಮೇಲ್ಭಾಗ ಇರುವಂತಹ ಗುಡ್ಡ ಪ್ರದೇಶದಲ್ಲೂ ಕೂಡ ಡಿಗ್ಗಿಂಗ್ ಪ್ರಕ್ರಿಯೆ ಆಗಿದ್ಯಾ, ಅಲ್ಲಿ ಏನಾದ್ರೂ ಕಳೆಬರ ಸಿಗುವಂತ ಸಾಧ್ಯತೆ ಇದೆಯಾ, ಇದರ ಬಗ್ಗೆ ಪ್ರತಿಯೊಂದು ಬಗ್ಗೆ ಕೂಡ ಮಾಹಿತಿ ಕೊಡೋಕೆ ದಾಮೋದರ್ ಕೆಲವೇ ಹೊತ್ತಲ್ಲಿ ನಮಗೆ ಸಂಪರ್ಕ ಸಿಗ್ತಾರೆ. ಸದ್ಯಕ್ಕೆ ಇದೀಗ ಆ ಸ್ಪಾಟ್ ನಂಬರ್ 11 ಹಾಗೇನೆ ಆ ಮೇಲ್ಭಾಗ ಇರುವಂತಹ ಆ ಒಂದು ಜಾಗದ ನೇರ ದೃಶ್ಯಾವಳಿಯನ್ನ ನಾವು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಕೊಡ್ತಾ ಇದೀವಿ. ಎಸ್, ಇದೀಗ ನಮ್ಮ ಜೊತೆ ಜಾಯ್ನ್ ಆಗಿದೆ ದಾಮೋದರ್. ಎಸ್, ಏನಾಗ್ತಾ ಇದೆ ಈಗ? ಮುಸುಕುಧಾರಿ ವ್ಯಕ್ತಿ ಆ 11ನೇ ಗುರುತಿನ ಸ್ಥಳದಿಂದ ಅಧಿಕಾರಿಗಳನ್ನು ಗುಡ್ಡದ ಮೇಲ್ಭಾಗಕ್ಕೆ ಕರೆದುಕೊಂಡು ಹೋಗಿರುವಂತಹದ್ದು ಬಹಳ ಒಂದು ರೀತಿಯಲ್ಲಿ ಅನುಮಾನ ಕಾರಣ ಆಗಿದೆ. ಯಾಕೆಂತಂದ್ರೆ ಗುಡ್ಡದ ಮೇಲ್ಭಾಗದಲ್ಲಿ ಅಂದ್ರೆ ತಾನು ಈಗಾಗಲೇ ನಿರಂತರವಾಗಿ ಎಲ್ಲಾ ಗುರುತಿನಲ್ಲಿ ಫೇಲ್ಯೂರ್ ಆಗ್ತಿರೋದ್ರಿಂದ ಈ ಗುರುತಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಮೇಲ್ಭಾಗದಲ್ಲಿ ಏನಾದ್ರು ಅಧಿಕಾರಿಗಳಿಗೆ ತೋರ್ಸಕ್ ಹೊರಟಿರೋದು, ಅಥವಾ 11ನೇ ಡಿಗ್ಗಿಂಗ್ ಪಾಯಿಂಟ್ ಅನ್ನ ಬಿಡ್ತಾರೋ, 11ನೇ ಡಿಗ್ಗಿಂಗ್ ಪಾಯಿಂಟ್ ಬಿಟ್ಟು ಮೇಲ್ಭಾಗಕ್ಕೆ ಕರೆದುಕೊಂಡು ಹೋಗ್ತಾರೋ ಅನ್ನೋದು ಗೊತ್ತಿಲ್ಲ. ಅದ್ರ ಜೊತೆಗೆ ಈಗ ಅವರನ್ನ ಮೇಲ್ಭಾಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಕುತೂಹಲ ಮೂಡಿಸಿದ ವಿಷಯ. ಯಾಕೆಂತಂದ್ರೆ ಮೇಲ್ಭಾಗಕ್ಕೆ ಯಾಕೆ ಕರೆದುಕೊಂಡು ಹೋದ್ರು ಅನ್ನುವಂಥದ್ದು. ಯಾಕೆಂತಂದ್ರೆ ಆತ ತನ್ನ ಪಾಯಿಂಟಿನ ಬಗ್ಗೆ ಒಂದು ರೀತಿಯಲ್ಲಿ ಅನುಮಾನ ವ್ಯಕ್ತಪಡಿಸಿದ್ದು, ಇಲ್ಲಿ ಅಲ್ಲ, ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆ, ಮೇಲ್ಭಾಗದಲ್ಲಿ ಇದೆ ಅನ್ನುವಂಥದ್ದೇನಾದ್ರೂ ಹೇಳಿದ್ಯೋ,
ಈ ಕಾರಣಕ್ಕಾಗಿ ಆತ ಅಧಿಕಾರಿಗಳನ್ನು ಮೇಲ್ಭಾಗಕ್ಕೆ ಗುಡ್ಡದ ಮೇಲ್ಭಾಗಕ್ಕೆ ಕರೆದುಕೊಂಡು ಹೋದ್ರು ಅಥವಾ ಆತನ ಮಾತಿಗೆ ಮನ್ನಣೆ ಕೊಟ್ಟು ಅಧಿಕಾರಿಗಳು ಮೇಲ್ಭಾಗಕ್ಕೆ ಹೋಗುವ ಅನ್ನುವಂತ ನಿರ್ಧಾರ ತೆಗೆದುಕೊಂಡ್ರು ಅನ್ನುವಂಥದ್ದು ಗೊತ್ತಿಲ್ಲ. ಈಗ ಗೊತ್ತಾಗಿರುವಂತಹ ಪ್ರಕಾರ ಈಗಾಗಲೇ ಆ ಸ್ಥಳದಿಂದ ಅಧಿಕಾರಿಗಳು ಮತ್ತು ಆತ ಮೇಲ್ಭಾಗಕ್ಕೆ ಗುಡ್ಡದ ಮೇಲ್ಭಾಗಕ್ಕೆ ಹೋಗಿರುವಂತದ್ದು ಮಾತ್ರ ಕಾಣ್ತಾ ಇದೆ. ಅದಾದ ನಂತರ ಆ ವಿಡಿಯೋ ಕೂಡ ನಮ್ಮಲ್ಲಿ ಆಗ್ಲೇ ಬಂದಿರ್ತದೆ. ಅದಾದ ನಂತರ ಈಗ ಅವರು ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಇದೊಂದು ದಟ್ಟ ಕಾನನ ಆಶ್ರಯ. ಈ ಕಾನನದಲ್ಲಿ ಮೇಲ್ಭಾಗಕ್ಕೆ ಹೋದ್ರೆ ಗೊತ್ತಾಗುದಿಲ್ಲ. ಯಾಕೆಂತಂದ್ರೆ ನಿಮ್ಗೆ ಗಮನಿಸಿರ್ಬೋದು, ಮೊದಲ ಒಂದು ಉತ್ಖನನ ಕಾರ್ಯದ ವಿಡಿಯೋ ಬಿಟ್ರೆ ಮತ್ತೆ ನಮಗೆ ಸ್ವಲ್ಪ ಗೋಚರ ಆಗಿರುವಂತದ್ದು 6, ಅದು ಕೂಡ ಬಹಳ ದೂರದಿಂದ ಒಂದು ತೋಟದ ಭಾಗದಿಂದ ತೆಗೆದಿರುವಂತದ್ದು, ಅಂದ್ರೆ ಒಂದು ನದಿಯ ಪಕ್ಕದಿಂದ. ಅದರ ನಡುವಲ್ಲಾದಂತಹ 5 ನಮಗೆ ಗೊತ್ತೇ ಆಗಿರ್ಲಿಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಅದು ದಟ್ಟ ಕಾನನ, ಅದು ಎಲ್ಲೂ ಕೂಡ ಕಾಣುದಿಲ್ಲ. ಅದೇ ರೀತಿಯಂತ ಕಾನನದ ಇದಕ್ಕೇನು ಬಾಂಗ್ಲೆಗುಡ್ಡೆ ಅಂತ ಕರಿತೀವಿ, ಅಲ್ಲಿ ಮೇಲ್ಭಾಗಕ್ಕೆ ಹೋಗಿದ್ದಾರೆ ಈಗ. ಆಯ್ತಾ, ಮೇಲ್ಭಾಗದಲ್ಲಿ ಏನಾದ್ರು ಆತ ಗುರುತು ಹಾಕ್ತಾನೆ ಅಂದ್ರೆ, ಈಗ ಹೇಳ್ತಾ ಇರೋ ಪ್ರಕಾರ ಅಲ್ಲೊಂದು ಸ್ಥಳವನ್ನ ಗುರುತಿಸ್ತಾನೆ, ಆ ಸ್ಥಳವನ್ನು ಮಹಜರು ಮಾಡ್ಲಿಕ್ಕಿದ್ದಾರೆ ಅನ್ನುವಂಥದ್ದು ಹೇಳಲಾಗ್ತದೆ. ಸ್ಪಷ್ಟತೆ ಇಲ್ಲ, ಅಧಿಕಾರಿಗಳ ಇದ್ರ ಬಗ್ಗೆ ಸೂಕ್ತವಾದಂತಹ ಒಂದು ಸ್ಪಷ್ಟತೆಯನ್ನು ಕೊಡ್ಬೇಕಾಗ್ತದೆ. ಆದ್ರೆ ಈಗ 11ರಲ್ಲಿ ಮಾಡೋ ಬದಲು ಆತ ಮೇಲ್ಭಾಗಕ್ಕೆ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿರೋದ್ರ ಬಗ್ಗೆ ಒಂದಷ್ಟು ಅನುಮಾನ ಮೂಡಿಸಿದೆ. ಏನು ಎತ್ತ ಅನ್ನುವಂಥದ್ದು ಸ್ಪಷ್ಟವಾದಂತ ಮಾಹಿತಿ ಹೊರ ಬರ್ಬೇಕಷ್ಟೇ. ಆದ್ರೆ ಈಗ ಅಲ್ಲಿಲ್ಲ, 11 ಹೈವೇಯ ಪಕ್ಕದಲ್ಲಿ ಇರೋದ್ರಿಂದ ಆ ಪಕ್ಕದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಅಧಿಕಾರಿಗಳು ಕೂಡ ಅಲ್ಲಿಲ್ಲ, ಅವರು ಅಲ್ಲಿಂದ ಮೇಲ್ಭಾಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಅದೀಗ ಒಂದು ರೀತಿಯಲ್ಲಿ ಅನುಮಾನಕ್ಕೆ ಕಾರಣ ಆಗಿದೆ. ಓಕೆ, ಈ ಸ್ಪಾಟ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತದೆ ಅಮ್ಮು? ಈಗ ಈ ಸ್ಪಾಟ್ 11 ಆಗಿರ್ಬೋದು, ಆ ಗುಡ್ಡಗಾಡು 11ನೇ ಸ್ಪಾಟ್ ಇರುವಂತಹದ್ದು 11 ಮತ್ತು 12ನೇ 9, 10, 11, 12 ಇದೆಲ್ಲವೂ ಕೂಡ ನೇತ್ರಾ ನಗರದ ಪಕ್ಕದಲ್ಲೇ ಇರ್ತಕ್ಕಂತಹ ಒಂದು ಗುಡ್ಡದ ಭಾಗದಲ್ಲಿ. ಅಂದ್ರೆ ಈ ರಸ್ತೆಗಿಂತ ಒಂದು 5 ಫೀಟ್ ಪಕ್ಕದಲ್ಲೇ ಇದೆ. ಅಂದ್ರೆ ಇವೆಲ್ಲವೂ ಕೂಡ ರಸ್ತೆ ಬದಿಯಲ್ಲೇ ಇದಾವೆ. ಈ ಹಿನ್ನೆಲೆಯಲ್ಲಿ ರಸ್ತೆ ಬದಿಯಲ್ಲೇ ಇದು ಇರೋದ್ರಿಂದ ಅಲ್ಲಿ ಕಾಣಸಿಗ್ತಾ ಇದೆ. ಜೊತೆಗೆ ಈಗ ಅವರು ಆ ರಸ್ತೆ ಬದಿಯಿಂದ ನೇರವಾಗಿ ಮೇಲ್ಭಾಗಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ನಿಮಗೆ ಮಾಹಿತಿ ನೀಡಬಹುದು. ಅದೇ ಒಂದು ರೀತಿಯಲ್ಲಿ ಅನುಮಾನಕ್ಕೆ ಕಾರಣ ಆಗಿದೆ. ಏನು ಎತ್ತ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಅನುಮಾನಕ್ಕೆ ಕಾರಣ. ನೋಡ್ಬೇಕು ಮುಂದಿನ ದಿನಗಳಲ್ಲಿ, ಈಗ ಮುಂದಿನ ಕ್ಷಣದಲ್ಲಿ ಮಾಹಿತಿ ಒದಗಿಸಿ. ಯಾಕಂದ್ರೆ ಮೇಲ್ಭಾಗಕ್ಕೆ ಹೋದವರು ಕೆಳಭಾಗಕ್ಕೆ ಬರ್ಬೋದು, ಬಂದಾಗ ಅದ್ರ ಸ್ಪಷ್ಟ ಮಾಹಿತಿ ಸಿಗ್ಬೋದು. ಓಕೆ ದಾಮೋದರ್, ಥ್ಯಾಂಕ್ ಯು. ಎಸ್, ಅವರಿಗೆ ನಿಖರವಾದ ಮಾಹಿತಿಯನ್ನು ಕೊಟ್ಟರು. ಸದ್ಯಕ್ಕೆ ಈಗ ಆ ಸ್ಪಾಟ್ ನಂಬರ್ 11ರಲ್ಲಿ ಯಾವುದೇ ಕೂಡ ಉತ್ಖನನ ಪ್ರಕ್ರಿಯೆ ಆಗ್ತಾ ಇಲ್ಲ. ಎಲ್ಲರೂ ಕೂಡ ಅಲ್ಲಿಂದ ಬಿಟ್ಟು ಅಲ್ಲಿಂದ ಸ್ವಲ್ಪ ಮೇಲ್ಭಾಗ ಇರುವಂತ ಆ ದಟ್ಟ ಕಾನನದ ಒಳಗೆ ಇರುವಂತ ಆ ಸ್ಪಾಟ್ಗೆ ಹೋಗಿದ್ದಾರೆ, ಆ ಒಂದು ಗುಡ್ಡಗಾಡು ಪ್ರದೇಶಕ್ಕೆ ಹೋಗಿದ್ದಾರೆ. ಎಲ್ಲರೂ ಕೂಡ ಅಲ್ಲಿ ಇದ್ದಾರೆ. ಸೊ ಸದ್ಯಕ್ಕೆ ಈ ಸ್ಪಾಟ್ ನಂಬರ್ 11ರಲ್ಲಿ ಯಾರು ಕೂಡ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕೂಡ ಇದೀಗ ದಾಮೋದರ ದಂಡೋಲೆ ಕೊಟ್ಟಿರುವಂಥದ್ದು. ಸೊ ಒಳಗಡೆ ದಟ್ಟ ಕಾನನ, ಅಲ್ಲಿ ಏನಾಗ್ತಾ ಇದೆ ಹೇಗೆ ಒಂದು ಕೂಡ ಕಾಣಿಸೋದಿಲ್ಲ. ಆದರೂ ಕೂಡ ನಮ್ಮ ಕ್ಯಾಮ್ರಾ ಪರ್ಸನ್ಗಳು ಅದನ್ನು ಝೂಮ್ ಮಾಡಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಆ ಮುಸುಕುದಾರಿ ವ್ಯಕ್ತಿ ಮೇ ಬಿ ಆಗಲೇ ಅವ್ರು ಹೇಳ್ತಾ ಇದ್ರು, ನಮ್ಗೆ ಕೂಡ ಕೆಲವೊಂದು ಅನುಮಾನಾಸ್ಪದ ಕೆಲವೊಂದು ಪ್ರಶ್ನೆಗಳು ಮೂಡುತ್ತೆ. ಮೇ ಬಿ ಆ ವ್ಯಕ್ತಿಗೆ ಆ ಒಂದು ಜಾಗ ಕನ್ಫ್ಯೂಸ್ ಆಗಿದ್ದಿರ್ಬೋದು. ಹಾಗಾಗಿ ಇದಲ್ಲ, ಈ ಸ್ಪಾಟ್ ಅಲ್ಲ, ಮೇಲ್ಭಾಗದಲ್ಲಿ ಇದೆ ಅಂತ ಅಲ್ಲಿ ಕರ್ಕೊಂಡು ಹೋಗಿದ್ದು ಇರಬಹುದು. ಹಾಗಾಗಿ ಇದೀಗ ಆ ಸ್ಪಾಟ್ ನಂಬರ್ 11 ಬಿಟ್ಟು, ಅಂದರೆ ಪ್ರಾರಂಭದಲ್ಲಿ ಮಹಜರು ಮಾಡಿರುವಂತಹ ಸ್ಪಾಟ್ ನಂಬರ್ 11 ಅರ್ಧಕ್ಕೆ ಬಿಟ್ಟು ಸ್ವಲ್ಪ ಮೇಲ್ಭಾಗ ದಟ್ಟ ಅರಣ್ಯದ ಒಳಗಡೆ ಇರುವಂತಹ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾರೆ ಆ ಒಂದು ಅನಾಮಿಕ ವ್ಯಕ್ತಿ. ಇದೀಗ ಎಲ್ಲ ಅಧಿಕಾರಿಗಳು, ಎಲ್ಲ ಕಾರ್ಮಿಕರು ನೇರವಾಗಿ ಆ ಒಂದು ಡೀಪ್ ಫಾರೆಸ್ಟ್ಗೆ ಹೋಗಿ ಅಲ್ಲಿ ಒಂದು ಡಿಗ್ಗಿಂಗ್ ಪ್ರಕ್ರಿಯೆಯಲ್ಲಿ ತೊಡಗಿರಬಹುದು ಅನ್ನುವಂಥ ಮಾಹಿತಿಯನ್ನು ಕೂಡ ದಾಮೋದರ್ ಈಗಷ್ಟೇ ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಈಗ ಸ್ಪಾಟ್ ನಂಬರ್ 11ರಲ್ಲಿ ಯಾರು ಕೂಡ ಇಲ್ಲ, ಅಲ್ಲಿ ಯಾವುದೇ ಒಂದು ಡಿಗ್ಗಿಂಗ್ ಪ್ರಕ್ರಿಯೆ ಕೂಡ ಆಗ್ತಾ ಇಲ್ಲ. ಇದೀಗ ಎಲ್ಲರೂ ಕೂಡ ಆ ಡೀಪ್ ಫಾರೆಸ್ಟ್ ಒಳಗಡೆ ಇರುವಂತಹ ಆ ಒಂದು ಸ್ಪಾಟ್ ಅಲ್ಲಿ ಇದ್ದಾರೆ. ಆ ಅನಾಮಿಕ ವ್ಯಕ್ತಿಯೇ ಇಲ್ಲಿ ಬೇಡ, ಇಲ್ಲಿ ಮೋಸ್ಟ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ, ಈ ಜಾಗ ಅಲ್ಲ ಅಂತ ಹೇಳಿರುವ ದಿಸೆಯಲ್ಲಿ ಮೇ ಬಿ ಎಲ್ಲರೂ ಕೂಡ ಇದೀಗ ಆ ಒಂದು ಡೀಪ್ ಫಾರೆಸ್ಟ್ ಒಳಗಡೆ ಹೋಗಿ ಅಲ್ಲಿ ಡಿಗ್ಗಿಂಗ್ ಪ್ರಕ್ರಿಯೆಯಲ್ಲಿ ತೊಡಗಿರುವಂತಹದ್ದು ಕೂಡ ಅಂದಾಜಿಸಲಾಗಿದೆ. ಇದು ಇದೆ ಅಂತ ನಾವು ಕೂಡ ಕನ್ಫರ್ಮ್ ಆಗಿ ಹೇಳೋಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಾವು ನೇರವಾಗಿ ಅಲ್ಲಿ ಹೋಗೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಯಾರಾದ್ರೂ ಬಂದು ಹೇಳಿದ್ರೆ ಮಾತ್ರ ನಮಗೆ ನಿಖರವಾದ ಮಾಹಿತಿ ಸಿಗುತ್ತೆ. ಇದೀಗ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸ್ಪಾಟ್ ನಂಬರ್ 11 ಬಿಟ್ಟು ಎಲ್ಲರೂ ಕೂಡ ಆ ಒಂದು ದಟ್ಟ ಅರಣ್ಯದ ಒಳಗಡೆ ಹೋಗಿ ಆ ಸ್ಪಾಟ್ ಅಲ್ಲಿ
ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಎಕ್ಸ್ಕವೇಷನ್ ಪ್ರಕ್ರಿಯೆ ಆಗ್ತಾ ಇದೆ. ಸದ್ಯಕ್ಕೆ ಅಲ್ಲಿ ಏನಾಗುತ್ತೆ, ಅಲ್ಲಿ ಕೂಡ ಅಷ್ಟೇ ಅಡಿ ಅಷ್ಟೇ ಅಗಲ ಆಗಿ ಆ ಒಂದು ಗುಂಡಿಯನ್ನು ತೋಡ್ತಾರ, ಡಿಗ್ಗಿಂಗ್ ಪ್ರಕ್ರಿಯೆಯನ್ನ ಮಾಡ್ತಾರ ಗೊತ್ತಿಲ್ಲ. ಸದ್ಯಕ್ಕಂತೂ ಸ್ಪಾಟ್ ನಂಬರ್ 11ರಲ್ಲಿ ಯಾರು ಕೂಡ ಇಲ್ಲ. ಈಗಾಗಲೇ ಗಂಟೆ ಬೇರೆ 1:15 ಆಗ್ತಾ ಬಂತು. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಊಟದ ಸಮಯ ಕೂಡ ಆಗುತ್ತೆ. ಹಾಗಾಗಿ ಅಲ್ಲಿ ಅರ್ಧಕ್ಕೆ ಕೆಲಸವನ್ನು ನಿಲ್ಲಿಸ್ತಾರಾ ಅಥವಾ ಪೂರ್ಣಗೊಳಿಸಿ ಊಟದ ವಿರಾಮ ತೆಗೆದುಕೊಳ್ತಾರಾ ಅದು ಕೂಡ ಗೊತ್ತಿಲ್ಲ. ಎಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಸದ್ಯಕ್ಕೆ ಆ ಡೀಪ್ ಫಾರೆಸ್ಟ್ ಒಳಗಡೆ ನಾವು ನಮ್ಮ ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ಯೂಟ್ಯೂಬ್ ಚಾನೆಲ್ ಮೂಲಕ ಬಹಳ ಎಕ್ಸ್ಕ್ಲೂಸಿವ್ ಆಗಿ ಝೂಮ್ ಮಾಡಿ ಅಲ್ಲಿ ಆಗ್ತಿರುವಂತಹ ಆ ಮೂವ್ಮೆಂಟ್ಗಳ ಬಗ್ಗೆ ತೋರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಝೂಮ್ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಕ್ಯಾಮ್ರಾ ಪರ್ಸನ್ ಆಗಿರುವಂತಹ ಆಯುಧ ಶೆಟ್ಟಿ ಬಳಂಜ ಆಗಿರ್ಬೋದು, ವನೇಶ್ ಮರೋಡಿ ಆಗಿರ್ಬೋದು. ಬಹಳ ಉತ್ತಮವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವನ್ ದಾಮೋದರ್ ಕೂಡ ಹಾಗೇನೆ ಚಾನಲ್ ಮುಖ್ಯಸ್ಥರಾಗಿ ಅಲ್ಲಿ ಕ್ಯಾಮ್ರಾ ಪರ್ಸನ್ಗಳಿಗೆ ಕೂಡ ಒಂದು ಗೈಡ್ಲೈನ್ಸ್ ಅನ್ನ ಕೊಟ್ಟು ಯಾವ ತರ ಮಾಡಬೇಕು, ಯಾವ ತರ ಬರಬೇಕು ಅಂತ ಹೇಳ್ತಾ, ಅಂದ್ರೆ ಸುದ್ದಿ ನ್ಯೂಸ್ ವೀಕ್ಷಕರಿಗೆ ಯಾವುದೇ ಒಂದು ನಿರಾಸೆ ಆಗಬಾರ್ದು, ಅವರ ಕ್ಯೂರಿಯಾಸಿಟಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಆಗ್ತಿರುವಂತಹ ಪ್ರತಿಯೊಂದು ಇನ್ಫಾರ್ಮೇಶನ್, ಪ್ರತಿಯೊಂದು ಡೆವಲಪ್ಮೆಂಟ್ ಅನ್ನು ಕೂಡ ತೋರಿಸುವಂತ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡ್ತಾ ಇದೆ. ಮುಖ್ಯವಾಗಿ ದಾಮೋದರ ದಂಡೋಲೆ ನಮ್ಮ ಚಾನೆಲ್ ಮುಖ್ಯಸ್ಥ, ಇನ್ನು ಕ್ಯಾಮ್ರಾ ಪರ್ಸನ್ ಆಗಿರುವಂತಹ ಆಯುಧ ಶೆಟ್ಟಿ ಬಳಂಜ, ಇನ್ನು ವನೀಶ್ ಮರೋಡಿ ಕ್ಯಾಮ್ರಾ ಪರ್ಸನ್, ಜೊತೆಗೆ SDM ನ ಪತ್ರಕರ್ತರ ಇವರು SDM ಸ್ಟೂಡೆಂಟ್ಸ್, ಜರ್ನಲಿಸಂ ಸ್ಟೂಡೆಂಟ್ ಆಗಿರುವಂತಹ ಯಕ್ಷಿತ್ ಆಗಿರ್ಬೋದು, ಶ್ರುತ ಜೈನ್ ಆಗಿರ್ಬೋದು, ಶ್ರುತನ್ ಶೆಟ್ಟಿ ಆಗಿರ್ಬೋದು, ಅವರು ಮೂವರು ಕೂಡ ಸೇರ್ಕೊಂಡು ಅಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳ ಬಗ್ಗೆ ಪ್ರತಿಯೊಂದನ್ನು ಕೂಡ ವರದಿಯನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಇದು ಒಂಥರ ಮೊದಲ ಅನುಭವ. ಇಂತಹ ಪ್ರಕರಣ ಎಲ್ಲೂ ಕೂಡ ಯಾವತ್ತೂ ಕೂಡ ಆಗಿಲ್ಲ. ಹಿಂದೆ ಎಲ್ಲೋ ಒಂದು ಕೇಳಿದೆ, ಧಾರವಾಡದಲ್ಲಿ ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಸುಮಾರು ವರ್ಷಗಳ ಹಿಂದೆ ಆಗ್ತಿರುವಂತಹ ಕೆಲವೊಂದು ತಡೆಗೋಡೆಗಳು ಸಿಕ್ಕಿತ್ತು ಅಂತ. ಅದು ಯಾವಾಗ ಅಂದ್ರೆ ಸಾಂಕ್ರಾಮಿಕ ರೋಗ ಸತ್ತಂತಹ ಅನೇಕ ಹೆಣಗಳ ಒಂದು ಕಳೆಬರಹ. ಆದ್ರೆ ಇಂತಹ ಪ್ರಕರಣ ಎಲ್ಲೂ ಕೂಡ ಆಗಿಲ್ಲ. ಇದೇ ಫಸ್ಟ್ ಇಂತಹ ಒಂದು ಪ್ರಕರಣ ಆಗಿರುವಂಥದ್ದು. ಅದು ಕೂಡ ಬಹಳ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂತಹ ಪ್ರಕರಣ. ಇದು ಬೆಳ್ತಂಗಡಿಗೆ ಇದು ಫಸ್ಟ್ ಪ್ರಕರಣ ಇಂತಹ ಒಂದು ವಿಶೇಷ ತನಿಖೆ ಆಗುವಂಥದ್ದು. ಹಾಗಾಗಿ ಬಹಳ ದೀರ್ಘವಾಗಿ, ಕೇವಲ 1 ದಿನ 2 ದಿನ ಅಲ್ಲ, ಬಹಳ ದೀರ್ಘವಾಗಿ ಈ ಒಂದು ತನಿಖೆ ಆಗ್ತಾ ಇದೆ. ಜುಲೈ 28ರಿಂದ ಆರಂಭವಾಗಿರುವಂಥದ್ದು ಅಂತ ಹೇಳಿದ್ರೆ ಆ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್. ಆ ಸ್ಪಾಟ್ಗೆ ಬಂದು ಅಧಿಕಾರಿಗಳು ಬಂದು, ಆಮೇಲೆ ಬೆಂಗಳೂರಿನ ಅಧಿಕಾರಿಗಳಾಗಿರ್ಬೋದು, ಪುತ್ತೂರಿನ ಅಧಿಕಾರಿಗಳಾಗಿರ್ಬೋದು, ಬೇರೆ ಬೇರೆ ತಾಲೂಕಿನ ತಹಶೀಲ್ದಾರ್ ಆಗಿರ್ಬೋದು, ಎಲ್ಲರೂ ಕೂಡ ಬಂದು ಸ್ಪಾಟ್ಗೆ ಬಂದು ಈ ಥರ ಒಂದು ತನಿಖೆ ಮಾಡಿರುವಂಥದ್ದು ಎಲ್ಲೂ ಕೂಡ ಆಗಿಲ್ಲ. ಇದೇ ಪ್ರಥಮವಾಗಿ ಆಗಿರುವಂತಹ ಎಕ್ಸ್ಪೀರಿಯನ್ಸ್ ಇದು ಪ್ರತಿಯೊಬ್ಬರು ಕೂಡ. ಹಾಗಾಗಿ ಜೊತೆಗೆ ಬಹಳ ದೊಡ್ಡ ಮಟ್ಟದ ಪ್ರಕರಣ ಕೂಡ ಹೌದು. ಇದು ಈಗ ಕೇವಲ ತಾಲೂಕು ಮಾತ್ರ, ರಾಜ್ಯಾದ್ಯಂತ ದೇಶಾದ್ಯಂತ ಸುದ್ದಿ ಆಗ್ತಾ ಇದೆ ಈ ಒಂದು ವಿಚಾರ. ಹಾಗಾಗಿ ಇದೊಂದು ಪ್ರತಿಯೊಂದು ವಿಚಾರ ಕೂಡ ಬಹಳ ಸೂಕ್ಷ್ಮವಾಗಿರುವಂಥದ್ದು, ಬಹಳ ಗೌಪ್ಯವಾಗಿರುವಂಥದ್ದು. ಹಾಗಾಗಿ ಈ SIT ಅಧಿಕಾರಿಗಳು, ಸೋಕೋ ಇಲಾಖೆಯವರಾಗಿರ್ಬೋದು, FSL ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಕಂದಾಯ ಇಲಾಖೆಯವರ ಯಾರು ಕೂಡ ಕಿಂಚಿತ್ ಅಲ್ಲಿರುವಂತಹ ಮಾಹಿತಿಯನ್ನು ಕೂಡ ಬಿಟ್ಕೊಡ್ತಾ ಇಲ್ಲ. ಆದರೆ ನಮ್ಮ ಟೀಮ್ನವರು ಬೇರೆ ಬೇರೆ ಮೂಲಗಳ ಪ್ರಕಾರ ಕೆಲವೊಂದು ಇನ್ವೆಸ್ಟಿಗೇಟಿವ್ ರಿಪೋರ್ಟಿಂಗ್ ಅನ್ನ ಮಾಡಿ ಅಲ್ಲಿ ಇರುವಂತ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಮುಖ್ಯವಾಗಿ ಇನ್ವೆಸ್ಟಿಗೇಟಿವ್ ರಿಪೋರ್ಟಿಂಗ್ ಅಂದ್ರೆ ಏನು ಅನ್ನೋದು ಈ ಮೂಲಕ ನಮಗೆ ತೋರಿಸ್ತಾ ಇದ್ವಿ. ಇದುವೇ ಇನ್ವೆಸ್ಟಿಗೇಟಿವ್ ರಿಪೋರ್ಟಿಂಗ್. ಸೊ ಸಾಮಾನ್ಯವಾಗಿ ನಾವು ಟ್ರೆಡಿಷನಲ್ ಜರ್ನಲಿಸಮ್ ಅಲ್ಲಿ ಆ ಸ್ಪಾಟಿಗೆ ಹೋಗಿ ರಿಪೋರ್ಟ್ ಮಾಡೋದು ಕಾಮನ್. ಆದ್ರೆ ಇದು ಯಾರೂ ಕೂಡ ಅಲ್ಲಿರುವಂತಹ ಸಿಬ್ಬಂದಿಗಳಾಗಿರ್ಬೋದು, ಯಾವುದೇ ಒಂದು ಅಧಿಕಾರಿಗಳು ಯಾವುದೇ ಮಾಹಿತಿಯನ್ನು ಕೂಡ ಕೊಡ್ತಾ ಇಲ್ಲ. ಜೊತೆಗೆ ಅವರಿಗೆ ಕೂಡ ಸ್ಟ್ರಿಕ್ಟ್ ಆಗಿ ಸೂಚನೆ ಕೊಡಲಾಗಿರುವಂಥದ್ದು, ಯಾರು ಕೂಡ ಮೊಬೈಲ್ ಬಳಸುವಂತಿಲ್ಲ, ಯಾವುದು ಕೂಡ ರೆಕಾರ್ಡ್ ಮಾಡುವಂತಿಲ್ಲ. ಹಾಗಾಗಿ ಪ್ರತಿಯೊಂದು ಕೂಡ ಬಹಳ ಗೌಪ್ಯತೆಯನ್ನು ಕಾಪಾಡಿರುವಂತಹ ವಿಚಾರ ಇದು. ಆದ್ರೂ ಕೂಡ ನಮ್ಮ ಟೀಮ್ ದಾಮೋದರ ದಂಡೋಲೆ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅಲ್ಲಿ ಹೋಗಿ ಬೇರೆ ಬೇರೆ ಮೂಲಗಳ ಮೂಲಕ ಅಲ್ಲಿ ಮಾಹಿತಿಯನ್ನು ಕಲೆ ಹಾಕಿ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ, ಮುಖ್ಯವಾಗಿ ವಿಶೇಷವಾಗಿ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ನಿಜಾಂಶವನ್ನ ಕೊಡುವಂತ, ನಿಜ ವಿಷಯವನ್ನ ಕೊಡುವಂತ, ನಿಜವಾದ ಮಾಹಿತಿಯನ್ನು ಕೊಡುವಂತ ಪ್ರಯತ್ನವನ್ನು ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡ್ತಾ ಇದೆ. ಏನು ಆ ಒಂದು ವ್ಯಕ್ತಿ ಜೂನ್ 22ರಂದು ಒಂದು ಪತ್ರದ ಮುಖಾಂತರ ಆ ಅನಾಮಿಕ ವ್ಯಕ್ತಿ, ನಾನು ಮುಂಚೆ ಅಲ್ಲಿ ನೈರ್ಮಲ್ಯ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದೆ, ಆ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ 100 ಶವವನ್ನ, ಮುಖ್ಯವಾಗಿ ಅತ್ಯಾಚಾರ ಆಗಿರುವಂತಹ
ಕೊಲೆ ಆಗಿರುವಂತಹ 100 ಹೆಣವನ್ನ ಮಣ್ಣು ಮಾಡಿದ್ದೀನಿ. ಇದೀಗ ನನಗೆ ಪಶ್ಚಾತ್ತಾಪ ಕಾಡ್ತಾ ಇದೆ, ನನಗೆ ಗಿಲ್ಟಿ ಕಾಡ್ತಾ ಇದೆ. ಅದರ ಪರಿಹಾರಕ್ಕೋಸ್ಕರ ಆ ಪರಿಹಾರಕ್ಕೋಸ್ಕರ ನಾನು ಈ ತನಿಖೆಗೆ ಸಿದ್ಧ, ನಾನು ಆ ಜಾಗವನ್ನು ತೋರಿಸ್ತೀನಿ ಅಂತ. ಅದರ ಮುಂಚಿತವಾಗಿ ಆ ಒಂದು ವ್ಯಕ್ತಿ ಕೆಲವೊಂದು ತಲೆಬುರುಡೆಯ, ಕೆಲವೊಂದು ಕಳೆಬರಹದ ಫೋಟೋವನ್ನ, ಕಲರ್ ಪ್ರಿಂಟ್ ಫೋಟೋವನ್ನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಕೊಟ್ಟಿದ್ದ. ಆದರೆ ಆ ಕಳೆಬರಹ ಎಲ್ಲಿದ್ದು, ಆ ಬುರುಡೆ ಎಲ್ಲಿ ಸಿಕ್ತು, ಇನ್ನೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಆದರೆ ಆ ವ್ಯಕ್ತಿ ಕೆಲವು ಕಲರ್ ಪ್ರಿಂಟ್, ಫಸ್ಟ್ ಒಂದು ಗಾಸಿಪ್ ಆಗಿತ್ತು, ಆತ ಪೊಲೀಸ್ ಸ್ಟೇಷನ್ಗೆ ತಲೆಬುರುಡೆ ಕೊಟ್ಟಿದ್ನಂತೆ, ಕೆಲವೊಂದು ಮೂಳೆಯ ತುಂಡು ಕೊಟ್ಟಿದ್ನಂತೆ ಅಂತ. ಆದರೆ ನಿಜ ಕೂಡ ಯಾವುದೇ ಬುರುಡೆಯ ಪೀಸ್ ಆಗಲಿ ಮೂಳೆಯ ಪೀಸ್ ಕೊಟ್ಟಿಲ್ಲ. ಯಾವುದೇ ಒಂದು ಬುರುಡೆಯ, ಯಾವುದೇ ಕಳೆಬರಹದ ಒಂದು ಕಲರ್ ಪ್ರಿಂಟ್ ಕಾಪಿಯನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದ. ಆ ನಂತರವಾಗಿ ಹಂತವಾಗಿ ಆ ತನಿಖೆಯನ್ನು ಮುಂದುವರಿಸಿಕೊಂಡು ಆಮೇಲೆ ಸರ್ಕಾರ ಕೂಡ ಒಂದು ಈ ವಿಶೇಷವಾದ ಒಂದು ತನಿಖೆಯನ್ನ SIT ಮಾಡಬೇಕು ಅಂತ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಮಾಡಿ ಅದರಲ್ಲಿ ಒಂದು 20 ಅಧಿಕಾರಿಗಳ ನೇಮಕ ಮಾಡಿ ಅದರ ಮೂಲಕ ಇದೀಗ ತನಿಖೆ ಆರಂಭವಾಗಿರುವಂಥದ್ದು. ಸೊ ಜುಲೈ 28ರಿಂದ ಈ ಒಂದು ತನಿಖೆ ಪ್ರಾರಂಭಿಕ ಅಂದ್ರೆ ಪ್ರಥಮವಾಗಿರುವಂತಹ ತನಿಖೆ ಆರಂಭವಾಗಿದೆ. ಪ್ರೈಮರಿ ಇನ್ವೆಸ್ಟಿಗೇಷನ್ ಆರಂಭವಾಗಿರುವಂಥದ್ದು. ಸ್ಪಾಟ್ ನಂಬರ್ 1ರಿಂದ 13ರವರೆಗೆ ಮಹಜರ್ ಪ್ರಕ್ರಿಯೆ ಆಗುತ್ತೆ. ಸ್ಪಾಟ್ ಫೈನಟ್ ಮಾಡುವಂಥ ಪ್ರಕ್ರಿಯೆ ಆಗುತ್ತೆ ಯಾವತ್ತು, ಜುಲೈ 28ಕ್ಕೆ. ಆಮೇಲೆ ಜುಲೈ 29ರಂದು ಮಹಜರ್ ಆಗಿರುವಂತಹ ಸ್ಪಾಟ್ ನಂಬರ್ 1 ಅಂದ್ರೆ ಕ್ರಮಬದ್ಧವಾಗಿ ಕ್ರಮ ಸಂಖ್ಯೆ ಪ್ರಕಾರವಾಗಿ ಈ ಒಂದು ಡಿಗ್ಗಿಂಗ್ ಪ್ರಕ್ರಿಯೆ ಆಗುತ್ತೆ. ಅದರಲ್ಲಿ ಸ್ಪಾಟ್ ನಂಬರ್ 1ರ ಡಿಗ್ಗಿಂಗ್ ಪ್ರಕ್ರಿಯೆ ಜುಲೈ 29ಕ್ಕೆ ಆಗುತ್ತೆ. ಆವತ್ತು ಫಸ್ಟ್ ಈ ಒಂದು ಕಾರ್ಮಿಕರು 6 ಅಡಿ ಉದ್ದ 6 ಅಡಿ ಅಗಲದಷ್ಟು ಒಂದು ಉತ್ಖನನ ಮಾಡ್ತಾರೆ. ಆದ್ರೆ ಅಲ್ಲಿ ಏನು ಕೂಡ ಸಿಗೋದಿಲ್ಲ. ಆ ನಂತರವಾಗಿ ಆ ಅನಾಮಿಕ ವ್ಯಕ್ತಿ ಹೇಳಿದ ಪ್ರಕಾರವಾಗಿ ಮತ್ತಷ್ಟು ಅಗಲ, ಮತ್ತಷ್ಟು ಉದ್ದವಾಗಿ ಆ ಒಂದು ಜಾಗವನ್ನ ಅಗೆಯುತ್ತಾರೆ. ಆಗ್ಲೂ ಕೂಡ ಅಲ್ಲಿ ಏನು ಕೂಡ ಸಿಗುದಿಲ್ಲ. ಸೊ ಅವತ್ತು ಪೂರ್ತಿ ದಿನ ಕೇವಲ ಒಂದೇ ಒಂದು ಸ್ಪಾಟ್ಗೆ ಮಾತ್ರ ನಿಗದಿ ಆಗುತ್ತೆ. ಆ ನಂತರವಾಗಿ ಮಾರನೇ ದಿನಕ್ಕೆ ಬರ್ತಾರೆ. ಆವತ್ತು 2, 3, 4 ಸ್ಪಾಟ್ ನಂಬರ್ 2, 3, 4ನ ಡಿಗ್ಗಿಂಗ್ ಮಾಡ್ತಾರೆ. ಅಲ್ಲೂ ಕೂಡ ಯಾವುದೇ ಪುರಾವೆಗಳು ಸಿಗೋದಿಲ್ಲ, ಯಾವುದೇ ಕಳೆಬರಹ ಸಿಗೋದಿಲ್ಲ. ಆ ನಂತರವಾಗಿ 5, 6, 7ನ ಡಿಗ್ಗಿಂಗ್ ಮಾಡ್ತಾರೆ. ಅಲ್ಲಿ ಸ್ಪಾಟ್ ನಂಬರ್ 5ರಲ್ಲಿ ಸಿಗೋದಿಲ್ಲ. 6ರಲ್ಲಿ ಮಾತ್ರ ಕೆಲವೊಂದು ಮೂಳೆಯ ಪೀಸ್ಗಳು ಸಿಗುತ್ತೆ. ಅದು ತಲೆಬುರುಡೆಯ ಪೀಸು ಅಥವಾ ಅಸ್ಥಿಪಂಜರದ ಪೀಸ್ಗಳು ಅಥವಾ ಮೂಳೆ ಕೈ ಭಾಗವು ಕಾಲು ಭಾಗವು ಯಾವುದು ಕೂಡ ಇನ್ನೂ ಕೂಡ ನಿಖರವಾಗಿ ಗೊತ್ತಿಲ್ಲ. ಆದರೆ ಕೆಲವೊಂದು ಮೂಳೆಯ ತುಂಡುಗಳು ಸಿಕ್ಕಿರುವಂಥದ್ದು ನಿಜ. ಆದರೆ ಕೆಲವೊಂದು ವಿಧಿವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಹೇಳಿರೋ ಪ್ರಕಾರ, ಆ ಸೈಂಟಿಸ್ಟ್ ಹೇಳೋ ಪ್ರಕಾರ ಆ ಮೂಳೆಯನ್ನು ನೋಡಿದಾಗ ಅಂದ್ರೆ ಆಲ್ಮೋಸ್ಟ್ ಆಗಿ ಅವ್ರಿಗೆ ಗೊತ್ತಿರುತ್ತೆ ಯಾವ ತರ ಮೂಳೆ ಸಿಕ್ಕಿದಾಗ ಅದು ಲೇಡೀಸಾ, ಅದು ಫೀಮೇಲಾ, ಅದು ಮೇಲಾ ಅನ್ನೋದು ಗೊತ್ತಾಗುತ್ತೆ. ಸೊ ಅವ್ರು ಹೇಳೋ ಪ್ರಕಾರ ಆ ಒಂದು ಮೂಳೆದು ಆಲ್ಮೋಸ್ಟ್ ಆಗಿ ಅದು ಮೇಲ್ ಅಸ್ಥಿಪಂಜರ ಅನ್ನುವಂಥ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಅದು ಒಂದು ಹಂತದಲ್ಲಿ ತನಿಖೆಯಲ್ಲಿದೆ. ಆ ನಂತರವಾಗಿ ನೆಕ್ಸ್ಟ್ 7, 8, 9, 10 ಸ್ಪಾಟ್ ನಂಬರ್ನ ಫೈಂಡ್ ಔಟ್ ಮಾಡ್ತಾರೆ. ಅಲ್ಲೂ ಕೂಡ ಡಿಗ್ಗಿಂಗ್ ಆಗುತ್ತೆ. ಯಾವತ್ತು ಶನಿವಾರ ದಿನ 8 ಮತ್ತು 10ರ ಸ್ಪಾಟ್ ಡಿಗ್ಗಿಂಗ್ ಆಗುತ್ತೆ. ಆವತ್ತು ಕೂಡ ಯಾವುದು ಕೂಡ ಸಿಗೋದಿಲ್ಲ. ಆ ನಂತರವಾಗಿ ಆ ಒಂದು ಮುಸುಗುಧಾರಿ ವ್ಯಕ್ತಿ ಹೇಳ್ತಾನೆ, ಸ್ಪಾಟ್ ನಂಬರ್ 11, 12, 13ರಲ್ಲಿ 100% ಆಗಿ ಇದೆ, ನಾನು ಆ ಸ್ಪಾಟ್ ಅಲ್ಲಿ ಅದು ನಿಗದಿಯಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದ. ಆದ್ರೂ ಅಲ್ಲೂ ಕೂಡ ಇವತ್ತು ಪ್ರಾರಂಭದಲ್ಲಿ ಆಗಿರುವಂತಹ ಡಿಗ್ಗಿಂಗ್ ಪ್ರಕ್ರಿಯೆ ಸ್ಪಾಟ್ ನಂಬರ್ 11, ಅಲ್ಲೂ ಕೂಡ ಯಾವುದೇ ಕಳೆಬರಹ ಸಿಗೋದಿಲ್ಲ. ಇದೀಗ ಆ ಮುಸುಕುಧಾರಿ ವ್ಯಕ್ತಿ ಹೇಳಿರೋ ಪ್ರಕಾರ ಅದಕ್ಕಿಂತ ಸ್ವಲ್ಪ ಮೇಲ್ಭಾಗ ಒಂದು ಡೀಪ್ ಫಾರೆಸ್ಟ್ಗೆ ಹೋಗ್ತಾರೆ. ಅಲ್ಲಿ ಆ ಸ್ಪಾಟ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾನೆ. ಹಾಗಾಗಿ ಆ ವ್ಯಕ್ತಿಯ ಅನುಸಾರವಾಗಿ, ಆ ವ್ಯಕ್ತಿಯ ಹೇಳಿಕೆ ಅನುಸಾರವಾಗಿ ಅಂದ್ರೆ ಸದ್ಯಕ್ಕೀಗ SIT ಅಧಿಕಾರಿಗಳಿಗೆ ಯಾವುದೇ ಒಂದು ವಿಷಯವನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ. ಆತ ಹೇಳಿರುವಂಥ ಪ್ರತಿಯೊಂದು ವಿಚಾರ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಆತ ಹೇಳಿರೋ ಪ್ರಕಾರ ಸ್ಪಾಟ್ ನಂಬರ್ 11ರಿಂದ ಅದನ್ನ ಬಿಟ್ಟು ಸ್ವಲ್ಪ ಡೀಪ್ ಫಾರೆಸ್ಟ್ಗೆ ಹೋಗಿ ಅಲ್ಲಿ ಒಂದು ಈಗ ಡಿಗ್ಗಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಆ ಸ್ಪಾಟ್ ಕೂಡ ಅವನು ಹೇಳಿರೋ ಪ್ರಕಾರ ನಿಜಕ್ಕೂ ಕೂಡ ಆಗಿದ್ದೆ. ಆದ್ರೆ ಅಲ್ಲಿ ಅದು ಸಿಗ್ಬಹುದು. ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಏನು, ಸ್ಪಾಟ್ 12ಕ್ಕೆ ಹೋಗ್ತಾರಾ ಅಥವಾ ಈಗ ಸದ್ಯ ಮಧ್ಯಾಹ್ನ ಟೈಮ್ 1 ಆಗ್ತಾ ಬಂತು, ಈಗ ಊಟದ ಸಮಯ ಬೇರೆ. ಹಾಗಾಗಿ ಅದನ್ನ ಅರ್ಧಕ್ಕೆ ಬಿಟ್ಟು ಊಟ ಮಾಡಿ ನೆಕ್ಸ್ಟ್ ಬರ್ತಾರಾ ಇನ್ನು ಕೂಡ ಮಾಹಿತಿ ಗೊತ್ತಿಲ್ಲ. ಸದ್ಯಕ್ಕಂತೂ ಈಗ ಡೀಪ್ ಫಾರೆಸ್ಟ್ ಅಲ್ಲಿ ಆ ಒಂದು ಉತ್ಖನನ ಪ್ರಕ್ರಿಯೆ ಆಗಿದೆ. ಇನ್ನೊಂದು ಕಡೆ SIT ಕಚೇರಿಯಲ್ಲಿ ಕೂಡ ನಮ್ಮ ರಿಪೋರ್ಟರ್ಸ್ ಇದ್ದಾರೆ, ಪ್ರಸಾದ್ ಇದ್ದಾರೆ. ಆಮೇಲೆ ಅಲ್ಲೂ ಕೂಡ ಹಾಗೆ ಏನಾದ್ರೂ ಆ ಜಯಂತ್ ಟಿ ಅನ್ನೋರು ಬರ್ತಾರಾ ಅಥವಾ ಬೇರೆ ಡೆವಲಪ್ಮೆಂಟ್ ಆಗುತ್ತಾ ಇನ್ನು ಕೂಡ ಗೊತ್ತಿಲ್ಲ. ಹಾಗಾಗಿ ಅಲ್ಲೂ ಕೂಡ ಇದ್ದು ಆ ಒಂದು ವಿಚಾರವನ್ನು ಹೇಳುವಂತ ಪ್ರಮೇಯ ಕೂಡ ಬರಬಹುದು, ಹೇಳಕ್ ಆಗೋದಿಲ್ಲ.
ಇದೀಗ ಬಂದಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತ ಹೇಳಿದ್ರೆ SIT ಕಚೇರಿಗೆ ಜಯಂತ್ ಟಿ ಏನು ಇನ್ನು ಮೊನ್ನೆ ಶನಿವಾರ ದಿನ ಬಂದು ಮಾಧ್ಯಮದ ಮುಂದೆ ದೂರು ಕೊಟ್ಟಿದ್ನೋ ಆ ವ್ಯಕ್ತಿ SIT ಕಚೇರಿಗೆ ಬಂದು ದೂರು ಕೊಡೋಕೆ ಮುಂದಾಗಿದ್ರು. ಆದರೆ ಆಸ್ ಫರ್ ಲಾ ಪ್ರಕಾರ ಆತ ಫಸ್ಟ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ದೂರು ಕೊಟ್ಟು ಆನಂತರವಾಗಿ SIT ಕಚೇರಿ ಬರಬೇಕಾಗುತ್ತೆ ಅನ್ನೋ ಸೂಚನೆಯನ್ನು ಕೊಟ್ಟು ಆ ಜಯಂತ್ ಟಿ ಅನ್ನುವಂತಹ ಸಾಮಾಜಿಕ ಹೋರಾಟಗಾರರನ್ನ ಸದ್ಯಕ್ಕೆ ಧರ್ಮಸ್ಥಳ ಸ್ಟೇಷನ್ ಅಲ್ಲಿ ಕರ್ಕೊಂಡು ಅಲ್ಲಿಗೆ ಕಳಿಸಲಾಗಿದೆ. ಅಲ್ಲಿ ದೂರು ಕೊಟ್ಟ ನಂತರವಷ್ಟೇ ಆ ವ್ಯಕ್ತಿ SIT ಕಚೇರಿಗೆ ಬರಬೇಕಾಗುತ್ತೆ. ಆಸ್ ಫರ್ ರೂಲ್ಸ್ ಪ್ರಕಾರ ಫಸ್ಟ್ ಆ ಜಯಂತ್ ಟಿ ಅನ್ನುವಂಥವರು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟು ಆ ನಂತರವಾಗಿ SIT ಕಚೇರಿಗೆ ಬಂದು ದೂರು ಕೊಡಬೇಕಾಗುತ್ತೆ. ಸೊ ಪ್ರಾರಂಭದಲ್ಲಿ ಆ ಜಯಂತ್ ಟಿ ಸಾಮಾಜಿಕ ಕಾರ್ಯಕರ್ತ ಸಾಮಾಜಿಕ ಹೋರಾಟಗಾರ ಏನು ಹೇಳಿದ್ರು, ನಾನು ಕೂಡ 15 ವರ್ಷಗಳ ಹಿಂದೆ ಒಂದು ಅಂದಾಜು 13ರಿಂದ 16 ವರ್ಷದ ಹುಡುಗಿಯ ಒಂದು ಕೊಳೆತ ಶರೀರವನ್ನ ಮಣ್ಣು ಮಾಡಿರುವಂತಹ ದೃಶ್ಯವನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ಇದಕ್ಕೆ ಯಾರ್ದೋ ಒಂದು ಕೈವಾಡ ಕೂಡ ಇತ್ತು. ಅಲ್ಲಿ ಯಾವುದೇ ಒಂದು ಪೋಸ್ಟ್ ಮಾರ್ಟಮ್ ಕೂಡ ಆಗಿಲ್ಲ, ಯಾವುದೇ ಕಾನೂನು ಕ್ರಮ ಕೂಡ ಆಗಿಲ್ಲ, ಯಾವುದು ಕೂಡ ಆಗದೇನೆ ಆ ಒಂದು ಹುಡುಗಿಯ ಕೊಳೆತ ಶರೀರವನ್ನ ಮಣ್ಣು ಮಾಡಿರುವಂತಹ ದೃಶ್ಯವನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಆ ಸ್ಪಾಟ್ ಕೂಡ ನನಗೆ ಗೊತ್ತು ಅಂತ ಹೇಳಿಕೆಯನ್ನ ಮಾಧ್ಯಮದ ಮುಂದೆ ಶನಿವಾರ ಸಂಜೆ 7 ಗಂಟೆಯ ವೇಳೆಗೆ ಕೊಟ್ಟಿದ್ರು. ಆ ನಂತರವಾಗಿ ಆ ಮಾಧ್ಯಮದ ಹೇಳಿಕೆ ಮಾತ್ರ ಪರಿಗಣೆಗೆ ಬರೋದಿಲ್ಲ, ಹಾಗಾಗಿ ಆತನ ಕಂಪ್ಲೇಂಟ್ ಕೂಡ ಮುಖ್ಯವಾಗುತ್ತೆ. ಹಾಗಾಗಿ ಇವತ್ತು ಅವರು ಸೋಮವಾರ ದಿನ ಜಯಂತ್ ಟಿ ಅನ್ನುವಂಥವರು SIT ಕಚೇರಿಗೆ ಬಂದರು. ಅಲ್ಲಿ ಬಂದು ದೂರು ಕೊಡೋಕೆ ಮುಂದಾದಾಗ ಅಲ್ಲಿರುವಂತಹ ಅಧಿಕಾರಿಗಳು ಸೂಚನೆಯನ್ನು ಕೊಡ್ತಾರೆ, ಇಲ್ಲಿ ಮೊದಲು ದೂರು ಕೊಡೋಕ್ಕೆ ಆಗೋದಿಲ್ಲ, ನೀವು ಫಸ್ಟ್ ಧರ್ಮಸ್ಥಳ ಸ್ಟೇಷನ್ಗೆ ಹೋಗಬೇಕಾಗುತ್ತೆ, ಅಲ್ಲಿ ದೂರು ಕೊಟ್ಟು ಆನಂತರವಾಗಿ ನೀವು SIT ಕಚೇರಿಗೆ ಬನ್ನಿ ಅಂತ ಸೂಚನೆ ಕೊಟ್ಟ ಪ್ರಕಾರವಾಗಿ ಸದ್ಯಕ್ಕೆ ಆ ಜಯಂತ್ ಟಿ ಅನ್ನುವಂಥವರು ಸಾಮಾಜಿಕ ಹೋರಾಟಗಾರ ಧರ್ಮಸ್ಥಳಕ್ಕೆ ತೆರಳಿದ್ದಾರೆ. ಅಲ್ಲಿ ದೂರು ಕೊಡೋಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ನಮಗೆ ಲಭ್ಯವಾಗಿರುವಂಥದ್ದು. ಹಾಗಾಗಿ ಮುಂದೆ ಏನಾಗುತ್ತೆ, ಅನಾಮಿಕ ವ್ಯಕ್ತಿಯ ದೂರನ್ನ ಫಸ್ಟ್ಗೆ ತೆಗೆದುಕೊಳ್ತಾರ ಅಥವಾ ಈ ಜಯಂತ್ ಟಿ ಅನ್ನುವಂತಹ ದೂರನ್ನ ಫಸ್ಟ್ ತೆಗೆದುಕೊಂಡು ಈ ಸ್ಪಾಟ್ಗೆ ಹೋಗ್ತಾರಾ ಇನ್ನು ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ಇದೀಗ ಜಯಂತ್ ಟಿ ಅನ್ನುವಂತಹ ವ್ಯಕ್ತಿ ಧರ್ಮಸ್ಥಳ ಸ್ಟೇಷನ್ಗೆ ಹೋಗಿ ಅಲ್ಲಿ ದೂರು ಕೊಡೋಕೆ ಮುಂದಾಗಿದ್ದಾರೆ. ಆ ಡೀಪ್ ಫಾರೆಸ್ಟ್ ಹೊರ ಭಾಗದಲ್ಲಿ ಆ ಪೊಲೀಸ್ ಕಾನ್ಸ್ಟೇಬಲ್ಸ್ಗಳಾಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳಾಗಿರ್ಬೋದು, ಮೇಲ್ದರ್ಜೆಯ ಅಧಿಕಾರಿಗಳಾಗಿರ್ಬೋದು, ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಎಲ್ಲರೂ ಕೂಡ ಬಹಳ ಒಂದು ರಿವಾಲ್ವರ್ ಗನ್ ಹಿಡ್ಕೊಂಡು ಹದ್ದಿನ ಕಣ್ಣಿನಿಂದ ಬಿಗಿ ಬಂದೋಬಸ್ತನ್ನು ವಹಿಸಿದ್ದಾರೆ. ಈಗಲೂ ಕೂಡ ಆ ಒಂದು ಡಿಗ್ಗಿಂಗ್ ಸ್ಪಾಟ್ ನಂಬರ್ 11ರಲ್ಲಿ ಯಾರು ಇಲ್ಲದೆ ಹೋದ್ರೂ ಕೂಡ ಬಿಗಿ ಬಂದೋಬಸ್ತ್ ಮಾತ್ರ ಹಾಗೆಯೇ ಇದೆ. ಸದ್ಯಕ್ಕೆ ಆ ಡೀಪ್ ಫಾರೆಸ್ಟ್ ಒಳಗಡೆ ಆಗ್ತಿರುವಂತಹ ಆ ಡಿಗ್ಗಿಂಗ್ ಪ್ರಕ್ರಿಯೆಯನ್ನು ತೋರಿಸುವಂಥ ಪ್ರಯತ್ನವನ್ನು ಕೂಡ ನಮ್ಮ ಕ್ಯಾಮ್ರಾ ಪರ್ಸನ್ಗಳು ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ತುಂಬಾ ದೂರದಲ್ಲಿ ಇರುವ ಕಾರಣಕ್ಕೋಸ್ಕರ ಯಾವುದು ಕೂಡ ನಿಖರವಾಗಿ ನಮಗೆ ಹೇಳೋಕೆ ಅಸಾಧ್ಯ ಆಗ್ತಾ ಇದೆ, ಯಾವುದು ಕೂಡ ಸ್ಪಷ್ಟವಾಗಿ ಗೋಚರ ಆಗ್ತಾ ಇಲ್ಲ. ಆದ್ರೂ ಕೂಡ ಆಗ್ಲೇ ದಾಮೋದರ ಹೇಳಿರೋ ಪ್ರಕಾರ ಆ ಸ್ಪಾಟ್ ನಂಬರ್ 11 ಬಿಟ್ಟು ಎಲ್ಲರೂ ಕೂಡ ಆ ಒಂದು ಡೀಪ್ ಫಾರೆಸ್ಟ್ಗೆ ಹೋಗಿ ಅಲ್ಲಿ ಒಂದು ಉತ್ಖನನ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಇದೀಗ ಸಮಯ ಬೇರೆ 1:30 ಆಗ್ತಾ ಬಂತು. ಹಾಗಾಗಿ ಮುಂದೆ ಏನ್ ಮಾಡ್ತಾರೆ, ವಿರಾಮ ತೆಗೆದುಕೊಳ್ತಾರಾ ಅಥವಾ ಅಲ್ಲಿರುವಂತಹ ಡಿಗ್ಗಿಂಗ್ ಪ್ರಕ್ರಿಯೆಯನ್ನು ಮುಂದುವರಿಸ್ತಾರಾ, ಇನ್ನು ಕೂಡ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯಕ್ಕೆ ಅಲ್ಲಿಂದ ಹೊರ ಬಂದ್ರ ಮೇಲೆ ಅಷ್ಟೇ ನಮ್ಗೆ ಆ ಒಂದು ವಿಚಾರ ಗೊತ್ತಾಗುತ್ತೆ. ಸದ್ಯಕ್ಕೆ ಅಲ್ಲಿರುವಂತಹ ಮೂವ್ಮೆಂಟ್ ಪ್ರಕಾರ ಅವರೆಲ್ಲರೂ ಕೂಡ ಆ ಡೀಪ್ ಫಾರೆಸ್ಟ್ ಒಳಗಡೆ ಇದ್ದಾರೆ. ಹೀಗಾಗಿ ಅಲ್ಲಿ ಯಾವುದೇ ಮಾಹಿತಿ ಬರದೆ ವಿನಃ ನಮ್ಮ ಮಾಧ್ಯಮದವರು ಕೂಡ ಅಲ್ಲಿಂದ ಹೊರ ಹೋಗುವಂತಿಲ್ಲ, ಅವರು ಕೂಡ ಊಟ ಮಾಡುವಂತಿಲ್ಲ. ಅಲ್ಲಿ ಅವರು ಕೂಡ ಕಾಯ್ತಾ ಇದ್ದಾರೆ ಏನಾಗುತ್ತೆ ಮುಂದೆ, ಯಾಕೆ ಆ ಸ್ಪಾಟ್ ನಂಬರ್ 11 ಬಿಟ್ಟು ಅವರು ಆ ಒಂದು ಅರಣ್ಯದ ಒಳಗಡೆ ಹೋದ್ರು, ಅಲ್ಲಿ ಏನಾಗಿದೆ, ಅನಾಮಿಕ ವ್ಯಕ್ತಿ ಏನು ಹೇಳ್ದ, ಈ ಥರ ಪ್ರತಿಯೊಂದು ಕೂಡ ಪ್ರಶ್ನೆ ಇರುವಂಥದ್ದು. ಹಾಗಾಗಿ ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಕ್ಕೋಸ್ಕರ ಮಾಧ್ಯಮದವರು ಕೂಡ ಅಲ್ಲಿ ಬಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಸೊ ಯಾಕಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ಪ್ರತಿಯೊಂದು ಚಾನೆಲ್ಗೂ ಅದರದೇ ಆದ ವೀಕ್ಷಕರು ಇರ್ತಾರೆ, ಅವರು ಕೂಡ ಮಾಹಿತಿ ಕೊಡಲೇಬೇಕಾಗುತ್ತೆ. ಈಗ ಇನ್ನು ಮುಂದೆ ಅದೇ ರೀತಿಯಾಗಿ ನಮ್ಮ ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ವೀಕ್ಷಕರಿಗೆ ಕೂಡ ನಾವು ನಿಖರವಾಗಿರುವಂತಹ ಸತ್ಯಾಂಶ ಇರುವಂತಹ ಮಾಹಿತಿಯನ್ನು ಕೊಡೋಕೆ ಮುಂದಾಗಿದ್ದೀವಿ. ಸೊ ಸುದ್ದಿ ನ್ಯೂಸ್ ಅಲ್ಲಿ ಮುಖ್ಯವಾಗಿ ಎಕ್ಸ್ಕ್ಲೂಸಿವ್ ಆಗಿ ಆ ಡೀಪ್ ಫಾರೆಸ್ಟ್ ಅಲ್ಲಿ ಆಗ್ತಿರುವಂತಹ ಆ ಮೂವ್ಮೆಂಟ್ ಬಗ್ಗೆ, ಆ ಚಲನವಲನ ಬಗ್ಗೆ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇದೀಗಲೇ ಆ ಸ್ಪಾಟ್ ನಂಬರ್ 11ರಲ್ಲಿ ಬಿಗಿ ಬಂದೋಬಸ್ತ್ ಇದೆ. ಎಲ್ಲರೂ ಕೂಡ ಬಹಳ
ಸೂಕ್ಷ್ಮವಾಗಿ ಪ್ರತಿಯೊಂದು ವಿಚಾರವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಯಾರು ಕೂಡ ಪಬ್ಲಿಕ್ ಅಲ್ಲಿ ಎಲೋ ಮಾಡ್ತಾ ಇಲ್ಲ, ಒಳಗಡೆ ಬರೋಕೆ ಬಿಡ್ತಾ ಇಲ್ಲ. ಎಲ್ಲರೂ ಕೂಡ ದಾರಿಯ ಆ ಕಡೆ ಆ ಒಂದು ಡಿಗ್ಗಿಂಗ್ ಪ್ರಕ್ರಿಯೆ ಆದ್ರೆ ಹೆದ್ದಾರಿಯ ಇನ್ನೊಂದು ಭಾಗದಲ್ಲಿ ನೇತ್ರಾನಗರದ ಹೆದ್ದಾರಿಯ ಈ ಕಡೆಯಲ್ಲಿ ಪಬ್ಲಿಕ್ಸ್ಗಾಗಿರ್ಬೋದು, ಮಾಧ್ಯಮದವರಿಗಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅಲ್ಲಿ ಒಂದು ಅನುವು ಮಾಡಿಕೊಡಲಾಗಿದೆ. ಹಾಗಾಗಿ ಯಾರಿಗೂ ಕೂಡ ರಸ್ತೆಯ ಆ ಕಡೆ ಹೋಗುವಂತ ಅವಕಾಶವೇ ಇಲ್ಲ. ಸದ್ಯಕ್ಕೀಗ ಆ ಅನಾಮಿಕ ವ್ಯಕ್ತಿಯ ದೂರಿನ ಅನ್ವಯ ಆ ಒಂದು ಡೀಪ್ ಫಾರೆಸ್ಟ್ ಒಳಗಡೆ, ದಟ್ಟ ಅರಣ್ಯದ ಒಳಗಡೆ, ಕಾನನದ ಒಳಗಡೆ ಆ ಒಂದು ಡಿಗ್ಗಿಂಗ್ ಪ್ರಕ್ರಿಯೆ ಆಗ್ತಾ ಇದೆ. ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ಯಾವ ತರ ಅನಾಮಿಕ ವ್ಯಕ್ತಿ ಕರ್ಕೊಂಡು ಹೋದ, ಅಲ್ಲಿ ಯಾವ ಸ್ಪಾಟ್ ಅಂತ ತೋರಿಸಿದ, ಇನ್ನು ಕೂಡ ಯಾವುದು ಕೂಡ ಗೊತ್ತಿಲ್ಲ. ಸದ್ಯಕ್ಕಂತೂ ಆ ಒಂದು ವ್ಯಕ್ತಿ ಆ ಒಂದು ಸ್ಪಾಟ್ ನಂಬರ್ 11 ಬಿಟ್ಟು ಮೇಲ್ಗಡೆ ಹೋಗಿರುವಂಥದ್ದು, ಅಂದ್ರೆ ಅರಣ್ಯದ ಒಳಗಡೆ ಹೋಗಿರುವಂಥ ದೃಶ್ಯಾವಳಿಯನ್ನು ನೀವು ನೋಡ್ತಾ ಇರುವಂಥದ್ದು. ಒಳಗಡೆ ಸ್ವಲ್ಪವಾಗಿ ಕೆಲವೊಂದು ಚಲನವಲನ ಕಾಣಿಸ್ತಾ ಇದೆ. ನಿಖರವಾಗಿ ಇದುವೇ ಅಂತ ಹೇಳೋಕೆ ಅಸಾಧ್ಯವಾಗ್ತಾ ಇದೆ, ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳೋಕೆ ಅಸಾಧ್ಯ ಆಗ್ತಾ ಇದೆ. ಆದ್ರೆ ಒಳಗಡೆ ಮಾತ್ರ ಆ ಕಾರ್ಮಿಕರು, ಅಧಿಕಾರಿಗಳು ಒಳಗಡೆ ಇರುವಂತ ದೃಶ್ಯಾವಳಿ ಮಾತ್ರ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಕಾಣಿಸುತ್ತೆ. ಏನು ಆ ವ್ಯಕ್ತಿ ಜೂನ್ 22ರಂದು ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಹಲವಾರು ಹತ್ಯೆ ಮತ್ತು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಹಾಗೂ ಕೊಲೆಯನ್ನ ಮುಚ್ಚಿ ಹಾಕುವ ಸಲುವಾಗಿ ತನ್ನಿಂದ 100 ಶವವನ್ನು ಹೂತು ಹಾಕಿಸಲಾಗಿದೆ ಎಂದು ಅನಾಮಧೇಯ ವ್ಯಕ್ತಿಯೊಬ್ಬರ ಹೇಳಿಕೆಯ ಪತ್ರ ಬೆಂಗಳೂರಿನ ವಕೀಲರಾಗಿರುವಂತಹ ಓಎಸ್ವಿ ಗೌಡ ಹಾಗೂ ಸಚಿನ್ ದೇಶಪಾಂಡೆ ಅವರ ಹೆಸರಲ್ಲಿ ವೈರಲ್ ಆಗುತ್ತೆ. ಜೂನ್ 23ಕ್ಕೆ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಅಪರಾಧಗಳ ಬಗ್ಗೆ ತನಗೆ ಮಾಹಿತಿ ಇದೆ ಎಂದ ವ್ಯಕ್ತಿ ಹಾಜರಾಗಿ ಮಾಹಿತಿ ನೀಡಿದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆ ನಂತರವಾಗಿ ಜುಲೈ 1ರಂದು ವಕೀಲ ತಂಡದಿಂದ SP ಕಚೇರಿಗೆ ಭೇಟಿಯಾಗುತ್ತೆ. SP ಅವರು ಕಚೇರಿಯಲ್ಲಿ ಇರದೇ ಇದ್ದುದರಿಂದಾಗಿ ನಿಯೋಗ ವಾಪಸ್ ಆಗುತ್ತೆ. ಆದರೆ ಈ ವೈರಲ್ ಪತ್ರ ಮಾತ್ರ ಅದು ವೈರಲ್ ಆಗ್ತಾ ಇರುತ್ತೆ. ಯಾವುದಂತ ಹೇಳಿದ್ರೆ ಆ ಒಂದು ವ್ಯಕ್ತಿ ಕೊಟ್ಟಿರುವಂತಹ ಹೇಳಿಕೆ, ನಾನು ಸುಮಾರು 100 ಹೆಣವನ್ನು ಹೂತಿಟ್ಟಿದ್ದೀನಿ, ಅನುಮಾನಾಸ್ಪದವಾಗಿರುವಂಥದ್ದು ಅಂದರೆ ಕೊಲೆಯಾಗಿರುವಂತಹ, ಅತ್ಯಾಚಾರ ಆಗಿರುವಂತಹ ಹೆಣವನ್ನು ಮಣ್ಣು ಮಾಡಿದ್ದೀನಿ ಅನ್ನೋ ಆ ಪತ್ರ ಏನಿತ್ತು ಅದು ವೈರಲ್ ಆಗುತ್ತೆ. ಅದರ ಮೂಲಕವಾಗಿ ಕೆಲವೊಂದು ತನಿಖೆಯನ್ನು ಕೈಗೊಳ್ತಾರೆ. SIT ಫಾರ್ಮ್ ಆಗುತ್ತೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಫಾರ್ಮ್ ಆಗುತ್ತೆ. ಅದರ ಮೂಲಕ ತನಿಖೆ ಆರಂಭ ಆಗುತ್ತೆ. ಮುಖ್ಯವಾಗಿ ಮೊದಲನೇದಾಗಿ ಮಹಜರು ಪ್ರಕ್ರಿಯೆ ಯಾವತ್ತು ಜುಲೈ 28ಕ್ಕೆ ಮಹಜರ್ ಪ್ರಕ್ರಿಯೆ ಆರಂಭ ಆಗುತ್ತೆ. ಆ ನಂತರವಾಗಿ ಅದರ ಮಾರನೇ ದಿನ ಆ ಸ್ಪಾಟ್ ನಂಬರ್ 1ರಿಂದ ಉತ್ಖನನ ಪ್ರಕ್ರಿಯೆ ಆರಂಭವಾಗುತ್ತೆ. ಮೊದಲನೇ ದಿನ ಕೇವಲ ಸ್ಪಾಟ್ ನಂಬರ್ 1 ಮಾತ್ರ ಡಿಗ್ಗಿಂಗ್ ಆಗುತ್ತೆ. ಆವತ್ತು ಕೂಡ ಅಲ್ಲಿ ಏನು ಕೂಡ ಸಿಗುವುದಿಲ್ಲ. ಆ ನಂತರವಾಗಿ ಕ್ರಮಬದ್ಧವಾಗಿ ಸ್ಪಾಟ್ ನಂಬರ್ 1ರಿಂದ 10ರವರೆಗೆ ಬರ್ತಾರೆ. ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ಕೆಲವೊಂದು ಕಳೆ ಬರಹದ ಪೀಸ್ಗಳು ಸಿಗುತ್ತೆ. ಆದರೆ ಆ ನಂತರವಾಗಿ ಎಲ್ಲೂ ಕೂಡ ಯಾವುದೇ ಸಾಕ್ಷಿಗಳು ಕೂಡ ಸಿಗೋದಿಲ್ಲ. ಇದೀಗ ಸ್ಪಾಟ್ ನಂಬರ್ 11ರಲ್ಲಿ ಡಿಗ್ಗಿಂಗ್ ಪ್ರಕ್ರಿಯೆ ಬೆಳಗ್ಗೆ 11ವರೆಗೆ ಆರಂಭವಾಗಿತ್ತು. ಆದರೆ ಅಲ್ಲಿ ಕೂಡ ಯಾವುದೇ ಒಂದು ಪುರಾವೆ ಸಿಗದೆ ಕಾರಣಕ್ಕೋಸ್ಕರ ಜೊತೆಗೆ ಆ ಅನಾಮಿಕ ವ್ಯಕ್ತಿಯ ಹೇಳಿಕೆ ಪ್ರಕಾರ ನನಗೆ ಇಲ್ಲಿ ಯಾವುದೋ ಒಂದು ಕನ್ಫ್ಯೂಷನ್ ಇದೆ, ಈ ಸ್ಪಾಟ್ ಅಲ್ಲ ಅನ್ನುವಂಥ ಹೇಳಿಕೆ ಕೊಟ್ಟ ಪ್ರಕಾರವಾಗಿ ಇದೀಗ SIT ಅಧಿಕಾರಿಗಳು, ಸೋಕೋ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, FSL ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, AC ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು, ಆಮೇಲೆ SITಯ ಜಿತೇಂದ್ರ ದಯಾಮ್ ಆಗಿರ್ಬೋದು, ಸೈಮನ್ ಅವರು ಇದ್ರು ಇನ್ನು ಕೂಡ ಗೊತ್ತಿಲ್ಲ. ಆದ್ರೆ ಅವರೆಲ್ಲರೂ ಕೂಡ ಸೇರ್ಕೊಂಡು ಇದೀಗ ಆ ದಟ್ಟ ಅರಣ್ಯದ ಒಳಗಡೆ ಹೋಗಿದ್ದಾರೆ. ಅಲ್ಲಿ ಒಂದು ಡಿಗ್ಗಿಂಗ್ ಪ್ರಕ್ರಿಯೆಯನ್ನ ಮುಂದುವರಿಸಿಕೊಂಡಿದ್ದಾರೆ. ಅಲ್ಲಿ ಏನಾದ್ರು ಕಳೆಬರ ಸಿಗುತ್ತಾ ಇನ್ನು ಕೂಡ ಗೊತ್ತಿಲ್ಲ. ಸಿಕ್ಕಿದ್ರೆ ಮಾತ್ರ ಓಕೆ, ಇದಾದ್ರೂ ನಿಜ ಆಯ್ತಲ್ಲ ಅನ್ನೋ ಒಂದು ಕೆಲವೊಂದು ಸ್ವಲ್ಪ ನೆಮ್ಮದಿಯದು ಸಿಗುತ್ತೆ. ಇಲ್ಲದೆ ಹೋದ್ರೆ ಮತ್ತಷ್ಟು ಈ ತನಿಖೆ ಬೇರೆ ಬೇರೆ ಆಯಾಮ ತೆಗೆದುಕೊಳ್ಳುತ್ತೆ. ಆಗ್ಲೇ ಹೇಳ್ತಾ ಇದೆ, ಈಗಾಗಲೇ ಅನೇಕ ಮಂದಿಗೆ ಆಕ್ರೋಶ
ಉಕ್ಕಿ ಹರಿತಾ ಇದೆ. ಏನು ಈ ವ್ಯಕ್ತಿ ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನ, ಇಷ್ಟೊಂದು ಸ್ಪಾಟ್ನ ಹೇಳಿದ್ದಾರೆ, ಆದರೆ ಎಲ್ಲೂ ಕೂಡ ಯಾವುದೇ ಒಂದು ಕಳೆ ಬರ ಸಿಕ್ಕಿಲ್ಲ, ಕೇವಲ ಒಂದು ಸ್ಪಾಟ್ ಹೊರತುಪಡಿಸಿ ಯಾಕೆ ಈ ವ್ಯಕ್ತಿ ದೂರು ಕೊಟ್ಟ ಅನ್ನುವಂಥ ಅನೇಕ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ, ಅನ್ನೋ ಆಕ್ರೋಶಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂಥದ್ದು.
ಓಕೆ, ಸ್ಪಾಟ್ ನಂಬರ್ 11ರಲ್ಲಿ ಏನು ಡಿಗ್ಗಿಂಗ್ ಪ್ರಕ್ರಿಯೆ ಆಗಿ ನೆಕ್ಸ್ಟ್ ಅವರು ಡೀಪ್ ಫಾರೆಸ್ಟ್ಗೆ ಹೋದರು. ಈಗ ಅಲ್ಲಿಂದ ಎಲ್ಲ ಒಂದು ಪೊಲೀಸ್ ಅಧಿಕಾರಿಗಳು ಹೊರಬರ್ತಿರುವಂತಹ ದೃಶ್ಯಾವಳಿ ನೀವು ನೋಡ್ತಾ ಇದ್ದೀರಾ. ಮೇ ಬಿ ಈಗ ಮಧ್ಯಾಹ್ನ ಊಟದ ಸಮಯ, ವಿರಾಮ ತೆಗೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ, ಹಾಗಾಗಿ ಬರ್ತಿರಬಹುದು ಅಂತ ನಾವು ಊಹೆ ಮಾಡ್ತಾ ಇದ್ದೀವಿ ಅಷ್ಟೇ. ಇನ್ನು ಕೂಡ ಬೇರೆ ಬೇರೆ ಅಧಿಕಾರಿಗಳು ಕಾಣಿಸ್ತಾ ಇಲ್ಲ, ಕೇವಲ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ನ ಖಾಕಿದಾರಿಗಳು ಮಾತ್ರ ಕಾಣಿಸ್ತಾ ಇದ್ದಾರೆ. ಅವರು ಹೊರಬರ್ತಿರುವಂಥ ದೃಶ್ಯಾವಳಿ ಕಾಣಿಸ್ತಾ ಇದೆ. ಆದರೆ ಇನ್ನು ಕೂಡ ಬೇರೆ ಈ FSL ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಆಮೇಲೆ SIT ಅವರು ಕೂಡ ಯಾರು ಇನ್ನೂ ಕೂಡ ಕಾಣಿಸಿಲ್ಲ. ಸದ್ಯಕ್ಕೆ ಇದು ಊಟದ ಟೈಮ್ ಆಗಿರೋ ಕಾರಣಕ್ಕೋಸ್ಕರ ವಿರಾಮಕ್ಕೋಸ್ಕರ ಬಂದಿರಬಹುದು ಅಂತ ನಮ್ಮ ಒಂದು ಊಹೆ. ಓಕೆ, ಈಗ ಏನಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೊಡೋಕೆ ದಾಮೋದರ್ ಇದ್ದಾರೆ. ದಾಮೋದರ್, ಎಸ್, ಎಂತ ಗೊತ್ತಾ ಶ್ರೇಯಾ, ಈಗ ಗುರುತು ನಂಬರ್ 11ರ ಬದಲು ಆತ ಇವತ್ತು ಬೆಳಗ್ಗೆ ಇನ್ನೊಂದು ಗುರುತನ್ನ ತೋರಿಸಿದ್ದಾನೆ. ಅಲ್ಲಿ ಉತ್ಖನನ ನಡೆಸಲಾಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಲ್ಲಿ ಯಾವ್ದಾದ್ರು ಕಳೆಬರ ಸಿಕ್ಕಿದ್ಯಾ ಅನ್ನುವಂತರ ಬಗ್ಗೆ ಸ್ಪಷ್ಟನೆ ಇನ್ನೂ ಕೂಡ ದೊರಕಿಲ್ಲ. ಈಗ ಆ ಒಂದು 11ನೇ ಗುರುತಿನ ಮೇಲ್ಭಾಗ, ಅಂದ್ರೆ 11ನೇ ಗುರುತಿರುವಂತಹದ್ದು ರಸ್ತೆಯ ಪಕ್ಕದಲ್ಲಿ, ಅದರ ಮೇಲ್ಭಾಗದಲ್ಲಿ ಇನ್ನೊಂದು ಗುರುತಿದೆ. ಆ ಗುರುತಿನ ಪಕ್ಕದಲ್ಲಿ ಅಗೆಯುವಂತಹ ಸಾಧ್ಯತೆಗಳು ಇದೆ. ಅಲ್ಲಿ ಅಗೀತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೆಲವೊಂದು ಅನುಮಾನಗಳು ಕೂಡ ಇದಾವೆ, ಅಲ್ಲಿ ಏನಾದ್ರು ಸಿಕ್ಕಿದ್ಯೋ ಅಥವಾ ಏನು ಅನ್ನುವಂಥದ್ದು. ಈಗಾಗಲೇ ಅಲ್ಲಿ ಮೇಲ್ಗಡೆ ಹೋದಂತ ಅಧಿಕಾರಿಗಳು ಇನ್ನೂ ಕೂಡ ಕೆಳಗೆ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಅವರು ಮೇಲ್ಭಾಗದಲ್ಲೇ ಇದ್ದಾರೆ, ಇನ್ನು ಕೆಳಗೆ ಬಂದಿರದೇ ಇರೋದ್ರಿಂದ ಇಲ್ಲಿ ಸ್ವಲ್ಪ ಟೈಟ್ ಸೆಕ್ಯೂರಿಟಿ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರಿಗೆ ಈಗ ಊಟದ ವ್ಯವಸ್ಥೆ ಮೇಲ್ಭಾಗಕ್ಕೆ ಕೊಡ್ತಾರೋ ಅಥವಾ ಅವರನ್ನ ಕರೆದುಕೊಂಡು ಹೋಗಲಾಗುತ್ತೋ ಅನ್ನುವಂಥದ್ದು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಆ ಒಂದು ಸ್ಥಳದಲ್ಲಿ ಮತ್ತಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸುವಂತಹ ಸೂಚನೆಗಳು ಸಿಗ್ತಾ ಇದೆ. ಒಂದಷ್ಟು ಇಲ್ಲಿಯ ಬೆಳವಣಿಗೆಗಳು ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ, ಅಂದ್ರೆ ಏನಾದ್ರು ಸಿಕ್ಕಿದ್ಯಾ ಅನ್ನುವಂತಹ ರೀತಿಯಲ್ಲಿ. ಅದರ ಜೊತೆಗೆ ಇವತ್ತು ಶ್ರಮಿಕ ಅಂದ್ರೆ ಕಾರ್ಮಿಕರಿಂದಲೇ ಈ ಅಗೆಯುವಂತಹ ಕಾರ್ಯಗಳನ್ನ ಮಾಡಿಸಿಕೊಳ್ಳಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಏನಾದ್ರೂ ಆಗ್ತದ ಅಥವಾ ಏನಾದ್ರೂ ಅಲ್ಲಿಗೆ ಏನಾದ್ರೂ ಕಂಡು ಬಂದಿದ್ಯಾ ಅನ್ನುವಂತಹದ್ದು ಬಹಳಷ್ಟು ಅನುಮಾನಗಳಿಗೆ ಎಡೆ ಕೊಟ್ಟಿದೆ. ಅದರ ಜೊತೆಗೆ ಈಗ ಏನು ಅಲ್ಲಿ ಮೇಲ್ಭಾಗಕ್ಕೆ ಹೋಗಿರೋದು ಅದು ಕೇವಲ ಮಹಜರಿಗೆ ಅನ್ನುವಂಥದ್ದು ಮತ್ತೊಂದಿದೆ. ಅಂದ್ರೆ ಇಲ್ಲಿ ಊಹಾಪೋಹಗಳು ಅಥವಾ ಒಂದು ರೀತಿಯಲ್ಲಿ ಎಣಿಕೆಗಳು ಅನ್ನುವಂತ ರೀತಿಯಲ್ಲಿ ಈಗ ಹೇಳ್ತಾ ಇರುವಂತದ್ದು. ಯಾಕೆಂತಂದ್ರೆ ಅಲ್ಲಿ ಮೇಲ್ಭಾಗದಲ್ಲಿ ಒಂದು ಗುರುತನ್ನ ಗುರುತಿಸಿ ಆ ಗುರುತಿನಲ್ಲಿ ಅಗೆಯುವಂತ ಕಾರ್ಯವನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಇನ್ನೊಂದೆರಡು ಗುರುತುಗಳನ್ನ ಹಾಕೋದಕ್ಕೆ ಅವರನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಆದ್ರೆ ಈಗ ಅಲ್ಲಿ ಕೆಲವು ಅಧಿಕಾರಿಗಳು ಆ ಮೇಲ್ಭಾಗಕ್ಕೆ ಹೋಗ್ತಾರೆ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಬರ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅದರ ಬಗ್ಗೆಯೂ ಕೂಡ ಸ್ಪಷ್ಟತೆ ಸಿಗ್ಲಿಕ್ಕಿದೆ ಶ್ರೇಯಾ. ಓಕೆ, ಸದ್ಯಕ್ಕೆ ಈಗ ವಿರಾಮ ತೆಗೆದುಕೊಂಡು ಊಟಕ್ಕೆ ಹೋಗುವಂತ ಯಾವುದೇ ಲಕ್ಷಣ ಕಾಣಿಸ್ತಿಲ್ಲ ಅಲ್ಲಿ. ಇಲ್ಲ, ಈಗ ಅಲ್ಲಿ ಊಟಕ್ಕೆ ಹೋಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಓಕೆ. ಸೊ ನೀವಾಗಲೇ ಹೇಳ್ತಾ ಇದ್ರಿ ಮತ್ತಷ್ಟು ಸೆಕ್ಯೂರಿಟಿ ಫೋರ್ಸ್ ಜಾಸ್ತಿ ಮಾಡಿರ್ತಾರೆ ಕಾಣಿಸ್ತಾ ಇದೆ ಅಂತ. ಅಂದ್ರೆ ಬೇರೆ ವೆಹಿಕಲ್ ಮೂಲಕ ಬಂದ್ರ ಅಥವಾ ಅಲ್ಲಿಯವರೇ ಆ ಕಡೆ ಚದುರಿಕೊಂಡು ಸೆಕ್ಯೂರಿಟಿ ಕೊಡುವಂತ? ಬೇರೆ ಕಡೆ ಚದುರಿಕೊಂಡಿದ್ದವರು ಎಲ್ಲರೂ ಕೂಡ ಸ್ಥಳದತ್ತ ಬಂದ್ರು, ಸಂಪೂರ್ಣ ಸ್ಥಳದತ್ತ ಬಂದಿದ್ದಾರೆ ಈಗ. ಆದ್ರಿಂದ ಸ್ವಲ್ಪ ಟೈಟ್ ಸೆಕ್ಯೂರಿಟಿ ಇದ್ದಂಗ ಅನಿಸ್ತಾ ಇದೆ. ಈಗ ಏನಾದ್ರೂ ಮುಸುಕುದಾರಿಯನ್ನ ಊಟಕ್ಕೆ ಕರೆದುಕೊಂಡು ಹೋಗ್ತಾರ ಅನ್ನೋ ಅನುಮಾನಗಳಿವೆ. ಅದ್ರ ಜೊತೆಗೆ ಗುಡ್ಡದ ಮೇಲ್ಭಾಗದಲ್ಲಿ ಉತ್ಖನನ ನಡೆದಿದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಅದರ ಬಗ್ಗೆ ಅಂದ್ರೆ ನಡೆದಿರುವಂತಹ ಸ್ಥಳದಲ್ಲಿ ಏನಾದ್ರೂ ಸಿಕ್ಕಿಲ್ವೋ ಅನ್ನುವಂಥದ್ದು ಇನ್ನು ಗೊತ್ತಾಗಬೇಕಿದೆ ಶ್ರೇಯ. ಓಕೆ ದಾಮೋದರ್, ಧನ್ಯವಾದಗಳು. ಎಸ್, ಅವ್ರು ಹೇಳ್ತಾ ಇದ್ರು ಇನ್ನು ಕೂಡ ನಮಗೆ 100% ಆಗಿ ಯಾವುದು ಕೂಡ ಎಶ್ಯೂರೆನ್ಸ್ ಅಥವಾ ಯಾವುದೇ ಎಶ್ಯೂರ್ಡ್ ಮಾಹಿತಿ ಯಾವುದು ಕೂಡ ಲಭ್ಯವಾಗಿಲ್ಲ. ಸದ್ಯಕ್ಕೆ ಆ ಕಡೆ ಈ ಕಡೆ ಇದ್ದಂತಹ ಬೇರೆ ಬೇರೆ ಕಡೆ ಇದ್ದಂತಹ ಸೆಕ್ಯೂರಿಟಿ ಫೋರ್ಸ್, ಆ ಪೊಲೀಸ್ ಕಾನ್ಸ್ಟೇಬಲ್ಸ್ ಎಲ್ಲರೂ ಕೂಡ ಪೊಲೀಸ್ ಸಿಬ್ಬಂದಿಗಳು ಖಾಕಿ ಪಡೆ ಒಂದೇ ಕಡೆ ಬಂದು ಸೇರ್ಕೊಂಡಿದ್ದಾರೆ. ಬೇರೆ ಬೇರೆ ಚದುರಿ ಇದ್ದರು ಅವರೆಲ್ಲ ಬೇರೆ ಬೇರೆ ಜಾಗದಲ್ಲಿ ಅವರನ್ನ ಸೆಕ್ಯೂರಿಟಿ ಫೋರ್ಸ್ ಇಡಲಾಗಿತ್ತು. ಆದರೆ ಇದೀಗ ಅವರೆಲ್ಲರೂ ಕೂಡ ಒಟ್ಟು ಸೇರಿ ಒಂದೇ ಸ್ಪಾಟ್ಗೆ ಬಂದಿದ್ದಾರೆ. ಹಾಗಾಗಿ ಮುಂದಿನ ಸ್ಟೆಪ್ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಸದ್ಯಕ್ಕೆ ಮೇಲ್ಗಡೆ ಆ ಒಂದು ಪಾಯಿಂಟ್ ನಂಬರ್ 11 ರೋಡ್ ಸೈಡ್ ಇತ್ತು, ಅದರ ಸ್ವಲ್ಪ ಮೇಲ್ಭಾಗದಲ್ಲಿರುವಂಥ ಆ ಒಂದು ಅರಣ್ಯದ ಒಳಗಡೆ ಒಂದು ಸ್ಪಾಟ್ ಇತ್ತು. ಆದರೆ ಅಲ್ಲಿ ಡಿಗ್ಗಿಂಗ್ ಪ್ರಕ್ರಿಯೆ ಆಗಿದೆಯಾ ಅಥವಾ ಅಲ್ಲಿ ಮಹಾಜರ ಪ್ರಕ್ರಿಯೆ ಆಗಿದೆಯಾ ಅದು ಕೂಡ ನಮಗೆ ನಿಜವಾಗಿ ಗೊತ್ತಿಲ್ಲ. ಮೇ ಬಿ ಮಹಾಜರು ಕೂಡ ಆಗಿರ್ಬೋದು, ಯಾಕಂದರೆ ಹೊಸ ಸ್ಪಾಟ್ ಅದು.
ಅವ್ರು ಮೊನ್ನೆ ಹೇಳಿರುವಂಥ 13 ಸ್ಪಾಟಲ್ಲಿ ಆ ಸ್ಪಾಟ್ ಬಂದಿರೋದಿಲ್ಲ. ಹೊಸ ಸ್ಪಾಟ್ ಆಗಿರೋಕ್ಕೋಸ್ಕರ ಅದನ್ನು ಮಹಾಜರು ಕೂಡ ಆಗಿರ್ಬೋದು. ಆ ಸ್ಪಾಟನ್ನು ಗುರುತಿಸಿ ಅದನ್ನು ಮಾರ್ಕ್ ಮಾಡುವಂಥ ಕೆಲಸ ಕೂಡ ಆಗುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ಸ್ಪಾಟ್ ನಂಬರ್ 11ರಲ್ಲಿ 1ರಿಂದ 11ರಲ್ಲಿ ಸ್ಪಾಟ್ ನಂಬರ್ 6 ಹೊರತುಪಡಿಸಿ ಬೇರೆ ಎಲ್ಲೂ ಕೂಡ ಯಾವುದೇ ಕಳೆ ಬರಹ, ಯಾವುದೇ ಸಾಕ್ಷಿ ಕೂಡ ಲಭಿಸಿಲ್ಲ. ಹಾಗಾಗಿ ಮತ್ತಷ್ಟು ಸ್ಪಾಟನ್ನು ಗುರುತಿಸುವಂಥ ಸಾಧ್ಯತೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಈ ಹೊಸ ಸ್ಪಾಟ್, ಈಗ ಏನು ಈ ಸ್ಪಾಟ್ ನಂಬರ್ 11ರಿಂದ ಸ್ವಲ್ಪ ಮೇಲ್ಭಾಗ, ಆ ಒಂದು ಡೀಪ್ ಫಾರೆಸ್ಟ್ ಒಳಗಡೆ, ಅದು ಯಾರಿಗೂ ಕೂಡ ನೇರವಾದ ಕಣ್ಣಿಗೆ ಕಾಣಿಸೋದಿಲ್ಲ. ಫುಲ್ಲು ಪೊದೆ, ಗಿಡ, ಗಂಟೆ, ಮರಗಳೆಲ್ಲ ಅಡ್ಡಾಡ್ಡವಾಗಿದೆ. ಹಾಗಾಗಿ ಅದರ ಒಳಗಡೆ ಹೋಗಿ ಅಲ್ಲಿ ಒಂದು ಮಹಜರು ಮಾಡುವಂತಹ ಪ್ರಕ್ರಿಯೆ ನಡೀಬಹುದು. ಆಗ ಜಾಗವನ್ನು ಎಷ್ಟು ಉದ್ದ, ಎಷ್ಟು ಅಡಿ ಅಗಲ, ಈ ಥರ ಕಂಪ್ಲೀಟಾಗಿ ಅದನ್ನು ಒಂದು ಮಾರ್ಕ್ ಮಾಡುವಂತಹ ಸನ್ನಿವೇಶ ಕೂಡ ಇದೆ. ಹಾಗಾಗಿ ಮೇ ಬಿ ಆ ಒಂದು ಸ್ಪಾಟನ್ನು ಮಹಜರು ಮಾಡುವಂತಹ ಕೆಲಸ ಆಗ್ತಾ ಇರಬಹುದು. ಸದ್ಯಕ್ಕಂತೂ ಅಲ್ಲಿ ಈಗ ನಮಗೆ ಬಂದಿರುವಂಥ ಅಪ್ಡೇಟ್ ಪ್ರಕಾರ ಯಾವುದೇ ಅಧಿಕಾರಿಗಳು SIT ಅವರಾಗಿರ್ಬೋದು ಅಥವಾ ಬೇರೆ ಬೇರೆ ಅಲ್ಲಿ ಯಾರೆಲ್ಲ ಇದ್ದಾರೋ ಅವರು ಯಾರು ಕೂಡ ಇನ್ನೂ ಕೂಡ ಕೆಳಗೆ ಬಂದಿಲ್ಲ. ಕೇವಲ ಸುತ್ತಮುತ್ತ ಇರುವಂತಹ ಆ ಸೆಕ್ಯೂರಿಟಿ ಫೋರ್ಸ್ ಏನಿದೆ, ಕಾನ್ಸ್ಟೇಬಲ್ಸ್, ಆಮೇಲೆ PCI, ಆಮೇಲೆ ಪೊಲೀಸ್, ಆ ಖಾಕಿ ಪಡೆ ಏನಿದೆ ಅವರು ಮುಖ್ಯವಾಗಿ ಎಲ್ಲರೂ ಬಂದು ಒಂದು ಕಡೆ ಸೇರಿಕೊಂಡಿದ್ದಾರೆ. ಎಲ್ಲ ಚದುರಿಕೊಂಡಿದ್ರು, ಅವರೆಲ್ಲರೂ ಕೂಡ ಒಂದೇ ಕಡೆ ಬಂದು ಸೇರಿಕೊಂಡಿದ್ದಾರೆ. ಹಾಗಾಗಿ ಮುಂದಿನ ಸ್ಟೆಪ್ ಏನು, ನಿಜಕ್ಕೂ ಅಲ್ಲಿ ಕಳೆಬರ ಸಿಕ್ಕಿದೆಯಾ, ಅದಕ್ಕೆ ಸೆಕ್ಯೂರಿಟಿ ಫೋರ್ಸ್ ಜಾಸ್ತಿ ಮಾಡಿದಾರಾ, ಅಥವಾ ಮುಸುಕುಧಾರಿ ವ್ಯಕ್ತಿಯನ್ನು ಮೇಲ್ಗಡೆಯಿಂದ ಕೆಳಗಡೆ ಕರ್ಕೊಂಡು ಬರುವ ಟೈಮಲ್ಲಿ ಅದಕ್ಕೋಸ್ಕರ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಸೂಚನೆ ಕೊಟ್ರ, ಅಥವಾ ಎಲ್ಲ ಅಧಿಕಾರಿಗಳು ಊಟಕ್ಕೋಸ್ಕರ ಕೆಳಗೆ ಬರ್ತಾ ಇದ್ದಾರಾ, ಇನ್ನೂ ಕೂಡ ಯಾವುದು ಕೂಡ ನಮಗೆ ವಿಷಯ ಗೊತ್ತಿಲ್ಲ. ಯಾಕಂದರೆ ಎಲ್ಲವೂ ಕೂಡ ಗೌಪ್ಯವಾಗಿದೆ. ನಾವು ಕೇವಲ ಸದ್ಯಕ್ಕೆ ಎಲ್ಲವೂ ಕೂಡ ನಾವು ಕೂಡ ಗೊತ್ತಿಲ್ಲ ಇರಬಹುದು, ಹಾಗೆ ಹೀಗೆ ಅಂತ ಹೇಳ್ತೀವಿ ವಿನಃ ಇದುವೇ ಎಂದು ಖಡಖಂಡಿತವಾಗಿ ಹೇಳೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಾರಣ ಇಷ್ಟನೇ ಎಲ್ಲವೂ ಕೂಡ ಬಹಳ ಬಹಳ ಗೌಪ್ಯವಾಗಿ ಆಗ್ತಾ ಇದೆ. ಬಹಳ ಅದೇ ಎಲ್ಲರೂ ಯಾರಿಗೂ ಕೂಡ ಅಲ್ಲಿ ಸಂಬಂಧಪಟ್ಟಂತಹ ಹೆಚ್ಚಿನ ಯಾರಿಗೆ ಆಗಿರ್ಬೋದು ಮೊಬೈಲ್ ಯೂಸ್ ಮಾಡುವ ಹಾಗಿಲ್ಲ, ಫೋಟೋಗ್ರಫಿ ಮಾಡುವ ಹಾಗಿಲ್ಲ. ಕೇವಲ ಇಷ್ಟೆಲ್ಲ ಆಮೇಲೆ SIT ಒಂದು 2 ಅಧಿಕಾರಿಗಳ ಹೊರತುಪಡಿಸಿ ಯಾರು ಕೂಡ ಮೊಬೈಲ್ ಬಳಸುವ ಹಾಗಿಲ್ಲ. ಹಾಗಾಗಿ ಅಲ್ಲಿ ಆಗ್ತಿರುವಂತಹ ಯಾವುದೇ ವಿಚಾರಗಳು ಕೂಡ ಹೊರಗಡೆ ಗೊತ್ತಾಗ್ತಾ ಇಲ್ಲ. ನಾವು ಏನಲ್ಲಿ ನೋಡ್ತೀವೋ, ಅಲ್ಲಿ ಏನು ನಮಗೆ ನೋಡುವಾಗ ಅಥವಾ ಕೇಳುವಾಗ ಗೊತ್ತಾಗುತ್ತೋ ಅದನ್ನಷ್ಟೇ ನಾವು ಹೇಳುವಂಥ ಪ್ರಯತ್ನವನ್ನು ಮಾಡ್ತೇವೆ. ಸದ್ಯಕ್ಕೆ ಎಲ್ಲ ಒಂದು ಸೆಕ್ಯೂರಿಟಿ ಫೋರ್ಸು ಒಂದೇ ಕಡೆ ಸೇರಿಕೊಂಡಿದ್ದಾರೆ. ಮೇ ಬಿ ಮೇಲ್ಗಡೆಯಿಂದ ಮುಸುಕುಧಾರಿ ವ್ಯಕ್ತಿ ಬಂದು ಆ ಥರನ ಊಟ ಕರ್ಕೊಂಡು ಹೋಗ್ತಾರೋ, ಅಥವಾ ಅಧಿಕಾರಿಗಳು ಬರ್ತಾ ಇದ್ದಾರೋ ಇನ್ನು ಕೂಡ ಗೊತ್ತಿಲ್ಲ, ಅಥವಾ ಮೇಲ್ಗಡೆ ಏನಾದರೂ ಆ ಸ್ಪಾಟ್ನಲ್ಲಿ ಏನಾದರೂ ಪ್ರೂಫ್ ಸಿಕ್ಕಿದೆಯಾ ಅದು ಕೂಡ ಗೊತ್ತಿಲ್ಲ. ಹಾಗಾಗಿ ಎಲ್ಲವೂ ಕೂಡ ಪ್ರಶ್ನೆಯಾಗೆ ಉಳ್ಕೊಂಡಿರುವಂಥದ್ದು. ಆ ಪ್ರಶ್ನೆಗೆ ಉತ್ತರ ಸಿಗಬೇಕಾದ್ರೆ ಅಧಿಕಾರಿಗಳು ಯಾವುದು ಕೆಳಗಡೆ ಬರಬೇಕು, ಅವ್ರನ್ನ ಏನಾದರೂ ಮಾಹಿತಿ ಕಲೆ ಹಾಕಬೇಕು, ಆಗ ಮಾತ್ರ ಉತ್ತರ ಸಿಗೋಕ್ಕೆ ಸಾಧ್ಯ. ಸದ್ಯಕ್ಕಂತೂ ಆ ಒಂದು ದೂರುದಾರ ಅನಾಮಿಕ ವ್ಯಕ್ತಿ ಕೊಟ್ಟ ದೂರಿನ ಅನ್ವಯ ಸ್ಪಾಟ್ ನಂಬರ್ 1ರಿಂದ 13ರಲ್ಲಿ 11 ಸ್ಪಾಟ್ನ ಉತ್ಖನನ ಪ್ರಕ್ರಿಯೆ ಆಗಿದೆ. ಆದರೆ ಸ್ಪಾಟ್ ನಂಬರ್ 6 ಹೊರತುಪಡಿಸಿ ಬೇರೆ ಎಲ್ಲೂ ಕೂಡ ಯಾವುದೇ ಕುರುಹುಗಳು, ಯಾವುದೇ ಸಾಕ್ಷಿಗಳು ಕೂಡ ಲಭ್ಯವಾಗಿಲ್ಲ. ಸದ್ಯಕ್ಕೆ ಎಲ್ಲರ ಕ್ಯೂರಿಯಾಸಿಟಿ ಇರುವಂಥದ್ದು ಸ್ಪಾಟ್ ನಂಬರ್ 11. ಅದಕ್ಕೆ ಎಷ್ಟು ಆಗಿದೆ, 6 ಅಡಿ 6 ಉದ್ದ 6 ಅಡಿ ಅಗಲ ಅದನ್ನು ಅಗೇಲಾಗಿದೆಯಾ, ಅಲ್ಲಿ ಏನು ಸಿಕ್ಕಿಲ್ವಾ, ಅದಕ್ಕೋಸ್ಕರ ಬೇರೆ ಸ್ಪಾಟಿಗೆ ಹೋದ್ರಾ, ಅದು ಕೂಡ ಕ್ವಶ್ಚನ್ ಮಾರ್ಕ್. ಆದರೆ ಮುಂದೆ ನೆಕ್ಸ್ಟ್ ಇರುವಂಥ ಸ್ಪಾಟ್ ನಂಬರ್ 12, ಸ್ಪಾಟ್ ನಂಬರ್ 13 ಅಲ್ಲಿ ಇವತ್ತು ಡಿಗ್ಗಿಂಗ್ ಪ್ರಕ್ರಿಯೆ ಆಗುತ್ತಾ, ಅಲ್ಲಿ ಉತ್ಖನನ ಆಗುತ್ತಾ ಅನ್ನೋದು ಕೂಡ ಗೊತ್ತಿಲ್ಲ. ಅದು ಕೂಡ ನಿಖರವಾದ ಮಾಹಿತಿ ಕೂಡ ಯಾರು ಕೂಡ ಕೊಟ್ಟಿಲ್ಲ, ಸ್ಪಷ್ಟತೆ ಕೊಟ್ಟಿಲ್ಲ. ಹಾಗಾಗಿ ನಾವು ಕೂಡ ಕಾಯ್ತಾ ಇದ್ದೀವಿ ನಿಮಗೋಸ್ಕರ, ನಿಮಗೆ ಒಂದು ನಿಖರವಾದ ಮಾಹಿತಿ ಕೊಡಬೇಕು, ಅಲ್ಲಿ ಏನಾಗ್ತಾ ಅನ್ನೋದು ಅಪ್ಡೇಟ್ಸ್ ಕೊಡಬೇಕು ಅನ್ನೋದಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ. ಅದು ಸಿಕ್ಕಿದ ಕೂಡ ತಕ್ಷಣವಾಗಿ ನಿಮಗೆ ಅದನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇದರ ಜೊತೆ ಆ ಜಯಂತ್ ಟಿ ಸಾಮಾಜಿಕ ಹೋರಾಟಗಾರ ಅವರು ಕೂಡ ಹಾಗೇನೆ ಮೊನ್ನೆ ಹೇಗೆ ಒಂದು ಮಾಧ್ಯಮದ ಮುಂದೆ ಒಂದು ಹೇಳಿಕೆ ಕೊಟ್ಟರು, ನಾನು 15 ವರ್ಷಗಳ ಹಿಂದೆ ಒಂದು ಕೊಳೆತ ಹೆಣ್ಣಿನ ಶವವನ್ನು, ಒಂದು 15-16 ವರ್ಷದ ಒಳಗಿನ ಹೆಣ್ಣಿನ ಕೊಳೆತ ಶವವನ್ನು ಮಣ್ಣಲ್ಲಿ ಮಣ್ಣು ಮಾಡಿರುವುದನ್ನು ನೋಡಿದ್ದೀನಿ. ಆ ಒಂದು ಶವದ ಯಾವುದೇ ಒಂದು ಕಾನೂನು ಕ್ರಮ ಆಗಿಲ್ಲ, FIR ಆಗಿಲ್ಲ. ಆದರೆ ಆ ಹೆಣವನ್ನು ಎಲ್ಲರೂ ಕೂಡ
ಕಾನೂನನ್ನು ಕಣ್ತಪ್ಪಿಸಿ ಮಣ್ಣು ಮಾಡಿದ್ದಾರೆ. ಆ ಸ್ಪಾಟ್ ನನಗೆ ನಿಖರವಾಗಿ ಗೊತ್ತು ಅಂತ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ರು. ಅವರು ಯಾವುದೇ ಮಾಸ್ಕ್ ಆಗಲಿ ಏನು ಕೂಡ ಹಾಕಿಲ್ಲ, ನೇರವಾಗಿ ಬಂದು ಮಾಧ್ಯಮದ ಮುಂದೆ ಬಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆದರೆ ಮಾಧ್ಯಮದ ಹೇಳಿಕೆಯನ್ನು ಅದನ್ನು ಇವರು SIT ಅಧಿಕಾರಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ನ ಅದನ್ನು ಪರಿಗಣಿಸೋಕೆ ಆಗೋದಿಲ್ಲ. ಹಾಗಾಗಿ ಅವರು SIT ಕಚೇರಿಗೆ ಬರಬೇಕಾಗಿತ್ತು. ಅದೇ ರೀತಿಯಾಗಿ ಇವತ್ತು ಅವರು SIT ಕಚೇರಿ ಕೂಡ ಹೋಗಿದ್ರು. ಆದರೆ SIT ಕಚೇರಿಗೆ ಬಂದಾಗ ಅಲ್ಲಿರುವಂತಹ ಅಧಿಕಾರಿಗಳು ಒಂದು ಸೂಚನೆಯನ್ನು ಕೊಡ್ತಾರೆ, ನೀವು ನೇರವಾಗಿ ಇಲ್ಲಿ ಬಂದು ದೂರು ಕೊಟ್ಟರೆ ಅದು ನಮಗೆ ವ್ಯಾಲಿಡ್ ಆಗೋದಿಲ್ಲ, ನೀವು ನೇರವಾಗಿ ಧರ್ಮಸ್ಥಳ ಸ್ಟೇಷನ್ಗೆ ಹೋಗಿ ಅಲ್ಲಿ ದೂರನ್ನು ಕೊಡಿ, ಆ ದೂರನ ಪ್ರತಿಯನ್ನು ನೀವು ತೆಗೆದುಕೊಂಡು ಇಲ್ಲಿ ಬಂದಾಗ ನಾವು ಮುಂದಿನ ತನಿಖೆಯನ್ನು ಮಾಡ್ತೀವಿ ಅನ್ನುವಂಥ ಸೂಚನೆಯನ್ನು ಕೂಡ SIT ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಕೊಟ್ಟಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಜಯಂತ್ ಟಿ ಅನ್ನುವಂಥ ಸಾಮಾಜಿಕ ಹೋರಾಟಗಾರ ಧರ್ಮಸ್ಥಳ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರಾ, ಮುಂದಿನ ಸ್ಟೆಪ್ ಏನು, ಮತ್ತೆ ಅವರು SIT ಕಚೇರಿಗೆ ಬರ್ತಾರಾ ಅಥವಾ ಇವತ್ತೇ ಅವರು ಆ ಸ್ಪಾಟ್ಗೆ ಹೋಗಿ SIT ಅಧಿಕಾರಿಗಳ ಜೊತೆ ಕರ್ಕೊಂಡು ಹೋಗಿ ಆ ಸ್ಪಾಟ್ನ ಡಿಗ್ಗಿಂಗ್ ಮಾಡಿಸ್ತಾರಾ, ಅದು ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ಎಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿ ಇರುವಂತಹ ವಿಷಯಗಳು. ಎಸ್, ಆತ ಏನು ಈ ಒಂದು ಅನಾಮಿಕ ವ್ಯಕ್ತಿ ಕ್ವಶನ್ ಮಾರ್ಕ್ ಹುಟ್ಟಿಸಿರುವಂತಹ ವ್ಯಕ್ತಿ ಪ್ರತಿಯೊಬ್ಬರಲ್ಲೂ ಕೂಡ ಗೊಂದಲ, ಬೇರೆ ಬೇರೆ ಪ್ರಶ್ನೆ, ಬೇರೆ ಬೇರೆ ಸಂಶಯ, ಬೇರೆ ಬೇರೆ ವಿಚಾರ, ಬೇರೆ ಬೇರೆ ಗಾಸಿಪ್, ಊಹಾಪೋಹಕ್ಕೆ ಕಾರಣವಾಗಿರುವಂತಹ ಆ ಅನಾಮಿಕ ವ್ಯಕ್ತಿ ಆತ ಯಾರು ಏನು ಇನ್ನು ಕೂಡ ಗೊತ್ತಿಲ್ಲ. ಆದರೆ ಆತ ಸುಮಾರು 40 ವರ್ಷಗಳ ಹಿಂದೆ ಈ ಒಂದು ಧರ್ಮಸ್ಥಳ ಗ್ರಾಮದಲ್ಲಿ ಸಫಾಯಿ ಕರ್ಮಚಾರಿ ಕೆಲಸ ಮಾಡ್ತಾ ಇದ್ದ. ಅಂದರೆ ನೈರ್ಮಲ್ಯ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಶುಚಿಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಅಂತಹ ಸಂದರ್ಭದಲ್ಲಿ ಆಗ 1995ರಿಂದ 2014ರವರೆಗೆ ಏನು ಅತ್ಯಾಚಾರ ಆಗಿರುವಂತಹ, ಅನುಮಾನಾಸ್ಪದವಾಗಿ ಕೊಲೆಯಾಗಿರುವಂತಹ ಹೆಣವನ್ನು, ಕೊಳ್ತಿರುವಂತಹ ಹೆಣವನ್ನು ನಾನು ನನ್ನ ಕೈಯಾರೆ ಮಣ್ಣು ಮಾಡಿದ್ದೀನಿ, ಅನೇಕ ಕಡೆ ಮಣ್ಣು ಮಾಡಿದ್ದೀನಿ. ಹಾಗಾಗಿ ನನಗೆ ಈಗ ಪಶ್ಚಾತ್ತಾಪ ಕಾಡ್ತಾ ಇದೆ, ಗಿಲ್ಟಿ ಕಾಡ್ತಾ ಇದೆ. ಅದರ ಪರಿಹಾರಕ್ಕೋಸ್ಕರ ನಾನು ನಿಮ್ಮ ಮುಂದೆ ಬಂದು ತನಿಖೆಗೆ ಸಿದ್ಧವಾಗಿದ್ದೀನಿ. ಬಟ್ ನನಗೆ ಪ್ರಾಣ ರಕ್ಷಣೆ ಬೇಕು. ಯಾಕಂದರೆ ನಾನು ಒಂದು ವೇಳೆ ಹೊರಗಡೆ ಬಂದಾಗ ನನ್ನ ಮುಖ ರಿವೀಲ್ ಮಾಡುವ ಹಾಗೆಲ್ಲ ಯಾರಿಗೂ ಗೊತ್ತಾಗಬಾರ್ದು. ಹಾಗೆ ನಾನು ಹೊರಗಡೆ ಬಂದರೆ ನನಗೆ ಯಾವುದು ಕೂಡ ಸಮಸ್ಯೆ ಆಗದ ರೀತಿಯಾಗಿ ನೀವು ಪ್ರಾಣ ರಕ್ಷಣೆಯನ್ನು ಕೊಟ್ಟರೆ ಮಾತ್ರ ಮುಂದೆ ಬರ್ತೀನಿ ಅಂತ ಹೇಳಿದ್ರೆ, ಆ ಪ್ರಕಾರವಾಗಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಆಗಿರ್ಬೋದು, ಆಮೇಲೆ ಗೌರ್ಮೆಂಟ್ ಕಡೆಯಿಂದ ಆಗಿರ್ಬೋದು, ಪ್ರತಿಯೊಂದು ಅವರಿಗೆ ಒಂದು ಪ್ರಾಣ ರಕ್ಷಣೆಯನ್ನು ಕೊಟ್ಟು ಅವರಿಗೆ ಬೇಕಾಗಿರುವಂಥ ಎಲ್ಲ ಒಂದು ಸೆಕ್ಯೂರಿಟಿ ಫೋರ್ಸನ್ನು ಕೊಟ್ಟು ತನಿಖೆಯನ್ನು ಶುರು ಮಾಡಿದ್ದಾರೆ. ಕಳೆದ ಬಾರಿ ಅಷ್ಟೇ ಕಳೆದ 2-3 ವಾರಗಳ ಹಿಂದೆ ಒಂದು ಶುಕ್ರವಾರ ಬೆಳ್ತಂಗಡಿ ಕೋರ್ಟ್ಗೆ ಬಂದು ಅಲ್ಲಿ ಹಾಜರಾಗಿ ಕೆಲವೊಂದು ಸಬೂಬು ಅಥವಾ ಕೆಲವೊಂದು ಪ್ರೂಫನ್ನು ಕೊಟ್ಟಿರುವಂಥ ಸಾಧ್ಯತೆ ಕೂಡ, ಪ್ರೂಫನ್ನು ಕೊಟ್ಟಿದ್ದಾರೆ. ಒಟ್ಟು 3ರಿಂದ 4 ತಾಸುಗಳ ಕಾಲ ಅವರ ವಿಚಾರಣೆ ಆಗಿತ್ತು. ವಕೀಲರಿಂದ, ಪೊಲೀಸ್ ಡಿಪಾರ್ಟ್ಮೆಂಟಿಂದ, SIT ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಎಲ್ಲವೂ ಕೂಡ ಒಂದು ವಿಚಾರಣೆ ಆಗಿತ್ತು. ಅಂಥ ಸಂದರ್ಭದಲ್ಲಿ ಕೆಲವೊಂದು ವಿಚಾರವನ್ನು ಅವರು ಬಿಚ್ಚಿಟ್ಟಿರ್ತಾರೆ. ಅಂದರೆ ಯಾವ ಟೈಮಲ್ಲಿ, ಎಲ್ಲಾಯಿತು, ಹೇಗಾಯಿತು, ಹೇಗಿತ್ತು ಹೆಣ, ನೀವು ಏನು ಮಾಡಿದ್ರಿ, ಆ ಟೈಮಲ್ಲಿ ನಿಮ್ಗೆ ಯಾರಾದ್ರು ಫೋರ್ಸ್ ಮಾಡಿದ್ರ ಹೆಣ ಹೂಳೋಕೆ, ಈ ಥರ ಕೆಲವೊಂದು ವಿಚಾರವನ್ನು ಪ್ರಶ್ನೆ ಮಾಡಿರ್ತಾರೆ. ಹಾಗಾಗಿ ಅಂತಹ ವಿಚಾರ ಆದ ನಂತರ ನೆಕ್ಸ್ಟ್ ಮುಂದಿನ ಸ್ಟೆಪ್ ಆಗಿರುವಂಥದ್ದು SIT ಫಾರ್ಮ್ ಆಗಿತ್ತು. ಸರ್ಕಾರ ಸಿದ್ದರಾಮಯ್ಯ ಅವರು ಅನೇಕ ಒತ್ತಡಗಳು ಬಂದ ಹಿನ್ನೆಲೆಯಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರೆಡಿ ಮಾಡ್ತಾರೆ. ಆ ಟೀಮಲ್ಲಿ ಒಟ್ಟು 20 ಜನರನ್ನು ಆ ಟೀಮ್ಗೆ ಸೇರಿಸ್ತಾರೆ. ಅದರಲ್ಲೊಂದು 2 ಆ ಟೀಮಿಂದ ಹೊರಬರ್ತಾರೆ. ಅದಕ್ಕೆ ಕಾರಣ ನಮಗೆ ಧರ್ಮಸ್ಥಳ ಗ್ರಾಮಕ್ಕೂ ನಮಗೂ ಸ್ವಲ್ಪ ನಂಟಿದೆ. ಒಂದು ವೇಳೆ ನಾವು ಆ ಟೀಮಲ್ಲಿದ್ದರೆ ಎಲ್ಲಾದರೂ ಹೆಚ್ಚು ಕಡಿಮೆ ಆಗ್ಬೋದು, ನಮ್ಮ ಮೇಲೆ ಕೆಲವು ಸಂಶಯ ಮೂಡ್ಬೋದು. ಅಂತಹ ಪ್ರಮೇಯ ಬರುವುದು ಬೇಡ ಅನ್ನುವ ಕಾರಣಕ್ಕೋಸ್ಕರ ಒಂದು 2 ಅಧಿಕಾರಿಗಳು ಅದನ್ನು ಹೊರ ಉಳಿದಿದ್ದಾರೆ. ಅದು ಹೊರತುಪಡಿಸಿದಂತೆ ಪ್ರಣಬ್ ಮೊಹಂತಿ ಅವರ ಮುಂದಾಳತ್ವದಲ್ಲಿ DIG ಅನುಚೇತ್ ಆಗಿರ್ಬೋದು, ಆಮೇಲೆ ಜಿತೇಂದ್ರ ದಯಾಮ ಆಗಿರ್ಬೋದು, ಸೈಮನ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಅವರ ಮುಂದಾಳತ್ವ ವಹಿಸ್ಕೊಂಡು, ಜೊತೆಗೆ ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಹಾಗೆಯೇ ಕಳೆದ 8 ದಿನಗಳಿಂದ ಕೂಡ 28ರಿಂದ 27 ದಿನ, ಅಂದರೆ 8 ದಿನದಿಂದ ಅವರು ಆ ಒಂದು ಸ್ಪಾಟಿಗೆ ಬಂದು ಪ್ರತಿಯೊಂದು ಈ ಒಂದು ತನಿಖೆಯ ಒಂದು ಮುಂದಾಳತ್ವ ವಹಿಸಿ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇದೀಗ ದಿನ 7 ಜುಲೈ 28ಕ್ಕೆ ಆರಂಭವಾಗಿರುವಂಥದ್ದು. ಇವತ್ತು ಆಗಸ್ಟ್ 4. ಸೊ 1 ವಾರ ಕಳೆದು ಮತ್ತೊಂದು ವಾರಕ್ಕೆ ನಾವು ಬರ್ತಾ ಇದ್ದೀವಿ. ಆದರೂ ಕೂಡ ಆತ ಕೊಟ್ಟಂತಹ ಹೇಳಿಕೆ ಪ್ರಕಾರ, ಆತ ಕೊಟ್ಟಂತಹ ದೂರಿನ ಪ್ರಕಾರ ಯಾವುದೇ, ಜೊತೆಗೆ ಇಂಪಾರ್ಟೆಂಟ್ಲಿ ಆತನ ಆತ್ಮವಿಶ್ವಾಸ ಪ್ರಕಾರ, ಆತನ
ಕಾನ್ಫಿಡೆನ್ಸ್ ಪ್ರಕಾರ ನೋಡೋದಾದರೆ ಎಲ್ಲವೂ ಕೂಡ ಹುಸಿಯಾಗಿದೆ. ಇಷ್ಟು ದಿನ ಸಿಕ್ಕಿರುವಂಥ ಅದು ಯಾವುದೇ ಸಾಕ್ಷಿ ಆಗಿರ್ಬೋದು, ಪರ್ಸ್ ಆಗಿರ್ಬೋದು, ಆಮೇಲೆ ಆ ಮೂಳೆ ಆಗಿರ್ಬೋದು, ಯಾವುದು ಕೂಡ ಆತ ಕೊಟ್ಟಿರುವಂತಹ ದೂರಿಗೂ ಅದಕ್ಕೂ ತಾಳಿ ಆಗ್ತಾ ಇಲ್ಲ. ಆ ಒಂದು ಸ್ಪಾಟ್ ನಂಬರ್ 6 ಸಿಕ್ಕಿರುವಂತಹ ಮೂಳೆಗಳ ಪೀಸು ಅದನ್ನು ಈ FSL ಡಿಪಾರ್ಟ್ಮೆಂಟ್ ಹೇಳಿದ ಪ್ರಕಾರ ಅದು ಒಬ್ಬ ಪುರುಷನ ಮೂಳೆ ಅನ್ನುವಂಥದ್ದು. ಅಂದರೆ ಈ ದೂರುದಾರ ಕೊಟ್ಟಿರೋದು ಏನಂತ ಹೇಳಿದ್ರೆ ಅತ್ಯಾಚಾರ ಆಗಿರುವಂತಹ ಅನುಮಾನಾಸ್ಪದ ಕೊಲೆ ಅಂತ. ಅದು ಕೂಡ ಅತ್ಯಾಚಾರ ಅಂತ ಹೇಳಿದಾಗ ಆಲ್ಮೋಸ್ಟ್ ಎಲ್ಲರ ಒಂದು ಮೈಂಡ್ ಹೋಗುವಂಥದ್ದು ಯಾವುದೊಂದು ಹೆಣ್ಣು ಮಗು ಇರುತ್ತೆ ಅಂತ, ಮಹಿಳೆ ಅಥವಾ ಒಂದು ವಿದ್ಯಾರ್ಥಿನಿ ಆಗಿರ್ತಾರೆ ಅಂತ. ಆದರೆ ಅಲ್ಲಿ ಸಿಕ್ಕಿರುವಂತಹ ಮೂಳೆ ಒಬ್ಬ ಪುರುಷನದ್ದು. ಹಾಗಾಗಿ ಅದು ಕೂಡ ಒಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಇನ್ನು ಕೂಡ ಅದು ನಿಖರವಾದ ಮಾಹಿತಿ ಸಿಕ್ಕಿಲ್ಲ, ಅದು ಏನಾಗುತ್ತೆ ಅಂತ ನಿಖರವಾದ ಮಾಹಿತಿ ಸಿಕ್ಕಿಲ್ಲ ಸದ್ಯಕ್ಕಂತೂ. ಈಗ ಆ ಒಂದು ಸ್ಪಾಟ್ ನಂಬರ್ 6ರ ಸಿಕ್ಕಿರುವಂತಹ ಮೂಳೆಯ ಇನ್ವೆಸ್ಟಿಗೇಷನ್ಗೋಸ್ಕರ KMCಯಲ್ಲಿ ಆಗ್ತಾ ಇದೆ ಅನ್ನೋದು ಗೊತ್ತಾಗಿದೆ. ಆ ನಂತರವಾಗಿ ಇದೀಗ ಸ್ಪಾಟ್ ನಂಬರ್ 11ರ ಕೆಲಸ ಅಲ್ಲಿ ಒಂದು ತನಿಖೆ ಶುರುವಾಗಿದೆ. ಸ್ಪಾಟ್ ನಂಬರ್ 11ರ ಉತ್ಖನನ ಪ್ರಕ್ರಿಯೆ ಆರಂಭವಾಯಿತು ಇವತ್ತು. ಆದರೆ ಸ್ಪಾಟ್ ನಂಬರ್ 11ರಲ್ಲೂ ಕೂಡ ಯಾವುದೇ ಒಂದು ಕುರುಹು ಸಿಗದ ಕಾರಣಕ್ಕೋಸ್ಕರ ನೆಕ್ಸ್ಟ್ ಸ್ಟೆಪ್ ಅವರು ಡೀಪ್ ಫಾರೆಸ್ಟ್ಗೆ ಹೋಗಿದ್ದಾರೆ. ಅಂದರೆ ಆ ಒಂದು ಅನಾಮಿಕ ವ್ಯಕ್ತಿ ಹೇಳಿರುವ ಸೂಚನೆಯ ಪ್ರಕಾರ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಇವತ್ತು ಮಹಜರು ಆಗುತ್ತಾ ಅಥವಾ ಅಲ್ಲಿ ಏನಾದರೂ ಡಿಗ್ಗಿಂಗ್ ಪ್ರಕ್ರಿಯೆ ಆಗುತ್ತಾ ಅದು ಕೂಡ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಈಗೊಂದು ವಿರಾಮ ಇರೋ ಕಾರಣಕ್ಕೋಸ್ಕರ ಎಲ್ಲ ಪೊಲೀಸ್ ಇಲಾಖೆಯವರು ಖಾಕಿ ಪಡೆ ಸದ್ಯಕ್ಕೆ ಅಲ್ಲಿ ಒಟ್ಟಾಗಿ ಒಂದು ವಿರಾಮನ ಹಿಡ್ಕೊಂಡಿದ್ದಾರೆ. ಸದ್ಯಕ್ಕೆ ಅಲ್ಲಿಗ ಯಾರು ಕೇವಲ ಒಂದು ಗ್ರೀನ್ ಶೆಡ್ ನೆಟ್ ಕಾಣಿಸ್ತಾ ಇದೆ. ಜೊತೆಗೆ ನಮ್ಮ ಮೀಡಿಯಾದವರು ಕೂಡ ಅಲ್ಲೇ ಇದ್ದಾರೆ, ಮಾಧ್ಯಮದ ಎಲ್ಲ ತಂಡವು ಕೂಡ ಅಲ್ಲೇ ಇದೆ. ಸೊ ಈ ಕಡೆ ಪೊಲೀಸ್ ಕಾನ್ಸ್ಟೇಬಲ್ಸ್ ಕೂಡ ಕಾಯ್ತಾ ಇದ್ದಾರೆ, ಮುಂದೆ ಏನಾಗುತ್ತೆ, ಏನಾದ್ರು ಸೂಚನೆ ಸಿಗುತ್ತಾ ಇದು ಕೂಡ ಗೊತ್ತಾಗಿಲ್ಲ. ಸೂಚನೆ ಪ್ರಕಾರ ಕೂಡ ಅವರು ಮೂವ್ ಆಗಬೇಕಾಗುತ್ತೆ. ಮೋಸ್ಟ್ಲಿ ತಂಡವಾಗಿ ಊಟಕ್ಕೆ ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಅಂದರೆ ಇವರು 10 ಜನ ಖಾಕಿ ಪಡೆ ಇದ್ದಾಗ ಒಂದು 5 ಜನ ಊಟಕ್ಕೆ ಹೋಗಿ 5 ಜನ ಇಲ್ಲಿ ಉಳ್ಕೊಳ್ಳುವಂತಹ ಸಂದರ್ಭ ಕೂಡ ಇರುತ್ತಿಲ್ಲ. ಅಂದರೆ ಅವರು ಅಷ್ಟು ಹೊತ್ತು ಕೂಡ ಕಂಪ್ಲೀಟಾಗಿ ಇರೋದು ಕೂಡ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಅಲ್ಲಲ್ಲೇ ಒಂದು ಪಾರ್ಟ್ ಮಾಡಿ ಕೆಲವೊಂದು ಟೀಮನ್ನು ಮಾಡಿ ಅಲ್ಲಿ ಒಂದು ಸೆಕ್ಯೂರಿಟಿ ಫೋರ್ಸನ್ನು ಕೊಡುವಂಥ ಸಾಧ್ಯತೆ ಕೂಡ ಇದೆ. ಅದೇ ರೀತಿ ಮಾಡಿರ್ಬೋದು. ಈಗ ನೋಡ್ಬೋದು ಒಳಗಡೆ ಕೂಡ ಒಂದು ಖಾಕಿ ಡ್ರೆಸ್ ಧಾರಿ ಒಬ್ಬ ಕಾನ್ಸ್ಟೇಬಲ್ ಒಳಗಡೆ ಹೋಗ್ತಾ ಇದ್ದಾರೆ. ಆ ಒಂದು ಡೀಪ್ ಫಾರೆಸ್ಟ್ ಒಳಗಡೆ, ಒಂದು ಅರಣ್ಯದ ಒಳಗಡೆ ಫುಲ್ಲು ಗಿಡಗಂಟೆ ಪೊದೆಗಳು ಕಾಣಿಸ್ತಾ ಇದೆ. ಒಳಗಡೆ ಏನಾಗ್ತಿದೆ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಪ್ರಾರಂಭದಲ್ಲಿ ಮಹಜರು ಪ್ರಕ್ರಿಯೆ ಆಗ್ತಾ ಇರಬಹುದು. ಹಾಗಾಗಿ ಮುಂದೆ ಅಧಿಕಾರಿಗಳು ಕೆಳಗಡೆ ಬರ್ತಾರಾ ಅಥವಾ ಅಲ್ಲಿಗೇನೆ ಅವರಿಗೆ ಊಟವನ್ನು ತೆಗೆದುಕೊಂಡು ಹೋಗುವಂಥ ಪ್ರಕ್ರಿಯೆ ಆಗುತ್ತಾ, ಯಾವುದು ಕೂಡ ಇನ್ನೂ ಕೂಡ ನಿಖರವಾದ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯಕ್ಕೆ ಹೊರಭಾಗದಲ್ಲಿ ಮಾಧ್ಯಮದವರು ಕೂಡ ಕಾಯ್ತಾ ಇರುವಂಥ ದೃಶ್ಯಾವಳಿಯನ್ನು ನೀವು ನೇರ ಪ್ರಸಾರ ಮೂಲಕ ನೀವು ನೋಡ್ತಾ ಇದ್ದೀರಾ. ಸೊ ವೆಹಿಕಲ್ ಮೂವ್ಮೆಂಟ್ ಕೂಡ ಅದೇ ರೀತಿ ಆಗ್ತಾ ಇದೆ. ಸ್ಲೋ ಮೂವ್ಮೆಂಟ್ ಕೂಡ ಇದೆ. ಅದು ಕಾರ್ ಆಗಿರ್ಬೋದು, ಬಸ್ ಆಗಿರ್ಬೋದು, 2 ವೀಲರ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಬಹಳ ಸ್ಲೋ ಮೂವಿಂಗ್ ಆಗ್ತಾ ಇದೆ. ಎಲ್ಲವೂ ಕೂಡ ಅಲ್ಲಿ ಒಂದು ಕಡೆ ಮಾಧ್ಯಮದವರ ಈ ಕಡೆ ಇದ್ದಾರೆ, ಆ ಕಡೆ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಏನಾಗ್ತಾ ಇದೆ ಅನ್ನೋದು ಆಲ್ಮೋಸ್ಟ್ ಈಗ ಇಡೀ ದೇಶಾದ್ಯಂತ ಗೊತ್ತಾಗಿದೆ, ನಮ್ಮ ರಾಜ್ಯಾದ್ಯಂತ ಗೊತ್ತಾಗಿದೆ. ಈ ಧರ್ಮಸ್ಥಳ ಗ್ರಾಮದಲ್ಲಿ ಇಂತಹ ಒಂದು ಪ್ರಕರಣ ಆಗಿದೆ, ಈ ತನಿಖೆ ಆಗಿದೆ ಅಂತ. ಹಾಗಾಗಿ ಆ ಒಂದು ಅಪ್ಡೇಟ್ಸ್ ಇರುವಂಥ ಅನೇಕ ಮಂದಿ ಈ ಸ್ಪಾಟ್ಗೆ ಬಂದಾಗ ಒಂದು ಸ್ವಲ್ಪ ಹೊತ್ತು ನಿಂತು ಅಲ್ಲಿ ವಿಚಾರಿಸಿ ಹೋಗುವಂಥ ಸಂದರ್ಭ ಕೂಡ ಇದೆ. ಜೊತೆಗೆ ಮೊನ್ನೆ ಶನಿವಾರ ದಿನ ಸ್ವಲ್ಪ ಮಳೆ ಕೂಡ ಜೋರಾಗಿ ಮಳೆ ಜೊತೆಗೆ ಗಾಳಿ, ಸಿಡಿಲು, ಮಿಂಚು ಎಲ್ಲವೂ ಕೂಡ ಇತ್ತು. ಹಾಗಾಗಿ ಸ್ವಲ್ಪ ಆ ತನಿಖೆಗೆ ಅಡಚಣೆ ಕೂಡ ಆಗಿತ್ತು. ಆದರೆ ಇವತ್ತು ಸ್ವಲ್ಪ ಸೂರ್ಯದೇವ ರೆಸ್ಟ್ ತೆಗೆದುಕೊಂಡು ಮಳೆರಾಯ ವರುಣ ಸ್ವಲ್ಪ ವಿರಾಮ ತೆಗೆದುಕೊಂಡು ಸೂರ್ಯರಾಯನಿಗೆ ಸ್ವಲ್ಪ ಕೆಲಸ ಕೊಟ್ಟ ಥರ ಕಾಣಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಬಿಸಿಲ ವಾತಾವರಣ ಕೂಡ ಇದೆ. ಹಾಗಾಗಿ ಆ ಒಂದು ಬಿಸಿಲ ವಾತಾವರಣದಲ್ಲಿಯೇ ನಮ್ಮ ಮಾಧ್ಯಮದವರಾಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಆಮೇಲೆ ಎಲ್ಲ ಅಧಿಕಾರಿಗಳು, ಕಂದಾಯ ಇಲಾಖೆಯವರಾಗಿರ್ಬೋದು, ಅರಣ್ಯ ಇಲಾಖೆಯ ಅಧಿಕಾರಿ ಆಗಿರ್ಬೋದು, SIT ಅವರಾಗಿರ್ಬೋದು, ಎಲ್ಲರೂ ಕೂಡ ಇವತ್ತು ಬಹಳ ವೇಗವಾಗಿ ಕೆಲಸ ಮಾಡಬೇಕು ಅಂತ ಬಂದಿದ್ರು. ಆದರೆ ಸ್ಪಾಟ್ ನಂಬರ್ 11ರಲ್ಲಿ ಯಾವುದೇ ಒಂದು ಪುರಾವೆಗಳು, ಯಾವುದೇ ಒಂದು ಕುರುಹುಗಳು ಸಿಗದ ಕಾರಣ ನೆಕ್ಸ್ಟ್ ಅವರು ಅಲ್ಲಿಂದ ಮೂವ್ ಆನ್ ಆಗಿದ್ದಾರೆ. ಇಲ್ಲಿಗೆ ಮೇಲ್ಗಡೆ ಇರುವಂತಹ ಒಂದು ಗುಡ್ಡ ಪ್ರದೇಶಕ್ಕೆ ಮೂವ್ ಆನ್ ಆಗಿದ್ದಾರೆ. ಅಲ್ಲಿ ಸದ್ಯಕ್ಕೆ ಏನಾಗ್ತಾ ಇದೆ, ಮಹಜರು ಆಗ್ತಾ ಇದೆಯಾ ಅಥವಾ ಅಲ್ಲಿ ಮಹಜರು ಪ್ರಕ್ರಿಯೆ ಮುಗಿದು ಡಿಗ್ಗಿಂಗ್ ಆರಂಭಿಸಿದಾರಾ ಇನ್ನು ಕೂಡ ಗೊತ್ತಿಲ್ಲ. ಅದರ ಬಗ್ಗೆ ಮಾಹಿತಿ ನಾವು ಕಲೆ ಹಾಕ್ತಾ ಇದ್ದೀವಿ. ನಮ್ಮ ಚಾನೆಲ್ ಮುಖ್ಯಸ್ಥ ದಾಮೋದರ ದುಂಡೋಲೆ ಆ ಒಂದು ಮಾಹಿತಿಯನ್ನು ಕಲೆ ಹಾಕುವಂಥ
ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಈಗ ಸಂಜೆ ಮಧ್ಯಾಹ್ನದ ವೇಳೆ ಸ್ವಲ್ಪ ಸಿಡಿಲು ಕೂಡ ಸೌಂಡ್ ಕೇಳಿಸ್ತಾ ಇದೆ. ಸೊ ಮಳೆ ಬರುವ ಸಂದರ್ಭ ಕೂಡ ಇದೆ. ಮೊನ್ನೆ ಕೂಡ ಹಾಗೇನೆ ಮಧ್ಯಾಹ್ನ ನಂತರವೇ ಸಿಡಿಲು ಆರಂಭವಾಯಿತು, ಆಮೇಲೆ ಸ್ವಲ್ಪ ಸ್ವಲ್ಪ ಮಳೆ ಬಂತು, ಆಮೇಲೆ ಜೋರಾಗಿ ಮಳೆ ಬಂತು. ಅದೇ ರೀತಿಯಾಗಿ ಇವತ್ತು ಕೂಡ ಆಗುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಸಿಡಿಲಿನ ಸೌಂಡ್ ಕೂಡ ಕೇಳಿಸ್ತಾ ಇದೆ. ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ಕೆಲವು ವ್ಯವಸ್ಥೆನ ಕೂಡ ಅಲ್ಲಿ ಮಾಡ್ಕೊಂಡಿರ್ತಾರೆ. ಎಲ್ಲವೂ ಕೂಡ ಆ ಟೈಮಲ್ಲಿ ಯಾವುದು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ಮಳೆ ಬಂದಾಗ ಏನು ಮಾಡಬಹುದು, ಯಾವ ಥರ ವ್ಯವಸ್ಥೆನ ಕಲ್ಪಿಸಬಹುದು, ಎಲ್ಲದೂ ಕೂಡ ಅವರು ವ್ಯವಸ್ಥೆ ಕಲ್ಪಿಸಿಕೊಂಡಿರ್ತಾರೆ. ಸದ್ಯಕ್ಕಂತೂ ಅಲ್ಲಿರುವ ದೃಶ್ಯಾವಳಿ ಪ್ರಕಾರ ಪೊಲೀಸ್ ಬಿಗಿ ಬಂದೋಬಸ್ತ್ ಹಾಗೇ ಇದೆ, ಸರ್ಪಗಾವಲು ಹಾಗೇ ಇದೆ, ಮಾಧ್ಯಮದ ತಂಡ ಕೂಡ ಹಾಗೆಯೇ ಅಲ್ಲೇ ಕಾಯ್ತಾ ನಿಂತ್ಕೊಂಡಿರ್ತದ್ದು.
ಎಸ್, ನಾವು ಸ್ವಲ್ಪ ವಿರಾಮ ತೆಗೆದುಕೊಂಡ್ವಿ, ಮಧ್ಯಾಹ್ನ ಟೈಮ್ ಆಗಿತ್ತು. ಹಾಗಾಗಿ ಸದ್ಯಕ್ಕೆ ಮತ್ತೆ ನಾವು ಬಂದಿದ್ದನ್ನು ಹೇಳೋಕ್ಕೆ ಮುಂದಾಗಿದ್ದೀನಿ. ಈಗ ಏನು ಬೆಳ್ತಂಗಡಿ ಧರ್ಮಸ್ಥಳ ಗ್ರಾಮದ ನೇತ್ರಾನಗರದ ಸ್ಪಾಟ್ ನಂಬರ್ 11ರಲ್ಲಿ ಬೆಳಗಿನ 11:30 ವೇಳೆಗೆ ಒಂದು ಡಿಗ್ಗಿಂಗ್ ಪ್ರಕ್ರಿಯೆ ಆರಂಭ ಆಗಿತ್ತು. ಆನಂತರವಾಗಿ ಸುಮಾರು 1 ಗಂಟೆ ತನಕ ಅಲ್ಲೇ ಇದ್ದರು. ಆನಂತರವಾಗಿ ಅಲ್ಲಿಂದ ಸ್ಪಾಟ್ ನಂಬರ್ 11 ಬಿಟ್ಟು ಮೇಲ್ಗಡೆ ಇರುವಂಥ ಒಂದು ಕಾಡಿನ ಒಳಗಡೆ, ಗುಡ್ಡದ ಒಳಗಡೆ ಹೋದರು. ಅಲ್ಲಿ ಹೋಗಿ ಅಲ್ಲಿ ಒಂದು ಮಹಾಜರ ಪ್ರಕ್ರಿಯೆ ಮಾಡ್ತಾ ಇರಬಹುದು, ಮೇ ಬಿ ಹೇಳೋಕ್ಕಾಗಲ್ಲ. ಇನ್ನೂ ಕೂಡ ಯಾರು ಕೂಡ ಕೆಳಗೆ ಬಂದಿಲ್ಲ, ಅಧಿಕಾರಿಗಳು ಕೂಡ ಯಾರು ಕೂಡ ಹೊರಗಡೆ ಬಂದಿಲ್ಲ, ಎಲ್ಲ ಒಳಗಡೆ ಇದ್ದಾರೆ. ಹಾಗಾಗಿ ಮೇ ಬಿ ಎಲ್ಲ ಊಟದ ವ್ಯವಸ್ಥೆಯನ್ನು ಅಲ್ಲೇ ಮಾಡ್ಕೊಂಡಿರ್ಬೋದು, ಇಲ್ಲಿಂದ ತೆಗೆದುಕೊಂಡು ಹೋಗಿ ಅಲ್ಲಿ ಕೊಟ್ಟಿರುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಹೊರಗಡೆ ನೋಡ್ತಿರ್ಬೋದು, ಎಲ್ಲ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ನ ಎಲ್ಲ ಖಾಕಿಧಾರಿಗಳು ಎಲ್ಲರೂ ಕೂಡ ರಿವಾಲ್ವರ್, ದೊಡ್ಡ ದೊಡ್ಡ ಗನ್ ಹಿಡ್ಕೊಂಡು ಹೊರಗಡೆ ನಿಂತ್ಕೊಂಡಿದ್ದಾರೆ. ಬಹಳ ಬಿಗಿ ಬಂದೋಬಸ್ತನ್ನು ಹಾಕಿರುವಂಥದ್ದು. ಯಾವುದೇ ಒಂದು ಸಮಸ್ಯೆ ಆಗಬಾರ್ದು, ಯಾವುದೇ ಒಂದು ಬಂದು ಯಾರು ಕೂಡ ಗಲಾಟೆ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬಿಗಿ ಬಂದೋಬಸ್ತನ್ನು ಅಲ್ಲಿ ಹಾಕಿರುವಂಥದ್ದು. ಬೆಳಗಿನ ಜಾವ 11 ಗಂಟೆಗೆ ಇದು ಆರಂಭ ಆಗಿತ್ತು. ಆದರೆ ಬೆಳಗ್ಗಿನ ಬೇಗನೆ ಬಂದಂತಹ ಖಾಕಿ ಪಡೆ ಎಲ್ಲ ಕಡೆ ಒಂದು ಸರ್ಪಗಾವಲನ್ನು ಹಾಕಿ ಯಾವುದೇ ಒಂದು ಸಮಸ್ಯೆ ಆಗದ ರೀತಿಯಲ್ಲಿ ಬಿಗಿ ಬಂದೋಬಸ್ತನ್ನು ಮಾಡಿರುವಂಥದ್ದು. ನಮ್ಮ ಕ್ಯಾಮ್ರಾ ಪರ್ಸನ್ ಆಗಿರುವಂತಹ ಆದಿತ್ಯ ಶೆಟ್ಟಿ ಆಗಿರ್ಬೋದು, ಬನೀಶ್ ಮರೋಡಿ ಆಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ಆಗ್ತಿರುವಂತಹ ಪ್ರತಿಯೊಂದು ಅಪ್ಡೇಟ್ಸನ್ನು ನಿಮಗೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದೀಗ ಸಮಯ ಮಧ್ಯಾಹ್ನ ಆಗಿದೆ, ಆದರೂ ಕೂಡ ಅಲ್ಲಿ ಕಾನ್ಸ್ಟೇಬಲ್ಸ್ ತಂಡ ಈಗ 2:30 ಆಗಿದೆ. ಆ ತಂಡ ಅಲ್ಲೇ ಇದೆ. ಮೇ ಬಿ ತಂಡವಾಗಿ ಒಂದು 2-3 ಡಿವೈಡ್ ಮಾಡಿ ಊಟಕ್ಕೆ ಹೋಗಿ ಬಂದಿರಬಹುದು. ಸದ್ಯಕ್ಕಂತೂ ಈಗ 10-20 ಮಂದಿ ಕಾನ್ಸ್ಟೇಬಲ್ಸ್ಗಳು ಮುಂಭಾಗಕ್ಕೆ ಕಾಣಿಸ್ತಾ ಇದ್ದಾರೆ. ಇನ್ನು ಅನೇಕ ಮಂದಿ ಅಲ್ಲಲ್ಲಿ ಚದುರ್ಕೊಂಡಿರ್ತಾರೆ. ಒಂದು ನೇತ್ರದ ಸ್ನಾನಘಟ್ಟ ಆಗಿರ್ಬೋದು, ಈ ಕಡೆ ರೋಡ್ ಸೈಡ್ ಆಗಿರ್ಬೋದು, ಆ ಕಡೆ ಈ ಕಡೆ ಎಲ್ಲ ಕಡೆ ಒಂದು ತಂಡವಾಗಿ ಒಂದು 100 ಖಾಕಿ ಪಡೆ ಅಲ್ಲಿ ಹಾಕಿರುವಂಥದ್ದು. ಇನ್ನು ಒಳಗಡೆ SIT ಆಗಿರ್ಬೋದು, ಸೋಕೋ ಆಗಿರ್ಬೋದು, ಆಮೇಲೆ FSL ವಿಧಿವಿಜ್ಞಾನ ಇಲಾಖೆಯವರಾಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, ಎಲ್ಲದರ ಅಧಿಕಾರಿಗಳು ಕೂಡ ಒಟ್ಟು 30ಕ್ಕೂ ಹೆಚ್ಚು ಅಧಿಕಾರಿಗಳು ಕೂಡ ಅಲ್ಲಿ ಸೇರ್ಕೊಂಡಿರುವಂಥದ್ದು. ಇನ್ನು ಮುಖ್ಯವಾಗಿ ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಅವರ ಮುಂದಾಳತ್ವ ಕೂಡ ಇರುತ್ತೆ. SIT ಅಧಿಕಾರಿ ಆಗಿರುವಂತಹ ಜಿತೇಂದ್ರ ದಯಾಮ್ ಆಗಿರ್ಬೋದು, ಅವರು ಕೂಡ ಇದರ ಮುಂದಾಳತ್ವ ವಹಿಸಿರ್ತಾರೆ. ಅವರ ಮುಂದಾಳತ್ವದಲ್ಲಿ ಈ ಒಂದು ಉತ್ಖನನ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಜುಲೈ 28ಕ್ಕೆ ಆರಂಭವಾಗಿರುವಂಥ ಈ ಒಂದು ತನಿಖೆಯ ಪ್ರೋಸೆಸ್ ಇವತ್ತು ಆಗಸ್ಟ್ 4, ಇವತ್ತು ಕೂಡ ಮುಕ್ತಾಯದ ಹಂತ ಕಾಣಿಸ್ತಾ ಇಲ್ಲ. ಬೆಳಗ್ಗೆ ಅನ್ಕೊಂಡ್ವಿ ಮೇ ಬಿ ಇವತ್ತು 11, 12, 13 ಆಗಿ ಒಂದು ಏನಾದರೂ ಕ್ಲೈಮ್ಯಾಕ್ಸ್ ಸಿಗ್ಬೋದು, ಏನಾದರೂ ನಿರ್ಣಾಯಕ ರಿಪೋರ್ಟಿಂಗ್, ಏನಾದರೂ ನಿರ್ಣಾಯಕವಾಗಿರುವಂಥ ವರದಿಗಳು ಸಿಗ್ಬೋದು ಅಂತ ಅನ್ಕೊಂಡಿದ್ವಿ. ಆದರೆ ಇನ್ನು ಕೂಡ ಯಾವುದು ಕೂಡ ಮಾಹಿತಿ ಸಿಕ್ಕಿಲ್ಲ. ಕೇವಲ ಎಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿಯೇ ಇದೆ. ಯಾವುದೇ ಕೂಡ ನಿರ್ಣಾಯಕ ಘಟ್ಟವನ್ನು ತಲುಪಿಲ್ಲ. ಎಲ್ಲವೂ ಕೂಡ ಕ್ವಶ್ಚನ್ ಮಾರ್ಕ್ ಆಗಿಯೇ ಇದೆ. ಆತನ ಆತ್ಮವಿಶ್ವಾಸಕ್ಕೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಹುಸಿಯಾಗಿರೋ ರೀತಿ ಕಾಣಿಸ್ತಾ ಇದೆ. ಆತನ ದೂರು ಕೂಡ ಹುಸಿಯಾಗಿರೋ ರೀತಿ ಕಾಣಿಸ್ತಾ ಇದೆ. ಎಲ್ಲೂ ಕೂಡ ಯಾವುದೇ ಒಂದು ಮೂಳೆ ಆಗಿರ್ಬೋದು, ಯಾವುದೇ ಸಾಕ್ಷಿಗಳಾಗಿರ್ಬೋದು, ಯಾರದೇ ಸ್ಕೂಲ್ ಬ್ಯಾಗ್ ಆಗಿರ್ಬೋದು, ಏನು ಕೂಡ ಕಾಣಿಸಿಲ್ಲ. ಎಲ್ಲವೂ ಬರೀ ಮಣ್ಣಿನ ರಾಶಿ ಅಷ್ಟೇ ಕಾಣಿಸ್ತಾ ಇತ್ತು ವಿನಃ ಬೇರೆ ಏನಿಲ್ಲ, ಸ್ಪಾಟ್ ನಂಬರ್ 6 ಹೊರತುಪಡಿಸಿ. ಸೊ ಅಲ್ಲಿ ಕೆಲವೊಂದು ಮಾಹಿತಿ ಪ್ರಕಾರ ಮೊನ್ನೆ ಅಲ್ಲಿ ಡಿಗ್ಗಿಂಗ್ ಮಾಡಬೇಕಾದ್ರೆ 1ರಿಂದ 8 ತನಕ ಏನು ಇಲ್ಲದೆ ಇರ್ಬೋದು, ಆದರೆ 9ರಿಂದ 13 ತನಕ ಅಲ್ಲಿ 100% ಆಗಿ ಕಳೆಬರಹ ಇದೆ. ಅಲ್ಲಿ ಅಸ್ಥಿಗಳು ಸಿಗುತ್ತೆ ಅಂತ ಅನಾಮಿಕ ವ್ಯಕ್ತಿ ಹೇಳಿದ್ದ ಎನ್ನಲಾಗ್ತಾ ಇತ್ತು. ಆದರೆ ಅದು ಒಂದು ವೇಳೆ ನಿಜ ಆಗಿದ್ರೂ ಕೂಡ, ಆತನ ಆ ಹೇಳಿಕೆ ಕೊಟ್ಟಿದ್ರು ಆದರೂ ಕೂಡ ಇವತ್ತು ಎಲ್ಲವೂ ಕೂಡ ಹುಸಿಯಾಗಿದೆ. ಮೊನ್ನೆ ಸ್ಪಾಟ್ ನಂಬರ್ 9ರಲ್ಲೂ ಕೂಡ ಏನು ಸಿಕ್ಕಿಲ್ಲ, ಸ್ಪಾಟ್ ನಂಬರ್ 10ರಲ್ಲೂ ಕೂಡ ಏನು ಸಿಕ್ಕಿಲ್ಲ. ಇವತ್ತು ಸ್ಪಾಟ್ ನಂಬರ್ 11ರಲ್ಲಿ ಈ ಒಂದು ಉತ್ಖನನ ಪ್ರಕ್ರಿಯೆ ಆರಂಭವಾಗಿತ್ತು ಬೆಳಗ್ಗೆ 11:30 ವೇಳೆ ಸುಮಾರಿಗೆ. ಆದರೂ ಕೂಡ ಇದೀಗ ಗಂಟೆ 2:30 ಆಯಿತು. ಇನ್ನು ಕೂಡ ಯಾವುದೇ ಕಳೆಬರ ಸಿಕ್ಕಿರುವಂತಹ ಯಾವುದೇ ಮಾಹಿತಿ ಕೂಡ ಇಲ್ಲ. ಸದ್ಯಕ್ಕೆ ಎಲ್ಲರೂ ಕೂಡ ಮೇಲೆ ಇರುವಂತಹ ಆ ಒಂದು ಅರಣ್ಯದ ಒಳಗಡೆ ಇದ್ದಾರೆ. ಕೆಲವು ಖಾಕಿ ಪಡೆ ಮಾತ್ರ ಹೊರ ಭಾಗದಲ್ಲಿ ಆ ಒಂದು ಗ್ರೀನ್ ಶೇಡ್ ನೆಟ್ ಆಗಿರ್ಬೋದು, ಅಂದರೆ ಸ್ಪಾಟ್ ನಂಬರ್ 11ರಲ್ಲಿ ಬಹಳ ದೊಡ್ಡದಾಗಿರುವಂತಹ ಗ್ರೀನ್ ಶೇಡ್ ಅನ್ನ ಡಬಲ್ ಆಗಿ ಹಾಕಿದ್ರು. ಯಾವುದೇ ಒಳಗೆ ಆಗ್ತಿರುವಂತಹ ಕೆಲಸಗಳು
ಆ ಡಿಗ್ರಿ ಪ್ರಕ್ರಿಯೆ ಆಗಿರ್ಬೋದು, ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ಯಾವುದು ಕೂಡ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎರಡೆರಡು ಗ್ರೀನ್ ಶೇಡ್ ನೆಟ್ಟನ್ನು ಹಾಕಿದ್ರು. ಆದರೆ ಇದೀಗ ಅದು ಕೂಡ ವೇಸ್ಟ್ ಆಗಿ ಎಲ್ಲರೂ ಕೂಡ ಆ ಕಾಡಿನ ಒಳಗಡೆ ಹೋಗಿ ಅಲ್ಲಿ ಅದೇನೋ ಒಂದು ಮಹಜರು ಪ್ರಕ್ರಿಯೆ ಮಾಡ್ತಾ ಇದ್ದಾರೋ ಅಥವಾ ಡಿಗ್ಗಿಂಗ್ ಪ್ರಕ್ರಿಯೆ ಮಾಡ್ತಾ ಇದ್ದಾರೋ ಇನ್ನು ಕೂಡ ಕನ್ಫರ್ಮೇಷನ್ ಇಲ್ಲ. ಅಂತೂ ಎಲ್ಲರ ಒಂದು ತಂಡ ಆ ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ಯಾವುದೋ ಒಂದು ತನಿಖೆ ಆಗ್ತಾ ಇರುವಂಥದ್ದಂತೂ ನಿಜ. ಮೇಲ್ಗಡೆ ಹೋಗಿ ತನಿಖೆ ಅಂತೂ ಆಗ್ತಾ ಇದೆ, ಆದರೆ ಅದು ಯಾವ ರೀತಿಯಲ್ಲಿ ಆಗ್ತಾ ಇದೆ ಅದರ ಬಗ್ಗೆ ಅಂತೂ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯಕ್ಕೆ ಅದನ್ನು ಕೂಡ ಕಲೆ ಹಾಕುವಂಥ ಪ್ರಯತ್ನವನ್ನ ದಾಮೋದರ್ ತುಂಬಾ ಶ್ರಮವಹಿಸಿ ಮಾಡ್ತಾರೆ. ತುಂಬಾ ಕಷ್ಟ ಇದರ ಒಂದು ಮಾಹಿತಿ ಕಲೆ ಹಾಕೋದು. ಯಾಕಂತ ಹೇಳಿದ್ರೆ ಅಲ್ಲಿ ಖಂಡಿತವಾಗಿ ಪ್ರತಿಯೊಬ್ಬರು ಕೂಡ ಸೂಚನೆ ಕೊಡಲಾಗಿದೆ, ಯಾವುದನ್ನು ಕೂಡ ಲೀಕ್ ಮಾಡುವ ಹಾಗಿಲ್ಲ. ಅಲ್ಲಿ ಮೇಲ್ಗಡೆ ಏನಾಗ್ತಾ ಇದೆ, ಒಳಗಡೆ ಏನಾಗ್ತಾ ಇದೆ, ಯಾವ ರೀತಿಯಾಗಿ ಡಿಗ್ಗಿಂಗ್ ಪ್ರೋಸೆಸ್ ಆಗುತ್ತೆ, ಈ ಥರ ಯಾವುದೇ ಮಾಹಿತಿಯನ್ನು ಕೂಡ, ಯಾವುದೇ ಫೋಟೋವನ್ನು ಕೂಡ ಕ್ಲಿಕ್ ಮಾಡುವ ಹಾಗಿಲ್ಲ, ಯಾವುದೇ ಮಾಹಿತಿಯನ್ನು ರವಾನೆ ಮಾಡುವ ಹಾಗಿಲ್ಲ. ರವಾನೆ ಮಾಡಿದ್ದೆ ಅದರಲ್ಲಿ ಸಿಕ್ಕಿಬಿದ್ರೆ ಅದಕ್ಕೆ ಶಿಕ್ಷೆ ಕೂಡ ಸಿಗುತ್ತೆ ಅನ್ನುವಂಥ ಬಹಳ ದೊಡ್ಡ ಮಟ್ಟದ ರೀತಿಯಲ್ಲಿ ಒಂದು ಸೂಚನೆಯನ್ನು ಕೊಡಲಾಗಿತ್ತು. ಹಾಗಾಗಿ ಎಲ್ಲರೂ ಕೂಡ ಅದನ್ನು ಶಿರಸಾವಹಿಸಿ ಪಾಲನೆ ಮಾಡ್ತಾ ಇದ್ದಾರೆ. ಯಾರು ಕೂಡ ಯಾವುದೇ ಒಂದು ವಿಚಾರವನ್ನು ಕೂಡ ಲೀಕ್ ಔಟ್ ಮಾಡ್ತಾ ಇಲ್ಲ. ಆದರೂ ಕೂಡ ಅದರ ಮಧ್ಯೆ ಕೂಡ ಹೇಗಾದರೂ ಮಾಡಿ ಈ ಜನರ ಕ್ಯೂರಿಯಾಸಿಟಿಗೆ ಒಂದು ಕರೆಕ್ಟಾದ ಮಾಹಿತಿ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಚಾನೆಲ್ ಮುಖ್ಯಸ್ಥ ದಾಮೋದರ್ ಡೋಲೆ ಅಲ್ಲಿ ಬೇರೆ ಬೇರೆ ಮೂಲಗಳಿಂದ ಹೇಗಾದ್ರೂ ಮಾಹಿತಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ತುಂಬಾ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಅದು ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಬಹಳ ಸ್ಟ್ರಿಕ್ಟ್ ಆಗಿ ಆ ಒಂದು ರೂಲ್ಸ್ ಅನ್ನ ಫಾಲೋ ಮಾಡ್ತಿರೋ ಕಾರಣಕ್ಕೋಸ್ಕರ ಕೆಲವೊಂದು ಮಾಹಿತಿಗಳು ಸಿಗ್ತಾ ಇಲ್ಲ. ಕೇವಲ ನಮ್ಗೆ ಮಾತ್ರ ನಾವು ಒಂದು ಎಲ್ಲರೂ ಹೇಳ್ಬೋದು ನಿಮ್ದು ಲೋಕಲ್ ಚಾನೆಲ್, ನಿಮ್ಗೆ ಹೇಗೆ ಮಾಹಿತಿ ಸಿಗುತ್ತೆ ಅಂತ. ಆದ್ರೆ ಸ್ಟೇಟ್ ನ್ಯೂಸ್ ಚಾನೆಲ್ನ ವರದಿಗಾರರಿಗಿಂತ ಹೆಚ್ಚಿನ ಕಾಂಟ್ಯಾಕ್ಟ್, ಹೆಚ್ಚಿನ ಜನಸಂಪರ್ಕ ಎಲ್ಲವೂ ಕೂಡ ನಮ್ಮ ಚಾನೆಲ್ ಮುಖ್ಯಸ್ಥ ದಾಮೋದರಿಗಿದೆ. ಹಾಗಾಗಿ ಅವರಿಗೆ ಸಿಗುವ ಮಾಹಿತಿಗಿಂತ ಬಹಳ ವಿಶೇಷವಾಗಿ ನಿಖರವಾದ ಮಾಹಿತಿ ನಮ್ಮ ದಾಮೋದರಿಗೆ ಸಿಗುತ್ತೆ. ಸೊ ಹಾಗಾಗಿ ನಾವು ಯಾವುದೇ ಒಂದು ಅಲ್ಲಿ ಅದು ಸಿಕ್ತಂತೆ ಇಲ್ಲದು ಸಿಕ್ತಂತೆ ಅಂತ ಹೇಳ್ಬಿಟ್ಟು ಜನರನ್ನ ತಪ್ಪು ದಾರಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ನಾವು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡ್ತಾ ಇಲ್ಲ. ಅಲ್ಲಿ ಏನು ನಿಖರವಾದ ಮಾಹಿತಿ ಇದೆಯೋ ಅದನ್ನಷ್ಟೇ ಕೊಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಅಲ್ಲಿ ಏನೀಗ ಅಪ್ಡೇಟ್ಸ್ ಬರುತ್ತೋ ಅದನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಈಗ ಸದ್ಯಕ್ಕಂತೂ ಅಲ್ಲಿ ಏನು ಅಪ್ಡೇಟ್ ಸಿಗ್ತಾ ಇಲ್ಲ. ಕೇವಲ ನಮಗೆ ಮೇಲ್ಗಡೆ ಇರುವಂಥ ಆ ಒಂದು ಕೆಲವೊಂದು ಮೂಮೆಂಟ್ಸ್, ಅದೇ ರೀತಿ ಕೆಳಗಡೆ ಇರುವಂಥ ಈ ಪೊಲೀಸ್ ಇಲಾಖೆಯ ಖಾಕಿ ಪಡೆಯ ಒಂದು ಸ್ವಲ್ಪ ಗಾವಲು ಇದಷ್ಟೇ ಅಲ್ಲಿ ಕಾಣಿಸ್ತಾ ಇದೆ, ಅದಷ್ಟೇ ಗೊತ್ತಾಗ್ತಾ ಇದೆ. ಆದರೆ ಒಳಗಡೆ ಮುಸುಕುಧಾರಿ ವ್ಯಕ್ತಿ ಅಲ್ಲಿ ಏನು ಹೇಳ್ದ, SIT ಅಧಿಕಾರಿ ಜೊತೆ ಏನು ಮಾಹಿತಿಯನ್ನು ಕೊಟ್ಟ, ಅವನ ಹೇಳಿಕೆ ಮೇರೆಗೆ SIT ಅಧಿಕಾರಿಗಳು ಏನಂತ ತೀರ್ಮಾನ ಕೈಗೊಂಡ್ರು, ಎಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿ ಇದೆ. ಸದ್ಯಕ್ಕಂತೂ ಪ್ರತಿಯೊಬ್ಬರ ಚಿತ್ತ ಇದೀಗ ಈ ಒಂದು ಕಾಡಿನ ಒಳಗಡೆ ಇದೆ. ಪ್ರತಿಯೊಬ್ಬರು ಬಹಳ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ. ಸಮಯ ಬೇರೆ 2 ಆಯಿತು, ಅರ್ಧ ದಿನ ಮುಗಿದೇ ಹೋಯ್ತು. ಹಾಗಾಗಿ ಇನ್ನು ಕೂಡ ಈ ಅರ್ಧ ದಿನದಲ್ಲಿ ಎಷ್ಟೋ ಶ್ರಮ ವಹಿಸಿದ್ದಾರೆ, ಎಷ್ಟೋ ಸಮಯ ಕಳೆದಿದ್ದಾರೆ. ಆದರೂ ಕೂಡ ಯಾವುದು ಕೂಡ ಯೂಸ್ ಆಗಿಲ್ಲ. ಆತನ ದೂರುವಿನ ಅನ್ವಯ ಯಾವುದೇ ಒಂದು ಸಬೂಬುಗಳು ಕೂಡ ಸಿಕ್ಕಿಲ್ಲ. ಸದ್ಯಕ್ಕೆ ಇದೀಗ ಸಮಯ 2 ಆದರೂ ಕೂಡ ಯಾವುದೇ ಮಾಹಿತಿಗಳು ಕೂಡ ಸಿಕ್ಕಿಲ್ಲ. ಅಲ್ಲಿ ಏನಾಗ್ತಾ ಇದೆ, ಒಳಗಡೆ ಡಿಗ್ಗಿಂಗ್ ಪ್ರಕ್ರಿಯೆ ಆಗ್ತಾ ಇದೆಯಾ ಅಥವಾ ಮಹಜರು ಪ್ರಕ್ರಿಯೆ ಆಗಿದೆಯಾ ಅಥವಾ ಬೇರೆ ಏನಾದರೂ ಸ್ಪಾಟ್ನ ಮಹಜರು ಮಾಡ್ತಾ ಇದ್ದಾರಾ, ಈ ಥರ ಯಾವುದು ಕೂಡ ಗೊತ್ತಾಗಿಲ್ಲ. ಸದ್ಯಕ್ಕೆ ನಾವು ಬೆಳಗ್ಗೆ ಬಂದಾಗ ನಮಗೆ ಗೊತ್ತಿರುವಂಥದ್ದು ಇವತ್ತು ಸ್ಪಾಟ್ ನಂಬರ್ 11, 12, 13ರ ಉತ್ಖನನ ಪ್ರಕ್ರಿಯೆ ಆಗುತ್ತೆ ಅನ್ನೋದು. ಆದರೆ ಇಷ್ಟರವರೆಗೆ ಕೇವಲ ಸ್ಪಾಟ್ ನಂಬರ್ 11 ಡಿಗ್ಗಿಂಗ್ ಪ್ರಕ್ರಿಯೆ ಆಗಿದೆ. ಅದು ಪೂರ್ಣ ಮಟ್ಟಕ್ಕೆ ಆಗಿದೆಯೇ ಇಲ್ವಾ ಅದು ಕೂಡ ಗೊತ್ತಿಲ್ಲ. ಯಾಕೆಂದರೆ ಅರ್ಧಕ್ಕೇನೆ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ನೇರವಾಗಿ ಮೇಲ್ಗಡೆ ಇರುವಂತಹ ಡೀಪ್ ಫಾರೆಸ್ಟ್ ಒಳಗಡೆ ಇರುವಂತಹ ಜಾಗಕ್ಕೆ ಹೋಗಿದ್ದಾರೆ. ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಕೂಡ ಮಾಹಿತಿ ನಾವು ಇನ್ನಷ್ಟೇ ಕಲೆ ಹಾಕಬೇಕಾಗಿದೆ. ಈಗ ಮತ್ತೆ ನಾವು SIT ಕಚೇರಿಯ ದೃಶ್ಯಾವಳಿ ತೋರಿಸ್ತಾ ಇದ್ದೀವಿ. ಇದು ಯಾಕಂತ ಹೇಳಿದ್ರೆ ಈ ಮೇಜರ್ ಟ್ವಿಸ್ಟ್ನ ಇನ್ನೊಂದು ಭಾಗ. ಜಯಂತ್ T ಅನ್ನುವಂತಹ ವ್ಯಕ್ತಿ, ಸಾಮಾಜಿಕ ಹೋರಾಟಗಾರ, ಏನು ಮೊನ್ನೆ
ಆಗಸ್ಟ್ 2ಕ್ಕೆ ಒಂದು ಸಂಜೆ ಸಮಯಕ್ಕೆ ಮಾಧ್ಯಮದ ಮುಂದೆ ಬಂದು ನನಗೂ ಕೂಡ ಕೆಲವೊಂದು ಮಾಹಿತಿ ಇದೆ, ಒಂದು ಹೆಣ್ಣು ಮಗುವ ಕೊಳೆತ ಶರೀರದ ಒಂದು ಹೆಣ್ಣು ಮಗುವಿನ ಹೆಣವನ್ನ ಮಣ್ಣು ಮಾಡಲಾಗಿದೆ, ಅದನ್ನು ನೇರವಾಗಿ ನೋಡಿದ್ದೀನಿ ಅಂತ ಏನೋ ಒಂದು ಮಾಧ್ಯಮದ ಮುಂದೆ ದೂರನ್ನ ಕೊಟ್ಟಿದ್ರು. ಅದರ ವಿಚಾರವಾಗಿ ಜಯಂತ್ ಟಿ ಇವತ್ತು SIT ಕಚೇರಿಗೆ ಬಂದಿದ್ರು. ಅವರ ನಂತರ ಮತ್ತೆ ಆ SIT ಅಧಿಕಾರಿಗಳು ನೀವು ಇಲ್ಲಿ ಬಂದ್ರೆ ಆಗೋದಿಲ್ಲ, ಮೇಜರ್ಗೆ ಫಸ್ಟ್ ಹಂತವಾಗಿ ನೀವು ಧರ್ಮಸ್ಥಳ ಸ್ಟೇಷನ್ಗೆ ಹೋಗಿ ಅಲ್ಲಿ ದೂರಿ ಕೊಟ್ಟು ಆನಂತರ ಬನ್ನಿ ಅಂತ ಸೂಚನೆ ಕೊಟ್ಟಿದ್ರು. ಇದೀಗ ಜಯಂತ್ ಟಿ ಅವರು ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ ಅಲ್ಲಿರುವಂತಹ SIT ಕಚೇರಿಗೆ ಮತ್ತೆ ಆಗಮಿಸಿದ್ದಾರೆ. ಧರ್ಮಸ್ಥಳ ಸ್ಟೇಷನ್ಗೆ ಹೋಗಿ ಅಲ್ಲಿ ದೂರನ್ನ ಕೊಟ್ಟು ಅದರ ಒಂದು ಪ್ರತಿಯನ್ನ ಹಿಡ್ಕೊಂಡು ಇದೀಗ ಬೆಳ್ತಂಗಡಿಯ SIT ಕಚೇರಿಗೆ ಜಯಂತ್ ಟಿ ಆಗಮಿಸ್ತಿರುವಂತಹ ದೃಶ್ಯಾವಳಿಯನ್ನ ನೀವು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ನೋಡ್ತಾ ಇರುವಂತಹ ದೃಶ್ಯಾವಳಿ ಇದು. ಇದು ದೃಶ್ಯಾವಳಿ ಬೆಳಗಿನ ಸಮಯದಲ್ಲಿ ಯಾವಾಗ ಒಂದು ಜಯಂತ್ ಟಿ ಬೆಳಗಿನ ಹೊತ್ತಲ್ಲಿ SIT ಕಚೇರಿಗೆ ದೂರು ಕೊಡೋಕ್ಕೋಸ್ಕರ ಬಂದ್ರು, ಅದರ ದೃಶ್ಯಾವಳಿಯನ್ನ ನೀವು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇರುವಂಥದ್ದು. ಸೊ ಇಲ್ಲಿ ಬೆಳಗಿನ ಹೊತ್ತಿಗೆ ಒಂದು 11:30-12 ಗಂಟೆಯ ಒಳಗಡೆ ಅವರು ಜಯಂತ್ ಟಿ ಅವರು ಸಾಮಾಜಿಕ ಹೋರಾಟಗಾರ ಏನು ಒಂದು ಹೆಣ್ಣು ಮಗುವಿನ ಕೊಳೆತ ಶರೀರವನ್ನ ಮಣ್ಣು ಮಾಡಿರೋದನ್ನ ನೋಡಿದ್ದೀನಿ, ನಾನು ಕಣ್ಣಾರೆ ನೋಡಿದ್ದೀನಿ, ಅದಕ್ಕೆ ಯಾವುದೇ ಒಂದು FIR ಆಗಲಿ ಯಾವುದೇ ಒಂದು ಕಾನೂನು ಕ್ರಮ ಕೂಡ ಕೈಗೊಳ್ಳದೇನೆ ಅಲ್ಲಿ ಒಂದು ಮಣ್ಣು ಮಾಡಲಾಗಿತ್ತು ಅನ್ನುವಂಥ ದೂರನ್ನ ಏನು ಮಾಧ್ಯಮದ ಮೂಲಕ ಕೊಟ್ಟಿದ್ರು. ಅದರ ಅನುಸಾರ ಇವತ್ತು ಅವರು ಸೋಮವಾರ ಬೆಳಗ್ಗೆ SIT ಕಚೇರಿಗೆ ನೋಡ್ಬೋದು. ಒಳಗಡೆ ಬಂದಾಗ ಅಲ್ಲಿರುವಂತಹ ಅಧಿಕಾರಿಗಳು, ಪೊಲೀಸ್ ಖಾಕಿ ಪಡೆ ಎಲ್ಲರೂ ಕೂಡ ಹೊರಗಡೆ ಕಳಿಸುವಂತ ಕೆಲಸ ಕೂಡ ಆಗ್ತಾ ಇದೆ. ಅಂದ್ರೆ ಅಲ್ಲೂ ಕೂಡ ಬಹಳ ಬಿಗಿ ಬಂದೋಬಸ್ತ್ ಇದೆ. ನಮ್ಮ ಛಾಯಾಗ್ರಾಹಕರನ್ನ ಹೊರದಬ್ಬುವಂತ ಕೆಲಸವನ್ನು ಕೂಡ ಅಲ್ಲಿ ಆಗ್ತಾ ಇದೆ, ಅಂದ್ರೆ ಯಾವುದು ಕೂಡ ಹೊರಗಡೆ ಕಳಿಸುವಂತ ಕೆಲಸ ಕೂಡ ಆಗ್ತಾ ಇದೆ. ಸೊ ಇದೀಗ ಅವರು ಹೋಗಿರುವಂತ ದೃಶ್ಯಾವಳಿ ಜೊತೆ ಇದೀಗ ಜಯಂತ್ ಟಿ ಮಾಧ್ಯಮಕ್ಕೆ ಕೆಲವು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಇವತ್ತು SIT ಕಚೇರಿಗೆ ಬರ್ಲಿಕ್ಕೆ ಶನಿವಾರ ಹೇಳಿ ಕಳಿಸಿದ್ರು. ಅದರಂತ ನಾನು ಇವತ್ತು ಬಂದೆ. ಈಗ ಬರುವಾಗ ಸ್ಥಳೀಯ ಠಾಣೆಯಲ್ಲಿ ಇದಕ್ಕೆ ಸಂಬಂಧಿಸಿದ ಠಾಣೆ ಬೆಳ್ತಂಗಡಿ ವೃತ್ತ ನಿರೀಕ್ಷಕರ ವ್ಯಾಪ್ತಿಯಲ್ಲಿ ಬರೋದು. ಅದಕ್ಕೆ ದೂರು ಕೊಡ್ಲಿಕ್ಕೆ ಹೇಳಿದ್ರು. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಸರ್. ಅಲ್ಲಿ FIR ಆದ ನಂತರ ಅವರು ಮೇಲಾಧಿಕಾರಿಗೆ ಕಳಿಸಿ ಅಲ್ಲಿ ತಗೊಳ್ಳಲ್ಲ ಅಂತಲ್ಲ, ಕಾನೂನು ಪ್ರಕಾರವಾಗಿ ಇಲ್ಲಿ ಸ್ಥಳೀಯ ಠಾಣೆಯಲ್ಲಿ ದೂರು ದಾಖಲಾದ ನಂತರ ಇಲ್ಲಿಗೆ ಅದನ್ನು ನಾನು ಏನು ನಿಯಮ ಇದೆ ಅದರ ಪ್ರಕಾರ ನಾನು ಹೋಗ್ತಾ ಇದ್ದೀನಿ. ಏನಂದ್ರೆ ಸರ್, ಈಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಡೀತಾ ಇರುವಂತಹ ತನಿಖೆಗೆ ಸಂಬಂಧಿಸಿದಂತೆಯೇ ವಿಚಾರ ಇರೋದ್ರಿಂದ ಇವ್ರು ತಗೊಳ್ಬೇಕು ಅಥವಾ ಏನ್ ಕಾರಣ ಇಲ್ಲ, ಅದು ಕಾನೂನು ಪ್ರಕಾರವಾಗಿ ನಾನು ತೋರಿಸಿದ ಪ್ರಕಾರವಾಗಿ ಕಾನೂನು ಪ್ರಕಾರವಾಗಿ ಕರ್ನಾಟಕ ರಾಜ್ಯದಲ್ಲಿ ಇಲ್ಲೇ ಈ ಒಂದು ಏನೋ ಅಸಹಜ ಸಾವು ಇಲ್ಲ ಮಣ್ಣು ಮಾಡುವ ಈ ವಿಷಯ ಏನಾದ್ರು ಗೊತ್ತಿದ್ದು ತನಿಖೆ ಆಗದೇ ಇದ್ರೆ ನೇರವಾಗಿ ಅದನ್ನು ಮಾಹಿತಿ ಕೊಟ್ಟು ಇಲ್ಲಿಯೇ ಕಳಿಸ್ತಾರೆ. DIG ಕಳಿಸ್ತಾರೆ, DIG ಕಳಿಸಿ SIT ತಗೊಳ್ತಾರೆ. SIT ಆ ನಂತರ ತನಿಖೆ ತಗೊಳ್ತಾರೆ. ಈಗ ಸರ್ ಕಳೆದ 15 ವರ್ಷದಿಂದ ದೂರು ಕೊಡ್ಲಿಕ್ಕೆ ಬಂದಾಗ ತೆಗೆದುಕೊಂಡಿರಲಿಲ್ಲ, ಈ ಬಾರಿ ಅವ್ರು ತೆಗೆದುಕೊಳ್ತಾರೆ ಅಂತೀರಾ? ಹೇಳಿದೀನಿ ನಾನು ಫಸ್ಟ್ ಕೇಳಿದ್ರು, ಅಲ್ಲ ಸ್ಥಳೀಯ ಠಾಣೆ ಕೊಡಿ ಅಂತ ಹೇಳಿ. ನಾನು ನಂಬಿಕೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಅವ್ರ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ SP ಅವರು ಬಂದ್ರು. SP ಅವರು ಇಲ್ಲ ನಾವಿದ್ದೀವಲ್ಲ ನೀವು ಕೊಡಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ನಾವು ಹೋಗ್ತಾ ಇದ್ವಿ ಸರ್. ಈ ಕಾನೂನಿಗೂ ಅಧಿಕಾರಿಯವರಿಗೂ ಗೌರವ ಕೊಟ್ಟು ನನ್ನ ಮುಂದಿನ ಹೆಜ್ಜೆ ಹೋಗ್ತಾ ಇದ್ದೀವಿ. ಇವೆಲ್ಲ ಹೋಗ್ತಾ ಇದ್ದೀನಿ ಈಗಲೇ ನೇರವಾಗಿ ಅಲ್ಲಿ ಹೋಗ್ತಾ ಇರೋದು. ಬೆಳ್ತಂಗಡಿ ಅಲ್ಲ, ಧರ್ಮಸ್ಥಳ ಠಾಣೆ. ಹೌದು ಸರ್. ಅದಾದ ನಂತರ ಸರ್ ಅಲ್ಲಿ ದಾಖಲಾದ ನಂತರ ಇಲ್ಲಿ ಕೊಡ್ತೀರಾ? ಅಲ್ಲ, ಅವರೇ ವರ್ಗಾವಣೆ ಮಾಡಿಸ್ತಾರೆ ಸರ್. ಹೌದೌದು ಸರ್. ನಿಮ್ಮ ಜೊತೆಗೆ ಇನ್ನೊಂದಿಬ್ರು ಕೂಡ ಸಾಕ್ಷಿದಾರರಿದ್ದಾರೆ ಅಂತ ಇದ್ದಾರಲ್ಲ, 3 ಜನ ಇದ್ದಾರೆ, 4 ಜನ ಇದ್ದಾರೆ ಸರ್. ಅವ್ರನ್ನು ತನಿಖೆ ಸಂದರ್ಭದಲ್ಲಿ ಕರ್ಕೊಂಡು ಬರ್ತೀವಿ. ಅಲ್ಲ, ಪ್ರತ್ಯೇಕ ದೂರುಗಳೇನಾದ್ರು ಕೊಡ್ತಾರ? ಇಲ್ಲ, ಇದೇ ದೂರಲ್ಲಿ
ಇವಾಗ ನನ್ನೊಂದಿಗಿರೋರು ಬೇರೆ ಬೇರೆ ದೂರು ಕೊಡ್ಲಿಕ್ಕೆ ಆಗಲ್ಲ, ಒಂದೇ ದೂರು ಸಾಕಲ್ಲ ಸರ್. ಅದರ ಪ್ರಕಾರ ಅವರು ಒಟ್ಟಿಗೆ ಇರ್ತಾರೆ. ಓಕೆ, ನೀವು ದೂರುದಾರರಾಗ್ತೀರಿ, ಅವ್ರು ಸಾಕ್ಷಿದಾರ. ಎಸ್, ಹೌದು ಸರ್. ಅವರು ಸ್ಥಳೀಯರನ್ನ ಅಥವಾ ಬೇರೆ ಸ್ಥಳೀಯವರೇ ಸರ್, ಬೇರೆಯವರಲ್ಲ, ಸ್ಥಳೀಯವರೇ. ಆ ಘಟನೆ ನಡೆದ ಜಾಗದಿಂದ 1 ಕಿಲೋಮೀಟರ್ ಇಲ್ಲ, ಒಂದು ಅರ್ಧ ಕಿಲೋಮೀಟರ್ ಮೇಲೆ. ಹೌದು ಸರ್, ಮೊನ್ನೆ ಹೇಳ್ತಾ ಇದೀನಿ, ನೋಡಿದ್ರೆ ಹೌದು, ಜೀವಂತ ಸಾಕ್ಷಿ ಹೌದು, ಪತ್ರ ಅಲ್ಲ, ಜೀವಂತ ಸಾಕ್ಷಿ ಅಂತ ಹೇಳ್ತಾರೆ. ನೋಡಿದಾಗ ಸರ್, ನೀವು ನೋಡಿದಾಗ ನಿಮ್ ಜೊತೆ ಇನ್ನ ಎಷ್ಟು ಜನ ನೋಡಿದ್ರೆ ಅದನ್ನೇ ಹೇಳ್ತಾ ಇದೀನಲ್ಲ ಸರ್, ಜೀವಂತ ಸಾಕ್ಷಿಯವರು 4 ಜನ ಇದ್ದಾರೆ ಅಂತ ಹೇಳ್ತಾ ಇದೀನಲ್ಲ ಸರ್. 4 ಜನ. ಹೌದು ಸರ್, ಊತ ಹಾಕಿರೋ ಮತ್ತೆ ಇನ್ನಿಬ್ರು ದೂರದಾರರು ಇನ್ನು ಅವತ್ತು ಕರೆ ಮಾಡಿ ಹೇಳುವರು ಇನ್ನು ಬೇರೆಯವರು ಇದ್ದಾರೆ, ಎಲ್ಲೋ ಇದ್ದಾರೆ ಸರ್. ಅಂದಾಜು ಎಷ್ಟು ಜನ ಸರ್? ಅಂದಾಜು ಇವಾಗ ಊತ ಹಾಕಿರೋದು 2-3 ಜನ ಇದಾರೆ ಕಾಣಿಸ್ತೆ. ಮತ್ತೆ ಗಾಡಿ ಡ್ರೈವರು, ಪೊಲೀಸ್ ಅಧಿಕಾರಿ ಮತ್ತೆ ಇದಾರೆ ಸರ್. 4-6 ಜನ ಇರ್ಬೋದು ಸರ್. ಒಂದು ವಿಷಯ ಹೇಳ್ತೀನಿ ಸರ್, ಈ ಮೂಲಕ ಇನ್ನೊಮ್ಮೆ ಹೇಳ್ತೀನಿ ಸರ್, ನಾನು ಯಾರದೇ ಪ್ರಭಾವಿ ವ್ಯಕ್ತಿ ಇಲ್ಲ, ದೇವಸ್ಥಾನ ವಿರುದ್ಧ ಅಲ್ಲ. ಒಬ್ಬ ಅಧಿಕಾರಿ ಮಾಡಿರೋ ತಪ್ಪು, ಆ ಅಧಿಕಾರಿ ಮೇಲೆ ಕ್ರಮ ಇರಬೇಕು, ಅದು ನಮಗೆ ಬೇಕಾಗಿರೋದು. ಅದೊರತು ಯಾರು ಇಲ್ಲ ದೇವಸ್ಥಾನ ವಿರುದ್ಧ ಮಾತಾಡ್ತಾ ಇದ್ದಾನೆ, ಇಲ್ಲ ಯಾವ್ದೋ ವ್ಯಕ್ತಿ ವಿರುದ್ಧ ಅಂತ ಯಾರು ಹೇಳ್ಬೇಡಿ. ನಾನು ಹೋಗ್ತಾ ಇರೋದು ಅಧಿಕಾರಿಯವರು ತಪ್ಪು ಮಾಡಿದ್ದಾರೆ, ಅವನ್ನು ಕಲಿಸಬೇಕು, ಆಮೇಲೆ ಕ್ರಮ ಆಗಬೇಕು, ಅದು ನಮ್ಮ ಉದ್ದೇಶ. ಎಸ್, ಓಕೆ ಸರ್. ನಿಮಗೆ SIT ಇದರ ಬಗ್ಗೆ ಸಮ್ಮತಿ ಇದೆ ಹಾಗಾದ್ರೆ ಕಳಿಸ್ತಾ ಇರೋದ್ರ ಇವಾಗ ಸದ್ಯಕ್ಕೆ ನನಗೆ ತೊಂದರೆ ಇಲ್ಲ. ಹೇಳಿದೆ ಕಾನೂನು ಪ್ರಕಾರವಾಗಿ ಅವ್ರು ಹೇಳಿದ ರೀತಿಯಲ್ಲಿ ಏನು ಅವರಿಗೆ ಆದೇಶ ಇದೆ ಅದರ ಪ್ರಕಾರವಾಗಿ ನಾನು ಮುಂದುವರಿಸ್ತಾ ಇದ್ದೀನಿ ಸರ್. ಏನು ಹೆಚ್ಚು ಮೇಲೆ ನಾನು ಹೇಳ್ತೀನಿ ಸರ್, ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಕದ್ದು ಮುಚ್ಚಿ ಇಲ್ಲ, ನೇರವಾಗಿ ಹೇಳ್ತೀನಿ ಸರ್. ಸರ್ ಡೆತ್ ಆಗಿ ನಾನು ಹೇಳಿದ್ವಲ್ಲ, ನಾವು ನೋಡಿದೀವಿ ಆ ಮೃತದೇಹವನ್ನು, ಮಣ್ಣು ಮಾಡಿದ್ದು ನೋಡಿದೀವಿ, ಅದೇ ಇರೋದು, ಪರಿಚಯ ಇಲ್ಲ, ಬೇರೆ ಯಾವ ಪರಿಚಯ ಇಲ್ಲ. ನಾನು ಅದರ ಪ್ರಕಾರವಾಗಿ ನಾನೊಂದು ಟೈಮ್, ಆ ಟೈಮ್ ನನಗೆ ಗೊತ್ತಾಗ 2000ದಿಂದ RTI ತಗೊಂಡಿದ್ದೀನಿ. ಆ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಹೆಣ್ಣುಮಗಳು ಕಾಣೆಯಾಗಿರುವುದಿದೆ, ಅದು ದಾಖಲಿದೆ ನನ್ನ ಹತ್ರ. ಅಲ್ಲ ಸರ್, ಈ ಹಿಂದೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇಲ್ವಾ? ಇಲ್ಲ, ದಾಖಲಾಗಿಲ್ಲ. ಮತ್ತೆ ಈಗ ಅಲ್ಲಿಗೆ ಕಳಿಸ್ತಾ ಇದ್ದಾರೆ. ಹೌದು ಸರ್, ಅಲ್ಲಿ ಹೋಗ್ತಾ ಇದ್ದೀನಿ ಸರ್. ನೀವು ಹೇಳ್ತಾ ಇದ್ರಿ ಸರ್, ಪೊಲೀಸ್ ಅವರು ಇದ್ರು, ಮತ್ತೆ ಇನ್ನೂ 2 ಜನ 3-4 ಜನ ಸಾಕ್ಷಿಗಳಿದ್ರು ಅಂತ. ಅದು ಹೆಂಗೆ ಸರ್ ದಾಖಲಾಗಿಲ್ಲ ಅಂತ ಹೇಳ್ತಾರೆ? ಯಾವುದು? ಅಲ್ಲ, ಪ್ರಕರಣಕ್ಕೆ ಸಂಬಂಧಪಟ್ಟ ಅವತ್ತು ದಾಖಲೆ ಮಾಡೋ ಪರಿಸ್ಥಿತಿ ಇಲ್ಲ ಅವತ್ತು ಎಲ್ಲರೂ, ಅದಕ್ಕೆ ಹಿಂದೇಟ್ ಹಾಕಿದ್ರು. ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದೆ, ಅಲ್ಲಿ ಯಾವತ್ತಾದರೂ ಒಳ್ಳೆ ಅಧಿಕಾರಿ ಬಂದರೆ ನಾನು ಈ ವಿಷಯವನ್ನು ಪ್ರಸ್ತಾಪನೆ ಮಾಡ್ತೀನಿ ಅಂತ ಹೇಳಿದೀನಿ. ಅದು ಇವತ್ತು ಇದೆ, ಆ ದಾಖಲೆ ನಾನು ಇವತ್ತು ಅಲ್ಲ, ನಿನ್ನೆ ಮೊನ್ನೆ ಅವರು ಅಗಿತಾ ಇದಾರೆ, ಬಂದಿಲ್ಲ, ಇದಿಲ್ಲ, ಬಂದವನಲ್ಲ, ಅದು ಮತ್ತೊಮ್ಮೆ ನಿಮಗೆ ಪ್ರಸ್ತಾಪ. ಯಾವ ರೀತಿ ಪರಿಸ್ಥಿತಿ ಇರಲಿಲ್ಲ ಆಗ? ಯಾವ ಸರ್? ಆಗ ಯಾವ ರೀತಿಯ ಪರಿಸ್ಥಿತಿ ಇರಲಿಲ್ಲ ಅಂತ ನೀವು ಸರ್? ಪರಿಸ್ಥಿತಿ ಇಲ್ಲ ಅಂತ ದೂರ ಕೊಟ್ರೆ ದೂರ ತಗೊಳ್ಳೋರು ಇರಲಿಲ್ಲ. ಅಲ್ಲೇ ಮಣ್ಣು ಮಾಡಿರೋದು ಅಧಿಕಾರಿಯವರು, ಯಾರಿಗೂ ದೂರ ಕೊಡ್ಬೇಕಿತ್ತು ಅದೇ ಅಧಿಕಾರಿಯವರು ಮಣ್ಣು ಮಾಡಿರೋದು, ಮತ್ತೆ ಅವರಿಗೆ ದೂರ ಕೊಟ್ಟರೆ ಆಗ್ತಾ ಸರ್? ಅದನ್ನೇ ಹೇಳಿರೋದು ನಾನು. ಎಸ್, ಓಕೆ, ಥ್ಯಾಂಕ್ ಯು. ಅಲ್ಲಿ ಠಾಣೆ ತಗೋತೀನಿ. ಈಗ ದೂರದಾರ ಜಯಂತ್ ಅವರು ನಮ್ಮ ಜೊತೆಗಿದ್ದಾರೆ, ಜಯಂತ್ ಅವ್ರನ್ನ ಮಾತಾಡ್ತಾನೆ ಸರ್. ಈಗ ಧರ್ಮಸ್ಥಳ ಸರ್, ಜಯಂತ್ ಅವರೇ, ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗ್ತಾ ಇದ್ರಿ, ಏನಂದ್ರೆ ಈಗ SIT ಕಚೇರಿಗೆ ಬಂದಿದ್ರಿ, ಏನಂತ ಹೇಳಿದ್ರು ಸರ್? ಸರ್, ಇವಾಗ SIT ರಚನೆ ಓಕೆ, ನೀವೀಗ ಆ ಜಯಂತ್ ಟಿ ಹೇಳಿರುವಂಥ ಮಾತನ್ನ ಕೇಳಿದ್ರಿ. ಆತ ಹೇಳೋದು ಇಷ್ಟೇನೆ, ನಾನು ಯಾರ ವ್ಯಕ್ತಿಯ ವಿರುದ್ಧನೂ ಅಲ್ಲ, ಯಾವುದೇ ದೇವಸ್ಥಾನದ ವಿರುದ್ಧ ಕೂಡ ಅಲ್ಲ, ನಂದು ಒಂದೇ ಒಂದು ದೂರ ಇರುವಂಥದ್ದು ಅಧಿಕಾರಿಯ ವಿರುದ್ಧ. ಆವತ್ತು ಆ ಒಂದು ಹೆಣ್ಣು ಮಗುವಿನ ಶರೀರವನ್ನು ಹೂಳಲ್ಪಟ್ಟಾಗ ಆ ಅಧಿಕಾರಿಯ ಕೈವಾಡ ಇತ್ತು. ಆ ಅಧಿಕಾರಿ ಅದರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ನನ್ನ ಈ ಹೋರಾಟ, ನನ್ನ ಈ ದೂರು ಆ ಒಂದು ಅಧಿಕಾರಿಯ ವಿರುದ್ಧ ವಿನಃ ಬೇರೆ ಯಾರ ವಿರುದ್ಧವೂ ಕೂಡ ಅಲ್ಲ, ಯಾವ ಧರ್ಮಸ್ಥಳದ ವಿರುದ್ಧವೂ ಕೂಡ ಅಲ್ಲ, ಯಾವ ವ್ಯಕ್ತಿಯ ವಿರುದ್ಧ ಕೂಡ ಅಲ್ಲ, ಕೇವಲ ಆ ಒಂದು ಅಧಿಕಾರಿಯ ವಿರುದ್ಧ. ಆ ಅಧಿಕಾರಿ ತಪ್ಪು ಮಾಡಿದ್ದಾನೆ, ಆ ಅಧಿಕಾರಿನ ತಪ್ಪಾಗಿದೆ, ಹಾಗಾಗಿ ಆ ಅಧಿಕಾರಿಗೆ ಶಿಕ್ಷೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಇದೀಗ SIT ಮುಂದೆ ಬಂದಿದ್ದೀನಿ ಅನ್ನುವಂಥ ಮಾತನ್ನ ಇವತ್ತು ಬೆಳಗ್ಗೆ ಮಾಧ್ಯಮದ ಮುಂದೆ ಜಯಂತ್ ಟಿ ಸಾಮಾಜಿಕ ಹೋರಾಟಗಾರ ಹೇಳಿರುವಂತಹ ಆ ಒಂದು ದೃಶ್ಯಾವಳಿ ನೋಡಿದ್ರಿ. ಬೆಳಗಿನ ಜಾವ ಜಯಂತ್ ಟಿ ಅನ್ನುವಂಥ ಸಾಮಾಜಿಕ ಹೋರಾಟಗಾರ SIT ಕಚೇರಿಗೆ ಬರ್ತಾರೆ, ದೂರು ಕೊಡೋಕ್ಕೋಸ್ಕರ ಬರ್ತಾರೆ. ಅಲ್ಲಿ ಬಂದಾಗ ಮಾಧ್ಯಮ ಪ್ರತಿನಿಧಿಗಳು ಅವರನ್ನ ಬಂದು ಪ್ರಶ್ನೆ ಮಾಡಿದಾಗ
ಅವರು ಕೊಡುವಂಥ ಉತ್ತರ ಇಷ್ಟನೇ. ಹೌದು, ನಾನು ನೋಡಿದ್ದೀನಿ 15 ವರ್ಷದ ಹಿಂದೆ ಆ ಹೆಣ್ಣು ಮಗುವನ್ನ ಕೊಳೆತ ರೀತಿಯಾದಂಥ ಆ ಹೆಣ್ಣು ಮಗುವನ್ನ ಮಣ್ಣು ಮಾಡಿರುವುದನ್ನು ನೋಡಿದ್ದೀನಿ. ಆದರೆ ಇದರ ಹಿಂದೆ ಒಬ್ಬ ಅಧಿಕಾರಿಯ ಕೈ ಇದೆ. ಆ ಅಧಿಕಾರಿ ಗೊತ್ತಿದ್ರು ಕೂಡ ಯಾವ ಕ್ರಮ ಕೂಡ ಕೈಗೊಂಡಿಲ್ಲ. ಹಾಗಾಗಿ ನನ್ನ ಹೋರಾಟ, ನನ್ನ ದೂರು ಕೇವಲ ಆ ಅಧಿಕಾರಿಯ ವಿರುದ್ಧ ವಿನಃ ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧವಾಗಲಿ ಅಲ್ಲ, ಯಾವುದೇ ಒಂದು ಧರ್ಮಸ್ಥಳದ ವಿರುದ್ಧವಾಗಿ ಕೂಡ ಅಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಆ ಒಂದು ಜಯಂತ್ ಟಿ ಅನ್ನುವಂತಹ ವ್ಯಕ್ತಿ ಹೇಳಿರುವಂತಹ ಹೇಳಿಕೆ. ಸೊ ಬೆಳಗಿನ ಜಾವ ಏನು ಒಂದು 11:30 ವೇಳೆಗೆ ಜಯಂತ್ ಟಿ ಅನ್ನುವಂತಹ ವ್ಯಕ್ತಿ ಬೆಳ್ತಂಗಡಿಯ SIT ಕಚೇರಿಗೆ ಬರ್ತಾರೋ ಅದರ ದೃಶ್ಯಾವಳಿಯನ್ನು ನೀವು ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ನೋಡ್ತಾ ಇರುವಂಥದ್ದು. ಅಲ್ಲಿ ಬಂದಾಗ ನೆಕ್ಸ್ಟ್ ಅಲ್ಲಿರುವಂತಹ ಅಧಿಕಾರಿಗೆ ಸೂಚನೆಯನ್ನು ಕೊಡ್ತಾರೆ, ನೀವು ಫಸ್ಟ್ ಧರ್ಮಸ್ಥಳ ಸ್ಟೇಷನ್ಗೆ ಹೋಗಿ ದೂರನ್ನು ಕೊಡಬೇಕು, ಆ ನಂತರವಾಗಿ ಇಲ್ಲಿ ಬರಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಡ್ತಾರೆ. ಆ ನಂತರವಾಗಿ ಜಯಂತ್ ಟಿ ಅಲ್ಲಿ ಬಂದಾಗ ಆವಾಗ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿರುವಂತಹ ಅವರು, ನನ್ನ ಈ ದೂರು ಕೇವಲ ಒಬ್ಬ ಅಧಿಕಾರಿಯ ವಿರುದ್ಧ, ಯಾವುದೇ ವ್ಯಕ್ತಿಯಾಗಲಿ ಧರ್ಮಸ್ಥಳದ ವಿರುದ್ಧವಾಗಲಿ ಅಲ್ಲ, ಆ ಒಬ್ಬ ಅಧಿಕಾರಿಯ ವಿರುದ್ಧ. ಆ ಅಧಿಕಾರಿಯಿಂದ ತಪ್ಪಾಗಿದೆ, ಆ ಅಧಿಕಾರಿ ತಪ್ಪು ಗೊತ್ತಿದ್ರೂ ಕೂಡ ಯಾವುದೇ ಕ್ರಮವನ್ನು ಕೂಡ ಕೈಗೊಂಡಿಲ್ಲ. ಹಾಗಾಗಿ ಆ ಅಧಿಕಾರಿಗೆ ಶಿಕ್ಷೆ ಆಗಬೇಕು, ಆ ಅಧಿಕಾರಿಯ ತನಿಖೆ ಆಗಬೇಕು. ಅದಕ್ಕೋಸ್ಕರ ನಾನಿವತ್ತು SITಯ ಮುಂದೆ ಬಂದಿದ್ದೀನಿ. ನನಗೆ ಯಾವುದೇ ಭಯವಿಲ್ಲ, ನನಗೆ ಯಾವುದೇ ಮುಚ್ಚುಮರೆ ಇಲ್ಲ, ನಾನು ಯಾರಿಗೂ ಕೂಡ ಭಯ ಪಡುವುದಿಲ್ಲ, ನನಗೆ ಯಾವ ಭಯ ಕೂಡ ಇಲ್ಲ ಅನ್ನುವಂಥ ಮಾತನ್ನ ಹೇಳಿ ಇವತ್ತು ಮಾಧ್ಯಮದ ಮುಂದೆ ಜಯಂತ್ ಟಿ ಅವರು ಕುಲ್ಲಾಗಿ ಯಾವುದೇ ಒಂದು ಭಯ ಕೂಡ ಇಲ್ಲದೆ ಹೇಳಿಕೆ ಕೊಟ್ಟಿರುವಂತಹ ನೀವು ಕೂಡ ಕೇಳಿಸ್ಕೊಂಡಿದ್ರಿ ಇವಾಗಷ್ಟೇ ನಮ್ಮಲ್ಲಿ ಸುದ್ದಿ ನ್ಯೂಸಲ್ಲಿ ಅದೊಂದು ಪ್ರಸಾರ ಕೂಡ ಆಯಿತು. ಅದೆಷ್ಟೋ ಒಂದು 10 ಕ್ಯಾಮರಾಮ್ಯಾನ್ಸ್ಗಳ ಮುಂದೆ ಅವರು ಬಹಳ ಧೈರ್ಯವಾಗಿ ಯಾವುದೇ ಒಂದು ಭಯವಿಲ್ಲದೆ ನಡೆದಿರುವಂತಹ ಘಟನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಜೊತೆಗೆ ಮತ್ತೆ ಒತ್ತಿಕೊಂಡು ಹೇಳುವಂತ ಒಂದೇ ಒಂದು ಮಾತು, ನನ್ನ ಈ ಒಂದು ದೂರು, ಈ ಒಂದು ಹೋರಾಟ ಆ ಅಧಿಕಾರಿಯ ವಿರುದ್ಧ, ಅದು ಹೊರತುಪಡಿಸಿ ಯಾವುದೇ ವ್ಯಕ್ತಿಯಾಗಲಿ ಅಥವಾ ಯಾವುದೇ ಒಂದು ಬೇರೆ ಒಂದು ಅವರ ತೇಜವಧೆ ಮಾಡುವಂಥ ಉದ್ದೇಶ ಯಾವುದೂ ಕೂಡ ಇಲ್ಲ. ಕೇವಲ ಒಬ್ಬ ಅಧಿಕಾರಿಯ ತಪ್ಪನ್ನ ಜನರಿಗೆ ಗೊತ್ತುಪಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನೀಗ SIT ಮುಂದೆ ಬಂದಿದ್ದೀನಿ ಅನ್ನೋ ಮಾತನ್ನು ಕೂಡ ಇವತ್ತು SIT ಕಚೇರಿಯಲ್ಲಿ ಹೇಳಿರುವಂತಹ ದೃಶ್ಯಾವಳಿ ಇದು. ಎಸ್, ಈಗ ಮತ್ತೆ ನಾವು SITಯಿಂದ ಆ ನೇತ್ರಾನಗರದ ಆ ಸ್ಪಾಟಲ್ಲಿ ಇದ್ದೀವಿ. ಅಲ್ಲಿಯ ದೃಶ್ಯಾವಳಿ ತೋರಿಸ್ತಾ ಇದ್ದೀವಿ ನಾವು. ಸೊ ಆ ಪೊಲೀಸ್ ವ್ಯಾನ್ ಆಗಿರ್ಬೋದು, ಆಮೇಲೆ ಪೊಲೀಸ್ ಕಾನ್ಸ್ಟೇಬಲ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅಲ್ಲಿ ಈಗಲೂ ಕೂಡ ನಿಂತ್ಕೊಂಡು ಪಹರೆ ಕಾಯ್ತಾ ಇದ್ದಾರೆ. ಬೆಳಗಿಂದ ಸಂಜೆವರೆಗೆ ನಿಂತ್ಕೊಂಡೇ ಅವರು ಪಹರೆ ಕಾಯುವಂಥ ಪರಿಸ್ಥಿತಿ ಕೂಡ ಇರುವಂಥದ್ದು ನೋಡಿದಾಗ ಅಯ್ಯೋ ಅನಿಸುತ್ತೆ. ಮೊನ್ನೆಯಿಂದ ಡೇ 1 ಇವತ್ತಿನವರೆಗೆ ಅವರಿಗೆ ಕಂಟಿನ್ಯೂಸ್ ಆಗಿ ಯಾವುದೇ ರೆಸ್ಟ್ ಕೂಡ ಇಲ್ಲದೇನೆ, ಕೇವಲ ಅವರು ಮಾತ್ರ ಅಲ್ಲ, ಅದೆಷ್ಟು ಅಧಿಕಾರಿಗಳು, ನಮ್ಮ ಮಾಧ್ಯಮದವರು ಎಲ್ಲರೂ ಕೂಡ ರೆಸ್ಟ್ಲೆಸ್ ಆಗಿ ಬೆಳಗಿಂದಲೂ ಸಂಜೆವರೆಗೆ ಅಲ್ಲಿ ನಿಂತುಕೊಂಡು, ಅಂದರೆ ಅಲ್ಲಿ ಕೂರುವಂಥ ಯಾವುದೇ ವ್ಯವಸ್ಥೆ ಕೂಡ ಇಲ್ಲ. ರಸ್ತೆಯ ಮಧ್ಯೆ ಆಗಿತ್ತು, ಇದಾದ್ರೂ ಓಕೆ, ರಸ್ತೆಯ ಮಧ್ಯೆ. ಮೊನ್ನೆ ಎಲ್ಲ ಅದು ಅರಣ್ಯದ ಒಳಗಡೆ ಇತ್ತು, ಡೀಪ್ ಫಾರೆಸ್ಟ್ ಅಲ್ಲಿ ಇತ್ತು. ಅಲ್ಲೂ ಕೂಡ ಹಾಗೆಯೇ ಪೊಲೀಸ್ ಅಧಿಕಾರಿಗಳು, ಆ ಕಾನ್ಸ್ಟೇಬಲ್ಸ್ಗಳು, ಆಫೀಸರ್ಸ್ ಎಲ್ಲರೂ ಕೂಡ ಬಹಳ ಕಷ್ಟಪಟ್ಟು ಈ ತನಿಖೆಯಲ್ಲಿ ತಮ್ಮ ಕೈ ಜೋಡಿಸ್ಕೊಂಡಿರುವಂಥದ್ದು. ಇದೀಗ ನೀವು ನೋಡ್ತಿರುವ ದೃಶ್ಯಾವಳಿ, ಈ ಸ್ಪಾಟ್ ನಂಬರ್ 11 ಏನಿತ್ತು, ಆ ಒಂದು ಗುರುತು ಮಾಡಿರುವಂತಹ, ಮಹಜರು ಮಾಡಿರುವಂತಹ ಆ ಒಂದು ಸ್ಪಾಟ್ ಏನಿತ್ತು, ಅಲ್ಲಿಯ ದೃಶ್ಯಾವಳಿ ನೋಡ್ತಾ ಇದ್ದೀರಾ. ಇನ್ನು ಕೂಡ ಯಾವುದೇ ಅಧಿಕಾರಿಗಳು ಮೇಲ್ಗಡೆಯಿಂದ ಕೆಳಗಡೆ ಬಂದಿಲ್ಲ. ಹಾಗಾಗಿ ಈಗಂತ ಒಂದು ಕನ್ಫರ್ಮ್ ಆಗಾಯಿತು, ಅವರಿಗೆ ಊಟದ ವ್ಯವಸ್ಥೆಯನ್ನ ಅಲ್ಲಿಗೇನೆ ಮಾಡಲಾಗಿದೆ ಅನ್ನುವಂಥದ್ದು. ಸೊ ಹಾಗಾಗಿ ಹೊರಗಡೆ ಬಂದಾಗ ಮತ್ತೆ ಹೋಟ್ಲಿಗೆ ಹೋಗೋದು ಬಂದಾಗ ಅಲ್ಲಿ ಎಲ್ಲಿ ಸಮಯ ವ್ಯರ್ಥ ಆಗ್ಬೋದು ಅನ್ನೋ ಒಂದು ಉದ್ದೇಶವೂ ಆಗಿರಬಹುದು. ಹಾಗಾಗಿ ಆ ಸ್ಪಾಟ್ಗೆನೆ ಹೋಗಿ ಅಲ್ಲಿಗೆನೆ ಅವರಿಗೆ ಊಟದ ವ್ಯವಸ್ಥೆನ ಕಲ್ಪಿಸಿರಬಹುದು. ಆದರೆ ಯಾರು ಕೂಡ ಈವರೆಗೆ ಕೂಡ ಆ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಬಂದಿಲ್ಲ. ಅಲ್ಲಿ ಏನಾಗ್ತದೆ ಅನ್ನುವಂಥ ಮಾಹಿತಿ ಕೂಡ ಇನ್ನು ಕೂಡ ಲಭ್ಯವಾಗಿ ಸದ್ಯಕ್ಕಂತೂ ಎಲ್ಲರೂ ಕೂಡ ಪಕ್ಷಿಯಂತೆ ಏನು ಸಿಗುತ್ತೆ ಮಾಹಿತಿ, ಅಲ್ಲಿ ಕಳೆಬರಹ ಸಿಗುತ್ತಾ ಅಥವಾ ಅಸ್ಥಿಪಂಜರ ಸಿಗುತ್ತಾ, ಏನಾದರೂ ಪ್ರೂಫ್ ಸಿಗುತ್ತಾ, ಸ್ಕೂಲ್ ಬ್ಯಾಗ್ಸ್ ಆಗಿರ್ಬೋದು, ಏನೋ ಒಂದು ಆತ ಹೇಳಿದ ಪ್ರಕಾರ ಶಾಲಾ ಮಕ್ಕಳ ಅತ್ಯಾಚಾರ ಆಗಿದೆ ಅಂತ ಏನೋ ಹೇಳಿದ್ರಲ್ಲ, ಹಾಗಾಗಿ ಏನಾದರೂ ಅಂತಹ ಸಬೂಬು ಸಿಗುತ್ತಾ, ಎಲ್ಲವೂ ಕೂಡ ನಾವು ಕಾದು ನೋಡಬೇಕಾಗಿದೆ. ಸದ್ಯಕ್ಕಂತೂ ಯಾವುದೇ ಒಂದು ಪ್ರೂಫ್ ಕೂಡ ಸಿಕ್ಕಿಲ್ಲ. ಸದ್ಯಕ್ಕೆ ಎಲ್ಲರೂ ಕೂಡ ಪ್ರಶ್ನಾರ್ಥಕವಾಗಿ
ಮುಂದೆ ಏನು ಅನ್ನೋದನ್ನ ನೋಡ್ತಾ ಇದ್ದಾರೆ, ಮುಂದೆ ಹೇಗೆ ಅನ್ನೋದನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸದ್ಯಕ್ಕಂತೂ ಬಹಳ ಕುತೂಹಲ ಸೃಷ್ಟಿಸಿರುವಂತಹ ವಿಚಾರ, ಬಹಳ ಅದು ಹಾಗಾಗಿ ಸದ್ಯಕ್ಕಂತೂ ಈಗ ಆ ಸ್ಪಾಟ್ ನಂಬರ್ 11ರಲ್ಲಿ ಆ ಉತ್ಖನನ ಪ್ರಕ್ರಿಯೆ ಆಗಿದೆ. ನೆಕ್ಸ್ಟ್ ಅವರು ಹೋಗಿರುವಂಥದ್ದು ಮೇಲ್ಗಡೆ ಇರುವಂಥ ಡೀಪ್ ಫಾರೆಸ್ಟ್ಗೆ. ಅಲ್ಲಿ ಏನಾಗಿದೆ, ಅಲ್ಲಿ ಏನಾದರೂ ಪ್ರೂಫ್ ಸಿಕ್ಕಿದೆಯಾ, ಈ ಥರ ಎಲ್ಲ ಕೂಡ ಬಹಳ ಪ್ರಶ್ನಾರ್ಥಕವಾಗಿರುವಂತಹ ವಿಚಾರ ಇದು. ಹಾಗೆ ಉತ್ತರಕ್ಕೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಅಲ್ಲಿ ಇರುವಂಥ ಪ್ರತಿಯೊಂದು ಅಪ್ಡೇಟ್ ಕೊಡುವಂಥವ್ರು ನಮ್ಮ ಚಾನೆಲ್ ಮುಖ್ಯಸ್ಥ ದಾಮೋದರ್. ಅವರಿಂದ ಮಾಹಿತಿ ಸಿಕ್ಕಿದ್ರೆ ತಕ್ಷಣ ನಾವು ಕೊಡುವಂಥ ಪ್ರಯತ್ನ ಕೂಡ ಮಾಡ್ತೀವಿ. ಓಕೆ, ಈಗ ನಮ್ಗೆ ದಾಮೋದರ್ ಸಿಕ್ಕಿದ್ದಾರೆ ಸಂಪರ್ಕಕ್ಕೆ. ದಾಮೋದರ್, ಹೇಳಿ ಶ್ರೇಯಾ. ಯೂಶುವಲಿ ಇಷ್ಟೊತ್ತಿಗೆ ಅಲ್ಲಿನ ಅಧಿಕಾರಿಗಳು ಹೊರಗಡೆ ಬರ್ತಾರೆ, ಮುಸುಕುಧಾರಿ ವ್ಯಕ್ತಿ ಹೊರಗಡೆ ಬರ್ತಾರೆ, ಊಟಕ್ಕೆ ಹೋಗ್ತಾರೆ, ವಿರಾಮ ತೆಗೆದುಕೊಳ್ತಾರೆ. ಆದ್ರೆ ಇವತ್ತು ಅಂತಹ ದೃಶ್ಯಗಳು ನಮಗೆ ಕಾಣಿಸಿಲ್ಲ. ಆಕ್ಚುಲಿ ಅಲ್ಲಿಗ ಏನಾಗ್ತಾ ಇದೆ, ಅಲ್ಲಿ ಊಟಕ್ಕಂತ ಅಲ್ಲಿ ಹೋಗಿದ್ದಾರೆ, ಹೊರಗಡೆ ಹೋಗಿದ್ದಾರೆ, ಅಥವಾ ಅಲ್ಲಿಗೆ ಮತ್ತಷ್ಟು ಮಹಜರು ಆಗ್ತಾ ಇದೆಯಾ, ಅಥವಾ ಡಿಗ್ಗಿಂಗ್ ಪ್ರಾಸೆಸ್ ಆಗ್ತಾ ಇದೆಯಾ, ಏನು ಅನ್ನುವಂಥದ್ದು? ಶ್ರೇಯಾ, ಇದೊಂದು ಈ ಕಾಡು ಅಂದ್ರೆ ಬಂಗ್ಲೆಗುಡ್ಡೆ ಅನ್ನುವಂಥದ್ದು ಒಂದು ಕೌತುಕದ ಕಾಡಿನ ರೀತಿಯಲ್ಲಿ ಮಾರ್ಪಾಡಾಗುವಂತ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಪ್ರಮುಖವಾಗಿ ಆ ಒಂದು ಮುಸುಕುದಾರಿ ಹೇಳಿರುವಂತಹ ಎಲ್ಲ ಸ್ಪಾಟ್ಗಳಲ್ಲಿಯೂ ಕೂಡ ಒಂದು ಸ್ಪಾಟ್ 6ನೇ ಸ್ಪಾಟ್ ನಲ್ಲಿ ಕಳೆಬರಗಳು ಸಿಕ್ಕಿದೆ ಅನ್ನುವಂಥದ್ದು. ಅವತ್ತು ಉಪ್ಪಿನ ಮೂಟೆಗಳು ಮೇಲ್ಭಾಗಕ್ಕೆ ಅಂದ್ರೆ 6ನೇ ಸ್ಪಾಟಿಗೆ ಹೋಗಿದ್ದಂಥದ್ದು ನಾವು ಗಮನಿಸಿದ್ದೇವೆ. ಅವತ್ತು ಕೂಡ ಉಪ್ಪಿನ ಮೂಟೆಗಳು 6ನೇ ಸ್ಪಾಟಿಗೆ ಹೋಗಿತ್ತು. ಇವತ್ತು ಉಪ್ಪಿನ ಮೂಟೆಗಳು ಇಲ್ಲಿಂದ ಮೇಲೆ ಹೋಗಿವೆ. ಆದರೆ ಇವತ್ತು ಈ ಗ್ರೀನ್ ಶೇಡ್ ನೆಟ್ ಅಂತ ಏನ್ ಕರಿತೀವಿ, ಅದು 11 ಮತ್ತು 12ನೇ ಸ್ಪಾಟಿಗೆ ಕಟ್ಟಲಾಗಿದೆ. ಆದರೆ ಆ ಎರಡೂ ಸ್ಪಾಟ್ ನಲ್ಲಿ ಡಿಗ್ಗಿಂಗ್ ಕಾರ್ಯ ಆಗಿಲ್ಲ. ಯಾಕೆಂತಂದ್ರೆ 11ನೇ ಸ್ಪಾಟ್ ಅಲ್ಲಿ ಡಿಗ್ಗಿಂಗ್ ಕಾರ್ಯ ಮಾಡದೆ ಅವ್ರು ನೇರವಾಗಿ ಮೇಲೆ ಗುಡ್ಡದ ಭಾಗಕ್ಕೆ ಹೋಗಿದ್ದಾರೆ. ಗುಡ್ಡದ ಭಾಗದಲ್ಲಿ ಡಿಗ್ಗಿಂಗ್ ಮಾಡಿದಾರೋ ಇಲ್ವೋ ಅನ್ನುವಂತಹದ್ದು ಇನ್ನೂ ಕೂಡ ಅನುಮಾನ. ಕೆಲವೊಂದು ಇನ್ಫಾರ್ಮೇಶನ್ ಗಳ ಪ್ರಕಾರ ಡಿಗ್ಗಿಂಗ್ ಮಾಡಿದ್ದಾರೆ ಅನ್ನುವಂಥದ್ದು. ಇನ್ನು ಕೆಲವು ಇನ್ಫಾರ್ಮೇಶನ್ ಪ್ರಕಾರ ಡಿಗ್ಗಿಂಗ್ ಮಾಡದೆಯೇ ಕೆಲವು ಮೂಳೆಯ ತುಂಡುಗಳು ಮೇಲ್ಭಾಗದಲ್ಲಿ ಸಿಕ್ಕಿವೆ ಅನ್ನುವಂತಹ ಮಾಹಿತಿಗಳಿದಾವೆ. ಆ ಎಲ್ಲ ಮಾಹಿತಿಗಳಿಗೆ ಮತ್ತು ಆ ಎಲ್ಲ ಊಹೆಗಳಿಗೆ ಕಾರಣ ಏನು ಅಂತಂದ್ರೆ ಕೆಳಭಾಗದಿಂದ ಹೋಗಿರ್ತಕ್ಕಂತಹ ಉಪ್ಪಿನ ಮೂಟೆಗಳು ಅಂತ ಅದಕ್ಕೆ. ಯಾಕೆಂತಂದ್ರೆ ಮೊನ್ನೆಯೂ ಕೂಡ ಅಷ್ಟೇ 6ನೇ ಒಂದು ಪ್ಲೇಸ್ ನಲ್ಲಿ ಒಂದು ಮೂಳೆಯ ತುಂಡುಗಳು ಸಿಕ್ಕಂತ ಸಂದರ್ಭ ಉಪ್ಪಿನ ಮೂಟೆ ಇಮಿಡಿಯೇಟ್ ಹೋಯ್ತು ಅಲ್ಲಿಗೆ. ಇವತ್ತು ಉಪ್ಪಿನ ಮೂಟೆ ಹೋಯ್ತು ಮೇಲೆ. ಈ ಹಿನ್ನೆಲೆಯಲ್ಲಿ ಏನಾದ್ರೂ ಸಿಕ್ಕಿರಬಹುದು ಅನ್ನುವಂತ ಊಹೆಗಳು ಈಗಾಗಲೇ ನಡೀತಾ ಇರುವಂತದ್ದು. ಅದರ ಜೊತೆಗೆ ಅವರನ್ನ ಕರೆದುಕೊಂಡು ಹೋಗುವ ವಾಹನ ಮತ್ತು ಎಸಿಯ ವಾಹನ ಕೂಡ ಇಲ್ಲಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ವಾಪಸ್ ಆಗ್ಬಹುದು ಅನ್ನುವಂತ ನಿರೀಕ್ಷೆ ಇದೆ. ಆ ದೃಶ್ಯಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ ಅಂತ ಅನ್ಕೋತೀನಿ ನಾನು. ಯಾಕೆಂತಂದ್ರೆ ಅವರು ಈಗ ವಾಪಸ್ ಆಗ್ಬಹುದು ಅಂತ. ನಮಗಿರುವಂತ ಕನ್ಫ್ಯೂಷನ್ ಏನು ಅಂತಂದ್ರೆ ಅಲ್ಲಿ ಉತ್ಖನನ ಆಯ್ತಾ ಇಲ್ವಾ ಅಂತ. ಒಂದಂತೂ ಸ್ಪಷ್ಟ, ಇಲ್ಲಿ ನಾವು ಮಾಹಿತಿ ಬರದೆ ಯಾರಾದ್ರೂ ಬೇರೆ ವಾಹಿನಿಯವರು ಮಾಹಿತಿ ಕೊಟ್ಟಿದ್ದರೂ ಕೂಡ ನಮಗೆ ನಾವು ಮಾಹಿತಿ ಬರದೆ ಕೊಡುವಂತ ಕ್ರಮ ಇಲ್ಲ ನಮ್ಮಲ್ಲಿ. ನಮ್ಗೆ ಬರದೆ ಕೊಡುದಿಲ್ಲ. ಈಗ ಇಲ್ಲಿ ಮೇಲ್ಭಾಗದಲ್ಲಿ ಉತ್ಖನನ ನಡೆದಿದ್ಯೋ ಅಥವಾ ಏನಾದ್ರೂ ಮೇಲ್ಭಾಗದಲ್ಲಿ ಕಂಡು ಬಂದಿದ್ಯಾ ಅನ್ನುವಂಥದ್ದು ಅನುಮಾನ. ಇನ್ನೊಂದು ಏನು ಅಂತಂದ್ರೆ ಉಪ್ಪಿನ ಮೂಟೆಗಳನ್ನ ಯಾಕೆ ತೆಗೆದುಕೊಂಡು ಹೋದ್ರು ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಈ ಉಪ್ಪಿನ ಮೂಟೆಗಳನ್ನ ಸ್ಪಾಟ್ ನಂಬರ್ 6ರಲ್ಲಿ ಕಳೆಬರಗಳು ಸಿಕ್ಕ ನಂತರವೇ ತೆಗೆದುಕೊಂಡು ಹೋಗಿದ್ದು ಅನ್ನುವಂತಹದ್ದು ನಾವು ಮೊನ್ನೆಯಿಂದ ನೋಡಿರುವಂತಹ ಪ್ರಕಾರ. ಈ ಹಿನ್ನೆಲೆಯಲ್ಲಿ ಉಪ್ಪಿನ ಮೂಟೆಗಳು 2-3 ಗೋಣಿ ಉಪ್ಪಿನ ಮೂಟೆಗಳು ಹೋಗಿದ್ರಿಂದ ಏನಾದ್ರೂ ಅಲ್ಲಿ ಸಿಕ್ಕಿದ್ಯಾ ಅನ್ನುವಂತಹ ಅನುಮಾನಗಳಿದಾವೆ. ಇದಕ್ಕಾಗಿ ಇನ್ನೂ ಕೂಡ ಸ್ಪಷ್ಟ ಮಾಹಿತಿಗಾಗಿ ನಾವು ಮಾಹಿತಿಯನ್ನು ಪಡ್ಕೊಳ್ಬೇಕಷ್ಟೇ. ಅಂದ್ರೆ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಈಗಾಗಲೇ ಕೆಲವೊಂದು ಮೂಲಗಳ ಪ್ರಕಾರ ಅಲ್ಲೊಂದು ಕೆಲವು ಕಳೆಬರಗಳು ಸಿಕ್ಕಿರಬಹುದು ಅನ್ನುವಂಥದ್ದಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಉತ್ಖನನ ಮಾಡಿ ಸಿಕ್ಕಿದ್ಯೋ ಅಥವಾ ಮೇಲ್ಭಾಗದಲ್ಲಿ ಸಿಕ್ಕಿದ್ಯೋ ಅನ್ನುವಂತ ಅನುಮಾನಗಳು ಕೂಡ ಇದಾವೆ. ಆದ್ರಿಂದ ಕೆಳಭಾಗ ಅಂದ್ರೆ 11 ಮತ್ತು 12ನೇ ಉತ್ಖನನ ಮಾಡೋ ಬದಲು ಮೇಲೆ ಯಾಕೆ ಕರ್ಕೊಂಡು ಹೋಗಿದ್ದಾರೆ? ಅಥವಾ ಆತನದ್ದು ಇನ್ನೊಂದು ಮಾಹಿತಿಯ ಪ್ರಕಾರ ಆತ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ. ನಾನು ತುಂಬಾ ಕನ್ಫ್ಯೂಸ್ ಆಗಿದ್ದೀನಿ, ನನಗೆ ಒಂದಷ್ಟು ಕನ್ಫ್ಯೂಷನ್ ಗಳಿದಾವೆ, ಇಲ್ಲಿ ಬೇಡ ಇನ್ನೊಂದು ಸ್ಪಾಟಿಗೆ ಹೋಗುವ, ನಾನು ತೋರಿಸ್ತೇನೆ ಅನ್ನುವಂಥದ್ದನ್ನ SIT ಅವರಿಗೆ ಹೇಳಿದಾಗ SIT ಅಧಿಕಾರಿಗಳು ಅದಕ್ಕೆ ಒಪ್ಪಿ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಮತ್ತೊಂದು ಕಡೆಯಿಂದ ಮೇಲ್ಗಡೆ ಕಾಡಿನಲ್ಲಿಯೂ ಇದೆ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ ಆ ಕಾರಣ ಕರ್ಕೊಂಡು ಹೋಗಿದ್ದಾರೆ ಅನ್ನೋಂಥದ್ದು ಕೂಡ ಇದೆ.
ಇದೆಲ್ಲ ಅಸ್ಪಷ್ಟವಾದಂತಹ ಮಾಹಿತಿ. ಆದ್ರೆ ಒಂದು ಸ್ಪಷ್ಟ ಏನಂತಂದ್ರೆ 11ನೇ ಸ್ಪಾಟ್ ಏನಿದೆ ಆ ಸ್ಪಾಟ್ ನಲ್ಲಿ ಡಿಗ್ಗಿಂಗ್ ಮಾಡದೆ ಮೇಲ್ಗಡೆ ಹೋಗಿದ್ದಾರೆ. ಆ ಸ್ಪಾಟ್ ನಲ್ಲಿ ಡಿಗ್ಗಿಂಗ್ ಮಾಡೋದಿದ್ರೆ ಯೂಶುವಲಿ ಏನ್ ಮಾಡ್ತಾ ಇದ್ರು ಅಂದ್ರೆ 9, 10, 11, 12 ಈ 4 ಸ್ಪಾಟ್ಗಳು ಕೂಡ ಒಂದೇ ಸಮಾನಾಂತರ ಪ್ರದೇಶದಲ್ಲಿ ಇದೆ ಶ್ರೇಯಾ. ಮೊನ್ನೆ 9, 10 ಆಗದಾಗ ಅಲ್ಲಿಗೆ ಒಂದು JCB ಅನ್ನ ಬಳಕೆ ಮಾಡ್ಕೊಂಡಿದ್ರು. ಓಕೆ, ಇವತ್ತು JCB ಅಲ್ಲಿಗೆ ಬಳಕೆ ಮಾಡ್ಕೊಂಡಿಲ್ಲ, ಬದಲಾಗಿ JCB ಮೈನ್ ರೋಡಿನ ಪಕ್ಕದಲ್ಲೇ ಇದೆ. ಅದನ್ನ ಬಳಕೆ ಮಾಡ್ಕೊಂಡಿಲ್ಲ. ಅದನ್ನ ಬಳಕೆ ಮಾಡ್ಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ 11, 12ನ ಅಗಿಯುವಂತಹ ಪ್ರಯತ್ನ ಕೂಡ ಇನ್ನೂ ಆಗಿಲ್ಲ. 11ನೇ ಸ್ಪಾಟ್ ಅಲ್ಲಿ ಅಗ್ದಿಲ್ಲ, 12ನೇ ಸ್ಪಾಟ್ ಅಲ್ಲಿಯೂ ಕೂಡ ಆಗದಿಲ್ಲ. ಇಲ್ಲಿಗೆ ಈ 2 ಸ್ಪಾಟ್ ಅನ್ನ ಹಾಗೆ ಇಟ್ಕೊಂಡಿದ್ದಾರೆ. ಈ 13ನೇ ಸ್ಪಾಟ್ ಏನಾದ್ರೂ ಗುರುತಿಸಿದ, 13ನೇ ಸ್ಪಾಟ್ ಗುರುತಿಸಿ ಆಗಿದೆ, ಏನಾದ್ರೂ ಬೇರೆ ಸ್ಪಾಟ್ ಗಳನ್ನ ಗುರುತಿಸಿದಾರ ಅನ್ನುವಂತಹದ್ದು ಈಗಿರುವಂತ ಪ್ರಶ್ನೆ. ಯಾಕೆಂತಂದ್ರೆ ಏಕಾಏಕಿ 11ನೇ ಸ್ಪಾಟಿಗೆ ಹಸಿರು ಶೇಡ್ ನೆಟ್ ಅನ್ನು ಅಳವಡಿಸಿ ಸಿಬ್ಬಂದಿ ವರ್ಗದವರು ಕೆಲಸ ಕಾರ್ಯಗಳನ್ನ ಮಾಡಿ ತದನಂತರ ಬಂದು ಇಳಿದು ದಟ್ಟ ಕಾಣಂದೊಳಗೆ ಹೋಗುದು ಅಂತ ಹೇಳಿದ್ರೆ ಅಲ್ಲೇನೋ ಒಂದು ಬೇರೆ ಆತನ ಮಾಹಿತಿ ಇರಬಹುದು. ಆ ಮಾಹಿತಿ ಹಿನ್ನೆಲೆಯಲ್ಲಿ ಆ ದಟ್ಟ ಕಾಣಂದೊಳಗೆ ಹೋಗಿರಬಹುದು. ಅಲ್ಲಿ ಉತ್ಖನನ ಮಾಡಿದ್ದಾರೋ ಇಲ್ವೋ ಅಂತ, ಅಂದ್ರೆ ಬಂದ ಕಾರ್ಮಿಕರು ಮೇಲ್ಭಾಗಕ್ಕೆ ಹೋಗಿದ್ದಾರೋ ಇಲ್ವೋ, ಅಥವಾ ಮೇಲೆ ಕೆಲವೊಂದು ಗುಡ್ಡದಲ್ಲಿ ಗುರುತುಗಳನ್ನ ಮಾಡ್ಲಿಕ್ಕೆ ಹೋಗಿದ್ರು. ಆರಂಭಿಕ ಮಾಹಿತಿಯ ಪ್ರಕಾರ ಅಥವಾ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಮತ್ತೊಂದಷ್ಟು ಸ್ಥಳಗಳನ್ನ ಆತ ಗುರುತಿಸ್ತಾನೆ, ಈ ಕಾರಣಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ. ಅಂದ್ರೆ ಇಲ್ಲಿ ಸ್ಪಷ್ಟತೆಯಿಂದ ಹೇಳುವಂತ ಮಾಹಿತಿ ಅಲ್ಲ, ಬದಲಾಗಿ ಇಲ್ಲಿ ಸ್ಪಷ್ಟ ಇರುವುದೇನು ಅಂತಂದ್ರೆ 11ನೇ ಸ್ಪಾಟ್ ನಲ್ಲಿ ಉತ್ಖನನ ಮಾಡ್ಬೇಕಾಗಿತ್ತು, ಆದರೆ 11ನೇ ಸ್ಪಾಟ್ ನಲ್ಲಿ ಉತ್ಖನನ ಮಾಡಿಲ್ಲ. ಬದಲಾಗಿ ಅವರನ್ನ ಕರೆದುಕೊಂಡು ಗುಡ್ಡದ ಮೇಲೆ ಹೋಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಅದು ಸ್ಪಷ್ಟ ಮಾಹಿತಿ. ಮೇಲ್ಭಾಗದಲ್ಲಿ ಏನಾದ್ರೂ ಸಿಕ್ಕಿದ್ಯಾ ಇಲ್ವಾ, ಅಥವಾ ಅಲ್ಲಿ ಮೇಲ್ಭಾಗಕ್ಕೆ ಉಪ್ಪು ಯಾಕೆ ತೆಗೆದುಕೊಂಡು ಹೋದ್ರು ಅನ್ನುವಂಥದ್ದು ಪ್ರಶ್ನೆ. ಎಲ್ಲ ಪ್ರಶ್ನೆಗಳ ನಡುವೆ ಇಲ್ಲಿ ಅಧಿಕಾರಿಗಳನ್ನ ಮಾಧ್ಯಮದವರು ಕಾಯ್ತಾ ಇದ್ದಾರೆ. ಅವರಿಂದಂತೂ ಇಲ್ಲಿ ಕೆಳಭಾಗದಲ್ಲಿ ಬಂದಾಗ ಯಾವುದೇ ಉತ್ತರಗಳು ಸಿಗೋದಿಲ್ಲ. ಬದಲಾಗಿ ಅವರು ಕೆಳಭಾಗಕ್ಕೆ ಬಂದಾಗ ಅವರಲ್ಲಿ ಇರುವಂತಹ ಚಲನವಲನಗಳು ಯಾವ್ದಾದ್ರು ಬಾಕ್ಸ್ ಗಳನ್ನ ತೆಗೆದುಕೊಂಡು ಬರ್ತಾರ, ಆ ಬಾಕ್ಸ್ ಗಳನ್ನು ತೆಗೆದುಕೊಂಡು ಬಂದರೆ ಹೇಗೆ ಅನ್ನುವಂಥದ್ದನ್ನ ನೋಡಿಕೊಂಡು ಗೊತ್ತಾಗ್ತದೆ. ಆ ಟೈಮಲ್ಲಿ ಗೊತ್ತಾಗ್ತದೆ. ಇಲ್ಲಿಯ ಚಲನವಲನವನ್ನು ಕೂಡ ಗಮನಿಸಿದಾಗ ಗೊತ್ತಾಗ್ತದೆ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಕಾಯ್ತಿದ್ರೆ ಶ್ರೇಯಾ, ಕಾಯ್ತಾ ಇರುವಂತದ್ದು ಎಲ್ಲರೂ ಕೂಡ ಒಂದು ಬಹಳ ಕುತೂಹಲದಿಂದಲೇ ಕಾಯ್ತಾ ಇದ್ದಾರೆ. ನಾವು ಕೂಡ ಅದೇ ಕುತೂಹಲದಿಂದ ಕಾಯ್ತಾ ಇದ್ದೇವೆ. ಮತ್ತೊಂದು, ಮೇಲ್ಭಾಗಕ್ಕೆ ಹೋದಂತವ್ರು ಊಟಕ್ಕೂ ವಾಪಸ್ ಆಗ್ಲಿಲ್ಲ. ಹಾಗಂತೇಳಿ ಊಟವೂ ಆಗ್ಲಿಲ್ಲ. ಊಟ ತೆಗೆದುಕೊಂಡು ಹೋದಂತದ್ದಿಲ್ಲ. ಈ ಹಿನ್ನೆಲೆಯಲ್ಲಿ ಅವ್ರು ಊಟಕ್ಕೆ ಬರ್ತಾರೆ ಅನ್ನುವಂತ ಕಾರಣಕ್ಕೋಸ್ಕರನೇ ಗಾಡಿ ಬಂದು ಕಾಯ್ತಿರುವಂತದ್ದು. ಮತ್ತು ಈಗಲೇ 3 ಗಂಟೆ ಆಗಿದೆ. ಊಟಕ್ಕೆ ಹೋಗಿ ಬರುವಾಗ 4 ಆಗ್ತದೆ. 4 ಆದ ನಂತರ ಮತ್ತೆ ಗುಡ್ಡ ಇರ್ತಾರೋ ಅಥವಾ 11ನೇ ಸ್ಪಾಟ್ ಅನ್ನ ಆಗಿತ್ತಾರೋ ಅನ್ನುವಂಥದ್ದು ಕೂಡ ಇದೆ. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅವ್ರು ಕೆಳ ಬಂದ ಕೂಡಲೇ ಸಿಗಬಹುದು. ಮತ್ತಷ್ಟು ನಿಮ್ಗೆ ಅಪ್ಡೇಟ್ ಅನ್ನ ನಾವು ಮಾಡ್ತಾ ಹೋಗ್ತೀವಿ ಕೆಳಭಾಗಕ್ಕೆ ಬಂದಾಗ. ಮತ್ತೊಂದು ಕಡೆಯಿಂದ ಜಯಂತ್ ಟಿ ಅವರು ಬೆಳ್ತಂಗಡಿಯಲ್ಲಿ ಏನು ದೂರು ಕೊಡ್ಲಿಕ್ಕೆ ಹೋದ್ರು, ಅವರಲ್ಲೇನೋ ಕೊಡ್ಲಿಲ್ಲ, ಅವರು ಧರ್ಮಸ್ಥಳದಲ್ಲಿ ದೂರು ಕೊಡ್ತಾರೆ ಅನ್ನುವಂಥದ್ದು ಬಂತು. ಧರ್ಮಸ್ಥಳದ ಸ್ಟೇಷನ್ ಒಳಭಾಗಕ್ಕೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ. ಇದು ಇಷ್ಟು ಮಾಹಿತಿ ಈಗಿರುವಂತದ್ದು. ಮತ್ತೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವ್ರು ಬರ್ಬೋದು. ನೇರ ಪ್ರಸಾದ ಮೂಲಕ ತಾವು ಕೂಡ ನೋಡ್ತಾ ಇದ್ದೀರಿ. ಅವ್ರು ಬರುವುದನ್ನ ಬಹಳಷ್ಟು ಕುತೂಹಲದಿಂದ, ಅಂದ್ರೆ ಏನಾದ್ರು ತರ್ತಾರ ಅಥವಾ ಯಾಕೆ ಅವರು 11ನೇ ಸ್ಪಾಟ್ ಬಿಟ್ಟು ಮೇಲೆ ಹೋದ್ರು ಅನ್ನುವಂಥದ್ದು ಕೂಡ ಇದೆ. ಅದನ್ನ ಈಗಾಗ್ಲೇ ನೋಡ್ತಾ ಇದ್ದಾರೆ. ನೋಡ್ಬೇಕು ಏನಾಗ್ತದೆ ಅಂತ. ಹೌದು, ಬೆಳಗ್ಗೆ ಅವರು 11:15 ಆ ಸ್ಪಾಟ್ಗೆ ಬಂದಿರುವಂತದ್ದು ಇವತ್ತು. ಆ ಸ್ಪಾಟ್ ನಂಬರ್ 11ಕ್ಕೆ. ಆದ್ರೆ ಅಲ್ಲಿ ಬಂದು ಕೂಡ ಯಾವ್ದು ಡಿಗ್ಗಿಂಗ್ ಪ್ರೋಸೆಸ್ ಆಗಿದ್ರೆ ನೇರವಾಗಿ ಆ ಟೈಮಲ್ಲಿ ಹೋಗಿರ್ಬೋದಲ್ವಾ ಮೇಲ್ಗಡೆ? ಹೌದೌದು, ಅಲ್ಲಿಗೆ ಬಂದು ಅಲ್ಲಿ ಸ್ವಲ್ಪ ಸಮಾಲೋಚನೆ ನಡೆಸಿ ಮೇಲ್ಭಾಗಕ್ಕೆ ಹೋಗಿದ್ದಾರೆ. ಹಾಗಾದ್ರೆ ಸುಮಾರು ಒಂದು 3-4 ತಾಸು ಆಗಿದೆ ಅಲ್ಲಿ ಹೋಗಿ. ಹಾಗೆ ಮೋಸ್ಟ್ಲಿ ಮಹಾಜರು ಆಗಿ ಡಿಗ್ಗಿಂಗ್ ಕೂಡ ಆಗಿರ್ಬೋದು, ಹೇಳೋಕೆ ಅಸಾಧ್ಯ ನಮ್ಗೆ. ಹೌದೌದು, ಅಂದ್ರೆ ತುಂಬಾ ಹೊತ್ತು ಆಗಿರೋ ಕಾರಣಕ್ಕೋಸ್ಕರ ಕೂಡ ಕೆಳಗಡೆ ಕೂಡ ಬಂದಿಲ್ಲ. ಏನೋ ಮೇಜರ್ ಡೆವಲಪ್ಮೆಂಟ್ ಆಗಿರಬಹುದು. ಈಗ ಸದ್ಯಕ್ಕಿಲ್ಲ. ಈ ಊಹಾಪೋಹ ಅಂತ ಏನ್ ಕರಿತೀವಿ, ಅದೇ ರೀತಿಯಾದಂತಹ ಮಾಹಿತಿಗಳು ಹೇಳ್ತೇವೆ ನಿಮಗೆ. ಇನ್ನಷ್ಟು ಅಪ್ಡೇಟ್ ಗಳನ್ನ ಕೊಡ್ತಾ ಹೋಗ್ತೀವಿ. ಏನಾದ್ರು ಸಿಕ್ಕಿದ್ರೆ
ಅಥವಾ ಏನಾದ್ರು ಮಾಹಿತಿಗಳು ಒದಗಿ ಬಂದ್ರೆ ಇಮಿಡಿಯೇಟ್ಲಿ ನಾವು ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇವೆ ಅಷ್ಟೇ. ಓಕೆ ದಾಮೋದರ್. ಓಕೆ, ನಾವು ಬೆಳಗ್ಗೆಯಿಂದ ಕೂಡ ಹೇಳ್ತಾ ಇದ್ವಿ ಸ್ಪಾಟ್ ನಂಬರ್ 11ರಲ್ಲಿ ಡಿಗ್ಗಿಂಗ್ ಪ್ರೋಸೆಸ್ ಆಗ್ತಾ ಇದೆ, ಉತ್ಖನನ ಪ್ರೋಸೆಸ್ ಆಗ್ತಾ ಇದೆ ಅಂತ. ಆದರೆ ಅದೆಲ್ಲವೂ ಕೂಡ ಸುಳ್ಳಾಯಿತು. ಸೊ ಬೆಳಗ್ಗೆ ಅವರು 11:15ಗೆ ಆ ಸ್ಪಾಟ್ಗೆ ಬಂದರೂ ಕೂಡ ಸ್ಪಾಟ್ ನಂಬರ್ 11ರಲ್ಲಿ ಯಾವುದೇ ಒಂದು ಎಕ್ಸ್ಕವೇಷನ್ ಆಗಿಲ್ಲ. ಅವರು ನೇರವಾಗಿ ಅಲ್ಲಿ ಸ್ವಲ್ಪ ಹೊತ್ತು ಕೂತು ಅದೇನೋ ಒಂದು ಮಾತನಾಡಿ ಏನೋ ಒಂದು ನಿರ್ಣಯಕ್ಕೆ ತೆಗೆದುಕೊಂಡು ನೇರವಾಗಿ ಆ ಗುಡ್ಡದ ಮೇಲಿರುವಂಥ ಒಂದು ಡೀಪ್ ಫಾರೆಸ್ಟ್ ಒಳಗಡೆ ಹೋಗಿ ಅಲ್ಲಿ ಒಂದು ತಮ್ಮ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಆದರೆ ಅಲ್ಲಿ ಏನಾಗಿದೆ? ಅಲ್ಲಿ ಮಹಜರು ಆಯ್ತಾ? ಅಲ್ಲಿ ಏನಾದರೂ ಉತ್ಖನನ ಆಯ್ತಾ? ಅಲ್ಲಿ ಏನಾದರೂ ಮೂಳೆಗಳು ಸಿಕ್ಕಿದೆಯಾ? ನೋ ಆನ್ಸರ್. ಎಲ್ಲವೂ ಕೂಡ ಪ್ರಶ್ನೆಯಾಗಿದೆ ಉಳಿದಿದೆ. ಇನ್ನೊಂದು ಇಲ್ಲಿ ಮೇನ್ ನಾವು ಫೋಕಸ್ ಮಾಡಬೇಕಾಗಿರುವಂಥ ಪಾಯಿಂಟ್ ಒಂದು, ಮೊನ್ನೆ ಸ್ಪಾಟ್ ನಂಬರ್ 6ರಲ್ಲಿ ಮೂಳೆ ಸಿಕ್ಕಿದಾಗ ಇಮಿಡಿಯೇಟ್ ಆಗಿ ಕೆಳಗಿಂದ ಉಪ್ಪಿನ ಮೂಟೆ ಮೇಲ್ಗಡೆ ಹೋಗಿದೆ. ಯಾವಾಗ? ಆ ಮೂಳೆ ಸಿಕ್ಕಾಗ. ಇವತ್ತು ಕೂಡ ಯಾವತ್ತು ಇವರು ಸ್ಪಾಟ್ ನಂಬರ್ 11ನ ಬಿಟ್ಟು ಆ ಮೇಲ್ಭಾಗ ಇರುವಂಥ ಜಾಗಕ್ಕೆ ಹೋದ್ರು ಅದಾಗಿ ಸ್ವಲ್ಪ ಹೊತ್ತಲ್ಲೇ ಕೆಳಗಿನಿಂದ ಒಂದು ಉಪ್ಪಿನ ಮೂಟೆ ಮೇಲ್ಗಡೆ ಹೋಗಿದೆ ಅನ್ನುವಂಥದ್ದು. ಅದರ ಜೊತೆಗೆ ಇಷ್ಟು ಹೊತ್ತಾದರೂ ಕೂಡ ನಾನು ಆಗಲೇ ಹೇಳ್ತಾ ಇದ್ದೆ ಅಂದಾಜು ಪ್ರಕಾರ ಮೋಸ್ಟ್ಲಿ ಮೇಲ್ಗಡೆ ಊಟ ಹೋಗಿರ್ಬೋದಂತ. ಅದು ಕೂಡ ಸುಳ್ಳಾಯಿತು. ಅದರ ಬಗ್ಗೆ ಕೂಡ ಈಗ ಸ್ಪಷ್ಟ ಮಾಹಿತಿ ಲಭ್ಯವಾಗಿರುವಂಥದ್ದು. ಈವರೆಗೆ ಕೂಡ ಯಾರು ಕೂಡ ಊಟಕ್ಕೆ ಕೆಳಗಡೆ ಬಂದಿಲ್ಲ, ಮೇಲ್ಗಡೆ ಊಟವು ಕೂಡ ಕಳಿಸ್ಕೊಟ್ಟಿಲ್ಲ. ಹಾಗಾಗಿ ಸಮಯ 3 ಗಂಟೆ ಆದರೂ ಕೂಡ ಇನ್ನು ಕೂಡ ಅಲ್ಲಿ ಯಾರ್ದು ಕೂಡ ಊಟ ಆಗಿಲ್ಲ. ಹಾಗಾಗಿ ಸ್ವಲ್ಪ ಏನೋ ಒಂದು ಸಂಶಯಗಳು ಹುಟ್ಟುತ್ತಾ ಇದೆ. ಏನೋ ಅಲ್ಲಿ ಮೇಜರ್ ಡೆವಲಪ್ಮೆಂಟ್ ಆಗಿರಬೇಕು, ಏನೋ ಅಲ್ಲಿ ಪ್ರೂಫ್ಗಳು ಸಿಕ್ಕಿರಬಹುದು. ಹಾಗಾಗಿ ಇನ್ನು ಕೂಡ ಯಾರು ಕೆಳಗಡೆ ಬಂದಿಲ್ಲ, ಇನ್ನು ಕೂಡ ಊಟಕ್ಕೋಸ್ಕರ ರೆಸ್ಟ್ ತೆಗೆದುಕೊಂಡಿಲ್ಲ. ಜೊತೆಗೆ ಅದಕ್ಕೆ ಇನ್ನೊಂದು ಪುಷ್ಟಿಯಾಗಿ ಅಲ್ಲಿ ಉಪ್ಪಿನ ಮೂಟೆ ಮೇಲ್ಗಡೆ ಹೋಗುವಂಥದ್ದು. ಇನ್ನು ಈ ಉಪ್ಪಿನ ಮೂಟೆ ಇಲ್ಲಿ ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅದು ಸ್ವಲ್ಪ ನಾನು ಕೂಡ ಸರ್ಚ್ ಮಾಡಿ ತಿಳ್ಕೊಬೇಕಾಗುತ್ತೆ. ಅಲ್ಲಿ ಆ ಮೂಳೆ ತೆಗೆದುಕೊಳ್ಬೇಕಾದ್ರೆ ಆ ಉಪ್ಪಿನ ಮೂಟೆ ಯಾಕೆ ಅನ್ನೋದು ಕೂಡ. ಸೊ ಅದು ಕೂಡ ಸ್ವಲ್ಪ ಎಲ್ಲೂ ಕೂಡ ಪ್ರಶ್ನೆ ಮೂಡುವಂಥದ್ದು. ಸೊ ಇದೀಗ ಸದ್ಯಕ್ಕೆ ಅಲ್ಲಿ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ, ದಾಮೋದರ್ ಕೊಟ್ಟಿರುವ ಮಾಹಿತಿ ಪ್ರಕಾರ ಉಪ್ಪಿನ ಮೂಟೆ ಮೇಲ್ಗಡೆ ಹೋಗಿದೆ. ಯಾರು ಕೂಡ ಊಟಕ್ಕೋಸ್ಕರ ಕೆಳಗಡೆ ಬಂದಿಲ್ಲ, ಅಲ್ಲಿಗೆ ಊಟ ಕೂಡ ತೆಗೆದುಕೊಂಡು ಹೋಗಿಲ್ಲ. ಅಲ್ಲಿ ಈಗ ಗಂಟೆ 1:30 ಗಂಟೆಗೆ ಹೊಟ್ಟೆ ಫುಲ್ ತಮಟೆ ಬಾರಿಸುತ್ತೆ ಹಸಿವಿಗೋಸ್ಕರ, ಊಟಕ್ಕೋಸ್ಕರ. ಆದರೆ ಗಂಟೆ 3 ಆಗಿದೆ. 50ಕ್ಕೂ ಹೆಚ್ಚಿನ ಅಧಿಕಾರಿಗಳು ಅಲ್ಲಿದ್ದಾರೆ, ಕಾರ್ಮಿಕರು ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿದ್ದಾರೆ. ಯಾರ್ದು ಕೂಡ ಊಟ ಆಗಿಲ್ಲ. ಅಂದರೆ ಇಷ್ಟು ಹೊತ್ತು ಅಲ್ಲಿ ಏನು ಮಾಡ್ತಿರಬಹುದು? ಅಲ್ಲಿ ನಿಜಕ್ಕೂ ಏನಾದರೂ ಕಳೆ ಬರಹ ಸಿಕ್ಕಿದ್ಯಾ? ಏನಾದರೂ ಸಾಕ್ಷಿಗಳು ಸಿಕ್ಕಿದ್ಯಾ? ಅದಕ್ಕೋಸ್ಕರ ಉಪ್ಪಿನ ಮೂಟೆಯನ್ನು ಅಲ್ಲಿ ತೆಗೆದುಕೊಂಡು ಹೋದ್ರ? ಎಲ್ಲವೂ ಕೂಡ ಬಹಳ ಬಹಳ ಕುತೂಹಲ ಹುಟ್ಟಿಸಿರುವಂತಹ ಇವತ್ತಿನ ಪ್ರೋಸೆಸ್. ಸೊ ಇವತ್ತು ನಾವು ಅಂದ್ಕೊಂಡಿದ್ವಿ ಕ್ಲೈಮ್ಯಾಕ್ಸ್ ಅಂತ ತಲುಪುತ್ತೆ, ಸ್ಪಾಟ್ ನಂಬರ್ 11, 12, 13ರ ಉತ್ಖನನ ಪ್ರಕ್ರಿಯೆ ಆಗುತ್ತೆ, ಇಲ್ಲಿ ಏನಾದರೂ ಒಂದು ಪ್ರೂಫ್ಗಳು ಸಿಗುತ್ತೆ, ಇವತ್ತು ಒಂದು ತನಿಖೆಗೆ ಕ್ಲೈಮ್ಯಾಕ್ಸ್ ಸಿಗುತ್ತೆ. ಮುಂದಿನ ಹಂತ ಮತ್ತಷ್ಟು ಏನಾದರೂ ಒಂದು ವಿಚಾರ ಮಾಡಿ ಏನಾದರೂ ಒಂದು ಅವರವರೊಳಗೆ ಸಮಾಲೋಚನೆ ಆಗಿ ಬೇರೆ ನೆಕ್ಸ್ಟ್ ಏನಾದರೂ ಅವರು ಸ್ಟೆಪ್ ತೆಗೆದುಕೊಳ್ತಾರೆ ಅಂತ ಮಾತನ್ನು ಅನ್ಕೊಂಡಿದ್ವಿ. ಬಟ್ ಅದು ಎಲ್ಲವೂ ಕೂಡ ಉಲ್ಟಾ ಹೊಡೆದಿದೆ. ಇವತ್ತು ಮೊನ್ನೆ ಹಾಜರು ಮಾಡಿರುವಂಥ ಆ ಸ್ಪಾಟ್ ನಂಬರ್ 11 ಆಗಿರ್ಬೋದು, ಸ್ಪಾಟ್ ನಂಬರ್ 12 ಆಗಿರ್ಬೋದು, ಸ್ಪಾಟ್ ನಂಬರ್ 13 ಆಗಿರ್ಬೋದು, ಎಲ್ಲೂ ಕೂಡ ಇವತ್ತು ಉತ್ಖನನ ಪ್ರೋಸೆಸ್ ಆಗಿಲ್ಲ. ಇದೀಗ ಎಲ್ಲೂ ಕೂಡ ಇರುವಂತಹ ಜಾಗ ಅದೇ ಒಂದು ಸ್ಪಾಟ್ ನಂಬರ್ನ ಮೇಲ್ಗಡೆ ಇರುವಂತಹ ಒಂದು ಕಾಡಿನ ಪ್ರದೇಶ. ಅಲ್ಲಿ ಯಾರು ಕೂಡ ಕಾಣಿಸೋದಿಲ್ಲ. ಒಳಗಡೆ ಏನಾಗ್ತದೆ, ಫುಲ್ ಗಿಡ ಗಂಟೆ ಪೊದೆಗಳು ಮರಗಳು ಎಲ್ಲವೂ ಕೂಡ ಇದೆ. ಅದರ ಮಧ್ಯೆ ಎಲ್ಲರೂ ಕೂಡ ಇದ್ದಾರೆ, SIT ಅಧಿಕಾರಿಗಳು ಇದ್ದಾರೆ. ಆದರೆ ಅಲ್ಲಿಗೆ ಉಪ್ಪಿನ ಮೂಟೆ ಹೋಗಿದೆ. ಯಾರು ಕೂಡ ಈವರೆಗೆ ಕೂಡ ಕೆಳಗಡೆ ಬಂದಿಲ್ಲ, ಊಟ ಕೂಡ ಬಂದಿಲ್ಲ, ಮೇಲ್ಗಡೆ ಊಟ ಕೂಡ ಹೋಗಿಲ್ಲ. ಹಾಗಾಗಿ ಕೆಲವೊಂದು ಸಂಶಯಕ್ಕೆ ಇದೆಲ್ಲ ಮೂವ್ಮೆಂಟ್ಗಳು ಕೂಡ ಸಂಶಯಕ್ಕೆ ಎಡೆ ಮಾಡಿ ಕೊಟ್ಟಿದೆ. ಅಲ್ಲಿ ಮೇ ಬಿ ಮೋಸ್ಟ್ ಪ್ರಾಬಬ್ಲಿ ಏನೋ ಒಂದು ಸಿಕ್ಕಿರಬೇಕು. ಅದಕ್ಕೋಸ್ಕರ ಇಷ್ಟೊಂದು ಸಮಯದವನ್ನು ಅವರು ಅಲ್ಲಿ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಕೆಳಗಡೆ ಕೂಡ ಬಹಳಷ್ಟು ದೊಡ್ಡ ಮಟ್ಟಿಗೆ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ನಮಗೆ ಮೇಲ್ನೋಟಕ್ಕೆ ಸ್ವಲ್ಪ ನಾವು ಕೂಡ ಅಂದಾಜು ಮಾಡಬಹುದಾಗಿದೆ.
ಓಕೆ, ಇನ್ನು ಕೂಡ ಅಂತಹ ಮೇಜರ್ ಅಪ್ಡೇಟ್ಸ್ ಯಾವುದು ಕೂಡ ನಮಗೆ ಸಿಕ್ಕಿಲ್ಲ, ಯಾವುದೇ ನಿಖರವಾದ ಮಾಹಿತಿ ಲಭ್ಯವಾಗಿಲ್ಲ. ಆದರೆ ಇದೀಗ ನಮಗೆ ಆಗಲೇ ಕೊಟ್ಟ ಮಾಹಿತಿ ಪ್ರಕಾರ ಏನು ಸ್ಪಾಟ್ ನಂಬರ್ 11 ಡಿಗ್ಗಿಂಗ್ ಪ್ರೋಸೆಸ್ ಯಾವುದು ಕೂಡ ಆಗಿಲ್ಲ. ಕೇವಲ 3 ಸ್ಪಾಟ್ ಬಾಕಿ ಉಳಿದಿತ್ತು ಮೊನ್ನೆಯ ಲೆಕ್ಕಾಚಾರ ಪ್ರಕಾರ, ಸ್ಪಾಟ್ ನಂಬರ್ 11, 12, 13. ಆದರೆ ಇವತ್ತು ಸ್ಪಾಟ್ ನಂಬರ್ 11ರಲ್ಲಿ ಡಿಗ್ಗಿಂಗ್ ಪ್ರೋಸೆಸ್ ಆಗುತ್ತೆ, ಅಲ್ಲಿ ಏನಾದರೂ ಕಡೆ ಬರಹ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ. ಅದೆಲ್ಲ ಕೂಡ ಲೆಕ್ಕಾಚಾರ ಉಲ್ಟಾ ಆಗಿದೆ. ಸೊ ಬೆಳಗ್ಗೆ ಬಂದಂತಹ ಅಧಿಕಾರಿಗಳು ಸ್ವಲ್ಪ ಹೊತ್ತು ಅಲ್ಲಿ ಸಮಾಲೋಚನೆಯನ್ನು ಮಾಡಿ ಆನಂತರವಾಗಿ ಆ ಅನಾಮಿಕ ವ್ಯಕ್ತಿಯ ಸೂಚನೆಯ ಮೇರೆಗೆಯೋ ಅಥವಾ ಆತನ ಒಂದು ಮಾಹಿತಿಯ ಮೇರೆಗೂ ಅವರು ಆ ಪ್ರದೇಶಕ್ಕಿಂತ ಸ್ವಲ್ಪ ಮೇಲ್ಗಡೆ ಹೋಗಿ ಗುಡ್ಡ ಪ್ರದೇಶಕ್ಕೆ ಹೋಗಿ ಅಲ್ಲಿ ಮಹಾಜರು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಮಹಾಜರು ಪ್ರಕ್ರಿಯೆ ಆದ ನಂತರ ಸುಮಾರು 11:30ರಿಂದ ಅರ್ಧ ಗಂಟೆಗಳ ಕಾಲ ಡಿಗ್ಗಿಂಗ್ ಅಂದರೆ ಯಾವುದು ಸ್ಪಾಟ್ ನಂಬರ್ 11ರಲ್ಲೇ ಇದ್ರು. ಆನಂತರವಾಗಿ ಅವರು ಮೇಲ್ಗಡೆ ಹೋಗಿರುವಂಥದ್ದು. ಅದಾಗಿ ಈಗ 3 ರಿಂದ 4 ತಾಸುಗಳ ಮೇಲಾಯಿತು. ಊಟಕ್ಕೂ ಕೂಡ ಅವರು ಕೆಳಗಡೆ ಬಂದಿಲ್ಲ, ಊಟ ಕೂಡ ಮೇಲೆ ಹೋಗಿಲ್ಲ. ಆದ್ರೆ ಅಲ್ಲಿ ಏನಾಗಿದೆ, ಯಾಕೆ ಅವರು ಇನ್ನು ಕೂಡ ಕೆಳಗೆ ಬಂದಿಲ್ಲ? ಅದ್ರ ಜೊತೆಗೆ ಉಪ್ಪಿನ ಮೂಟೆ, ದೊಡ್ಡದಾಗಿರುವಂತಹ ಉಪ್ಪಿನ ಮೂಟೆ ಕೂಡ ಕೆಳಗಿಂದ ಮೇಲ್ಗಡೆ ರವಾನೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹಾಗಾಗಿ ಅಲ್ಲಿ ನಿಜ ಕೂಡ ಕಳೆಬರಹ ಸಿಕ್ಕಿದ್ಯಾ, ಏನಾದರೂ ಮೇಜರ್ ಡೆವಲಪ್ಮೆಂಟ್ ಆಗಿದೆಯಾ, ಈ ಥರ ಪ್ರತಿಯೊಂದು ಕೂಡ ಪ್ರಶ್ನೆಯಾರ್ಥಕವಾಗಿ ಹುಟ್ಟಿರುವಂಥದ್ದು. ಇನ್ನು ಆಗಲೇ ಈ ಉಪ್ಪಿನ ವಿಚಾರ ಕೂಡ ಚರ್ಚೆ ಆಯಿತು, ಯಾಕೆ ಏನು ಅಂತ. ಕೆಲವೊಂದು ವೈದ್ಯರು ಹೇಳೋ ಪ್ರಕಾರ ಅದು ಆ ಪ್ರೋಸೆಸಿಂಗ್ಗೋಸ್ಕರ ಕೂಡ ಸಾಲ್ಟನ್ನು ಯೂಸ್ ಮಾಡ್ತಾರೆ, ಅಲ್ಲಿ ಮೇಲ್ಗಡೆ ಸಾಲ್ಟ್ ವಾಟರ್ನ ಹಾಕಿ ಅದು ಕೂಡ ಯೂಸ್ ಮಾಡ್ತಾರೆ. ಬಟ್ ಇಲ್ಲಿ ನಿಖರವಾಗಿ ಹೇಳೋಕ್ಕಾಗಲ್ಲ. ಈ ಫಾರೆನ್ಸಿಕ್ ಅವರು ಯಾವ ಥರಕ್ಕೆ ಈ ಉಪ್ಪನ್ನು ಯೂಸ್ ಮಾಡ್ತಾ ಇದ್ದಾರೆ, ಯಾವುದಕ್ಕೆ ಬಳಸಿರ್ಬೋದು ಅಂತ ಯಾವುದು ಕೂಡ ಸ್ಪಷ್ಟವಾಗಿ ಯಾರಿಗೂ ಕೂಡ ಗೊತ್ತಿಲ್ಲ. ನಾರ್ಮಲ್ ಆಗಿ ಹೇಳೋ ಪ್ರಕಾರ ಈಗ ಈ ನಾರ್ಮಲ್ ಸಲೈವ ರೀತಿಯಾಗಿ ಉಪ್ಪಿನ ನೀರನ್ನ ಯೂಶುವಲಾಗಿ ಯಾವ್ದಾದ್ರು ಅಂಗಾಂಗ ಕಟ್ಟಾದಾಗ ಅದರಲ್ಲಿ ಹಾಕಿ ರವಾನೆಯನ್ನ ಮಾಡಿ ಶೇಖರಿಸ್ತಾರೆ. ಆದರೆ ಇದರಲ್ಲಿ ಈ ಕೇಸಲ್ಲಿ ಫಾರೆನ್ಸಿಕ್ ಕೇಸಲ್ಲಿ ಯಾವ ರೀತಿಯಾಗಿ ಉಪ್ಪನ್ನು ಯೂಸ್ ಮಾಡ್ತಾರೆ ಅಂದ್ರೆ ಅದು ಹಳೆಯ ಮೂಳೆ ಆಗಿತ್ತು, ಅದು ಎಷ್ಟೋ 30 ವರ್ಷಗಳ ಮೇಲೆ ಕೂಡ ಇರುತ್ತೆ, ಅದರ ಹಳೆದು ಕೂಡ ಆಗಿರ್ಬೋದು ಅಥವಾ ಅದರ ಇತ್ತೀಚೆಗಿನ ಕೂಡ ಆಗಿರ್ಬೋದು. ಆದರೆ ಆ ಮೂಳೆ ಸಂಗ್ರಹಕ್ಕೆ ಈ ಉಪ್ಪು ಏನು ಯೂಸ್ ಆಗುತ್ತೆ ಅಥವಾ ಬೇರೆ ಏನಾದರೂ ಅಲ್ಲಿ ಅದನ್ನು ಬಳಸ್ತಾ ಇದ್ದಾರಾ, ಏನಕ್ಕಾದ್ರೂ ಮಾರ್ಕಿಂಗ್ ಟೈಮಲ್ಲಿ ಏನು ಗೊತ್ತಿಲ್ಲ, ಎಲ್ಲೋ ಕೂಡ ಪ್ರಶ್ನಾರ್ಥಕವಾಗಿ. ಸೊ ಹಾಗಾಗಿ ನಾವು ಕೂಡ ಈ ಫಾರೆನ್ಸಿಕ್ ಜೊತೆ ಏನಾದರೂ ಸಂಪರ್ಕ ಸಿಕ್ಕಿದ್ರೆ ಅದರ ಬಗ್ಗೆ ಕೂಡ ಮಾಹಿತಿನ ಕಲೆ ಹಾಕಿ ನಿಮಗೆ ಕೊಡೋ ಪ್ರಯತ್ನ ಕೂಡ ಮಾಡ್ತೀವಿ. ಸದ್ಯಕ್ಕೆ ಉಳಿದಂತಹ ಡಾಕ್ಟರ್ ಹೇಳೋರ ಪ್ರಕಾರ ಅದನ್ನ ಯೂಶುವಲ್ ಆಗಿ ಏನಾದರೂ ಅಂಗಾಂಗ ಕಟ್ಟಾದಾಗ ಅದಕ್ಕೆ ಶೇಖರಣೆಗೋಸ್ಕರ ನಾರ್ಮಲ್ ಸಲೈವ ರೀತಿಯಾಗಿ ಉಪ್ಪಿನ ನೀರನ್ನು ಯೂಸ್ ಮಾಡ್ಕೋತಾರೆ. ಆದರೆ ಇಲ್ಲಿ ಹೇಗೆ ಇದು ಮೂಳೆಯ ಪೀಸಸ್ಗಳು, ಹಳೆಯ ತುಂಬ ವರ್ಷ ಆಗಿರುವಂತಹ ಸ್ಕೆಲಿಟನ್ಸ್ಗಳು, ಹಾಗಾಗಿ ಇಲ್ಲಿ ಯಾವ ಥರ ಯೂಸ್ ಆಗುತ್ತೆ ಅಂತ ನಮಗೆ ಹೇಳೋ ಕೂಡ ಅಸಾಧ್ಯ ಆಗುತ್ತೆ. ಆದರೆ ಈಗ ಸದ್ಯಕ್ಕೆ ನಾವು ನೋಡ್ತಿರುವಂಥ ದೃಶ್ಯಾವಳಿ ಪ್ರಕಾರ, ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ನೇರ ದೃಶ್ಯಾವಳಿ ಪ್ರಕಾರ ನಾವು ನೋಡ್ತಿರುವಂಥದ್ದು ಸ್ಪಾಟ್ ನಂಬರ್ 11 ಏನೀಗ ಆ ಗ್ರೀನ್ ನೆಟ್ಟನ್ನು ಹಾಕಿದ್ರು, ಅದು ಕೂಡ 2 ಗ್ರೀನ್ ಶೇಡ್ ನೆಟ್ಟನ್ನು, ದೊಡ್ಡ ಗಾತ್ರದ ನೆಟ್ಟನ್ನು ಹಾಕಿದ್ರು. ಅಲ್ಲಿ ಈಗಲೂ ಕೂಡ ಪಹರೆ ಕಾಯ್ತಾ ಇದ್ದಾರೆ ಆ ಸ್ಪಾಟ್ ಅಲ್ಲಿ. ಅದೇ ಡಿಗ್ಗಿಂಗ್ ಪ್ರೋಸೆಸ್ ಅಂತೂ ಅಲ್ಲಿ ಆಗೇ ಇಲ್ಲ, ಉತ್ಖನನ ಪ್ರೋಸೆಸ್ ಅಂತೂ ಅಲ್ಲಿ ಆಗಿಲ್ಲ ಅನ್ನುವಂಥದ್ದನ್ನ ಆಗ ಸ್ಪಷ್ಟ ಮಾಹಿತಿಯನ್ನ ದಾಮೋದರ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದೇ ಕೂಡ ಊಹಾಪೋಹ ಇಲ್ಲ, ಹೌದಂತೆ, ಮಾಡಿಲ್ವಂತೆ, ಕೊಟ್ಟಿಲ್ವಂತೆ ಅನ್ನೋದಿಲ್ಲ. ನಿಜವಾಗ್ಲೂ ಕೂಡ ಅಲ್ಲಿ ಬೆಳಗಿನ ಹೊತ್ತು ಬಂದಂತಹ ಅಧಿಕಾರಿಗಳಿಂದ, ಕಾರ್ಮಿಕರಿಂದ ಅಲ್ಲಿ ಉತ್ಖನನ ಪ್ರೋಸೆಸ್ ಆಗಿಲ್ಲ. ಆನಂತರ ನೇರವಾಗಿ ಅವರು ಮೇಲ್ಗಡೆ ಇರುವಂತಹ ಆ ಜಾಗಕ್ಕೆ, ಆ ಒಂದು ಅರಣ್ಯದ ಒಳಗಡೆ ಏನು ಸ್ಪಾಟ್ ಇದೆಯೋ ಅಲ್ಲಿ ಹೋಗಿ ಅಲ್ಲಿ ಒಂದು ಮಹಜರು ಮಾಡಿ ಆನಂತರ ಡಿಗ್ಗಿಂಗ್ ಮಾಡಿದಾರಾ ಅದು ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ಅಲ್ಲಿಂದ ಯಾರು ಕೂಡ ಹೊರಗಡೆ ಬಂದಿಲ್ಲ, ಕೆಳಗಡೆಯಿಂದ ಉಪ್ಪಿನ ಮೂಟೆ ಹೋಗಿದೆ. ಆದರೆ ಇಷ್ಟೊತ್ತಾದರೂ ಅಲ್ಲಿಂದ ಯಾವುದೇ ಮಾಹಿತಿ ಬರದೇ ಇರೋದು ಕೂಡ ಸ್ವಲ್ಪ ನಮ್ಗೆ ಕೂಡ ತುಂಬ ಕುತೂಹಲ ಕ್ರಿಯೇಟ್ ಮಾಡ್ತಾ ಇದೆ. ಯಾಕೆ, ಏನು, ಎತ್ತ ಅನ್ನುವಂಥದ್ದು. ಸೊ ನಿಮ್ಮ ರೀತಿ ನಾವು ಕೂಡ ನಿಮಗೋಸ್ಕರ, ನಿಮಗೆ ಒಂದು ಕರೆಕ್ಟಾದ ಮಾಹಿತಿ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಕೂಡ ಕಾಯ್ತಾ ಇದ್ದೀವಿ, ಏನಾದರೂ ಇಲ್ಲಿಂದಾದರೂ ಮಾಹಿತಿ ಸಿಗುತ್ತಾ ಅಂತ. ನಮ್ಮ ದಾಮೋದರ್ ಅವರು ಅನೇಕ ಕಡೆ ವಿಚಾರಣೆ ಮಾಡ್ತಾ ಇದ್ದಾರೆ, ಇನ್ನು ಕೂಡ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಸೊ ಯಾರೋ ಹೌದಂತೆ ಅಂತೆ ಕಂತೆಗೆ ನಾವು ಹೋಗೋಡಲ್ಲ, ಅಂತೆ ಕಂತೆ ಅಂತ ವಿಚಾರವನ್ನು ಕೂಡ ನಾವು ಮಾಧ್ಯಮದ ಮುಂದೆ ಹೇಳೋದಿಲ್ಲ. ಏನಾದರೂ ಸ್ಪಷ್ಟ ಮಾಹಿತಿ ಆಗ ಹೇಗೆ ನಾವು ಇವತ್ತು ಸ್ಪಾಟ್ ನಂಬರ್ 11ರಲ್ಲಿ ಡಿಗ್ಗಿಂಗ್ ಪ್ರೋಸೆಸ್ ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ಸ್ಪಷ್ಟ ಮಾಹಿತಿಯನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಆಗ್ತಾ ಇದೆ. ಇವತ್ತು ಡೇ 7 ಜುಲೈ 28ರಿಂದ ಆರಂಭವಾಗಿರುವಂಥ ಈ ಪ್ರಾಥಮಿಕ ಹಂತದ ಇನ್ವೆಸ್ಟಿಗೇಷನ್ SIT ಇಂದ ಇನ್ವೆಸ್ಟಿಗೇಷನ್ ಆರಂಭವಾಗಿರುವಂಥದ್ದು ಇವತ್ತು ದಿನ 7 ಆಗಸ್ಟ್ 4ರವರೆಗೆ ಮುಂದುವರೆದಿದೆ. ಬಹಳ ದೀರ್ಘವಾಗಿ
ಈ ಒಂದು ತನಿಖೆ ಮುಂದುವರೆದಿರುವಂಥದ್ದು SIT ಅವರಾಗಿರ್ಬೋದು, ಸೋಕೋದವರಾಗಿರ್ಬೋದು, ಆಮೇಲೆ ವಿಧಿವಿಜ್ಞಾನ ಇಲಾಖೆಯವರಾಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಈ ಥರ ಎಲ್ಲ ಸಂಬಂಧಪಟ್ಟಂಥ, ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಅಧಿಕಾರಿಗಳಾಗಿರ್ಬೋದು, ಅಂದರೆ ಅದು ಅವರ ವಲಯಕ್ಕೆ ಬರುತ್ತೆ, ಅವರ ಗ್ರಾಮಕ್ಕೆ ಬರುತ್ತೆ. ಹಾಗಾಗಿ ಅವರು ಕೂಡ ಇರುವಂಥದ್ದು ಅಲ್ಲಿ ಸೂಕ್ತ ಆಗಿರುತ್ತೆ. ಹಾಗಾಗಿ ಅವರು ಕೂಡ ಆ ಸ್ಪಾಟಲ್ಲಿ ಇರ್ತಾರೆ. ಮುಖ್ಯವಾಗಿ ಬೆಳ್ತಂಗಡಿ ತಹಶೀಲ್ದಾರ್ ಪ್ರತಿ ಸ್ವಾನಿಕಂ ಕೂಡ ಇರ್ತಾರೆ. ಮೊನ್ನೆಯ ದೃಶ್ಯಾವಳಿಯಲ್ಲಿ ನಮಗೆ ಅವ್ರು ಕಾಣಿಸಿದ್ರು, ಬಟ್ ಇವತ್ತು ನಮಗೆ ಎಲ್ಲೂ ಕೂಡ ಕಾಣಿಸಿಲ್ಲ, ಬಟ್ ಅವ್ರು ಇದ್ದೇ ಇರ್ತಾರೆ. ಯಾಕಂದರೆ ಇದು ಮೇಜರ್ ಡೆವಲಪ್ಮೆಂಟ್ ಆಗಿರೋ ಕಾರಣಕ್ಕೋಸ್ಕರ ಬೆಳ್ತಂಗಡಿ ತಹಶೀಲ್ದಾರ್ ಅಲ್ಲಿ ಇರಲೇಬೇಕಾಗುತ್ತೆ. ಸೊ ಬೇರೆ ಬೇರೆ ಒಂದು ಕಾರ್ಯಚಟುವಟಿಕೆಯನ್ನು ಕೂಡ ಅಲ್ಲಿ ನೋಡಿಕೊಂಡು ಬರುವ ಸಾಧ್ಯತೆ ಕೂಡ ಇರುತ್ತೆ. ಅಂದರೆ ಈಗ ಮಳೆಯ ಸಂದರ್ಭ ಬೇರೆ, ಅನೇಕ ಕಡೆ ಬೇರೆ ಬೇರೆ ಡೆವಲಪ್ಮೆಂಟ್ಸ್ಗಳಿರುತ್ತೆ, ಬೇರೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ. ಹಾಗಾಗಿ ಅದೆಲ್ಲವೂ ಕೂಡ ತಹಶೀಲ್ದಾರ್ಗಳ ಮೇಲೆ ಇರುತ್ತೆ ಎಲ್ಲ ವಿಚಾರಗಳು. ಹಾಗಾಗಿ ಅದನ್ನು ಕೂಡ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಇಂತಹ ಒಂದು ಪ್ರಕರಣ ಕೂಡ ಅವರು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಹಾಗೆ ಎಲ್ಲವನ್ನು ಕೂಡ ನೋಡಿಕೊಂಡು ಅವರು ಕೂಡ ಇಲ್ಲಿಗೆ ಹಾಜರಾಗುವಂಥ ಸಾಧ್ಯತೆ ಕೂಡ ಇದೆ, ಬಂದಿರಲೂಬಹುದು. ಯಾಕಂದರೆ ಈಗ ಸದ್ಯಕ್ಕೆ ನಮಗೆ ಅಲ್ಲಿ ಕಾಣಿಸೋತಿರೋದು ಬರೀ ಖಾಕಿ ಪಡೆ ಮಾತ್ರ. ಉಳಿದಂತೆ ಯಾರೇ ಅಧಿಕಾರಿಗಳು ಕೂಡ ನಮಗೆ ಅಲ್ಲಿ ಕಾಣಿಸ್ತಿಲ್ಲ. ಎಲ್ಲರೂ ಕೂಡ ಈ ಒಂದು ಅರಣ್ಯದ ಒಳಗಡೆ ಇದ್ದಾರೆ, ಮೇಲ್ಗಡೆ ಇದ್ದಾರೆ. ಅಲ್ಲಿ ಆ ಒಂದು ಎಕ್ಸ್ಕವೇಷನ್ ಆ ಒಂದು ಪ್ರೋಸೆಸ್ ಆಗ್ತಾ ಇದೆ. ಸೊ ಏನು ಈ ಸರ್ಕಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡ್ತೋ, ಆ ನಂತರವಾಗಿ ಕಂಟಿನ್ಯೂಸ್ ಆಗಿ ಒಂದು ದಿನ, ಕೇವಲ ಒಂದು ನಿನ್ನೆಯ ಭಾನುವಾರ ದಿನದ ಒಂದು ಬಿಡುವನ್ನು ಬಿಟ್ಟು ಉಳಿದಂತೆ ಪ್ರತಿದಿನ ಕೂಡ ಬೆಳಗಿಂದ ಸಂಜೆವರೆಗೆ ಕೂಡ ಈ ಒಂದು ಉತ್ಖನನ ಪ್ರೋಸೆಸ್ಸಲ್ಲಿ ಬಹಳ ಒಂದು ಮೇಜರ್ ತನಿಖೆಯನ್ನು ಕೈಗೊಂಡಿರುವಂಥದ್ದು ಈ ಅನಾಮಿಕ ವ್ಯಕ್ತಿ, ಆ ದೂರುದಾರ ಏನಿದ್ದಾನೆ, ಅವನು ಕೊಟ್ಟಿರುವಂಥ ಫಸ್ಟ್ ಆರಂಭ ಆಗಿರುವುದೇ ಆ ಒಂದು ಪತ್ರದ ಮೂಲಕ. ಯಾವಾಗ ಆ ಒಂದು ಜೂನ್ 22ಕ್ಕೆ ಆ ಅನಾಮಿಕ ವ್ಯಕ್ತಿ ಅಷ್ಟು ದಿನ ಎಲ್ಲಿದ್ನೋ ಒಂದು ಕೂಡ ಗೊತ್ತಿರಲಿಲ್ಲ. ಸೊ ಬೆಂಗಳೂರಿನ ವಕೀಲ ಓಜಸ್ವಿ ಗೌಡ ಹಾಗೆ ಸಚಿನ್ ದೇಶಪಾಂಡೆಗೆ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ನಾನು ಸುಮಾರು 100ಕ್ಕೂ ಹೆಚ್ಚು ಅನುಮಾನಾಸ್ಪದವಾಗಿರುವಂತಹ ಕೊಲೆ ಆಗಿರುವಂತಹ ಅತ್ಯಾಚಾರಕ್ಕೊಳಗಾಗಿರುವಂತಹ ಹೆಣವನ್ನು ಹೂತಿಟ್ಟಿದ್ದೆ. ಯಾವಾಗ ನಾನು 1995ರಲ್ಲಿ 2014ರವರೆಗೆ ಅಲ್ಲಿ ಸಫಾಯಿ ಕೆಲಸವನ್ನು, ನೈರ್ಮಲ್ಯ ಇದರಲ್ಲಿ ಕೆಲಸ ಮಾಡಬೇಕಾದ್ರೆ ಸಿಕ್ಕಂಥ ಹೆಣವನ್ನು, ಕೆಲವರು ಕೊಟ್ಟಂಥ ಹೆಣವನ್ನು ಹೂತಿಟ್ಟಿದ್ದೀನಿ. ಆ ಎಲ್ಲ ಜಾಗ ನನಗೆ ಗೊತ್ತು. ನನಗೆ ಈಗ ಪಶ್ಚಾತ್ತಾಪ ಆಗಿದೆ. ನನಗೆ ನಾನು ಮಾಡಿರುವಂಥ ಕೃತ್ಯದಿಂದ ನನಗೆ ಗಿಲ್ಟಿ ಫೀಲ್ ಇದೆ. ಅದರ ಪರಿಹಾರಕ್ಕೋಸ್ಕರ ನಾನು ಆ ಎಲ್ಲ ನಿಜಾಂಶವನ್ನು ನಿಮ್ಮ ಮುಂದೆ ಇಡೋಕ್ಕೆ ತಯಾರಾಗಿದ್ದೀನಿ. ಅದರ ಜೊತೆಗೆ ನನಗೆ ಪ್ರಾಣ ರಕ್ಷಣೆ ಬೇಕು ಅನ್ನುವಂಥ ಒಂದು ಕೋರಿಕೆ ಕೂಡ ಇತ್ತು. ಅದೆಲ್ಲವನ್ನು ಕೂಡ ಪರಿಗಣನೆ ತೆಗೆದುಕೊಂಡಂತಹ ವಕೀಲರು, ಆಮೇಲೆ SP ಅರುಣ್ ಅವರು ಎಲ್ಲರೂ ಕೂಡ ಸೇರಿಕೊಂಡು ಬಹಳ ನಿರ್ಣಾಯಕವಾಗಿರುವಂಥ ಒಂದು ತನಿಖೆಯನ್ನು ಕೈಗೊಳ್ತಾರೆ. ಈಗ ಸದ್ಯಕ್ಕೆ ಇವತ್ತು ನಿರ್ಣಾಯಕ ಘಟ್ಟ ತಲುಪಬೇಕಾಗಿತ್ತು, ಬಟ್ ಇನ್ನೂ ಕೂಡ ಅದೇನು ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಸೊ ಆರಂಭದಲ್ಲಿ SIT ಟೀಮ್ ರಚನೆ ಆಗುತ್ತೆ, ಅದಕ್ಕೆ ಎಷ್ಟು ಜನ ಬೇಕು ಅಂತ ರಚನೆ ಆಗುತ್ತೆ. ಆಮೇಲೆ ಬೆಳ್ತಂಗಡಿ ಕೋರ್ಟ್ ಕೂಡ ಅವರನ್ನು ಆ ಒಂದು ಅನಾಮಿಕ ವ್ಯಕ್ತಿಯನ್ನು ಹಾಜರುಪಡಿಸಲಾಗುತ್ತೆ. ಅಲ್ಲಿ ಕೂಡ ವಿಚಾರಣೆ ಆಗುತ್ತೆ. ಅದೆಲ್ಲವೂ ಕೂಡ ಯಾವ ವಿಚಾರ ಕೂಡ ಇನ್ನೂ ಕೂಡ ಹೊರಗಡೆ ಬಂದಿಲ್ಲ, ಎಲ್ಲವೂ ಕೂಡ ಗೌಪ್ಯವಾಗಿದೆ. ಆ ಒಂದು ಅನಾಮಿಕ ವ್ಯಕ್ತಿಯಲ್ಲಿ ಏನೆಲ್ಲ ಪ್ರಶ್ನೆಯನ್ನು ಕೇಳಿದ್ದಾರೆ, ಆ ವ್ಯಕ್ತಿ ಸೂಟ್ ಕೇಸ್ ತಂದಿರುವಂಥ ಡಾಕ್ಯುಮೆಂಟ್ಸಲ್ಲಿ ಏನೆಲ್ಲ ಇತ್ತು, ಆ ಕೊಟ್ಟಿರುವಂತಹ ಕಡೆ ಬರಹ ನಿಜ ಕೂಡ ಸಾಕ್ಷಿಗೆ ಅರ್ಹವಾಗಿರುವಂಥದ್ದು ಯಾವುದು ಕೂಡ ಸದ್ಯಕ್ಕೆ ನಮಗೆ ಕಡಖಂಡಿತವಾಗಿಯೂ ಇದೆ ಅಂತ ಹೇಳುವಂತಹ ಮಾಹಿತಿ ಯಾವುದು ಕೂಡ ಇಲ್ಲ. ಪ್ರತಿಯೊಂದು ವಿಚಾರ ಕೂಡ ಬಹಳ ಗೌಪ್ಯತೆಯನ್ನು ಕಾಪಾಡಿಕೊಂಡು ಬಂದಿರುವಂಥದ್ದು. ಅದಾಗಿ ಸರ್ಕಾರ ಈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಮಾಡುತ್ತೆ. 20 ಜನ ತಂಡ, ಪ್ರಣಬ್ ಮೊಹಂತಿ ಅವರ ಮುಂದಾಳತ್ವದಲ್ಲಿ DIG ರುಚೇತ್ ಆಗಿರ್ಬೋದು, ಜಿತೇಂದ್ರ ದಯಾಮ ಆಗಿರ್ಬೋದು, ಈ ಥರ ಅನೇಕ ಮಂದಿಯ ಅಧಿಕಾರಿಗಳು ಒಳಗೊಂಡಂತಹ ಈ SIT ತಂಡ, SIT ಈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಬೆಳ್ತಂಗಡಿಗೆ ಬರುತ್ತೆ. ಬೆಳ್ತಂಗಡಿ ಕೂಡ ಆವತ್ತು ಕೂಡ ಹಾಗೆ 2-3 ದಿನ, ಇವತ್ತು ಬರ್ತಾರೆ SIT, ನಾಳೆ ಬರ್ತಾರಂತೆ, ಇವತ್ತು ಸಂಜೆ ಬರ್ತಾರಂತೆ, ಈ ಥರ ಎರಡು ದಿನಗಳ ಕಾಲ ನಮಗೂ ಕೂಡ ಬಹಳ ಕಾಯ್ತಾ ಇದ್ವಿ ನಾವು. ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅಂತ. ಕೊನೆಗೂ ಅವರು ಮೊನ್ನೆಯ ಸೋಮವಾರ ದಿನ ಸ್ಪಾಟ್ಗೆ ಬರ್ತಾರೆ. ಆ ಸೋಮವಾರದಿಂದ ಬೆಳಗಿನ ಜಾವದಿಂದ ನಿಮ್ಮ ಹಾಜರು ಪ್ರಕ್ರಿಯೆ ಆಗುತ್ತೆ. ಯಾವತ್ತು? ಜುಲೈ 28ಕ್ಕೆ. ಆ ಪ್ರಕ್ರಿಯೆ ಆದ ನಂತರವಾಗಿ ನೆಕ್ಸ್ಟ್ 29ರಿಂದ ಪ್ರತಿಯೊಂದು ಕ್ರಮ ಸಂಖ್ಯೆ 1ರಿಂದ 10ರವರೆಗೆ ಉತ್ಖನನ ಪ್ರೋಸೆಸ್ ಆಗುತ್ತೆ. ಸ್ಪಾಟ್ ನಂಬರ್ 1ರಲ್ಲಿ ಅದಕ್ಕೆ ಆ ದೂರಿಗೂ ಆ ತನಿಖೆಗೂ ಯಾವುದಕ್ಕೂ ಸಂಬಂಧ ಇಲ್ಲದಂತೆ ಒಂದು ಡಾಕ್ಯುಮೆಂಟ್ ಸಿಗುತ್ತೆ. ಅದು ಡೆಬಿಟ್ ಕಾರ್ಡ್ ಮತ್ತು ಒಂದು ಪಾನ್ ಕಾರ್ಡ್. ಅದರ ಬಗ್ಗೆ ಕೂಡ ಸ್ಪಷ್ಟತೆ ಇರುವಂಥದ್ದು. ಅದು ಸುರೇಶ್ ಅನ್ನುವಂಥ ವ್ಯಕ್ತಿಯದ್ದು ಅನ್ನುವಂಥದ್ದು.
ನೆಲಮಂಗಲದ ದಾಬಾಸ್ಪೇಟೆಯ ಸುರೇಶ್ ಅನ್ನುವಂಥ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಪರ್ಸ್ ಆಗಿತ್ತದು. ಆತ ಜಾಂಡೀಸ್ನಲ್ಲಿ 2024 ಇತ್ತೀಚೆಗೆ, ತುಂಬ ಲಾಂಗ್ ಬ್ಯಾಕ್ ಏನಲ್ಲ, 2024 ಮಾರ್ಚ್ನಲ್ಲಿ ಜಾಂಡೀಸ್ಗೆ ತುತ್ತಾಗಿ ಅಸುನೀಗಿರ್ತಾನೆ. ಅದರ ಬಗ್ಗೆ ಕೂಡ ಅವರ ತಾಯಿಯೇ, ಆ ಸುರೇಶ್ ಅನ್ನುವರ ತಾಯಿ ಮತ್ತು ಅಕ್ಕವೇ ಮಾಧ್ಯಮದ ಮುಂದೆ ಸ್ಪಷ್ಟಪಡಿಸ್ತಾರೆ. ಎಸ್, ನನ್ನ ಮಗ ಅವರು ಕುಡಿತದ ಚಟ ಇತ್ತು, ತುಂಬ ಕುಡಿತಾ ಇತ್ತ, ಗೆಳೆಯರ ಬಳಗ ತುಂಬ ಇತ್ತು, ಜೊತೆಗೆ ಅವನು ಆಗಾಗ ಟ್ರಿಪ್ ಹೋಗ್ತಾ ಇದ್ದ. ಒಂದ್ಸಲ ಟ್ರಿಪ್ ಹೋಗಿ ಬಂದಂಥ ಸಂದರ್ಭದಲ್ಲಿ ಆತನ ಪರ್ಸ್ ಕಳವಾಗಿತ್ತು. ಆ ಪರ್ಸಲ್ಲಿದ್ದಂತಹ ಪಾನ್ ಕಾರ್ಡು ಮತ್ತು ಡೆಬಿಟ್ ಕಾರ್ಡ್ ಮಿಸ್ ಆಗಿತ್ತು ಅನ್ನುವಂಥದ್ದು ಕೂಡ ಹೇಳಿದರು. ಸೊ ತಕ್ಷಣ ಸುಬ್ಬಲಕ್ಷ್ಮಿ ಅವರಿಗೆ ಸೇರಿರುವಂಥ ಡೆಬಿಟ್ ಕಾರ್ಡ್ ಇದ್ದ ಕಾರಣಕ್ಕೋಸ್ಕರ ತಕ್ಷಣ ಬ್ಲಾಕ್ ಕೂಡ ಮಾಡಿರ್ತಾರೆ. ಇನ್ನು ಹಾಗಾಗಿ ಅವ್ರು ಹೇಳಿದ ಪ್ರಕಾರ ಟ್ರಿಪ್ಗೆ ಹೋಗ್ತಾ ಇದ್ದ ಸುರೇಶ್ ಅಂತ. ಹಾಗಾಗಿ ಆತ ಮೋಸ್ಟ್ಲಿ ಧರ್ಮಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಅಥವಾ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಸ್ನಾನ ಮಾಡಬೇಕಾದ್ರೂ ಯಾವುದೋ ಸಂದರ್ಭದಲ್ಲಿ ಆ ಒಂದು ಪರ್ಸ್ ಮಿಸ್ ಆಗಿದ್ದಿರಬಹುದು. ಆ ಪರ್ಸ್ ಇನ್ಸಿಡೆಂಟ್ ಆಗಿ ಆ ಒಂದು ಉತ್ಖನನ ಸಮಯದಲ್ಲಿ ಸಿಕ್ಕಿದೆ, ಆದರೆ ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲ. ಆ ನಂತರವಾಗಿ ಸ್ಪಾಟ್ ನಂಬರ್ 2 ಆಗುತ್ತೆ, 3, 4, 5 ಈ ಥರ ಮತ್ತೆ 2 ಡೇಸ್ ತನಕ ಉತ್ಖನನ ಪ್ರಕ್ರಿಯೆ ಆಗುತ್ತೆ. ಆದರೆ 3ನೇ ದಿನಕ್ಕೆ ಸ್ಪಾಟ್ ನಂಬರ್ 6ರಲ್ಲಿ ಎಲ್ರಿಗೊಂದು ಕೊನೆಗೂ ಇವನು ಆ ಅನಾಮಿಕ ವ್ಯಕ್ತಿ ಕೊಟ್ಟಂತ ದೂರಿನ ಪ್ರಕಾರವಾಗಿ ಒಂದು ಮೂಳೆಯ ತುಂಡು ಸಿಕ್ತು ಅಂತ ನಿಟ್ಟುಸಿರು ಬಿಡ್ತಾರೆ. ಓಕೆ, ಇಷ್ಟು ದಿನಗಳ ನಾವು ಇಷ್ಟೊಂದು 5 ಸ್ಪಾಟನ್ನು ಡಿಗ್ಗಿಂಗ್ ಮಾಡಿದ್ವಿ, ಅದರ ಕೂಡ ಮೊದಲನೇ ದಿನ ಕಂಟಿನ್ಯೂಸ್ ಆಗಿ ಫುಲ್ ಡೇ ಆ ಸ್ಪಾಟ್ ನಂಬರ್ 1 ಡಿಗ್ಗಿಂಗ್ ಪ್ರೋಸೆಸ್ ಆಗುತ್ತೆ. ಆದರೆ ಅಷ್ಟು ಶ್ರಮ ಕೂಡ ವ್ಯರ್ಥ ಆಗುತ್ತೆ, ತನಿಖೆಗೆ ಯಾವುದೇ ಲಾಭ ಕೂಡ ಆಗೋದಿಲ್ಲ. ಅಂದರೆ ಇನ್ವೆಸ್ಟಿಗೇಷನ್ಗೆ ಯಾವುದು ಕೂಡ ಲಾಭದಾಯಕ ಪ್ರೂಫ್ಗಳು ಸಿಗೋದಿಲ್ಲ. ಆ ನಂತರವಾಗಿ ಸ್ಪಾಟ್ ನಂಬರ್ 6ರಲ್ಲಿ ಕೆಲವೊಂದು ಮೂಳೆಯ ಪೀಸ್ಗಳು ಸಿಗುತ್ತೆ. ಅದು ಕೂಡ ಯಾರೋ ಒಂದು ಪುರುಷರಿಗೆ ಸಂಬಂಧಪಟ್ಟಂತಹ ಮೂಳೆ ಅನ್ನೋದು ಕೂಡ ಫಾರೆನ್ಸಿಕ್ಕಿಂದ ನಮಗೆ ಒಂದು ಮಾಹಿತಿ ಕೂಡ ಸಿಗುತ್ತೆ. ಆ ನಂತರವಾಗಿ ಸ್ಪಾಟ್ ನಂಬರ್ 7ರಲ್ಲಿ ಕೂಡ ಕಳೆಬರ ಸಿಗುತ್ತೆ ಅನ್ನುವಂಥದ್ದನ್ನು ಬಹಳ ಆತ್ಮವಿಶ್ವಾಸದಿಂದ ಆ ವ್ಯಕ್ತಿ, ಅನಾಮಿಕ ವ್ಯಕ್ತಿ ಹೇಳಿದ್ದ. ಆದರೆ ಅದು ಕೂಡ ಸುಳ್ಳಾಗುತ್ತೆ. 7 ಬಿಡಿ 8 ಆಯಿತು, 9 ಆಯಿತು, 10 ಆಯಿತು. ಅಷ್ಟರಲ್ಲೂ ಕೂಡ ಆ ಅನಾಮಿಕ ವ್ಯಕ್ತಿ ಹೇಳಿದ ಅನ್ವಯ ಆತನ ಲೆಕ್ಕಾಚಾರದ ಪ್ರಕಾರ ಯಾವುದು ಕೂಡ ವರ್ಕೌಟ್ ಆಗೋದಿಲ್ಲ. ಎಲ್ಲವೂ ಕೂಡ ತಲೆ ಕೆಳಗಾಗ್ಬಿಡುತ್ತೆ, ಯಾವುದು ಕೂಡ ಅವ್ರಿಗೆ ಪ್ರೂಫ್ ಕೂಡ ಸಿಗೋದಿಲ್ಲ. ಅಂದಮೇಲೆ ಇವತ್ತಿನ ಸೋಮವಾರದ ದಿನ, ಈಗ ಒಂದಾಯಿತು, ನೆಕ್ಸ್ಟ್ ವಾರಕ್ಕೆ ಕಾಲಿಟ್ಟಿದ್ದೀವಿ ನಾವು. ಇವತ್ತಿನ ಸೋಮವಾರ ದಿನ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋಗ್ತೀವಿ. ಇವತ್ತು ಡಿಗ್ಗಿಂಗ್ ಪ್ರೋಸೆಸ್ ಆಗುತ್ತೆ. ಒಂದು ವೇಳೆ ಕಳೆಬರ ಸಿಕ್ಕಿದ್ರೆ ಈ ತನಿಖೆ ಮತ್ತಷ್ಟು ಫಾಸ್ಟ್ ಆಗುತ್ತೆ ಅನ್ನೋಂಥದ್ದಿತ್ತು. ಆದರೆ ಅದು ಕೂಡ ಹುಸಿಯಾಗಿದೆ. ಇವತ್ತಿನ ಸಮಯದಲ್ಲಿ ಕೂಡ ಸ್ಪಾಟ್ ನಂಬರ್ 11ರ ಯಾವುದೇ ಒಂದು ಎಕ್ಸ್ಕವೇಷನ್ ಆಗೋದಿಲ್ಲ. 11ವರೆಗೆ ಆ ಸ್ಪಾಟ್ಗೆ ಬಂದರೂ ಕೂಡ ಸ್ವಲ್ಪ ಕೆಲವೇ ಹೊತ್ತಲ್ಲಿ ಅವರ ತಂಡ ನೇರವಾಗಿ ಆ ಸ್ಪಾಟಿನ ಸ್ವಲ್ಪ ಮೇಲ್ಗಳಿರುವಂತಹ ಅರಣ್ಯ ಪ್ರದೇಶಕ್ಕೆ ಹೋಗುತ್ತೆ. ಅಲ್ಲಿ ಮಹಜರು ಮಾಡುತ್ತೆ. ಮಹಜರು ಮಾಡಿದ ನಂತರ ಅಲ್ಲಿ ಡಿಗ್ಗಿಂಗ್ ಪ್ರೋಸೆಸ್ ಅಂದರೆ ಮಹಜರು ಮಾಡುತ್ತೆ. ನಾವು ಕೂಡ ಕಡಕಣದಾಗ ಹೇಳ್ತಾ ಇಲ್ಲ, ಯಾಕೆಂದ್ರೆ ನಾವು ಕೂಡ ಕೆಲವೊಂದು ಗೊಂದಲ ಕೂಡ ಇದೆ, ಕೆಲವೊಂದು ಸಂಶಯ ಕೂಡ ಇದೆ. ನಮ್ಮ ಪ್ರಕಾರ ಅಲ್ಲಿ ಮಹಜರು ಆಗಿದ್ದಿರ್ಬೋದು, ಅಲ್ಲಿ ಡಿಗ್ಗಿಂಗ್ ಪ್ರೋಸೆಸ್ ಆಗಿದ್ದಿರ್ಬೋದು ಅಂತ. ಯಾಕಂದರೆ ಇಷ್ಟು ಹೊತ್ತಾದರೂ ಕೂಡ ಯಾರು ಕೂಡ ಕೆಳಗಡೆ ಬಂದಿಲ್ಲ, ಇನ್ನು ಕೂಡ ಯಾವುದೇ ಅಧಿಕಾರಿಗಳು ಕಾಣಿಸಿಕೊಂಡಿಲ್ಲ. ಜೊತೆಗೆ ಊಟದ ಸಮಯ ಆದರೂ ಕೂಡ ಯಾರು ಕೂಡ ಕೆಳಗಡೆ ಬಂದಿಲ್ಲ ಅಂತ. ಇದೀಗ ಸಮಯ 4:16 ಆಯಿತು. ಸೊ ಆ ಬೆಳಗ್ಗೆ 11ವರೆಯಿಂದ ಸಂಜೆ 4:20 ಆಗ್ತಾ ಬಂತು. ಆದರೆ ಈವರೆಗೆ ಕೂಡ ಯಾವುದೇ ಒಂದು ಮಾಹಿತಿ ನಮಗೆ ಲಭ್ಯವಾಗಿಲ್ಲ. ಉಪ್ಪಿನ ಮೂಟೆ ಮಾತ್ರ ಮೇಲ್ಗಡೆ ಹೋಗಿದೆ. ಆ ಉಪ್ಪಿನ ಮೂಟೆ ಮೇಲ್ಗಡೆ ಯಾಕೆ ಹೋಯಿತು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸ್ಪಾಟ್ ನಂಬರ್ 6ರಲ್ಲಿ ಯಾವಾಗ ಮೊನ್ನೆ ಕೆಲವೊಂದು ಮೂಳೆಯ ಪೀಸ್ ಸಿಗುತ್ತೋ ಆವತ್ತು ಕೂಡ ಉಪ್ಪಿನ ಮೂಟೆನ ಇವರು ಅಧಿಕಾರಿಗಳಿಂದ ಸಂಬಂಧಪಟ್ಟಂಥವರು, ಅಲ್ಲಿರುವಂಥ ಕಾರ್ಮಿಕರು ಅಲ್ಲಿಗೆ ತೆಗೆದುಕೊಂಡು ಹೋಗಿದ್ರು. ಇದೀಗ ಇವತ್ತು ಕೂಡ ಉಪ್ಪಿನ ಮೂಟೆಯನ್ನು ಕಾರ್ಮಿಕರು ಅಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾಗಿ ಯಾಕೆ ಆ ಉಪ್ಪಿನ ಮೂಟೆ ಅಲ್ಲಿ ಅಂತಹ ಡೆವಲಪ್ಮೆಂಟ್ ಏನಾಗಿದೆ ಯಾವುದು ಕೂಡ ಇನ್ನೂ ಕೂಡ ನಮಗೆ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯಕ್ಕೆ ಎಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿದೆ. ಎಲ್ಲವೂ ಕೂಡ ಬಹಳ ಕ್ಯೂರಿಯಾಸಿಟಿ ಹುಟ್ಟಿಸುವಂಥ ಒಂದು ಪ್ರಕರಣದಲ್ಲಿ ನಾವೀಗ ಇದ್ದೀವಿ. ಸದ್ಯಕ್ಕೆ ಇವತ್ತು ಕೂಡ ಕ್ಲೈಮ್ಯಾಕ್ಸ್ ಸಿಗುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇವತ್ತು ಎಷ್ಟು ಹೊತ್ತಿನವರೆಗೆ ಈ ಒಂದು ಪ್ರಾಸೆಸ್ ಮುಗಿಯುತ್ತೆ ಅದು ಕೂಡ ಇನ್ನೂ ಕೂಡ ನಮಗೆ ಮಾಹಿತಿ ಲಭ್ಯವಾಗಿಲ್ಲ.
ಸದ್ಯಕ್ಕೆ ನಾವು ನೋಡ್ತಿರುವಂಥ ದೃಶ್ಯಾವಳಿ ಪೊಲೀಸ್ ಕಾನ್ಸ್ಟೇಬಲ್ಗಳು ಪಾಪ ಬೆಳಗ್ಗಿಂದಲೂ ಕೂಡ ನಿಂತ್ಕೊಂಡೇ ಕಾಯ್ತಾ ಇದ್ದಾರೆ. ಒಮ್ಮೆ ಆ ಕಡೆ ಹೋಗ್ತಾರೆ, ಒಮ್ಮೆ ಈ ಕಡೆ ಹೋಗ್ತಾರೆ, ಕೈಯಲ್ಲಿ ಬೇರೆ ಬಂದೂಕು ಕೂಡ ಇದೆ. ಹಾಗಾಗಿ ಅಲ್ಲಿ ಅವರು ಕೂಡ ಸದ್ಯಕ್ಕೆ ಮಾಹಿತಿ ಇರೋದಿಲ್ಲ, ಯಾಕೆಂದರೆ ಯಾರಿಗೂ ಕೂಡ ಅಲ್ಲಿ ಮಾಹಿತಿ ಲೀಕ್ಔಟ್ ಮಾಡುವ ಹಾಗಿಲ್ಲ, ಎಲ್ಲ ಕೂಡ ಗೌಪ್ಯವಾಗಿರುತ್ತೆ. ಸೊ ಅವರು ಕ್ಯಾಮ್ರಾ ಮುಂದೆ ಆ ಕಡೆ ಈ ಕಡೆ ಓಡಾಡುವಂಥ ದೃಶ್ಯಾವಳಿ ಕೂಡ ನಮಗೆ ಕ್ಯಾಮ್ರಾಗೆ ಸರಿ ಆಗ್ತಾ ಇದೆ. ನಿಂತ್ಕೊಂಡು ಅವರವರೇ ಮಾತಾಡ್ತಾರೆ, ಏನಾಗ್ಬೋದು ಮುಂದೆ ಏನು ಅಂತ ಅವರು ಕೂಡ ಒಂದು ಕ್ವಶನ್ಸ್ ಮಾರ್ಕ್ ಇರುವಂಥದ್ದು. ಹಾಗಾಗಿ ಎಷ್ಟೊತ್ತಿಗೆ ನಮ್ಮನ್ನು ಕಳಿಸ್ಕೊಡ್ತಾರೆ ಅನ್ನೋದು ಕೂಡ ಅವರಿಗೆ ಗೊತ್ತಿರೋದಿಲ್ಲ. ಮೊನ್ನೆಯಿಂದ ಕಳೆದ 1 ವಾರ ಆಯಿತು, ಇದೀಗ 2ನೇ ವಾರಕ್ಕೆ ಕಾಲಿಟ್ಟಿದ್ದೀವಿ. ಇನ್ನು ಕೂಡ ಯಾವ ಹಂತಕ್ಕೆ ಹೋಗುತ್ತೆ, ಮುಂದೆ ವಿಚಾರಣೆ ಎಷ್ಟು ದಿನ ಹೋಗುತ್ತೆ, ಅಲ್ಲಿ ಎಷ್ಟು ದಿನ ಅವರು ಕಾಯಬೇಕಾಗುತ್ತೆ, ಯಾವುದು ಕೂಡ ಎಲ್ಲವೂ ಕೂಡ ಕ್ವಶ್ಚನ್ ಮಾರ್ಕ್ ಆಗಿರುವಂಥದ್ದು. ನಮಗೆ ಮಾತ್ರ ಅಲ್ಲ, ಈ ಪೊಲೀಸ್ ಇಲಾಖೆಯವರು ಕೂಡ ಕ್ವಶ್ಚನ್ ಮಾರ್ಕ್.
ಎಸ್, ನಾವಾಗಲೇ ಹೇಳ್ತಾ ಇದ್ವಿ SIT ಅಧಿಕಾರಿಗಳಾಗಿರ್ಬೋದು, ಸೋಕೋದ ಅಧಿಕಾರಿ ಯಾರು ಕೂಡ ಒಂದು ವಿರಾಮವನ್ನ ಕೊಡದೆ ತನಿಖೆ ಮಾಡ್ತಾ ಇದ್ರು. ಈಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್, ಸುದ್ದಿ ನ್ಯೂಸ್ ಬೆಳ್ತಂಗಡಿಗೆ ಬಿಗ್ ಬ್ರೇಕಿಂಗ್ ನ್ಯೂಸ್. ಮುಂದುವರೆದಿರುವಂತಹ SIT ತನಿಖೆ ಈವರೆಗೆ ಕೂಡ ಅವರು ಏನು ಸ್ಪಾಟ್ ನಂಬರ್ ಹೇಳಿದ್ರು 12, 13 ಅಂತ 11 ಅಂತ, ಅಲ್ಲಿ ಎಲ್ಲಿ ಕೂಡ ಅಸ್ಥಿಪಂಜರದ ಯಾವುದೇ ಅವಶೇಷಗಳು ಸಿಕ್ಕಿರ್ಲಿಲ್ಲ. ಆದರೆ ಈಗ ಹೊಸದಾಗಿ ಏನು ಆ ಬಂಗ್ಲಗುಡ್ಡೆಯಲ್ಲಿ ಒಂದು ಸ್ಪಾಟ್ ಅನ್ನ ಫೈಂಡ್ ಔಟ್ ಮಾಡಿದ್ರು, ಅಲ್ಲಿ ಕೆಲವೊಂದು ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಿರುವಂತಹ ಮಾಹಿತಿ ಸುದ್ದಿ ನ್ಯೂಸ್ ಬೆಳ್ತಂಗಡಿಗೆ ಲಭ್ಯವಾಗಿದೆ. ಈ SIT ಅವರಾಗಿರ್ಬೋದು, ಸೋಕೋ ಆಗಿರ್ಬೋದು, ಆಮೇಲೆ ಫಾರೆನ್ಸಿಕ್ ಅವರಾಗಿರ್ಬೋದು, ಯಾರು ಕೂಡ ಊಟಕ್ಕೂ ವಿರಾಮವನ್ನ ಕೊಡದೇನೆ ಈ ಬಂಗ್ಲಗುಡ್ಡೆಯಲ್ಲಿ ತನಿಖೆಯನ್ನು ಮುಂದುವರೆಸಿದ್ರು. ಆ ಒಂದು ಅನಾಮಿಕ ವ್ಯಕ್ತಿ ಹೊಸದಾಗಿ ಸೂಚಿಸಿರುವಂತಹ ಒಂದು ಸ್ಪಾಟ್ಗೆ ಹೋಗಿದ್ರು. ಅಲ್ಲಿ ಕೆಲವೊಂದು ಡಿಗ್ಗಿಂಗ್ ಮಾಡಬೇಕಾದ್ರೆ ಇದೀಗ ಅಸ್ಥಿಪಂಜರದ ಕೆಲವು ಅವಶೇಷಗಳು ಪತ್ತೆಯಾಗಿರುವಂತಹ ಮಾಹಿತಿ ಸುದ್ದಿ ನ್ಯೂಸ್ ಬೆಳ್ತಂಗಡಿಗೆ ಲಭ್ಯವಾಗಿದೆ. ನೀವೀಗ ನೋಡ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್, ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಏನು ಬಂಗ್ಲಗುಡ್ಡೆಯಲ್ಲಿ ಅಧಿಕಾರಿಗಳು ಏನು ತನಿಖೆಯನ್ನು ಕೈಗೊಂಡಿದ್ರು, ಹೊಸದಾಗಿ ಸೂಚಿಸಿರುವಂತಹ ಸ್ಪಾಟ್ ಆಗಿತ್ತು. ಆ ಒಂದು ಅನಾಮಿಕ ವ್ಯಕ್ತಿ ಕೊಟ್ಟಂತ ಸೂಚನೆ ಪ್ರಕಾರ ಹೊಸದಾಗಿ ಒಂದು ಸ್ಪಾಟ್ ಅನ್ನ ಗುರುತು ಮಾಡಲಾಗಿತ್ತು. ಅಲ್ಲಿ ಇದೀಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿ ಕೆಲವೊಂದು ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಿರುವಂತದ್ದು. ಈವರೆಗೆ ಒಟ್ಟು 13 ಸ್ಪಾಟ್ ಅನ್ನ ಅನಾಮಿಕ ವ್ಯಕ್ತಿ ಫೈಂಡ್ ಔಟ್ ಮಾಡಿದ್ರು. ಆದ್ರೆ ಈವರೆಗೆ ಕೂಡ ಆ 13 ಸ್ಪಾಟ್ ಅಲ್ಲಿ 6ನೇ ನಂಬರ್ನ ಸ್ಪಾಟ್ ಬಿಟ್ಟು ಬೇರೆ ಎಲ್ಲಿ ಕೂಡ ಯಾವುದೇ ಒಂದು ಅವಶೇಷಗಳು ಕೂಡ ಪತ್ತೆ ಆಗಿಲ್ಲ. ಆದ್ರೆ ಇದೀಗ ಬೆಳಗಿನ ಜಾವ ಯಾವಾಗ ಒಂದು ಸ್ಪಾಟ್ ನಂಬರ್ 11ಕ್ಕೆ ಬಂದ್ರು, ಅಲ್ಲಿ ಡಿಗ್ಗಿಂಗ್ ಪ್ರೋಸೆಸ್ ಆಗ್ಬೇಕಾಗಿತ್ತು. ಆದ್ರೆ ಕೆಲವೇ ಹೊತ್ತಲ್ಲಿ ಆ ಅನಾಮಿಕ ವ್ಯಕ್ತಿ ಬಂಗ್ಲಗುಡ್ಡೆಯ ಮೇಲ್ಭಾಗ ಇರುವಂತಹ ಒಂದು ಗುಡ್ಡ ಪ್ರದೇಶಕ್ಕೆ ಅಧಿಕಾರಿಗಳನ್ನ ಕರ್ಕೊಂಡು ಹೋದ್ರು. ಅಲ್ಲಿ ಸುಮಾರು ಬೆಳಗ್ಗೆ 12 ಗಂಟೆಯಿಂದ ಈಗ ಸಮಯ 4:15 ದಾಟ್ತು. ಇಷ್ಟು ಹೊತ್ತು ಆ ಡಿಗ್ಗಿಂಗ್ ಪ್ರೋಸೆಸ್ ಮಾಡಿದಾಗ ಅಲ್ಲಿ ಇದೀಗ ಕೆಲವೊಂದು ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಸುದ್ದಿ ನ್ಯೂಸ್ ಬೆಳ್ತಂಗಡಿಗೆ ಲಭ್ಯವಾಗಿದ್ದು. ಇದು ಖಚಿತ ಮಾಹಿತಿ ಅನ್ನೋದು ಫಾರೆನ್ಸಿಕ್ ಇಂದ ಲಭ್ಯವಾಗಿರುವಂತಹ ಮಾಹಿತಿ. ಆ ಅಸ್ಥಿಪಂಜರ ಮೇಲ್ದ ಫೀಮೇಲ್ದ ಇನ್ನು ಕೂಡ ಗೊತ್ತಾಗಿಲ್ಲ. ಆದ್ರೆ ಸದ್ಯಕ್ಕೆ ಅಲ್ಲಿ ಅಸ್ಥಿಪಂಜರದ ಕೆಲವೊಂದು ಕಳೆಬರಹದ ಕೆಲವೊಂದು ಅವಶೇಷಗಳು ಸಿಕ್ಕಿರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೀಗ ಸುದ್ದಿ ನ್ಯೂಸ್ ಬೆಳ್ತಂಗಡಿಗೆ ಲಭ್ಯವಾಗಿದೆ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಇಂದ ಖುದ್ದಾಗಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಸುದ್ದಿ ನ್ಯೂಸ್ ಬೆಳ್ತಂಗಡಿಗೆ ಖಚಿತವಾಗಿರುವಂತಹ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಏನು ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ಅನೇಕ ನೂರಾರು ವರ್ಷಗಳ ಹಿಂದಿನಿಂದ ನಾನು 100 ಹೆಣವನ್ನ ಹೂತಿಟ್ಟಿದ್ದೀನಿ. ನಾನು ಒಟ್ಟು 1995ರಿಂದ 2014ರವರೆಗೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಅತ್ಯಾಚಾರ ಆಗಿರುವಂತಹ ಕೊಲೆ ಆಗಿರುವಂತಹ ಹೆಣವನ್ನ ಹೂತಿಟ್ಟಿದ್ದೆ ಅನ್ನುವಂತಹ ಒಂದು ಏನ್ ದೂರು ಕೊಟ್ಟಿದ್ರು ಆ ಅನಾಮಿಕ ವ್ಯಕ್ತಿಯ ದೂರಿನ ಅನ್ವಯ SIT ಆ ಒಂದು ಈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಬೆಳ್ತಂಗಡಿಗೆ ಬಂದು ಇದೀಗ ಕಳೆದ 1 ವಾರಗಳಿಂದ 13 ಸ್ಪಾಟ್ ಅನ್ನ ಗುರುತಿಸಿತ್ತು. ಆ 13 ಸ್ಪಾಟ್ ಅಲ್ಲಿ ಸ್ಪಾಟ್ ನಂಬರ್ 6 ಹೊರತುಪಡಿಸಿ ಸ್ಪಾಟ್ ನಂಬರ್ ಎಲ್ಲೂ ಕೂಡ 13ರಲ್ಲಿ 11 ತನಕ ಇವತ್ತು ಬಂದಿತ್ತು. ಬಟ್ 11 ಕೂಡ ಯಾವುದು ಕೂಡ ಅವಶೇಷ ಲಭ್ಯವಾಗಿಲ್ಲ. ಇದೀಗ ಸುದ್ದಿ ನ್ಯೂಸ್ಗೆ ಸಿಕ್ಕಿರುವಂತಹ ಖಚಿತ ಮಾಹಿತಿ ಏನಂತ ಹೇಳಿದ್ರೆ ಬಂಗ್ಲಗುಡ್ಡೆಯಲ್ಲಿ ಕೆಲವೊಂದು ಅಸ್ಥಿಪಂಜದ ಅವಶೇಷಗಳು ಲಭ್ಯವಾಗಿರುವಂತಹ ಖಚಿತವಾಗಿರುವಂತಹ ಮಾಹಿತಿ ಸುದ್ದಿ ನ್ಯೂಸ್ಗೆ ಲಭ್ಯವಾಗಿದೆ. ಎಸ್, ಈ ಬಗ್ಗೆ ಮಾತನಾಡಕ್ಕೆ ಜಾಯಿನ್ ಆಗಿದ್ದಾರೆ ದಾಮೋದರ್. ಶ್ರೇಯಾ, ಇವತ್ತು ಬಂಗ್ಲಗುಡ್ಡೆಯ ಕೆಳಭಾಗದಲ್ಲಿ ಗುರುತಿಸಲ್ಪಟ್ಟಿದ್ದಂತಹ 11ನೇ ಜಾಗದವನ್ನ ಉತ್ಖನನ ಮಾಡ್ತಾರೆ ಎನ್ನುವಂತ ನಿರೀಕ್ಷೆಗಳಿತ್ತು. ಆದರೆ 11ನೇ ಜಾಗದ ಸಮೀಪಕ್ಕೆ ಮುಸುಕುದಾರಿಯನ್ನು ಮತ್ತು ಅಧಿಕಾರಿಗಳು ಮತ್ತು ಎಲ್ಲರೂ ಕೂಡ ಬಂದ ನಂತರ ಅವರೊಂದು ಸಮಾಲೋಚನೆ ನಡೆಸಿ ಮುಸುಕುದಾರಿ ತಿಳಿಸಿದಂತ ಹೊಸ ಜಾಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿಗಳು ಅದು ಎಲ್ಲರೂ ಕೂಡ ನೋಡಿರುವಂತದ್ದು. ಯಾಕೆಂತಂದ್ರೆ 11ನೇ ಸ್ಪಾಟ್ ಏನಿದೆ ಆ ಸ್ಪಾಟ್ ಅನ್ನ ಬಿಟ್ಟು ಅದೇ ಸ್ಪಾಟಿನ ಮೇಲ್ಭಾಗ ಗುಡ್ಡದ ಮೇಲಕ್ಕೆ ಹೋಗಿದ್ರು ಎಲ್ಲರೂ ಅನ್ನುವಂಥದ್ದು. ಗುಡ್ಡದ ಮೇಲ್ಭಾಗದಲ್ಲಿ ಅಸ್ಥಿಪಂಜರದ ಕೆಲ ಅವಶೇಷಗಳು ಪತ್ತೆಯಾಗಿದೆ ಅನ್ನುವಂತ ಮಾಹಿತಿಗಳು ಇದೀಗ ಹೊರಬಿದ್ದಿವೆ. ಪ್ರಮುಖವಾಗಿ ಆ ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಿದ್ದು ಅವುಗಳನ್ನ ಸಂಗ್ರಹಿಸುವಂತಹ ಕ್ರಮ ಅಂತ ಒಂದು ಇದೆ. ಅದು ಬಾಕ್ಸ್ ಗಳಲ್ಲಿ ಮತ್ತು ಅದರ ಜೊತೆಗೆ ಅದನ್ನ ಉಪ್ಪೆಲ್ಲ ಬಳಸ್ಕೊಂಡು ಅದನ್ನ ಸಂಗ್ರಹಿಸ್ತಾರೆ ಅನ್ನುವಂತಹ ಒಂದು ಮಾಹಿತಿ. ಈ ಹಿನ್ನೆಲೆಯಲ್ಲಿ ಇವತ್ತು
2ಕ್ಕೂ ಹೆಚ್ಚು ಗೋಣಿಯಷ್ಟು ಉಪ್ಪನ್ನ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿದ್ರು ಅನ್ನುವಂಥದ್ದು. ಆಗ್ಲೇ ನಾವೊಂದು ಅನುಮಾನವನ್ನ ವ್ಯಕ್ತಪಡಿಸಿದ್ವಿ. ಅಂದ್ರೆ ಇಂತಹದೊಂದು ಚಲನವಲನ ಆಗುತ್ತಾ ಇರುವುದಕ್ಕೆ ಕಾರಣ ಅಲ್ಲಿ ಮೇಲ್ಭಾಗದಲ್ಲಿ ಸಿಕ್ಕಿರಬಹುದು ಅನ್ನುವಂಥದ್ದು. ಆದ್ರೆ ಈಗ ಅಲ್ಲಿ ಮೇಲ್ಭಾಗದಲ್ಲಿ ಸಿಕ್ಕಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತಹದ್ದು. ಆದ್ರೆ ಎಷ್ಟು ಸಿಕ್ಕಿದೆ, ಏನ್ ಸಿಕ್ಕಿದೆ, ಯಾವ ಒಂದು ಭಾಗಗಳು ಸಿಕ್ಕಿವೆ ಅನ್ನುವಂಥದ್ದು ಕೂಡ ಇನ್ನೂ ಗೊತ್ತಾಗ್ಲಿಲ್ಲ. ಅಂತೂ ಏನೋ ಅಸ್ಥಿಪಂಜರದ ಕೆಲವು ಅವಶೇಷಗಳು ಪತ್ತೆಯಾಗಿವೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಆದ್ರೆ ಅಧಿಕಾರಿಗಳು ಸ್ಪಷ್ಟಪಡಿಸಿಲ್ಲ. ಕೆಳ ಭಾಗದಲ್ಲಿರ್ತಕ್ಕಂತಹ ಕೆಲ ಮೂಲಗಳು ತಿಳಿಸಿರುವ ಪ್ರಕಾರ ಬಂಗ್ಲೆಗುಡ್ಡೆಯ ಮೇಲ್ಭಾಗದಲ್ಲಿ ಅಸ್ಥಿಪಂಜರಗಳು ಪತ್ತೆಯಾಗಿವೆ. ಅವುಗಳನ್ನು ಸಂಗ್ರಹಿಸುವಂತ ಕೆಲಸವನ್ನ ಇದೀಗ ಇವರು FSL ನವರು ಮಾಡ್ತಾ ಇದ್ದಾರೆ. ಅದಾದ ನಂತರ ಮುಂದೆ ಅದು ಏನು, ಯಾರ ಅಸ್ಥಿಪಂಜರ, ಅಲ್ಲಿ ಹೇಗೆ ಬಂತು, ಅದಕ್ಕೆ ಕಾರಣ ಏನು, ಎಲ್ಲವೂ ಕೂಡ ತನಿಖೆಯಲ್ಲಷ್ಟೇ ತಿಳಿಬೇಕಷ್ಟೇ. ಮೊನ್ನೆ ಅಂದ್ರೆ ಅದು ಇವ್ರದೇ ಅವ್ರದೇ ಅಂತ ಹೇಳಂಗಿಲ್ಲ. ಆನಂತರ ಅದನ್ನ ಈಗಾಗಲೇ FSL ಮೆಡಿಸಿನ್ ವಿಭಾಗದವರು ಅದನ್ನ ತೆಗೆದುಕೊಂಡು ಹೋಗಿ ಪರೀಕ್ಷೆಗೆ ಒಳಪಡಿಸ್ತಾರೆ. ನಿನ್ನೆ ಒಂದು ಸುದ್ದಿ ಹಬ್ಬಿತ್ತು. ಮೊನ್ನೆ ಪತ್ತೆಯಾದಂತಹ ದೇಹ 40 ರಿಂದ 50 ವರ್ಷ ಹಳೆಯದ್ದು ಅನ್ನುವಂಥದ್ದು. ಆದ್ರೆ ಅದರದ್ದು ಕೂಡ ಸ್ಪಷ್ಟತೆ ಇಲ್ಲ. ಯಾಕೆಂತಂದ್ರೆ 40-50 ವರ್ಷದ ಹಿಂದಿನದ್ದು ಅನ್ನೋದಕ್ಕೂ ಕೂಡ ಸ್ಪಷ್ಟ ಒಂದು ಮಾಹಿತಿಗಳು ಹೊರಬಿದ್ದಿಲ್ಲ. ಈ ಹಿನ್ನೆಲೆಯಲ್ಲಿ ಸುದ್ದಿ ನ್ಯೂಸ್ ಅವುಗಳನ್ನ ಕೊಟ್ಟಿಲ್ಲ. ಅಂದ್ರೆ ಸ್ಪಷ್ಟವಾಗಿ ಗೊತ್ತಾಗ್ಲಿಲ್ಲ. ಇವತ್ತಿನದು ಅಷ್ಟೇ, ಪತ್ತೆಯಾಗಿದೆ ಅನ್ನುವಂಥದ್ದು ಮಾತ್ರ ಗೊತ್ತಾಗಿದೆ ಹೊರತು ಎಷ್ಟು ಪತ್ತೆಯಾಗಿದೆ, ಯಾವ ಸ್ಥಿತಿಯಲ್ಲಿ ಪತ್ತೆಯಾಗಿದೆ, ಯಾವ ಭಾಗಗಳು ಪತ್ತೆಯಾಗಿದೆ ಮತ್ತು ಯಾವ ಉತ್ಖನನ ಮಾಡಿದ್ದಾರೋ ಮಾಡಿಲ್ವೋ ಇದೊಂದು ಡೌಟ್ ಇದೆ. ಯಾಕೆಂತಂದ್ರೆ ಅಲ್ಲಿ ಉತ್ಖನನ ಮಾಡಿ ಪತ್ತೆ ಆಗಿದ್ಯೋ ಅಥವಾ ಮೇಲ್ಭಾಗದಲ್ಲಿ ಏನಾದ್ರೂ ಪತ್ತೆ ಆಗಿದ್ಯೋ. ಅಂದ್ರೆ ಅದೊಂದರ ದುರ್ಗಮವಾದಂತ ಕಾಡು. ಆ ಕಾಡಿನೊಳಗೆ ಹೋಗುದು ಅಂತ ಹೇಳಿದ್ರೆ ಒಂದು ರೀತಿಯಾದ ಭಯದ ವಾತಾವರಣ ಇದೆ. ಹೀಗಿರುವಾಗ ಅಲ್ಲಿ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ಅಂದ್ರೆ ನೇಣು ಹಾಕಿಕೊಳ್ಳುವಂತ ಸಾಧ್ಯತೆಗಳಿದಾವೆ, ಅಥವಾ ಆತ್ಮಹತ್ಯೆ ಮಾಡಿಕೊಂಡಿರುವಂತ ಸಾಧ್ಯತೆಗಳಿದಾವೆ, ಅಥವಾ ಯಾರಾದ್ರೂ ಕೊಲೆ ಮಾಡಿರುವ ಸಾಧ್ಯತೆಗಳಿವೆ. ಎಲ್ಲ ಸಾಧ್ಯತೆಗಳನ್ನ ಲೆಕ್ಕ ಹಾಕಬಹುದು, ಸಾಧ್ಯತೆಗಳಿದಾವೆ. ಆದ್ರಿಂದ ಈಗ ಅವಶೇಷಗಳು ಸಿಕ್ಕಿದೆ ಅನ್ನುವಂಥದ್ದಕ್ಕೆ ಒಂದು ಮಾಹಿತಿ ಹೊರ ಬರ್ತಾ ಇದೆ. ಅಂದ್ರೆ ಅವಶೇಷ ಯಾವ ಸ್ಥಿತಿಯಲ್ಲಿತ್ತು, ಹೇಗಿತ್ತು, ಸಿಕ್ಕಿದ್ದೇ ಯಾವುದು ಅಂತಾದ್ರೆ ಏನೆಲ್ಲ ಸಿಕ್ಕಿದೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ಲಿಲ್ಲ. ಮೊನ್ನೆಯ ಮಾಹಿತಿ ಆದ್ರೆ ಹೌದು, ಒಂದು ಕೆಲ ಭಾಗಗಳು ಮಾತ್ರ ಸಿಕ್ಕಿತ್ತು ಅನ್ನುವಂಥ ಸ್ಪಷ್ಟವಾಗಿ ಕೊಟ್ಟಿದ್ದೆವು ನಾವು. ಯಾಕೆಂತಂದ್ರೆ ಅವತ್ತು ನಮಗೆ ಸ್ಪಷ್ಟ ಮಾಹಿತಿಗಳು ಲಭ್ಯವಾಗಿತ್ತು. ಇದೀಗ ನಮಗೆ ಸಿಕ್ಕಿರುವಂತ ಮಾಹಿತಿ ಅಸ್ಥಿಪಂಜರದ ಕೆಲ ಭಾಗಗಳು ಸಿಕ್ಕಿವೆ ಅನ್ನುವಂಥದ್ದು. ಆದ್ರೆ ಎಷ್ಟರ ಮಟ್ಟಿಗೆ ಸಿಕ್ಕಿದೆ, ಏನೆಲ್ಲ ಸಿಕ್ಕಿದೆ ಅನ್ನುವಂಥದ್ದು ಇನ್ನು ಸ್ಪಷ್ಟವಾಗ್ಲಿಲ್ಲ. ಮೇಲ್ಭಾಗದಲ್ಲಿ ಸಿಕ್ಕಿದೆ ಅನ್ನುವಂತಷ್ಟೇ ಮಾಹಿತಿ ಬರ್ತಾ ಇದೆ. ಮುಂದಿನ ಕ್ಷಣಗಳಲ್ಲಿ ಅದನ್ನ ಕಾದು ನೋಡ್ಬೇಕು. ಅಂದ್ರೆ ಏನ್ ಸಿಕ್ಕಿದೆ, ಎಷ್ಟು ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ಲಿಲ್ಲ. ಆದ್ರೆ ಈಗ ಬರ್ತಾ ಇರುವಂತ ಮಾಹಿತಿ ಅಷ್ಟೇ ಶ್ರೇಯ. ಒಂದೆಡೆ ಇವತ್ತು ಸ್ಥಳ ಬದಲಾವಣೆಗೆ ಕಾರಣ ಏನು ಅನ್ನುವಂಥದ್ದು ಕೂಡ ಬಹಳ ದೊಡ್ಡ ಪ್ರಶ್ನೆ. ಯಾಕೆಂತಂದ್ರೆ ಈಗ ನಿರಂತರವಾಗಿ 10ನೇ ಸ್ಪಾಟ್ ನ ತನಕ ಉತ್ಖನನ ಮಾಡಲಾಗಿತ್ತು. ಈ 10ನೇ ಸ್ಪಾಟ್ ನ ತನಕ ಮಾಡಿದಂತ ಉತ್ಖನನದಲ್ಲಿ 6ನೇ ಸ್ಪಾಟ್ ನಲ್ಲಿ ಮಾತ್ರ ಸಿಕ್ಕಿತ್ತು. 10ನೇ ಸ್ಪಾಟ್ ನ ತನಕ ಮಾಡಿದಂತ ಉತ್ಖನನದಲ್ಲಿ ಎಲ್ಲೂ ಕೂಡ ಬೇರೆ ಕಡೆ ಪತ್ತೆ ಆಗ್ಲಿಲ್ಲ. ಈ ಹಿನ್ನೆಲೆಯಲ್ಲಿ 11ನೇ ಸ್ಪಾಟ್ ಇವತ್ತು ಉತ್ಖನನ ಮಾಡ್ತಾರೆ ಅನ್ನುವಂಥದ್ದಕ್ಕಾಗಿ ಅಲ್ಲಿ ಶೇಡ್ ನೆಟ್ ಅನ್ನು ಅಳವಡಿಕೆ ಮಾಡಲಾಗಿತ್ತು. ಆದರೆ ಇವತ್ತು ಶೇಡ್ ನೆಟ್ ಅಳವಡಿಕೆ ಮಾಡಿದ್ರು ಕೂಡ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿದ್ರು ಕೂಡ ಆ 11ನೇ ಸ್ಪಾಟ್ ನಲ್ಲಿ ಉತ್ಖನನ ಮಾಡ್ಲಿಲ್ಲ. ಬದಲಾಗಿ ನೇರವಾಗಿ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋದ್ರು, ಕರ್ಕೊಂಡು ಹೋದ್ರು. ಅಲ್ಲಿ ಸಿಕ್ಕಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದ್ರೂ ಕೂಡ ಸ್ವಲ್ಪ ಅಸ್ಪಷ್ಟತೆ ಇದೆ. ಯಾಕೋತಾ ಅದಿನ್ನೂ ಕೂಡ ಕೆಳಗೆ ಅವರು ತೆಗೆದುಕೊಂಡು ಬರುವಂತದ್ದಾಗ್ಲಿ ಅಥವಾ ಅಧಿಕೃತವಾಗಿ ಹೇಳಿರುವಂತದ್ದಾಗ್ಲಿ ಯಾವ್ದು ಇಲ್ಲ. ಆದ್ರೆ ಈ ಮಾಹಿತಿಗಳು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಈಗ ವರದಿಯಾಗಿದೆ. ಅದರ ಜೊತೆಗೆ ಒಂದು ಸಿಕ್ಕಿರೋದು ಹೌದು, ಆದ್ರೆ ಏನು ಎತ್ತ ಅನ್ನುವಂಥದ್ದು ಯಾರಿಗೂ ಕೂಡ ಇನ್ನು ಸ್ಪಷ್ಟತೆ ಸಿಗ್ಲಿಲ್ಲ. ಅಂತೂ ಇಂತೂ ಮೇಲ್ಭಾಗದಲ್ಲಿ ಒಂದು ದೇಹದ ಕೆಲ ಭಾಗಗಳು ಅಥವಾ ಪೂರ್ತಿ ದೇಹವೋ ಅಥವಾ ಬುರುಡೆಯೋ ಅಥವಾ ಅಸ್ಥಿಪಂಜರವೋ ಏನು ಅಂತ ಗೊತ್ತಿಲ್ಲ, ಬಟ್ ಸಿಕ್ಕಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಮುಖ್ಯವಾಗಿ ಯಾವಾಗ್ಲೂ ಕೂಡ 1-1.5 2 ಗಂಟೆವರೆಗೆ ಅವರೊಂದು ವಿರಾಮ ತೆಗೆದುಕೊಳ್ತಾರೆ, ಊಟ ಕೂಡ ಮಾಡ್ಕೊಂಡು. ಆದ್ರೆ ಇವತ್ತು ಮುಖ್ಯವಾಗಿ ಇಷ್ಟೊತ್ತಾದ್ರೂ ಕೂಡ ಅವರು ಊಟ ಕೂಡ ಮಾಡಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಅವರು ಕೂಡ ಮೇಲ್ಗಡೆಯಿಂದ ಕೆಳಗಡೆ ಕೂಡ ಬಂದಿಲ್ಲ, ಯಾವುದೇ ರೀತಿಯಂತ ವಿರಾಮವನ್ನು ಕೂಡ ಪಡೆದಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಅವರು ಕೆಳಗೆ ಬರುವಂತಹ ಸಾಧ್ಯತೆಗಳಿದಾವೆ. ದೃಶ್ಯಗಳನ್ನ ತಾವು ನೋಡ್ತಾ ಇದೀರಿ ಅಂತ ಅನ್ಸುತ್ತೆ. ಆ ವೆಹಿಕಲ್ ನಲ್ಲಿ ಅವರೆಲ್ಲ ಕುಳಿತುಕೊಂಡ್ರು. ಈ ಹಿನ್ನೆಲೆಯಲ್ಲಿ ಅವರೆಲ್ಲ ಕೆಳಗೆ ಬರುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಈಗ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿಗಳನ್ನ ಮುಂದೆ ನೇರ ಪ್ರಸಾರದಲ್ಲಿ ಬರುವಂತಹ ದೃಶ್ಯಗಳನ್ನ ನೋಡ್ಕೊಂಡೇ ಕೊಡ್ತಾ ಹೋಗ್ತೀವಿ. ಈಗ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸಕ್ಕೆ ಮುಂದಾಗ್ತೀವಿ. ಧನ್ಯವಾದ. ಓಕೆ, ಧನ್ಯವಾದಗಳು ದಾಮೋದರ್.
ಎಸ್, ಇದು ನಮಗೆ ಸಿಕ್ಕಂತಹ ನಿಖರವಾದ ಮಾಹಿತಿ. ಏನು ಸ್ಪಾಟ್ ನಂಬರ್ 11ರಲ್ಲಿ ಇವತ್ತು ಉತ್ಖನನ ಪ್ರೋಸೆಸ್ ಆಗಬೇಕಾಗಿತ್ತು, ಆದರೆ ಅದನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ನೆಕ್ಸ್ಟ್ ಅವರು ಮೂವ್ ಆನ್ ಆಗಿರುವಂಥದ್ದು ಬಂಗ್ಲಾಗುಡ್ಡೆಯ ಆ ಒಂದು ಎತ್ತರದ ಪ್ರದೇಶಕ್ಕೆ, ದಟ್ಟ ಅರಣ್ಯದ ಒಳಗಡೆ. ಅಂದರೆ ತುಂಬ ದುರ್ಗಮವಾಗಿರುವಂತಹ ಹಾದಿ ಕೂಡ ಇದೆ, ತುಂಬ ದೊಡ್ಡ ಕಾಡು ಕೂಡ ಹೌದು. ಅಲ್ಲಿ ಸಾಮಾನ್ಯವಾಗಿ ಯಾರು ಕೂಡ ಓಡಾಡುವಂತಹ ಕಾಡು ಕೂಡ ಅಲ್ಲ. ಹಾಗಾಗಿ ಆ ಸ್ಪಾಟ್ಗೆ ಆ ಒಂದು ಅನಾಮಿಕ ವ್ಯಕ್ತಿಯ ಮಾಹಿತಿಯ ಅನುಸಾರ, ಅವರು ಕೊಟ್ಟಿರುವಂತಹ ಒಂದು ಸಾಕ್ಷಿಯ ಅನುಸಾರ ಆ SITಯ ಅಧಿಕಾರಿಗಳು, ಸೋಕೋ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಫಾರೆನ್ಸಿಕ್ನವರಾಗಿರ್ಬೋದು, ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, AC ಸ್ಟೆಲ್ಲ ವರ್ಗೀಸ್ ಆಗಿರ್ಬೋದು, ಎಲ್ಲರೂ ಕೂಡ ಆ ಬಂಗ್ಲಾಗುಡ್ಡೆಯ ದಟ್ಟ ಅರಣ್ಯಕ್ಕೆ ಹೋಗಿದ್ದಾರೆ. ಅಲ್ಲಿ ಡಿಗ್ಗಿಂಗ್ ಮಾಡಿದಾರೋ ಅಥವಾ ಒಂದು ವೇಳೆ ಯಾವುದೋ ಹೆಣವನ್ನ ಬಿಸಾಕಿದ್ರೋ ಅದರ ಒಂದು ಅಸ್ಥಿಪಂಜರ ಸಿಕ್ಕಿದೆಯೋ ಯಾವುದು ಕೂಡ ಇನ್ನೂ ನಿಖರವಾದ ಮಾಹಿತಿ ಇಲ್ಲ. ಆದರೆ ಬೆಳಗ್ಗೆ 12 ಗಂಟೆಯಿಂದ ಇವಾಗ 4:15 ಕೂಡ ಅಲ್ಲೇ ಅಧಿಕಾರಿಗಳು ಇದ್ರು. ಅಲ್ಲಿ ಕೆಲವೊಂದು ಪ್ರೋಸೆಸ್ಗಳು ಆಗಿದೆ. ಹಾಗಾಗಿ ಮೇ ಬಿ ಡಿಗ್ಗಿಂಗ್ ಆಗಿದ್ರು ಇರಬಹುದು. ಇಷ್ಟು ಸಮಯವಾದ ಅವಕಾಶ ತೆಗೆದುಕೊಂಡಿದ್ದಾರೆ, ಇಷ್ಟು ಟೈಮಲ್ಲಿ ಅಲ್ಲಿ ಪ್ರಾಸೆಸ್ ಆಗಿದೆ ಅಂದಾಗ ಅಲ್ಲಿ ಮೇ ಬಿ ಡಿಗ್ಗಿಂಗ್ ಮಾಡಿದಾಗ ಸಿಕ್ಕಿರುವಂಥ ಅಸ್ಥಿಪಂಜರ ಕೂಡ ಆಗಿರಬಹುದು. ಇಲ್ಲದೆ ಹೋದರೆ ಅಲ್ಲಿ ದಟ್ಟ ಅರಣ್ಯದ ಒಳಗಡೆ ಮೇಲ್ಗಡೆ ಸಿಕ್ಕಿರುವಂತಹ ಅಸ್ಥಿಪಂಜರ ಕೂಡ ಆಗಿರ್ಬೋದು. ಯಾವುದು ಕೂಡ ನಾವೆಲ್ಲ ಕೂಡ ಇಲ್ಲಿ ಆಗಿರಬಹುದು ಅಂತ ಹೇಳ್ತಿದ್ದೀವಿ ವಿನಃ ಯಾವುದು ಕೂಡ ನಿಖರವಾದ ಮಾಹಿತಿ ಇಲ್ಲ. ಬಟ್ ನಿಖರವಾದ ಮಾಹಿತಿ ಒಂದೇ ಅಂತ ಹೇಳಿದ್ರೆ ಬಂಗ್ಲಾಗುಡ್ಡೆಯ ಆ ಅರಣ್ಯದ ಒಳಗಡೆ ಕೆಲವೊಂದು ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿರುವಂತಹ ಮಾಹಿತಿ ಮಾತ್ರ ನಿಖರವಾದ ಮಾಹಿತಿ. ಆದರೆ ಆ ಮೂಳೆ ಎಷ್ಟು ವಯಸ್ಸಿನವರದು, ಅದು ಪುರುಷರದ್ದ, ಮಹಿಳೆಯದ್ದ ಅಥವಾ ಯುವತಿಯದ್ದ, ಇನ್ನು ಕೂಡ ಯಾವುದು ಕೂಡ ನಮಗೆ ಮಾಹಿತಿ ಖಚಿತವಾಗಿ ಸಿಕ್ಕಿಲ್ಲ. ಸದ್ಯಕ್ಕೆ ಫಾರೆನ್ಸಿಕ್ನವರು ಕೂಡ ಅದರ ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ. ಆ ನಂತರವಷ್ಟೇ ಅದರ ಮಾಹಿತಿ ಕೂಡ ನಮಗೆ ಸಿಗುತ್ತೆ. ಸದ್ಯಕ್ಕೆ ಆ ಮಾಹಿತಿಯನ್ನು ಕಲೆ ಹಾಕುವಂತ ಪ್ರಯತ್ನವನ್ನ ನಮ್ಮ ಚಾನೆಲ್ ಮುಖ್ಯಸ್ಥ ದಾಮೋದರ ಮಾಡ್ತಾ ಇದ್ದಾರೆ. ಸೊ ಇಷ್ಟೊತ್ತುಗಳ ಕಾಲ ಅವರು ಪ್ರತಿಯೊಂದು ಮಾಹಿತಿನ ಕಲೆ ಹಾಕ್ತಾ ನಮ್ಗೆ ಅಲ್ಲಿ ಒಂದು ನಿಖರ ಮಾಹಿತಿನ ಕೊಡ್ತಾರೆ ವಿನಃ ಅದರಲ್ಲಿ ಬಂತು ಈ ವಿಷಯ, ಇದರಲ್ಲಿ ಆ ವಿಚಾರ ಬಂತು ಅಂತ ಅದನ್ನ ನೋಡ್ಕೊಂಡು ಕೊಡ್ತಾ ಇಲ್ಲ. ಬದಲಾಗಿ ಅಲ್ಲಿ ಖುದ್ದಾಗಿ ಪ್ರತಿಯೊಬ್ಬರ ಜೊತೆ ಮಾತನಾಡಿ ನಿಖರವಾದ ಮಾಹಿತಿ ಸಿಕ್ಕಿದ ನಂತರವಷ್ಟೇ, ಅಂದ್ರೆ ಸ್ಪಷ್ಟ ಮಾಹಿತಿ ಸಿಕ್ಕ ನಂತರವಷ್ಟೇ ನಾವು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಆ ಒಂದು ವಿಷಯವನ್ನ, ಆ ಒಂದು ಮಾಹಿತಿಯನ್ನ ನಿಮ್ಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನೋಡ್ತಿರೋ ಒಂದು ದೃಶ್ಯಾವಳಿಯಲ್ಲಿ ಅವರಾಗಲೇ ಹೇಳ್ತಾ ಇದ್ರು, ಪ್ರತಿಯೊಬ್ಬರು ಕೂಡ ಅಧಿಕಾರಿಗಳು ವಾಹನವನ್ನ ಏರ್ತಾ ಇದ್ದಾರೆ, ವಾಹನದಲ್ಲಿ ಕುತ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಮೇ ಬಿ ಅದೊಂದು ಲಕ್ಷಣ ಕಾಣಿಸ್ತಾ ಇದೆ, ಎಲ್ಲರೂ ಕೂಡ ಕೆಳಗಡೆ ಬರ್ತಾ ಇದ್ದಾರೆ ಅನ್ನುವಂಥ ಲಕ್ಷಣ ಕೂಡ ಆಗಿರಬಹುದು. ಅಂದ್ರೆ ಅದೆಲ್ಲ ಕೂಡ ಉತ್ತರ ಸಿಗಬೇಕಾದ್ರೆ ಎಲ್ಲರೂ ಕೂಡ ಕೆಳಗೆ ಬರಬೇಕು, ನಮಗೆ ನಮ್ಮ ಕ್ಯಾಮರಾಕ್ಕೆ ಅಧಿಕಾರಿಗಳು ಕಾಣಿಸ್ಬೇಕು, ಅದೇ ರೀತಿಯಾಗಿ ಆ ಮುಸುಕುದಾರಿ ವ್ಯಕ್ತಿ ಕಾಣಿಸ್ಬೇಕು. ಆದ್ರೆ ನಿಜಕ್ಕೂ ಕೂಡ ಬಹಳ ಬಹಳ ನೋವಿನ ವಿಷಯ ಅಂತ ಹೇಳಿದ್ರೆ ಆ ಅಧಿಕಾರಿಗಳು ಅದು ಎಷ್ಟು ಈ ತನಿಖೆಯಲ್ಲಿ ಆ ಒಂದು ಕಮಿಟ್ಮೆಂಟ್ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತು ವಿರಾಮವೇ ತೆಗೆದುಕೊಳ್ಳದೆ, ಯಾವುದೇ ಒಂದು ರೆಸ್ಟ್ ಆಗಲಿ ಊಟ ಕೂಡ ಮಾಡದೇನೆ ಎಲ್ಲರೂ ಕೂಡ ಈ ಒಂದು ಡಿಗ್ಗಿಂಗ್ ಪ್ರಾಸೆಸ್ ಅಲ್ಲಿ, ಈ ಒಂದು SIT ತನಿಖೆಯಲ್ಲಿ, ಉತ್ಖನನ ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿರುವಂಥದ್ದು. ಯಾರೊಬ್ರು ಕೂಡ ಕೆಳಗಡೆ ಬಂದಿಲ್ಲ, ಕೆಳಗಡೆಯಿಂದ ಯಾವ ಫುಡ್ಗಳು ಕೂಡ ಮೇಲ್ಗಡೆ ಹೋಗಿಲ್ಲ, ಯಾವ ರೆಸ್ಟ್ ಕೂಡ ಇಲ್ದೇನೆ, ಯಾವುದೇ ಊಟ ಕೂಡ ಇಲ್ದೇನೆ ಈ ಒಂದು ತನಿಖೆಯಲ್ಲಿ ಅವರು ಫುಲ್ ಕಮಿಟ್ಮೆಂಟ್ ಅನ್ನ ಪ್ರದರ್ಶಿಸಿದ್ದಾರೆ. ಮುಖ್ಯವಾಗಿ ಈ ಒಂದು ಬಹಳ ದೊಡ್ಡ ಪ್ರಕರಣ ಆಗಿರೋ ಕಾರಣಕ್ಕೋಸ್ಕರ ಇಲ್ಲಿ ಯಾವುದೇ ಒಂದು ಸಣ್ಣ ತಪ್ಪು ಕೂಡ ಮಾಡುವ ಹಾಗಿಲ್ಲ, ಸಣ್ಣ ಕ್ಷಣವನ್ನು ಕೂಡ ಅವರು ಮೈ ಮರೆಯುವಂತಿಲ್ಲ. ಹಾಗಾಗಿ ಪ್ರತಿ ಕ್ಷಣ ಕೂಡ ಇಲ್ಲಿ ಇಂಪಾರ್ಟೆಂಟ್, ಪ್ರತಿ ಗಳಿಗೆ ಕೂಡ ಇಂಪಾರ್ಟೆಂಟ್. ಹಾಗಾಗಿ ಮೇಲ್ಗಡೆ ಹೋದ ಆ ಬಂಗ್ಲಾಗುಡ್ಡೆಗೆ ಹೋದಂತಹ ಆ ಅಧಿಕಾರಿಗಳು ಅಲ್ಲಿ ತನಿಖೆಯನ್ನ ಮಾಡಿ ಇದೀಗ ಅವರ ಕೈಗೆ, ಅವರ ವಶಕ್ಕೆ ಕೆಲವೊಂದು ಅಸ್ಥಿಪಂಜರದ ಭಾಗಗಳು ಸಿಕ್ಕಿದೆ ಅನ್ನುವಂತಹ ವಿಚಾರಗಳು ನಮಗೆ ಲಭ್ಯವಾಗಿರುವಂಥದ್ದು. ಸೊ ಇದರ ಬಗ್ಗೆ ನಾವು ಈಗಾಗಲೇ ಬಿಗ್ ಬ್ರೇಕಿಂಗ್ ಅಲ್ಲಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನಾವು ಈಗಾಗಲೇ ಆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀವಿ. ಸದ್ಯಕ್ಕೆ ಮುಂದೆ ಏನು, ಇಲ್ಲಿಂದ ಆ ಒಂದು ಅವಶೇಷವನ್ನು ತೆಗೆದುಕೊಂಡು ಹೊರಡ್ತಾರಾ ಅಥವಾ ಮುಂದಿನ ಸ್ಪಾಟ್ ಬೇರೆ ಯಾವ್ದಾದ್ರು ಗುರುತಿಸ್ತಾರಾ ಅಥವಾ ನಾಳೆ ಏನು, ನಾಳೆ ಮತ್ತೆ ಸ್ಪಾಟ್ ನಂಬರ್ 11ಕ್ಕೆ ಬರ್ತಾರಾ ಅಥವಾ 11 ಬೇಡ ಅಂತ 12ಕ್ಕೆ ಹೋಗ್ತಾರಾ ಅಥವಾ ಇವತ್ತಿನ ರೀತಿಯೇ ಬೇರೆ ಸ್ಪಾಟ್ನ ಫೈಂಡ್ ಔಟ್ ಮಾಡಿ ಅಲ್ಲಿ ಉತ್ಖನನ ಪ್ರೋಸೆಸ್ ಮಾಡ್ತಾರಾ, ಯಾವುದು ಕೂಡ ನಮ್ಗೆ ಇನ್ನೂ ಕೂಡ ಗೊತ್ತಿಲ್ಲ. ಎಲ್ಲವೂ ಕೂಡ ನಾವು ಕೂಡ ಪ್ರಶ್ನಾರ್ಥಕ ಚಿಹ್ನೆ ಇಟ್ಕೊಂಡೇ ಆ ಒಂದು ವಿಚಾರವನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಅಲ್ಲಿ ಎಲ್ಲ ಪೊಲೀಸ್ ವ್ಯಾನ್, ಪೊಲೀಸ್ ಗಾಡಿ ಎಲ್ಲ ಕೂಡ ನಿಂತ್ಕೊಂಡಿದೆ, ಎಲ್ಲ
ಖಾಕಿದಾರಿಗಳು ಕೂಡ ಅಲ್ಲಿ ಕಾಯ್ತಾ ಇದ್ದಾರೆ. ಓಕೆ, ಈಗ ಕೆಳಗೆ ಬರ್ತಾರೆ, ಈಗ ಬರಬಹುದು, ಈಗ ಅಲ್ಲಿ ತನಿಖೆ ಮುಗೀತಾ ಅಂತ ಎಲ್ಲರೂ ಕೂಡ ಬಹಳ ಕಾತುರದಿಂದ ಕಾಯ್ತಾ ಇರುವಂಥದ್ದು. ಈಗಾಗಲೇ ಸಮಯ ಬೇರೆ 4:45 ಆಗ್ತಾ ಬಂತು. ಸಮಯ ಬೇರೆ ಬೆಳಗ್ಗೆ 11:00ವರೆಗೆ ಬಂದಂಥವ್ರು ಈಗ ಸಮಯ 4:45. ಸೊ 1 ಗಂಟೆ 2 ಗಂಟೆಗಳ ತಾಸು ಅಲ್ಲ, ಸುಮಾರು 6ರಿಂದ 7 ತಾಸುಗಳ ತನಕ ಈ ಒಂದು ಪ್ರೊಸೆಸ್ ಆಗಿರುವಂಥದ್ದು. ಆದರೂ ಕೂಡ ಇಷ್ಟು ಹೊತ್ತಾದರೂ ಕೂಡ ಇನ್ನೂ ಕೂಡ ಅವರು ಯಾವುದೇ ವಿರಾಮ ತೆಗೆದುಕೊಂಡಿಲ್ಲ, ಯಾವುದೇ ಹೊಟ್ಟೆಗೆ ಊಟ ಕೂಡ ಮಾಡದೆ ಈ ಒಂದು ತನಿಖೆಯಲ್ಲಿ ಕಂಪ್ಲೀಟ್ ಆಗಿ ಬಹಳ ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಳ್ಳುವಂತಹ ಕೇಸ್ ಆಗಿರೋ ಕಾರಣಕ್ಕೋಸ್ಕರ ಅವರು ಕೂಡ ಹಾಗೇನೆ ಯಾವ ಒಂದು ಗಳಿಗೆಯನ್ನು ಕೂಡ ವ್ಯರ್ಥ ಮಾಡದೇನೆ ಮೇಲ್ಗಡೆ ಹೋಗಿ ಆ ಬಂಗ್ಲಗುಡ್ಡೆಯ ಮೇಲ್ಭಾಗದ ಆ ದಟ್ಟ ಅರಣ್ಯದ ಒಳಗಡೆ ಹೋಗಿ, ದುರ್ಗಮ ಪ್ರದೇಶ ಕೂಡ ಹೌದು, ನಾರ್ಮಲ್ ಆಗಿ ಆ ಜಾಗಕ್ಕೆ ಯಾರು ಕೂಡ ಹೋಗಿ ಅಸಾಧ್ಯ, ಅಲ್ಲಿ ಹೋಗಿ ಭಯ ಕೂಡ ಪಡುವಂತಹ ವಿಚಾರ ಕೂಡ ಇರುವಂಥದ್ದು. ಆದರೂ ಕೂಡ ಆ ಒಂದು ಅನಾಮಿಕ ವ್ಯಕ್ತಿ ಕೊಟ್ಟ ಮಾಹಿತಿಯ ಪ್ರಕಾರ, ಅಲ್ಲಿ ಹೇಳಿರುವಂತಹ ಸಾಕ್ಷಿಯ ಪ್ರಕಾರ ಅವರು ಆ ಪ್ರದೇಶಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಅಲ್ಲಿ ಅವರ ಲೆಕ್ಕಾಚಾರ ವರ್ಕೌಟ್ ಆಗಿದೆ. ಇಷ್ಟು ಸ್ಪಾಟಲ್ಲಿ ಯಾವುದು ಕೂಡ ವರ್ಕೌಟ್ ಆಗಿಲ್ಲ, ಸ್ಪಾಟ್ ನಂಬರ್ 6 ಹೊರತುಪಡಿಸಿ. ಆದರೆ ಇದೀಗ ಈ ಹೊಸದಾಗಿ ಹೇಳಿರುವಂತಹ ಈಗ ನೀವು ದೃಶ್ಯಾವಳಿ ನೋಡ್ತಾ ಇರುವಂಥದ್ದು, ಆಗ ನಾನು ಏನು ಹೇಳ್ತಾ ಇದ್ದೆ, ಉಪ್ಪಿನ ಮೂಟೆಯನ್ನ ಮೇಲ್ಗಡೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನು ಏನು ಹೇಳ್ತಾ ಇದೆಯೋ ಅದರ ದೃಶ್ಯಾವಳಿಯನ್ನು ನೀವು ಈಗ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ವೀಕ್ಷಿಸ್ತಾ ಇದ್ದೀರಾ. ಇದು ಬಂಗ್ಲಗುಡ್ಡೆಯ ಆ ದಟ್ಟ ಅರಣ್ಯದ ಒಳಗಡೆ ಕಾರ್ಮಿಕರು ಒಟ್ಟು 1, 2, 3 ಗೋಣಿಚೀಲದಲ್ಲಿ ಉಪ್ಪಿನ ಮೂಟೆಯನ್ನ, ಗೋಣಿಚೀಲದಲ್ಲಿ ಉಪ್ಪನ್ನು ತೆಗೆದುಕೊಂಡು ಮೇಲ್ಗಡೆ ಹೋಗುವಂತಹ ದೃಶ್ಯಾವಳಿ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ನಿಮಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ತೋರಿಸುವಂತಹ ನಮ್ಮ ಪ್ರಯತ್ನ ಇದು. ನಾವಾಗಲೇ ಹೇಳ್ತಾ ಇದ್ವಿ ಆ ಉಪ್ಪಿನ ಮೂಟೆ ಯಾಕಂತ, ಮೇ ಬಿ ಅದೇ ಈಗ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿದೆ, ಅದನ್ನು ಮೋಸ್ಟ್ಲಿ ಪ್ರಿಸರ್ವ್ ಮಾಡೋಕ್ಕೋಸ್ಕರ ನಾರ್ಮಲ್ ಆಗಿ ಯಾವುದೇ ಅಂಗಾಂಗ ಸಿಕ್ಕಿದೆ ಅದನ್ನು ಸಾಲಿಡಲ್ಲಿ ನಾರ್ಮಲ್ ಸೆಲೆವದಲ್ಲಿ ಅದನ್ನು ಇದು ಮಾಡ್ತಾರೆ ಅಂತ ಹೇಳ್ತಾರೆ ಡಾಕ್ಟರ್ ಮೆಡಿಕಲ್ ಟರ್ಮ್ ಪ್ರಕಾರ. ಹಾಗಾಗಿ ಇದು ಕೂಡ ಹಾಗೇನೆ ಒಂದು ಉಪ್ಪಿನ ಅಂಶದಲ್ಲಿ ಏನಾದರೂ ಶೇಖರಣೆ ಮಾಡೋಕ್ಕೋಸ್ಕರ ಫಾರೆನ್ಸಿಕ್ ಅವ್ರದ್ದು ಕೆಲವೊಂದು ಸೈಂಟಿಫಿಕ್ ರೀಸನ್ಸ್ ಇದ್ದೇ ಇರುತ್ತೆ. ಸೊ ನಾವು ಅದನ್ನು ಹೀಗೆ ಇರ್ಬೋದಂತ ಖಡಾಖಂಡಿತವಾಗಿ ಹೇಳೋಕೆ ಸಾಧ್ಯವಿಲ್ಲ. ಹಾಗಾಗಿ ಆ ಫಾರೆನ್ಸಿಕ್ ಅವರಿಗೆ ಸಿಕ್ಕಿರುವಂತಹ ಈ ಒಂದು ಮೂಳೆಗಳ ತುಂಡಿನ ಶೇಖರಣೆಗೋಸ್ಕರ ಪ್ರಿಸರ್ವೇಟಿವ್ಗೋಸ್ಕರ ಉಪ್ಪಿನ ಮೂಟೆಯನ್ನ ಮೇಲ್ಗಡೆ ತೆಗೆದುಕೊಂಡು ಹೋಗಿರುವಂತಹ ದೃಶ್ಯಾವಳಿ ಇದು ಆಗ್ಲೇ ತೆಗೆದುಕೊಂಡು ಹೋಗಿದ್ದಾರೆ. ಸೊ ಅದನ್ನ ಈಗ ನಿಮ್ಗೆ ತೋರಿಸುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ವಿ. ನೋಡ್ತಿರ್ಬೋದು, ಒಳಗಡೆ ಕಪ್ಪು ಕಾರಣ ಕಾಣಿಸ್ತಾ ಇದೆ, ಫುಲ್ ಗುಹೆಯ ರೀತಿ ಕಾಣಿಸ್ತಾ ಇದೆ, ಯಾವುದು ಕೂಡ ಒಳಗಡೆ ಏನು ಕೂಡ ಕಾಣಿಸೋದಿಲ್ಲ, ಅಂತಹ ದಟ್ಟ ಅರಣ್ಯ ಅದು. ಅದರ ಒಳಗಡೆ ಈ ಅಧಿಕಾರಿಗಳು ಹೋಗಿ ಇವತ್ತಿನ ರಿಸಲ್ಟ್ ಏನಂತ ಹೇಳಿದ್ರೆ ಸ್ಪಾಟ್ ನಂಬರ್, ಅದು ಯಾವುದು ಸ್ಪಾಟ್ ನಂಬರ್ ಅಂತ ಅಲ್ಲಿ ಫೈಂಡ್ ಔಟ್ ಆಗಿಲ್ಲ, ಯಾವುದು ಕೂಡ ಗುರುತು ಕೂಡ ಆಗಿಲ್ಲ. ಹೊಸದಾಗಿರುವಂತಹ ಸ್ಪಾಟ್ ಅಲ್ಲಿ ಇವತ್ತು ಅಸ್ಥಿ ಪಂಜರದ ಕೆಲವೊಂದು ಅವಶೇಷಗಳು ಸಿಕ್ಕಿರುವಂಥದ್ದು ನಮಗೆ ಸಿಕ್ಕಿರುವಂತಹ ಖಚಿತವಾಗಿರುವಂತಹ ಮಾಹಿತಿ.
ಓಕೆ, ಬೆಳಗಿನ ಜಾವ 11:11 ಶುರುವಾಗಿರುವಂತಹ ಈ SIT ತನಿಖೆ ಇದೀಗ ಮೋಸ್ಟ್ ಪ್ರಾಬಬ್ಲಿ ಮುಕ್ತಾಯ ಹಂತ ತಲುಪ್ತಾ ಇದೆ. ಆದರೆ ಬೆಳಗಿನಿಂದ ನಾವು ಸಂಜೆ 4 ಗಂಟೆವರೆಗೂ ಕೂಡ ಯಾವುದೇ ಒಂದು ಮಾಹಿತಿ ಕೂಡ ಲಭ್ಯವಾಗಿರಲಿಲ್ಲ. ಓಕೆ, ಸ್ಪಾಟ್ ನಂಬರ್ 11ರಲ್ಲಿ ಇವತ್ತು ಒಂದು ಉತ್ಖನನ ಪ್ರಕ್ರಿಯೆ ಆಗಬೇಕಾಗಿತ್ತು, ಆದರೆ ಅಲ್ಲಿ ಯಾವುದೇ ಕುರುಹು ಕೂಡ ಸಿಕ್ಕಿಲ್ಲ. ಕೊನೆಗೆ ಗೊತ್ತಾದಂತಹ ಮಾಹಿತಿ ಪ್ರಕಾರ ಅಲ್ಲಿ ಇವತ್ತು ಡಿಗ್ಗಿಂಗ್ ಪ್ರಕ್ರಿಯೆ ಆಗಿಲ್ಲ. ಕೊನೆಯದಾಗಿ ಗೊತ್ತಾಗಿರುವಂಥದ್ದು, ಆ ಒಂದು ಅನಾಮಿಕ ವ್ಯಕ್ತಿ ಹೊಸದಾಗಿರುವಂಥ ಸ್ಪಾಟ್ ಬಂಗ್ಲಗುಡ್ಡೆಯ ಅರಣ್ಯದ ಒಳಗಡೆ ಒಂದು ಸ್ಪಾಟ್ಗೆ ಕರ್ಕೊಂಡು ಹೋಗಿ ಅಲ್ಲಿ ನೋಡಿದಾಗ ಕೆಲವೊಂದು ಅಸ್ಥಿ ಪಂಜರದ ಅವಶೇಷಗಳು ಪತ್ತೆಯಾಗಿರೋದು ಗೊತ್ತಾಗಿದೆ. ಮಧ್ಯಾಹ್ನದ ವಿರಾಮ ಕೂಡ ಇಲ್ಲ, ಊಟ ಕೂಡ ಇಲ್ಲ. ಅದೆಲ್ಲ ಕೂಡ ಬದಿಗೆ ಒತ್ತಿ ಇವತ್ತು ಎಲ್ಲ ಒಂದು ಅಧಿಕಾರಿಗಳು ಕಂಪ್ಲೀಟ್ ಆಗಿ ಒಂದು ಉತ್ಖನನ ಪ್ರಕ್ರಿಯೆಯಲ್ಲಿ ಕಂಪ್ಲೀಟ್ ಆಗಿ ಟೈಮನ್ನು ಅದಕ್ಕೆ ವ್ಯಯವನ್ನು ಮಾಡಿರುವಂಥದ್ದು. ಯಾವುದೇ ವಿರಾಮ ಕೂಡ ತೆಗೆದುಕೊಂಡಿಲ್ಲ. ಸೊ ಬೆಳಗಿನ 11:30 ಈಗ ಸಮಯ 5 ಆಗ್ತಾ ಬರ್ತಾ ಇದೆ. ಈವರೆಗೆ ಕೂಡ ಅವರು ಮೇಲ್ಗಡೆ ಹೋದಂಥವ್ರು ಇನ್ನೂ ಕೂಡ ಹೊರಗಡೆ ಬಂದಿಲ್ಲ. ಕೆಲವೇ ಹೊತ್ತಲ್ಲಿ ಕೆಳಗೆ ಬರುವಂತಹ ಸಂಭವ ಇರ್ಬೋದು. ಯಾಕಂತ ಹೇಳಿದ್ರೆ ಕೆಲವೊಂದಲ್ಲಿ ಲಕ್ಷಣ ನೋಡಿದಾಗ ವಾಹನ ಬಂದು ನಿಲ್ಲಿಸಿರೋದಿರ್ಬೋದು, ಆ ಕಾಕಿ ಬಡೆಯ ತಯಾರಿ ನೋಡಿದಾಗ ಮೇ ಬಿ ಅವರು ಮೇಲ್ಗಡೆಯಿಂದ ಕೆಳಗಡೆ ಬರ್ತಾ ಇದ್ದಾರೆ ಅನಿಸ್ತಾ ಇದೆ. ಯಾಕೆ ಈಗಾಗಲೇ 5:15 ಆಗಿದೆ. ಬೆಳಗ್ಗೆ 11:00ವರೆಗೆ ನಿಗದಿ ಪ್ರಕಾರ ಸ್ಪಾಟ್ ನಂಬರ್ 11ರ ಡಿಗ್ಗಿಂಗ್ ಮಾಡಬೇಕಾಗಿತ್ತು, ಉತ್ಖನನ ಮಾಡಬೇಕಾಗಿತ್ತು. ಆದರೆ ಕೆಲವೇ ಹೊತ್ತು ಅಲ್ಲಿ ಸಮಾಲೋಚನೆ ಮಾಡಿ ನಂತರವಾಗಿ ಅವರು ಹೋಗಿರುವಂಥ ಜಾಗ ಹೊಸದಾಗಿರುವಂಥ ಜಾಗ, ಅದುವೇ ಬಂಗ್ಲಗುಡ್ಡೆಯ ಅರಣ್ಯದ ಒಳಗಿರುವಂತಹ ಒಂದು ಜಾಗ. ಅಲ್ಲಿ ಹೋಗಿ ಎಸ್ಕವೇಷನ್ ಮಾಡಿದಾರೋ ಅಥವಾ ಮಹಜರು ಮಾಡಿದಾರೋ ಅಥವಾ ಅಲ್ಲಿ ಮೇಲ್ಭಾಗದಲ್ಲಿ ಯಾವುದಾದ್ರು ಅಸ್ಥಿಪಂಜರ ಸಿಕ್ಕಿದೆಯೋ ಯಾವುದು ಕೂಡ ನಮಗೆ ನಿಜಾಂಶ ಗೊತ್ತಿಲ್ಲ. ಸದ್ಯಕ್ಕೆ ನಾವು ಒಂದು ಅಂದಾಜು ಪ್ರಕಾರ ಹೇಳೋ ಪ್ರಕಾರ ಮೇ ಬಿ ಬೆಳಗಿಂದ ಸಂಜೆವರೆಗೆ ಕೂಡ ಅದು ಅನೇಕ ತಾಸುಗಳ ಕಾಲ ಅಲ್ಲೇ ಇದ್ರು. ಹಾಗಾಗಿ ಡಿಗ್ಗಿಂಗ್ ಮಾಡಿದಾಗ ಮೋಸ್ಟ್ಲಿ ಅಲ್ಲಿ ಅಸ್ಥಿಪಂಜರ ಸಿಕ್ಕಿರಬಹುದು ಅನ್ನುವಂಥ ಕ್ವಶನ್ ಮಾರ್ಕ್ ಮೂಲಕ ನಾವೊಂದು ಹೇಳ್ತಾ ಇದ್ವಿ ವಿನಃ ನಮಗೆ ಸ್ಪಷ್ಟವಾಗಿ ಹೀಗೆಯೇ ಅಂತ ಹೇಳೋಕೆ ಯಾವುದೇ ನಿಖರವಾದ ಮಾಹಿತಿ, ಮುಖ್ಯವಾಗಿ ಅಧಿಕಾರಿಗಳಿಂದ ಯಾವುದೇ ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ. ಆದರೆ ಮುಖ್ಯವಾಗಿ ಇವತ್ತಿನ ಒಂದು ತನಿಖೆಯಲ್ಲಿ, ಇವತ್ತಿನ ಇನ್ವೆಸ್ಟಿಗೇಷನ್ ಅಲ್ಲಿ ಒಂದು ಮಟ್ಟದಲ್ಲಿ ಸ್ವಲ್ಪ ಅವನ ಒಂದು ದೂರಿಗೆ ಒಂದು ಪುರಾವೆ ಸಿಕ್ಕಿದ ರೀತಿಯಲ್ಲಿ ಹೊಸದಾಗಿರುವ ಸ್ಪಾಟ್ನಲ್ಲಿ ಅಸ್ಥಿ ಪಂಜರದ ಕೆಲವೊಂದು ಅವಶೇಷಗಳು ಲಭ್ಯವಾಗಿದೆ. ಹಾಗಾಗಿ ಆತನ ದೂರಿಗೆ ಕೆಲವೊಂದು ಆಧಾರಗಳು ಸಿಕ್ಕಿರುವಂತ ಕಾಣಿಸ್ತಾ ಇದೆ. ಆದರೆ ಆ ಸಿಕ್ಕಿರುವಂಥ ಪುರಾವೆ ಯಾರದ್ದು, ಯಾವ ವ್ಯಕ್ತಿಯದ್ದು, ಎಷ್ಟು ವಯಸ್ಸಿನವರದ್ದು, ಅದು ಮಹಿಳೆಯದ್ದ, ಪುರುಷನದ್ದ, ಅಥವಾ ಯಾವುದೋ ಒಂದು ಹೈಸ್ಕೂಲ್ ಮಕ್ಕಳದ್ದ, ಯಾರ್ದು ಎನ್ನುವುದು ಇನ್ನೂ ಕೂಡ ನಿಖರವಾದ ಮಾಹಿತಿ ಅಂತೂ ಇಲ್ಲ. ಆದರೆ ಸದ್ಯಕ್ಕಂತೂ ಈಗ ಸಿಕ್ಕಿರುವಂತಹ ಮಾಹಿತಿ ಬಂಗ್ಲಗುಡ್ಡೆಯ ಆ ಸ್ಪಾಟ್ನಲ್ಲಿ ಒಂದು ಅಸ್ಥಿ ಪಂಜರದ ಕೆಲವೊಂದು ಅವಶೇಷಗಳು ಸಿಕ್ಕಿದೆ ಅನ್ನುವಂಥದ್ದು. ಹಾಗಾಗಿ ಬೆಳಗಿಂದಲೇ ಕೂಡ ಕಾಕಿ ಪಡೆ ಬಿಗಿ ಬಂದೋಬಸ್ತನ್ನು ವಹಿಸಿದೆ. ಶಸ್ತ್ರಸಜ್ಜಿತವಾಗಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ಸ್ ಆಗಿರ್ಬೋದು, PC ಆಗಿರ್ಬೋದು, ಎಲ್ಲರೂ ಕೂಡ ಆ ಸ್ಪಾಟ್ ನಂಬರ್ 11ರಲ್ಲಿ ಏನೀಗ ಗ್ರೀನ್ ನೆಟ್ಟನ್ನು ಹಾಕಿದ್ರು, ಬಹಳ 2 ಗ್ರೀನ್ ನೆಟ್ ಹಾಕಿದ್ರು. ಸೊ ಒಳಗಡೆ ಏನಾಗ್ತಾ ಇದೆ ಅಂತ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ 2 ಗ್ರೀನ್ ನೆಟ್ ಆಗಿದ್ರು. ಆ ಕಾರಣಕ್ಕೋಸ್ಕರ ನಮಗೂ ಕೂಡ ಅಂದರೆ ಅಲ್ಲಿ ಮೇಲ್ನೋಟಕ್ಕೆ ಏನು ಕೂಡ ಕಾಣಿಸೋದಿಲ್ಲ, ಒಳಗಡೆ ಆಗಿರುವಂತಹ ಮೂಮೆಂಟ್ಸ್ ಆಗಿರ್ಬೋದು ಏನು ಕೂಡ ಕಾಣಿಸೋದಿಲ್ಲ, ಒಳಗಡೆ ಇದ್ದಾರಾ ಇಲ್ವೋ ಅದು ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ನಮಗೂ ಕೂಡ ಅನೇಕ ಸಂಶಯಗಳು ಕೂಡ ಇತ್ತು. ಆದರೆ ಇದೀಗ ಆ ಎಲ್ಲ ಸಂಶಯ ಕೂಡ ಹೊಸದಾದ ಸ್ಪಾಟಲ್ಲಿ ಅಸ್ಥಿಪಂಜರದ ಕೆಲವೊಂದು ಅವಶೇಷಗಳು ಲಭ್ಯವಾಗಿರುವಂಥದ್ದು. ಸದ್ಯಕ್ಕೆ ಅವರು ಹೊರ ಬರ್ತಿದ್ದಾರಾ ಅಥವಾ ಮುಂದೆ ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನು? ಯಾಕಂದರೆ ಈಗಾಗಲೇ ಸಂಜೆ 5:15 ಆಗ್ತಾ ಬಂತು, ಈಗ 5:15. ಇನ್ನೂ ಕೂಡ ಅಲ್ಲಿ ಯಾವುದೇ ವಿರಾಮ ಕೂಡ ತೆಗೆದುಕೊಂಡಿಲ್ಲ ಅವರು. ಇಷ್ಟೊತ್ತುಗಳ ಕಾಲ ಅವರು ಅಲ್ಲಿ ತನಿಖೆಯನ್ನು ಮಾಡ್ತಾನೆ ಇದ್ದಾರೆ. ಹಾಗಾಗಿ ಇನ್ನಾದರೂ ಅವರು ಕೆಳಗಡೆ ಬರ್ತಾರಾ? ಅವರ ಕೈಯಲ್ಲಿ ಆ ಅವಶೇಷಗಳನ್ನು ಕ್ರೋಢೀಕರಣ ಮಾಡಿರುವಂತಹ ಆ ವಸ್ತುಗಳು ಕಾಣಿಸುತ್ತಾ? ಎಲ್ಲಕ್ಕೂ ಕೂಡ ನಮ್ಮ ಕ್ಯಾಮ್ರಾಮ್ಯಾನ್ಗಳು ಸಿದ್ಧವಾಗಿ ನಿಂತ್ಕೊಂಡಿದ್ದಾರೆ. ಅಲ್ಲಿ ಬಂದ ತಕ್ಷಣ ಅವರ ಮೂವ್ಮೆಂಟ್ ಆಗಿರ್ಬೋದು, ಅವರ ಕೈಯಲ್ಲಿರುವಂತಹ ಆ ಸೂಟ್ ಕೇಸ್ ಆಗಿರ್ಬೋದು, ಏನಾದರೂ ಅಂದರೆ ಫಾರೆನ್ಸಿಕ್ ಅವ್ರದ್ದೇ ಕೆಲವೊಂದು ಐಟಮ್ಸ್ ಇರುತ್ತೆ, ಸಿಕ್ಕಿರುವಂಥ ಅವಶೇಷವನ್ನು ಹಾಕಿಡುವಂಥದ್ದು. ಸೊ ಅಂತಹ ವಸ್ತುಗಳು ಇದೆಯಾ ಅಂತ ಎಲ್ಲವನ್ನು ಕೂಡ ನೋಡುವಂಥ ರೀತಿಯಲ್ಲಿ ನಮ್ಮ ಕ್ಯಾಮ್ರಾಮ್ಯಾನ್ಗಳು ಸಿದ್ಧವಾಗಿ ನಿಂತ್ಕೊಂಡಿದ್ದಾರೆ. ಯಾವುದೇ ಒಂದು ಕ್ಷಣ ಕೂಡ ಅವರು ಮೈಮರಿತಾ ಇಲ್ಲ. ಪ್ರತಿಯೊಂದು ಕಡೆ ಕೂಡ ಕ್ಯಾಮ್ರಾದ ಕಣ್ಣು, ನಾರ್ಮಲ್ ಕಣ್ಣು ಸಾಕು ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕ್ಯಾಮ್ರಾ ಕಣ್ಣನ್ನು ಬಹಳ ಝೂಮ್ ಹಾಕಿ ಅಲ್ಲಿ ಒಂದು ರೆಕಾರ್ಡಿಂಗನ್ನು ಮಾಡ್ತಾ ಇದ್ದಾರೆ. ಲೈವ್ ಮೂಲಕ ಅಲ್ಲಿ ಏನಾಗ್ತಾ ಇದೆ,
ಎಲ್ಲವನ್ನು ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ನಾವು ತೋರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ವಿ, ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ವಿ. ಇಲ್ಲಿ ಯಾವುದು ಕೂಡ ಊಹಾಪೋಹ ಅಂದರೆ ಗಾಸಿಪ್ಗಳು ಯಾವುದು ಇಲ್ಲ. ಯಾವುದು ನಿಖರವಾದ ಮಾಹಿತಿ ಸಿಗುತ್ತೋ ಅದನ್ನು ಮಾತ್ರ, ನಮ್ಮಲ್ಲೇ ಫಸ್ಟ್ ಬರಬೇಕು, ನಮಗೆ ಮಾತ್ರ ಮಾಹಿತಿ ಸಿಗಬೇಕು, ನಮ್ಮಲ್ಲೇ ಮೊದಲು ಮಾಹಿತಿ ಹೋಗಬೇಕು ಅನ್ನುವಂತಹ ಸಾಹಸ ಕೂಡ ಮಾಡ್ತಾ ಇಲ್ಲ. ಅದು ಯಾವುದರಲ್ಲಿ ಯಾವುದೇ ಸುದ್ದಿ ಬರಲಿ ನಾವು ತಲೆ ಕೆಡಿಸ್ಕೋತಾ ಇಲ್ಲ. ಆದರೆ ನಮಗೆ ನಿಖರವಾದ ಮಾಹಿತಿ ಬಂದರೆ ಮಾತ್ರ ನಾವು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಪ್ರಸಾರವನ್ನು ಮಾಡ್ತೀವಿ. ಯಾವುದೇ ಊಹಾಪೋಹಕ್ಕೆ ಕೂಡ ನಾವು ಬೆಲೆಯನ್ನು ಕೊಡೋದಿಲ್ಲ. ನಮ್ಮಲ್ಲೇ ಮೊದಲು ಬರಬೇಕು, ನಮ್ಮಲ್ಲೇ ಫಸ್ಟ್ ಬರಬೇಕು ಅಂತಹ ಆ ಒಂದು ವಿಚಾರ ಕೂಡ ಈ ಸುದ್ದಿ ನ್ಯೂಸ್ ಬೆಳ್ತಂಗಡಿಲ್ಲ. ನಮಗೆ ಬೇಕಾಗಿರುವಂಥದ್ದು ನಿಖರವಾದ ಸತ್ಯವಾದ ಮಾಹಿತಿ, ಅದನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆ ರೀತಿಯಲ್ಲಿ ಬೇರೆ ಎಲ್ಲ ಮಾಧ್ಯಮದಲ್ಲೂ ಕೂಡ ಅಲ್ಲಿ ಕಳೆಬರಹ ಸಿಕ್ಕಿದೆಯಂತೆ, ಕೊಳೆತ ಶವ ಸಿಕ್ಕಿದೆಯಂತೆ, ಈ ಥರ ಏನೇನೋ ವಿಚಾರಗಳು ಸ್ಪ್ರೆಡ್ ಆದರೂ ಕೂಡ ನಾವು ಯಾವುದೇ ಮಾಹಿತಿನ ಕೂಡ ಇಲ್ಲಿ ಹಾಕಿಲ್ಲ. ಯಾಕಂತೇಳಿದ್ರೆ ನಮ್ಮ ದಾಮೋದರ್ ಅವರು ಯಾವುದು ಕೂಡ ಆಗಿರ್ಬೋದು ಸ್ಪಷ್ಟ ಮಾಹಿತಿ ಸಿಕ್ಕಿದ್ರೆ ಮಾತ್ರ ನಾವು ಲೈವಲ್ಲಿ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲವೂ ಕೂಡ ನಿಖರವಾಗಿ ಸಿಕ್ಕಿದ ನಂತರವಷ್ಟೇ ನಾವು ಸುದ್ದಿಯನ್ನು ಕೊಡ್ತಾ ಇದ್ದೀವಿ. ಈ ವಿಷಯ ಕೂಡ ಅಷ್ಟೇ, ಏನು ಆ ಬಂಗ್ಲಾಗುಡ್ಡೆಯಲ್ಲಿ ಅವಶೇಷಗಳು ಪತ್ತೆಯಾಗಿದೆಯೋ ಅದು ಸಿಕ್ಕಿ ಬೇರೆ ಮಾಧ್ಯಮದಲ್ಲಿ ಬಂದರೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಅದು ನಿಜನ, ಅದು ಸ್ಪಷ್ಟವಾಗಿರುವಂಥ ಮಾಹಿತಿಯ ಅಂತ ತಿಳ್ಕೊಂಡ ತಕ್ಷಣವಾಗಿ ದಾಮೋದರ್ ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ನಮ್ಮ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಆ ಬಂಗ್ಲಾಗುಡ್ಡೆಯಲ್ಲಿ ಆಗಿರುವಂತಹ ಅವಶೇಷಗಳ ಪತ್ತೆ ಏನಾಗಿತ್ತು ಅದರ ವಿಚಾರವಾಗಿ ಅಲ್ಲಿ ಹೋಗಿರೋ SIT ಅಧಿಕಾರಿಗಳು ಕೆಳಗಡೆ ಬರ್ತಾ ಇದ್ದಾರಾ, ಸೋಕು ಅಧಿಕಾರಿಗಳು ಆಗಿರ್ಬೋದು, ಫಾರೆನ್ಸಿಕ್ ಅವರಾಗಿರ್ಬೋದು, ಅವರು ಕೆಳಗಡೆ ಬರ್ತಾ ಇದ್ದಾರೆ ಅಂತ ಕಾಯ್ತಾ ಇದ್ದಾರೆ. ಸಮಯ ಈಗ 5 ಕಾಲ ಆಗಿದೆ, ಸಮಯ ಬೇರೆ ಈಗ ಇಡೀ ಸಂಜೆ ಆಗ್ತಾ ಬರ್ತಾ ಇದೆ. ಇನ್ನು ಮುಂದಿನ ಹಂತಕ್ಕೆ ಅಂತ ಅವ್ರಿಗೆ ಯಾವುದು ಕೂಡ ನೆಕ್ಸ್ಟ್ ಅವ್ರಿಗೆ ಡಿಗ್ಗಿಂಗ್ ಪ್ರೋಸೆಸ್ ಮಾಡೋಕ್ಕಂತ ಅಸಾಧ್ಯ. ಯಾಕಂದ್ರೆ ದಟ್ಟ ಕಾರಣ ಬೇರೆ, ಅಲ್ಲಿ ಹೊರಗಡೆಗಿಂತ ಒಳಗಡೆ ಬೇಗ ಕತ್ತಲು ಕವಿಯುತ್ತೆ, ಅಲ್ಲಿ ಅಷ್ಟು ಬೇಗ ನಮಗೆ ಬೆಳಕು ಕೂಡ ಸಿಗೋದಿಲ್ಲ. ಆ ಕಾರಣಕ್ಕೋಸ್ಕರ ಸದ್ಯಕ್ಕೆ ಅಲ್ಲಿರುವಂಥ ಅವಶೇಷವನ್ನು ಕ್ರೋಢೀಕರಿಸಿ ಕೆಳಗಡೆ ಬರುವ ಹಂತವನ್ನು ಕಾಣಿಸ್ತಾ ಇದೆ. ಕೆಳಗಡೆ ಈಗಾಗಲೇ ಪೊಲೀಸ್ ವ್ಯಾನ್ಗಳು ಕೂಡ ಕಾಯ್ತಾ ಇದೆ, ಅವರ ಬರುವಿಕೆಗೋಸ್ಕರ ಕಾಯ್ತಾ ಇದೆ. ಆ ನಂತರವಾಗಿ ಆ ಫಾರೆನ್ಸಿಕ್ ಅವರು ಆ ಒಂದು ಅವಶೇಷವನ್ನು ಮೆಡಿಕಲ್ ಇನ್ವೆಸ್ಟಿಗೇಷನ್ಗೋಸ್ಕರ ತೆಗೆದುಕೊಂಡು ಹೋಗ್ತಾರೆ. ಮೊನ್ನೆ ಸ್ಪಾಟ್ ನಂಬರ್ 6ರಲ್ಲಿ ಕೂಡ ಕೆಲವೊಂದು ಅವಶೇಷಗಳು ಪತ್ತೆಯಾಗಿತ್ತು, ಅದನ್ನು ಕೂಡ ಈಗ ಮೆಡಿಕಲ್ ಇನ್ವೆಸ್ಟಿಗೇಷನ್ಗೋಸ್ಕರ ಅದನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಇದೀಗ ಹೊಸದಾಗಿ ಇದು ಸ್ಪಾಟ್ ನಂಬರ್ ಇಷ್ಟು ಅಂತ ನಮಗೆ ಹೇಳೋಕೆ ಅಸಾಧ್ಯ. ಯಾಕಂತ ಹೇಳಿದ್ರೆ ಇದು ಹೊಸದಾಗಿ ಸೂಚನೆ ಮಾಡಿರುವಂತಹ, ಹೊಸದಾಗಿ ಸಿಕ್ಕಿರುವಂತಹ ಸ್ಪಾಟ್ ಇದು. ಆ ಸ್ಪಾಟಲ್ಲಿ ಇವತ್ತು ಕೆಲವೊಂದು ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿದೆ. ಅದು ಎಷ್ಟು ವಯಸ್ಸಿನದ್ದು, ಅದು ಯಾರದ್ದು, ಪುರುಷನ ಅಸ್ಥಿಪಂಜರವ ಅಥವಾ ಮಹಿಳೆಯ ಅಸ್ಥಿಪಂಜರದ ಅವಶೇಷವ ಯಾವುದು ಕೂಡ ಇನ್ನೂ ಕೂಡ ನಿಖರವಾದ ಮಾಹಿತಿ ಅಂತೂ ನಮಗೆ ಲಭ್ಯವಾಗಿಲ್ಲ. ಆದರೆ ಒಂದಂತೂ ನಿಜ, ಇಷ್ಟು ದಿನಗಳಲ್ಲಿ ಈ ಒಂದು ಸ್ಪಾಟಲ್ಲಿ ಸ್ಪಾಟ್ ನಂಬರ್ 6 ಹೊರತುಪಡಿಸಿ ಇವತ್ತು ಸ್ಪಾಟ್ ನಂಬರ್ ಕ್ವಶನ್ ಮಾರ್ಕ್, ಅದು ಸ್ಪಾಟ್ ನಂಬರ್ ಯಾವುದು ಕೂಡ ಮಹಜರ್ ಕೂಡ ಆಗಿರಲಿಲ್ಲ. ಹೊಸದಾಗಿರುವಂತಹ ಸ್ಪಾಟಲ್ಲಿ ಅವಶೇಷಗಳು ಸಿಕ್ಕಿದೆ. ಅದು ಎಷ್ಟು ಸಿಕ್ಕಿದೆ, ಯಾವ ತಲೆಬುರುಡಿಯ ಪೀಸ, ಕೈ ಮೂಳೆಯ, ಕಾಲಿನ ಮೂಳೆಯ ಅಥವಾ ಪಕ್ಕೆಲುಬುವ ಯಾವುದು ಕೂಡ ಇನ್ನೂ ಕೂಡ ಪತ್ತೆಯಾಗಿಲ್ಲ, ಇನ್ನೂ ಕೂಡ ಗೊತ್ತಾಗಿಲ್ಲ. ಅದರ ಬಗ್ಗೆ ಇನ್ನಷ್ಟೇ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಷ್ಟೇ. ಸೊ ಮೊನ್ನೆಯದ್ದು ಗೊತ್ತಾಗಿರೋ ಪ್ರಕಾರ ಅದು ಮೊನ್ನೆದು ಒಂದು ಪುರುಷನ ಅಸ್ಥಿಪಂಜರದ ಒಂದು ಪೀಸಸ್ ಆಗಿದ್ದು, ಅದು ಕೂಡ ಒಂದು 40ರಿಂದ 50 ಆಸುಪಾಸಿನ ವ್ಯಕ್ತಿಯದ್ದಾಗಿತ್ತು ಅನ್ನೋ ಕೂಡ ಕೆಲವೊಂದು ಮಾಹಿತಿ ಕೂಡ ಇದೆ. ಆದರೆ ಅದು ಕೂಡ ನಮಗೆ ನಿಖರವಾಗಿ ಗೊತ್ತಿಲ್ಲ. ಸೊ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಇನ್ನು ಅದರ ಬಗ್ಗೆ ಕೂಡ ಮಾಹಿತಿ ಬರಬೇಕಷ್ಟೇ. ಸದ್ಯಕ್ಕೆ ನಮಗೆ ಗೊತ್ತಾಗಿರೋ ಪ್ರಕಾರ ಇವತ್ತು ಈ ಬಂಗ್ಲಾಗುಡ್ಡೆಯ ಅರಣ್ಯದ ಒಳಗಡೆ ಅಸ್ಥಿ ಪಂಜರದ ಕೆಲವೊಂದು ಭಾಗಗಳು ಪತ್ತೆಯಾಗಿವೆ. ಸೊ ಸಂಜೆಯ ವೇಳೆಗೆ ಯಾವಾಗ ಇನ್ನೂ ಕೂಡ ಅವರು ಕೆಳಗೆ ಬರ್ತಾ ಇಲ್ಲ, ಯಾಕೆ ಕೆಳಗೆ ಬರ್ತಾ ಇಲ್ಲ, ಏನಾಗ್ತಿದೆ ಅಂತ ವಿಚಾರ ಮಾಡಬೇಕಾದ್ರೆ ಕಾರ್ಮಿಕರು 3 ಗೋಣಿ ಚೀಲದಲ್ಲಿ ಅಂದ್ರೆ ಉಪ್ಪಿನ ಮೂಟೆಯನ್ನು ತೆಗೆದುಕೊಂಡು ಮೇಲ್ಗಡೆ ಹೋಗುವಂತ ದೃಶ್ಯ ಕೂಡ ಸರಿಯಾಗಿತ್ತು. ಆಗ ಪ್ರತಿಯೊಬ್ಬರು ಕೂಡ ಡೌಟ್ ಬಂತು, ಓಕೆ ಇವತ್ತು ಏನೋ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಯಾರು ಕೂಡ ಮಧ್ಯಾಹ್ನ ಊಟಕ್ಕೆ ಬಂದಿಲ್ಲ, ಮೇಲ್ಗಡೆ ಊಟ ಕೂಡ ಹೋಗಿಲ್ಲ, ಅದರ ಜೊತೆಗೆ ಉಪ್ಪಿನ ಮೂಟೆ ಕೂಡ ಮೇಲೆ ಹೋಗಿದೆ. ಮೊನ್ನೆ ಸ್ಪಾಟ್ ನಂಬರ್ 6ರಲ್ಲಿ ಯಾವಾಗ ಮೂಳೆ ಪೀಸ್ ಸಿಕ್ಕಿದ ಕೂಡ ಆವತ್ತು ಕೂಡ ಉಪ್ಪಿನ ಮೂಟೆ ಹೋಗಿತ್ತು, ಇವತ್ತು ಕೂಡ ಉಪ್ಪಿನ ಮೂಟೆ ಹೋಗಿದೆ. ಹಾಗಾಗಿ
ಇವತ್ತು ಅಲ್ಲಿ ಏನು ಸಿಕ್ಕಿದೆ ಅನ್ನೋದು ಮುಂಚಿತವಾಗಿ ಗೊತ್ತಾಗಿತ್ತು. ಆ ಸಂದೇಹಕ್ಕೆ ಈಗ ಉತ್ತರ ಕೂಡ ಸಿಕ್ಕಿದೆ, ಸ್ಪಷ್ಟತೆ ಕೂಡ ಸಿಕ್ಕಿದೆ. ಹೌದು, ಬಂಗ್ಲಗುಡ್ಡೆಯ ಆ ಒಂದು ಸ್ಪಾಟ್ ಅಲ್ಲಿ ಅಸ್ಥಿ ಪಂಜರದ ಕೆಲವೊಂದು ಅವಶೇಷಗಳು ಸಿಕ್ಕಿರುವಂತದ ಮಾಹಿತಿ, ಸ್ಪಷ್ಟ ಮಾಹಿತಿ ಸುದ್ದಿ ನ್ಯೂಸ್ ಬೆಳ್ತಂಗಡಿಗೆ ಲಭ್ಯವಾಗಿದೆ. ಎಸ್, ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿ ಮೂಲಕ, ನೇರ ದೃಶ್ಯಾವಳಿ ನೋಡ್ತಾ ಇದ್ದೀರಾ ನೀವು. ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇರುವಂತಹ ದೃಶ್ಯಾವಳಿ ಇದು. ಪೊಲೀಸ್ ಖಾಕಿ ಪಡೆ ಅಲ್ಲಿ ಕಾಯ್ತಾ ನಿಂತ್ಕೊಂಡಿರುವಂತಹ ಖಾಕಿ ಪಡೆ ಆಗಿರ್ಬೋದು, ಪೊಲೀಸ್ ವ್ಯಾನ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅಲ್ಲಿ ಕಾಯ್ತಾ ಇದ್ದಾರೆ. ಮುಂದೆ ಏನು ಅವರು ಕೆಳಗಡೆ ಬರ್ತಾರಾ ಅಥವಾ ಮತ್ತಷ್ಟು ಏನಾದರೂ ತನಿಖೆ ಆಗ್ತಾ ಇದೆಯಾ, ಮತ್ತಷ್ಟು ಇನ್ವೆಸ್ಟಿಗೇಷನ್ ಆಗ್ತಾ ಇದೆಯಾ, ಅಥವಾ ಬೇರೆ ಹೆಚ್ಚಿನ ಅಸ್ಥಿ ಪಂಜರ ಸಿಕ್ಕಿದೆಯಾ ಇನ್ನು ಕೂಡ ಗೊತ್ತಾಗಿಲ್ಲ. ನಾವು ಯಾವುದೇ ಬೇರೆ ಬೇರೆ ಮಾಧ್ಯಮವನ್ನ ನೋಡ್ಕೊಂಡು ನಾವು ವರದಿಯನ್ನ ಮಾಡ್ತಾ ಇಲ್ಲ. ನಮ್ಮದೇ ಓನ್ ಆಗಿ ನಮ್ಮ ಅಲ್ಲಿ ಚಾನೆಲ್ ಮುಖ್ಯಸ್ಥ ದಾಮೋದರ ದಂಡೋಲೆ ಕೊಟ್ಟಂತಹ ಮಾಹಿತಿ ಪ್ರಕಾರ, ಅವರು ಕಲೆ ಹಾಕಿರುವ ಮಾಹಿತಿ ಪ್ರಕಾರ ನಾವು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ವಿ, ನಿಖರವಾದ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಎಸ್, ನಮಗೆ ಗೊತ್ತಾಗಿರೋ ಪ್ರಕಾರ, ಇದೀಗ ನಮಗೆ ಗೊತ್ತಾಗಿರೋ ಮಾಹಿತಿ ಪ್ರಕಾರ ಆ ಒಂದು ಬಂಗ್ಲಗುಡ್ಡ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಕೆಲವೊಂದು ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿದೆ ಅನ್ನುವಂಥದ್ದು. ಆದರೆ ಅದು ಯಾರಿಗೆ ಸಂಬಂಧಪಟ್ಟದ್ದು, ಅದು ಪುರುಷನದ್ದ, ಮಹಿಳೆಯದ್ದ, ಅಥವಾ ವಿದ್ಯಾರ್ಥಿಯದ್ದ, ಚಿಕ್ಕ ಮಗು, ಯಾವುದು ಇನ್ನೂ ಕೂಡ ಗೊತ್ತಾಗಿಲ್ಲ. ಆದರೆ ಸದ್ಯಕ್ಕೆ ಗೊತ್ತಾಗಿರುವಂಥದ್ದು ಎಸ್, ಬಂಗ್ಲಗುಡ್ಡೆಯ ಆ ಅರಣ್ಯದ ಒಳಗಡೆ ಅಸ್ಥಿ ಪಂಜರದ ಕೆಲವೊಂದು ಅವಶೇಷಗಳು ಮಾತ್ರ ಸಿಕ್ಕಿವೆ ಅನ್ನುವಂಥದ್ದು. ನಮ್ಮ ಕ್ಯಾಮ್ರಾ ಪರ್ಸನ್ ವನೀಶ್ ಮರೋಡಿ ಆಗಿರ್ಬೋದು, ಆದಿತ್ಯ ಶೆಟ್ಟಿ ಬಳಂಜ್ ಆಗಿರ್ಬೋದು, ಜೊತೆಗೆ ನಮ್ಮ ಚಾನೆಲ್ ಮುಖ್ಯಸ್ಥ ದಾಮೋದರ ದೊಂಡೋಲೆ ಆಗಿರ್ಬೋದು, ಇನ್ನು ಇಂಟರ್ನ್ಶಿಪ್ ಮಕ್ಕಳಾಗಿರುವಂತಹ ಯಕ್ಷಿತ್ ಆಗಿರ್ಬೋದು, ಶ್ರುತನ್ ಶೆಟ್ಟಿ ಆಗಿರ್ಬೋದು, ಶ್ರುತ ಜೈನ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಮೊನ್ನೆಯಿಂದ ಅಲ್ಲೇ ನಿಂತು ಪ್ರತಿಯೊಂದು ಕ್ಷಣದ ಮಾಹಿತಿಯನ್ನು ಕೂಡ ಕೊಡ್ತಾ ಬರ್ತಾ ಇದ್ದಾರೆ. ಅವರು ಇಂಟರ್ನ್ಶಿಪ್ ಮಕ್ಕಳಾಗಿದ್ರು ಕೂಡ ಈ ಟೈಮಲ್ಲಿ ನಿಜವಾದ ಪತ್ರಕರ್ತರ ರೀತಿ ಅಲ್ಲಿ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ಓಡಾಡಿ ಏನಾದರೂ ಇನ್ಫಾರ್ಮೇಶನ್ ಸಿಗುತ್ತಾ ಅನ್ನುವಂತಹ ಮಾಹಿತಿಯನ್ನ ನೋಡ್ತಾ ಇರುವಂಥದ್ದು. ಜೊತೆಗೆ ನಮ್ಮ ಚಾನೆಲ್ ಮುಖ್ಯಸ್ಥ ಕೂಡ ಹಾಗೆಯೇ ಮೊನ್ನೆಯಿಂದಲೂ ಕೂಡ ಬೆಳಗಿನ 10:00 ಅಲ್ಲಿ ಬಂದ್ರೆ ಸಂಜೆ ಎಷ್ಟೊತ್ತಿಗೆ ಆ ಒಂದು ತನಿಖೆ ಮುಗಿಯುತ್ತೋ ಅಷ್ಟೊತ್ತು ತನಕ ಅಲ್ಲಿ ಇದ್ದು ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ನಾವು ಆಗ್ಲೇ ಹೇಳ್ತಾ ಇದ್ವಿ, ನಾವು ಊಹಾಪೋಹಕ್ಕೆ ಕಿವಿಗೊಡೋದಿಲ್ಲ, ಯಾವುದೇ ಗಾಸಿಪ್ಗೆ ಕಿವಿಗೊಡೋದಿಲ್ಲ. ನಮಗೆ ವ್ಯೂಸ್ ಬರಬೇಕು, ನಮ್ಮ ಚಾನೆಲ್ ಜಾಸ್ತಿ ಸಂಖ್ಯೆಯಲ್ಲಿ ನೋಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಸುಳ್ಳು ಸುದ್ದಿಯನ್ನ ಕೊಡುವುದಿಲ್ಲ. ಏನು ನಮಗೆ ನಿಖರವಾದ ಮಾಹಿತಿ ಬರುತ್ತೋ, ಯಾವುದು ಸತ್ಯಾಂಶ ಬರುತ್ತೋ, ಯಾವುದು ಸ್ಪಷ್ಟ ಮಾಹಿತಿ ಸಿಗುತ್ತೋ ಅದನ್ನ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡ್ತಾ ಬರ್ತಾ ಇದೆ. ಇವತ್ತು ಡೇ 7 ಜುಲೈ 28ರಿಂದ ನಾವು ಲೈವ್ ಮುಖಾಂತರವೇ ಅಲ್ಲಿ ಆಗ್ತಿರುವಂತಹ ಪ್ರತಿಯೊಂದು ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದೀವಿ. ಇವತ್ತು ಡೇ 7, ಇವತ್ತು ಕೂಡ ಹಾಗೇನೆ ಬೆಳಗಿನಿಂದಲೂ ಕೂಡ ಪ್ರತಿ ಕ್ಷಣದ ಮಾಹಿತಿಯನ್ನು ಕೂಡ ಲೈವ್ ಮೂಲಕ ನಿಮಗೆ ಕೊಡ್ತಾ ಬರ್ತಾ ಇದೀವಿ. ನಿಖರವಾದ ಮಾಹಿತಿ, ಸ್ಪಷ್ಟ ಮಾಹಿತಿನಷ್ಟೇ ನಾವು ಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದೀವಿ. ನಮ್ಮ ಚಾನೆಲ್ ಮುಖ್ಯಸ್ಥ ದಾಮೋದರ್ ಅವರು ಅಲ್ಲಿ ಏನೀಗ ನಿಖರವಾದ ಮಾಹಿತಿ ಸಿಗುತ್ತೋ ಅದನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಆಗ್ಲೇ ಅವರು ಹೇಳ್ತಾ ಇದ್ರು, ಈ ಬಂಗ್ಲಗುಡ್ಡೆಯ ಅರಣ್ಯದ ಒಳಗಡೆ ಕೆಲವೊಂದು ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿದೆ, ಆದ್ರೆ ಅದು ಯಾರಿಗೆ ಸಂಬಂಧಪಟ್ಟದ್ದು, ಯಾವ ಪುರುಷನಿಗೋ ಮಹಿಳೆಯದ್ದು ಇನ್ನು ಕೂಡ ಗೊತ್ತಾಗಿಲ್ಲ, ಯಾವ ವಯಸ್ಸಿಗೆ ಸಂಬಂಧಪಟ್ಟದ್ದು ಅದು ಕೂಡ ಗೊತ್ತಾಗಿಲ್ಲ. ಆದ್ರೆ ಗೊತ್ತಾಗಿರುವಂಥದ್ದು ಅಸ್ಥಿ ಪಂಜರದ ಅವಶೇಷಗಳು ಮಾತ್ರ. ಯಾವಾಗ ಆ ಕಾರ್ಮಿಕರು 3 ಉಪ್ಪಿನ ಮೂಟೆಯನ್ನ ಮೇಲ್ಗಡೆ ತೆಗೆದುಕೊಂಡು ಹೋಗ್ತಾರೋ ಆವಾಗ್ಲೇ ಕೆಲವೊಂದು ಸಂಶಯಗಳು ಸೃಷ್ಟಿಯಾಗಿದ್ವು. ಎಸ್, ಇವತ್ತು ಅಲ್ಲಿ ಏನೋ ಸಿಕ್ಕಿದೆ, ಇವತ್ತು ಯಾವುದೋ ಪುರಾವೆ ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗಿತ್ತು. ಎಸ್, ಕೊನೆಗೂ ಆ ಒಂದು ಸಂಶಯಕ್ಕೆ, ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಅಲ್ಲಿ ಕೆಲವೊಂದು ಅವಶೇಷಗಳು ಪತ್ತೆಯಾಗಿರುವಂಥದ್ದು.
ಅನಾಮಿಕ ವ್ಯಕ್ತಿ ಅನ್ನುವಂಥದ್ದು ಈಗ ಎಲ್ಲರ ಕೂಡ ಬಾಯಲ್ಲಿ ಇರುವಂಥದ್ದು. ಆ ದೂರುದಾರ ವ್ಯಕ್ತಿ ಏನಿದ್ದಾನೆ ಜೂನ್ 22ಕ್ಕೆ ಒಂದು ಪತ್ರವನ್ನ ಬರೀತಾರೆ. ಆ ಪತ್ರದಲ್ಲಿ ನಾನು 1995ರಿಂದ 2014ರವರೆಗೆ 1995ರಿಂದ 2014ರವರೆಗೆ ಸುಮಾರು 100 ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ, ಕೊಲೆಯಾಗಿರುವಂತಹ, ಅತ್ಯಾಚಾರ ಆಗಿರುವಂತಹ ಹೆಣವನ್ನ ಹೂತಿದ್ದೀನಿ. ನಾನು ಸಫಾಯಿ ಕರ್ಮಚಾರಿಯಾಗಿ ಕೆಲಸ ಮಾಡಬೇಕಾದ್ರೆ ನನಗೆ ಸಿಕ್ಕಿರುವಂತಹ ಹೆಣವನ್ನ ನಾನು ಮಣ್ಣಲ್ಲಿ ಮಣ್ಣು ಮಾಡಿದ್ದೀನಿ. ಇದರ ಬಗ್ಗೆ ನನಗೆ ಪಶ್ಚಾತ್ತಾಪ ಇದೆ. ಅದರ ಪರಿಹಾರಕ್ಕೋಸ್ಕರ ನಾನು ಆ ತನಿಖೆಯನ್ನ ಕೈಗೊಳ್ಳೋಕ್ಕೋಸ್ಕರ ನಾನು ಆ ಸ್ಪಾಟ್ನ ತೋರಿಸ್ತೀನಿ. ನನಗೆ ಪ್ರಾಣ ರಕ್ಷಣೆ ಬೇಕು, ಆದರೆ ನನಗೆ ಆ ಕೊಟ್ಟ ನಂತರವಾಗಿ ನಾನು ಈ ತನಿಖೆಗೆ ಸಿದ್ಧ ಅನ್ನುವಂಥ ಮಾತನ್ನು ಹೇಳಿದ್ರು. ಆ ನಂತರವಾಗಿ ಸರ್ಕಾರ ಕೂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ರೆಡಿ ಮಾಡಿ ಅಲ್ಲೊಂದು 20 ಅಧಿಕಾರಿಗಳು, ಮುಖ್ಯವಾಗಿ ಪ್ರಣಬ್ ಮೊಹಂತಿ ಅವರ ಒಂದು ಮುಂದಾಳತ್ವದಲ್ಲಿ DIG ಅನುಚೇತ್ ಹಾಗೇನೆ ಜಿತೇಂದ್ರ ದಯಾಮ ಅವರೆಲ್ಲರೂ ಕೂಡ ಸೇರಿಕೊಂಡು ಒಟ್ಟು 20 ಅಧಿಕಾರಿಗಳ SIT ರಚನೆ ಆಗುತ್ತೆ. ಅದರ ಮುಖಾಂತರ ಅವರು ಕಳೆದ ಸೋಮವಾರ 28ಕ್ಕೆ ಜುಲೈ 28ಕ್ಕೆ ಬೆಳ್ತಂಗಡಿಗೆ ಬರ್ತಾರೆ. ಅದರ ಮುಂಚಿತವಾಗ್ಲೂ ಕೂಡ ಹಾಗೆ ನಮಗೆ ಒಂದು ಗೊಂದಲ ಇತ್ತು, ಅವರು ಯಾವತ್ತು ಬರ್ತಾರೆ ಅಂತ. ಸೊ ಇವತ್ತು ಬರ್ತಾರೆ SIT ಅವರು, ನಾಳೆ ಬರ್ತಾರೆ, ಇವತ್ತು ಸಂಜೆ ಬರ್ತಾರೆ, ಈ ತರ ಅನೇಕ ಗೊಂದಲಗಳು ಇತ್ತು. ಆ ಎಲ್ಲ ಗೊಂದಲಕ್ಕೂ ತೆರೆ ಬಿದ್ದಿದ್ದು ಕಳೆದ ಸೋಮವಾರ ಜುಲೈ 28ಕ್ಕೆ ಬೆಳ್ತಂಗಡಿಗೆ ಆಗಮಿಸಿರುವಂತಹ SIT ತಂಡ ಮೊದಲನೇ ದಿನ ಧರ್ಮಸ್ಥಳ ಗ್ರಾಮದ ಹಲವಾರು ಕಡೆ, ಒಟ್ಟು 13 ಕಡೆ ಮಹಜರು ಮಾಡಿ ಆ ಸ್ಪಾಟ್ನ ಫೈಂಡ್ ಔಟ್ ಮಾಡ್ತಾರೆ. ಅದು ಜುಲೈ 28ಕ್ಕೆ. 29ಕ್ಕೆ ಕ್ರಮ ಸಂಖ್ಯೆಯ ಅನುಸಾರವಾಗಿ ಸ್ಪಾಟ್ ನಂಬರ್ 1ರ ಡಿಗ್ಗಿಂಗ್ ಪ್ರೋಸೆಸ್ ಮಾಡ್ತಾರೆ. ಕಂಪ್ಲೀಟ್ ಆಗಿ ಒಂದು ದಿನ ಆ ಒಂದು ಸ್ಪಾಟ್ ನಂಬರ್ 1ರ ಡಿಗ್ಗಿಂಗ್ ಪ್ರೋಸೆಸ್ ಮಾಡ್ತಾರೆ. ಅಲ್ಲೂ ಕೂಡ ಯಾವುದೇ ಅವಶೇಷವಾಗ್ಲಿ, ಯಾವುದೇ ಕಳೆ ಬರಹವಾಗ್ಲಿ ಸಿಗೋದಿಲ್ಲ. ಮಾರನೇ ದಿನ 2, 3, 4 ಕ್ರಮ ಸಂಖ್ಯೆ ಪ್ರಕಾರ ಆ ಒಂದು ಸ್ಪಾಟ್ನ ಡಿಗ್ಗಿಂಗ್ ಮಾಡ್ತಾರೆ. ಅಲ್ಲೂ ಕೂಡ ಯಾವುದೇ ಅವಶೇಷಗಳು ಸಿಗೋದಿಲ್ಲ. ಅದರ ನೆಕ್ಸ್ಟ್ ಡೇ 5, 6, 7 ಸ್ಪಾಟ್ ನಂಬರ್ ಹತ್ರ ಹೋಗ್ತಾರೆ. ಅಲ್ಲಿ 6ನೇ ಸ್ಪಾಟ್ ಅಲ್ಲಿ ಮಾತ್ರ ಕೆಲವೊಂದು ಅಸ್ಥಿ ಪಂಜರದ ಅವಶೇಷಗಳು ಸಿಗುತ್ತೆ. ಅದು ಕೂಡ ಸಣ್ಣ ಸಣ್ಣ ಪೀಸ್ ಆಗಿ ಅದನ್ನ ಫಾರೆನ್ಸಿಕ್ ಅವರು, ವಿಧಿವಿಜ್ಞಾನ ಇಲಾಖೆಯವರು ವಶಪಡಿಸಿಕೊಂಡು ಅದನ್ನು ಕೂಡ ಮೆಡಿಕಲ್ ಚೆಕಪ್ಗೋಸ್ಕರ ಅದರದ್ದು ಕೆಲವೊಂದು ಸೈಂಟಿಫಿಕ್ ಆಗಿ ಅದೊಂದು ಕೆಲವು ಟೆಸ್ಟ್ಗಳು ಇರುತ್ತೆ, ಅದಕ್ಕೋಸ್ಕರ ಅದನ್ನು ಕೂಡ ಒಂದು ಅವರ ಅಂಡರ್ ಸುಪರ್ದಿಯಲ್ಲಿ ಇದೆ. ಆ ನಂತರವಾಗಿ 7, 8, 9, 10 ಈ ತರ ಸತತವಾಗಿ 10 ಸ್ಪಾಟ್ ವರೆಗೆ ಕೂಡ ಡಿಗ್ಗಿಂಗ್ ಪ್ರಾಸೆಸ್ ಆಗುತ್ತೆ, ಉತ್ಖನನ ಪ್ರಾಸೆಸ್ ಆಗುತ್ತೆ. ಆದರೆ ಎಲ್ಲೂ ಕೂಡ ಯಾವುದೇ ಅವಶೇಷಗಳು ಸಿಗೋದಿಲ್ಲ. ಹೇಗೆ ಒಂದು ಅನಾಮಿಕ ವ್ಯಕ್ತಿ ಬಹಳ ಕಾನ್ಫಿಡೆಂಟ್ ಆಗಿ, ಬಹಳ ಆತ್ಮವಿಶ್ವಾಸದಿಂದಾಗಿ ಆ ಸ್ಪಾಟ್ನ ಫೈಂಡ್ ಔಟ್ ಮಾಡಿದ್ರು, ಆದರೆ ಅದೆಲ್ಲವೂ ಕೂಡ ಹುಸಿಯಾಗಿತ್ತು. ಆದರೆ ಇವತ್ತು ಹೊಸದಾಗಿರುವಂತಹ ಸ್ಪಾಟ್ನ ಫೈಂಡ್ ಔಟ್ ಮಾಡ್ತಾರೆ. ಆ ಸ್ಪಾಟ್ ಅಲ್ಲಿ ಇವತ್ತು ಕೆಲವೊಂದು ಅಸ್ಥಿ ಪಂಜರದ ಅವಶೇಷಗಳು ಸಿಗುತ್ತೆ. ಸೊ 13 ಸ್ಪಾಟ್ ಅಲ್ಲಿ 11, 12, 13 ಇನ್ನೂ ಕೂಡ ಉತ್ಖನನ ಆಗಿಲ್ಲ, ಎಕ್ಸ್ಕವೇಷನ್ ಆಗಿಲ್ಲ. ಕೇವಲ 10ರವರೆಗೆ ಮಾತ್ರ ಡಿಗ್ಗಿಂಗ್ ಪ್ರೋಸೆಸ್ ಆಗಿದೆ. ಇನ್ನು ಇವತ್ತು ಈ ಹೊಸದಾಗಿರುವಂತಹ ಸ್ಪಾಟ್ ಅಲ್ಲಿ ಡಿಗ್ಗಿಂಗ್ ಮಾಡಿದಾಗ ಅಲ್ಲಿ ಕೆಲವೊಂದು ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿರುವಂಥದ್ದು. ಆದರೆ ಮುಂದಿನ ಸ್ಟೆಪ್ ಏನು? ಇನ್ನು ಕೂಡ ಯಾವುದೇ ಅಧಿಕಾರಿಗಳು ಕೆಳಗಿಳಿದು ಬಂದಿಲ್ಲ. ಆ ಬಂಗ್ಲಗುಡ್ಡೆಯ ಆ ದಟ್ಟ ಅರಣ್ಯದಿಂದ ಇನ್ನು ಕೂಡ ಯಾರು ಕೂಡ ವಾಪಸ್ ಆಗಿಲ್ಲ. ಹಾಗಾದ್ರೆ ಒಳಗಡೆ ಏನಾಗ್ತಾ ಇದೆ? ಇನ್ನಷ್ಟು ಇನ್ವೆಸ್ಟಿಗೇಷನ್ ಆಗ್ತಾ ಇದೆಯಾ? ಇನ್ನಷ್ಟು ಮೂಳೆಗಳು ಸಿಗ್ತಾ ಇದೆಯಾ? ಈ ಥರ ಅನೇಕ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಅದೆಲ್ಲ ಕೂಡ ಉತ್ತರ ಅವರು ಕೆಳಗೆ ಬರಬೇಕು. ಯಾರಾದರೂ ಅಧಿಕಾರಿಗಳು ಇದರ ಬಗ್ಗೆ ಸ್ಪಷ್ಟವಾಗಿರುವಂಥ ಮಾಹಿತಿ ಕೊಡಬೇಕು. ಆ ನಂತರವಾಗಿಯೇ ಈ ಎಲ್ಲ ಕುತೂಹಲಕ್ಕೂ ತೆರೆ ಬೀಳುವಂಥದ್ದು. ಸದ್ಯಕ್ಕೆ ಎಲ್ಲರ ಒಂದು ಕುತೂಹಲ ಇದೆ, ಯಾಕೆ ಅವರು ಇನ್ನೂ ಬಂದಿಲ್ಲ? ಅದು ಕೂಡ ಊಟ ಮಾಡಿಲ್ಲ, ವಿರಾಮ ತೆಗೆದುಕೊಂಡಿಲ್ಲ, ಏನು ಕೂಡ ಮಾಡಿಲ್ಲ, ಕೆಳಗಡೆಯಿಂದ ಮೇಲ್ಗಡೆ ಊಟ ಕೂಡ ಹೋಗಿಲ್ಲ. ಆದ್ರೂ ಕೂಡ ಇಷ್ಟು ಹೊತ್ತಾದ್ರೂ ಕೂಡ ಯಾವುದೇ ಅಧಿಕಾರಿ ಕೆಳಗಿಳಿದು ಬಂದಿಲ್ಲ. ಯಾಕೆ? ಈ ಕಳೆ ಬರಹದ ಕೆಲವೊಂದು ಅವಶೇಷಗಳು ಸಿಕ್ಕಿ ಈಗಾಗಲೇ 1 ತಾಸಿನ ಮೇಲಾಯಿತು.
ಆದ್ರೂ ಕೂಡ ಇನ್ನೂ ಕೂಡ ಯಾವುದೇ ಒಂದು ಅಧಿಕಾರಿಗಳು ಈವನ್ ಮುಸುಕುಧಾರಿ ವ್ಯಕ್ತಿ ಕೂಡ ಕೆಳಗಡೆ ಬಂದಿಲ್ಲ. ಕೆಳಗಡೆ ಪೊಲೀಸ್ ವ್ಯಾನ್ ಖಾಕಿ ಪಡೆ ಕಾಯ್ತಾ ಇದ್ದಾರೆ. ಬೆಳಗಿಂದಲೂ ಕೂಡ ನಿಂತ್ಕೊಂಡೆ ಕಾಯ್ತಾ ಇದ್ದಾರೆ. ಎಲ್ಲೂ ಕೂಡ ಅವರು ಕೂಡ ಒಂದು ವಿರಾಮ ಕೂಡ ತೆಗೆದುಕೊಂಡಿಲ್ಲ. ಅವ್ರು ನೋಡಿದಾಗ ಅಯ್ಯೋ ಅನಿಸ್ತಾ ಇದೆ. ನಿಜ ಕೂಡ ಬೆಳಗಿಂದು ಕೂಡ ನಿಂತು ಅವ್ರಿಗೆ ಕಾಲನ್ನು ಸೋತೋಗಿರುತ್ತೆ. ಇನ್ನು ಮೇಲ್ಗಡೆ ಆ ಅಧಿಕಾರಿಗಳ ಪಾಡಂತೂ ಹೇಳೋದೇ ಬೇಡ. ಊಟ ಇಲ್ಲ ಏನೂ ಇಲ್ಲ, ರೆಸ್ಟ್ಲೆಸ್ ಆಗಿ ಆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಬಸ ಬೆಳೆದು ಹೋಗಿರುವಂತ ಸಾಧ್ಯತೆ ಅಂತೂ ತುಂಬಾನೇ ಇದೆ. ಸೊ ಒಟ್ಟಾರೆಯಾಗಿ ಈಗ ನಾವು ಕೂಡ ಕಾಯ್ತಾ ಇದ್ವಿ ಕೆಳಗಡೆ ಬರ್ತಾ ಇದ್ದಾರಾ ಏನು ಅಂತ. ಸೊ ಇದು ಸದ್ಯಕ್ಕೆ ಅಂತಹ ಲಕ್ಷಣಗಳು ಏನು ಕೂಡ ಕಾಣಿಸ್ತಿಲ್ಲ. ಆದ್ರೆ ಕೆಳಗಡೆ ಅಂತೂ ಖಾಕಿ ಪಡೆ ಹಾಗೆ ಪೊಲೀಸ್ ವ್ಯಾನ್ ಮಾತ್ರ ಕಾಯ್ತಾ ಇದೆ.
ಎಸ್, ಇನ್ನು ಕೆಲವೇ ಹೊತ್ತಲ್ಲಿ ಮೇಲ್ಗಡೆ ಬಂಗ್ಲಗುಡ್ಡೆಯಿಂದ ಅಧಿಕಾರಿಗಳು ಬರುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಕೆಳಭಾಗದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಸ್ ಎಲ್ಲರೂ ಕೂಡ ರೆಡಿಯಾಗಿ ನಿಂತ್ಕೊಂಡಿರುವಂಥ ದೃಶ್ಯಾವಳಿ ಇದು. ಪೊಲೀಸ್ ವ್ಯಾನ್ ಇದೆ, ಪೊಲೀಸ್ ಗಾಡಿ ಇದೆ, ಎಲ್ಲವೂ ಕೂಡ ಇದೆ. ಸದ್ಯಕ್ಕೆ ಆ ಒಂದು ಲಕ್ಷಣ ಕಾಣಿಸ್ತಿದೆ. ಕೆಲವೇ ಹೊತ್ತಲ್ಲಿ ಆ ಮೇಲ್ಗಡೆ ಬಂಗ್ಲಗುಡ್ಡೆಯಿಂದ ಪ್ರತಿಯೊಬ್ಬ ಅಧಿಕಾರಿಗಳು ಬರುವಂಥ ಸಾಧ್ಯತೆ ಕೂಡ ಇದೆ. ಈಗ ನೋಡ್ಬೋದು ನೀವು, ಏನು ಬೆಳಗಿನ 11ವರೆಗೆ ಈ ಒಂದು ಎಕ್ಸ್ಕವೇಷನ್ ಪ್ರಕ್ರಿಯೆ ಆರಂಭವಾಗಿತ್ತು. ಆದರೆ ಬೆಳಗ್ಗೆ 11ವರೆಗೆ ಸ್ಪಾಟ್ ನಂಬರ್ 11ರಲ್ಲಿ ಈ ಎಕ್ಸ್ಕವೇಷನ್ ಆಗಬೇಕು ಅಂತ ಇತ್ತು. ಆದರೆ ಎಲ್ಲೋ ಕೂಡ ಲೆಕ್ಕಾಚಾರ ಸ್ವಲ್ಪ ಉಲ್ಟಾ ಹೊಳಿತು. ಆ ಒಂದು ಅನಾಮಿಕ ವ್ಯಕ್ತಿ ಬೇರೆಯೇ ಸ್ಪಾಟ್, ಅಂದರೆ ಬಂಗ್ಲಗುಡ್ಡೆಯ ದಟ್ಟ ಅರಣ್ಯದ ಒಳಗಡೆ ಇರುವಂಥ ಸ್ಪಾಟ್ಗೆ ಕರ್ಕೊಂಡು ಹೋದ ಕಾರಣಕ್ಕೋಸ್ಕರ ಸ್ಪಾಟ್ ನಂಬರ್ 11 ಡಿಗ್ಗಿಂಗ್ ಪ್ರೋಸೆಸ್ ಆಗಿಲ್ಲ. ಇನ್ನು ಕೂಡ ಆ ಒಂದು ಹಾಜರು ಆಗಿರುವಂಥ ಸ್ಪಾಟ್ ನಂಬರ್ 11, 12, 13 ಯಾವುದು ಕೂಡ ಡಿಗ್ಗಿಂಗ್ ಪ್ರೋಸೆಸ್ ಆಗಿಲ್ಲ. ಇನ್ನು ಉಳಿದಿರುವಂಥ ಶೋಧ ಕಾರ್ಯ ಇರುವಂಥದ್ದು ಆ 3 ಸ್ಪಾಟ್ ಬಾಕಿ ಉಳಿದಿದೆ. ಹಾಗಾಗಿ ಇದೀಗ ಹೊಸದಾಗಿ ಸ್ಪಾಟ್ ನಂಬರ್ ಅಂತ ಹಾಕದೇ ಇರುವಂತಹ, ಮಹಜರು ಆಗದೇ ಇರುವಂತಹ ಸ್ಪಾಟಲ್ಲಿ ಇವತ್ತು ಶೋಧ ಕಾರ್ಯ ಆಗಿದೆ. ಆ ಕಾರ್ಯದಲ್ಲಿ ಒಟ್ಟು ಒಂದು ಅಸ್ಥಿಪಂಜರದ ಕೆಲವೊಂದು ಅವಶೇಷಗಳು ಲಭ್ಯವಾಗಿರುವಂಥದ್ದು. ಆದರೆ ಆ ಅವಶೇಷಗಳು ಎಷ್ಟು ಸಿಕ್ಕಿದೆ, ಯಾವ ಭಾಗದ ಅವಶೇಷಗಳು, ಮಹಿಳೆಯದ್ದ, ಪುರುಷನದ್ದ, ಇನ್ನು ಕೂಡ ಯಾವುದೇ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿಲ್ಲ. ಆದರೆ ಅಲ್ಲಿ ಸಿಕ್ಕಿರುವಂಥದ್ದಂತೂ ಮಾತ್ರ ಸ್ಪಷ್ಟವಾಗಿರುವಂಥ ಮಾಹಿತಿ, ನಿಜವಾದ ಮಾಹಿತಿ, ಅಲ್ಲಿ ಅವಶೇಷಗಳು ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಇನ್ನು ಕೂಡ ಆ SIT ಅವರಾಗಿರ್ಬೋದು, ಸೋಕೋ, ಆಮೇಲೆ ಫಾರೆನ್ಸಿಕ್ ಅವರಾಗಿರ್ಬೋದು, ಯಾರು ಕೂಡ ಕೆಳಭಾಗಕ್ಕೆ ಬಂದಿಲ್ಲ. ವಿರಾಮ ಕೂಡ ತೆಗೆದುಕೊಂಡಿಲ್ಲ. ಊಟ ಅವರಿಗೆ ಹೋಗಿದ್ಯೋ ಇಲ್ವೋ, ಅಂದರೆ ಇಷ್ಟೊತ್ತಾಯಿತು ಊಟ ಮಾಡದೆ, ಅವರ ಪರಿಸ್ಥಿತಿ ಏನಾಗಬೇಕು. ಸೊ ನಾವು ಅಲ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್ಗಳು ಪ್ರತಿಯೊಂದು ಕಡೆ ಕ್ಯಾಮ್ರಾ ಕಣ್ಣು, ಹದ್ದಿನ ಕಣ್ಣು ಎಲ್ಲವನ್ನ ಹಾಕಿ ನೋಡ್ತಾ ಇದ್ರು. ಆದರೆ ಅವ್ರು ಹೇಳೋ ಪ್ರಕಾರ ಈವರೆಗೆ ಕೂಡ ಮೇಲ್ಗಡೆ ಯಾವುದೇ ಫುಡ್ ತುಂಬಿರುವಂತಹ ಬ್ಯಾಗ್ಗಳು ಹೋಗಿಲ್ಲ. ಹಾಗಾಗಿ ಇನ್ನು ಕೂಡ ಅವರು ಹಸಿದುಕೊಂಡೇ ಆ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ, ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಮೇ ಬಿ ಅಲ್ಲಿ ಮೇಲ್ಗಡೆ ಬೇರೆ ಅಂದರೆ ದಟ್ಟ ಅರಣ್ಯ ಆಗಿರೋ ಕಾರಣಕ್ಕೋಸ್ಕರ ಅದೆಷ್ಟೋ ಮಂದಿ ಮೇಲ್ಗಡೆ ಹೋಗಿ ಸುಸೈಡ್ ಮಾಡಿರುವಂತಹ ಪ್ರಮೇಯ ಕೂಡ ಇದೆ. ಯಾಕಂದರೆ ಅಲ್ಲಿ ಯಾರು ಕೂಡ ಸಾಮಾನ್ಯವಾಗಿ ಹೋಗೋದಿಲ್ಲ ಆ ಪ್ರದೇಶಕ್ಕೆ. ಸೊ ಸುಸೈಡ್ ಸ್ಪಾಟ್ ಕೂಡ ಆಗಿರ್ಬೋದು. ಮೇಲ್ಗಡೆ ಹೋದಾಗ ಕೆಲವೊಂದು ಡೆಡ್ ಬಾಡಿಗಳು ಅಥವಾ ಕೊಳೆತ ಶವಗಳು ಸಿಗುವಂಥ ಸಾಧ್ಯತೆ ಕೂಡ ಇರ್ಬೋದು. ಹಾಗಾಗಿ ಮೇ ಬಿ ಇನ್ನು ಕೂಡ ಆ ಅಧಿಕಾರಿಗಳು ಕೆಳಗಡೆ ಬಂದಿಲ್ಲ ಅಂತ ಅನಿಸುತ್ತೆ. ಸದ್ಯಕ್ಕೆ ನಮಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಕೆಲವೊಂದು ಅಸ್ಥಿಪಂಜರದ ಬಿಡಿ ಭಾಗಗಳು ಸಿಕ್ಕಿದೆ ಅಂತ. ಆದರೆ ಮತ್ತಷ್ಟು ಶೋಧ ಕಾರ್ಯ ಆಗ್ತಾ ಇದೆಯಾ, ಮತ್ತಷ್ಟು ಇನ್ವೆಸ್ಟಿಗೇಷನ್ ಆಗ್ತಾ ಇದೆಯಾ, ಅಲ್ಲಿ ಯಾವ ರೀತಿಯಲ್ಲಿ ಯಾವ ಹಂತದಲ್ಲಿ ಆಗ್ತಾ ಇದೆ, ಅಥವಾ ಬೇರೆ ಸ್ಪಾಟ್ನ ಮಹಜರು ಆಗ್ತಾ ಇದೆಯಾ, ಯಾವುದು ಕೂಡ ಸದ್ಯಕ್ಕೆ ನಮಗೆ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯಕ್ಕೆ ಹೊರಗಡೆ ಹೇಗೆ ಕಾನ್ಸ್ಟೇಬಲ್ಸ್ಗಳು ನಿಂತ್ಕೊಂಡು ಕಾಯ್ತಾ ಇದ್ದಾರೋ ಅದೇ ರೀತಿಯಾಗಿ ಪ್ರತಿಯೊಬ್ಬ ಮಾಧ್ಯಮದ ಪ್ರತಿನಿಧಿಗಳು ಕೂಡ ಕಾಯ್ತಾ ಇದ್ದಾರೆ. ಈಗ ಬರ್ಬೋದು ಆ ಅಧಿಕಾರಿಗಳು, ಈಗ ಆ ಮುಸುಕುದಾರಿ ವ್ಯಕ್ತಿ ಬರ್ಬೋದು, ನೆಕ್ಸ್ಟಿಗೆ ಈ ಸ್ವಲ್ಪ ಕೆಲವೇ ಹೊತ್ತಲ್ಲಿ ಈ ಒಂದು ಶೋಧ ಕಾರ್ಯ ಮುಗಿಬೋದು ಅಂತ ನಿರೀಕ್ಷೆಯಲ್ಲಿ ಇದ್ದಾರೆ. ಆದರೆ ಇನ್ನೂ ಕೂಡ ಯಾವುದೇ ಲಕ್ಷಣಗಳು ಕಾಣಿಸ್ತಿಲ್ಲ. ಸದ್ಯಕ್ಕಂತೂ ಇವತ್ತು ಬೆಳಗ್ಗೆಯಿಂದ ಮಾಡಿದಂತಹ ಈ ಒಂದು ಇನ್ವೆಸ್ಟಿಗೇಷನಲ್ಲಿ, ಈ ಒಂದು ತನಿಖೆಯಲ್ಲಿ ಸ್ಪಾಟ್ ಹೊಸದಾಗಿರುವಂತಹ ಜಾಗದಲ್ಲಿ ಆ ಶೋಧ ಕಾರ್ಯದಲ್ಲಿ ಅಸ್ಥಿ ಪಂಜರದ ಕೆಲವೊಂದು ಭಾಗಗಳು ಲಭ್ಯವಾಗಿರುವಂಥದ್ದು. ಓಕೆ, ಕಳೆದ ಜುಲೈ 28ರಿಂದ ಆರಂಭವಾಗಿದೆ ಈ ಒಂದು ಶೋಧ ಕಾರ್ಯ. ಸ್ಪಾಟ್ ನಂಬರ್ 1ರಿಂದ ಸ್ಪಾಟ್ ನಂಬರ್ 13ರವರೆಗೆ ಮಹಜರು ಕಾರ್ಯ ಆಯಿತು. 13ರಲ್ಲಿ ಒಟ್ಟು 10ರ ಇನ್ವೆಸ್ಟಿಗೇಷನ್ ಅಂದರೆ ಡಿಗ್ಗಿಂಗ್ ಪ್ರೋಸೆಸ್ ಆಗಿದೆ, ಉತ್ಖನನ ಪ್ರಕ್ರಿಯೆ ಆಗಿದೆ. ಆದರೆ ಆ 10ರಲ್ಲಿ ಕೇವಲ ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ಕೆಲವೊಂದು ಮೂಳೆಯ ಪೀಸ್ಗಳು ಸಿಕ್ಕಿರುವಂಥದ್ದು. ಆದರೆ ಆದಾಗಿ 7 ಆಯಿತು, 8 ಆಯಿತು, 9 ಆಯಿತು, 10 ಆಯಿತು, ಅಷ್ಟರಲ್ಲೂ ಕೂಡ ಯಾವುದೇ ಒಂದು ಮೂಳೆಯ ಅವಶೇಷಗಳು ಕೂಡ ಸಿಕ್ಕಿಲ್ಲ. ಆದರೆ ಇವತ್ತು ಬೆಳಗ್ಗೆ ಸ್ಪಾಟ್ ನಂಬರ್ 11ರಲ್ಲಿ ಮಿನಿ JCB ಕೂಡ ಇತ್ತು, ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಇತ್ತು, ಜೊತೆಗೆ ಗ್ರೀನ್ ಶೇಡ್ ನೆಟ್ ಕೂಡ ಇತ್ತು. ಅದು ಕೂಡ 2 ಗ್ರೀನ್ ಶೇಡ್ ನೆಟ್ಟನ್ನು ಅಳವಡಿಕೆ ಮಾಡಲಾಗಿತ್ತು. ಹಾಗಾಗಿ ಅಲ್ಲೇ
ಖಂಡಿತವಾಗ್ಲೂ ಕೂಡ ಡಿಗ್ಗಿಂಗ್ ಪ್ರೋಸೆಸ್ ಆಗುತ್ತೆ ಅಂತ ಇತ್ತು. ಆದರೆ ಆ ಎಲ್ಲ ನಮ್ಮ ವಿಚಾರಗಳು ಕೂಡ ಉಲ್ಟಾ ಹೊಡೆಯಿತು. ಅಲ್ಲಿಗೆ ಬಂದಂತಹ ಮುಸುಗುಧಾರಿ ವ್ಯಕ್ತಿ ಕೆಲವೇ ಹೊತ್ತಲ್ಲಿ ಆ ಅಧಿಕಾರಿಗಳನ್ನ ಬಂಗ್ಲಗುಡ್ಡದಲ್ಲಿರುವಂತಹ ಆ ಹೊಸದಾಗಿರುವಂತಹ ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಶೋಧ ಕಾರ್ಯವನ್ನು ಮಾಡಿದಾಗ ಅಲ್ಲಿ ಅಸ್ಥಿ ಪಂಜರದ ಕೆಲವೊಂದು ಬಿಡಿ ಭಾಗಗಳು ಸಿಕ್ಕಿರುವಂತಹ ಮಾಹಿತಿ ನಮಗೆ ಲಭ್ಯವಾಗಿದೆ. ಸೊ ಮುಂದಿನ ತನಿಖೆ ಯಾವ ಥರ ಆಗುತ್ತೆ, ಮತ್ತಷ್ಟು ಅಲ್ಲಿ ಶೋಧ ಕಾರ್ಯ ಆಗುತ್ತಾ, ಡಿಗ್ಗಿಂಗ್ ಪ್ರೋಸೆಸ್ ಆಗುತ್ತಾ, ಅಥವಾ ಬೇರೆ ಸ್ಪಾಟ್ನ ಮಹಜರು ಆಗಿದೆಯಾ, ಅಥವಾ ಅಲ್ಲಿ ಬೇರೆ ಏನಾದರೂ ಡೆಡ್ ಬಾಡಿಗಳು ಸಿಕ್ಕಿದೆಯಾ, ಕೊಳೆತ ಡೆಡ್ ಬಾಡಿಗಳು ಸಿಕ್ಕಿದೆಯಾ, ಅಥವಾ ಬೇರೆಷ್ಟು ಅಸ್ಥಿಪಂಜರಗಳು ಸಿಕ್ಕಿದೆಯಾ, ಈ ಥರ ಅನೇಕ ಪ್ರಶ್ನೆಗಳು ಈಗ ಉದ್ಭವ ಆಗಿದೆ. ಅದೆಲ್ಲ ಕೂಡ ಉತ್ತರ ಸಿಗಬೇಕಾದ್ರೆ ಎಲ್ಲ ಅಧಿಕಾರಿಗಳು ಮೇಲ್ಗಡೆಯಿಂದ ಕೆಳಗಡೆ ಬರಬೇಕು. ಆ ಬಂಗ್ಲಗುಡ್ಡೆಯ ಅರಣ್ಯದಿಂದ ಎಲ್ಲರೂ ಕೂಡ ಕೆಳಗಡೆ ಬರಬೇಕು. ಆ ನಂತರವಷ್ಟೇನೆ ಎಲ್ಲ ಕೂಡ ಉತ್ತರ ಸಿಗುತ್ತೆ. ಸದ್ಯಕ್ಕೆ ಮೇಲ್ಭಾಗಕ್ಕೆ ಉಪ್ಪಿನ ಮೂಟೆ ಹೋಗಿದೆ. ಆ ಉಪ್ಪನ್ನು ಯೂಶುವಲ್ ಆಗಿ ಯಾವುದೇ ಒಂದು ಭಾಗವನ್ನು ಪ್ರಿಸರ್ವ್ ಮಾಡೋಕ್ಕೋಸ್ಕರ ಉಪ್ಪಿನ ನೀರನ್ನು ಯೂಸ್ ಮಾಡ್ತಾರೆ. ಆದರೆ ಇಲ್ಲೂ ಕೂಡ ಮೇ ಬಿ ಆ ಉಪ್ಪನ್ನು ಯೂಸ್ ಮಾಡಿಕೊಂಡು ಅದನ್ನು ಲಿಕ್ವಿಡ್ ಆಗಿ ಮಾಡಿ ಅದು ಉಪ್ಪಿನ ನೀರನ್ನು ಮಾಡಿ ಕೆಲವು ಸಿಕ್ಕಿರುವಂಥ ಅವಶೇಷವನ್ನು ಪ್ರಿಸರ್ವ್ ಮಾಡೋಕ್ಕೋಸ್ಕರ ಬಳಕೆ ಮಾಡಿದಾರಾ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಅಥವಾ ಅಲ್ಲಿ ಏನು ಕೆಲವೊಂದು ಕೊಳೆತ ಶವಗಳು ಸಿಕ್ಕಿದೆ ಅನ್ನುವಂಥ ಗಾಸಿಪ್ ಕೂಡ ಬರ್ತಾ ಇದೆ. ಕೆಲವೊಂದು ಮಾಧ್ಯಮದಲ್ಲಿ ಅದು ಕೂಡ ಬರ್ತಾ ಇರುವಂಥದ್ದು. ಸುಸೈಡ್ ಮಾಡಿರುವಂತಹ, ಹ್ಯಾಂಗ್ ಮಾಡಿರುವಂತಹ ಡೆಡ್ ಬಾಡಿಗಳು ಕೊಳೆತ ರೂಪದಲ್ಲಿ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಕೂಡ ಕೆಲವೊಂದು ಮಾಧ್ಯಮದಲ್ಲಿ ಬರ್ತಾ ಇದೆ. ಮೇ ಬಿ ಅದರ ಪ್ರಿಸರ್ವೇಟಿವ್ಗೋಸ್ಕರ ಉಪ್ಪನ್ನು ತೆಗೆದುಕೊಂಡು ಹೋಗಿದ್ದಾರೋ ಯಾವುದು ಕೂಡ ನಿಖರವಾದ ಮಾಹಿತಿ ಇಲ್ಲ. ಸದ್ಯಕ್ಕಂತೂ ನಮಗೆ ಸಿಕ್ಕಂತಹ ಮಾಹಿತಿ ಪ್ರಕಾರ ಸ್ಪಾಟ್ ಹೊಸದಾಗಿ ಸೂಚಿಸಿರುವಂತಹ ಜಾಗದಲ್ಲಿ ಕೆಲವೊಂದು ಅಸ್ಥಿ ಪಂಜರದ ಭಾಗಗಳು ಸಿಕ್ಕಿದೆ ಅನ್ನುವಂಥದ್ದು. ಸದ್ಯಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ, ಮಾಧ್ಯಮದವರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಾರೆ. ಇಷ್ಟೊತ್ತು ಮಾಧ್ಯಮದವರು ರಸ್ತೆ ಈ ಭಾಗದಲ್ಲಿದ್ರು, ಇದೀಗ ರಸ್ತೆ ಈ ಭಾಗದಲ್ಲಿ ಕೂಡ ಬಂದು ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಯಾವುದೇ ಒಂದು ಶೋಧ ಕಾರ್ಯ ಆಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಅಲ್ಲಿ ಲೂಸ್ ಸೆಕ್ಯೂರಿಟಿ ಆಗಿರ್ಬೇಕು. ಹಾಗಾಗಿ ಹೆಚ್ಚಿನ ಮಂದಿ ಪೊಲೀಸ್ ಸಿಬ್ಬಂದಿಗಳ ಹತ್ರ ಬಂದು ಮಾತಾಡ್ತಾ ಇದ್ದಾರೆ, ಅವ್ರ ಹತ್ರ ಒಂದು ವಿಚಾರ ವಿನಿಮಯ ಮಾಡ್ತಾ ಇದ್ದಾರೆ, ಏನಾದ್ರು ಇನ್ಫಾರ್ಮೇಶನ್ ಸಿಗ್ಬೋದಂತ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ. ಆದ್ರೆ ಈವರೆಗೆ ಕೂಡ ಯಾವುದೇ ಒಂದು ವಿಚಾರವಾಗ್ಲಿ, ಯಾವುದೇ ಒಂದು ಮಾಹಿತಿಗಳು ಲಭ್ಯವಾಗಿಲ್ಲ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಈ ಹೊಸದಾಗಿರುವಂತಹ ಈ ಸ್ಪಾಟ್ ಅಲ್ಲಿ ಶೋಧ ಕಾರ್ಯ ಮಾಡ್ಬೇಕಾದ್ರೆ, ಅಂದ್ರೆ ಅದು ಮಹಜರು ಮಾಡ್ಬೇಕಾದ್ರೆ ಸಿಕ್ಕಿದ್ಯಾ, ಡಿಗ್ಗಿಂಗ್ ಮಾಡ್ಬೇಕಾದ್ರೆ ಸಿಕ್ಕಿದ್ಯಾ ಗೊತ್ತಿಲ್ಲ. ಒಟ್ಟಾರೆ ಶೋಧ ಕಾರ್ಯದಲ್ಲಿ ಕೆಲವೊಂದು ಅಸ್ಥಿ ಪಂಜರದ ಬಿಡಿ ಭಾಗಗಳು ಲಭ್ಯವಾಗಿದೆ. ಇದರ ತನಿಖೆ ಇನ್ನಷ್ಟೇ ಆಗಬೇಕಾಗಿದೆ. ಫಾರೆನ್ಸಿಕ್ ಅವರು ಅದನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿರ್ತಾರೆ. ಅದನ್ನು ಮತ್ತೆ ಮೆಡಿಕಲ್ ಟೆಸ್ಟ್, ಸೈಂಟಿಫಿಕ್ ಆಗಿ ಬೇರೆ ಬೇರೆ ಟೆಸ್ಟ್ಗಳು ಇರುತ್ತೆ. ಆದರೆ ಮೂಲತಃ ತುಂಬಾ ಹಳೆಯ ಮೂಳೆ ಆದ್ರೆ ಅದನ್ನ DNA ಟೆಸ್ಟ್ ಅಂತ ಮಾಡೋಕೆ ಸಾಧ್ಯನೇ ಇರೋದಿಲ್ಲ. ಯಾಕಂದ್ರೆ ಬೋನ್ ಮ್ಯಾರೋ ಇರೋದಿಲ್ಲ. ಬೋನ್ ಮ್ಯಾರೋ ಇದ್ದಲ್ಲಿ ಅದಕ್ಕೆ ಏನಾಗೋದು ಟೆಸ್ಟ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಆದರೆ ಇಲ್ಲಿ ಯಾವ ರೀತಿ ತನಿಖೆ ಮಾಡ್ತಾರೆ, ಇದಕ್ಕೆ ಹಳೆಯ 40 ವರ್ಷದ, 50 ವರ್ಷದ, 30 ವರ್ಷದ ಹಳೆಯ ಮೂಳೆಗಳು ಸಿಕ್ಕಿದ್ರೆ ಅದನ್ನ ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ, ಸೈಂಟಿಫಿಕ್ ಆಗಿ ಯಾವ ರೀತಿಯಾಗಿ ಅದಕ್ಕೆ ವೇಸ್ ಇರುತ್ತೆ ಇನ್ನು ಕೂಡ ಗೊತ್ತಿಲ್ಲ. ಬಿಕಾಸ್ ನಮ್ಗೆ ಅದರ ಬಗ್ಗೆ ಗೆಸ್ ಮಾಡೋ ಕೂಡ ಅಸಾಧ್ಯವಾಗುತ್ತೆ. ಯಾಕಂದ್ರೆ ಫಾರೆನ್ಸಿಕ್ ಅವ್ರದ್ದೇ ಆದ ಕೆಲವೊಂದು ಆಯಾಮಗಳಿರುತ್ತೆ ತನಿಖೆಗೆ. ಹಾಗೆ ಅದರ ಮೂಲಕ ಏನಾದ್ರೂ ಈ ಒಂದು ತನಿಖೆಗೆ ಉತ್ತರ ಸಿಗುತ್ತಾ, ಆ ದೂರಿಗೆ ಅನ್ವಯವಾಗಿ ಏನಾದ್ರು ಉತ್ತರ ಸಿಗುತ್ತಾ, ನಾವು ಕಾದು ನೋಡ್ಬೇಕಾಗಿತ್ತು. ಸದ್ಯಕ್ಕೀಗ ಆ ಒಂದು ಸ್ಪಾಟ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಾರೆ. ಎಲ್ಲರೂ ಕೂಡ ಸುಸ್ತಾಗಿ ಬಸವಡ್ದು ಹೋಗಿರ್ತಾರೆ ಸದ್ಯಕ್ಕಂತೂ. ಯಾಕಂದ್ರೆ ಬೆಳಿಗ್ಗೆಯಿಂದಲೂ ಕೂಡ ಕಾಯ್ತಾ ಇದ್ದಾರೆ. ಮಾಧ್ಯಮದವರು ಲೈವ್ ಕೊಡ್ತಾ ಅಲ್ಲಿರುವಂತಹ ಪ್ರತಿಯೊಂದು ವಿಷಯ ಕೂಡ ಮಾತಾಡ್ತಾ ಎಲ್ಲವನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನು ಆ ಪೊಲೀಸ್ ಖಾಕಿ ಪಡೆ ಅಂತೂ ಅವರು ಕೂಡ ಹಾಗೇನೆ ಅಲ್ಲಿ ನಿಂತ್ಕೊಂಡು ಕಾಯ್ತಾ ಇರುವಂತದ್ದು. ಪ್ರತಿಯೊಬ್ಬರು ಕೂಡ ಅಲ್ಲಿ ಏನಾಗ್ತಾ ಇದೆ ಅಂತ ವಿಚಾರವನ್ನ ಮಾಹಿತಿನ ಕಲೆ ಹಾಕ್ತಾ ಇರುವಂತದ್ದು. ಸದ್ಯಕ್ಕೆ ನಮ್ಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಆ ಹೊಸದಾಗಿರುವಂತಹ ಸ್ಪಾಟ್ ಅಲ್ಲಿ ಕೆಲವೊಂದು ಅಸ್ಥಿ ಪಂಜರದ ಅವಶೇಷಗಳು ಲಭ್ಯವಾಗಿದೆ. ಆದ್ರೆ ಇನ್ನು ಕೂಡ ಯಾವುದೇ ಒಂದು ಅಧಿಕಾರಿಗಳಾಗಿರ್ಬೋದು ಯಾರು ಕೂಡ ಇನ್ನು ಕೂಡ ಕೆಳಗಿಳಿದು ಬಂದಿಲ್ಲ.
ಈ SIT ತನಿಖೆಗೆ ಸಂಬಂಧಪಟ್ಟಂತೆ ಹೊಸದಾಗಿ ಸೃಷ್ಟಿಯಾಗಿರುವಂತಹ ದೂರುದಾರ ಜಯಂತ್ ಟಿ ಧರ್ಮಸ್ಥಳ ಸ್ಟೇಷನ್ಗೆ ದೂರು ಕೊಟ್ರ, ಮುಂದೆ ಏನಾಯ್ತು ಎಲ್ಲ ತಿಳ್ಕೊಂಡು ಬರೋಣ ಅವರ ಒಂದು ಸ್ಟೇಟ್ಮೆಂಟ್ ಮೂಲಕ. ಬನ್ನಿ ಕೇಳ್ಕೊಂಡು ಬರೋಣ. ಪೊಲೀಸ್ ಅಧಿಕಾರಿ ಒಂದು ಹೆಣ್ಣು ಮಗಳನ್ನು ನಾಯಿ ತರ ಎಳೆದು ಗುಂಡಿ ಹಾಕಿ ಮುಚ್ಚಿರೋದು ಈ ಧರ್ಮಸ್ಥಳ ಗ್ರಾಮದಲ್ಲಿ. ಅದನ್ನು ನಾನು ಹೇಳ್ತಾ ಇರೋದು, ಅದು ಅವರ ವಿರುದ್ಧ ಕ್ರಮ ಹೇಳಬೇಕು. ಅವರು ಯಾರು ಏನು ಏನಕ್ಕೋಸ್ಕರ ಹೆಣ್ಣು ಮಗಳು 13-15 ವರ್ಷದ ಹೆಣ್ಣು ಮಗಳು, ಆ ಹೆಣ್ಣು ಮಗಳ ಏನು ಮಾಹಿತಿ ತೆಗೆದೆ ಯಾವ ಕಾರಣಕ್ಕೋಸ್ಕರ ಅವ ಗುಂಡಿ ತೋಡಿ ಮಣ್ಣು ಮಾಡಿರೋದು, ಅವನು ಯಾರು ಹೇಳಿರೋದು? ಅವನ ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾರು ಇಲ್ಲವಾ? ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದು ಇದೇನಾ? ಇದು ಗೊತ್ತಾಗಬೇಕು. ಇದು ನಮ್ಮ ಉದ್ದೇಶ. ನಾವು ಯಾವ್ದು ದೇವಸ್ಥಾನ ವಿರುದ್ಧ ಅಲ್ಲ, ನಾವು ಯಾವ್ದು ವ್ಯಕ್ತಿ ವಿರುದ್ಧ ಅಲ್ಲ. ಫಸ್ಟ್ ಅದು ಅರ್ಥ ಮಾಡ್ಕೊಂಡಿರ್ಬೇಕು ಇವರು. ಇಲ್ಲ, ಸೆಕ್ಷನ್ ಅಲ್ಲಿ ಹಾಕಿಲ್ಲ. ಅದಕ್ಕೆ ಇವಾಗ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ದಾಖಲಿಸಿ SIT ಅವರೇ ಕೊಡ್ತಾ ಇದ್ದಾರೆ. ಹೇಳಿ ಸರ್. ಹಾಗಂದ್ರೆ ಆ ದೂರ ಅರ್ಜಿಯನ್ನು ನಾನು ಕಟ್ ಮಾಡಿದ್ದೀನಿ. ತುಂಬಾ ಕಟ್ ಮಾಡಿ ಹಾಕಿರೋದು. ಅಂದ್ರೆ ಎಲ್ಲಿ ಅಂತ ಹಾಕಿಲ್ಲ, ಮತ್ತೆ ಯಾರಂತ ಹಾಕಿಲ್ಲ, ಯಾರು ಸಾಕ್ಷಿಯಾರ ಅಂತ ಹಾಕಿಲ್ಲ, ಅದು ಯಾವುದು ಹಾಕಿಲ್ಲ. ಅದು ನಾನಿದ್ದೆ, ಅದ್ರ ನಿನ್ನೆ ಇದರಲ್ಲಿ ಇದೆ, ಇಲ್ಲ ಅಂತಲ್ಲ. ನಾನು ಆಗುವಂತ ಹಾಕಿದ್ದೀನಿ, ಅದರ ಆ ಪಾಯಿಂಟ್ ಹಾಕಿದ್ದೀನಿ ಸರ್. ಇದರಲ್ಲಿ ಮಾತ್ರ ಹಾಕಿಲ್ಲ. ಅದು ನಾವು ಸ್ವಲ್ಪ ಹೆಚ್ಚಿಗೆ ಆಗಿರ್ಬೋದು. ನಾನು ನೋಡಿ ಹಂಗೆ ಹೋಗಿರೋದು. ನಾನು ಮಾಡೋದನ್ನು ನೋಡಿದ್ದೀನಿ, ಅದು ನೋಡಿ ನಾನು ಒಟ್ಟು ಒಂದು ವಾರ ಬರಲಿಲ್ಲ ಸರ್. ಅಲ್ಲಿಂದ ಅದು ಇದೆ, ಯಾರು ಇವರಿಗೆ ಕರೆ ಮಾಡಿ ಹೇಳಿರೋದಂತ ಇದೆ ಸರ್. ಅದರ ನಂತರ ಅವ್ರು 1 ವಾರ ನಂತರ ಬಂದಿರೋದು ಪೊಲೀಸ್. ಅದು ತಪ್ಪು ಮಾಡಿದ್ರು. ಒಂದನೇದಾಗಿ ಕರ್ತವ್ಯ ಯಾವ ರೀತಿಯಲ್ಲಿ ಮಾಡಿದಾರೆ ಅಂತ ಹೇಳಿದ್ರೆ, ಕರೆ ಮಾಡಿದರೆ ಅವತ್ತು ಆವಾಗಲೇ ಬರಬೇಕಿತ್ತು. ಬಂದು ಬಾಡಿಯನ್ನು ನೋಡಿ, ಓಕೆ ಅದು ಅರಣ್ಯದಲ್ಲಿತ್ತು, ಅರಣ್ಯ ಅಧಿಕಾರಿಗೆ ತಿಳಿಸ್ಬೇಕಿತ್ತು. ನಂತರ ಅದನ್ನು FIR ಮಾಡಬೇಕಿತ್ತು, ಅದು ಮಾಜೂರು ಮಾಡಬೇಕಿತ್ತು. ಮಾಜೂರು ಮಾಡಿದ ನಂತರ ಹಾಸ್ಪಿಟಲಿಗೆ ತಗೊಳ್ಬೇಕಿತ್ತು. ಆ ನಂತರ ಪಬ್ಲಿಸಿಟಿ ಮಾಡಬೇಕಿತ್ತು. ಆ ನಂತರ ಕರ್ನಾಟಕ ರಾಜ್ಯ ಎಲ್ಲ ಠಾಣೆಗೂ ಮಾಹಿತಿ ಕಳಿಸ್ಬೇಕಿತ್ತು. ಇದಾದ ನಂತರ ಇವು ನೋಡಿ ಯಾರು ಬಂದಿಲ್ಲ. ನಂತರ ಆ ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಏನು ಸಮಾಧಿ ಇದೆ, ಆ ಹಾಸ್ಪಿಟಲ್ ಎಲ್ಲ ಪಟ್ಟಣ ಪಂಚಾಯತ್ ಆ ವ್ಯಾಪ್ತಿಯಲ್ಲಿ ಮಣ್ಣು ಮಾಡಬೇಕಿತ್ತು. ಇದನ್ನು ಇಲ್ಲಿ ಪೊಲೀಸ್ ಆಫೀಸರ್ಗೆ ದೂರು ಕೊಡುವ ನೇರವಾಗಿ ಅಲ್ಲೇ ಬಂದು ಮಣ್ಣು ಮಾಡಿದ್ದು ಎಷ್ಟು ಸರಿ, ಅದನ್ನ ಕೇಳ್ತಾ ಇರೋದು. ಇವಾಗ ಗೊಂದಲ ಅಂತ ಹೇಳ್ತಾರೆ. 15 ವರ್ಷ ಏನಕ್ಕೆ ದೂರು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿ ಸ್ವಾಮಿ, ದೂರು ಯಾರಿಗೆ ಕೊಡಬೇಕಿತ್ತು? ಅವರೇ ಬಂದು ಮಣ್ಣು ಮಾಡ್ತಾ ಇದ್ದಾರೆ, ನಾನು ಯಾರಿಗೂ ದೂರು ಕೊಡೋಲ್ಲ ಹೇಳಿ. ಈಗ ಮಿಸ್ಸಿಂಗ್ ಕೇಸ್ ಈಗ ಏನು ಅದು ಒಬ್ಬ ಮಹಿಳೆಯ ದೇಹ ಅಂತ ಪೊಲೀಸರು ಹೇಳಿದ್ರು ಅಂತೇಳಿ, ಆದ್ರೆ ನೀವ್ ಹೇಳ್ತಿರೋದು ಬಾಲಕಿಯ ದೇಹ. ಬಾಲಕಿ ಮಹಿಳೆ ಅಲ್ಲ, ಅದು ಪೊಲೀಸರ 15. ಓಕೆ, 15 ಬಾಲಕಿಯ ಮೃತದೇಹ. ಆದರೆ ಅಲ್ಲಿ ಆ ಬಂದ ಪೊಲೀಸ್ ಅಧಿಕಾರಿ 1 ವಾರ ಬಿಟ್ಟು ನಂತರ ಬಂದ್ರಲ್ಲ ಸ್ವಾಮಿ, ಆ ಪೊಲೀಸ್ ಅಧಿಕಾರಿ ಇದು 30ರಿಂದ 45 ವರ್ಷದ ಹೆಂಗಸರು ಅಂತ ಹೇಳಿ ಅಲ್ಲಿ ಹೇಳಿದ್ರು. ಬಂದವರಿಗೆಲ್ಲ ಕದೇನಿದ್ರ ಅವರಿಗೆ ಹೇಳಿ ದಾರಿ ತಪ್ಪಿಸ್ತಾ ಇರೋದು. ಆ ಸಂದರ್ಭದಲ್ಲಿ ಯಾವ್ದಾದ್ರು ಅಪರಿಚಿತ ಮಹಿಳೆ 30ರಿಂದ 45 ವರ್ಷದ ಮಹಿಳೆ ನಾಪತ್ತೆ ಪ್ರಕರಣ ದಾಖಲಾಗಿತ್ತು ಆ ಸಂದರ್ಭದಲ್ಲಿ. ಮತ್ತೆ ಆ ಸಂದರ್ಭದಲ್ಲಿ ಯಾವ್ದಾದ್ರು ಮಿಸ್ಸಿಂಗ್ ಕೇಸ್ ಆಗಿರುವಂತಹ ಬಾಲಕಿಯದ್ದು ಏನಾದ್ರು ಪ್ರಕರಣ ದಾಖಲಾಗಿತ್ತ ಅಂತ? ಅವತ್ತು ನಮಗೆ ತಿಳಿದ ಪ್ರಕಾರವಾಗಿ ಬೀಸ್ ರೋಡ್ ಬಂಟ್ವಾಳ ಠಾಣಾ ವ್ಯಾಪ್ತಿ ಹೇಳ್ಬೋದು ಒಂದು ಸುದ್ದಿ ಆಯಿತು. ಅದಕ್ಕೋಸ್ಕರ ನಾನು RTIಯಲ್ಲಿ ಆ ರಿಪೋರ್ಟ್ ನಾನು ತೆಗೆದಿರೋದು. ಆದರೆ 2002ರಲ್ಲಿ ಒಂದು ಬಾಲಕಿ ಮಿಸ್ ಆಗಿರೋದ್ರಲ್ಲಿ ಇದೆ, ಅದು ಇನ್ನೂ ದಾಖಲೆ ತಗೊಳ್ಬೇಕು. ಆದರೆ ಇವಾಗ ದಾಖಲೆ ಕೇಳಿದ್ರೆ ಏನು ಹೇಳ್ತಂದ್ರೆ 2013ರ ತನಕ ಎಲ್ಲ ದಾಖಲೆಯನ್ನು ನಾಶ ಮಾಡಿದ್ದಾರೆ ಅಂತ ಕೊಡ್ತಾ ಇದ್ದಾರೆ. ಇವಾಗ ಏನು ಹುಡ್ಕೋಣ, ಇದೆಲ್ಲ ಕೆಲಸ ಮಾಡಿದ್ದೇವೆ ಸರ್. ಇವತ್ತು ನಿನ್ನೆ ಅಲ್ಲ, ಗೊಂದಲ ವಾತಾವರಣ ಹೇಳಲಿಕ್ಕೆ, ಒಂದು ಗೊಂದಲ ಮಾತು ಹೇಳಲಿಕ್ಕೆ ನಿನ್ನೆಯಿಂದ ಕೆಲಸ ಮಾಡಿರೋದಲ್ಲ ಸರ್. ಅದೆಲ್ಲ ದಾಖಲೆ ಕೊಡ್ತೀವಿ. ನಾನು ಯಾರೋ ಕಳಿಸಿಬಿಟ್ಟು ಯಾರಿಗೋಸ್ಕರ ಬಂದಿರೋದು ಅಲ್ಲ ಸರ್. ಇನ್ನೊಂದು ಏನಂದ್ರೆ ಪೊಲೀಸರಿಗೆ ಮೊದಲು ಮಾಹಿತಿ ಗೊತ್ತಾಗುತ್ತೆ, ನಂತರ 1 ವಾರ ಬಿಟ್ಟು ಪೊಲೀಸರು ಅಲ್ಲಿ ಬರ್ತಾರೆ ಅಂತ. ನಿಮಗೆ ಮಾಹಿತಿ ಗೊತ್ತಾಗಿದ್ದು ಯಾವಾಗ? ನೀವು ಸರ್ ನಾನು ಅಲ್ಲಿ ಹೋಗ್ತೇನೆ ಅಂದರೆ ನಾವು ಕೂಲಿ ಕೆಲಸದವರು. ಆ ರೀತಿಯಲ್ಲಿ ಹೋಗುವಾಗ ನನಗೆ ನಾನು ಗೊತ್ತಾಗಿದ್ರೆ ನಾನು ನೋಡಿರೋದು. ಆವಾಗ ಏನೋ ಕೇಳುವಾಗ ಹೇಳ್ಬೋದು ಇಷ್ಟು ವಾಸನೆ ಬರಲಿಕ್ಕೆ ಕಾರಣ ಹೇಳ್ತಾರೆ. ಹೇಳಿದ್ವಿ, ಪೊಲೀಸರು ಬಂದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳ್ತೀನಿ, ಅವಾಗ 1 ವಾರ ಹಿಂದೆ ದೂರು ಕೊಡುವಾಗ ನಾನು ನೋಡಿಲ್ಲ, ನಾನು ಕೇಳಿಲ್ಲ. ಆ ನಂತರ ಅಲ್ಲಿ ಬಂದಿದ್ದಾರೆ 3 ಅಂತ ಹೇಳ ಅವ್ರಿಗೆ ಹೇಳಿರೋದು ಕೊಟ್ಟಿದ್ವಿ, ಅದಕ್ಕೆ ಬಂದಿಲ್ಲ. ಈಗ ಬಂದು ಗೊತ್ತಾಗ್ತಾ ಇದೆ. ಹೌದು, ಆ ಬಾಲಕಿಯರೆಂಬ ಸಸ್ಪೆಕ್ಷನ್ ಇದೆ ಸರ್, ಅಂದ್ರೆ ಅನುಮಾನ ಇದೆಯಾ ಆ ಬಾಲಕಿ ಯಾರು ಇರ್ಬೋದು ಅಂತ ಹೇಳಿ? ನಿಮ್ಮ ನನ್ನ ಲೆಕ್ಕದಲ್ಲಿ ಬೀಸ್ ರೋಡ್ ಆ ಕಡೆನೇ ಆಗಿರ್ಬೇಕು, ಅದು ಆ ಭಾಗದ ಹೆಣ್ಮಗಳಾಗಿರ್ಬೋದು. ಹೌದು, ಅದು ನಾನು ಇವಾಗ ನೆಕ್ಸ್ಟ್ ಯಾವ ಬಟ್ಟೆ ಹಾಕಿರೋದಂತೆಲ್ಲ ನಾನು ತಿಳಿಸ್ತೀವಿ. ಅದ್ರ ಪ್ರಕಾರ ಯಾರೋ ತಂದೆ ತಾಯಿಯವರು ಇದ್ರೆ ಮುಂದೆ ಬರಲಿ. ಈಗ ಹೇಳಿದ್ರೆ ನೀವು ಹೌದು,
ಯಾವ ರಾಜ್ಯ ಇದ್ದಾರೆ ನಿಮ್ಗೆ ಯಾವ ರಾಜ್ಯದಲ್ಲಿ 37 ಯಾವ ಇದೇ ಸ್ಥಳ ಬರ್ತದೆ. ಅಂತ ಯಾವ ಇಲ್ಲ, ಅದು ಸದ್ಯಕ್ಕೆ ಇವಾಗ ಕೇಳ್ಬೇಡಿ ಸರ್. ಅಂದ್ರೆ ಒಟ್ಟು ನಿಮ್ಗೆ ಸ್ಥಳ ಏನಾದ್ರು ಗೊತ್ತು, ನಾಶ ಮುಚ್ಚಿರೋ ಮುಚ್ಚಿರೋ ಸ್ಥಳ ಗೊತ್ತು ನನಗೆ ಗೊತ್ತು. ನೀವು ಪೊಲೀಸರು ಕರ್ಕೊಂಡೋಗಿ SIT ಅಧಿಕಾರಿಗಳು ತೋರಿಸಿದ್ರೆ 100% ತೋರಿಸ್ತೀರಾ ನೀವು? ತೋರಿಸ್ತೇನೆ. ಬೇಕಾದ್ರೆ ಅವರಿಗೆ ಜನ ಇಲ್ಲ, ಕಷ್ಟ ಆಯ್ತು, ನಾನೇ ಮಣ್ಣನ್ನು ಎತ್ತಿ ನಾನೇ ಎತ್ತಿ ವ್ಯವಸ್ಥೆ ನಾನೇ ಮಾಡ್ತೀನಿ. ಈಗ ನಿಮ್ ಜೊತೆ ಯಾರ್ಯಾರು ನೋಡಿದ್ದಾರೆ ಅದು? ಅದು 3-4 ಜನ ಇದೆ. 4 ಜನ ಪ್ಲಸ್ ಕೆಲಸ ಮಾಡೋರು ಒಂದು 2 ಜನ ಇದ್ದಾರೆ ಸರ್. ಹೌದು ಸರ್. ಅವ್ರು ಯಾಕೆ ಅಷ್ಟು ಲೇಟ್ ಮಾಡಿದ್ರು ಒಂದು ವಾರ ಎಲ್ಲ ಯಾಕೆ ಟಚ್ ಮಾಡಿಲ್ಲ ಅಂತ ಅದು ಅವರಿಗೆ ಕೇಳಬೇಕಲ್ಲ ಸರ್. ಅದು ಅದಕ್ಕೇನೆ ನಾನಿವತ್ತು ಅಧಿಕಾರಿಯವರಿಗೆ ಅದಕ್ಕೇನೆ ನಾನು ಅಧಿಕಾರಿ ವಿರುದ್ಧನೇ ದೂರು ಕೊಟ್ಟರು. ಅದಕ್ಕೇನೆ ಅದೇ ದೊಡ್ಡ ತಪ್ಪು. ಅಲ್ಲ, ಯಾವ್ದೊಂದು ಪ್ರಾಣಿ ಮೃತಪಟ್ಟರು ನಾಯಿ ತರ ಇದಲ್ಲ ಸರ್, ಸೇಮ್ ನಾಯಿ ತರ ಎಳ್ದಾಕಿರೋದು. ಏನು ಉಡುಪುತ್ತಲ್ಲ ಸರ್. ಇವಾಗ ನಾನು ಕೇಳ್ತಾ ಇರೋದು ಅದೇ ಅಧಿಕಾರಿಯ ಮಗಳಿಗೆ ಇದೇ ಪರಿಸ್ಥಿತಿ ಬಂದ್ರೆ ಏನಾಗ್ಬೋದು ಕೇಳ್ತಾ ಇರೋದು. ಅದು ಆಲೋಚನೆ ಮಾಡ್ಲಿಕ್ಕೆ ಗೊತ್ತು. 1 ನಿಮಿಷ ಅಷ್ಟು ಸರ್ಕಾರ ಕೆಲಸಕ್ಕೆ ಸೇರುವಾಗ ಸ್ವಲ್ಪ ಆದ್ರೂ ನಾಲೆಜ್ ಇರಬೇಕಲ್ಲ ಸರ್. ಯಾರ್ದು ಎಂದಿನ ಖಾಸಗಿ ವಸ್ತು ಏನ್ ಸರ್ ಕೆಲಸ ಮಾಡ್ತಾ ಇರೋದು? ಎಸ್ಪಿಗೆ ಕೊಡ್ಲಿಕ್ಕೆ ಅಂತಾರೆ ಸರ್. ನಾನು ಹೇಳಿದಿವಲ್ಲ 15 ವರ್ಷ ಹಿಂದೆ ಆ ಒಂದು ಮಟ್ಟಕ್ಕೆ ನಾನು ಬೆಳೆದಿರಲಿಲ್ಲ, ಅದ್ರ ಹಿಂದೆ ಹೋಗುವಂತ ಪರಿಸ್ಥಿತಿ ಇರಲಿಲ್ಲ. ಇವಾಗ ದೇವರದಿಂದ ಹೋಗೋ ಪರಿಸ್ಥಿತಿ ಇದೆ, ಅದು ಹೋಗ್ತಾ ಇದೆ ಸರ್. ಅದಕ್ಕೆ ಧೈರ್ಯವಾಗಿ ಮುಂದೆ ಬಂದೀನಿ ಸರ್. ಅಧಿಕಾರಿ ಈಗ ಕೂಡ ಕರ್ತವ್ಯದಲ್ಲಿದ್ದಾರೆ. ಯಾವುದು ಇಲ್ಲ, ಇವ ಇಲ್ಲ ಇಲ್ಲ ಅಂದ್ರೆ ಎಲ್ಲಿದ್ದಾರೆ? ಎಲ್ಲೋ ಇದ್ದಾರೆ ಅವರು. ಅದು SIT ತನಿಖೆ ಮಾಡಿ ಅವ್ರಿಗೆ ಬದುಕಿದ್ದಾರೆ. ರಿಟೈರ್ಡ್ ಆಗಿದ್ದಾರೆ, ಅದಿಲ್ಲ, ಬದುಕಿದ್ದಾರೆ. ಎಲ್ಲಿದ್ದಾರೆ ಗೊತ್ತಿಲ್ಲ, ಬದುಕಿದ್ದಾರೆ. ಇದ್ರ ಜೊತೆಗೆ ಆ ವ್ಯಕ್ತಿ ಅಧಿಕಾರಿ ಏನು ಅಧಿಕಾರಿ ಇದ್ನಲ್ಲ ಅವಧಿನಲ್ಲಿ ಆಗಿರುವಂತ ಸಾವುಗಳು ಅದೇನೋ ಮಾಹಿತಿ ಇದೆ ಸರ್? ಯಾ ಸರ್. ಈಗ ಏನ್ ಅನುಮಾನ ವ್ಯಕ್ತಪಡಿಸ್ತಿದ್ರಲ್ಲ, ಆ ಅಧಿಕಾರಿ ಇದ್ದಂತ ಸಮಯದ ಅವಧಿ ಇದೆಯಲ್ಲ, ಆ ಅವಧಿ ಏನಾದ್ರು ದಾಖಲೆ ಕಲೆಕ್ಟ್ ಮಾಡಿದಿರಾ? ಏನೆಲ್ಲ ಆಗಿದೆ ಅಂತ ಏನಾದ್ರು? ಅದನ್ನು ಇವಾಗ ನನ್ನ ಈ ಪ್ರಕರಣದಲ್ಲಿ ಬಂಧನ ಮಾಡಿ ಆನಂತರ ಅವನು ತನಿಖೆ ಮಾಡುವಾಗ ಪೊಲೀಸ್ ಭಾಷೆಯಲ್ಲಿ ತನಿಖೆ ಮಾಡಿದ್ರೆ ಎಲ್ಲ ಸತ್ಯ ಹೊರಗೆ ಬರುತ್ತೆ. ಈಗ ಇದು ತನಿಖೆ ಆಗುದು ದಕ್ಷಿಣ ಕನ್ನಡ ಪೊಲೀಸರ ಅಥವಾ SIT. ಯಾಕಂದ್ರೆ ಅದು ಇನ್ನೂ ಆಗಿಲ್ಲಲ್ಲ, ಯಾಕಂದ್ರೆ ಅಲ್ಲಿ ಬರ್ತಿದ್ದಾರೆ ಅವರು DIG ಅವರು ನಿರ್ಧಾರ ಮಾಡೋದು ಅಂತ. ಅದಕ್ಕೆ ನಾನು ಅಲ್ಲಿ ಇವಾಗ ಕೊಟ್ಟು ಆವಾಗ ನೀವು ಬಂದಿದ್ದೆಲ್ಲ ಸರ್, ತಿರುಗಿ ಅಲ್ಲೋದೆ ಅವರಿಗೆ ಬರೆದು ಕೊಟ್ಟರು ಪ್ರಕರಣ ದಾಖಲು ಮಾಡಿ ಅಂತ. ಅದಕ್ಕೆ ನಾನು ಠಾಣೆ ಬಂದು ಅವರ ನಿರ್ದೇಶನಂತೆ ಇದು ಪ್ರಕರಣ ದಾಖಲು ಮಾಡಿದ್ದಾರೆ. ಪ್ರಕರಣ ಅಂದ್ರೆ NCR ಅಂದ್ರೆ ರಿಜಿಸ್ಟರ್ ಮಾಡಿದ್ದಾರೆ. ಇನ್ನು ಅವರು ಅದು ತಗೊಳ್ತಾರೆ ಸರ್, ತಗೊಂಡು ಅವರು ತನಿಖೆ ಮಾಡ್ತಾರೆ. FIR ಮಾಡೋ ಭರವಸೆ ಇದೆ ಸರ್? FIR ಮಾಡ್ತಾರೆ ಅನ್ಸುತ್ತಾ? ಆಗಿ ಮಾಡೋದ್ರೆ ಮತ್ತೆ ಇನ್ನೇನು ಸರ್? ಸರ್ಕಾರಕ್ಕೆ ಮರ್ಯಾದೆ ಇದೆಯಾ? ಪೊಲೀಸ್ ಇಲಾಖೆಗೆ ಮರ್ಯಾದೆ ಇದೆಯಾ? ನಾನು ಇನ್ನೂ ಗೌರವಿಸ್ತಾ ಇದ್ದೀನಿ SITಗೆ. ಇದನ್ನು ಮಾಡೋದಿದ್ರೆ ಮತ್ತೆ ಇನ್ನೂ ಎಲ್ಲ ನಂಬಿಕೆ ಕಳ್ಕೊಳ್ಬೋದು ಸರ್. ಪ್ರತಿಯೊಂದು ನಂಬಿಕೆಯನ್ನು ಕಳ್ಕೊಬೋದು. ಏನೋ ಬೇಕಾಬಿಟ್ಟಿಯಾಗಿ ಏನೋ ಎಲ್ಲಿ ದಕ್ಷಿಣ ಆಫ್ರಿಕಾ ಆ ಕಡೆ ಎಲ್ಲ ಕೊಲೆ ಅತ್ಯಾಚಾರ ಆಗ್ತಾ ಇದ್ದಾರೆ, ಯಾರು ಕೇಳೋರಿಲ್ಲಲ್ಲ. ಅದೇ ರೀತಿ ಪರಿಸ್ಥಿತಿ ಆಗ್ಬೋದು ಇನ್ನು ಇಂಡಿಯಾದಲ್ಲಿ. ಇವರು ಈ ತರ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಆಗ್ಬೋದು. ಬೇರೆ ಸಾಕ್ಷಿಗಳು ಯಾವಾಗ ಬರ್ತಾರೆ ಸರ್? ನಿಮ್ ಜೊತೆ ತನಿಖೆ ಮಾಡೋ ತನಿಖೆ ನೇರವಾಗಿ ಅವ್ರಿಗೆ ಒಪ್ಪಿಸ್ತಾರೆ. ಅಂದ್ರೆ ಅವರು ಮುಂದೆ ಬರಲ್ಲ, ನೇರವಾಗಿ ಮತ್ತೆ ಧೈರ್ಯವರು ಮುಂದೆ ಬರ್ಬೋದು, ಆದ್ರೆ ಭಯ ಇದೆ. ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಅವರಿಗೆ ಪೊಲೀಸ್ ಅಧಿಕಾರಿ ಯಾವ್ದಾದ್ರು ಒತ್ತಡ ಇತ್ತು ಆ ಸಂದರ್ಭದಲ್ಲಿ? ಯಾವ್ದ್ರೆ ಅಧಿಕಾರಿ ಅದು ಒತ್ತಡ ಇದ್ದು ಮಾಡ್ತಾ ಇರೋದಾ ಅವ ಆ ಒಂದು ಮನಸ್ಥಿತಿಯಲ್ಲಿ ಮಾಡೋದಾ ಗೊತ್ತಿಲ್ಲ ಸರ್. ಆದ್ರೂ ಮಾಡಿದ್ದಾರೆ. ಒತ್ತಡ ನಾನು ನೋಡಿಲ್ಲ, ನನಗೆ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ತಾ ಇದೆ, ಆ ಮಲಯಾಳಿಗಳು ಕರ್ನಾಟಕದ ಮರ್ಯಾದೆ ತೆಗಿತಾರೆ. ಯಾವ ಮಲಯಾಳಿ ಅಂತ? ಅವನ ಸೀಮೆ ಯಾವನ ಮಲಯಾಳಿ ಅಂತ? ಯಾವನ ಮಲಯಾಳಿ ಸೀಮೆವ? ನನ್ನ ಹುಟ್ಟೂರೇ ಇದು, ನನ್ನ ತಾಯಿ ಹುಟ್ಟೂರೇ ಇದು, ಮತ್ತಿನ್ನೇನು ಮಲಯಾಳಿ ಅಂತ ಅವನಿಗೆ ಬಾ ಅಂತ ಹೇಳಿ ಅವನ ಅಕ್ಕ ತಂಗಿಯರನ್ನ ತಂದು ಹಾಕಿದಾರ ನೋಡಿ. ಹಂಗಾರೆ ಅವ್ರಂತ ನೋಡಿ ಅವರು ಮಲಯಾಳಿ ಅಂತ ಎಷ್ಟು ಜಾಗ್ರತೆ, ಎಷ್ಟು ಬೇಕು ಅಷ್ಟು ಮಾತಾಡ್ಬೇಕವ. ಹಂಗಾರೆ ಇಂಡಿಯಾದಲ್ಲಿ ಯಾವ ಭಾಷೆ ಮಾತಾಡಬಾರ್ದಾ? ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಯಾವ ಭಾಷೆ ಮಾತಾಡಬಾರ್ದಾ? ಇದು ಯಾವ ಟೈಪ್ ಮಾಡಿರೋದು? ನಾನು ಮಾಡಿರೋದು. ಆ ಹೇಳೋನ ಅಪ್ಪ ಒಂದು ಮಾಡಿಲ್ಲ ಕನ್ನಡದಲ್ಲೇ. ಹೌದು, ನನ್ನ ಮೊಬೈಲ್ ನಾನು ಟೈಪ್ ಮಾಡಿರೋದು. ಇನ್ನೇನು ಬೇಕು ಅವರಿಗೆ? ಯೋಗ್ಯತೆ ಇರ್ಬೇಕು ಸರ್. ಮಾತಾಡುವಾಗ ಒಂದು ಗೌರವ ಇರ್ಬೇಕು. ಅದಕ್ಕೆ ಏನೇನೋ ಮಾತಾಡೋದಲ್ಲ. ಯಾಕೆ ನಿಮ್ಮ ಮೇಲೆ ಆ ಥರ ವಾಗ್ದಾಳಿಗಳು? ಏನೋ ಅವರು ಇದೇ ತರ ಅತ್ಯಾಚಾರ ಆಗಿರ್ಬೋದು, ಇಂಥ ಅತ್ಯಾಚಾರಕ್ಕೆ ಸಪೋರ್ಟ್ ಮಾಡ್ತಾ ಇರ್ಬೋದು, ಅದಕ್ಕೆ ಆಗಿರ್ಬೋದು. ಬೇರೆ ಏನಕ್ಕಲ್ಲ, ಅವರು ಅತ್ಯಾಚಾರಿಗಳಾಗಿರ್ತಾರೆ. ಹಂಗಾರ್ತಾನೆ ಮಾತಾಡೋದು ಸರ್. ಈ ರೀತಿ ಆರೋಪಗಳನ್ನು ಮಾಡ್ತಿರೋ ವಿರುದ್ಧ ಏನಾದ್ರು ಮಾನನಷ್ಟ ಮೊಕದ್ದಮೆ ಹಾಕುವಂತ? ಇಲ್ಲ ಸರ್, ನಾವು ಅಷ್ಟು ಕೋಟಿಗಟ್ಟಲೆ ಮಾನನಷ್ಟ ಹಾಕುವಷ್ಟು ದೊಡ್ಡ ಪ್ರಭಾವಿ ಅಲ್ಲ ಸರ್. ಭಾಷೆ ಇರಲಿ, ಸರ್ ಆಗ್ಲಿ ಸರ್, ಅದು ಅನುಭವಿಸಿಲ್ಲ. ನಿಮ್ಮ ಪ್ರಕರಣ ಅಲ್ಲ, ನಾನೇ ಹೇಳ್ತಾನೆ ಸರ್. ಇವನೇ ಹೇಳಿದ್ರು ಸರ್, ನನ್ನ ತಾಯಿ ಆ ನೆಲ್ಯಾಡಿ ಭಾಗ ನೋಡಿ ಈ ಕಡೆ ನೋಡಿಲ್ಲ. ಇನ್ನು ಧರ್ಮಸ್ಥಳ ಕೆಳಗೆ ಬಂದರು, ದೇವಸ್ಥಾನಕ್ಕೆ ಬಂದರು, ಅದರಿಂದ ಈ ಕಡೆ ನೋಡಿಲ್ಲ. ಒಂದ್ಸಾರಿ ಏನೋ ಬಂದಿರ್ಬೋದು. ನನ್ನ ತಾಯಿ ಬೆಳ್ತಂಗಾಡಿ ಪೇಟೆಯಲ್ಲಿ ವೇಶ್ಯಾವಟಿ ನಡೆಸ್ತಾ ಅಂದ್ರೆ ಹೇಳ್ತಾ ಇರೋರು ಇದ್ದಾರೆ. ನಾನು ಸುಳೆ ಮಗ ಅಂತ ಹೇಳ್ತಾ ಇದ್ದಾರೆ, ನಾನು ಗೊದ್ದೆಜೆ ಅಂತ ಹೇಳ್ತಿದ್ದಾರೆ, ಕಮ್ಯುನಿಸ್ಟ್ ಅಂತ ಹೇಳ್ತಾ ಇದ್ದಾರೆ, ಮಲಯಾಳಿ ಅಂತ ಹೇಳ್ತಾರೆ. ಆಯ್ತು ಸರ್, ಒಪ್ಕೊಂಡೆ ಸರ್. ಇವತ್ತು ಅದೆಲ್ಲ ಇಟ್ಬಿಟ್ಟೆ ಇವತ್ತು ಬಂದಿರೋದು, ಆ ತಾಕತ್ತಲ್ಲೇ ಬಂದಿರೋದು. ಅದು ಅರ್ಥ ಮಾಡ್ಕೊಳ್ಳಿ ಸರ್. ಯಾರ ಥರ ಎಲ್ಲೋ ಫೇಸ್ಬುಕ್ಕಲ್ಲಿ ಜಾಲತಾಣಲ್ಲಿ ಬರಿತಾ ಇಲ್ಲ ಸರ್. ನೇರವಾಗಿ ಬರ್ತಾ ಇದ್ದೀನಿ ಸರ್. ದೇಶದ ಕಾನೂನು ಚೌಕಟ್ಟಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್. ಏನು ಬೇಕಾದ್ರೆ ಮಾಡಲಿ ಸರ್, ಸಂತೋಷವಾಗಿ ಹೇಳೋದು ಸ್ವೀಕರಿಸ್ತೀನಿ. ಅವರಿಗೆ ಆ ಪರಿಸ್ಥಿತಿ ಬರದೇ ಇರಲಿ ಅಂತ ದೇವರಲ್ಲಿ ಭಗವಂತನೇ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್. ಅಷ್ಟೇ. ಅವರಿಗೆ ತಿರುಗೊಟ್ಟು ಕೊಡ್ತಾ ನನ್ನ ಟೈಮು ನಾನು ವ್ಯರ್ಥ ಮಾಡಲ್ಲ. ನನಗೆ ಕೆಲಸ ಬೇಜಾನಿದೆ, ಆ ಬೇಜಾನ ಕೆಲಸ ನಾನು ಮಾಡ್ತಾ ಇದ್ದೀನಿ ಸರ್. ಓಕೆ ಸರ್.
ಓಕೆ, ಥ್ಯಾಂಕ್ ಯು ಸರ್. ದೂರು ಅನ್ನೋದು ಈಗ ಬಹಳಷ್ಟು ಹೊಸ ನೋಡುಗರು ಇರ್ತಾರೆ. ಏನ್ ದೂರು ಏನು ಅಂತ ಮತ್ತೆ ಬ್ರೀಫ್ ಮಾಡಿ ಸರ್. ಸರ್, ನಿನ್ನೆಯಿಂದ ನಾನು ಹೇಳ್ತಾ ಇದ್ದೆ, ದೂರ ಅಂದರೆ ಅಧಿಕಾರಿ ವಿರುದ್ಧ ಅಧಿಕಾರಿ, ಪೊಲೀಸ್ ಅಧಿಕಾರಿ ಒಂದು ಹೆಣ್ಣು ಮಗಳನ್ನು ನಾಯಿ ತರ ಎಳೆದು ಗುಂಡಿ ಹಾಕಿ ಮುಚ್ಚಿರೋದು ಓಕೆ ಈ ಧರ್ಮಸ್ಥಳ ಗ್ರಾಮದಲ್ಲಿ. ಓಕೆ, ಅದನ್ನು ನಾನು ಹೇಳ್ತಾ ಇರೋದು, ಅದು ಅವರ ವಿರುದ್ಧ ಕ್ರಮ ಹೇಳಬೇಕು. ಅವರು ಯಾರು ಏನು ಏನಕ್ಕೋಸ್ಕರ ಹೆಣ್ಣು ಮಗಳು 13-15 ವರ್ಷದ ಹೆಣ್ಣು ಮಗಳು, ಆ ಹೆಣ್ಣು ಮಗಳು ಏನು ಮಾಡಿ ತೆಗೆದೆ ಯಾವ ಕಾರಣಕ್ಕೋಸ್ಕರ ಅವ ಗುಂಡಿ ತೋಡಿ ಮಣ್ಣು ಮಾಡಿರೋದು, ಅವನು ಯಾರು ಹೇಳಿರೋದು? ಅವನ ಮನೆಯಲ್ಲಿ ಹೆಣ್ಮಕ್ಳು ಯಾರು ಇಲ್ವಾ? ಹೆಣ್ಮಕ್ಳಿಗೆ ಗೌರವ ಕೊಡೋದು ಇದೇನಾ? ಇದು ಗೊತ್ತಾಗಬೇಕು. ಇದು ನಮ್ಮ ಉದ್ದೇಶ. ನಾವು ಯಾವ ದೇವಸ್ಥಾನ ವಿರುದ್ಧ ಅಲ್ಲ, ನಾವು ಯಾವ್ದು ವ್ಯಕ್ತಿ ವಿರುದ್ಧ ಅಲ್ಲ. ಫಸ್ಟ್ ಅದು ಅರ್ಥ ಮಾಡ್ಕೊಂಡಿರ್ಬೇಕು ಇವರು. ಧರ್ಮಸ್ಥಳ ಪೊಲೀಸರಿಗೆ ಏನು ಹೇಳಿದ್ರು? ಯಾವ ಸೆಕ್ಷನ್ ಬರ್ತದೆ? ಇಲ್ಲ, ಸೆಕ್ಷನ್ ಅಲ್ಲಿ ಹಾಕಿಲ್ಲ. ಅದಕ್ಕೆ ಇವಾಗ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ದಾಖಲಿಸಿ SIT ಅವರೇ ಕೊಡ್ತಾ ಇದ್ದಾರೆ ಸರ್. ಹೇಳಿ ಸರ್. ಕನ್ಫ್ಯೂಷನ್ ಆದಾಗ ಏನಂದ್ರೆ ಆ ಘಟನೆ ಆದಾಗ ನೀವು ಸ್ಥಳದಲ್ಲಿ ಇದ್ರ ಹೇಗೆ ಅಂತ, ಯಾಕೆ ನಿಮ್ಮ ದೂರು ಅರ್ಜಿಯಲ್ಲಿ ಅದು ಕಾಣಲಿಲ್ಲ ಅಂತ ಹೇಳಿ ಸ್ವಲ್ಪ ವಿವರ. ಅದಂದ್ರೆ ಆ ದೂರ ಅರ್ಜಿಯನ್ನು ನಾನು ಕಟ್ ಮಾಡಿದ್ದೀನಿ. ತುಂಬಾ ಕಟ್ ಮಾಡಿ ಹಾಕಿರೋದು. ಅಂದ್ರೆ ಎಲ್ಲಿ ಅಂತ ಹಾಕಿಲ್ಲ, ಮತ್ತೆ ಯಾರಂತ ಹಾಕಿಲ್ಲ, ಯಾರು ಸಾಕ್ಷಿಯಾರ ಅಂತ ಹಾಕಿಲ್ಲ, ಅದು ಯಾವುದು ಹಾಕಿಲ್ಲ. ಅದು ನಾನಿದ್ದೆ ಅದ್ರ ನಿನ್ನೆದರಲ್ಲಿ ಇದೆ, ಇಲ್ಲ ಅಂತಲ್ಲ. ನಾನು ಆಗುವಂತ ಹಾಕಿದ್ದೀನಿ, ಅದರಲ್ಲಿ ಆ ಪಾಯಿಂಟ್ ಹಾಕಿದ್ದೀನಿ ಸರ್. ಇದರಲ್ಲಿ ಮಾತ್ರ ಅದು ಹಾಕಿಲ್ಲ. ಅದು ನಾನು ಸ್ವಲ್ಪ ಹೆಚ್ಚು ಆಗಿರ್ಬೋದು. ನಾನು ಹಂಗೆ ನೋಡಿ ಹಂಗೆ ಹೋಗಿರೋದು. ನಾನು ಮಾಡೋದು ನೋಡಿದೀನಿ, ಅದು ನೋಡಿ ನಾನು ಒಟ್ಟು ಒಂದು ವಾರಗಳ ಕಾಲ ಬರಲೇ ಇಲ್ಲ. ಒಂದು ವಾರ ಬರಲಿಲ್ಲ ಸರ್. ಅಲ್ಲಿಂದ ಅದು ಇದೆ, ಯಾರು ಇವರಿಗೆ ಕರೆ ಮಾಡಿ ಹೇಳಿರೋದಂತ ಇದೆ ಸರ್. ಅದರ ನಂತರ ಅವ್ರು 1 ವಾರ ನಂತರ ಬಂದಿರೋದು ಪೊಲೀಸ್. ಅದು ತಪ್ಪು ಮಾಡಿದ್ರು. ಒಂದನೇದಾಗಿ ಕರ್ತವ್ಯ ಯಾವ ರೀತಿಯಲ್ಲಿ ಮಾಡಿದಾರೆ ಅಂತ ಹೇಳಿದ್ರೆ, ಕರೆ ಮಾಡಿದರೆ ಅವತ್ತು ಆವಾಗಲೇ ಬರಬೇಕಿತ್ತು. ಬಂದು ಬಾಡಿಯನ್ನು ನೋಡಿ, ಓಕೆ ಅದು ಅರಣ್ಯಲ್ಲಿ ಇತ್ತು, ಅರಣ್ಯ ಅಧಿಕಾರಿಗೆ ತಿಳಿಸ್ಬೇಕಿತ್ತು. ನಂತರ ಅದನ್ನು FIR ಮಾಡಬೇಕಿತ್ತು, ಅದು ಮಾಜೂರು ಮಾಡಬೇಕಿತ್ತು. ಮಾಜೂರು ಮಾಡಿದ ನಂತರ ಹಾಸ್ಪಿಟಲಿಗೆ ತಗೊಳ್ಬೇಕಿತ್ತು. ಆ ನಂತರ ಪಬ್ಲಿಸಿಟಿ ಮಾಡಬೇಕಿತ್ತು. ಆ ನಂತರ ಕರ್ನಾಟಕ ರಾಜ್ಯ ಎಲ್ಲ ಠಾಣೆಗೂ ಮಾಹಿತಿ ಕಳಿಸ್ಬೇಕಿತ್ತು. ಇದಾದ ನಂತರ ಇವು ನೋಡಿ ಯಾರು ಬಂದಿಲ್ಲ. ನಂತರ ಆ ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಏನು ಸಮಾಧಿ ಇದೆ, ಆ ಹಾಸ್ಪಿಟಲ್ ಎಲ್ಲ ಪಟ್ಟಣ ಪಂಚಾಯತ್ ಆ ವ್ಯಾಪ್ತಿಯಲ್ಲಿ ಮಣ್ಣು ಮಾಡಬೇಕಿತ್ತು. ಇದನ್ನು ಇಲ್ಲಿ ಪೊಲೀಸ್ ಆಫೀಸರ್ಗೆ ದೂರು ಕೊಡುವ ನೇರವಾಗಿ ಅಲ್ಲೇ ಬಂದು ಮಣ್ಣು ಮಾಡಿದ್ದು ಎಷ್ಟು ಸರಿ? ಅದನ್ನ ಕೇಳ್ತಾ ಇರೋದು. ಇವಾಗ ಗೊಂದಲ ಅಂತ ಹೇಳ್ತಾರೆ. 15 ವರ್ಷ ಹಿಂದೆ ದೂರು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿ ಸ್ವಾಮಿ, ದೂರು ಯಾರಿಗೆ ಕೊಡಬೇಕಿತ್ತು? ಅವರೇ ಬಂದು ಮಣ್ಣು ಮಾಡ್ತಾ ಇದ್ದಾರೆ, ನಾನು ಯಾರಿಗೂ ದೂರು ಕೊಡಲ್ಲ ಹೇಳಿ. ಈಗ ಮಿಸ್ಸಿಂಗ್ ಕೇಸ್ ಈಗ ಏನು ಅದು ಒಬ್ಬ ಮಹಿಳೆಯ ದೇಹ ಅಂತ ಪೊಲೀಸರು ಹೇಳಿದ್ರು ಅಂತೇಳಿ, ಆದ್ರೆ ನೀವ್ ಹೇಳ್ತಿರೋದು ಬಾಲಕಿಯ ದೇಹ. ಬಾಲಕಿ ಮಹಿಳೆ ಅಲ್ಲ, ಅದು ಪೊಲೀಸ್ 15. ಓಕೆ, 15 ಬಾಲಕಿಯ ಮೃತದೇಹ. ಆದರೆ ಅಲ್ಲಿ ಆ ಬಂದ ಪೊಲೀಸ್ ಅಧಿಕಾರಿ 1 ವಾರ ಬಿಟ್ಟು ನಂತರ ಬಂದ್ರಲ್ಲ ಸ್ವಾಮಿ, ಆ ಪೊಲೀಸ್ ಅಧಿಕಾರಿ ಇದು 30ರಿಂದ 45 ವರ್ಷದ ಹೆಂಗಸು ಅಂತ ಹೇಳಿ ಅಲ್ಲಿ ಹೇಳಿದ್ರು. ಬಂದವರಿಗೆಲ್ಲ ಕದೇನಿದ್ರ ಅವರಿಗೆ ಹೇಳಿ ದಾರಿ ತಪ್ಪಿಸ್ತಾ ಇರೋದು. ಆ ಸಂದರ್ಭದಲ್ಲಿ ಯಾವ್ದಾದ್ರು ಅಪರಿಚಿತ ಮಹಿಳೆ 30ರಿಂದ 45 ವರ್ಷದ ಮಹಿಳೆ ನಾಪತ್ತೆ ಪ್ರಕರಣ ದಾಖಲಾಗಿತ್ತು ಆ ಸಂದರ್ಭದಲ್ಲಿ. ಮತ್ತೆ ಆ ಸಂದರ್ಭದಲ್ಲಿ ಯಾವ್ದಾದ್ರು ಮಿಸ್ಸಿಂಗ್ ಕೇಸ್ ಆಗಿರುವಂತಹ ಬಾಲಕಿಯದ್ದು ಏನಾದ್ರು ಪ್ರಕರಣ ದಾಖಲಾಗಿತ್ತ ಅಂತ? ಅವತ್ತು ನಮಗೆ ತಿಳಿದ ಪ್ರಕಾರವಾಗಿ ಬೀಸ್ ರೋಡ್ ಬಂಟ್ವಾಳ ಠಾಣಾ ವ್ಯಾಪ್ತಿ ಹೇಳ್ಬೋದು ಒಂದು ಸುದ್ದಿ ಆಯಿತು. ಅದಕ್ಕೋಸ್ಕರ ನಾನು RTIಯಲ್ಲಿ ಆ ರಿಪೋರ್ಟ್ ನಾನು ತೆಗೆದಿರೋದು. ಆದರೆ 2002ರಲ್ಲಿ ಒಂದು ಬಾಲಕಿ ಮಿಸ್ ಆಗಿರೋದ್ರಲ್ಲಿ ಇದೆ, ಅದು ಇನ್ನೂ ದಾಖಲೆ ತಗೊಳ್ಬೇಕು. ಆದರೆ ಇವಾಗ ದಾಖಲೆ ಕೇಳಿದ್ರೆ ಏನಾಗುತ್ತೆ 2013ರ ತನಕ ಎಲ್ಲ ದಾಖಲೆಯನ್ನು ನಾಶ ಮಾಡಿದ್ದಾರೆ ಅಂತ ಕೊಡ್ತಾ ಇದ್ದಾರೆ. ಇವಾಗ ಏನು ಹುಡ್ಕೋಣ? ಇದೆಲ್ಲ ಕೆಲಸ ಮಾಡಿದ್ದೇನೆ ಸರ್. ಇವತ್ತು ನಿನ್ನೆ ಅಲ್ಲ. ಗೊಂದಲ ವಾತಾವರಣ ಹೇಳಲಿಕ್ಕೆ, ಒಂದು ಗೊಂದಲ ಮಾತು ಹೇಳಲಿಕ್ಕೆ ನಿನ್ನೆಯಿಂದ ಕೆಲಸ ಮಾಡಿರಲ್ಲ ಸರ್. ಅದೆಲ್ಲ ದಾಖಲೆ ಕೊಡ್ತೀವಿ. ನಾನು ಯಾರೋ ಕಳಿಸಿಬಿಟ್ಟು ಯಾರಿಗೋಸ್ಕರ ಬಂದಿರೋದು ಅಲ್ಲ ಸರ್. ಇನ್ನೊಂದು ಏನಂದ್ರೆ ಹೇಳಿ ಸರ್, ಪೊಲೀಸರಿಗೆ ಮೊದಲು ಮಾಹಿತಿ ಗೊತ್ತಾಗುತ್ತೆ, ನಂತರ 1 ವಾರ ಬಿಟ್ಟು ಪೊಲೀಸರು ಅಲ್ಲಿ ಬರ್ತಾರೆ ಅಂತ ನಿಮಗೆ ಮಾಹಿತಿ ಗೊತ್ತಾಗಿದ್ದು ಯಾವಾಗ? ನೀವು ಸರ್ ನಾನು ಅಲ್ಲಿ ಹೋಗ್ತೇನೆ ಅಂದರೆ ನಾವು ಕೂಲಿ ಕೆಲಸದವರು. ಆ ರೀತಿಯಲ್ಲಿ ಹೋಗುವಾಗ ನನಗೆ ನಾನು ಗೊತ್ತಾಗಿದೆ. ನಾನು ನೋಡಿರೋದು. ಆವಾಗ ಏನೋ ಕೇಳುವಾಗ ಹೇಳಿದ್ರು ಇಷ್ಟು ವಾಸನೆ ಬರಲಿಕ್ಕೆ ಕಾರಣ ಏನಂತ ಹೇಳಿದ್ವಿ. ಪೊಲೀಸರು ಬಂದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳ್ತೀನಿ, ಅವಾಗ 1 ವಾರ ಹಿಂದೆ ದೂರು ಕೊಡುವಾಗ ನಾನು ನೋಡಿಲ್ಲ, ನಾನು ಕೇಳಿಲ್ಲ. ಆ ನಂತರ ಅಲ್ಲಿ ಬಂದಿದ್ದಾರೆ 3 ಅಂತೆಲ್ಲ ಅವ್ರಿಗೆ ಹೇಳಿದ್ರು, ಕೊಟ್ಟಿದ್ವಿ, ಅದಕ್ಕೆ ಬಂದಿಲ್ಲ. ಈಗ ಬಂದು ಊತಾಡ್ತಾ ಇದ್ದಾರೆ. ಹೌದು, ಆ ಬಾಲಕಿ ಯಾರು ಎಂಬ ಸಸ್ಪೆಕ್ಷನ್ ಇದೆ ಸರ್, ಅಂದ್ರೆ ಅನುಮಾನ ಇದೆ ಆ ಬಾಲಕಿ ಯಾರು ಇರ್ಬೋದು ಅಂತ ಹೇಳಿ. ನಿಮ್ಮ ನನ್ನ ಲೆಕ್ಕದಲ್ಲಿ ಬೀಸ್ ರೋಡ್ ಆ ಕಡೆನೇ ಆಗಿರ್ಬೇಕು, ಅದು ಆ ಭಾಗದ ಹೆಣ್ಮಗಳಾಗಿರ್ಬೋದು. ಹೌದು. ಅದು ನಾನು ಇವಾಗ ನೆಕ್ಸ್ಟ್ ಯಾವ ಬಟ್ಟೆ ಹಾಕಿರೋದಂತೆಲ್ಲ ನಾನು ತಿಳಿಸ್ತೀವಿ. ಅದ್ರ ಪ್ರಕಾರ ಯಾರೋ ತಂದೆ ತಾಯಿಯವರು ಇದ್ರೆ ಮುಂದೆ ಬರಲಿ. ಈಗ ಹೇಳಿದ್ರೆ ನೀವು ಹೌದು,
ಯಾವ ರಾಜ್ಯ ಇದ್ದಾರೆ ಮತ್ತೆ ಯಾವ ರಾಜ್ಯದಲ್ಲಿ 37 ಅಂದ್ರೆ ಇದೇ ಸ್ಥಳ ಬರ್ತದೆ. ಅಂತ ಯಾವ ಇಲ್ಲ, ಅದು ಸದ್ಯಕ್ಕೆ ಇವಾಗ ಕೇಳ್ಬೇಡಿ ಸರ್. ಅಂದ್ರೆ ಒಟ್ಟು ನಿಮ್ಗೆ ಸ್ಥಳ ಏನಾದ್ರು ಗೊತ್ತು, ನಾಶ ಮುಚ್ಚಿರೋ ಮುಚ್ಚಿರೋ ಸ್ಥಳ ಗೊತ್ತು ನನಗೆ ಗೊತ್ತು. ನೀವು ಪೊಲೀಸರು ಕರ್ಕೊಂಡೋಗಿ SIT ಅಧಿಕಾರಿಗಳು ತೋರಿಸಿದ್ರೆ 100% ತೋರಿಸ್ತೀರಾ ನೀವು? ತೋರಿಸ್ತೀನಿ. ಬೇಕಾದ್ರೆ ಅವರಿಗೆ ಜನ ಇಲ್ಲ, ಕಷ್ಟ ಆಯ್ತು, ನಾನೇ ಮಣ್ಣನ್ನು ಎತ್ತಿ ನಾನೇ ಎತ್ತಿ ವ್ಯವಸ್ಥೆ ನಾನೇ ಮಾಡ್ತೀನಿ. ಈಗ ನಿಮ್ಮ ಜೊತೆ ಯಾರ್ಯಾರು ನೋಡಿದ್ದಾರೆ ಅದು? ಅದು 3-4 ಜನ ಇದೆ. 4 ಜನ ಪ್ಲಸ್ ಕೆಲಸ ಮಾಡೋರು ಒಂದು 2 ಜನ ಇದ್ದಾರೆ ಸರ್. ಹೌದು ಸರ್. ಅವ್ರು ಯಾಕೆ ಅಷ್ಟು ಲೇಟ್ ಮಾಡಿದ್ರು ಅಂದ್ರೆ 1 ವಾರ ಎಲ್ಲ ಯಾಕೆ ಟಚ್ ಮಾಡಿಲ್ಲ ಅಂತ ಅದು ಅವರಿಗೆ ಕೇಳಬೇಕಲ್ಲ ಸರ್. ಅದು ಅದಕ್ಕೇನೆ ನಾನಿವತ್ತು ಅಧಿಕಾರಿಯವರಿಗೆ ಅಧಿಕಾರಿ ವಿರುದ್ಧ ಅದಕ್ಕೇನೆ ನಾನು ಅಧಿಕಾರಿ ವಿರುದ್ಧನೇ ದೂರು ಕೊಟ್ಟರು. ಅದಕ್ಕೇನೆ ಅದೇ ದೊಡ್ಡ ತಪ್ಪು. ಅಲ್ಲ, ಯಾವ್ದೊಂದು ಪ್ರಾಣಿ ಮೃತ ಪಟ್ಟರು ನಾಯಿ ತರ ಇದಲ್ಲ ಸರ್, ಸೇಮ್ ನಾಯಿ ತರನೇ ಎಳ್ದಾಕಿರೋದು. ಏನು ಹುಡುಕುತ್ತಲ್ಲ ಸರ್. ಇವಾಗ ನಾನು ಕೇಳ್ತಾ ಇರೋದು ಅದೇ ಅಧಿಕಾರಿಯ ಮಗಳಿಗೆ ಇದೇ ಪರಿಸ್ಥಿತಿ ಬಂದ್ರೆ ಏನಾಗ್ಬೋದು ಅಂತ ಕೇಳ್ತಾ ಇರೋದು. ಅದು ಆಲೋಚನೆ ಮಾಡ್ಲಿಕ್ಕೆ ಗೊತ್ತು. 1 ನಿಮಿಷ ಅಷ್ಟು ಸರ್ಕಾರ ಕೆಲಸಕ್ಕೆ ಸೇರೋ ಸ್ವಲ್ಪ ಆದ್ರೂ ನಾಲೆಜ್ ಇರಬೇಕಲ್ಲ ಸರ್. ಯಾರ್ದು ಎಂದಿನ ಖಾಸಗಿ ವಸ್ತು ಏನು ಸರ್ ಕೆಲಸ ಮಾಡ್ತಾ ಇರೋದು? ಅವಾಗಿನ SP ಎಲ್ಲ ಎಸ್ಪಿಗೆ ಕೊಡ್ಲಿಕ್ಕೆ ಅಂತಾರೆ ಸರ್. ನಾನು ಹೇಳಿದೀವಲ್ಲ 15 ವರ್ಷ ಹಿಂದೆ ಆ ಒಂದು ಮಟ್ಟಕ್ಕೆ ನಾನು ಬೆಳೆದಿರಲಿಲ್ಲ. ಅದೇ ಹಿಂದೆ ಹೋಗುವಂತ ಪರಿಸ್ಥಿತಿ ಇರಲಿಲ್ಲ. ಇವಾಗ ದೇವರದಿಂದ ಹೋಗೋ ಪರಿಸ್ಥಿತಿ ಇದೆ, ಅದು ಹೋಗ್ತಾ ಇದೆ ಸರ್. ಅದಕ್ಕೆ ಧೈರ್ಯವಾಗಿ ಮುಂದೆ ಬಂದೀನಿ ಸರ್. ಅಧಿಕಾರಿ ಈಗ ಕೂಡ ಕರ್ತವ್ಯದಲ್ಲಿದ್ದಾರೆ. ಯಾವುದು ಅಧಿಕಾರಿ ಇಲ್ಲ, ಇವ ಇಲ್ಲ ಇಲ್ಲ ಅಂದ್ರೆ ಎಲ್ಲಿದ್ದಾರೆ? ಎಲ್ಲೋ ಇದ್ದಾರೆ ಅವರು. ಅದು SIT ತನಿಖೆ ಮಾಡಿ ಅವ್ರಿಗೆ ಬದುಕಿದ್ದಾರೆ. ರಿಟೈರ್ಡ್ ಆಗಿದ್ದಾರೆ, ಅದಿಲ್ಲ, ಬದುಕಿದ್ದಾರೆ. ಎಲ್ಲಿದ್ದಾರೆ ಗೊತ್ತಿಲ್ಲ, ಬದುಕಿದ್ದಾರೆ. ಇದ್ರ ಜೊತೆಗೆ ಆ ವ್ಯಕ್ತಿ ಅಧಿಕಾರಿ ಏನು ಅಧಿಕಾರಿ ಇದ್ನಲ್ಲ ಅವಧಿನಲ್ಲಿ ಆಗಿರುವಂತ ಸಾವುಗಳು ಅದನ್ನ ಮಾಹಿತಿ ಇದೆ ಸರ್? ಯಾ ಸರ್. ಈಗ ಏನು ಅನುಮಾನ ವ್ಯಕ್ತಪಡಿಸಿದ್ರಲ್ಲ, ಆ ಅಧಿಕಾರಿ ಇದ್ದಂತ ಸಮಯದ ಅವಧಿ ಇದೆಯಲ್ಲ, ಆ ಅವಧಿಯದ್ದು ಏನಾದ್ರು ದಾಖಲೆ ಕಲೆಕ್ಟ್ ಮಾಡಿದಿರಾ? ಏನೆಲ್ಲ ಆಗಿದೆ ಅಂತ ಏನಾದ್ರು? ಅದಕ್ಕೆ ಇವಾಗ ನನ್ನ ಈ ಪ್ರಕರಣದಲ್ಲಿ ಬಂಧನ ಮಾಡಿ ಆನಂತರ ಅವನು ತನಿಖೆ ಮಾಡುವಾಗ ಪೊಲೀಸ್ ಭಾಷೆಯಲ್ಲಿ ತನಿಖೆ ಮಾಡಿದ್ರೆ ಎಲ್ಲ ಸತ್ಯ ಹೊರಗೆ ಬರುತ್ತೆ. ಈಗ ಇದು ತನಿಖೆ ಆಗುದು ದಕ್ಷಿಣ ಕನ್ನಡ ಪೊಲೀಸರ ಅಥವಾ SIT. ಯಾಕಂದ್ರೆ ಅದು ಇನ್ನೂ ಆಗಿಲ್ಲಲ್ಲ, ಯಾಕಂದ್ರೆ ಅಲ್ಲಿ ಬರ್ತಿದ್ದಾರೆ ಅವರು DIG ಅವರು ನಿರ್ಧಾರ ಮಾಡೋದು ಅಂತ. ಅದಕ್ಕೆ ನಾನು ಅಲ್ಲಿ ಇವಾಗ ಕೊಟ್ಟು ಆವಾಗ ನೀವು ಬಂದಿದ್ದೀವಲ್ಲ ಸರ್, ತಿರುಗಿ ಅಲ್ಲೋದೆ ಅವರಿಗೆ ಬರೆದು ಕೊಟ್ಟರು ಪ್ರಕರಣ ದಾಖಲು ಮಾಡಿ ಅಂತ. ಅದಕ್ಕೆ ನಾನು ಠಾಣೆ ಬಂದು ಅವರ ನಿರ್ದೇಶನಂತೆ ಇದು ಪ್ರಕರಣ ದಾಖಲು ಮಾಡಿದ್ದಾರೆ. ಪ್ರಕರಣ ಅಂದ್ರೆ NCR ಅಂದ್ರೆ ರಿಜಿಸ್ಟರ್ ಮಾಡಿದ್ದಾರೆ. ಇನ್ನು ಅವರು ಅದು ತಗೊಳ್ತಾರೆ ಸರ್. ತಗೊಂಡು ಅವರು ತನಿಖೆ ಮಾಡ್ತಾರೆ. FIR ಮಾಡೋ ಭರವಸೆ ಇದೆ ಸರ್? FIR ಮಾಡ್ತಾರೆ ಅನ್ಸುತ್ತಾ? ಆಗಿ ಮಾಡೋದ್ರೆ ಮತ್ತೆ ಇನ್ನೇನು ಸರ್? ಸರ್ಕಾರಕ್ಕೆ ಮರ್ಯಾದೆ ಇದೆಯಾ? ಪೊಲೀಸ್ ಇಲಾಖೆಗೆ ಮರ್ಯಾದೆ ಇದೆಯಾ? ನಾನು ಇನ್ನೂ ಗೌರವಿಸ್ತಾ ಇದ್ದೀನಿ SIT. ಇದನ್ನು ಮಾಡೋದಿದ್ರೆ ಮತ್ತೆ ಇನ್ನೂ ಎಲ್ಲ ನಂಬಿಕೆ ಕಳ್ಕೊಳ್ಬೋದು ಸರ್. ಪ್ರತಿಯೊಂದು ನಂಬಿಕೆಯನ್ನು ಕಳ್ಕೊಬೋದು. ಏನೋ ಬೇಕಾಬಿಟ್ಟಿಯಾಗಿ ಏನೋ ಎಲ್ಲಿ ದಕ್ಷಿಣ ಆಫ್ರಿಕಾ ಆ ಕಡೆ ಎಲ್ಲ ಕೊಲೆ ಅತ್ಯಾಚಾರ ಆಗ್ತಾ ಯಾರು ಕೇಳೋರಿಲ್ಲಲ್ಲ. ಅದೇ ರೀತಿ ಪರಿಸ್ಥಿತಿ ಆಗ್ಬೋದು ಇನ್ನು ಇಂಡಿಯಾದಲ್ಲಿ. ಇವರು ಈ ತರ ಮಾಡಿದ್ರೆ ಕರ್ನಾಟಕದಲ್ಲಿ ಆಗ್ಬೋದು. ಬೇರೆ ಸಾಕ್ಷಿಗಳು ಯಾವಾಗ ಬರ್ತಾರೆ ಸರ್? ನಿಮ್ ಜೊತೆ ತನಿಖೆ ಮಾಡೋ ತನಿಖೆ ನೇರವಾಗಿ ಅವ್ರಿಗೆ ಒಪ್ಪಿಸ್ತಾರೆ. ಅಂದ್ರೆ ಅವರು ಮುಂದೆ ಬರಲ್ಲ, ನೇರವಾಗಿ ಮತ್ತೆ ಧೈರ್ಯವರು ಮುಂದೆ ಬರ್ಬೋದು, ಆದ್ರೆ ಭಯ ಇದೆ. ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಅವರಿಗೆ ಒಪ್ಪಿಸಿ ಕೆಲಸ ಮಾಡ್ತಾರೆ. ಪೊಲೀಸ್ ಅಧಿಕಾರಿ ಯಾವ್ದಾದ್ರು ಒತ್ತಡ ಇತ್ತ ಆ ಸಂದರ್ಭದಲ್ಲಿ? ಯಾವ್ದ್ರೆ ಅಧಿಕಾರಿ ಅದು ಒತ್ತಡ ಇದ್ದು ಮಾಡ್ತಾ ಇರೋದಾ ಅವ ಆ ಒಂದು ಮನಸ್ಥಿತಿಯಲ್ಲಿ ಮಾಡೋದಾ ಗೊತ್ತಿಲ್ಲ ಸರ್. ಆದ್ರೂ ಮಾಡಿದ್ದಾರೆ. ಒತ್ತಡ ನಾನು ನೋಡಿಲ್ಲ, ನನಗೆ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ತಾ ಇದೆ, ಆ ಮಲಯಾಳಿಗಳು ಕರ್ನಾಟಕದ ಮರ್ಯಾದೆ ತೆಗಿತಾರೆ. ಯಾವ ಮಲಯಾಳಿ ಅಂತ? ಅವನ ಸೀಮೆ ಯಾವನ ಮಲಯಾಳಿ ಅಂತ? ಯಾವನ ಮಲಯಾಳಿ ಸೀಮೆವ? ನನ್ನ ಹುಟ್ಟೂರೇ ಇದು, ನನ್ನ ತಾಯಿ ಹುಟ್ಟೂರೇ ಇದು. ಮತ್ತಿನ್ನೇನು ಮಲಯಾಳಿ ಅಂತ ಅವ್ನಿಗೆ ಬಾ ಅಂತ ಹೇಳಿ ಅವನ ಅಕ್ಕ ತಂಗಿಯರನ್ನ ತಂದು ಹಾಕಿದಾರ ನೋಡಿ. ಹಂಗಾರೆ ಅವ್ರಂತ ನೋಡಿ ಅವರು ಮಲಯಾಳಿ ಅಂತ ಎಷ್ಟು ಜಾಗ್ರತೆ, ಎಷ್ಟು ಬೇಕು ಅಷ್ಟು ಮಾತಾಡ್ಬೇಕವ. ಹಂಗಾರೆ ಇಂಡಿಯಾದಲ್ಲಿ ಯಾವ ಭಾಷೆ ಮಾತಾಡಬಾರ್ದಾ? ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಯಾವ ಭಾಷೆ ಮಾತಾಡಬಾರ್ದಾ? ಇದು ಯಾವ ಟೈಪ್ ಮಾಡಿರೋದು? ನಾನು ಮಾಡಿರೋದು. ಆ ಹೇಳೋನ ಅಪ್ಪ ಒಂದು ಮಾಡಿಲ್ಲ ಕನ್ನಡದಲ್ಲಿ. ಹೌದು, ನನ್ನ ಮೊಬೈಲ್ ನಾನು ಟೈಪ್ ಮಾಡಿರೋದು. ಇನ್ನೇನು ಬೇಕು ಅವರಿಗೆ? ಯೋಗ್ಯತೆ ಇರಬೇಕು ಸರ್. ಮಾತಾಡುವಾಗ ಒಂದು ಗೌರವ ಇರಬೇಕು. ಅದಕ್ಕೆ ಏನೇನೋ ಮಾತಾಡೋದಲ್ಲ. ಯಾಕೆ ನಿಮ್ಮ ಮೇಲೆ ಆ ಥರ ವಾಗ್ದಾಳಿಗಳು? ಏನೋ ಅವರು ಇದೇ ತರ ಅತ್ಯಾಚಾರ ಆಗಿರ್ಬೋದು, ಇಂಥ ಅತ್ಯಾಚಾರಕ್ಕೆ ಸಪೋರ್ಟ್ ಮಾಡ್ತಾ ಇರ್ಬೋದು, ಅದಕ್ಕೆ ಆಗಿರ್ಬೋದು. ಬೇರೆ ಏನಕ್ಕಲ್ಲ, ಅವರು ಅತ್ಯಾಚಾರಿಗಳಾಗಿರ್ತಾರೆ. ಹಂಗಾರ್ತಾನೆ ಮಾತಾಡೋದು ಸರ್. ಸರ್, ಈ ರೀತಿ ಆರೋಪಗಳು ಮಾಡ್ತಿರೋ ವಿರುದ್ಧ ಏನಾದ್ರು ಮಾನನಷ್ಟ ಮೊಕದ್ದಮೆ ಹಾಕುವಂತ? ಇಲ್ಲ ಸರ್, ನಾವು ಅಷ್ಟು ಕೋಟಿಗಟ್ಟಲೆ ಮಾನನಷ್ಟ ಹಾಕುವಷ್ಟು ದೊಡ್ಡ ಪ್ರಭಾವ ಅಲ್ಲ ಸರ್. ಭಾಷೆ ಇರಲಿ, ಸರ್ ಆಗ್ಲಿ ಸರ್, ಅದು ಅನುಭವಿಸಿಲ್ಲ. ಇಟ್ಕೊಂಡು ನಿಮ್ಮ ಪ್ರಕರಣ ಅಲ್ಲ, ನಾನು ಹೇಳ್ತಾನೆ ಸರ್. ಇವನೇ ಹೇಳಿದ್ರು ಸರ್, ನನ್ನ ತಾಯಿ ಆ ನೆಲ್ಯಾಡಿ ಭಾಗ ನೋಡಿ ಈ ಕಡೆ ನೋಡಿಲ್ಲ. ಇನ್ನು ಧರ್ಮಸ್ಥಳ ಕೆಳಗೆ ಬಂದರು, ದೇವಸ್ಥಾನಕ್ಕೆ ಬಂದರು, ಅದರಿಂದ ಈ ಕಡೆ ನೋಡಿಲ್ಲ. ಒಂದ್ಸಾರಿ ಏನೋ ಬಂದಿರ್ಬೋದು. ನನ್ನ ತಾಯಿ ಬೆಳ್ತಂಗಾಡಿ ಪೇಟೆಯಲ್ಲಿ ವೇಶ್ಯಾವಟಿಗೆ ನಡೆಸ್ತಾ ಅಂದ್ರೆ ಹೇಳ್ತಾ ಇರೋರು ಇದ್ದಾರೆ. ನಾನು ಸುಳೆ ಮಗ ಅಂತ ಹೇಳ್ತಾ ಇದ್ದಾರೆ, ನಾನು ಗದ್ದೆಜೆ ಅಂತ ಹೇಳ್ತಿದ್ದಾರೆ, ಕಮ್ಯುನಿಸ್ಟ್ ಅಂತ ಹೇಳ್ತಾ ಇದ್ದಾರೆ, ಮಲಯಾಳಿ ಅಂತ ಹೇಳ್ತಾರೆ. ಆಯ್ತು ಸರ್, ಒಪ್ಕೊಂಡೆ ಸರ್. ಇವತ್ತು ಅದೆಲ್ಲ ಇಟ್ಬಿಟ್ಟೆ ಇವತ್ತು ಬಂದಿರೋದು, ಆ ತಾಕತ್ತಲ್ಲೇ ಬಂದಿರೋದು. ಅದು ಅರ್ಥ ಮಾಡ್ಕೊಳ್ಳಿ ಸರ್. ಯಾರ ಥರ ಎಲ್ಲೋ ಫೇಸ್ಬುಕ್ಕಲ್ಲಿ ಜಾಲತಾಣದಲ್ಲಿ ಬರಿತಾ ಇಲ್ಲ ಸರ್. ನೇರವಾಗಿ ಬರ್ತಾ ಇದ್ದೀನಿ ಸರ್. ದೇಶದ ಕಾನೂನು ಚೌಕಟ್ಟಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್. ಏನು ಬೇಕಾದ್ರೆ ಮಾಡಲಿ ಸರ್, ಸಂತೋಷವಾಗಿ ಹೇಳೋದು ಸ್ವೀಕರಿಸ್ತೀನಿ. ಅವರಿಗೆ ಆ ಪರಿಸ್ಥಿತಿ ಬರದೇ ಇರಲಿ ಅಂತ ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್. ಅಷ್ಟೇ. ಅವರಿಗೆ ತಿರುಗಟ್ಟು ಕೊಡ್ತಾ ನನ್ನ ಟೈಮು ನಾನು ವ್ಯರ್ಥ ಮಾಡಲ್ಲ. ನನಗೆ ಕೆಲಸ ಬೇಜಾನಿದೆ, ಆ ಬೇಜಾನ ಕೆಲಸ ನಾನು ಮಾಡ್ತಾ ಇದ್ದೀನಿ ಸರ್. ಓಕೆ ಸರ್.
ಓಕೆ, ಥ್ಯಾಂಕ್ ಯು ಸರ್. ಅಧಿಕಾರಿಗಳು ಇನ್ನೂ ಕೂಡ ಈಗ ಒಳಗಡೆ ಇನ್ನೂ ಕೂಡ ಉತ್ಖನನ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಒಂದು ಅಂದರೆ ಬಂಗಾಪುರದಲ್ಲಿ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಮತ್ತೊಂದು ಲಭ್ಯವಾಗಿರುವಂಥದ್ದು ಆ ಒಂದು ಓಕೆ, ಇಷ್ಟೊತ್ತು ನೀವು ಆ ಜಯಂತ್ ಟಿ ಹೇಳಿಕೆಯನ್ನು ಕೇಳಿಸ್ಕೊಂಡ್ರು. ಇದೀಗ ನೋಡ್ತಾ ಇದ್ದೀವಿ, ಎಕ್ಸ್ಕ್ಲೂಸಿವ್ ನೋಡ್ತಾ ಇರುವಂಥ ದೃಶ್ಯಾವಳಿ. ಎಲ್ಲರೂ ಕೂಡ ಫಾರೆನ್ಸಿಕ್ ಅಧಿಕಾರಿಗಳಾಗಿರ್ಬೋದು, ಆಮೇಲೆ SIT ಅಧಿಕಾರಿಗಳು ಎಲ್ಲರೂ ಕೂಡ ಕೆಳಗಿಳಿದು ಬಂದರು. ಆ ಬಂಗ್ಲಗುಡ್ಡೆಯಿಂದ ಎಲ್ಲರೂ ಕೂಡ ಆ ಒಂದು ಕೈಯಲ್ಲಿ ಅಲ್ಲಿ ಸಿಕ್ಕಿರುವಂಥ ಅಸ್ಥಿಪಂಜರದ ಅವಶೇಷವನ್ನು ಹಿಡ್ಕೊಂಡು ಕೆಳಗೆ ಬಂದಿರುವಂಥ ದೃಶ್ಯಾವಳಿ ನೀವು ನೇರವಾಗಿ ಸೌದೆ ನ್ಯೂಸ್ ಬೆಳ್ತಂಗಡಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಿರುವಂತಹ ದೃಶ್ಯಾವಳಿ ಇದು. ನೋಡಿ, ಪ್ರತಿಯೊಬ್ಬರ ಕೈಯಲ್ಲಿ ಕೂಡ ಒಂದೊಂದು ವಸ್ತುಗಳಿದೆ. ಅದು ಆಕ್ಚುಲಿ ಒಂದು ಬಕೆಟ್ ಇದೆ, ಬಕೆಟ್, ಆಮೇಲೆ ಕೆಲವೊಂದು ಬಾಕ್ಸ್ ಎಲ್ಲವೂ ಕೂಡ ಇದೆ. ಅದರ ಒಳಗಡೆ ಸಿಕ್ಕಿರುವಂತಹ ಮೊನ್ನೆ ಸ್ಪಾಟ್ ನಂಬರ್ 6ರಲ್ಲೂ ಕೂಡ ಹಾಗೇನೆ ಈ ಫಾರೆನ್ಸಿಕ್ ಅಧಿಕಾರಿಗಳ ಕೈಯಲ್ಲಿ ಇದೇ ರೀತಿಯಾಗಿ ಟಬ್ ಆಗಿರ್ಬೋದು, ಬಕೆಟ್ಗಳು, ಬಾಕ್ಸ್ಗಳು ಕಾಣಿಸ್ತಾ ಇತ್ತು. ಇದೀಗ ಮತ್ತೆ ಈ ಹೊಸದಾಗಿ ಮಾಡಿರುವಂತಹ ಶೋಧ ಕಾರ್ಯದಲ್ಲಿ ಸಿಕ್ಕಿರುವಂತಹ ಈ ಅಸ್ಥಿಪಂಜದ ಅವಶೇಷವನ್ನು ಹಿಡ್ಕೊಂಡು ಈಗ ಫಾರೆನ್ಸಿಕ್ ಅಧಿಕಾರಿಗಳು ಕೆಲವೊಂದು ಬಾಕ್ಸ್ ಅಲ್ಲಿ, ಕೆಲವೊಂದು ಬಕೆಟ್ ರೀತಿಯ ಒಂದು ಟಬ್ ಅಲ್ಲಿ ಆ ಒಂದು ಅವಶೇಷವನ್ನು ಹಾಕೊಂಡು ವಾಪಸ್ ಆಗಿರುವಂತಹ ದೃಶ್ಯಾವಳಿಯನ್ನ ನೀವು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇರುವಂತದ್ದು. ಇಷ್ಟೊತ್ತು ನಮ್ಮ ಕ್ಯಾಮ್ರಾಮನ್ಗಳು ಕಾಯ್ತಾ ಇದ್ರು ಯಾವಾಗ ಮೇಲ್ಗಡೆಯಿಂದ ಎಲ್ಲ ಅಧಿಕಾರಿಗಳು SIT ಅವರಾಗಿರ್ಬೋದು, ಸೋಕೋದವರು, ಆಮೇಲೆ ವಿಧಿವಿಜ್ಞಾನ ಇಲಾಖೆಯವರು ಯಾರೆಲ್ಲ ಬರ್ತಾ ಇದ್ದ ಕಾಯ್ತಾ ಇದ್ರು. ಸದ್ಯಕ್ಕೀಗ ಆ ಎಲ್ಲ ಕಾಯುವಿಕೆಗೆ ಮುಕ್ತಾಯ ಸಿಕ್ಕಿದೆ. ಪ್ರತಿಯೊಬ್ಬರು ಕೂಡ ಕೆಳಗಿಳಿದು ಬರ್ತಾ ಇದ್ದಾರೆ. ಅವ್ರ ಕೈಲಿರುವಂತಹ ಎಲ್ಲ ಕವರ್ಗಳನ್ನ, ಎಲ್ಲ ಬಾಕ್ಸ್ಗಳನ್ನ ಎಲ್ಲರೂ ಕೂಡ ಗಾಡಿಯೊಳಗೆ ತುಂಬಿಸ್ತಾ ಇದ್ದಾರೆ. ಅದರಲ್ಲಿ ಅವಶೇಷಗಳು ಇದೆಯೋ, ಡಾಕ್ಯುಮೆಂಟ್ಸ್ ಇದೆಯೋ ಇನ್ನು ಕೂಡ ಗೊತ್ತಿಲ್ಲ. ಸದ್ಯಕ್ಕಂತೂ ಕೆಲವೊಂದು ಬಾಕ್ಸ್ ಅಲ್ಲಂತೂ 100% ಆಗಿ ಆ ಅಸ್ಥಿಯ ಕೆಲವೊಂದು ಅವಶೇಷಗಳು ಅಂತೂ ಇವೆ. ಅದನ್ನ ಪ್ರಿಸರ್ವ್ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸೈಂಟಿಫಿಕ್ ಆಗಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡು ಈ ಅಸ್ಥಿಯ ಎಲ್ಲ ಅವಶೇಷವನ್ನ ಹಿಡ್ಕೊಂಡು ಇದೀಗ ಆ ಫಾರೆನ್ಸಿಕ್ ಅಧಿಕಾರಿಗಳು ಆ ಬಂಗ್ಲಗುಡ್ಡೆಯಿಂದ ಕೆಳಗಡೆ ಬಂದಿರುವಂತಹ ದೃಶ್ಯಾವಳಿಯನ್ನ ನೀವು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ನೋಡ್ತಾ ಇದ್ದೀರಾ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಜಾಯಿನ್ ಆಗಿದ್ದಾರೆ ದಾಮೋದರ್ ದೊಂಡೋಲೆ. ಎಸ್ ದಾಮೋದರ್, ಓವರ್ ಟು ಯು. ಎಸ್ ಶ್ರೇಯಾ, ಈಗ ತಾವು ನೋಡ್ತಾ ಇದ್ದೀರಿ, ಬಹಳ ಮುಖ್ಯವಾಗಿ ತಾವು ಸೀಲ್ಡ್ ಬಾಕ್ಸ್ ಗಳನ್ನ ನೋಡ್ತಾ ಇದ್ದೀರಿ. ಆ ಸೀಲ್ಡ್ ಬಾಕ್ಸ್ ನಲ್ಲಿ ಅಸ್ಥಿ ಪಂಜರದ ಕಳೆಬರಗಳನ್ನ ತೆಗೆದುಕೊಂಡು ಹೋಗಲಾಗ್ತಾ ಇರುವಂತದ್ದು. ಸಂಪೂರ್ಣವಾಗಿ ಅಸ್ಥಿ ಪಂಜರದ ಕಳೆಬರಗಳನ್ನ ಅಲ್ಲಿ ಮೊದಲನೇದಾಗಿ ಅದನ್ನ ಕ್ಲೀನ್ ಮಾಡಿಕೊಂಡು ತದಬಳಿಕ ಅದನ್ನ ಯಾವ ರೀತಿಯಾಗಿ ವ್ಯವಸ್ಥಿತವಾಗಿ ಅಥವಾ ನಿಯಮಾನುಸಾರವಾಗಿ ಯಾವ ರೀತಿಯಾಗಿ ಅದನ್ನ ಶೇಖರಣೆ ಮಾಡಬೇಕೋ ಆ ರೀತಿ ಶೇಖರಣೆ ಮಾಡಿಕೊಂಡು ಅದನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡಿದ್ರಿ. ಬಹಳ ಮುಖ್ಯವಾಗಿ ಆ ದೃಶ್ಯಾವಳಿಗಳಲ್ಲಿ ತಾವು ಗಮನಿಸಿದ್ರಿ 3ರಿಂದ 5 ಬಾಕ್ಸಿನಷ್ಟು ಮತ್ತೊಂದು ಉದ್ದದ ಇನ್ನೊಂದು ಬಾಕ್ಸ್ ಕೂಡ ತೆಗೆದುಕೊಂಡು ಹೋಗ್ತಾ ಇರುವಂತಹದ್ದು. ಜೊತೆಗೆ ಈ ಬೇರೆ ಬೇರೆ ಒಂದು ದೇಹದ ಬೇರೆ ಬೇರೆ ಒಂದು ಭಾಗದ ಎಲುಬುಗಳನ್ನ ಈ ರೀತಿಯಾಗಿ ಶೇಖರಿಸಿಟ್ಟು ಅದನ್ನ ತೆಗೆದುಕೊಂಡು ಹೋಗಿ ಪರೀಕ್ಷೆಗೆ ಒಳಪಡಿಸ್ಲಿಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇರುವಂತದ್ದು. ಬಹಳ ಮುಖ್ಯವಾಗಿ ಇದು ಇವತ್ತು ಬೆಳಗಿನಿಂದ ಇದ್ದಂತಹ ಸಂಶಯಗಳನ್ನ ದೂರ ಮಾಡಿದೆ. ಯಾಕಂತಂದ್ರೆ ಅಲ್ಲೊಂದು ಬಾಡಿ ಅಥವಾ ಅಲ್ಲೊಂದು ದೇಹದ ಅವಶೇಷಗಳು ಅಥವಾ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿದೆ ಅನ್ನೋದಕ್ಕೆ ಇದು ಸರಿಯಾದ ಸಾಕ್ಷಿ ಅಂತ ಹೇಳ್ಬೋದು. ಅದರ ಜೊತೆಗೆ ಬಹಳ ಅದನ್ನ ಸೀಲ್ಡ್ ಮಾಡಿ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ಬಹಳ ದೊಡ್ಡ ಮಟ್ಟಿನ ಒಂದು ಅದಕ್ಕೆ ವ್ಯವಸ್ಥೆಗಳಿರುತ್ತೆ. ಅದನ್ನ ನಿಯಮಾನುಸಾರವಾಗಿ ಶೇಖರಣೆ ಮಾಡಿಡ್ಬೇಕು. ಜೊತೆಗೆ ನಿಯಮಾನುಸಾರವಾಗಿ ಅದರ ಒಂದು ಬಾಡಿಯ ತುಣುಕುಗಳನ್ನ ಅಥವಾ ಅವಶೇಷಗಳನ್ನ ಒಂದು ಕ್ಲೀನ್ ಮಾಡಿ ಅದನ್ನ ಶೇಖರಿಸಿಡೋದಕ್ಕೆ ಒಂದು ಕ್ರಮ ಅಂತ ಇದೆ. ಆ ಕ್ರಮಬದ್ಧವಾದಂತಹ ಶೇಖರಣೆಯನ್ನ ಮಾಡಿಕೊಂಡು ಅದನ್ನ ಈಗ FSL ನ ಅಧಿಕಾರಿಗಳು ಮತ್ತು ಕಾರ್ಮಿಕರು ತಂದು ಆ ಒಂದು ವಾಹನದ ಒಳ ಭಾಗದಲ್ಲಿ ಇಟ್ಟಿರುವಂತದನ್ನ ತಾವು ಈಗ ನೋಡ್ತಾ ಇದ್ದೀರಿ. ಆ ದೃಶ್ಯಾವಳಿಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಈಗಾಗಲೇ ಇನ್ನಷ್ಟು ಅಧಿಕಾರಿಗಳೆಲ್ಲ ವಾಪಸ್ ಆಗ್ಬೇಕಷ್ಟೇ. ವಾಪಸ್ ಆಗುವ ಮೊದಲಿನ ದೃಶ್ಯಾವಳಿ. ಯಾಕೆಂತಂದ್ರೆ ಅಧಿಕಾರಿಗಳು ಮತ್ತು ಮುಸುಕುದಾರಿ ಅಲ್ಲಿಂದ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಬರ್ಬೇಕಷ್ಟೇ. ಬಹಳ ಮುಖ್ಯವಾಗಿ ಅಧಿಕಾರಿಗಳು 11ನೇ ಗುರುತಿನಲ್ಲಿ ಉತ್ಖನನ ಮಾಡಬೇಕಾಗಿತ್ತು. ಅದನ್ನು ಹೊರತುಪಡಿಸಿ ಮೇಲ್ಭಾಗದಲ್ಲಿ ಮುಸುಕುದಾರಿ ಹೇಳಿದಂತ ಜಾಗಕ್ಕೆ ಹೋಗಿದ್ದು ಅಲ್ಲಿ
ಸಿಕ್ಕಂತಹ ದೇಹದ ಅವಶೇಷಗಳು ಅಥವಾ ಅಸ್ಥಿಪಂಜರದ ಅವಶೇಷಗಳನ್ನ ಶೇಖರಣೆ ಮಾಡಿಟ್ಟುಕೊಂಡು ಬಂದು ಒಂದು ಪೊಲೀಸ್ ವೆಹಿಕಲ್ ನಲ್ಲಿ ಭದ್ರವಾಗಿ ಇಟ್ಟಿದ್ದಾರೆ. ಪ್ರಮುಖವಾಗಿ ಅದನ್ನು ಯಾವ ರೀತಿ ಶೇಖರಣೆ ಮಾಡಬೇಕಿತ್ತು ಆ ರೀತಿ ಶೇಖರಣೆ ಮಾಡಿಕೊಂಡು ಅದನ್ನ ಸಂಪೂರ್ಣವಾಗಿ ಶೀಲ್ಡ್ ಒಂದು ಬಾಕ್ಸಿನಲ್ಲಿ ಹಾಕಿ ಅದನ್ನ ಶೀಲ್ ಮಾಡಿಕೊಂಡು ಇಲ್ಲಿಗೆ ತಂದು ಇಡಲಾಗಿದೆ. ಇನ್ನು ಮುಂದೆ ಅದನ್ನ ಪರೀಕ್ಷಾರ್ಥವಾಗಿ ಒಳಪಡಿಸಲಾಗುತ್ತೆ. ಪರೀಕ್ಷೆಗೆ ಒಳಪಡಿಸಿದ ನಂತರ ಅದು ಯಾರ ದೇಹ, ಯಾವ DNA ಮತ್ತು ಎಷ್ಟು ವಯಸ್ಸಿನ ವ್ಯಕ್ತಿಯ ಒಂದು ಎಲುಬುಗಳು, ಎಷ್ಟು ವಯಸ್ಸಿನ ವ್ಯಕ್ತಿಯದೋ, ಮಹಿಳೆಯದೋ, ಗಂಡಸರದೋ, ಬಾಲಕರದೋ, ಬಾಲಕಿಯರದೋ, ಯುವಕರದೋ, ಯುವತಿಯರದೋ ಗೊತ್ತಿಲ್ಲಾದ್ರೆ ಎಷ್ಟು ವಯಸ್ಸಿನವ್ರದ್ದು ಅನ್ನುವಂಥದ್ದನ್ನ ಆಮೇಲೆ ಕಂಡು ಹುಡುಕ್ಲಿಕ್ಕೆ ಸಾಧ್ಯ. ಇದೀಗ ತಾವು ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಅಧಿಕಾರಿಗಳು ವಾಪಸ್ ಆಗ್ತಾ ಇದ್ದಾರೆ. ಅದರ ಜೊತೆಗೆ ಅರಣ್ಯ ಅಧಿಕಾರಿಗಳಿದ್ದಾರೆ. ಆನಂತರ AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ವಾಪಸ್ ಆಗ್ತಾ ಇರುವಂತದನ್ನ ತಾವು ಗಮನಿಸ್ತಾ ಇದ್ದೀರಿ. ಅವರೆಲ್ಲರೂ ಕೂಡ ಇವತ್ತು ಬೆಳಗಿನಿಂದ ನಿರಂತರವಾಗಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದುಕೊಂಡು ಅವರು ವಾಪಸ್ ಆಗ್ತಿರುವಂತ ದೃಶ್ಯ. ಎಲ್ಲರೂ ಕೂಡ ಬಳಲಿ ಬೆಂಡಾದಂತಿದ್ದಾರೆ. ಯಾಕಂದ್ರೆ ಮಧ್ಯಾಹ್ನ ಊಟವನ್ನು ಕೂಡ ಮಾಡಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ. ಅದರ ಜೊತೆಗೆ ಅವರು ವಾಪಸ್ ಆಗ್ತಿರುವಂತ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಒಬ್ಬೊಬ್ಬರಾಗಿ ವಾಪಸ್ ಆಗ್ತಿರುವಂತ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಅದರ ಜೊತೆಗೆ ಬಹಳಷ್ಟು ಜನ ಬೇರೆ ಬೇರೆ ವಿಭಾಗಾಧಿಕಾರಿಗಳಿರ್ಬೋದು, ಜೊತೆಗೆ ಬೇರೆ ಬೇರೆ ಇಲಾಖೆಗಳ ಸೋಕೋ ಇರ್ಬೋದು, ಅನಂತರ FSL ಅಧಿಕಾರಿಗಳು, ಅದ್ರ ಜೊತೆಗೆ AC ಅವರು ವಾಪಸ್ ಆಗಿದ್ದಾರೆ. ತಹಶೀಲ್ದಾರ್ ಅವರು ಹೋಗಿದ್ದಾರೆ ಮೇಲ್ಭಾಗಕ್ಕೆ, ಅವರು ಕೂಡ ಇದೀಗ ವಾಪಸ್ ಆಗ್ಲಿಕ್ಕಿದ್ದಾರೆ. ಒಟ್ನಲ್ಲಿ ಬಹಳ ಕುತೂಹಲವನ್ನ ಕೆರಳಿಸಿರ್ತಕ್ಕಂತಹ ಈ ಒಂದು ಕೇಸ್ ಇವತ್ತಿನ ಮುತ್ಖನನದಲ್ಲಿ ಅಥವಾ ಇವತ್ತಿನ ಒಂದು ಕಾರ್ಯಾಚರಣೆಯಲ್ಲಿ ಒಂದು ದೇಹದ ಭಾಗ ಸಿಕ್ಕಿರುವಂತಹದ್ದು ಮತ್ತು ಅವುಗಳನ್ನ ಸೂಕ್ತವಾದಂತಹ ರೀತಿಯಲ್ಲಿ ಸಂಗ್ರಹಿಸಿಟ್ಟಿರುವಂತದ್ದನ್ನ ತಾವೀಗ ಗಮನಿಸ್ತಾ ಇದ್ರಿ. ಎಲ್ಲ ಅಧಿಕಾರಿ ವರ್ಗದವರು ಕೂಡ ಇದೀಗ ವಾಪಸ್ ಆಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಬಹಳ ಮುಖ್ಯವಾಗಿ 11ನೇ ಗುರುತಿನಲ್ಲಿ ಉತ್ಖನನ ಮಾಡದೆ ಮೇಲ್ಭಾಗಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಒಂದು ದೇಹವನ್ನ, ಅಲ್ಲಿ ಒಂದು ಸಿಕ್ಕಿದಂತಹ ದೇಹವನ್ನ, ದೇಹದ ಭಾಗವನ್ನ ಅಥವಾ ಅಸ್ಥಿಪಂಜರದ ಭಾಗಗಳನ್ನ ತೆಗೆದುಕೊಂಡು ಸಂಗ್ರಹಿಸಿಟ್ಟುಕೊಂಡು ಬಂದಿರುವಂತದನ್ನ ತಾವೀಗ ಗಮನಿಸ್ತಾ ಇದೀರಿ ಶ್ರೇಯಾ. ಅದರ ಜೊತೆಗೆ ಅಧಿಕಾರಿ ಎಲ್ಲರೂ ಕೂಡ ವಾಪಸ್ ಆಗ್ತಾ ಇರುವಂತದ್ದು, ಕೆಳಭಾಗಕ್ಕೆ ಬರ್ತಾ ಇರುವಂತದನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಆ ದೃಶ್ಯಾವಳಿಗಳನ್ನ ಕೂಡ ತಾವೀಗ ಗಮನಿಸ್ತಿದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಮುಸುಕುದಾರಿಯೂ ಕೂಡ ಕೆಳಭಾಗಕ್ಕೆ ಬರುವಂತಹ ದೃಶ್ಯಾವಳಿಯನ್ನ ನೇರ ಪ್ರಸಾರದಲ್ಲಿ ತಾವು ವೀಕ್ಷಣೆ ಮಾಡ್ಲಿಕ್ಕಿದ್ದೀರಿ. ಬಹಳ ಮುಖ್ಯವಾಗಿ ಒಂದಷ್ಟು ಅಸ್ಥಿ ಪಂಜರಗಳು, ದೇಹದ ಬೇರೆ ಬೇರೆ ಭಾಗಗಳು ಸಿಕ್ಕಿರುವಂತಹದ್ದು, ಅವುಗಳನ್ನ ತೆಗೆದುಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನು ತಾವು ಈಗಾಗಲೇ ಗಮನಿಸಿರುವಂತದ್ದು. ಜೊತೆಗೆ ಈಗ SITಯ ಅಧಿಕಾರಿಯಿಂದ ಜೊತೆಗೆ ಇನ್ನಷ್ಟು ಬಾಕ್ಸ್ ಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ ಶ್ರೇಯಾ. ಇನ್ನಷ್ಟು ಬಾಕ್ಸ್ ಗಳನ್ನ ತರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಸೀಲ್ಡ್ ಬಾಕ್ಸ್ ಗಳನ್ನ ತರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಒಂದರ ಹಿಂದೆ ಒಂದರಂತೆ ಸೀಲ್ಡ್ ಬಾಕ್ಸ್ ಗಳನ್ನ ಕರೆತರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಅದರ ಜೊತೆಗೆ ಆ ಬಾಕ್ಸ್ ಗಳನ್ನ ಪೊಲೀಸ್ನ ವಾಹನದಲ್ಲಿ ಒಳಭಾಗದಲ್ಲಿ ಇಡ್ತಾ ಇರುವಂತಹದನ್ನ ಕೂಡ ತಾವು ಗಮನಿಸ್ತಾ ಇದ್ರಿ. ಎಸ್, ಇದೀಗ ತಾವು ನೋಡ್ತಾ ಇದ್ರಿ ಸೀಲ್ಡ್ ಬಾಕ್ಸ್ ಗಳನ್ನ ಅಲ್ಲಿ ಮೇಲ್ಭಾಗದಿಂದ ಕೆಳಭಾಗಕ್ಕೆ ತರ್ತಾ ಇರುವಂತದ್ದು. ಅದರ ಜೊತೆಗೆ ಅವರು ಸೀಲ್ಡ್ ಆದಂತಹ ಬಾಕ್ಸ್ ಗಳನ್ನ ಪೊಲೀಸ್ ವೆಹಿಕಲ್ ನಲ್ಲಿ ಇಟ್ಟು ಅವುಗಳನ್ನ ಪರೀಕ್ಷೆಗೆ ಒಳಪಡಿಸುವುದಕ್ಕೆ ಮುಂದಾಗ್ತಾ ಇರುವಂತಹದನ್ನ ಕೂಡ ತಾವು ಗಮನಿಸ್ತಾ ಇದ್ರಿ. ಅದ್ರ ಜೊತೆಗೆ ಸೋಕೋ ಅಧಿಕಾರಿಗಳು ಕೂಡ ಅಲ್ಲಿ ಸಿಕ್ಕಿರುವಂತಹ ಕೆಲವೊಂದು ದಾಖಲೆಗಳನ್ನ ತೆಗೆದುಕೊಂಡು ಬರ್ತಾ ಇರುವಂತದನ್ನ ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ಮುಸುಕುದಾರಿಯು ಕೂಡ ಕೆಳಭಾಗಕ್ಕೆ ಬರುವಂತಹ ದೃಶ್ಯಾವಳಿಗಳನ್ನ ತಾವೀಗ ಗಮನಿಸ್ತಾ ಇರುವಂತಹದ್ದು. 11ನೇ ಪಾಯಿಂಟ್ ನ ಉತ್ಖನನವನ್ನ ಮಾಡೋದು ಬಿಟ್ಟು ನೇರವಾಗಿ ಮೇಲ್ಭಾಗದಲ್ಲಿರ್ತಕ್ಕಂತಹ ಒಂದು ಉತ್ಖನನ ಕಾರ್ಯಕ್ಕೆ ಅವರು ತೊಡಗಿಕೊಂಡಿರುವಂತಹದ್ದು ನೋಡಿ ತಾವೀಗ ನೋಡ್ತಾ ಇದ್ರಿ. ಅಲ್ಲಿ ಆ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ರಿ. ಸೋಕೋ ಇಲಾಖೆಯ ಸಿಬ್ಬಂದಿಗಳು ಹೊರಬರ್ತಾ ಇರುವಂತಹ ದೃಶ್ಯಾವಳಿಗಳು, ಅದರ ಜೊತೆಗೆ FSL ನ ಸಿಬ್ಬಂದಿಗಳು ಹೊರಬರ್ತಾ ಇರುವಂತಹ ದೃಶ್ಯಾವಳಿಗಳು. ಇದೀಗ ಮುಸುಕುದಾರಿಯು ಕೂಡ ಹೊರಬರ್ತಾ ಇರುವಂತಹ ದೃಶ್ಯಾವಳಿಯನ್ನು ಕೆಲವೇ ಕ್ಷಣಗಳಲ್ಲಿ ನೀಡ್ಲಿಕ್ಕಿದ್ದೇವೆ. ಯಾಕಂತಂದ್ರೆ ಎಲ್ಲರೂ ಕೂಡ ಕೆಳಭಾಗಕ್ಕೆ ಬಂದಿದ್ದಾರೆ. ಇವತ್ತಿನ ಈ ಒಂದು ಕಾರ್ಯದಲ್ಲಿ ಒಂದು ದೇಹದ ಅಸ್ಥಿ ಪಂಜರದ ಕೆಲ ತುಂಡುಗಳು ಮತ್ತು ಅಸ್ಥಿ ಪಂಜರದ ಕೆಲ ಭಾಗಗಳು ಸಿಕ್ಕಿರೋದ್ರಿಂದ ಅವುಗಳನ್ನ ಸಂಗ್ರಹಿಸಿಟ್ಟುಕೊಂಡು ಪರೀಕ್ಷೆಗೆ ಒಳಪಡಿಸುವುದಕ್ಕೆ ಈಗಾಗಲೇ ತರ್ತಾ ಇರುವಂತಹದನ್ನ ತಾವು ನೋಡ್ತಾ ಇದ್ದೀರಿ. ಇನ್ನು ಕೂಡ ಮುಸುಕುದಾರಿ ವ್ಯಕ್ತಿಯನ್ನು ಕೂಡ ಕೆಳಗೆ ಬಂದಿಲ್ಲ ಸದ್ಯಕ್ಕೆ. ಫಾರೆನ್ಸಿಕ್ ಅಧಿಕಾರಿಗಳು, ಆಮೇಲೆ
ಸೋಕೋ ಅಧಿಕಾರಿಗಳು ಅವರೆಲ್ಲ ಕೆಳಗಿಳಿ ಬಂದಿದ್ದಾರೆ. ಅವರ ಕೈಯಲ್ಲಿ ಆ ಬಾಕ್ಸಸ್ ಇದೆ. ಆ ಬಾಕ್ಸಸ್ಸಲ್ಲಿ ಮೇಲ್ಗಡೆ ಸಿಕ್ಕಿರುವಂತಹ ಬಂಗ್ಲಗುಡ್ಡೆಯಲ್ಲಿ ಸಿಕ್ಕಿರುವಂತಹ ಅವಶೇಷಗಳನ್ನು ಒಂದು ಮೆಡಿಕಲ್ ಆಗಿ ಏನೆಲ್ಲ ಸೈಂಟಿಫಿಕ್ ಆಗಿ ಯಾವ ಥರ ಎಲ್ಲ ಶೇಖರಣೆ ಮಾಡಬೇಕು ಅದೆಲ್ಲವನ್ನ ಪ್ರೊಸೆಸನ್ನು ಮಾಡಿ ಆ ಬಾಕ್ಸಸ್ಸಲ್ಲಿ ತುಂಬಿಕೊಂಡು ಇದೀಗ ಪೊಲೀಸ್ ವಾಹನದಲ್ಲಿ ಇಟ್ಟಿರುವಂತಹ ದೃಶ್ಯಾವಳಿಯನ್ನು ನೀವು ನೋಡ್ತಾ ಇರುವಂಥದ್ದು. ಸೊ ಇದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಕೂಡ ದಾಮೋದರ ಕೊಡ್ತಾ ಇದ್ದಾರೆ. ಸೊ ಸದ್ಯಕ್ಕೆ ನೋಡ್ತಾ ಇದ್ದೀರಿ ನೀವು, ಪ್ರತಿಯೊಬ್ಬರು ಕೂಡ ಮೇಲ್ಗಡೆಯಿಂದ ಅಂದರೆ ಬಹಳ ದಟ್ಟ ಅರಣ್ಯ ಕೂಡ ಹೌದು, ಯಾಕಂದರೆ ಅಲ್ಲಿ ಸಾಮಾನ್ಯವಾಗಿ ಯಾರು ಕೂಡ ಹೋಗೋ ಕೂಡ ಸಾಧ್ಯವಿರೋದಿಲ್ಲ. ಅಂತಹ ಸ್ಪಾಟ್ನಲ್ಲಿ ಇವತ್ತು ಶೋಧ ಕಾರ್ಯ ಆಯಿತು. ಆ ಶೋಧ ಕಾರ್ಯದಲ್ಲಿ ಒಂದು ಮಟ್ಟಿಗೆ ಯಶಸ್ವಿ ಕೂಡ ಆಗಿದೆ. ಯಾಕಂದರೆ 1ರಿಂದ 11ರವರೆಗೆ ಆ ಸ್ಪಾಟಲ್ಲಿ, ಈಗ 11ನೇ ಸ್ಪಾಟ್ ಅಲ್ಲಿಗೆ ಮೊಟಕುಗೊಳಿಸಿದ್ದಾರೆ. ಹೊಸದಾಗಿರುವಂಥ ಸ್ಪಾಟಲ್ಲಿ ಶೋಧ ಕಾರ್ಯ ಆಗಿದೆ. ಆ ಶೋಧ ಕಾರ್ಯದಲ್ಲಿ ಕೆಲವೊಂದು ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿರುವಂಥದ್ದು. ಯಾರಿಗೆ? ಈ SIT ಡಿಪಾರ್ಟ್ಮೆಂಟ್ಗಾಗಿರ್ಬೋದು, ಸೋಕೋದವರಿಗಾಗಿರ್ಬೋದು, ಆಮೇಲೆ ಫಾರೆನ್ಸಿಕ್ ಅವರಿಗಿರ್ಬೋದು, ಎಲ್ಲರೂ ಕೂಡ ಕೆಲವೊಂದು ಅವಶೇಷಗಳು ಸಿಕ್ಕಿರುವಂಥದ್ದು. ಇನ್ನು ಕೂಡ ಆ ಅವಶೇಷದ ಬಗ್ಗೆ ತುಂಬಾ ಪ್ರಶ್ನೆ ಇರುವಂಥದ್ದು. ಯಾಕಂತ ಹೇಳಿದ್ರೆ ಆ ಅವಶೇಷಗಳು ಪುರುಷನದ್ದ, ಮಹಿಳೆಯದ್ದ, ಅಥವಾ ಆ ದೂರುದಾರ ಕೊಟ್ಟಿರುವಂತಹ ಹೇಳಿಕೆ ಪ್ರಕಾರ ವಿದ್ಯಾರ್ಥಿನಿದ್ದ ಅಥವಾ ವಿದ್ಯಾರ್ಥಿಯದ್ದ, ಈ ಥರ ಅನೇಕ ಪ್ರಶ್ನೆ ಕೂಡ ಇರುತ್ತೆ. ಆದರೆ ಅದಕ್ಕೆಲ್ಲವೂ ಕೂಡ ಉತ್ತರ ತನಿಖೆಯ ನಂತರವಷ್ಟೇ ಸಿಗುತ್ತೆ, ಇನ್ವೆಸ್ಟಿಗೇಷನ್ ಆಗಬೇಕಾಗುತ್ತೆ. ಅದಕ್ಕೆ ಅಂದರೆ ಫಾರೆನ್ಸಿಕಲ್ಲಿ ಬೇರೆ ಬೇರೆ ಸೈಂಟಿಫಿಕ್ ಆಗಿ ಬೇರೆ ಬೇರೆ ಆಯಾಮ ಇರುತ್ತೆ ಆ ಒಂದು ಇನ್ವೆಸ್ಟಿಗೇಷನ್ಗೆ. ಆ ನಂತರವಷ್ಟೇ ಆ ಮೂಳೆ ಎಷ್ಟು ವಯಸ್ಸಿನದ್ದು, ಅದು ಮೇಲ ಫೀಮೇಲ ಎಲ್ಲವೂ ಕೂಡ ಗೊತ್ತಾಗೋದು. ಸದ್ಯಕ್ಕೆ ಎಲ್ಲವೂ ಕೂಡ ಕ್ವಶ್ಚನ್ ಮಾರ್ಕ್ ಆಗಿದೆ. ಸದ್ಯಕ್ಕೆ ನೀವು ವೀಕ್ಷಣೆ ಮಾಡ್ತಿರುವಂಥ ದೃಶ್ಯಾವಳಿ ಬಂಗ್ಲಗುಡ್ಡೆಯಿಂದ ಈ ಬೆಳಗಿನ 11 ಗಂಟೆಯಿಂದ ಆಗಿರೋ ಶೋಧ ಕಾರ್ಯದಲ್ಲಿ ಇದೀಗ ಸಮಯ 6:15 ದಾಟಿ 6:45 ಆಗ್ತಾ ಬರ್ತಾ ಇದೆ. ಒಟ್ಟು 8 ಗಂಟೆಗೂ ಹೆಚ್ಚು ತಾಸು ಇವತ್ತಿನ ಶೋಧ ಕಾರ್ಯ ಆಗಿರುವಂಥದ್ದು. ಬೆಳಗ್ಗೆ ಬಂದಾಗ ಸ್ಪಾಟ್ ನಂಬರ್ 11ರಲ್ಲಿ ಈ ಡಿಗ್ಗಿಂಗ್ ಪ್ರೋಸೆಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ, ಆದರೆ ಅದೆಲ್ಲವೂ ಕೂಡ ತಪ್ಪಾಯಿತು. ಕೊನೆಗೆ ಆ ಒಂದು ಮುಸುಕುದಾರಿ ವ್ಯಕ್ತಿಯ ಮಾಹಿತಿಯ ಅನುಸಾರವಾಗಿ ಅವರು ಬಂಗ್ಲಗುಡ್ಡೆಯ ಆ ಒಂದು ಹೊಸ ಸ್ಪಾಟ್ಗೆ ಅಲ್ಲಿ ಹೋಗ್ತಾರೆ. ಅಲ್ಲಿ ಒಂದು ಮಹಜರು ಮಾಡಬೇಕಾದ್ರೆ, ಅಲ್ಲಿ ಒಂದು ಶೋಧ ಕಾರ್ಯ ಮಾಡಬೇಕಾದ್ರೆ ಅಲ್ಲಿ ಕೆಲವೊಂದು ಅಸ್ಥಿ ಪಂಜರದ ಕೆಲವೊಂದು ಅವಶೇಷಗಳು ಅಲ್ಲಿ ಸಿಗುತ್ತೆ. ತಕ್ಷಣವಾಗಿ ಅಲ್ಲಿಗೆ ಒಂದು ಉಪ್ಪಿನ ಮೂಟೆ ಕೂಡ ಹೋಗುತ್ತೆ. ಆ ಉಪ್ಪಿನ ಮೂಟೆ ಮೂಲಕ ಉಪ್ಪಿನ ಅಂಶವನ್ನು ಯೂಸ್ ಮಾಡಿಕೊಂಡು ಪ್ರಿಸರ್ವ್ ಮಾಡಿ ಕೆಲವೊಂದು ಕ್ಲೀನಿಂಗ್ ಪ್ರಾಸೆಸ್ ಕೂಡ ಇರುತ್ತೆ. ನೇರವಾಗಿ ಮಣ್ಣಲ್ಲಿ ಸಿಕ್ಕಿದ ತಕ್ಷಣ ಅದನ್ನು ಅವರು ಶೇಖರಣೆ ಮಾಡೋಕ್ಕೆ ಅಸಾಧ್ಯವಾಗುತ್ತೆ. ಆ ತಕ್ಷಣವಾಗಿ ಅವರು ಬ್ರಷ್ ಮೂಲಕ ಯಾವುದೋ ಒಂದು ಸೈಂಟಿಫಿಕ್ ಆಗಿ ಕೆಲವೊಂದು ಮಾಡೆಲನ್ನು ಯೂಸ್ ಮಾಡಿಕೊಂಡು ಆ ಸಿಕ್ಕಿರುವಂಥ ಅವಶೇಷವನ್ನು ಕ್ಲೀನ್ ಮಾಡಿ ಆನಂತರವಾಗಿ ಅದನ್ನು ಅವರು ತಂದಿರುವಂತಹ ಬಾಕ್ಸಸ್ಸಲ್ಲಿ ಸೂಕ್ತ ರೀತಿಯಲ್ಲಿ ಆ ಸಿಕ್ಕಿರುವಂಥ ಅವಶೇಷಕ್ಕೆ ಮತ್ತಷ್ಟು ಯಾವುದೇ ಡ್ಯಾಮೇಜ್ ಆಗದ ರೀತಿಯಲ್ಲಿ ಅದನ್ನು ಸಂಗ್ರಹಿಸಿ ಬಾಕ್ಸಸ್ಸೆಲ್ಲ ಹಾಕಿ ಸದ್ಯಕ್ಕೆ ಇದೀಗ ಮೇಲ್ಗಡೆಯಿಂದ ಕೆಳಗಡೆ ಬಂದಿದ್ದಾರೆ. ಎಲ್ಲರೂ ಕೂಡ ಬಳಲಿ ಬೇಸತ್ತು ಹೋಗಿದ್ದಾರೆ. ಎಲ್ಲರೂ ಕೂಡ ಹಸ್ಕೊಂಡು ಬಾಕಿ ಮಧ್ಯಾಹ್ನ ರೆಸ್ಟ್ ಕೊಡಲ್ಲ. ಯೂಶ್ವಲಾಗಿ ಮೊನ್ನೆಯಿಂದಲೂ ಕೂಡ ಮಧ್ಯಾಹ್ನ ಟೈಮಲ್ಲಿ ಅವರಿಗೆ ವಿರಾಮ ಇರ್ತಾ ಇತ್ತು. 1 ಗಂಟೆಗಳ ಕಾಲ ಊಟಕ್ಕೆ ಹೋಗಿ ವಿರಾಮ ತೆಗೆದುಕೊಂಡು ಮತ್ತೆ ಅವರು ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದ್ರು. ಆದರೆ ಇವತ್ತು ಯಾವ ವಿರಾಮ ಕೂಡ ಇಲ್ಲ. ಕಂಪ್ಲೀಟಾಗಿ ಫುಲ್ ಡೇ, ಒಟ್ಟು 8 ತಾಸಿನಷ್ಟು ಕಾಲ ಫುಲ್ ಶೋಧ ಕಾರ್ಯವನ್ನು ಮಾಡಿದ್ದಾರೆ. ಅಲ್ಲಿ ಹೋಗಿ ಇವತ್ತಿನ ಶೋಧ ಕಾರ್ಯ ಒಂದು ಮಟ್ಟಿಗೆ ಸ್ವಲ್ಪ ಒಂದು ಯಶಸ್ವಿಯಾಗಿರುವಂಥದ್ದು. ಹೋದಕ್ಕೆ ಏನಾದರೂ ಸಿಕ್ತು ಅನ್ನುವಂಥ ಒಂದು ನೆಮ್ಮದಿ ಕೂಡ ಇದೆ. ಯಾಕಂದರೆ ಅಷ್ಟೆಲ್ಲ ಡಿಗ್ಗಿಂಗ್ ಪ್ರೋಸೆಸ್ ಮಾಡಬೇಕಾದ್ರೆ, ಅಷ್ಟೆಲ್ಲ ಶ್ರಮ ವಹಿಸಿ ಗುಂಡಿ ಅಗಿಬೇಕಾದ್ರೆ ಆ ದೂರಿನ ಅನ್ವಯ ಏನು ಸಿಗದೆ ಹೋದಾಗ ಆಗ ಆ ಶ್ರಮ ಎಲ್ಲ ವ್ಯರ್ಥ ಆಗುತ್ತೆ. ಅವರು ಕೂಡ ಅಯ್ಯೋ ಏನಪ್ಪ ನಾವು ಇಷ್ಟೆಲ್ಲ ಶ್ರಮ ಪಟ್ಟು ಕೂಡ ಏನು ಸಿಕ್ಕಿಲ್ವಲ್ಲ ಅನ್ನುವಂಥದ್ದು ಕೂಡ ಇರುತ್ತೆ. ಜೊತೆಗೆ ಆ ದೂರುದಾರನಿಗೆ ಕೂಡ ಕೆಲವೊಂದು ಪ್ರಶ್ನೆಗಳು ಕೂಡ ಉದ್ಭವ ಆಗುವಂಥದ್ದು ಅವನ ಮೇಲೆ. ಅಂದರೆ ನಿಜಕ್ಕೂ ಕೂಡ ಅವನ ದೂರಲ್ಲಿ ಸತ್ಯಾಂಶ ಇದೆಯಾ, ಆತ ನಿಜಕ್ಕೂ ಕೂಡ ಆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲಿ ನಿಜಾಂಶ ಇದೆಯಾ ಅನ್ನೋದು ಹಲವಾರು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಆದರೆ ಇವತ್ತಿನ ಈ ಶೋಧ ಕಾರ್ಯದಲ್ಲಿ ಹೊಸದಾಗಿ ಸೂಚಿಸಿರುವಂತಹ ಆ ಸ್ಪಾಟಲ್ಲಿ ಅಸ್ಥಿ ಪಂಜರದ ಅಸ್ಥಿಗಳ ಕೆಲವೊಂದು ಅವಶೇಷಗಳು, ಬಿಡಿ ಬಿಡಿ ಭಾಗಗಳು ಸಿಕ್ಕಿರುವಂಥದ್ದು. ಎಸ್, ಈಗ ಮುಸುಕುದಾರಿ ವ್ಯಕ್ತಿ ಕೂಡ ಕೆಳಗಿಳಿದು ಬಂದಿರುವಂಥದ್ದು ನೋಡ್ತಾ ಇದ್ದೀರಿ. ನೇರ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಮುಸುಕುದಾರಿ ವ್ಯಕ್ತಿಯ ಆಗಮನ ಕೂಡ ಆಯಿತು. ಈಗಾಗಲೇ FSLನವರು ಬಂದರು, ಆಮೇಲೆ ಅಧಿಕಾರಿಗಳು ಬಂದರು, ಸೋಕೋದವರು ಬಂದರು, ಎಲ್ಲರೂ ಕೂಡ ಬಂದರು. ಇದೀಗ ಆ ಮುಸುಕುದಾರಿ ವ್ಯಕ್ತಿ ಎಲ್ಲ ಪ್ರಕರಣಕ್ಕೂ ಮೂಲ ಕಾರಣವಾಗಿರುವಂತಹ ಮುಸುಕುದಾರಿ ವ್ಯಕ್ತಿಯ ಆಗಮನ ಕೂಡ ಆಯಿತು. ಪ್ರತಿಯೊಬ್ಬರು ಪೊಲೀಸ್ ಗಾಡಿಯೊಳಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಅವರಲ್ಲಿ ನಿರ್ಗಮಿಸ್ತಾರೆ. ಸೊ ನಾಳೆ ಮತ್ತೆ ಈ ಶೋಧ ಕಾರ್ಯ ಆರಂಭ ಆಗುತ್ತೆ. ಆದರೆ ನಾಳೆ ಎಲ್ಲಿ ಆಗುತ್ತೆ? ಸ್ಪಾಟ್ ನಂಬರ್ 11ರಲ್ಲಿ ಆಗುತ್ತಾ,
12ರಲ್ಲಾಗುತ್ತಾ 13ರಲ್ಲಾಗುತ್ತಾ ಅಥವಾ ಇವತ್ತಿನ ರೀತಿಯ ಬೇರೆ ಯಾವುದಾದ್ರೂ ಸ್ಪಾಟಲ್ಲಿ ಶೋಧ ಕಾರ್ಯ ಆಗುತ್ತಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕೆ ಇವತ್ತಿನ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ. ಇವತ್ತು ಪ್ರತಿಯೊಬ್ಬರು ಕೂಡ ಒಟ್ಟು 8 ತಾಸುಗಳ ಕಾಲ, ಒಂದೆರಡಲ್ಲ, ಒಟ್ಟು ಬರೋಬ್ಬರಿ 8 ತಾಸುಗಳ ಕಾಲ ಕಂಟಿನ್ಯೂ ಆಗಿ ದೀರ್ಘವಾಗಿ ಶೋಧ ಕಾರ್ಯವನ್ನು ಮಾಡಿದರೆ ಆ ಶೋಧ ಕಾರ್ಯದಲ್ಲಿ ಇವತ್ತು ಹಲವಾರು ಅಸ್ಥಿಗಳ ಬಿಡಿ ಭಾಗಗಳು ಕೂಡ ಸಿಕ್ಕಿರುವಂಥದ್ದು. ಅದನ್ನು ಫಾರೆನ್ಸಿಕ್ ಅಧಿಕಾರಿಗಳು ಕೆಲವೊಂದು ಮೆಡಿಕಲ್ ಇದರ ಮೂಲಕ, ಆ ರೂಪದ ಮೂಲಕ ಅದನ್ನು ಸಂಸ್ಕರಣೆ ಮಾಡಿ ಅದನ್ನು ಕ್ಲೀನ್ ಮಾಡಿ ಮತ್ತೆ ಅದಕ್ಕೆ ಆ ಸಿಕ್ಕಿರುವಂತಹ ಸಾಕ್ಷಿಗೆ ಯಾವುದೇ ಡ್ಯಾಮೇಜ್ ಆಗಬಾರ್ದು ಅನ್ನುವಂಥ ದಿಸೆಯಲ್ಲಿ ಅದಕ್ಕೆ ಬೇಕಾಗಿರುವ ಸೂಕ್ತ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ಅದನ್ನು ಸಂಸ್ಕರಣೆ ಮಾಡಿ ಬಾಕ್ಸಲ್ಲಿ ಹಾಕಿ ಪೊಲೀಸ್ ವ್ಯಾನ್ ತಂದು ಇಟ್ಟಿರುವಂಥದ್ದು. ಸದ್ಯಕ್ಕೀಗ ಮುಸುಕುಧಾರಿ ವ್ಯಕ್ತಿಯ ಆಗಮನ ಕೂಡ ಆಗಿದೆ. ಆತ ಕೂಡ ಪೊಲೀಸ್ ವ್ಯಾನಲ್ಲಿ ಅವನು ಕೂಡ ಕೂರಿಸಿರುವಂಥದ್ದು. ಸದ್ಯಕ್ಕೆ ನೆಕ್ಸ್ಟ್ ಏನಿದೆ ಅಪ್ಡೇಟ್ಸ್, ನಾಳೆ ಯಾವ ಥರ ಇರುತ್ತೆ, ಸದ್ಯಕ್ಕೆ ಇವತ್ತಿನ ಶೋಧ ಕಾರ್ಯ ಮುಗಿತಾ ಎಲ್ಲವೂ ಕೂಡ ಹೇಳೋಕೆ ನಮ್ಮ ಜಾಯ್ನ್ ಆಗಿದ್ದಾರೆ ದಾಮೋದರ್ ಅವರು. ದಾಮೋದರ್. ಎಸ್ ಶ್ರೇಯಾ, ಇವತ್ತಿನ ಶೋಧ ಕಾರ್ಯ ಈಗಾಗಲೇ ಮುಕ್ತಾಯಗೊಂಡಿದೆ. ಅದರ ಜೊತೆಗೆ ಇವತ್ತು ಬಹಳ ವಿಶೇಷ ಏನು ಅಂತಂದ್ರೆ, ಒಳಭಾಗದಲ್ಲಿ ಅಂದ್ರೆ ಭೂಮಿಯ ಒಳಭಾಗದಲ್ಲಿ ಸಿಕ್ಕಿದೆಯೋ ಹೊರಭಾಗದಲ್ಲಿ ಸಿಕ್ಕಿದೆಯೋ ಅನ್ನುವಂಥದ್ದು ಒಂದು ಕನ್ಫ್ಯೂಷನ್ ಇದೆ. ಅದರ ಜೊತೆಗೆ ಒಂದು ಪೂರ್ಣ ದೇಹದ ಅಸ್ಥಿಪಂಜರ ಸಿಕ್ಕಿರುವಂತಹ ಸಾಧ್ಯತೆಗಳು ಇದಾವೆ. ಒಂದು ಪೂರ್ಣ ದೇಹದ ಅಸ್ಥಿಪಂಜರವನ್ನ ಈಗಾಗಲೇ ಒಂದು ಸಂಪೂರ್ಣ ಸೀಲ್ಡ್ ಆಗಿ ತೆಗೆದುಕೊಂಡು ಬರಲಾಗಿದೆ. ಅದನ್ನ ಬಂದು ಆ ವಾಹನದೊಳಗೆ ಇಡಲಾಗಿರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡಿದ್ರಿ. ಅದರ ಜೊತೆಗೆ ಆ ಒಂದು ದೇಹದ ಅಸ್ಥಿ ಪಂಜರ ಏನಿದೆ ಅದು ಭೂಮಿಯ ಒಳಭಾಗದಲ್ಲಿತ್ತೋ ಅಥವಾ ಹೊರಭಾಗದಲ್ಲಿತ್ತೋ ಅನ್ನುವಂಥದ್ದು ಇನ್ನೂ ಕೂಡ ಗೊಂದಲದಲ್ಲಿದೆ. ಅಂದ್ರೆ ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ಹೊರಬಿದ್ದಿಲ್ಲ. ಅದರ ಬದಲಾಗಿ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಇವತ್ತಿನ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ. ಕಾರ್ಯಾಚರಣೆಯಲ್ಲಿ ಅವರು ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ ಇತ್ತೋ ದೇಹ ಅನ್ನುವಂಥದ್ದು ಗೊತ್ತಿಲ್ಲದೆ ಇದ್ರು ಕೂಡ ದೇಹವನ್ನು ಸಿಕ್ಕಿರುವಂತದ್ದು, ಆ ದೇಹವನ್ನು ಸಂಪೂರ್ಣ ಸೀಲ್ಡ್ ಮಾಡಿಕೊಂಡು FSL ನ ತನಿಖೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ಆ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಅವರು ಅಲ್ಲಿ ಹೋಗ್ತಾ ಇರುವಂತದ್ದು, ಅವರು ಈಗಾಗಲೇ ಆ ಎಲ್ಲ ಒಂದು ದೇಹದ ಅಸ್ಥಿಪಂಜರದ ಭಾಗಗಳನ್ನ ತೆಗೆದುಕೊಂಡು ಇಲ್ಲಿಂದ ಮುಗಿಸ್ಕೊಂಡು ಹೊರಟಿದ್ದಾರೆ. ಸಂಪೂರ್ಣವಾಗಿ ಒಳಭಾಗಕ್ಕೆ ಹೋಗಿದ್ದಾರೆ, ಇಲ್ಲಿಂದ ಹೊರಗೆ ಹೋಗಿದ್ದಾರೆ ಸಂಪೂರ್ಣವಾಗಿ. ಓಕೆ, ಎಲ್ಲರೂ ಕೂಡ ನಿರ್ಗಮಿಸಿದ್ದಾರೆ ಇವಾಗ ಸದ್ಯಕ್ಕೆ. ಎಸ್, ಎಲ್ಲರೂ ನಿರ್ಗಮಿಸಿದ್ದಾರೆ. ಧನ್ಯವಾದ. ಎಸ್, ಓಕೆ ದಾಮೋದರ್, ಇವತ್ತು ಬೆಳಗಿನಲ್ಲೂ ಕೂಡ ಹೇಗೆ ಆ FSL ಅಧಿಕಾರಿಗಳು, ಸೋಕೋ ಅಧಿಕಾರಿಗಳು ಯಾವ ರೀತಿಯಾಗಿ ಶೋಧ ಕಾರ್ಯ ಮಾಡಿದ್ರು, ಅದೇ ರೀತಿಯಾಗಿ ನಮ್ಮ ಸುದ್ದಿ ನ್ಯೂಸ್ ಸಿಬ್ಬಂದಿಗಳು ಕೂಡ ಹಾಗೇನೆ ಅಲ್ಲಿ ಆಗಿರುವಂತಹ ಎಲ್ಲ ಒಂದು ಡೆವಲಪ್ಮೆಂಟ್ಗಳ ಬಗ್ಗೆ ಎಲ್ಲ ಕೂಡ ಮಾಹಿತಿಯನ್ನು ಕಲೆ ಹಾಕಿ ನಮಗೆ ಕೊಟ್ಟಿರುವಂತಹದ್ದು ಕೂಡ ಇದೆ. ಸೊ ಹಾಗಾಗಿ ಇವತ್ತು ನಾವು ಸುದ್ದಿ ನ್ಯೂಸಲ್ಲಿ ಸಂಪೂರ್ಣವಾಗಿ 8 ಗಂಟೆಗಳ ಕಾಲ 8 ತಾಸುಗಳ ಕಾಲ ಏನೆಲ್ಲ ಆಯಿತು, ಯಾವ ರೀತಿಯಾಗಿ ಶೋಧ ಕಾರ್ಯ ಆಯಿತು, ಯಾವ ಸ್ಪಾಟಲ್ಲಿ ಆಯಿತು, ಎಲ್ಲವನ್ನು ಕೂಡ ಹೇಳುವಂತ ಪ್ರಯತ್ನವನ್ನ ಮಾಡಿದೀವಿ. ಸದ್ಯಕ್ಕೆ ಇವತ್ತಿನ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ. ಎಲ್ಲ ಅಧಿಕಾರಿಗಳು ಜೊತೆಗೆ ಆ ಮುಸುಕುಧಾರಿ ವ್ಯಕ್ತಿಯ ಸಮೇತವಾಗಿ ಪ್ರತಿಯೊಬ್ಬರು ಕೂಡ ಆ ಒಂದು ಪೊಲೀಸ್ ವ್ಯಾನ್ ಒಳಗೆ ಹೋಗಿದೆ. ಮುಖ್ಯವಾಗಿ ಇದೊಂದು ವಿಶೇಷವಾಗಿ ಪೂರ್ತಿಯಾಗಿರುವಂತಹ ಒಂದು ಅಸ್ಥಿಪಂಜರ, ಸಂಪೂರ್ಣ ಅಸ್ಥಿಪಂಜರ ಕೂಡ ಆ ಒಂದು ಸ್ಪಾಟಲ್ಲಿ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಆದರೆ ಆ ಅಸ್ಥಿಪಂಜರ ಡಿಗ್ಗಿಂಗ್ ಮಾಡ್ಬೇಕಾದ್ರೆ ಸಿಕ್ಕಿದ್ಯಾ ಅಥವಾ ಭೂಮಿಯ ಮೇಲ್ಭಾಗದಲ್ಲಿ ಸಿಕ್ಕಿದ್ಯಾ ಅನ್ನೋದು ಕೂಡ ಇನ್ನೂ ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ಈ ಫಾರೆನ್ಸಿಕ್ನವರಿಗೆ ಆ ಪೂರ್ತಿ ಅಸ್ಥಿಪಂಜರ ಸಿಕ್ಕಿರುವಂತಹದ್ದು, ಅದಕ್ಕೋಸ್ಕರ ಆ ಪೂರ್ತಿ ಅಸ್ಥಿಪಂಜರವನ್ನು ಕೂಡ ಅದರದ್ದೇ ರೀತಿಯಲ್ಲಿ ಒಂದು ಸೀಲ್ಡ್ ಮಾಡಿ, ಅಂದ್ರೆ ಯಾವ ರೀತಿಯಾಗಿ ಪ್ರತಿಯೊಂದು ಬಿಡಿ ಭಾಗವನ್ನು ಕೂಡ ಸೀಲ್ಡ್ ಮಾಡಿ ಸಂಸ್ಕರಣೆ ಮಾಡಿ ತೆಗೆದುಕೊಂಡು ಹೋಗಿದ್ದಾರೋ ಅದೇ ರೀತಿಯಲ್ಲಿ ಆ ಪೂರ್ತಿ ಅಸ್ಥಿಪಂಜರವನ್ನು ಕೂಡ ಸೀಲ್ಡ್ ಮಾಡಿ ಫಾರೆನ್ಸಿಕ್ನವರು, ಆ ಅಧಿಕಾರಿಗಳು ಅದನ್ನ ತಮ್ಮ ವಶಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಸದ್ಯಕ್ಕೆ ಇವತ್ತಿನ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ. FSLನವರಾಗಿರ್ಬೋದು, ಆಮೇಲೆ ಸೋಕೋದವರಾಗಿರ್ಬೋದು, ಅದೇ ರೀತಿಯಾಗಿ SIT ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಇವಾಗ ತೆರಳ್ತಾ ಇದ್ದಾರೆ ಆ ಒಂದು ಸ್ಪಾಟ್ ಅನ್ನ ಬಿಟ್ಟು. ಸೊ ನಾಳೆಗೆ ಮತ್ತೆ ಏನಾಗುತ್ತೆ ನಾವು ಕಾದು ನೋಡ್ಬೇಕಾಗಿದೆ. ಸದ್ಯಕ್ಕೆ ಇವತ್ತಿನ ಈ ಒಂದು ಶೋಧ ಕಾರ್ಯ ಮುಕ್ತಾಯಗೊಂಡಿದೆ. ಬೆಳಗಿನ ಸಮಯ ಒಂದು 11:00 ಶುರುವಾಗಿರುವಂತಹ ಈ ಶೋಧ ಕಾರ್ಯ ಸದ್ಯಗ 6:30 ವೇಳೆಗೆ ಮುಕ್ತಾಯಗೊಂಡಿದೆ. ಸೊ ಮುಂದಿನ ಅಪ್ಡೇಟ್ ಬಗ್ಗೆ ಹೇಳೋಕೆ ನಮ್ಮ ಜೊತೆ ಜಾಯ್ನ್ ಆಗಿದೆ ದಾಮೋದರ್ ಅವರು. ಎಸ್ ದಾಮೋದರ್, ಓವರ್ ಟು ಯು. ಎಸ್ ಶ್ರೇಯಾ, ಈ ಶೋಧ ಕಾರ್ಯದಲ್ಲಿ ಸಿಕ್ಕಿರುವಂತಹ
ದೇಹ ಇತ್ತೀಚಿನದ್ದು ಅನ್ನುವಂತಹ ಮಾಹಿತಿ ಒಂದು ಲಭ್ಯವಾಗ್ತಾ ಇರುವಂತದ್ದು, ಇತ್ತೀಚಿನದ್ದು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅದ್ರ ಜೊತೆಗೆ ಹೊರ ಭಾಗದಲ್ಲಿತ್ತು ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಿರುವಂತದ್ದು. ಮುಂಚಿನ ಅಪ್ಡೇಟ್ ಗಳನ್ನ ಕೊಡ್ತಾ ಹೋಗ್ತೀವಿ. ಇದೀಗ ಹೊರ ಭಾಗದಲ್ಲೇ ಇತ್ತು ದೇಹ ಅನ್ನುವಂತಹದ್ದು ಈಗಿರ್ತಕ್ಕಂತಹ ವಾಸ್ತವ ಪರಿಸ್ಥಿತಿ. ಮತ್ತಷ್ಟು ಲೈವ್ ಅನ್ನ ಕೊನೆಗೊಳಿಸುವುದಕ್ಕಿಂತ ಮೊದಲು ಇದೀಗ ಮತ್ತಷ್ಟು ಅಪ್ಡೇಟ್ ಗಳನ್ನ ಕೊಡ್ತೀವಿ. ಕೆಲ ಕ್ಷಣಗಳನ್ನ ತಾವು ಕಾಯ್ಬೇಕಾಗ್ತದೆ. ಒಂದು 5 ರಿಂದ 10 ನಿಮಿಷದಲ್ಲಿ ಮತ್ತಷ್ಟು ಅಪ್ಡೇಟ್ ಗಳನ್ನ ಕೊಡ್ತೀವಿ ವಿಷಯ. ಎಸ್, ಓಕೆ, ಧನ್ಯವಾದಗಳು ದಾಮೋದರ್. ಮತ್ತಷ್ಟು ಅಪ್ಡೇಟ್ಗೋಸ್ಕರ ನಾವು ಕೂಡ ವೇಟ್ ಮಾಡ್ತಾ ಇದ್ದೀವಿ. ಓಕೆ, ಇದೀಗ ಕೊಟ್ಟಂತಹ ಈ ಒಂದು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಸಿಕ್ಕಿರುವಂತಹ ಪೂರ್ಣ ಅಸ್ಥಿ ಪಂಜರ ತುಂಬಾ ರೀಸೆಂಟ್ ಆಗಿ ಯಾರೋ ಸತ್ತಿರುವಂತಹ ಆ ಒಂದು ಘಟನೆಗೆ ಸಂಬಂಧಪಟ್ಟಂತಹ ಅಸ್ಥಿ ಪಂಜರ ಆಗಿತ್ತು. ಅದು ಕೂಡ ಭೂಮಿಯ ಮೇಲ್ಭಾಗದಲ್ಲಿ, ಅಂದ್ರೆ ರೀಸೆಂಟ್ ಆಗಿ ಯಾರೋ ಒಂದು ಆತ್ಮಹತ್ಯೆಯೋ ಅಥವಾ ಏನೋ ಒಂದು ಆಗಿ ಅಲ್ಲಿ ಒಂದು ಮೃತ ಶರೀರ ಇತ್ತು, ಅದರಿಂದ ಸಿಕ್ಕಿರುವಂತಹ ಅಸ್ಥಿ ಪಂಜರ ಆಗಿತ್ತು. ಈ ಒಂದು ಅಸ್ಥಿ ಪಂಜರಕ್ಕೂ ಆ ಒಂದು ಮುಸುಗುದಾರಿ ಕೊಟ್ಟಿರುವಂತಹ ದೂರಿಗೂ ಯಾವುದೇ ಸಂಬಂಧ ಇಲ್ಲ. ಇದು ರೀಸೆಂಟ್ ಆಗಿ ಆಗಿರುವಂತಹ ಘಟನೆಯಿಂದ ಸಿಕ್ಕಿರುವಂತಹ ಅಸ್ಥಿ ಪಂಜರ, ಅದು ಕೂಡ ಭೂಮಿಯ ಮೇಲ್ಭಾಗದಲ್ಲಿ. ಸೊ ಯಾರು ಕೂಡ ಅದನ್ನ ಆ ಮೃತದೇಹವನ್ನ ಯಾರು ಕೂಡ ಮಣ್ಣು ಮಾಡಿಲ್ಲ, ಯಾರು ಕೂಡ ಅದನ್ನ ಸಮಾಧಿ ಮಾಡಿಲ್ಲ. ಬದಲಾಗಿ ಭೂಮಿಯ ಮೇಲ್ಗಡೆ ಸಿಕ್ಕಿರುವಂತಹ ಅಸ್ಥಿ ಪಂಜರವದು. ಹಾಗಾಗಿ ಈ ಮುಸುಕುದಾರಿ ವ್ಯಕ್ತಿಯ ದೂರಿಗೂ ಇವತ್ತು ಸಿಕ್ಕಿರುವಂತಹ ಪೂರ್ಣ ಮಟ್ಟದ, ನಾನು ಆ ಬಿಡಿ ಭಾಗ ಬಗ್ಗೆ ಹೇಳ್ತಾ ಇಲ್ಲ, ಆ ಪೂರ್ಣ ಮಟ್ಟದ ಅಸ್ಥಿ ಪಂಜರ ಬಗ್ಗೆ ಮಾತಾಡ್ತಾ ಇರ್ಬೋದು. ಆ ಬಿಡಿ ಭಾಗದ ಬಗ್ಗೆ ಏನು ಕರೆಕ್ಟ್ ಆಗಿ ಗೊತ್ತಿಲ್ಲ. ಆ ಬಿಡಿ ಭಾಗ ಡಿಗ್ಗಿಂಗ್ ಮಾಡ್ಬೇಕು ಸಿಕ್ಕಿದ್ಯಾ ಅದು ಗೊತ್ತಿಲ್ಲ. ಆದ್ರೆ ಅದರ ಜೊತೆಗೆ ಸಿಕ್ಕಿರುವಂತಹ ಪೂರ್ಣ ಅಸ್ಥಿ ಪಂಜರ, ಫುಲ್ ಸ್ಕೆಲಿಟನ್ ಏನು ಸಿಕ್ಕಿದೆಯೋ ಅದರ ಬಗ್ಗೆ ನಾನು ಹೇಳ್ತಾ ಇರುವಂತದ್ದು. ಅದು ಯಾವುದೇ ಸಮಾಧಿಯಿಂದ ತೆಗೆದಿರುವಂತಹ ಅಸ್ಥಿ ಪಂಜರವಲ್ಲ. ಬದಲಾಗಿ ರೀಸೆಂಟ್ ಆಗಿ ಯಾರೋ ಸತ್ತು ಆ ಮೃತದೇಹ ಕೊಳೆತು ನಾರಿ ಮಣ್ಣಾಗಿ ಕೊನೆಯದಾಗಿ ಉಳಿದಿರುವಂತಹ ಅಸ್ಥಿ ಪಂಜರ ಮಾತ್ರ ಅದು. ಅದನ್ನ ಕೂಡ ಈ FSL ನವರು ಇವತ್ತು ಸಂಸ್ಕರಣೆ ಮಾಡಿ ಅದನ್ನು ಕೂಡ ಸೀಲ್ಡ್ ಮಾಡಿ ತಮ್ಮ ವಶಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾಗಿ ಅದನ್ನು ಕೂಡ ತನಿಖೆಯನ್ನ ಮಾಡ್ತಾರೆ, ಅದರ DNA ಚೆಕ್ ಮಾಡ್ತಾರೆ. ಯಾಕಂದ್ರೆ ಅದು ರೀಸೆಂಟ್ ಆಗಿ ಸಿಕ್ಕಿರುವಂತ ಅಸ್ಥಿ, ಅದರಲ್ಲಿ ಬೋನ್ ಮ್ಯಾರೋ ಅದೆಲ್ಲವೂ ಕೂಡ ಸಿಗುತ್ತೆ. ಅದರ ತನಿಖೆ ತುಂಬಾ ಕಷ್ಟವಾಗುವುದಿಲ್ಲ. ಅದನ್ನ ಟೆಸ್ಟ್ ಮಾಡಿ ಬೇರೆ ಯಾರಾದ್ರೂ ಕಾಣಿಯಾಗಿರುವಂತಹ ಅಥವಾ ಆತ್ಮಹತ್ಯೆ ಮಾಡಿರುವಂತಹ ಏನಾದ್ರು ದೂರು ಅಥವಾ ಏನಾದ್ರು ಇದ್ದಾಗ ಅದನ್ನು ಕಂಪೇರ್ ಮಾಡಿ ಆ ಒಂದು ಕೇಸಿಗೆ ಒಂದು ಪೂರ್ಣ ವಿರಾಮ ಕೊಡುವಂತ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಇವತ್ತು ಏನು ಆ ಮುಸುಕುದಾರಿ ವ್ಯಕ್ತಿ ಕೊಟ್ಟಂತ ದೂರಿನ ಅನ್ವಯ ಸಿಕ್ಕಿರುವಂತಹ ಕೆಲವೊಂದು ಮೂಳೆಯ ಪೀಸ್ ಏನಿದೆ ಅದು ಮಾತ್ರ ಎಲ್ಲಿ ಸಿಕ್ಕಿದು ಏನು ಅಂತ ಏನು ಗೊತ್ತಿಲ್ಲ. ಅದ್ರ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಆ ಒಂದು ಪೂರ್ಣ ಅಸ್ಥಿ ಪಂಜರ ಏನಿದೆ ಅದು ಮಾತ್ರ ರೀಸೆಂಟ್ ಆಗಿ ಯಾರೋ ಸತ್ತು ಬಿದ್ದಿರುವಂತಹ ಕೊಳೆತು ನಾರಿ ಅದರ ದೇಹದ ಮಾಂಸಗಳೆಲ್ಲ ಮಣ್ಣಾದ ನಂತರ ಸಿಕ್ಕಿರುವಂತಹ ಅಸ್ಥಿ ಪಂಜರ. ഓണല്ലേ ഒന്നും കൂടി അത് ഇൻജസ്റ്റ് ചെയ്യുന്നുണ്ടേ. അല്ല അടുക്ക ഹലോ ഏട്ടാ 27 വരുന്ന വിഷയം ഒന്ന് എടുക്കണേ. 27
ಎಸ್, ಇವತ್ತು ಬೆಳಗಿನ ಜಾವ 11:00ವರೆಗೆ ಈ ಶೋಧ ಕಾರ್ಯ ಆರಂಭ ಆಗಿತ್ತು. ನಾವೆಲ್ಲ ಅನ್ಕೊಂಡಿದ್ವಿ ಸ್ಪಾಟ್ ನಂಬರ್ 11ರಲ್ಲಿ ಈ ಒಂದು ಉತ್ಖನನ ಪ್ರಕ್ರಿಯೆ ಆಗುತ್ತೆ ಅಂತ. ಆದ್ರೆ ಅದೆಲ್ಲವೂ ಕೂಡ ಉಲ್ಟಾ ಹೊಳಿತು. ಎಲ್ಲರೂ ಕೂಡ ಈ FSL ಅಧಿಕಾರಿಗಳಾಗಿರ್ಬೋದು, ಸೋಕು ಅಧಿಕಾರಿಗಳಾಗಿರ್ಬೋದು, SIT ಅವರು ಎಲ್ಲರೂ ಕೂಡ ಆ ಒಂದು ಬಂಗ್ಲೆ ಗುಡ್ಡೆಗೆ ಹೋಗ್ತಾರೆ. ಅಲ್ಲಿ ಹೋಗಿ ಶೋಧ ಕಾರ್ಯವನ್ನು ಮಾಡ್ತಾರೆ. ಅಲ್ಲಿ ಕೆಲವೊಂದು ಅಸ್ಥಿ ಪಂಜರದ ಅವಶೇಷಗಳು ಸಿಗುತ್ತೆ. ಆದ್ರೆ ಅದ್ರ ಜೊತೆಯಾಗಿ ಅಂದ್ರೆ ಪೂರ್ತಿ ಅಸ್ಥಿ ಪಂಜರದ ಕೆಲವೊಂದು ಬಿಡಿ ಭಾಗಗಳು ಸಿಗುತ್ತೆ ಅನ್ನುವಂಥದ್ದು. ಆದ್ರೆ ಆ ಅಸ್ಥಿ ಪಂಜರ ಯಾರದ್ದು, ಅದು ರೀಸೆಂಟ್ ಆಗಿ ಡೆತ್ ಆಗಿರೋದು ಕೂಡ ಕೆಲವೊಂದು ಅಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು. ಆದ್ರೆ ಆ ಅಸ್ಥಿ ಪಂಜರ ಭೂಮಿಯ ಮೇಲ್ಭಾಗ ಸಿಕ್ಕಿದ್ಯಾ ಅಥವಾ ಭೂಮಿಯ ಒಳಗಡೆ ಸಿಕ್ಕಿದ್ಯಾ ಅಥವಾ ಯಾವ ಸ್ಥಿತಿಯಲ್ಲಿ ಆ ಅಸ್ಥಿ ಪಂಜರ ಇತ್ತು ಇನ್ನು ಕೂಡ ಖಚಿತವಾದ ಮಾಹಿತಿ ಸಿಕ್ಕಿಲ್ಲ. ಆಗ್ಲೇ ಒಂದು ಮಾಹಿತಿ ಪ್ರಕಾರ ಅದು ಭೂಮಿಯ ಮೇಲ್ಭಾಗದಲ್ಲಿ ಇತ್ತು ಅನ್ನುವಂಥದ್ದು. ಆದ್ರೆ ಇದೀಗ ಕೆಲವೊಂದು ಗೊಂದಲ ಕೂಡ ಕ್ರಿಯೇಟ್ ಆಗಿದೆ. ನಿಜಕ್ಕೂ ಕೂಡ ಆ ಒಂದು ಅಸ್ಥಿ ಪಂಜರ ಭೂಮಿಯ ಮೇಲೆ ಇತ್ತ ಅಥವಾ ಒಳಗಡೆ ಇತ್ತ ಇನ್ನು ಕೂಡ ಸ್ವಲ್ಪ ಅಲ್ಲಿ ಗೊಂದಲ ಇದೆ. ಹಾಗಾಗಿ ಆ ಗೊಂದಲವನ್ನ ನಾವು ಕೂಡ ಇದು ಹೀಗೆ ಅಂತ ಹೇಳೋದು ಬೇಡ. ಅದರ ಬಗ್ಗೆ ಖಚಿತ ಮಾಹಿತಿಯೊಂದಿಗೆ ನಾವು ಕೂಡ ನಿಮ್ಮ ಮುಂದೆ ಬರ್ತೀವಿ. ಸದ್ಯಕ್ಕೆ ಅದು ಕೂಡ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಆ ಅಸ್ಥಿ ಪಂಜರ ಸಿಕ್ಕಿದ್ದು ಎಲ್ಲಿ, ಉತ್ಖನನ ಮಾಡ್ಬೇಕಾದ್ರೆ ಸಿಕ್ಕಿದ್ಯಾ ಅಥವಾ ಭೂಮಿಯ ಮೇಲ್ಭಾಗದಲ್ಲಿ ಸಿಕ್ಕಿದ್ಯಾ, ಯಾವ ಸ್ಥಿತಿಯಲ್ಲಿ ಆ ಅಸ್ಥಿ ಪಂಜರ ಇತ್ತು ಇನ್ನು ಕೂಡ ಕ್ವಶನ್ ಮಾರ್ಕ್ ಇದೆ. ಅದರ ಜೊತೆಗೆ ಇವತ್ತು ನಿಗದಿಪಡಿಸಿದಂತೆ ಸ್ಪಾಟ್ ನಂಬರ್ 11, 12, 13 ಅದು ಹಾಗೇ ಇದೆ. ಅಲ್ಲಿ ಇವತ್ತು ಯಾವುದೇ ಡಿಗ್ಗಿಂಗ್ ಪ್ರೋಸೆಸ್ ಆಗಿಲ್ಲ. ಸ್ಟಾರ್ಟಿಂಗ್ಗೆ ಸ್ವಲ್ಪ ಒಂದು ಡಿಗ್ಗಿಂಗ್ ಮಾಡಬೇಕಾದ್ರೆ ನೆಕ್ಸ್ಟ್ ಅವರು ಆ ಒಂದು ಬಂಗ್ಲೆ ಗುಡ್ಡೆಗೆ ಮೂವ್ ಆನ್ ಆಗ್ತಾರೆ. ಪ್ರತಿಯೊಬ್ಬ ಅಧಿಕಾರಿಗಳು ಜೊತೆಗೆ ಮುಸುಕುದಾರಿ ವ್ಯಕ್ತಿ ಕೂಡ ಆ ಒಂದು ಬಂಗ್ಲೆ ಗುಡ್ಡೆಗೆ ಮೂವ್ ಆನ್ ಆಗ್ತಾರೆ. ಅಲ್ಲಿ ಶೋಧ ಕಾರ್ಯ ಕಂಟಿನ್ಯೂ ಆಗಿ ಒಂದು 8 ತಾಸುಗಳ ಕಾಲ ಆಗುತ್ತೆ. ಆ ಸಂದರ್ಭದಲ್ಲಿ ಅವರು ಮಧ್ಯಾಹ್ನ ವಿರಾಮ ಕೂಡ ತೆಗೆದುಕೊಳ್ಳೋದಿಲ್ಲ, ಊಟ ಕೂಡ ಮಾಡಿರುವುದಿಲ್ಲ. ಅಲ್ಲಿ ಅವರಿಗೆ ಕೆಲವೊಂದು ಅಸ್ಥಿ ಪಂಜರದ ಅವಶೇಷಗಳು ಸಿಗುತ್ತೆ. ಅದನ್ನ ಈ ಫಾರೆನ್ಸಿಕ್ನವರು ಅವರದೇ ಆದ ಒಂದು ಮೆಡಿಕಲ್ ಟರ್ಮ್ ಅಲ್ಲಿ ಅದನ್ನೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಸಂಸ್ಕರಣೆ ಮಾಡಿ ಅದನ್ನ ಸೀಲ್ಡ್ ಪ್ಯಾಕ್ ಮೂಲಕ ಇದೀಗ ಸದ್ಯಕ್ಕೆ ಅಲ್ಲಿಂದ ಹೊರಬಂದು ಆ ಒಂದು ಪೊಲೀಸ್ ವ್ಯಾನ್ ಅಲ್ಲಿ ಅದನ್ನ ಶೇಖರಣೆ ಮಾಡಿಕೊಂಡು ಅಲ್ಲಿಂದ ಅವರು ಕಾರ್ಯಾಚರಣೆ ಮುಗಿಸ್ಕೊಂಡು ವಾಪಸ್ ಆಗಿದೆ. ಜೊತೆಗೆ ಮುಸುಕುದಾರಿ ವ್ಯಕ್ತಿ ಆಗಿರ್ಬೋದು, ಆಮೇಲೆ SIT ಅಧಿಕಾರಿಗಳು ಎಲ್ಲರೂ ಕೂಡ ಪೂರ್ಣ ಮಟ್ಟಿಗೆ ಇವತ್ತಿನ ಶೋಧ ಕಾರ್ಯವನ್ನ ಮುಗಿಸ್ಕೊಂಡು ಎಲ್ಲರೂ ಕೂಡ ಅಲ್ಲಿಂದ ವಾಪಸ್ ಆಗಿದ್ದಾರೆ. ಸೊ ನಾಳೆ ಏನಾಗುತ್ತೆ ನಾವು ಕೂಡ ಕಾಯ್ತಾ ಇದೀವಿ. ನಾಳೆ ಸ್ಪಾಟ್ ನಂಬರ್ 11 ಡಿಗ್ಗಿಂಗ್ ಕಾರ್ಯ ಮುಂದುವರಿಯುತ್ತಾ ಅಥವಾ ಬೇರೆ ಸ್ಪಾಟ್ ಹತ್ರ ಹೋಗ್ತಾರಾ ಇನ್ನು ಕೂಡ ಕ್ವಶನ್ ಮಾರ್ಕ್. ಅದ್ರ ಬಗ್ಗೆ ಯಾವುದೇ ಖಚಿತವಾಗಿರುವಂತಹ ಮಾಹಿತಿ ಇಲ್ಲ. ಹಾಗೆ ನಾಳೆ ಮತ್ತೆ ನಾವು ನೇರ ಪ್ರಸಾರದ ಮೂಲಕ ನಾಳೆ ಏನಾಗುತ್ತೆ ಅಂತ ತೋರಿಸುವಂತ ಪ್ರಯತ್ನ ಮಾಡ್ತೀವಿ. ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್, ಧನ್ಯವಾದಗಳು.